ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಪರಮಪೂಜ್ಯ ಸ್ವಾಮಿಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮದೊಂದಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನು ಸೇರಿಕೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡಿಸ್ತಾರೆ. ಜ್ಯೋತಿ ಜ್ಞಾನದ ಸಂಕೇತವೂ ಹೌದು, ಬೆಳಕಿನ ಸಂಕೇತವೂ ಹೌದು. ಜ್ಯೋತಿಯನ್ನು ಬೆಳಗುವುದರ ಮೂಲಕ ಆ ಪರಿಸರದಲ್ಲಿ ಆ ಬೆಳಕು ಮಾತ್ರ ಅಲ್ಲ, ಜ್ಞಾನವೂ ನಮಗೆ ಸಿಗ್ತದೆ ಅಂಥೇಳಿ ಆ ಪ್ರಕಾರವಾಗಿ ಬೆಳಗಿದಂತಹ ಜ್ಯೋತಿ ಪರಿಸರದ ಕತ್ತಲೆಯನ್ನು ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಅಂಧಕಾರವನ್ನು ನೀಗಿಸುವಲ್ಲಿ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸ್ವಾಮಿಗಳಿಗೆ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಹಾಗೂ ಧನ್ಯವಾದಗಳನ್ನು ಹೇಳ್ತಾ, ಜ್ಯೋತಿಯನ್ನು ಬೆಳಗಿದಂತಹ ಪರಮಪೂಜ್ಯ ಸ್ವಾಮಿಗಳು ನಮ್ಮನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ನಮಃ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಅದೇ ರೀತಿಯಾಗಿ ಕುಷ್ಮಾಂಡಿನಿ ಮಾತೆ, ಇಲ್ಲಿಯ ದುರ್ಗಾ ಜ್ಯೋತಿಷಾಲಯದ ಗ್ರಾಮದೇವರು ಮತ್ತು ನಮ್ಮ ಜ್ಯೋತಿಷ್ಯರವರಾದ ಸುಧಾಕರ್ ತಂತ್ರಿಗಳು ಅವರ ಕುಲದೇವರನ್ನು ಕೂಡ ಈ ಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ. ಆಮ್ನಾಯ ಅಂತ ಹೇಳಿದರೆ ಪವಿತ್ರವಾದ ಮುಖಾರವಿಂದದಿಂದ ನುಡಿಯುವ ನುಡಿಗಳು, ಕರ್ಣರಸಾಯನವಾಗುವಂಥ ಶ್ರೇಷ್ಠ ಈ ಭವದಿಂದ ಪಾರುಗೊಳಿಸತಕ್ಕಂಥ ವಿಚಾರಧಾರೆಗಳು ಒಂದು ಕಿವಿಯಿಂದ ಮತ್ತೊಂದು ಕಿವಿಗೆ ನಿರಂತರವಾಗಿ ಬಂದಂಥ ವೇದಗಳು ಅಂತ ಅರ್ಥ. ಒಂದು ಋಷಿಯ ಮುಖಾರವಿಂದದಿಂದ ತಿಳಿಸಿದಂಥ ರಹಸ್ಯ ವಿದ್ಯೆ ಏನಿದೆ, ಅದು ಆ ರಹಸ್ಯ ವಿದ್ಯೆ ವೇದಗಳು ನಮ್ಮನ್ನು ಪಾರುಗೊಳಿಸುವಂಥ ಶಕ್ತಿ ಶ್ರೇಷ್ಠ ಮಂತ್ರಗಳು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳಿದ್ದಾರೆ. ಸಂಸಾರದಿಂದ ಪಾರುಗೊಳಿಸುವಂಥ ವಿಚಾರವೇ ಭಗವಂತನ ವಾಣಿಯಾಗಿರುವುದರಿಂದ ಅದನ್ನು ನಿರಂತರ ಶಿಷ್ಯ ಸಂಪತ್ತಿನ ಮೂಲಕ ಯಾರು ಮುಂದುವರಿಸಿದ್ದಾರೋ ಆ ಋಷಿ ಪರಂಪರೆಯ ಒಂದು ಪರಂಪರೆಗೆ ಆಮ್ನಾಯ ಅಂತ ಹೇಳಿದ್ದಾರೆ. ಹಾಗಾಗಿ ವೇದವನ್ನು ಮೂಲವಾಗಿಟ್ಟುಕೊಂಡು ಮೋಕ್ಷವನ್ನೇ ಧ್ಯೇಯವಾಗಿಟ್ಟುಕೊಂಡು ಆ ಮೋಕ್ಷ ಸಂಪಾದನೆಗೆ ಬೇಕಾದಂಥ ದೈವೀ ಸಂಪತ್ತುಗಳನ್ನು ಈ ಆಮ್ನಾಯದ ಮೂಲಕ, ಯಕ್ಷ ಸಂಸ್ಕೃತಿಯ ಮೂಲಕ ಜನಸಾಮಾನ್ಯರಿಗೆ ವಿಚಾರಧಾರೆಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಉಣಬಡಿಸುವ ಕೆಲಸವನ್ನು ಈ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ನಿಮ್ಮೆಲ್ಲರಿಗೂ ನೀಡ್ತಾ ಇದೆ. ನಾವೆಲ್ಲರೂ ಭಾಗ್ಯವಂತರು. ಒಬ್ಬ ಶ್ರೇಷ್ಠ ವ್ಯಕ್ತಿ ಸಾಮಾನ್ಯ ಒಂದು ಮಣ್ಣಿನ ಮುದ್ದೆ ಹಾಗೆ ಇರ್ತಾರೆ. ಆ ಒಂದು ಕುಲಗೋತ್ರಗಳನ್ನು ತಮ್ಮ ಪೂರ್ವಜನ್ಮದಿಂದ ಪಡೆದಿರ್ತಾರೆ. ಹಾಗೆ ಉತ್ತಮ ಕುಲ ಪ್ರಸೂತರಾಗಿ ವಿನಾಯಕ ಭಟ್ರು ತಮ್ಮ ತಂದೆ ತಾಯಿಯ ಪುಣ್ಯದ ಫಲದಿಂದ ಈ ಭೂಮಿಗೆ ಬಂದು
ಒಬ್ಬ ಗೀತೆಯ ಬಗ್ಗೆ ಸತತ ಅಧ್ಯಯನ ಮಾಡಿ ಗೀತೆಯ ಬಗ್ಗೆ ಡಾಕ್ಟರೇಟ್ ಪಡೆದಂಥ ಒಬ್ಬ ಅಪರೂಪದ ವಿದ್ವಾಂಸ ಶ್ರೀಯುತ ವಿನಾಯಕ್ ಭಟ್. ಅವರ ವಯಸ್ಸು ಮೀರಿದ ಕೆಲಸವನ್ನು ಅವರು ಮಾಡಿದ್ದಾರೆ. ವಯಸ್ಸಿನ ಮೂಲಕ ನೋಡಿದರೆ ಅವರು ಇನ್ನೂ ಯುವಕ, ಆದರೆ ಅವರ ಜ್ಞಾನವನ್ನು ನೋಡಿದರೆ ತನ್ನ ಅಜ್ಜಂದು, ತಂದೆದ್ದು, ಹಿರಿಯರದು ಎಲ್ಲವನ್ನು ಮೈಗೂಡಿಸಿಕೊಂಡು ಅವರು ಕಲೆಯನ್ನು ಅರಗಿಸಿಕೊಂಡಿದ್ದಾರೆ. ಮತ್ತೊಂದು ನಾವು ಕಂಡಿದ್ದು, ಯಕ್ಷಗಾನದಲ್ಲಿ ಅನೇಕ ಕಲಾವಿದರನ್ನು ನಾವು ನೋಡ್ತೇವೆ. ಆ ಕಲಾವಿದರು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಒಂದು ಪಾತ್ರಕ್ಕೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾರೆ. ಅಂಥ ಜೀವ ತುಂಬುವ ಕೆಲಸವನ್ನು ಮಾಡಿದಂಥ ಅನೇಕ ಮಹಾಮಹಿಮರು ನಮ್ಮ ಯಕ್ಷಗಾನ ರಂಗದಲ್ಲಿ ಇದ್ದಾರೆ. ಅಂಥವರಲ್ಲಿ ಈಗ ಹೊಸ ಪೀಳಿಗೆಯಲ್ಲಿ ಅಂಥ ಶ್ರೇಷ್ಠ ವರ್ಗದ ಕಲಾವಿದರ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡಂಥ ವಿನಾಯಕ ಭಟ್ರು ತಾವು ಪಾತ್ರವಾಗಿ ಒಂದು ಯಕ್ಷಗಾನದಲ್ಲಿ ಕುಳಿತಾಗ ತಾನು ತನ್ನನ್ನೇ ಮರೆತು ತನ್ಮೇರಾಗಿ ಹೇಳ್ತಾರೆ. ಅದು ನಮಗೆ ಬಹಳ ವಿಶೇಷ. ಅದೇ ರೀತಿಯಾಗಿ ನಮ್ಮ ಈಗ ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೀಯುತ ಕೃಷ್ಣಮೂರ್ತಿ ಅವರು ನಮ್ಮ ಅನೇಕ ಪ್ರಸಂಗಗಳಲ್ಲಿ ಬಂದಿದ್ದಾರೆ. ಅವರು ಬಹಳ ಚಿರಪರಿಚಿತರು, ಮುಖಾಸಂಧಿಯ ಕೃಷ್ಣಮೂರ್ತಿಯವರು ಕೂಡ ಹಾಗೆ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಮತ್ತು ಅವರ ಧ್ವನಿ ದೇಹಕ್ಕಿಂತ ಮೊದಲು ಧ್ವನಿ ಹೊರಡ್ತದೆ. ಆ ರೀತಿಯ ಒಂದು ಉತ್ಸಾಹ ಅವರಲ್ಲಿದೆ, ಅದಮ್ಯವಾದದ್ದು. ಇನ್ನುಳಿದಂತೆ ಇದೊಂದು ತುಳಸಿಯ ವೃಕ್ಷದ ಹಾಗೆ ಅಂತ ಜ್ಞಾನಿಗಳೆಲ್ಲ, ಆ ಭಾರವನ್ನು ನಾವು ಅಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆ ತುಳಸಿಗೆ ನೀರು ಬಹಳ ಮುಖ್ಯ. ಹಾಗೆ ನಮ್ಮ ತಂತ್ರಿಗಳು, ಸುದರ್ಶನ ತಂತ್ರಿಗಳು, ಸುಧಾಕರ ತಂತ್ರಿಗಳು ನಮಗೆ ಒಂದು ನೀರು ಇದ್ದ ಹಾಗೆ. ಅವರು ಈ ತುಳಸಿಯ ವೃಕ್ಷವನ್ನು ಪೋಷಣೆ ಮಾಡುವವರು. ಅವರಲ್ಲಿ ಯಂತ್ರ ಇದೆ, ಮಂತ್ರ ಇದೆ, ತಂತ್ರ ಇದೆ. ಯಾವಾಗ ಎಂಥ ಸಂದರ್ಭದಲ್ಲಿ ಯಾವುದನ್ನು ಬಳಸಬೇಕು, ಸೃಷ್ಟಿ ಹೇಗಿರಬೇಕು, ಇಲ್ಲಿಯ ರಕ್ಷಣೆ ಹೇಗಿರಬೇಕು, ಇಲ್ಲಿಯ ತತ್ವಗಳಿಗೆ ಬೇಕಾದಂಥ ಅನುಗ್ರಹ ಹೇಗಿರಬೇಕು, ಇಲ್ಲಿಯ ಮಾಲಿನ್ಯವನ್ನು ಕಳೆಯತಕ್ಕಂಥ ಅಗ್ನಿ ಹೇಗಿರಬೇಕು, ಇದೆಲ್ಲವನ್ನು ಒಳಗೊಂಡದ್ದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಶಿವನ ಗುರುತಿಸುವೆಯನ್ನು ಮಾಡಿದಾಗ ಶಿವನ ಒಂದು ಆಕಾರ ಹೇಗಿರ್ತದೆ, ಪಂಚಮುಖಗಳಾಗಿರುವಂಥ ಶಿವನ ಮುಖ ಪ್ರಪಂಚದ ಪಂಚತತ್ವಗಳನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿದ್ದಾರೆ ನಮ್ಮ ವೇದದಲ್ಲಿ. ಹಾಗಾಗಿ ನಮಗೆ ನೀರೂ ಮುಖ್ಯ, ಪೃಥ್ವಿಯೂ ಮುಖ್ಯ, ಗಾಳಿಯೂ ಮುಖ್ಯ, ಆಕಾಶವೂ ಮುಖ್ಯ. ಹೀಗೆ ಜಲ, ಪೃಥ್ವಿ, ಆಕಾಶ, ಗಾಳಿ, ಅಗ್ನಿ, ಇದು 5 ತತ್ವಗಳನ್ನು ಒಳಗೊಂಡದ್ದೇ ಈ ಜಗತ್ತು. ಈ ಜಗತ್ತಿನಲ್ಲಿ ಇದು ಬಿಟ್ಟರೆ ಏನೂ ಇಲ್ಲ. ಹಾಗಾಗಿ ಇದನ್ನು ಮರೆತು ಬಿಟ್ಟಾಗ ಶಿವನಲ್ಲಿ ಒಂದು ಡಮರು ಇದೆ. ಆ ಡಮರು ನಮ್ಮನ್ನು ನಾದದ ಮೂಲಕ ಎಚ್ಚರಿಸ್ತದೆ. ಹಾಗಾಗಿ ಈ ತಾಳಮದ್ದಳೆಯಲ್ಲಿ ನಾದವಿದೆ, ತಾಳಮದ್ದಳೆಯಲ್ಲಿ ಪ್ರಪಂಚದ ಆಗುಹೋಗುಗಳಿವೆ, ತಾಳಮದ್ದಳೆಯಲ್ಲಿ ಗಂಗೆದ ಹಾಗೆ ಶಿವನ ಜಟಾಜುಟಿಯಿಂದ ಇಳಿಯುವ, ಬದುಕಿಸುವ ನೀರಿದೆ. ಅದು ಯಾವ ಕ್ರಮದಲ್ಲಿ, ಎಷ್ಟು ವೇಗದಲ್ಲಿ, ಹೇಗೆ ಬರಬೇಕು ಅನ್ನುವುದಕ್ಕೆ ನಾವು ನೀವು ಇತಿಮಿತಿಗಳನ್ನು ಹೇಳುವ ಹಾಗಿಲ್ಲ. ಭಗೀರಥನನ್ನು ಒಬ್ಬ ಋಷಿ ಮಾತ್ರ ತನ್ನ ಜಟಾಜುಟಿಯಲ್ಲಿ, ಶಿವನು ಮಾತ್ರ ಅದನ್ನು ತಡೆದಿರಿಸಬಲ್ಲ. ಭಗೀರಥನನ್ನು ಅವರು ಯಕ್ಷಗಾನದ ಪ್ರಿಯರು. ಅವರು ಪ್ರಯತ್ನಪಟ್ಟಲ್ಲಿ ಈ ಶಿವನ ಜಟಾಜುಟಿಯಲ್ಲಿರುವಂಥ ಸಲಿಲ ಪವಿತ್ರವಾದ ಗಂಗಾ ನದಿಯ ಹಾಗೆ ಗಂಭೀರವಾಗಿ ಹರಿದು ನಮ್ಮ ನಿಮ್ಮೆಲ್ಲರ ನೀರಡಿಕೆ, ಹಸಿವು, ಬಾಯಾರಿಕೆಗಳನ್ನು ಹಿಂಗಿಸುವುದು ಸಾಧ್ಯವಿದೆ. ಹಾಗಾಗಿ ರುದ್ರಾಕ್ಷಿ ಅನ್ನುವುದು ಶಿವನ ಕಣ್ಣು ಅಂತ ಹೇಳಿದ್ದಾರೆ. ಆ ಕಣ್ಣು ತೆರೆದಾಗ ಅಜ್ಞಾನವು ಕಳೆದು ಹೋಗ್ತದೆ. ಹಾಗಾಗಿ ಈ ಒಂದು ಮಂಟಪದಲ್ಲಿ ಸುಜ್ಞಾನ ಇರಬೇಕು ಅನ್ನುವ ದೃಷ್ಟಿಯಿಂದ ಸುಧಾಕರ ತಂತ್ರಿಗಳು ಯಾವ ತಂತ್ರವನ್ನು ಮಾಡಿದ್ದಾರೋ ಗೊತ್ತಿಲ್ಲ, ಯಾವ ಮಂತ್ರವನ್ನು ಹೇಳಿದ್ದಾರೋ ಗೊತ್ತಿಲ್ಲ, ಅಂತೂ ನಮ್ಮನ್ನೇ ಅವರು ಚಾತುರ್ಮಾಸ ಸಂದರ್ಭದಲ್ಲಿ ಕರೆಸಿದ್ದಾರೆ. ಹಾಗಾಗಿ ಅವರ ಅದಮ್ಯವಾದಂಥ ಶ್ರದ್ಧೆ, ಉತ್ಸಾಹ, ಭಕ್ತಿ ಇದು ಮೇಳೈಸಿದೆ. ನಿಜವಾದ ಅರ್ಥದಲ್ಲಿ ಅನೇಕ ಜನ ಜ್ಯೋತಿಷಿ ಇರ್ತಾರೆ, ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ವಾಣಿಜ್ಯಕ್ಕಾಗಿ ಮಾಡ್ತಾರೆ. ಆದರೆ ಹೆಚ್ಚಿನ ಜ್ಯೋತಿಷ್ಯ ಶಾಸ್ತ್ರ ವಾಣಿಜ್ಯಕ್ಕಾಗಿ ಅಲ್ಲ, ಪ್ರಪಂಚದ ಆಗುಹೋಗುಗಳನ್ನು ಮಾಡುವುದಕ್ಕಾಗಿ ಮತ್ತು ತನ್ನ ತೃಪ್ತಿಗಾಗಿ. ಹಾಗಾಗಿ ಆತ್ಮತೃಪ್ತಿಯ ಮೂಲಕ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಅಜ್ಞಾನವನ್ನು ತೋರಿಸುವ ಕೆಲಸ ರುದ್ರನ ಕಣ್ಣಿನ ಹಾಗೆ ಇವರು ಒಂದು ರೀತಿಯಿಂದ ಕರ್ಮವನ್ನು ಭಸ್ಮ ಮಾಡುವ ಕೆಲಸವನ್ನು ಮತ್ತು ಅವನಲ್ಲಿ ವಿವೇಕವನ್ನು ಅಗ್ನಿಯ ರೂಪದಲ್ಲಿ ಉದ್ದೀಪನಗೊಳಿಸುವ ಕೆಲಸವನ್ನು
ಈ ಜ್ಯೋತಿಷ್ಯ ಕೇಂದ್ರದ ಮೂಲಕ ಮಾಡ್ತಾ ಇರುವಂಥ ಸುಧಾಕರ್ರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ತಾನೂ ಸಂಪಾದನೆ ಮಾಡಿದ ಹಣವನ್ನು ಅವರು ತೀರ್ಥಕ್ಕೂ, ಈ ಋಷಿಗಳಿಗೂ, ಬಹಳ ದೀನರಿಗೂ, ಆನಂತರ ಈ ರೀತಿಯ ಕಲೆಗಳಿಗೂ ಕೊಡ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಉತ್ಸಾಹಭರಿತರಾದ ವಿನಾಯಕ ಭಟ್ಟರು ಕೇವಲ ತಾಳಮದ್ದಳೆಯ ಅರ್ಥಧಾರಿಕೆಯನ್ನು ಮಾತ್ರ ಹೇಳದೆ, ಮುಂದಿನ ಸಂದರ್ಭಗಳಲ್ಲಿ ಅವರು ಘನವಿದ್ವಾಂಸರಾಗಿ, ಘನಪಾಠಿಗಳಾಗಿ, ಅವರಿಂದ ಅನೇಕ ಕೃತಿರತ್ನಗಳು ಹೊರಬರಲಿ. ಯಾಕಂದರೆ ಗಾಳಿಯಲ್ಲಿ ಆಡಿದ ಮಾತು, ಈಗ ಯೂಟ್ಯೂಬ್ ಗಾಳಿಯನ್ನು ಹಿಡಿಯುತ್ತದೆ, ಅದು ವಿಷಯ ಬೇರೆ. ಆದರೆ ಆ ಮುಂದಿನ ಸಂದರ್ಭಗಳು ಅದು ಸಂಶೋಧನಾ ಲೇಖನವಾಗಿ ಪುಸ್ತಕ ರೂಪದಲ್ಲಿ ಪ್ರಕಟ ಆಗ್ಬೋದು, ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಪಂಚಮುಖಿಯ ಒಂದು ರುದ್ರನ ಹೆಸರಿನ ಮೂಲಕ ಇವತ್ತು ಯಕ್ಷಗಾನವನ್ನು ಇಲ್ಲಿ ಪ್ರಸಂಗವನ್ನು ಇಟ್ಟಿದ್ದಾರೆ. ಆ ಮೂಲಕ ನಮ್ಮಲ್ಲಿ ಒಂದು ವಿಶೇಷವಾದ ಆಟ ಅಂದರೆ ಕಣ್ಣಿಗೆ ಹಬ್ಬ ಮತ್ತು ಕೂಟ ಅನ್ನುವುದು ಅಲ್ಲಿ ಸಂವಾದಕ್ಕೆ ಒಂದು ಅವಕಾಶ. ನಾಟ್ಯದಲ್ಲಿ ಕಲೆಯನ್ನು ಆಸ್ವಾದಿಸತಕ್ಕಂಥ, ಸುಂದರವನ್ನು ಆಸ್ವಾದಿಸ್ತಕ್ಕಂಥ ಕೆಲಸ. ಸತ್ಯದ ರೂಪದ ಆಟಕೂಟ ನಾಟ್ಯ ಶಿವನ ಸುಖವನ್ನು ನೀಡಲಿ, ಸುಂದರವಾದ ಭಾವನೆಗಳನ್ನು ನೂರ್ಮಡಿಗೊಳಿಸಲಿ. ಇದನ್ನು ಪ್ರೋತ್ಸಾಹಿಸ್ತಕ್ಕಂಥ, ಬೆಂಬಲಿಸ್ತಕ್ಕಂಥ ಸಹೃದಯ ವರ್ಗ ಹೆಚ್ಚಾಗಲಿ. ನಮ್ಮ ಜೊತೆಗೆ ಇವತ್ತು ಕಾಳಿಕಾಂಬ ದೇವಸ್ಥಾನದಲ್ಲಿ ನಿರಂತರ ಯಕ್ಷಗಾನದ ಕಲೆಯನ್ನು ಮಾಡುತ್ತಾ ಜ್ಯೋತಿಷ್ಯ ಶಾಸ್ತ್ರ, ಸಂಸ್ಕೃತ ಪಾಠ ಇತ್ಯಾದಿಗಳನ್ನು ಅರಿತಂಥ ಜಯಕರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ 25 ವರ್ಷಗಳ ಹಿಂದೆಯೂ ಕೂಡ ಉತ್ಸಾಹಿತರಾಗಿ ಸನಾತನ ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಬಿಚ್ಚು ಮನಸ್ಸಿನಿಂದ ತನ್ನ ಲೇಖನದ ಶಕ್ತಿಯಿಂದ ಜನರನ್ನು ಜಾಗೃತಿಗೊಳಿಸುವ ಕೆಲಸವನ್ನು ಮಾಡ್ತಾ ಇರುವವರು ಸೀತಾರಾಮ ಆಚಾರ್. ಅವರು ಕೇವಲ ಪತ್ರಕರ್ತರಲ್ಲ, ಒಂದು ಆಧ್ಯಾತ್ಮಿಕ ಭಾವನೆಯ ಹೃದಯ ಶ್ರೀಮಂತಿಕೆ ಉಳ್ಳ ಒಬ್ಬ ಪತ್ರಕರ್ತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೂ ಈ ಸಂದರ್ಭದಲ್ಲಿ ಕರೆದು ಈ ಒಂದು ಕಾರ್ಯಕ್ರಮವನ್ನು ಸಮಾಜಮುಖಿಯಾಗಿ ಈ ಒಂದು ಸುಂದರವಾದಂಥ ವಾತಾವರಣದಲ್ಲಿ ಮಾಡಿದ್ದಾರೆ. ನಾವು ಬಂದಾಗ ಸೂರ್ಯನೂ ಇಲ್ಲಿ ಬೆಳಕಾಗಿ ನಮ್ಮನ್ನು ಸ್ವಾಗತಿಸಿದರು, ಸಲಿಲವನ್ನು ಪಾದಕ್ಕೆ ಹಾಕಿದರು. ಅದೇ ರೀತಿಯಾಗಿ ಹೂವಿನ ಮಾಲೆಯನ್ನು, ಸುಮಗಳನ್ನು ಇಲ್ಲಿ ಕೊಟ್ಟರು. ಇದೆಲ್ಲ ಶುಭದ ಸಂಕೇತವಾಗಿ 2 ದೀಪಗಳನ್ನು, ಎಲ್ಲ ಕಡೆ 5 ದೀಪಗಳನ್ನು ನೋಡ್ತೇವೆ, ಇಲ್ಲಿ 2 ದೀಪಗಳನ್ನು ಇಟ್ಟರು. ನಾವು 5 ದೀಪಗಳು ಶಿವನ ಸಂಕೇತವಾಗಿ ಪಂಚ ಮಂ ಕಾರ್ಯಸಿದ್ಧಿ ಹೇಳಿದರೆ, ಇಲ್ಲಿ 2 ದೀಪಗಳನ್ನು ಇಟ್ಟದ್ದು ಅದು ಪ್ರಾಯಶಃ ಒಂದು ವರ್ತಮಾನ, ಇನ್ನೊಂದು ಭವಿಷ್ಯ. ಇದರ ನಿರ್ಮಾಣ ಈ ಸೂರ್ಯನ ಮೂಲಕ ಆಗಲಿ ಅನ್ನೋದು ಈ ಪೃಥ್ವಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ 4-5 ದಿಕ್ಕಿಗಳನ್ನು ನೋಡ್ತಾ ಇರುವಂತಹ ಶಿವನು ನಮಗೆ ಸುಖವನ್ನು ನೀಡಲಿ ಅನ್ನುವ ಭಾವನೆಯೊಂದಿಗೆ ಈ ಆಮ್ನಾಯ ವರ್ಷದ ಈ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮದ ರಸ ದೌತಣವನ್ನು ಎಲ್ಲರಿಗೂ ಉಣಬಡಿಸುವಂಥ ಕೆಲಸವನ್ನು ಇಲ್ಲಿ ಏನು ಮಾಡಿದ್ದೀರಿ, ಅದಕ್ಕೆ ಭಗವಂತನ ಅನುಗ್ರಹ ಇರಲಿ, ದೇವತೆಗಳ ಅನುಗ್ರಹ ಇರಲಿ. ಈ ಒಂದು ಮಕುಟ ಸಪ್ತಮಿಯಂದು ಭಗವಾನ್ ಪಾರ್ಶ್ವನಾಥರು ಮೋಕ್ಷವನ್ನು ಪಡೆದಂಥ ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ಉಪಸರ್ಗಗಳೆಲ್ಲವನ್ನು ನಿವಾರಣೆ ಮಾಡಿ ಅವರು ಕರ್ಮಕ್ಷಯವನ್ನು ಮಾಡಿದ್ದಾರೆ. ಹಾಗೆಯೇ ನಾಗರ ಪಂಚಮಿ, ಷಷ್ಠಿ, ಆನಂತರ ಸಪ್ತಮಿ, ಈ 3 ರೀತಿಯ ಪುಣ್ಯದ ಫಲ ಈ ಯಕ್ಷಗಾನವನ್ನು ಕೇಳುವುದರ ಮೂಲಕ ಕೂಡ ಸಿಗಲಿ ಅನ್ನುವ ಭಾವನೆಯೊಂದಿಗೆ ಎಲ್ಲ ದೇವತೆಗಳು ಸುಪ್ರಸನ್ನಗೊಳ್ಳಲಿ. ಸುಧಾಕರ್ ತಂತ್ರಿಗಳ ಮನೆತನ, ಕುಟುಂಬ ವರ್ಗ, ಪರಿವಾರದವರು ಇದಕ್ಕಿಂತ ವೈಭವದಿಂದ, ಮತ್ತಷ್ಟು ವೈಭವದಿಂದ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸ್ತಕ್ಕಂಥ ಶಕ್ತಿ ಅವರಿಗೆ ಭಗವಂತನು ಒದಗಿಸಿಕೊಡಲಿ ಅಂತ ಹೇಳ್ತಾ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯರ ಆಶೀರ್ವಚನದ ನುಡಿಗಳೆಂದರೆ ಹಾಗೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಅವರ ಆಶೀರ್ವಚನವನ್ನು ಕೇಳಿದ್ದೇವೆ. ಅದರಲ್ಲಿ ಧರ್ಮ, ಆಧ್ಯಾತ್ಮ, ಇತಿಹಾಸ, ಮುಖ್ಯವಾಗಿ ಅವರು ಅವರ ಸಂದೇಶದಲ್ಲಿ ಹೇಳುವಂತಹ ಇತಿಹಾಸದ ಕೆಲವೊಂದು ಇದಮಿತ್ತಮ್ ಅಂತ ಹೇಳುವಂಥ ರೀತಿಯಲ್ಲಿ ಹೇಳುವಂತಹ ಅವರ ನುಡಿಗಳು ನಮಗೆಲ್ಲ ಸದಾ ಅದು ಪ್ರೇರಕ ಅಂತೇಳಿ ಹೇಳ್ತಾ, ತಮ್ಮ ಆಶೀರ್ವಚನ ನುಡಿಗಳಿಗಾಗಿ ಮತ್ತೊಮ್ಮೆ ತಮ್ಮ ಅಡಿಗಳಿಗೆ ನಮ್ಮ ಮುಡಿಯನ್ನು ಚಾಚಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮನ್ನು ಉದ್ದೇಶಿಸಿ ಈಗ ಅತಿಥಿಗಳ ನೆಲೆಯಲ್ಲಿ 2 ನುಡಿಗಳಿಂದ ಹಾರೈಸಬೇಕು ಅಂಥೇಳಿ ಶ್ರೀಯುತ ಹಿರಿಯ ಪುರೋಹಿತರಾದಂಥ ಶ್ರೀಯುತ ಜಯಕರ ಆಚಾರ್ಯ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಶ್ರೀಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಭಗವಾನ್ ಸೂರ್ಯನಾರಾಯಣನ್ನು ಸ್ಮರಿಸುತ್ತಾ, ನಮ್ಮ ಎಲ್ಲ ಆರಾಧ್ಯ ದೇವತೆಗಳನ್ನು ಸ್ಮರಿಸುತ್ತಾ, ವೇದಿಕೆಯನ್ನು ಮತ್ತು ಸಭೆಯನ್ನು ಅಲಂಕರಿಸುವಂತಹ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ಇವತ್ತು ಬಹಳ ಒಳ್ಳೆಯ ದಿವಸ. ಕ್ರೋಧಿನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯನ, ಸಪ್ತಮಿ, ರವಿವಾಸರ, ಸ್ವಾತಿ ನಕ್ಷತ್ರ, ಶುಭನಾಮ ಯೋಗ, ಗರಜ ಅಂದರೆ ಆನೆಕರಣ ಮತ್ತು ಹೋರೆಯನ್ನು ನೋಡುವಾಗ ಅರ್ಕ ಶುಕ್ರ ಬುಧಶ್ಚಂದ್ರ. ಬೆಳಗ್ಗೆ ಉದಯದಿಂದ 1 ಗಂಟೆ ಸೂರ್ಯ ಹೊರೆ, ಆಮೇಲೆ ಶುಕ್ರ ಹೊರೆ, ಬುಧ ಚಂದ್ರ ಹೊರೆಯಿಂದ ಕೂಡಿದಂತಹ ಒಂದು ಪುಣ್ಯ ದಿನ. ಈ ಚಾತುರ್ಮಾಸಗಳಲ್ಲಿ ಯತಿಗಳಲ್ಲಿ ಅತ್ಯಂತ ಶಕ್ತಿ ಇರ್ತದಂತೆ. ದೇವರನ್ನು ಆರಾಧನೆ ಮಾಡುವುದರಿಂದ ಅವರ ದೇಹದ ಎಲ್ಲ ಅಂಗಾಂಗಗಳಲ್ಲಿಯೂ ಭಗವಂತನ ಒಂದು ಸಾನ್ನಿಧ್ಯ ಇರ್ತದೆ. ರೋಮಗಳಲ್ಲಿಯೂ ಆ ಸಾನ್ನಿಧ್ಯ ಇರ್ತದೆ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಪರಮಪೂಜ್ಯ ಜೈನಕಾಶಿಯಿಂದ ಪ್ರಸಿದ್ಧವಾದಂತಹ ಮೂಡುಬಿದಿರೆಯ ಪವಿತ್ರರಾದಂತಹ ಪೂಜ್ಯರಾದಂತಹ ಗೌರವಾನ್ವಿತರಾದಂತಹ ಶ್ರೀ ಶ್ರೀ ಪರಮಪೂಜ್ಯ ಭಾರತ ರತ್ನ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಪಟ್ಟಾಚಾರ್ಯ ಪಂಡಿತಾಚಾರ್ಯವರ್ಯ ಸ್ವಾಮಿಗಳು ಈ ವೇದಿಕೆಯನ್ನು ಅಲಂಕರಿಸುವಂಥದ್ದು ನಮ್ಮೆಲ್ಲರ ಪುಣ್ಯ ಮತ್ತು ಸೌಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಮ್ಮದೊಂದು ಯೋಗ. ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯದಿಂದ ನಾನು ಈ ವೇದಿಕೆಯಲ್ಲಿದ್ದೇನೆ. ಇಲ್ಲಿಯ ನಂತರ ನಮ್ಮ ಕುಲಗುರುಗಳಂಥ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ನಮ್ಮ ಗುರುಮಠ ಕಾಳಿಕಾಂಬ ದೇವಸ್ಥಾನದ ವತಿಯಿಂದ ಪಾದಪೂಜೆ, ಈ ಚಾತುರ್ಮಾಸ ವಿಶೇಷ ಸೇವೆಗಳುಂಟು. ಈ ಪುಣ್ಯ ಕಾರ್ಯದಲ್ಲಿ ನಮ್ಮನ್ನು ನಮ್ಮ ವಿದ್ವಾಂಸರಾದಂತಹ ಗಾಳಿಮನೆ ವಿನಾಯಕ ಭಟ್ರು ಆಮಂತ್ರಿಸಿದ್ದಾರೆ. ಹೀಗೆ 8 ಗಂಟೆಗೆ ಅಲ್ಲಿ ಇರಬೇಕಿತ್ತು, ಆದರೆ 8:30 ಗಂಟೆಗಳಿಗೆ ಮುಗಿಸ್ತದೆ ಅಂತ ಹೇಳಿದರು. ಆದರೂ ಕೂಡ ಈ ಗುರುಗಳೊಟ್ಟಿಗೆ ಒಂದು ಭಾಗವಹಿಸುವಂಥ ಯೋಗ ನಮ್ಮ ಪಾಲಿನ ಪುಣ್ಯವೇ ಸರಿ ಎಂದು ತಿಳಿದು ಈ ಕಾರ್ಯಕ್ರಮದಲ್ಲಿ ನಾನು ಹಾಜರಿದ್ದೇನೆ. ಹಿರಿಯರೊಂದು ಮಾತನ್ನು ಹೇಳಿದ್ದಾರೆ, ಮಂತ್ರೇ ತೀರ್ಥೆ ದ್ವಿಜೇ ದೇವೆ ದೈವಜ್ಞೆ ಭೇಷಜೆ ಗುರೌ ಯಾದೃಶೀಂ ಭಾವನಾಂ ವಿದ್ಯಾತ್ ಸಿದ್ಧಿ ಭವತಿ ತಾದೃಶಿ. ಮಂತ್ರ, ತೀರ್ಥ, ಗುರು, ವೈದಿಕ, ಜ್ಯೋತಿಷ್ಯ ಮತ್ತು ವೈದ್ಯರಲ್ಲಿ ಯಾವ ರೀತಿಯ ಭಾವನೆಯನ್ನು ಇಟ್ಟುಕೊಂಡು ನಾವು ಹೋಗ್ತೇವೋ ಅಂತಹ ಫಲಗಳು ಸಿಗುತ್ತದೆ. ಅದೇ ಪ್ರಕಾರವಾಗಿ ಗುರುಗಳು ಎಲ್ಲರನ್ನು ಕೂಡ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ. ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತಾಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಈ ಗಾಳಿಮನೆ ವಿನಾಯಕ ಭಟ್ರು ಬಹಳ ಒಂದು ಅಮ್ನ ಯಕ್ಷಸಂಸ್ಕೃತಿ ಬಳಗ ಗಾಳಿಮನೆ ಬಹಳ ದೂರದಿಂದ ಬಂದಿದ್ದಾರೆ. ಮೂಡುಬಿದಿರೆಯಲ್ಲಿ ಹೊರಗಿನಿಂದ ಬಂದವರು ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅಂಥವರಲ್ಲಿ ಗಾಳಿಮನೆ ವಿನಾಯಕ ಭಟ್ರು ಒಂದು ಸಂಸ್ಕೃತ ವಿದ್ವಾಂಸರಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಇವತ್ತು ಆ ಪಡೆದಂಥ ಅಧ್ಯಯನವನ್ನು ಅಧ್ಯಾಪನ ರೀತಿಯಲ್ಲಿ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರುವುದಿಲ್ಲ. ಎಂದು ಹಿರಿಯರೊಂದು ಮಾತನ್ನು ಹೇಳಿದ್ದಾರೆ, ಏಕೇನಾಪಿ ಸುರಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇನ ಕುಲಂ ಯಥ. ಒಳ್ಳೆಯ ಮಕ್ಕಳ ಕುಲವನ್ನು ಬೆಳಗಿದಂತೆ ಕಾಡಿನಲ್ಲಿ ಅನೇಕ ಮರಗಳಿದ್ದರೂ ಕೂಡ ಪರಿಮಳಯುಕ್ತವಾದಂಥ ಕೆಲವೇ ಮರಗಳು ಆ ಕಾಡನ್ನು ಪರಿಮಳಯುಕ್ತವಾಗಿ ಮಾಡುತ್ತದೆ. ಅದೇ ರೀತಿ ಯಕ್ಷಗಾನದ ಕಲಾವಿದರು ತುಂಬ ಜನ ಇದ್ದಾರೆ, ಯಾರನ್ನು ನಾವು ನಿಂದಿಸುವುದಿಲ್ಲ. ಇವರು ಧೈರ್ಯವಾಗಿ ಮುನ್ನಡೆದು ತಾನು ಕಲಿತಂತಹ ವಿದ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಬಹಳ ಶ್ರೇಷ್ಠವಾದದ್ದು. ಒಂದು ಸಮಾಜ ಋಣ, ಸರಸ್ವತಿ ಋಣವನ್ನು ಸಲ್ಲಿಸಿದಾಗೆ ಆಗ್ತದೆ. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದವನು ಹುಟ್ಟುವಾಗಲೇ ದೇವಋಣ, ಋಷಿ ಋಣ, ಪಿತೃಋಣ, ಸಮಾಜ ಋಣ, ಈ 4 ವಿಧದ ಋಣಗಳಿಗೆ ಬಾಧಕನಾಗ್ತಾನೆ. ಗುರುಗಳ ಸೇವೆ, ಸಮಾಜ ಸೇವೆ ಮಾಡೋದ್ರಿಂದ ವೃತ್ತಿಗಳಿಂದ ಆ ಋಣಗಳಿಂದ ನಾವು ಪರಿಹಾರ ಹೋಗ್ತೇವೆ. ಅಂಥ ಪುಣ್ಯ ಕಾರ್ಯವನ್ನು ಇವತ್ತು ಇವರು ಇಲ್ಲಿ ಮಾಡಿದ್ದಾರೆ. ಇದು ಯಕ್ಷಗಾನ ಆಮೇಲೆ ಉಪನ್ಯಾಸ ಇವುಗಳನ್ನು ಕೇಳುವುದರಿಂದ ನಮಗೆ ತುಂಬ ಲಾಭ ಉಂಟು. ನಾವು 1 ಸಲ ಕೇಳಿದರೆ 10 ಸಲ ಓದಿದಂಥ ಫಲ ನಮಗೆ ಸಿಗ್ತದೆ. 42 ವರ್ಷಗಳ ಹಿಂದೆ ನಾನು ಶಾಲೆಯಲ್ಲಿರುವಾಗ ಮಾಸ್ಟರೊಂದು ಪಾಠ ಮಾಡಿದ್ದಾರೆ. ಅದು ಈಗ ಸಹ ನನಗೆ ನೆನಪು ಬರ್ತದೆ. ಅದು ಇಂಗ್ಲೀಷ್ನಲ್ಲಿ ಉಂಟು, ಅದರೊಮ್ಮೆ ಹೇಳ್ತೇನೆ. ಆ್ಯನ್ ಅಕೌಂಟ್, ವಾಟ್ ಈಸ್ ಏನ್ ಅಕೌಂಟ್ ಅಂತ ಹೇಳೋದು ಪಾಠ ಕಾಮರ್ಸ್ನಲ್ಲಿ. ಅಕೌಂಟ್ ಅಂದರೆ ಏನು, ಅದನ್ನು ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ಈಶ್ವರ ಭಟ್ರು ಅಂತೇಳಿ. ಈಗ ಸಹ ನನಗೆ ನೆನಪಾಗ್ತದೆ. ಆ್ಯನ್ ಅಕೌಂಟ್ ಈಸ್ ಎ ಸಮರೈಸ್ಡ್ ರೆಕಾರ್ಡ್ ಫಾರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅದು ಡೆಫಿನೇಷನ್. ಅದು ಎಲ್ಲ ವಾಣಿಜ್ಯ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದದ್ದು. ಅದೇ ಯಕ್ಷಗಾನ ತಾಳಮದ್ದಲೆಯಲ್ಲಿ ಕೂಡ ಇಂತಹ ಅನೇಕ ವಿಷಯಗಳು ನಮಗೆ ಸಿಗ್ತದೆ. ಆದರೆ ಈಗಿನ ಜನಗಳದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಒಂದು ಪುರಾಣದಲ್ಲಿ ಒಂದು ಕತೆ ಹೇಳಿದ್ದಾರೆ. 5 ವರ್ಷದ ಧ್ರುವನು
ಗುರುಗಳನ್ನು ತಪಸ್ಸು ಮಾಡಲಿಕ್ಕೆ ಹೋಗ್ತಾನೆ. 5 ವರ್ಷ ತಪಸ್ಸು ಮಾಡುವಾಗ ದೇವರು ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕಂತ ಕೇಳುವಾಗ ಅವನಿಗೆ ಎಂತ ಹೇಳಬೇಕಂತೇಳಿ ಗೊತ್ತಾಗೋದಿಲ್ಲ, ಸ್ತಬ್ಧನಾಗಿ ನಿಂತಿದ್ದಾನೆ. ಆಗ ಗುರುಗಳು ಅವನ ಪಾಂಚಜನ್ಯವನ್ನು ಇವನ ದೇವರು ಪಾಂಚಜನ್ಯವನ ಮೈಗೆ ಮುಟ್ಟಿಸಿದ ಕೂಡಲೇ ಇವನಿಗೆ ಒಂದು ಶ್ಲೋಕ ಹೊರಹೊಮ್ಮುತ್ತದಂತೆ. 50 ವರ್ಷ ವಿದ್ವಾಂಸನಿಂದ ಬಾರದಂಥ ಒಂದು ಶ್ಲೋಕವನ್ನು ಆ 5 ವರ್ಷದ ಬಾಲಕನು ಹೇಳಿದ್ದಾನೆ. ಇದನ್ನು ನಾನು ಕಥೆಯಲ್ಲಿ ಕೇಳಿದ್ದೇನೆ. ಇಂತಹ ಕಥೆಗಳು ಈ ಯಕ್ಷಗಾನಗಳಿಂದ ಉಪನ್ಯಾಸಗಳು ನಮಗೆ ಸಿಗ್ತದೆ. ಆದರೆ ಇದರ ಪ್ರಯೋಜನ ಪಡೆಯುವವರು ಬಹಳ ವಿರಳ ಅಂತ ಹೇಳಲಿಕ್ಕೆ ಬೇಸರ ಆಗ್ತದೆ. ಏನೇ ಇರಲಿ, ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪ್ರಥಮ ವಾರ್ಷಿಕೋತ್ಸವವನ್ನು ಆರಂಭವನ್ನು ಜೈನಕಾಶಿಯ ಗುರುಗಳ ಸಮ್ಮುಖದಲ್ಲಿ ಸಾವಿರಕಮದ ಬಸೆಯಲ್ಲಿ ಆರಂಭಿಸಿ ಇವತ್ತು ಶುಕ್ಲ ಪಕ್ಷದಲ್ಲಿ ಚಂದ್ರ ಪಾಡ್ಯದಿಂದ ಹುಣ್ಣಿಮೆ ತನಕ ವೃದ್ಧಿಯಾಗುವಂತೆ ಪ್ರಥಮ ವಾರ್ಷಿಕೋತ್ಸವವನ್ನು ಮಾನ್ಯ ಗೌರವಾನ್ವಿತ ಸುಧಾಕರ್ ತಂತ್ರಿಗಳ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆರಂಭಿಸಿದ್ದಾರೆ. ಇನ್ನು 10 ವರ್ಷ 25 ವರ್ಷ ಶತಮಾನೋತ್ಸವವನ್ನು ಕಂಡು ಯಕ್ಷ ಸಂಸ್ಕೃತಿ ಬಳಗ ಉತ್ತರೋತ್ತರ
ತರಣಿ ವಿಘ್ನಾಟವೇ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಘ್ರಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಚೆಲ್ವಾತ್ರಿ ಜಾಗ
ಅಮೃತದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮೃತಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಗಂಗಾ ತರಂಗ ರಮಣೀಯ ಜಟ ಕಲಾಪವು ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯಮನಂಗ ಮದಾಪಹಾರ ವಾರಾಣಸಿ ಪುರಪತಿಯು ವಾರಾಣಸಿ ಪುರಪತಿಯು ಭಜ ವಿಶ್ವನಾಥ ಭಜ ವಿಶ್ವನಾಥ ಭಜ ವಿಶ್ವನಾಥ
ಸದಾ ಹಿಮಗಳಿಂದ ಕೂಡಿರುವುದರಿಂದ ರಜತ ಶಿಖರ ಎಂದು ಕರೆಯುತ್ತಾರೆ. ಹೌದು ದೇವ. ತಾತ್ವಿಕ ದೃಷ್ಟಿಯಲ್ಲಿ ವಿವೇಚಿಸಿದಾಗ ರಜತ ಬಣ್ಣ ಸತ್ಯ ಹಾಗೂ ಧರ್ಮದ ಸಂಕೇತ. ಹೌದು ದೇವ. ಎಲ್ಲಿ ಸತ್ಯ ಹಾಗೂ ಧರ್ಮ ಮೆರೆದಾಡುತ್ತಾ ಇರುತ್ತದೆಯೋ ಅಲ್ಲಿ ದೈವಸ್ಥಾನವಿರುವುದು ಖಂಡಿತ. ಹೌದು ದೇವಿ, ಪರಮೇಶ್ವರ, ಒಮ್ಮೆ ನನ್ನನ್ನು ಸರಿಯಾಗಿ ನೋಡಂತೆ. ಹಣೆಯಲ್ಲಿ ಕಣ್ಣು, ತಲೆಯಲ್ಲಿ ಹೆಣ್ಣು, ಕೊರಳಿನಲ್ಲಿ ಸರ್ಪ, ನರರುಂಡಗಳನ್ನೇ ಮಾಲೆಯನ್ನಾಗಿ ಧರಿಸಿದ್ದೇನೆ. ಅದು ಹೌದು. ಕಂಡ ನಾಸ್ತಿಕರು ವಿಕಾರಿ ಎಂದರು, ಕಂಡ ಭಕ್ತರು ಒಂದೊಂದರಲ್ಲಿ ಒಂದೊಂದರನ್ನು ಗುರುತಿಸಿದರು. ಅಷ್ಟು ಮಾತ್ರವಲ್ಲ, ಸ್ಪರ್ಶ ಮಾತ್ರದಲ್ಲೇ ಸಕಲ ಪಾಪಗಳನ್ನು ತೊಳೆಯುವ ಗಂಗೆ ದೇವಿಯು ತಲೆಯಲ್ಲಿ ಒಪ್ಪಿಕೊಂಡಿದ್ದಾಳೆ. ಅದು ಹೌದು. ಹಾಗಾದರೆ ಪಾಪಗಳ ಲೇಪನವಿಲ್ಲದೆ ಶುದ್ಧ ಸ್ವರೂಪಿ ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ದಿಗಂಬರ ಎಂದರೆ ಬಟ್ಟೆ ಇಲ್ಲದವನು ಎಂದರ್ಥವಲ್ಲ. ದಿಕ್ಕುಗಳನ್ನೇ ವಸನವನ್ನಾಗಿ ಧರಿಸಿ ದಿಗಂತ ವ್ಯಾಪಕ ವಿರಾಟ ಸ್ವರೂಪನು ಎಂದು ನಿಧಾನವಾಗಿ ಚಲಿಸುವ ನಂದಿಯೇ ನನ್ನ ವಾಹನ. ಯಾಕಿರಬಹುದು? ಯಾಕೆ ದೇವ? ಯಾವಾಗಲೂ ಧರ್ಮವು 4 ಪಾದದ ಕೆಳಗೆ ಸ್ಥಿರವಾಗಿ ಇರುತ್ತದೆ. ಅದರ ಮೇಲೆ ದೇವರು ಆರೂಢಿಯಾಗಿರುತ್ತಾರೆ ಎಂದು ಅರ್ಥ. ನಾಶರಹಿತವಾದದು ಅಕ್ಷರ. ನಾನು ಧರಿಸಿರುವ ಡಮರುಗಳ ನಾದರಿಂದ ಅಕ್ಷರ ಉತ್ಪತ್ತಿಯಾಯಿತು. ಅಷ್ಟು ಮಾತ್ರವಲ್ಲ, ಶಸ್ತ್ರಾಭಿಮಾನಿಗಳಾದ ದೇವರು ನನ್ನ ಅಂಶದಿಂದ ಪ್ರತ್ಯಕ್ಷರಾದರು. ದೇವಿ, ದೇವ, ನಿನ್ನೊಟ್ಟಿಗೆ ನಾನು ಈ ಕೈಲಾಸದಲ್ಲಿ ಬೆಳೆಯುತ್ತಾ ಇದ್ದೇನೆ. ಧರ್ಮದ ಒಳಿವಿಗಾಗಿ, ಸತ್ಯದ ಉಳಿವಿಗಾಗಿ ಯೋಚಿಸುವವರು ನಾವು. ನಿಜ ದೇವ. ದೇವ, ಧರ್ಮದ ಸ್ಥಿರದ ರಕ್ಷಣೆಗಾಗಿ ಅನೇಕ ಬಾರಿ ನೀವು ಭೂಮಿಗೆ ಇಳಿದದ್ದೂ ಇದೆ. ಸರಿ, ಭಕ್ತರನ್ನು ಉಳಿಸುವುದಕ್ಕೆ ಬೇಕಾಗಿ. ಒಂದು ವೇಳೆ ನಿಮ್ಮಲ್ಲೇನಾದರೂ ಸಂಕಲ್ಪವಿದ್ದರೆ ಅದಕ್ಕೆ ಪೂರಕವಾಗಿ ನಾನು ಸಹಕರಿಸುತ್ತೇನೆ ದೇವ. ದೇವಿ, ದೇವ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಜ್ಞಾನಿಗಳು ನನ್ನನ್ನು ಅರ್ಧನಾರೀಶ್ವರರೆಂದು ಕರೆಯುತ್ತಾರೆ. ಹೌದು ಸ್ವಾಮಿ. ಯಾತಕ್ಕಾಗಿ? ಏಕೆ? ನಿನ್ನನ್ನು ಪ್ರಕೃತಿಗೆ ಹೋಲಿಸಿದರೆ ನನ್ನನ್ನು ಪುರುಷರಿಗೆ ಹೋಲಿಸುತ್ತಾರೆ. ನೋಡೋಣ, ಹೊಸ ಸಂಕಲ್ಪವೊಂದನ್ನು ಮಾಡಿದ್ದೇನೆ. ಹೇಗೆ ಬರುತ್ತದೆ ಎಂದು ನೋಡೋಣ. ಹಾಗೆಯೇ ಆಗಲಿ. ಮರೆತು ಭ್ರಮೆಯಾಯಿತು ನನಗೆ ಭ್ರಮೆಯಾಯಿತು. ಈ ಯಕ್ಷಲೋಕದಲ್ಲಿ ಮೆರೆಯುತ್ತಾ ಇರುವ ರುಚಿಕ ಯಕ್ಷ ನಾನು ಯಾವತ್ತಿನಿಂದ ಗಮನಿಸುತ್ತಾ ಇದ್ದೇನೆ. ಅನೇಕ ಬ್ರಾಹ್ಮಣರೆಲ್ಲ ಸೇರಿ ಯಾಗವನ್ನು ಮಾಡುತ್ತಾ ಇದ್ದಾರೆ. ಅದರ ಮೂಲಕ ಪರಮೇಶ್ವರನನ್ನು ಮೆಚ್ಚಿಸಿ ಅವನ ಒಲುಮೆಗೆ ಪಾತ್ರರಾಗುತ್ತಾ ಇದ್ದಾರೆ.
ಏನು ಭ್ರಮೆಯವರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಹಾಲು ಬೆಣ್ಣೆ ತುಪ್ಪ ಮುಂತಾದ ಸುವಸ್ತುಗಳನ್ನು ನಾಶ ಮಾಡುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಸುಗಂಧ ಹೂಗಳಾದ ಕೇದಗೆ ಬಿಲ್ವಪತ್ರೆ ಮುಂತಾದ ಹೂಗಳನ್ನು ನಾಶ ಮಾಡುತ್ತಾ ಇದ್ದಾರೆ. ಈ ಯಾಗವನ್ನು ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೆ ನಾನು ಏನು ಮಾಡುತ್ತೇನೆ ಗೊತ್ತೇ? ಕುಂಭದೊಳುವದ ಮೂತ್ರವಲ್ಲದೆ ಸುಮ್ಮನೆ ಬಿಡುವುದಿಲ್ಲ. ಯಾಗವನ್ನು ನಾಶ ಮಾಡಲೇಬೇಕು. ಅದಕ್ಕಾಗಿ ಮಲಮೂತ್ರಗಳನ್ನು ಕುಂಜದಲ್ಲಿ ತುಂಬಿಸಿ ಉರಿಯುತ್ತಾ ಇರುವ ಯಜ್ಞ ಕುಂಡಕ್ಕೆ ಶಾಪವಾಕ್ಯವ ಕೇಳಿ ಭಯದಲ್ಲಿ ತಾಪಗೊಳ್ಳುತ್ತೇನೆ ಭಯದಲ್ಲಿ ತಾಪಗೊಳ್ಳುತ್ತಲೇ ಮರುಗಿ ರುಚಿಕನು
ನರಕದ ಕೂಪದಲ್ಲಿ ಕೆಡಗಿದೆಯ ಎನ್ನನು ನರಕದ ಕೂಪದಲ್ಲಿ ಕೆಡಗಿದೆಯ ಕ್ಷಮಿಸು ದೇವಾಗ ಕ್ಷಮಿಸು ಕ್ಷಮಿಸು ಜ್ಞಾನ ಮೂಲನೆ ನಿನ್ನ ಕೆಣಗಿದ ಜ್ಞಾನ ಶೂನ್ಯನ ಪೊರೆಯೋ ದೇವನೇ ಜ್ಞಾನ ಮೂಲನೆ ನಿನ್ನ ಕೆಣಗಿದ ಜ್ಞಾನ ಶೂನ್ಯನ ಪೊರೆಯೋ ದೇವನೇ ಜ್ಞಾನ ರೂಪದಿಂದೆನ್ನತೆಯ ಜ್ಞಾನ ರೂಪನೇ ಮಹಿಮನೇ ಜ್ಞಾನ ರೂಪದಿಂದೆನ್ನತೆಯ ಜ್ಞಾನ ರೂಪನೇ ಮಹಿಮನೇ ಅಜ್ಞಾನಿಯಾದೆ ನಾ ಅಜ್ಞಾನಿಯಾದೆ ದೇವ ಶಂಕರ ಶಶಿಧರ ಈಶ್ವರ ಮನ್ನಿಸು ಅಜ್ಞಾನಿಯಾಗಿ ನಾನು ಮಾಡಿದ ಅನ್ಯಾಯಕ್ಕೆ ಪ್ರತಿಯಾಗಿ ಸುಜ್ಞಾನಿಯೂ ಜ್ಞಾನಿಯೂ ಆದಂತಹ ನೀನೇ ಕುಪಿತವಾಗಿ ಶಾಪವನ್ನು ಕೊಟ್ಟು ಬಿಟ್ಟೆಯ ತಂದೆ. ಛೇ, ನಾನು ಈ ಯಾಕೆ ರೀತಿಯಾಗಿ ವರ್ತಿಸಿದೆ ಎಂದು ನನಗೆ ತಿಳಿಯುತ್ತಾ ಇಲ್ಲ. ಪ್ರಭು, ಮೂರು ಲೋಕವನ್ನು ಪೊರೆಯುವಂತಹ ದೇವರೇ ನೀವು. ಆದ್ದರಿಂದ ನಿನ್ನ ಕಾಲಿಗೆ ಬಿದ್ದು ಕೇಳುತ್ತಾ ಇದ್ದೆ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಉದ್ಧರಿಸಬೇಕು ತಂದೆ, ಉದ್ಧರಿಸಬೇಕು. ಜನಿಸೈ ಜಂಬಾಸುರನಾಗುತ್ತ ಮನದಲ್ಲಿ ಮರುಗದಿರು ಜಂಬಾಸುರನಾಗುತ್ತ ಮನದಲ್ಲಿ ಮರುಗದಿರು ಮುನಿ ಜೈ ಭೀಷಣೋರ್ವನು ಮುಂದಕ್ಕೆ ಮುನಿ ಜೈ ಭೀಷಣನೋರ್ವನು ಮುಂದಕ್ಕೆ ನಿನಗೊಲಿವನು ತೆರಳು ನೀ ತೆರಳು ಜನಿಸೈ ನೀ ಜಂಬಾಸುರನು ಆಗುದ ಮನದಲ್ಲಿ ಮರುಗದಿರು ನೀನು ಮನದಲ್ಲಿ ಮರುಗದಿರು ಯಕ್ಷನೇ ನೀನು ಜಂಬಾಸುರನಾಗಿ ಜನಿಸುತ್ತೀಯ ಹೌದು. ಆದರೆ ಜೈಗೀಶ್ವ ಮುನಿಯು ನೀನು ನನ್ನಿಂದ ಪಡೆದ ಶಾಪವು ನಿನಗೆ ಮುಕ್ತಿಯಾಗುತ್ತಾರೆ. ಹೋಗಿ ಬಾ, ನಿನಗೆ ಶುಭವಾಗಲಿ.
ಈ ಕಾಡಿನ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ನನ್ನ ತಂದೆ ತಾಯಿಗಳವರು ಒಂದು ತಿಳಿಯುತ್ತಾ ಇಲ್ಲ. ಆದರೆ ಹುಟ್ಟಿದಾಕ್ಷರ ಮಾಡುತ್ತಾ ಇರುವುದು ಈ ಉದರಾಗ್ನಿ. ಈ ಉದರಾಗ್ನಿಯನ್ನು ತರಿಸಲೇಬೇಕು. ಹುಡುಗುದ ಉದರಾಗ್ನಿಯನ್ನು ಮೇಲೆ ನೋಡಿದರೆ ಹಕ್ಕಿಗಳ ಹಾರಾಟ ಚೀರಾಟ. ಸಾರಿ ಸಾರಿ ಓಡಾಡುತ್ತಾ ಇರುವ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಾ ತಿನ್ನುತ್ತಾ ಸಾಗುತ್ತೇನೆ. ಜೈವೀಶ ಮುನಿತ ಎಂದಿನಂದದಿ ಗೀತಪತಿ ಮುನಿಪ ಸಾಧನೆಯಿಂದ ಜಗಕೊಳ್ಳಿತನೆ ಬಯಸುತ್ತರಿಂದ ಮನದಿ ತಪದ ಸಾಧನೆಯಿಂದ ಜಗಕೊಳ್ಳಿತನೆ ಬಯಸುತ್ತಲಿಂದ ಮನದಿ ಮುನಿಪ ಈ ಲೋಕದಲ್ಲಿ ಹುಟ್ಟಿದಂತಹ ಜೀವಿಯ ಜೀವನ ಸಾರ್ಥಕತೆಯನ್ನು ಪಡೆಯುವುದು ಕೇವಲ ಲೌಕಿಕವಾದಂತಹ ಸಾಧನೆಯಿಂದಲ್ಲ, ಬದಲಾಗಿ ಅದಕ್ಕಿಂತಲೂ ಮಿಗಿಲಾದಂತಹ ಪರಮಾತ್ಮನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಅರ್ಥಾತ್ ಧರ್ಮ ಕಾರ್ಯಗಳನ್ನೆಸಗುತ್ತ ಧರ್ಮ ಪಥವನ್ನರಸರಿ ಜೀವನದಲ್ಲಿ ಸತ್ಕರ್ಮಗಳನ್ನೇ ನಡೆಸಿದೆವು ಎಂತಾದರೆ ನಾವು ಭಕ್ತಿಪರವಶರಾದದಕ್ಕೂ ಒಂದು ಸಾರ್ಥಕತೆ ಒದಗುತ್ತದೆ. ಆ ಮುಖೇನ ನಮ್ಮನ್ನು ನಾವು ದೇವರಲ್ಲಿ ವಿನಿಯೋಗಿಸಿಕೊಳ್ಳಬಹುದು, ದೇವತ್ವದಲ್ಲಿ ತೊಡಗಿಸಿಕೊಳ್ಳಬಹುದು ಎನ್ನುವುದನ್ನು ಈ ಹಿಂದೆಲೇ ಅದೆಷ್ಟೋ ಋಷಿಮುನಿಗಳಾದಿಯಾಗಿ ಎಲ್ಲವರೂ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿಯೇ ನಡೆಯುತ್ತಾ ಇರುವವನು ಈ ಜೈಗೀಶ್ವರ ಮುನಿ. ಎಂದಿನಂತೆ ಇನ್ನೂ ಕೂಡ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುವವನು ನಾನು. ಪ್ರಭು ಪರಶಿವನ ಧ್ಯಾನವನ್ನೇ ಅನುಸರಿಸಿ ಜೀವನದಲ್ಲಿ ಸದ್ಧರ್ಮವನ್ನು ಮಾಡಬೇಕು, ಸತ್ಕರ್ಮಗಳನ್ನೆಸಗಬೇಕು ಎನ್ನುವಂತಹ ಮಹದಾಶೆಯನ್ನು ಹೊಂದಿಕೊಂಡು ಈ ಕಾನನ ಮಧ್ಯದಲ್ಲಿ ಅದೆಷ್ಟೋ ಕಾಲಗಳಿಂದ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಇನ್ನೂ ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿದಂತಹ ನಾನು ನನ್ನ ಕರ್ಮಾನುಸಾರವಾಗಿ ಸಂಗ್ರಹಿಸಬೇಕಾದಂತಹ ಸುವಸ್ತುಗಳೆಲ್ಲವನ್ನು ಈ ಕಾನನ ಮಧ್ಯದಲ್ಲಿಯೇ ಸಂಗ್ರಹಿಸಿಕೊಂಡಿದ್ದೇನೆ.
ಇನ್ನು ತಡ ಮಾಡುವುದು ಸರಿಯಲ್ಲ. ಪರಶಿವನ ಧ್ಯಾನವನ್ನು ಮಾಡುತ್ತಾ ನನ್ನ ಜೀವಕಾರ್ಯವನ್ನು ಮುಂದುವರಿಸುತ್ತೇನೆ. ಓಂ ನಮಃ ಎನ್ನುತ್ತರಿ ಮುನಿತ ವನದಲ್ಲಿ ಬರುತ್ತಿರೆ ಧನುಜನೋಡಿ ಬಂದ ಧನುಜನು ನೋಡಿ ಬಂದ ಮುಂದೆ ಸಾಗುತ್ತಿರುವ ನನ್ನ ಕಣ್ಣಿಗೆ ಕಾಣಿಸಿಕೊಂಡೆ ಅಲ್ಲ, ನಿನ್ನನ್ನು ಹಿಡಿದು ಜ್ಞಾನಕ್ಕೆ ಅಪ್ಪನಿಗೆ ತಿನ್ನುತ್ತೇನಂತೇಳಿ. ಯಾತಕ್ಕೆ ಪೀಡಿಪೆ ನಾತಾಪಸಿಗರೆ ಯಾತಕ್ಕೆ ಮುಂಬರುವೆ ಅಯ್ಯ ಯಾತಕ್ಕೆ ಪೀಡಿಪೆ ನಾತಾಪಸಿಗರೆ ಯಾತಕ್ಕೆ ಮುಂಬರುವೆ ನೀ ಯಾತಕ್ಕೆ ಮುಂಬರುವೆ ಘಾತುಕನಾದರೆ ಪಾತಕಿಯಾಗುವೆ ಘಾತುಕನಾದರೆ ಪಾತಕಿಯಾಗುವೆ ನೀತಿಯ ಬರುವೆ ಅಯ್ಯ, ಈ ಕಾನನ ಮಧ್ಯದಲ್ಲಿ ನನ್ನನ್ನು ಕಂಡಾಗ ನೀನು ಅನುಸರಿಸಿದಂತಹ ಚಾರಿಯಿಂದಲೇ ನೀನೊಬ್ಬ ರಾಕ್ಷಸ ಎನ್ನುವುದು ಸ್ಪಷ್ಟವಾಯಿತು. ಯಾಕಯ್ಯ ಈ ಕ್ರೌರ್ಯ ಪ್ರವೃತ್ತಿಯನ್ನೇ ಮುಂದುವರಿಸುತ್ತಾ ನನ್ನನ್ನೇ ತಿನ್ನುತ್ತಿ ಎನ್ನುವ ಹಾಗೆ ಮುಂಬರುತ್ತಾ ಇರುವೆ? ನಾನು ನಿನ್ನ ಆಹಾರವಾಗಿ ಸಿಗಬೇಕಾದವನಲ್ಲ, ನಾನೊಬ್ಬ ತಾಪಸಿ. ಸತ್ಕರ್ಮಗಳನ್ನು ಎಸಗುತ್ತಾ ಜೀವನದಲ್ಲಿ ಸಾಗುತ್ತಾ ಇರುವವನು ನಾನು. ಹೌದೇ? ನನ್ನಂತಹ ಮುನಿಪೋತ್ತಮರಿಗೆ ನೀನು ಅನ್ಯಾಯವೆಸಗಿದೆ ಅಂತ ಆದರೆ ನೀನು ಪಾತಕಿಯಾಗುವೆ ಮಗನೇ. ಅದಕ್ಕೆ ಬೇಕಾಗಿ ದುಷ್ಟನಾದಂತಹ ನಿನ್ನ ಈ ಕ್ರೌರ್ಯ ಏನಿದೆಯೋ ಅದನ್ನು ಬಿಟ್ಟು ಜೀವನದಲ್ಲಿ ಒಳಿತನ್ನು ಬಯಸು, ಇತರರಿಗೆ ಒಳಿತನ್ನು ಮಾಡು, ಆಗ ನಿನಗೆ ಕ್ಷೇಮವಾಗುತ್ತದೆ. ಮಗು, ಅರ್ಥ ಮಾಡಿಕೊ ನನ್ನ ಮಾತನ್ನು. ಬಿಡಲಾಗದ ನುಡಿಯದಿರೋ ನೀನೊಬ್ಬ ಶ್ರೇಷ್ಠ ಮುನಿ ಹೌದಾದರೆ ನಾನು ಯಾರು, ನನ್ನ ತಂದೆ ತಾಯಿಗಳಾರು ಎಲ್ಲವನ್ನೂ ತಿಳಿಸು. ಇಲ್ಲದಿದ್ದರೆ ನಾನು ಬಿಡುವುದಿಲ್ಲ. ಅಯ್ಯ, ನೀನು ಯಾರೆಂಬ ಪ್ರಶ್ನೆ ಆದರಿದಕ್ಕೆ ನಾ ಹಾದಿಯ ಪೇಳುವೆ ಮೋದಗುಳಾಲಿಪುದು ಕೇಳುವೆ ಮೋದದುಲಾಲಿಪುದು ಆದಿ ಶಿವನ ನೀನಾದಿನ ಕೆಣಕಲು
ಆದಿಶಿವನ ದಿನ ದಿನ ಕೆಣಕಲು ಹೋದೆ ಶಾಪ ಪಡೆದೆ ಅಯ್ಯ ಅಯ್ಯ ನಿನ್ನ ಈ ಕ್ರೌರ್ಯವನ್ನು ತಡೆಯುತ್ತಿರುವಂತಹ ನನ್ನಲ್ಲಿ ನೀನು ಯಾರು? ನಿನ್ನ ಹುಟ್ಟಿನ ಗುಟ್ಟೇನೆ ಎನ್ನುವ ಪ್ರಶ್ನೆಯನ್ನು ಕೇಳುತ್ತಾ ಇರವಲ್ಲೇ? ಹೌದು. ನೀನು ಈ ರೀತಿಯಾಗಿ ಈ ಲೋಕದಲ್ಲಿ ಅಲೆದಾಡಬೇಕಾದವನಲ್ಲ. ನಿನ್ನ ಜೀವನದ ದತ್ತಾಂಶವೇನಿದೆಯೋ ಅದನ್ನು ನಾನು ಸಾರುವೆ. ನೀನು ಲಾಲಿಸಿ ಕೇಳಯ್ಯ. ನೀನು ಭೂಲೋಕದಲ್ಲಿರಬೇಕಾದವನಲ್ಲ, ನೀನು ದೇವಲೋಕದಲ್ಲಿದ್ದಂತಹ ರುಚಿಕ ಯಕ್ಷ. ಒಂದು ದಿನ ಯಾಗ ಯಜ್ಞಾದಿಗಳನ್ನು ನೀನು ಹಾನಿಗೆಡಹಿದಂತಹ ಕಾರಣದಿಂದ ಸಾಕ್ಷಾತ್ ಪ್ರಭು ಪರಶಿವನೇ ನಿನ್ನ ಮೇಲೆ ಕುಪಿತನಾಗಿ ಈ ರೀತಿಯಾಗಿ ಭೂಲೋಕದಲ್ಲಿ ಜನಿಸು ಎನ್ನುವ ಹಾಗೆ ಶಾಪವನ್ನು ಕೊಟ್ಟವನಿದ್ದಾನೆ. ಹೌದೇ? ಆ ಕಾರಣದಿಂದಲಾಗಿ ನೀನು ಈ ಹೊತ್ತಿಗೆ ಭೂಲೋಕದಲ್ಲಿ ಇದ್ದೀಯ. ಅದಕ್ಕೆ ಹೇಳುವುದು, ನಾವು ಯಾವುದನ್ನೇ ಮಾಡಿದರೂ ಅದಕ್ಕೊಂದು ಪರಿಣಾಮ ಎನ್ನುವುದನ್ನು ಭಗವಂತ ನಮಗೆ ಒದಗಿಸುತ್ತಾನೆ ಎನ್ನುವುದು ಸ್ಪಷ್ಟ. ನಾವು ಸತ್ಕರ್ಮಗಳನ್ನೇ ಮಾಡಿದೆವಂತಾದ್ರೆ ತತ್ಪರಿಣಾಮದಲ್ಲಿ ಭವಿಷ್ಯದಲ್ಲಿ ನಮಗೆ ಒಳ್ಳೆಯದೇ ಆಗುತ್ತದೆ. ನಾವು ಕೆಟ್ಟದನ್ನು ಎಸಗಿದರೆ ಅಂತಾದ್ರೆ ಮಾತ್ರ ನಾವು ಮಾಡಿದಂತಹ ಪಾಪಕರ್ಮ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಎನ್ನುವುದಕ್ಕೆ ಈ ಹೊತ್ತಿಗೆ ನೀನಾದರೂ ಜ್ವಲಂತ ಸಾಕ್ಷಿಯಾಗಿರುವೆ. ಹಾಗಾಗಿ ನಿನ್ನ ಜೀವನ ವೃತ್ತಾಂತವನ್ನು ಹೇಳಿದವನಿದ್ದೇನೆ. ಈಗಲಾದರೂ ಅರ್ಥವಾಯ್ತಲ್ವೇ? ಇನ್ನು ಮುಂದಕ್ಕೆ ನೀನು ಈ ರೀತಿಯಾಗಿರಬೇಕಾದವನಲ್ಲ. ಒಳಿತನ್ನು ಮಾಡುವ ಉದ್ದೇಶವನ್ನು ಹೊಂದಿ ಸದ್ಧರ್ಮವನ್ನು ಆಚರಿಸಿ ಪರಶಿವನ ಧ್ಯಾನವನ್ನು ಮಾಡು. ಅವನ ಭಕ್ತನಾಗು. ತನ್ಮುಖೇನ ಶಿವ ಕೃಪಾ ಕಟಾಕ್ಷ ಪಾತ್ರನಾಗು ಮಗನೇ, ಪಾತ್ರನಾಗು. ಆದಿತಯ ಹೋಗು, ಶುಭವಾಗಲಿ. ಶಿವನ ಕುರಿತು ತಪಸ್ಸನ್ನು ಆಚರಿಸಬೇಕು. ತೆರಳುತ್ತೇನಂತೆ. ಮುನಿಪನುಪದೇಶದಲ್ಲಿ ಜಂಬನು ಅನಿತರಲ್ಲಿ ಪರಮಶಿವನ ಮೆಚ್ಚಿದೆ. ವರದಿ ಹರುಷಿತನಾಗಿ ವಿರಚಿದೆ ಅನಘ ತಪವ ಅನಘ ತಪವ ಮಾತಿನಂತೆ ನೇರವಾಗಿ ಕಾಡಿಗೆ ಬಂದು ಶಿವನ ಕುರಿತು ತಪಸ್ಸನ್ನು ಆಚರಿಸಿದೆ. ಒಲಿದ ದೇವರಲ್ಲಿ ಮರಣವೇ ಬಾರದೆಂಬ ವರವನ್ನು ಕೇಳಿಕೊಂಡೆ. ಆಗ ಆ ವರವನ್ನು ಕೊಡುವ ಅಧಿಕಾರ ನನಗೆವಿಲ್ಲ. ನೀನು ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸುವೆ ಎಂದು ಹೇಳಿದ. ಹಾಗಾಗಿ ಬ್ರಹ್ಮದೇವನ ತಪಸ್ಸಿಗೆ ಬಂದಿದ್ದೇನೆ. ತಡ ಮಾಡುವುದಲ್ಲ, ಇದೇ ಸರಿಯಾದ ಸಮಯ. ತೆರಳುತ್ತೇನೆ. ವಾಣಿ ರಮಣ ಸೇರಿದೆ ಕರುಣ ನೀಡು ಕರುಣ ತೋರೋ ದರುಶನ ವಾಯುರಮಣ ಸೇರು ದರುಶನ ವಾಣಿ ರಮಣ ತೋರೋ ದರುಶನ ಜಯ ನಮೋ ಬ್ರಹ್ಮದೇವ. ವಾಣಿ ರಮಣ ಮೈದೋರ್ ತಂದೆ ಮೈದೋ. ಮೆಚ್ಚಿದೆ ನಿನ್ನಯ ತಪಗೆ ಉಚ್ಚರಿಸೆ ಮನದಣಿಕೆ ಮೆಚ್ಚಿದೆ ನಿನ್ನಯ ತಪಗೆ ನೀನುಚ್ಚರಿಸೆ ಮನದೆಣಿಕೆ ನೀನುಚ್ಚರಿಸೆ
ಮನದೆಣಿಕೆ ಇಚ್ಚಿಪವರಗಳ ಸ್ವಚ್ಛತೆಯೊಳ್ಕೆ ಇಚ್ಚಿಪವರಗಳ ಸ್ವಚ್ಛತೆಯೊಳ್ಕೆ ಅಚ್ಚಳಿಯದ ಕೊಡುವೆನು ನಯದ ಬಗ್ಗೆ ನೀನು ಧರಿಸೆ ಮನದೆಣಿಕೆ ಮಗನೇ ಚಂಬ, ಬ್ರಹ್ಮದೇವ ಇದೋ ನಿನ್ನ ಭಕ್ತಿಯ ತಪಸ್ಸಿಗೆ ಮೆಚ್ಚಿದ್ದೇನೆ. ಯಾಕಾಗಿ ತಪಸ್ಸು ಮಾಡಿದೆ? ನಿನ್ನ ಇಚ್ಛೆಯನ್ನು ಕೇಳಿಕೋ. ಬ್ರಹ್ಮದೇವ ಮೂರು ಲೋಕದ ಪಾರುಪತ್ಯವ ಶಾರದಾಪತಿ ನೀಡು ಮರಣವ ಮೀರಿ ಶಾಶ್ವತನಪ್ಪ ರೀತಿಯ ದಾರಿ ತೋರೋ ಶಾರದಾಪತಿ ಮೀರಿ ಶಾಶ್ವತನಪ್ಪ ರೀತಿಯ ದಾರಿ ತೋರೋ ನನ್ನ ತಪಸ್ಸಿಗೆ ಮೆಚ್ಚಿದಿಲ್ಲ. ಮೂರು ಲೋಕವನ್ನು ನನ್ನ ವಶದಲ್ಲಿರಿಸಿಕೊಳ್ಳುವ ಸಾಮರ್ಥ್ಯವನ್ನು ಅನುಗ್ರಹಿಸು. ಮಾತ್ರವಲ್ಲ, ನಾನು ಸಾಯಲೇಬಾರದು ಅಂತ ವರವನ್ನು ಅನುಗ್ರಹಿಸು. ಆದರೂ ಜನಿಸಿ ಸಾಯುವ ಕರ್ಮ ಜೀವಕ್ಕೆ ತಥಾಸ್ತೆನುತ ಆದರೂ ಜನಿಸಿ ಸಾಯುವ ಕರ್ಮ ಜೀವಕ್ಕೆ ಮುನಿಯ ಹೋಮಾಗ್ನಿಯನು ಕೆಣಕಲು ನೀನು ಮುನಿಯ ಹೋಮಾಗ್ನಿಯನು ಕೆಣಕಲು ನಿನಗೆ ಮರಣವು ಖರೆಯು ಹೋಮಾಗ್ನಿಯನು ಕೆಣಕಲು ನಿನಗೆ ಮರಣವು ಕರೆಯೋ ಕರೆಯೋ ಜಿನಿ ತಥಾಸ್ತೆನುತ ಹುಟ್ಟಿದ ಜೀವಿ ಸಾಯಲೇಬೇಕು. ಆ ವರವನ್ನು ಕರುಣಿಸಲು ಸಾಧ್ಯವಿಲ್ಲ. ಆದರೆ ನಾನು ನಿನಗೊಂದು ವರವನ್ನು ಕರುಣಿಸುತ್ತೇನೆ. ನಾನು ಕೊಟ್ಟ ವರವನ್ನು ನೀನು ಜೀವನ ಉದ್ದಕ್ಕೂ ಪಾಲಿಸಿದರೆ ನನಗೆ ಮರಣವು ಬರುವುದಿಲ್ಲ. ಯಾವುದೇ ಸಂದರ್ಭದಲ್ಲೂ ಋಷಿ ಮುನಿಗಳು ಮಾಡುವ ಯಜ್ಞವನ್ನು ಕೆಣಕಲು ಹೋಗಬೇಡ. ಒಂದು ವೇಳೆ ನೀನು ನನ್ನ ಮಾತನ್ನು ಮೀರಿ ಮುಂದುವರೆದರೆ ಅದೇ ಅಗ್ನಿಯಿಂದ ನಿನಗೆ ಮರಣವು ಬಂದಿತು. ಎಚ್ಚರಿಕೆ, ನಿನಗೆ ಶುಭವಾಗಲಿ.
ಗಮನೋ ವರವನ್ನು ಸಂಪಾದಿಸಿದ್ದೇನೆ. ತಡಮಾಡುವುದಲ್ಲ, ಲೋಕವನ್ನು ಸ್ವಾಧೀನಗೊಳಿಸಬೇಕು ಸಾರುತ್ತೇನೆ. ಸೇರಿ ಭೂಪಾಲರ್ತನೆಯನ್ನು ಕಟ್ಟಿ ಭೂಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಲೋಕಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಇನ್ನು ಉಳಿದದ್ದು ಸ್ವರ್ಗಲೋಕ. ತಡ ಮಾಡುವುದಿಲ್ಲ, ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಯಾರುತ್ತೇನೆ. ಇರುವಂತಹ ಸ್ಥಳ ಈ ನಾಗಲೋಕಕ್ಕೆ ಯಾರೆಂದು ಕಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳು. ಹಾಗೆಂದುಕೊಳ್ಳಬಹುದು. ಏನು ಬಂದ ಅನೇಕವಿದೆ. ಚರಣ ನುಡಿಯನ್ನು ಕೇಳು ತಕ್ಷಣ
ಕುರಿತಾಗಿ ಏನು ನಿಮ್ಮ ಅಭಿಪ್ರಾಯ? ಅಡಿಗಡಿಗಿಡರದಿ ನಗದ ಭಾಗ್ಯ ಪಡೆಯಲು ಸಮರ ಕೈಯಿಡಿ ಬಡಿವರು ದೈತ್ಯರು ಸಂಗ್ರಾಮವಾದ ಯೋಜನೆಯ ಮನದಿ ಸರ್ಗವನ್ನು ಏರಿದ ಅನೇಕ ದುಷ್ಟರನ್ನು ನಾವು ತ್ರಿಮೂರ್ತಿಗಳ ದಯೆಯಿಂದ ವಧಿಸಿದ್ದೇವೆ. ಈಗ ಬಂದಿರುವ ಜಂಬಾಸುರವನ್ನು ಕೂಡ ನಾವು ಸೋಲಿಸುತ್ತೇವೆ. ಒಡೆಯ ದುರುಳನ ಮಾತಿರಲಿ ಭೂಷಣನೆ ಬರಲಿ ಬಂದಂತಹ ದುಷ್ಟ ಎಷ್ಟೇ ಪರಾಕ್ರಮಿಯಾಗಿದ್ದರು ನಾವು ಎಲ್ಲಿಯವರೆಗೆ ಧರ್ಮ ಮಾರ್ಗದಲ್ಲಿ ಇರ್ತೇವೋ ಅಲ್ಲಿಯವರೆಗೆ ಯಾರಿಗೂ ಹೆದರಬೇಕಾಗಿಲ್ಲ. ಆದ್ದರಿಂದ ಆದುರನ್ನು ಬಿಡು. ಓ ನಮ್ಮವರೇ, ನೀವು ಆಡಿದಂತ ಮಾತನ್ನು ಕೇಳಿ ಸಂತೋಷವಾಯಿತು. ಇನ್ನು ತಡಮಾಡುವುದು ಸರಿಯಲ್ಲ. ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ನಾವೆಲ್ಲ ಯುದ್ಧರಂಗಕ್ಕೆ ತೆರಳೋಣ. ಎಲ್ಲಿ ಬೇಕು ದುರುಳ ತಗದ ದಿನದೈ ನಿಮಿದ ದಿನದೈ ತಗದ ದಿನದೈ ನಿಮಿದ ದಿನದೈ 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 ಎಲ್ಲಿ ಪೋವೆ ದುರುಳ ದುರುಳ ಎಲ್ಲಿ ಪೋವೆ ದುರುಳ ನಿಲ್ಲು ರಣದಿ ಸುರನೆಲ್ಲ ಚೆಲ್ಲಿ ಬಡಿದ ಗರ್ವವನ್ನು ನಂದು ತೋರಿದು ಶಾಂತಿಯುತವಾಗಿದೆ ನಮ್ಮ ಈ ಪುರವನ್ನು ಅಶಾಂತಿಗೊಳಿಸಲು ಪ್ರಯತ್ನಿಸಿದರೆ ಅದು ನಿನ್ನ ಕನಸಿನ ಗಂಟಾಗುವುದು. ಬಂದಂತೆ ಹಿಡ್ದ ಹೋಗಿ ಸಲಿ ಇಲ್ಲದಿದ್ದರೆ ನಿನ್ನದಲ್ಲಿ ಕತ್ತರಿಸುವೆ. ಎಲ್ಲವೂ ದುಷ್ಟ. ಹೇಳಲ ಸ್ವರ್ಗವನ್ನು ಏರಿದಲ್ಲಿಗೆ ಸ್ವರ್ಗ ನಿನ್ನ ಕೈಗೆ ಸಿಕ್ಕಿತೆಂದು ಭಾವಿಸಬೇಡ. ಬಂದಂತೆ ಹಿಂದೆ ತೊಲಗು. ಇಲ್ಲದಿದ್ದರೆ ಅದು ನಿನಗೆ ಆಗುವುದು. ಮುಂದೆ
ಇದೆ ಅಲ್ಲ, ಅದು ಈ ಹಿಂದೆ ಅದೆಷ್ಟೋ ದಾನವರು ನಮ್ಮ ಸ್ವರ್ಗಕ್ಕೆ ತಾಳಿ ಇಟ್ಟಿದ್ದಾರೆ. ಓಹೋ, ಅವರಾರೂ ಬದುಕುಳಿದಿಲ್ಲ. ಹೌದೇ? ಹಾಗಾಗಿ ಸ್ವರ್ಗದ ಆಸೆಯನ್ನು ಬಿಟ್ಟು ಹಿಂದಕ್ಕೆ ನಡೆ, ಇಲ್ಲವಾದರೆ ವಜ್ರಾಯುಧದ ರುಚಿ ನೋಡಬೇಕು. ಯಾರಿದ್ದೆ? ಅರಿದೆ ಅರಿದೆ ದುರಭಾಗ್ಯದ ದುರಭ ನನ್ನ ಮುಂದೆ ಬಂದೆಯೋ, ಒಳ್ಳೆದಾಯ್ತು. ನಿನ್ನನ್ನು ಸೋಲಿಸಿ ಸ್ವರ್ಗದ ಪೀಠ ವಶಪಡಿಸಿಕೊಳ್ಳುತ್ತೇನೆ. ದೇವತೆಗಳೆಲ್ಲ ಸೋತು ಮಾಡಿದ್ದಾರೆ. ಸ್ವರ್ಗದ ಬಿಟ್ಟು ಬರಿದಾಗಿದೆ ಯಾರಿಗೊಳ್ಳುತ್ತಾರೆ? ಈಗ 3 ಲೋಕವು ನನ್ನ ಸ್ವಾಧೀನವಾಗಿದೆ. ಏನಾಗುತ್ತದೆ ಅಂತ ಆಡುತ್ತೇಳಂತೆ. ವನ ಮಧ್ಯದಿ ನವ ಯುವತಿಯು ಕನ್ನಿಕ ವನಜಾಂಬಕಿ ಭವೆಯು ವನಜಾಂಬಕಿ ಭವೆಯು ಓ ವನಮಧ್ಯದಿನವ ಯುವತಿಯು ಕನ್ನಿಕಾ ವನಮಧ್ಯದಿನವ ಯುವತಿಯು ಕನ್ನಿಕಾ ವನಜಾಂಬಕಿ ಭವೆಯು ಕನ್ನಿಕ ವನಜಾಂಬಕಿ ಭವೆಯು ತಪದಲ್ಲಿ ಮೆಚ್ಚಿದೆ ಮೈ ತೋರಲು ಘನ ತಪದಲ್ಲಿ ಮೆಚ್ಚಿದೆ ಮೈ ತೋರಲು ಮನಗೊರೆದಿರೆ ವನ ಮಧ್ಯದಿನವ ಯುವತಿಯು ಕನ್ನಿಕ ವನಜಾಂಬಕಿ ಭವೆಯು ಕನ್ನಿಕ ವನಜಾಂಬಕಿ ಭವೆಯು ಕನ್ನಿಕಾ
ಪ್ರತಿಯೊಬ್ಬರಿಗೂ ತನ್ನ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಯ ಹೆಸರನ್ನು ಹೇಳಿಕೊಂಡು ಸಂತೋಷ ಪಡುವುದಕ್ಕೆ, ಸಂಭ್ರಮಿಸುವುದಕ್ಕೆ ಕಾರಣವಿದೆ. ಆದರೆ ಈ ಕನ್ನಿಕೆಯ ಜೀವನದಲ್ಲಿ ತಂದೆ ಯಾರು, ತಾಯಿ ಯಾರು ಎಂದು ನಾನು ತಿಳಿಯದೆ ಹೋದೆ. ಆದರೆ ಸಣ್ಣವಳಿರುವಾಗ ನನ್ನನ್ನು ಈ ಊರಿನವರೆಲ್ಲ ಸಾಕಿ ಸಲಹಿ ಕನ್ನಿಕೆ ಎನ್ನುವ ಸುಂದರವಾದ ಹೆಸರನ್ನು ಕೊಟ್ಟಿದ್ದಾರೆ. ನನ್ನ ಬದುಕಿನಲ್ಲಿ ಒಂದು ಆಸೆ, ಜಗದ ರಕ್ಷಕಿಯಾದ ಪಾರ್ವತಿ ದೇವಿಯನ್ನು ಮೆಚ್ಚಿಸಿ ಅವಳ ಆಶೀರ್ವಾದವನ್ನು ಪಡೆಯಬೇಕು. ಅದಕ್ಕಾಗಿ ನೇರವಾಗಿ ಕಾಡಿಗೆ ಬಂದಿದ್ದೇನೆ. ಶ್ರೀದೇವಿಯ ತಪಸ್ಸಿಗೆ ಕುಳಿತುಕೊಳ್ಳುತ್ತೇನೆ. ಜಯ ಜಯ ಜಗದಂಬಿಕೆ ಮೂಕಾಂಬಿಕೆ, ಜಯ ಜಯ ಜಗದಂಬಿಕೆ. ಘನತರದಲ್ಲಿ ತಪವನು ಅರ್ಚಿತೆ, ಘನತರದಲ್ಲಿ ತಪವನು ಅರ್ಚಿತೆ. ಮೈ ತೋರುತ್ತನಿ ಕರುಣದಿ ತೋರು. ಜಯ ಜಯ ಜಗದಂಬಿಕೆ ಅಂಬಿಕೆ, ಜಯ ಜಯ ಜಗದಂಬಿಕೆ. ಜಯ 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 ಜಯ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ತಪಗೈದೆ ಕನ್ನಿಕ ಏತರದ ಬಯಕೆಯರು ಅಲು. ನಾ ತಕ್ಷಣ ಕೊಲಿಯುತ್ತಿವೆನು ಜಾತೆ ಪೇಳು. ನಾ ತಕ್ಷಣ ಕೊಲಿಯುತ್ತ ಇವೆನು ಜಾತೆ ಪೇಳು. ಕನ್ನಿಕ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನನ್ನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಕಾರಣವೇನು? ನಿನ್ನ ಸದ್ಭವಕ್ಕೆ ಏನು? ಎಲ್ಲವನ್ನೂ ಈಡೇರಿಸುತ್ತೇನೆ. ಅಮ್ಮ ಕನ್ನಿಕೆ. ಮಾತೆ ಮಮ ಸನ್ನುತಿಗೆ ಒಲಿದೆಯಾಗ ಮಾತದು ಒಂದೇ ನಿನ್ನ ಸನ್ನಿಧಿ. ಮಾತದು ಒಂದೇ ನಿನ್ನ ಸನ್ನಿಧಿ. ಆತುರವದು ಏನಿಲ್ಲ ಒದಗಿಸುವು ಮುಕ್ತಿಗತಿಯ. ಒದಗಿಸು ಮುಕ್ತಿಗತಿಯ ಮಾತೆ ಮಾತೆ. ಜಯ ಜಯ ಶುಭವಾಗಲಿ. ನಿನ್ನ ಈ ದಿವ್ಯ ರೂಪವನ್ನು ಕಂಡ ಮೇಲೆ ನನಗೆ ಬಾಳಬೇಕು, ಬದುಕಬೇಕು ಎನ್ನುವ ಆಸೆ ಇಲ್ಲ. ಅದಕ್ಕಾಗಿ ಮುಕ್ತಿಯನ್ನು ಕರುಣಿಸು ತಾಯಿ. ಮಗಳೇ ಕನ್ನಿಕೆ, ನಿತ್ಯ ಸೌಭಾಗ್ಯದ ಸುಮಂಗಲಗ ಪಥ್ಯವಾಗುವ ಕಾಲವೊರಗಲು ಸೌಭಾಗ್ಯದ ಸುಮಂಗಲ ಪಥ್ಯವಾಗುವ ಕಾಲ ಬುದಗನು. ಸತ್ಯ ಮುಕ್ತಿಯ ಕರುಣಿಪೇ ಪತಿ ಭಕ್ತಳ
ಪತಿಯನ್ನು ಕರುಣಿಪೇ ಪದಿ ಭಕ್ತಳ ಕನ್ನಿಕಾ ಮಗಳೇ ಕನ್ನಿಕಾ, ನಿನ್ನ ಇಚ್ಛೆಯೇನೋ ಸಹಜ. ಆದರೆ ಬ್ರಹ್ಮ ಬರೆದ ಆಯುಷ್ಯವನ್ನು ನೀನು ಈ ಭೂಮಿಯಲ್ಲಿ ಬಾಳಲೇಬೇಕು. ಮುಂದೊಂದು ದಿನ ಪರಮ ಪತಿವ್ರತೆಯಾಗಿ ಬಾಳು. ನಿನ್ನ ಪತಿವ್ರತೆ ಧರ್ಮಕ್ಕೆ ತೊಂದರೆ ಆದಾಗ ನಿನಗೆ ನಾನು ಆಗಲೇ ಮೋಕ್ಷವನ್ನು ಕರುಣಿಸುತ್ತೇನೆ. ಶುಭವಾಗಲಿ, ಜಯ ಜಯ, ಶುಭವಾಗಲಿ, ಜಯ ಜಯ, ಶುಭವಾಗಲಿ, ಜಯ ಜಯ, ಜಯ ಜಯ. ಸುಪ್ರಭಾತದ ಜೀವನಕ್ಕೆ ಅಪ್ರತ್ಯಲಾಗಿಗ ಪಾರ್ವತಿಯ ನುಡಿ ಕ್ಷಿಪ್ರ ಕೈಗೂಡುವುದು ಎನ್ನುತ್ತಲಿ ಸುಪ್ರಭಗಳು ಹೊರಡಳು ಕನ್ನಿಕಾ ಯಕ್ಷಲೋಕದಿ ಮೆರೆಯುತಿಗ ಕಾಮಾಕ್ಷನೆಂಬ ವಹಿಲದಲ್ಲಿ ಯಕ್ಷಲೋಕದಿ ಮೆರೆಯುತಿಗ ಕಾಮಾಕ್ಷನೆಂಬ ವಹಿಲದಿಂದಲೇ ಈಕ್ಷಿಸುತ್ತ ಬರುತ್ತಿರಲು ಕಂಡ ಕಾಮಾಕ್ಷಿಯಿಂದ ಈಕ್ಷಿಸಿ ಬರುತ್ತಿರಲು ಕಂಡ ಕಾಮಾಕ್ಷಿಯಿಂದ ಯಕ್ಷಲೋಕದಿ ಮೆರೆಯುತ್ತಿಗ ಕಾಮಾಕ್ಷನೆಂಬ ವಹಿಲದಿಂದಲೇ ಕಂಡ ಜಯ ನಮೋ ಜಗದ್ರಕ್ಷಕ, ಕಾಪಾಡು ತಂದೆ ಕಾಪಾಡು. ಯಕ್ಷಲೋಕದ ಕಾಮಾಕ್ಷನೆಂದರೆ ನಾನೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನಾನು ನಿತ್ಯ ವಿಧಿಗಳನ್ನು ತೀರಿಸಿ ನನ್ನದಾದಂತಹ ವಿಸ್ತಾರವನ್ನು ಏರಿಕೊಂಡಿದ್ದೇನೆ. ಆದರೇನು ಮಾಡೋಣ, ನನಗೆ ಒಂದು ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ಯಾಕೆ ಬಲ್ಲಿರ, ಈ ಲೋಕದಲ್ಲಿ ನೋಡಿದ್ದನ್ನೇ ನೋಡುವುದು, ಕಂಡದ್ದನ್ನೇ ಕಾಣುವುದು ಎನ್ನುವ ಹಾಗೆ ಅದಕ್ಕೋಸ್ಕರವಾಗಿ ಏನಾದರೂ ಒಂದು ಬದಲಾವಣೆ ಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಕರ್ಮ ಪ್ರಪಂಚವಾದಂತಹ ಭೂಲೋಕಕ್ಕೆ ಇಳಿಯಬೇಕು, ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಬೇಕು, ಜುಳು ಜುಳು ನದಿ ಹರಿಯುತ್ತಿರುವಂತಹ ನದಿಗಳನ್ನು ವೀಕ್ಷಿಸಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನನ್ನ ಎಣಿಕೆಯಂತೆ ಕರ್ಮಭೂಮಿಯತ್ತ ಸಾಗುತ್ತೇನೆ.
ಮೋಘದ ಪುತ್ತಳಿಯ ಸೌರಂಭಳನು ಕಾಣುತ್ತ ಪುತ್ತಳಿಯ ಸೌರಂಭಳನು ಕಾಣುತ್ತ ಕಾಮದ ರೆಂಬೆಯಲಿ ಜೋತಾಡುತ್ತದೆ ಜೋತಾಡುತ್ತದೆ ಶಶಿಬಿಂಬೆಯೊಡನೆ ಶಶಿಬಿಂಬೆಯೊಡನೆ ಅಗಜನೀತಂಬೆಯೊಡನೆ ಅಗಜಾನೀತಂಬೆಯೊಡನೆ ರಂಭೆ ರಂಭೆ ಬಾರೆ 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 ಬಾಬಾರೆ ಸನಿಹ ದೂರ ನಿಲ್ಲಿಗೆ ಏಕೆ ರಭೆ ಬಾಗ ಸನಿಹ ದೂರ ನಿಂದಿಗೆ ಏಕೆ ದೂರ ನಿಂದಿಗೆ ಏಕೆ ಚಾರು ಚಂದಿರ ಸೈ ಚಾರು ಚಂದಿರ 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 ಪೆಸರ ಪೂರನು ಸಿರು ನಿನ್ನ ಬೆಸರ ಪೋರನು ಸಿರು ಎನ್ನೊಡನೆ
ಎನ್ನ ಕಾಮ ತಣಿಸೆ ಕಾಮ ರೂಪ ವಿಷಯನು ಮಣಿಸೆ ಕಾಮ ರೂಪ ತ್ರಿಷಯನು ಮಣಿಸೆ ಬಾಲೆ ಅಮರ ಹದಿಯ ಸಹಿತೆ ಬಂತು ಕಾಮ ನೀಸೆ ಕಾಮ ರೂಪ ವಿಷಯ ಮಣಿಸೆ ಕಾಮಿಸಿ ಮೇಲೆ ಕಾಮ ರೂಪ ವಿಷಯ ಮಣಿಸೆ ಕಾಮಿಸಿ ಮೇಲೆ ಬಾರೆ ಎಲೆ ಬಾರೆ ಬಾಬಾರೆ ಸಂಜ ದೂರ ನಿರದಿಹೇ ರಂ ರಂ ಚಾರು ಚಂದ್ರಿರ ಬೆಸರ ಅಮರ ಹೃದಯ ಸಹಿತೆ ಬಂದು ಕಾಮ ತಣಿಸೆ ಬಾರೆ ರಂ ಎಂತಹ ಸೌಂದರ್ಯದ ರಾಶಿ! ಇವಳನ್ನೊಮ್ಮೆ ಕಣ್ಣು ಬಿಟ್ಟ ಹಾಗೆ ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಉಂಟು. ಹೇಗೆ ನಮ್ಮ ಸ್ವರ್ಗಲೋಕದಲ್ಲೆಲ್ಲ ಇದ್ದಾರೆ ರಂಬೆ, ಊರ್ವಶಿ, ಮೇನಕೆ ಎನ್ನುವಂತಹ ಅಪ್ಸರಾಂಗನೆಯರು. ಅವರನ್ನೆಲ್ಲ ಈಕೆಯ ಕಾಲ ಬುಡಕ್ಕೆ ತಂದು ಕಟ್ಟಬೇಕು ಎಂದೆನಿಸುತ್ತದೆ. ಇವಳನ್ನು ನೋಡಿದ ಮೇಲೆ ನಾನು ಸುಮ್ಮನೆ ಹಿಂದಕ್ಕೆ ಹೊರಟು ಹೋಗುವುದು ಅದು ಲೇಸಲ್ಲ. ಅದಕ್ಕೋಸ್ಕರವಾಗಿ ಇವಳಲ್ಲಿಯೇ ಮಾತನಾಡುತ್ತೇನಂತೆ. ಓ ತರುಣಿಮನಿ, ಯಾರೇ ನೀನು? ಬಾನಿನಲ್ಲಿ ಇರುವಂತಹ ಚಂದ್ರನನ್ನು ನನ್ನ ಕಣ್ಣ ಮುಂದೆ ಇಟ್ಟಾಗಿ ಕಾಣಿಸುತ್ತಾ ಇದ್ದೀಯಲ್ಲ. ಇದು ನಿನ್ನ ರೂಪಕ್ಕೆ, ನಿನ್ನ ಲಾವಣ್ಯಕ್ಕೆ ಸರಿಯಾಗಿ ನಾನು ಮನಸೋತು ಬಿಟ್ಟಿದ್ದೇನೆ. ಆದ್ದರಿಂದ ಕೇಳುತ್ತಾ ಇದ್ದೇನೆ, ನಿನ್ನ ಮೇಲೆ ನನಗೆ ಮೋಹವಾಗಿದ್ದೇವೆ. ನನ್ನನ್ನು ಮದುವೆ ಆಗುತ್ತೀಯ ನೀನು? ಆಗದಾಗದಿಂದ ಮಾತ ಭೋಗವಸ್ತುವಲ್ಲ ನಾರಿ ತ್ಯಾಗಮಯ್ಯೋ ಸಾಗದಿಂದ ಕಾಮದಾಶೆ ಹೋಗು ನಿನ್ನ ಮನೆಗೆ ಸಹಿಸೆ ಆಗದು. ಅಯ್ಯ, ಏನೇ? ನಿನ್ನ ಮಾತನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ. ಯಾಕೆ? ನೋಡುವುದಕ್ಕೆ ಒಳ್ಳೆ ಮನೆತನದವನೆಂದು ಕಾಣುತ್ತದೆ. ಹೌದು. ನೋಡಿದರೆ ಹ? ನಿನ್ನ ವರ್ತನೆ ಅಸಹ್ಯವಾಗಿದೆ. ಅಸಹ್ಯವು? ಹೆಣ್ಣು ಅಂದರೆ ಒಂದು ಭೋಗದ ವಸ್ತು ಅಲ್ಲ, ಹ? ಆಕೆ ತ್ಯಾಗಮಯಿಯೂ ಕೂಡ ಆಗಿದ್ದಾಳೆ. ಓಹೋ. ನಿನ್ನ ಈ ಕೆಟ್ಟ ಆಲೋಚನೆಯನ್ನು ನನ್ನಲ್ಲಿ ತೋರಿಸದಿರು. ಹ? ನಿನ್ನ ದಾರಿಯಲ್ಲಿ ನೀನು ನಡೆ. ಎಲೆ ಹಣ್ಣೆ, ಬಾರದೆ ಬಿಡಲಾರೆ
ಬಾರದಿದ್ದರೆ ಏನಂತೆ, ನಿನ್ನನ್ನು ಎಳೆದುಕೊಂಡು ಹೋಗುವಾಗ ಯಾರು ಬರುತ್ತಾರೆಂದು ನೋಡಿ ಬಿಡುತ್ತೇನೆ. ಬಾ ಬಾ ಬಾ. ಯಾಕಾಗಿ ನಿನ್ನಂತ ಕಾಮುಕರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಪ್ಪ. ಎಲ್ಲವೂ ಎನ್ನನು ಹೇಳಲಿಕ್ಕೆ ನನ್ನ ಮಾತನ್ನು ನಾನೇ ಕೇಳುವುದಿಲ್ಲ. ಹೌದೇ? ಆದ್ದರಿಂದ ಮಾಡುತ್ತಿರುವಂತಹ ಕರ್ಜವನ್ನು ಬಿಟ್ಟು ಹಿಂದಕ್ಕೆ ನಡೆ, ಇಲ್ಲದಿದ್ದರೆ ನಿನ್ನ ಪ್ರಾಣ ಹೋದಿತ್ತು. ಜಂಬಧೈತ್ಯನ ಧೀರತನವನು ಕಂಡು ನಾಚುತ್ತಾಗ ಜಂಬಧೈತ್ಯನ ಧೀರತನವನು ಕಂಡು ಸಾರುತ್ತಲಿ ಪಾದಾರ ಬಿಂದದಿ ನೀರ ಪೊರಮಡಲು ನೀರೆ ಪೊರಮಡಲು ದುಷ್ಟನಿಂದ ನನ್ನ ಮಾನವನ್ನು ಉಳಿಸಿದೆ. ನೀವು ದೇವರಿಗೆ ಸಮಾನ ಎಂದು ಭಾವಿಸುತ್ತೇನೆ. ಭೂರಿ ದೋಷದೊಳೆತ್ತಿ ತಳ್ಳಿಸಿ ಶೂರ ಜಂಬಾಸುರನು ವಿಭವದಿ ಸೇರುತ್ತಲಿ ವೈವಾಹವಾಗಲು ಸೇರೆ ಸಂಪದವು ಸೇರುತ್ತಲಿ ವೈವಾಹವಾಗಲು ಸೇರೆ ಸಂಪದವು ನಿನ್ನನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಉಂಟು. ಯಾರು ನೀನು? ನಿನ್ನ ತಂದೆ ತಾಯಿಗಳಾರು?
ನಾನೊಬ್ಬಳು ಅನಾಥೆ. ಹಾಗಾದರೆ ನನ್ನ ಮನಸ್ಸಿನಲ್ಲೊಂದು ಕೋರಿಕೆ ಹುಟ್ಟುತ್ತಾ ಉಂಟು. ಏನು? ನೀನು ನನ್ನನ್ನು ವಿವಾಹವಾಗುತ್ತೀಯಾ? ನಿಮ್ಮಂತಹ ವೀರನ ವಿವಾಹವಾಗುವುದಕ್ಕೆ ನನಗೂ ಮನಸ್ಸಿದೆ. ನಮ್ಮಿಬ್ಬರ ಮನಸ್ಸಿನ ಮಾತು ಒಂದೇ. ತಡ ಮಾಡುವುದು ಬೇಡ. ಬಾ, ನಮ್ಮ ಅರಮನೆಯಲ್ಲಿ ಸೇರಿಕೊಳ್ಳೋಣ. ಪುರಹರನ ತಪದೊಳಗೆ ಮೆಚ್ಚಿಸಿ ತೆರಳಿದನು ಕೈಲಾಸ ಗಿರಿಯೆಡೆ. ಭರಿತ ಭಕುತಿಯೊಳೊಲಿಸಿ ಕಂಡನು ಪರಮ ಶಿವನ. ಭರಿತ ಭಕುತಿಯೊಳು ಒಲಿಸಿ ಕಂಡನು ಪರಮ ಶಿವನಾಗ ಶಿವನ. ಎಂದಿನಂತೆ ಇದ್ದು ಕೂಡ ಪ್ರಾತಃ ಕಾಲದಲ್ಲಿ ಎದ್ದಂತಹ ನಾನು ನಿತ್ಯ ವಿಧಿಗಳನ್ನು ಪೂರೈಸಿ ಶಿವ ಧ್ಯಾನಾಸಕ್ತನಾದಂತಹ ಹೊತ್ತಿಗೆ ಪ್ರಭು ಪರಶಿವನ ಕುರಿತಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ಶಿವ ರಹಸ್ಯವನ್ನರಿಯಬೇಕು ಎನ್ನುವಂತಹ ಆಕಾಂಕ್ಷೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾಗುವಂತೆ ಭಾಸವಾಗುತ್ತಾ ಇದೆ. ಬಹುಶಃ ಇದು ನಾನು ನಂಬಿರುವಂತಹ ಪ್ರಭು ಪರಶಿವನ ಪ್ರೇರಣೆಯೇ ಇರಬೇಕು. ಏನೇ ಇರಲಿ, ಎಲ್ಲವೂ ದೇವ ಇಚ್ಛೆ ಎನ್ನುವಂತೆ ಭಾವಿಸಿ ಸೂಕ್ತವಾದ ಸ್ಥಳವನ್ನು ನಾನು ಸಾಧಿಸಿಕೊಂಡು ಆ ಸ್ಥಳದಲ್ಲಿ ಪ್ರಭು ಶಿವನ ಧ್ಯಾನವನ್ನು ಮಾಡುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಾಲ ಕಂಧರ ಕಾಲ ಕಾಲ ದಿಶಾಪಟ ಪಾಲನಯನ ಶಂಕರ. ನೀಲಲೋಹಿತ ರುಂಢಮಾಲ ಸದಾ ಶಿವ. ನೀಲಲೋಹಿತ ರುಂಢಮಾಲ ಸದಾ ಶಿವ. ಶೂಲಿಗಿರೀಶ ಕಾಲಕಂಧರ ಕಾಲ ಕಾಲ ದಿಶಾಪಟ ಪಾಲನಯನ ಶಂಕರ. ಶಂಕರ ಪರಮೇಶ ಶಶಿಧರ. ಗಣಮಣಿ ಬರೀಗ ಕೇಳು ಒಲಿದ ಬೆನು ಮನಗೇನು ಕೊಡಲಿ ಬೇಳು. ಹನುಮನವ ಬೇಳಲಾರೆ ಹನುಮನವ ಬೇಳಲಾರು. ಸಲಿತವನು ಮುನಿಪ ಜೈಗೀಶನೇನು ಮುನಿಪ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮೋ ನಮಃ. ಜಯ 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 ಜಯ. ಅಯ್ಯ ಮುನಿಯೇ, ದೇವಾ, ನನ್ನ ಕುರಿತು ತಪಸ್ಸನ್ನಾಚರಿಸಿದ್ದಿ. ಹಾ. ನಿನ್ನ ತಪಸ್ಸಿಗೆ ಒಲಿದು ಬಂದಿದ್ದೇನೆ ನಾನು. ನನ್ನಿಂದ ಏನಾಗಬೇಕಿತ್ತು ತಿಳಿಸು. ತಂದೆ, ಹರನೆನ ಗೈಯಲೇನು ಜಂಭಾಕ್ಯನ ಕರಿಯ ರೂಢಿಪುರೇನು. ಪರಮ ವಂದನೆ ಪೇಳಿನು ಪರಮ ವಂದನೆ ಪೇಳಿನು. ನಂಬಿದವರನು ನಿನ್ನನ್ನು ಮನನಿಸುವೆನು ನಿನ್ನನ್ನು. ಜಯ ಜಯ ಪ್ರಭು, ಮುನಿಯೇ, ಈ ಭಕ್ತನ ಕೂಗನ್ನು ಕೇಳಿ ಪ್ರತ್ಯಕ್ಷ ಆದೆಯ ತಂದೆ. ಹೌದು. ನನ್ನ ಜೀವನ ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಹಾ, ಮೈದೋರಿದಂತಹ ನೀನಾದರೂ ಏನಾಗಬೇಕು ಕಂದ ಎನ್ನುವ ಹಾಗೆ ಕೇಳುತ್ತಾ ಇರುವೆ ಅಲ್ವೇ ಹಾ. ತಂದೆ. ಈ ಲೋಕದಲ್ಲಿ ಹುಟ್ಟಿದಂತಹ ಜಂಬಾಸುರ ಎನ್ನುವಂತಹ ದುಷ್ಟ ದಾನವನ ಉಪಟಳ ದಿನ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಹಾ. ಅವನ ಉಪಟಳವನ್ನು ಕೊನೆ
ಕೊನೆಗಾಣಿಸಿ ಲೋಕಕ್ಕೆ ಒಳಿತಾಗುವಂತೆ ಮಾಡಬೇಕು ತಂದೆ. ಅಷ್ಟೇ ಅಲ್ಲದೆ ಶಿವ ರಹಸ್ಯವೇನೆಂಬುದನ್ನು ತಿಳಿಯಬೇಕೆನ್ನುವಂತಹ ಕುತೂಹಲ ನನ್ನೊಳಗೆ ಹುಟ್ಟಿದಾಗಿನಿಂದ ಇಂದಿಗೆ ಬೆಳೆಯುತ್ತಾ ಆ ಆಕಾಂಕ್ಷೆ ಹೆಚ್ಚುತ್ತಾ ಹೋಗಿದೆ. ಆ ಕುರಿತಾಗಿ ನೀನು ನನಗೆ ಆ ರಹಸ್ಯವನ್ನು ತಿಳಿಸಿಕೊಡಬೇಕು ತಂದೆ. ಜಯ ಜಯ. ತುಷ್ಟಿಯಿಂದುಪದೇಶ ವೃಷ್ಟಿಯಿಂದಲಿ ಪಡೆಯಲು ಸೃಷ್ಟಿಯಿಂದುಪದೇಶ ವೃಷ್ಟಿಯಿಂದಲಿ ಪಡೆಯಲು ಇಷ್ಟವೀಡೇರಿಸುವ ರುದ್ರಾಕ್ಷಿದು ಕೊಡುವೆ. ಇಷ್ಟ ಈಡೇರಿಸುವ ರುದ್ರಾಕ್ಷಿಯನ್ನು ಕೊಡುವೆ. ಪುರಾಣ ತತ್ವಾದಿಗಳ ಸ್ಪಷ್ಟದನುಭವವಪ್ಪುದು ನಿನಗೆ ಸ್ಪಷ್ಟವನುಭವವಪ್ಪುದು ಮುನಿಪಾ. ನನ್ನೊಳಗೆ ಅಡಕವಾಗಿರುವ ಶಿವರಹಸ್ಯವನ್ನು ಹೇಳಿದರೆ ಅದು ಸರಿಯಾಗುವುದೇ ಇಲ್ಲ. ಒಂದು ಕೆಲಸವನ್ನು ಮಾಡು. ಏನು ತಂದೆ? ನನ್ನ ಮಗನಾದ ಸ್ಕಂದನ ಕುರಿತು ತಪಸ್ಸನ್ನು ಮಾಡು. ಅವನು ನಿನಗೆ ಶಿವರಹಸ್ಯವನ್ನು ಹೇಳುತ್ತಾನೆ. ಆ ರಾಕ್ಷಸನ ನಾಶಕ್ಕೆ ಒಂದು ಉಪಾಯವನ್ನು ಕೊಡುತ್ತಾನೆ. ಸರಿ, ಹೋಗಿ ಬಾ. ಶುಭವಾಗಲಿ. ನಿನ್ನ ಆಜ್ಞೆಯಂತೆ ಆಗಲಿ. ಜಯ ಜಯ. ಜಯ ಜಯ. ಪ್ರಭು ಪರಮಾತ್ಮನಿಂದ ಅನುಗ್ರಹವಾಗಿದೆ. ನನ್ನ ಧರ್ಮ ಕಾರ್ಯವನ್ನು ನಾನು ಮುಂದುವರಿಸಬೇಕು. ಅದಕ್ಕಾಗಿ ಆ ಪಥದೆಡೆಗೆ ಸಾಗುತ್ತೇನಂತೆ. ಕಥೆಯ ಮಧ್ಯದಲ್ಲಿ ರಸಭಂಗವನ್ನು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸುತ್ತಾ ಕಲೆಯನ್ನು ಬೆಳೆಸುವ ಉದ್ದೇಶದತ್ತ ನಮ್ಮ ಮಕ್ಕಳ ಮೇಳವನ್ನು ಇಲ್ಲಿಯವರೆಗೆ ಕರೆದು ಯಕ್ಷಗಾನ ಪ್ರದರ್ಶಿಸಲು ಅವಕಾಶ ಕೊಟ್ಟಂತಹ ಡಾಕ್ಟರ್ ಸುಧಾಕರ ತಂತ್ರಿ ಹಾಗೂ ವಿದ್ವಾನ್ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಇವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಹರೀಶ್ ಚಂದ್ರ ಕುಲಾಲ್ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಉತ್ತಮ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿದ ಸೂರ್ಯ ಸೌಂಡ್ಸ್ ನಿಟ್ಟೋಡಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಇಂದಿನ ಯಕ್ಷಗಾನವನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೇರ ಪ್ರಸಾರ ಮಾಡುತ್ತಿರುವಂತಹ ತುಳುನಾಡು ವಾರ್ತೆ ಹಾಗೂ ಶ್ರೀ ದುರ್ಗಾ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ ಇವರಿಗೂ ನಮ್ಮ ಮಕ್ಕಳ ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ತಮ್ಮ ಅಮೂಲ್ಯವಾದ ಸಮಯವನ್ನಿತ್ತು ನೀಡಿ ನೋಡಿ ಪ್ರೋತ್ಸಾಹಿಸಿದ ಸಭಿಕರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಉತ್ತಮ ವೇಷಭೂಷಣವನ್ನು ಒದಗಿಸಿದಂತಹ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ ಇವರಿಗೂ ಧನ್ಯವಾದಗಳು. ಭಾಗವತರಲ್ಲಿ ಕಥೆಯನ್ನು ಮುಂದುವರಿಸುವುದಕ್ಕಾಗಿ ಅಪ್ಪಣೆಯನ್ನು ಕೋರುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಒಂದು ದಿನ ಜಂಬನಗುದ
ಮನಸ್ಸಿನಲ್ಲಿ ಛಲವೆಂಬುದಿದ್ದರೆ ಏನನ್ನಾದರೂ ಸಾಧಿಸಬಹುದಂತೆ. ಈ ಮಾತಿಗೆ ಆದರ್ಶ ಉದಾಹರಣೆ ನಾನೇ ಆಗಿದ್ದೇನೆ. ಏನೂ ಇಲ್ಲದೆ ಹುಟ್ಟಿದಂತ ಈ ಜಂಬಾಸುರ ಗಳಿಸಿದ ಸಾಧನೆ, ಏರಿದ ಎತ್ತರ, ಯಾಕಾಗಿ ನಮ್ಮವರನ್ನೆಲ್ಲರನ್ನು ಉತ್ತರಿಸಬೇಕೆನ್ನುವಂತ ಛಲ, ಅದರೊಂದಿಗೆ ಆತ್ಮವಿಶ್ವಾಸ ಇವೆರಡನ್ನು ಒಟ್ಟುಗೂಡಿಸಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ಒಲಿದ ವಿಧಾತ ತಪೋವನ್ನಿಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಒಂದೆಡೆಯಲ್ಲಿ ತಪೋಬಲವಾದರೆ ಮತ್ತೊಂದೆಡೆಯಲ್ಲಿ ಯಾರಿಹರು ರೈತಗಳು ಯಾರಿಹರು ಅದರ ಬಗ್ಗೆ ಎಲ್ಲ ಯಾಕೆ ಯೋಚಿಸುವುದು? ಈ ಚತುರ್ದಶದಲ್ಲಿ ನಮಗೆ ಎಣಿಯಾಗುವಾರು ಯಾರಿದ್ದಾರೆ? ಅದೆಲ್ಲ ಯೋಚಿಸುವುದು. ವರ್ತಮಾನ ಬಂದಲ್ಲ, ಯಾರೋ ಒಬ್ಬ ಮುನಿಯೋತ್ತಮ ತಪಸ್ಸನ್ನು ಮಾತ್ರ ಮಾಡುತ್ತಾ ಇದ್ದಾನೆ. ಲೋಕ ಕಲ್ಯಾಣಾರ್ಥವಾಗಿ ಅದೆಂತೋ ಯಾಗಗಳನ್ನೆಲ್ಲ ಮಾಡುತ್ತಾ ಇದ್ದಾನೆ. ಆ ಯಾಗಗಳು ನಮ್ಮ ಪಾಲಿಗೆ ಸೇರಬೇಕು. ಹವಿರ್ಭಾಗ ಎಲ್ಲವೂ ಜಂಬಾರ್ಪಣವಾಗಬೇಕು, ದೇವತೆಗಳಿಗೆ ಸಿಗಬಾರದು. ಹಾಗಾಗಿ ಅತ್ತ ನಡೆಯುತ್ತೇನಂತೆ. ಇದು ತನಕ ನನಗೆ ಸಿಕ್ಕಂತ ಮುನಿಗಳೆಲ್ಲರೂ ನನ್ನನ್ನು ಕಂಡಾಕ್ಷಣ, ನನ್ನ ಆರ್ಭಟವನ್ನು ಕೇಳಿದಾಕ್ಷಣ ಹೆದರಿ ಓಡುತ್ತಾ ಇದ್ದಾರೆ. ಆದರೆ ಧೈರ್ಯದಿಂದ ದಂಡವನ್ನು ಹಿಡಿದು ಜಪಮಾಲೆಯನ್ನು ಧರಿಸಿ ನಿಂತಿದ್ದೀಯಲ್ಲ, ಮಾತ್ರವಲ್ಲ ಯಾವುದೋ ಒಂದು ಯಾಗಗಳನ್ನು ಕೈಗೊಳ್ಳುತ್ತಾ ಇರುವಂತಹ ಲಕ್ಷಣ. ಯಾಕೆ ಯಜ್ಞ? ಯಾರು ನೀನು? ಹೇಳು. ತರವಿದೇನೋ ಜಂಭ ನಿನಗೆ ಸರಿಯಿಲ್ಲವೋ, ತರವಿದೇನೋ ಜಂಭ ನಿನಗೆ ಸರಿಯಿಲ್ಲವೋ, ನಿನಗೆ ಸರಿಯಿಲ್ಲವೋ, ನಿನಗೆ ಸರಿಯಿಲ್ಲವೋ. ಬರಿದೆ ಕ್ರೋಧವ್ಯಾಗೆ ಸರಿಯೇ ನಿರತವೆಲ್ಲವೂ, ಬರಿದೆ ಕ್ರೋಧವ್ಯಾಗೆ ಸರಿಯೇ ನಿರತವೆಲ್ಲವೂ, ನಿನಗೆ ಸರಿಯಿಲ್ಲವೂ, ಸರಿಯೇ ನಿರತವೆಲ್ಲವೂ. ಸರ್ವ ಕಾರ್ಯ ಕಾರಣವದು ಕರೆಯಿದೆಲ್ಲವೂ, ಸರ್ವ ಕಾರ್ಯ ಕಾರಣ
ಅರಿಯಿತಲ್ಲವೋ ಜಂಭಾ ಅಯ್ಯ ಜಂಬಾಸುರನೇ, ಹೆಜ್ಜೆ ಹೆಜ್ಜೆಗೂ ದುಷ್ಟ ಕಾರ್ಯಗಳನ್ನೇ ಮಾಡುತ್ತಾ ಜೀವನದಲ್ಲಿ ರಾಕ್ಷಸ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡು ಬೆಳೆದವನು ನೀನು. ನಮ್ಮ ಸ್ವಭಾವವೇ ಅಂತದ್ದು. ಬುದ್ಧಿ ಮಾತು ಹೇಳಿದರೆ ನಿನಗೆ ಲಭ್ಯವಾಗದು ಈ ಹೊತ್ತಿಗೆ. ಓಹೋ, ಲೋಕ ಕಲ್ಯಾಣಾರ್ಥವಾಗಿಯೇ ಯಾಗಯಜ್ಞಾದಿಗಳನ್ನು ಮಾಡುವವರು ನಾವು. ಸರಿ. ಹಾಗಾಗಿ ಅಂತಹ ಧರ್ಮ ಕಾರ್ಯಕ್ಕೆ ನೀನು ಅಡೆತಡೆಯನ್ನು ಉಂಟು ಮಾಡಬೇಡ. ತನ್ಮುಖೇನ ನಿನ್ನ ಪಾಪದ ಕೊಡವನ್ನು ನೀನಾಗಿಯೇ ತುಂಬಿಸಿಕೊಳ್ಳಬೇಡ ಮಗು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನಗೆ ಆಗುತ್ತದೆ ಅಂತ ಆದ್ರೆ ನಮ್ಮ ಜೊತೆ ಕೈಗೂಡಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಧರ್ಮಪಥವನ್ನು ನಡೆಸು. ಅದಲ್ಲ ಅಂತ ಆದ್ರೆ ಧರ್ಮ ಕಾರ್ಯ ನಡೆಯುವಂತಹ ಕಾಲದಲ್ಲಿ ನೀನು ಅಧರ್ಮವನ್ನೆಸಗಬೇಡ. ಋಷಿ ಮುನಿಗಳ ನಾಶಕ್ಕೆ ವಿನಾಶಕ್ಕೂ ನೀನು ಕಾರಣೀಭೂತನಾಗಬೇಡ. ಹಾಗೆ ಎಸಗಿದೆ ಅಂತ ಆದ್ರೆ ಮುಂದೆ ಅದೇ ನಿನ್ನ ನಾಶಕ್ಕೆ ಕಾರಣವಾದೀತು. ಆದ್ದರಿಂದ ಜತನ ಮಗನೇ. ನಿನ್ನ ಮಾತನ್ನು ಕೇಳಿದಾಗ ಅರ್ಥವಾಯಿತು. ಏನು? ಆದರೆ ಒಂದು ಉಂಟು, ಯಾಗ ಯಜ್ಞಾದಿಗಳನ್ನೆಲ್ಲವನ್ನು ಮಾಡು, ಅದರ ಬಗ್ಗೆ ಪ್ರಶ್ನೆ ಅಲ್ಲ. ಹವಿರ್ಭಾಗ ಎಲ್ಲವೂ ನಮಗೆ ಸಲ್ಲತಕ್ಕದ್ದು. ಹೇಗೆ? ಹವಿರ್ಭಾಗ ಎಲ್ಲವೂ ನಮಗೆ ಸಲ್ಲತಕ್ಕದ್ದು. ಎಲ್ಲವೂ ಜಂಬಾರ್ಪಣ ಜಂಬಾಯಸ್ವಹ ಎನ್ನುವ ಹಾಗೆ ಹೇಳಬೇಕು. ಇದನ್ನು ನಿನ್ನವರು ಯಾರಾದ್ರಿದ್ದಾರೆ ಅನುಸರಿಸಬಹುದೋ ಏನು? ಆದ್ರೆ ನಿನ್ನಲ್ಲಿ ನಾನು ರಾಕ್ಷಸತ್ವವನ್ನು ಕಂಡದ್ದೇ ಹೊರತು ದೈವತ್ವವನ್ನಲ್ಲ, ದೇವತ್ವವನ್ನಲ್ಲ ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲ. ಪಡೆದಂತ ಆ ತಪಸ್ಸಿನ ಬಲವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ದೇವಲೋಕವನ್ನು ದಾಳಿ ಮಾಡಿ ದೇವಪೀಠವನ್ನು ವಶಪಡಿಸಿಕೊಂಡವರಿದ್ದೇನೆ. ಹಾಗಾಗಿ ದೇವರಿಗೂ ನನಗೂ ಏನೂ ವ್ಯತ್ಯಾಸವಿಲ್ಲ. ಹೇಳಿದಾಗೆ ಮಾಡು. ಜಂಬಾಸುರ, ದೇವಪೀಠವನ್ನು ನಿನ್ನ ಶಕ್ತಿ ಸಾಮರ್ಥ್ಯದಿಂದಲೋ ಬಲವಂತಿಕೆಯಿಂದಲೋ ಸ್ವಾಧೀನಪಡಿಸಿಕೊಂಡು ದೇವತೆಗಳನ್ನು ಓಡಿಸಿದಲ್ಲಿಗೆ ನೀನು ದೇವನಾಗಲು ಸಾಧ್ಯವಿಲ್ಲ. ನೀನೇನು ಮೊದಲಿನವನಲ್ಲ ದೇವಲೋಕಕ್ಕೆ ದಾಳಿಯನ್ನು ಗೈಯುತ್ತಾ ಇರುವವರು. ಈ ಹಿಂದೆ ಅದೆಷ್ಟೋ ದುಷ್ಟ ರಾಕ್ಷಸರು ದಾಳಿಯನ್ನು ಮಾಡಿದ್ದಾರೆ. ಅಲ್ಪ ಕಾಲದಲ್ಲಿ ದೇವಲೋಕದ ಪೀಠವನ್ನು ಅನುಭವಿಸಿದವರು ಇದ್ದಾರೆ. ಆದರೆ ಅವರಾರು ಪೂರ್ಣಕಾಲಿಕವಾಗಿ ದೇವಲೋಕದಲ್ಲಿ ಉಳಿದವರಿಲ್ಲ. ಮತ್ತೊಂದು ವಿಚಾರ, ನಿನ್ನಲ್ಲಿ ದೈವತ್ವದ ಶಕ್ತಿ ಏನಿದ್ದರೂ ಅದನ್ನು ಸದುಪಯೋಗ ಪಡಿಸಿಕೊಂಡರೆ ಮಾತ್ರ ಅದು ಊರ್ಜಿತವಾಗುತ್ತದೆ. ರಕ್ಕಸರ ಏಳಿಗೆಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾ ಇರುವವ ಈ ಜಂಬಾಸುರ. ರಕ್ಕಸರ ಏಳಿಗೆಯೇ ಆದರೆ ಅದು ಧರ್ಮದಲ್ಲಿರುವವರ ಲೋಕಕಂಟಕಕ್ಕೆ ಕಾರಣವಾಗಕೂಡದು. ಕೇವಲ ನಿನ್ನವರ ಏಳಿಗೆಯ ಸ್ವಾರ್ಥದಿಂದಾಗಿ ಲೋಕದ ಉಳಿದವರ ನಾಶಕ್ಕೆ ನೀನು ಮುಂದಾಗುತ್ತೀಂತಾದ್ರೆ ನೀನು ಪಡೆದುಕೊಂಡಂತಹ ವರವೇ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಧರ್ಮ ಕಾರ್ಯದಲ್ಲಿರುವಂತಹ ನನ್ನನ್ನು ಕೆಣಕಬೇಡ, ಮುಂದೆ ಸಾಗು. ಮುನಿತೋತ್ತಮ, ನೀನಾಡುವಂತಹ ಮಾತನ್ನೆಲ್ಲವನ್ನು ಒಪ್ಪುತ್ತೇನೆ. ಆದರೆ ಏನು ನೀನು ಮಾಡುವಂತಹ ಯಜ್ಞ ರಕ್ಕಸರ ಪಾಲಿಗೆ ಕಂಟಕವಲ್ಲಿಯಾದರೂ ಬಂದರೆಂತಾದ್ರೆ ನಿನ್ನ ಶಿರವನ್ನು ಕಳೆಯುತ್ತೇನೆ. ನೋಡೋಣ. ಎನಲು ಕೇಳುತ್ತ ಮುನಿಪನಾಕ್ಷಣ, ಏನು ಮಾಡೋಣ? ಎನಲು ಕೇಳುತ್ತ ಮುನಿಪನಾಕ್ಷಣ, ಮನಸಿ ಜಯ್ಯನ ಮದವಿದೆನ್ನುತ್ತ ಮನದಿ ಸ್ಮರಿಸುತ್ತ ಇರಲು, ಮನದಿ ಸ್ಮರಿಸುತ್ತಲಿರಲು ಮುನಿಪಾ. ದುಷ್ಟನಾದಂತಹ ಜಂಬಾಸುರನ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಅವನ ನಾಶವಾಗಬೇಕಾದದ್ದು ಈ ಕಾಲಕ್ಕಾಗ ಸನ್ನಿಹಿತವಾಗಬೇಕೇ ಹೊರತು ಇದೇ ರೀತಿಯಾಗಿ ಅವನನ್ನು ಬೆಳೆಯುವುದಕ್ಕೆ ಬಿಟ್ಟುಂಟಾದ್ರೆ ಮುಂದಕ್ಕೆ ಲೋಕಕ್ಕೆ ಅಂತ ಅಪಾಯ ಉಂಟಾಗುವುದಂತೂ ಸಹಜ, ಖಂಡಿತ. ಈ ಹೊತ್ತಿಗೆ ಅಂದು ನಾನು ಪರಶಿವನ ಕುರಿತಾಗಿ ತಪಸ್ಸನ್ನಾಚರಿಸಿದಂತಹ ಕ್ಷಣದಲ್ಲಿ ಸಾಕ್ಷಾತ್ ಪರಶಿವನೇ ಆಡಿದಂತಹ ಮಾತು ನೆನಪಾಗುತ್ತಾ ಇದೆ. ದುಷ್ಟನಾದಂತಹ ಜಂಬಾಸುರನ ಪಾಪದ ಕೊಡ ತುಂಬುವಂತಹ ಕಾಲ ಸನ್ನಿಹಿತವಾದಾಗ ಅವನ ನಾಶವಾಗಬೇಕು ಯಾರ ಮುಖೇನ ಅಂತ ಕೇಳಿದ್ರೆ ಅವನೇ ಸೂಚಿಸಿದಂತಹ ಮಾತು, ತನ್ನ ಮಗನಾದಂತಹ ಸ್ಕಂದನ ಕುರಿತಾಗಿ ತಪಸ್ಸನ್ನಾಚರಿಸಿ ಅವನಿನಗೊಂದು ದಾರಿಯನ್ನು ತೋರಿಸುತ್ತಾನೆ ಎನ್ನುವ ಹಾಗೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ, ಸೂಕ್ತವಾದ ಸ್ಥಾನವನ್ನು ಅರಸಿ ತಪಸ್ಸನ್ನಾಚರಿಸುತ್ತೇನಂತೆ. ಜಯ 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 ಜಯ.
ಜಯ ಜಯ ಸುಬ್ರಹ್ಮಣ್ಯ ಜಯ ಜಯ ಬಿರುದಲಿ ಕರುಣಲಿ ದರುಷ ಜಯ 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 ಮಗನೇ ಜೈಗೀಶ್ಯ ಮುನಿಯೇ ಇದೋ ನಿನ್ನ ತಪಸ್ಸಿಗೆ ಸುಬ್ರಹ್ಮಣ್ಯನಾದೆ ನಾನೇ ಮೆಚ್ಚಿ ಕಾಣಿಸಿಕೊಂಡಿದ್ದೇನೆ. ನನ್ನಿಂದ ಏನಾಗಬೇಕಾಗಿತ್ತು? ಯಾಕಾಗಿ ನನ್ನನ್ನು ಪ್ರಾರ್ಥಿಸಿಕೊಂಡೆ? ಹೇಳು. ಹರನ ಪ್ರೀತಿಯ ವರ ಪುರಾಣವ ಕೇಳುವೆ ಶರಣಗಿರಿನಾನರುಗೆ ಬೇಳೆ ಶರಣಗಿರಿನಾನರುಗೆ ಸರ್ವರಿಷ್ಟಾರ್ಥ ಪದ ಪ್ರಾಪ್ತಿರಸ್ತೆಂದು ಹರಸುತ ಹರಸಿದನು ನನ್ನ ತಪಸ್ಸಿಗೊಲಿದು ಮೈದೋರಿದೆಯ ತಂದೆ ಮೈದೋರಿದೆಯ. ಧನ್ಯನಾದೆ ಪ್ರಭು ಧನ್ಯನಾದೆ. ನಿನ್ನನ್ನು ತಪಸ್ಸನ್ನು ಆಚರಿಸುವುದಕ್ಕೆ ಕಾರಣ ಬೇರೇನಿಲ್ಲ. ಈ ಹೊತ್ತಿಗೆ ಭೂಮಿಯಲ್ಲಿ ಹುಟ್ಟಿದಂತಹ ದುಷ್ಟ ದಾನವನಾದಂತಹ ಜಂಬಾಸುರ ಭೂಮಿಯಲ್ಲಿ ಪಂಚಮಹಾಪಾತಕಗಳನ್ನೇ ಎಸಗಿ ದುಷ್ಟ ಗೌರ್ಯವನ್ನೇ ಎಸಗುತ್ತಾ ಇದ್ದಾನೆ. ನಾಗಲೋಕವನ್ನು ತನ್ನ ಸ್ವಾಧೀನಪಡಿಸಿಕೊಂಡವನಿದ್ದಾನೆ. ಮಾತ್ರವಲ್ಲ, ದೇವಲೋಕಕ್ಕೂ ತನ್ನ ದಾಳಿಯನ್ನು ನಡೆಸಿ ದೇವತೆಗಳೆಲ್ಲವರನ್ನೂ ದಿಕ್ಕಾಪಾಲಾಗುವಂತೆ ಕಂಗೆಟ್ಟಿಸಿದವನಿದ್ದಾನೆ ತಂದೆ. ಅವನಿಂದಲಾಗಿ ಲೋಕದಲ್ಲಿ ಅಧರ್ಮವೇ ತಾಂಡವವಾಡುವಂತಹ ಹೊತ್ತು ಇದಾಗಿದೆ. ಅಂತಹ ದುಷ್ಟನ ವಧೆಯಾಗಬೇಕು, ಧರ್ಮದ ರಕ್ಷಣೆಯಾಗಬೇಕು. ಮಾತ್ರವಲ್ಲ, ನಿಮ್ಮ ತಂದೆಯಾದಂತಹ ಶಿವನ ಮಹಿಮೆಯನ್ನು ಸಾರುವಂತಹ ಶಿವರಹಸ್ಯವನ್ನು ನಾನು ತಿಳಿಯಬೇಕು ಎನ್ನುವಂತಹ ಕುತೂಹಲ ನನ್ನಲ್ಲಿದೆ. ಅದನ್ನೂ ನನಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ನಿನ್ನ ಇಚ್ಛೆಯಂತೆ ಶಿವರಹಸ್ಯದ ಪೂರ್ಣ ಮಂತ್ರಾರ್ಥಗಳನ್ನು ನನಗೆ ಅನುಗ್ರಹಿಸಿದ್ದೇನೆ. ಮಾತ್ರವಲ್ಲದೆ ದುಷ್ಟ ರಕ್ಕಸನ ನಾಶಕ್ಕೆ ಈ ರುದ್ರಾಕ್ಷ ಸರವನ್ನು ನಿನ್ನ ಕೈಗೆ ನೀಡುತ್ತಿದ್ದೇನೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಿದ್ಧಿಸಿಕೊ. ಮುಂದೊಂದು ದಿನ ದುಷ್ಟ ರಕ್ಕಸರು ದಾಳಿ ಮಾಡಿದರೆ ಈ ರುದ್ರಾಕ್ಷ ಸರದಿಂದ ಅಗ್ನಿ ಅಸ್ತ್ರ ಪ್ರಯೋಗವಾಗಿ ಆ ದುಳ್ಳನನ್ನು ಕೊಲ್ಲಲ್ಪಡುತ್ತದೆ. ನನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಇತ್ತಲ ಜೈಗೀಶ ಲೋಕಕ್ಕೆ ಉತ್ತಮದ ಫಲ ಪ್ರಾಪ್ತಿಯಾಗಲೇ ಫಲ ಪ್ರಾಪ್ತಿಯಾಗಲೇ ಸತ್ಸಂಕಲ್ಪವನ್ನು ಮಾಡಿದನು ಅತ್ತ ಮುದದಿಂದ ಸಾಕ್ಷಾತ್ ಸುಬ್ರಹ್ಮಣ್ಯನನ್ನೇ ತಪಸ್ಸಿನ ಮುಖೇನ ಸಿದ್ಧಿಸಿಕೊಂಡಂತಹ ನಾನು ಅವನ ಅನುಗ್ರಹ ಪ್ರಸಾದವಾಗಿ ಪಂಚಮುಖಿ ರುದ್ರಾಕ್ಷಿ ಮಾಲೆಯನ್ನೇ ನನಗಿತ್ತವನಿದ್ದಾನೆ. ಶ್ರದ್ಧಾ ಭಕ್ತಿಯಿಂದ ಅದನ್ನು ಅನುಸರಿಸುತ್ತಾ ಧ್ಯಾನಿಸುತ್ತಾ ಪರಮಾತ್ಮನನ್ನು ಸ್ಮರಿಸಿದೆವಂತಾದ್ರೆ ನಮಗೊದಗಿದಂತಹ ಕಷ್ಟವನ್ನು ದೂರಪಡಿಸುತ್ತೇನೆ. ಈ ಮುಖೇನವಾಗಿಯೇ ಮುಂದಕ್ಕೊಂದು ಉತ್ತಮವಾದಂತಹ ಕಾರ್ಯವಾಗುತ್ತಿದೆ ಎನ್ನುವಂತಹ ಮಾತನ್ನು ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರೇ ಆಡಿದವರಿದ್ದಾರೆ. ಇನ್ನು ನನ್ನದಾದಂತಹ ಧರ್ಮ ಕಾರ್ಯದಲ್ಲಿ ನಾನು ತೊಡಗಿಕೊಳ್ಳಬೇಕು. ಲೋಕ ಕಲ್ಯಾಣಕ್ಕಾಗಿ ಯಾಗ ಯಜ್ಞಾದಿಗಳನ್ನು ಧೈರ್ಯದಿಂದ ಮುನ್ನಡೆಸಬೇಕು ಎನ್ನುವುದು ದೇವರ ಅನುಗ್ರಹವೇ ಸರಿ. ತಡ ಮಾಡದೆ ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಾದಿಗಳನ್ನು ನಡೆಸುತ್ತೇನೆ. ಇತ್ತಲ ಕ್ರೋಧದಲ್ಲಿ ಸಂಬರುವ
ಹೇಳಿದ್ದೇನೆ, ಯಾಗವನ್ನು ಕೈಗೊಳ್ಳಬೇಡ. ಒಂದು ವೇಳೆ ಕೈಗೊಂಡರು ಅದು ನಮಗೆ ಸೇರಬೇಕಾದಂತಹ ಯಾಗವನ್ನಾಗಿ ಮಾಡು ಎನ್ನುವ ಹಾಗೆ. ಆದರೆ ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಮಾಡುತ್ತಾ ಇದ್ದಾನೆ. ಆಗ ಯಾಗವನ್ನು ಪುಡಿಗೈಯಬೇಕು. ಪತಿಪಾರಾಯಣೆ ಕನ್ನಿಕೆಯು ಪತಿಗತಿಯು ತಪ್ಪಿದನೆಂದು ಮರುಗುತ್ತ ಕನ್ನಿಕೆ ತಂದೆಯ ಪತಿಗತಿಯು ತಪ್ಪಿದ ಎಂದು ಮರುಗುತ್ತ ಹಿತಲಿ ಬದುಕಲ ಸಾಧ್ಯವೆನುತ ಹಿತಲಿ ಬದುಕಲು ಅಸಾಧ್ಯವೆನುತಲಿ ಸತಿಯು ಬಳಿಕ ಕನ್ನಿಕಾ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಬೆಳೆಯುತ್ತಿದ್ದಾರೆ. ಯಾಗ ಯಜ್ಞಾದಿಗಳನ್ನು ಹಾಳುಗೆಡವುತ್ತಿದ್ದಾರೆ. ಇಂಥವರ ಸತಿಯಾಗಿ ಬದುಕುವುದೇ ಬೇಡ, ನನಗೆ ಇಂತಹ ಜೀವನವೇ ಬೇಡ. ಅಂದು ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿ ಯಾವ ರೀತಿ ಭಸ್ಮವಾಗಿ ಹೋದಳೋ ಅದೇ ದಾರಿಯನ್ನು ನಾನು ಹಿಡಿಯುತ್ತೇನೆ. ಮನದಿ ಯೋಚಿಸುತ್ತಾಗ ಕ್ಷಣದಲ್ಲಿ ತನುವಿನ ಯೋಗ ಸೃಜಿಸುತ್ತ ಅನಲಗಾಹುತಿ ಇತ್ತು ಪಾರ್ವತಿ ಪದವ ಸೇರೆ ನಡೆಯುವಂತಹ ಯಾಗಕ್ಕೆ ಸಿಕ್ಕ ಸಿಕ್ಕ ಉತ್ತಿಷ್ಟಗಳನ್ನು ಹಾಕಿ ಧ್ವಂಸ ಮಾಡುತ್ತಾರೆ. ಕುಂಡವನ್ನು ಧ್ವಂಸ ಮಾಡುತ್ತಾ ಇರುವಂತಹ ಹೊತ್ತಿಗೆ ಒಂದಿಂದ ಮೇಲೆ ಯಾಗದ ಪ್ರಭೆಯಂತೆ ನನ್ನ ಮುಂದೆ ಗೋಚರಿಸುತ್ತಾ ಇದ್ದಿ. ಮಾತ್ರವಲ್ಲ ಕೈಯಲ್ಲಿ 2 ಅಸ್ತ್ರಗಳು. ಯಾರು ನೀನು? ಯಾಕೆ ಬಂದೆ?
ಎಳೆಯ ಪಾತ್ರನೇ ಪಂಚಮುಖ ಚರಿತೆಯದು ಪಂಚಕರ್ಮಜರಿಗೆ ಪಂಚಮುಖ ಬರೆದ ಲಿಪಿ ಪಂಚಮುಖ ರುದ್ರಾಕ್ಷಿ ಪಂಚಾಕ್ಷರಗಳದ್ಭುತ ಪಂಚಾಕ್ಷರಗಳದ್ಭುತ ಇದು ಪಂಚಾಕ್ಷರಿ ಮಹಿಮೆಗೆ ಎನ್ನುತ್ತ ಮುನಿಪ ಸಾಕ್ಷಾತ್ ಪಾರ್ವತೀ ದೇವಿಯ ಭಕ್ತಳಾದಂತಹ ಆಕೆ ಜೀವನದುದ್ದದಲ್ಲೂ ಭಕ್ತಿಯ ಪರಾಕಾಷ್ಠೆಯನ್ನು ತೋರ್ಪಡಿಸುವ ಉದ್ದೇಶದಿಂದ ಸಾಕ್ಷಾತ್ ಪಾರ್ವತಿಯನ್ನೇ ಒಲಿಸಿಕೊಂಡವಳು. ಧರ್ಮಪಥದಲ್ಲಿದ್ದಂತಹ ಆಕೆ ತನಗಿಷ್ಟವಾದಂತೆ ತಾನು ಸಾಹಿತ್ಯವನ್ನು ಅನುಭವಿಸುವಲ್ಲಿ ಸಫಲಲಾದಳು. ಇದರ ಅರ್ಥವೇನು? ಧರ್ಮದಲ್ಲಿ ಯಾರು ನಡೆಯುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಎನ್ನುವುದು ಲೋಕಕ್ಕೆ ತಿಳಿಸಿಕೊಟ್ಟಂತಹ ಪಾಠವಾಯಿತು. ಅಷ್ಟೇ ಅಲ್ಲದೆ
ಓಂ ನಮ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿ ಮಂತ್ರವನ್ನು ಯಾರು ಉಚ್ಚರಿಸುತ್ತಾರೋ ಅವರೆಲ್ಲರಿಗೂ ಶಿವನ ಕೃಪಾ ಕಟಾಕ್ಷ ಇದೆ ಎನ್ನುವುದು ಲೋಕಕ್ಕೆ ತೋರ್ಪಡಿಸಿದಂತಾಯಿತು. ಶಿವನು ಇಡುವಂತಹ ಪಂಚಮುಖಿ ರುದ್ರಾಕ್ಷಿ, ಆ ರುದ್ರಾಕ್ಷಿಯನ್ನು ಯಾವಾತನು ಧರ್ಮ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾನೋ, ಶ್ರದ್ಧಾ ಭಕ್ತಿಯಿಂದ ಅದನ್ನು ಧರಿಸುತ್ತಾನೋ ಅಂಥವರಿಗೆ ಅವ ನಂಬಿದಂತಹ ಶಿವನ ಪೂರ್ಣಾನುಗ್ರಹ ಇದೆ ಎನ್ನುವುದು ಈ ಕಾಲಕ್ಕೆ ತೋರ್ಪಡಿಸಿದಂತಾಯಿತು. ಹಾಗಾಗಿ ಯಾರು ಈ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಎನ್ನುವಂತಹ ಕಥಾಭಾಗವನ್ನು ಆಡಿದ್ದಾರೋ, ಯಾರು ಆಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೋ ಅವರೆಲ್ಲರಿಗೂ ಮೂಡುಬಿದಿರೆಯ ಶ್ರೀ ಹನುಮಂತ ದೇವರು, ಗುತ್ತಿಗೆ ಶ್ರೀ ಸೋಮನಾಥ ದೇವರು, ದುರ್ಗಾ ಪರಮೇಶ್ವರಿ ಹಾಗೂ ಸ್ಥಳದಲ್ಲಿ ನೆಲೆದಿರುವಂತಹ ಸಕಲ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿಯನ್ನು ಒದಗಿಸಲಿ ಎನ್ನುವ ಹಾಗೆ ಬೇಡುತ್ತಾ ಈ ಕತೆಗೆ ಮಂಗಳವನ್ನು ಹಾಡುವರೇ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೋರುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಸರ್ವರಿಗೂ ಕೂಡ ಆಮ್ನಾಯ ಯಕ್ಷ ಬಳಗ ಹಾಗೂ ವಿಷ್ಣು ಯಕ್ಷ ಸಭಾದ ಕಡೆಯಿಂದ ಅನಂತಾನಂತ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ, ಆದರೆ ಮಧ್ಯದಲ್ಲಿ ಈ ಕಾರ್ಯಕ್ರಮದ ಹೊತ್ತಿಗೆ ಈ ಪ್ರಸಂಗವನ್ನು ಬರೆಯುವಾಗ ರಾತ್ರಿ 11 ಗಂಟೆಗೆ ನಿದ್ದೆಯಿಂದ ಎದ್ದು ಬರದದ್ದಂಥದ್ದು. ಯಾಕಂತ ಕೇಳಿದರೆ ನಾನು ಬರದೆ ಅಂತ ಹೇಳುವಂತಹ ನೆಲೆ ನನ್ನದಲ್ಲ. ತಾಯಿಯೊಂದು ಅನುಗ್ರಹಿಸಿದ ಮಾತ್ರಕ್ಕೆ ಆ ಕಥೆಯನ್ನು ಬರೆದದ್ದು ಹೌದು. ಅದಕ್ಕೆ ಪದ್ಯ ರಚನೆ ಮಾಡಬೇಕು ಅಂತ ಮನಸ್ಸಾದವಾಗ ನಾನು ಬರೆಯುವುದು ಬೇಡ ಅಂತ ಮನಸ್ಸಾಗಿ ಮಂಜುನಾಥ್ ಭಟ್ ಬೆಳ್ಳಾರೆಯವರ ಹತ್ರ ಹೇಳಿರುವಂಥದ್ದು. ಅವರ ಸಾಹಸ 2.25 ದಿನದೊಳಗೆ, ಅದಕ್ಕೆ ಹಗಲಿನಲ್ಲಿ 2.25 ದಿನದೊಳಗೆ ಆ ಪ್ರಸಂಗದ ಪದ್ಯವನ್ನು, ಕಡಿಮೆ ಪಕ್ಷ 89 ಪದ್ಯಗಳು ಅದರಲ್ಲಿ, ಅದನ್ನು ಅವರು ಬರೆದುಕೊಟ್ಟಿದ್ದಾರೆ. ಅವರಿಗೆ ಶಿರಸಾ ನಮಾಮಿ ಅಂತ ಹೇಳುವಂತಹ ಭಾವಕ್ಕೆ ಒದಗಿದ್ದೇನೆ. ಯಾಕೆಂತ ಕೇಳಿದರೆ ಪ್ರಥಮ ಪ್ರಯೋಗವಾದದ್ದು ತಾಳಮದ್ದಲೆಯ ರೂಪಕದಲ್ಲಿ. ಈಗ ಯಕ್ಷನಿಧಿ ಮೂಡುಬಿದ್ರೆ ಇದನ್ನು ನಡೆಸಿಕೊಂಡು ಬರುವವರು ನನ್ನ ಆತ್ಮೀಯರೇ. ಹಾಗಾಗಿ ಅವರಿಗೂ ಕೂಡ ನನ್ನ ಕಡೆಯಿಂದ ಹಾಗೂ ಸಭಾಸದರ ಎಲ್ಲರ ಕಡೆಯಿಂದಲೂ ಧನ್ಯವಾದಗಳು. ಹಾಗೆಯೇ ಮುಂದಿನ ಕಾರ್ಯಕ್ರಮವನ್ನು ಸದಾಶಿವ ನೆಲ್ಲಿಮಾರವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯೋಸ್ಮಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿ ವಿರಚಿತ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ, ಇದಕ್ಕೆ ಪದ್ಯ ಬರೆದವರು ಕಟೀಲು ಮೇಳದ ಸುಪ್ರಸಿದ್ಧ ಕಲಾವಿದರಾದಂಥ ಡಾಕ್ಟರ್ ಮಂಜುನಾಥ್ ಭಟ್ ಬೆಳ್ಳಾರೆಯವರು. ಈ ಕತೆ ಮತ್ತು ಪದ್ಯವನ್ನು ಮಾತ್ರ ನಮ್ಮ ಮೂಡುಬಿದಿರೆಯ ಶಿವಕುಮಾರ್ ಅವರಿಗೆ ಕೊಟ್ಟದ್ದು, ಯಾವುದೇ ಸಂಪರ್ಕ ಮಾಡಲಿಲ್ಲ. ಅದು ಪ್ರತಿ ಪದ್ಯಗಳಿಗೆ ಅರ್ಥವನ್ನು ಮಕ್ಕಳಿಗೆ ಬರೆದುಕೊಟ್ಟು ಅಚ್ಚುಕಟ್ಟಾಗಿ ಸುಧಾಕರ್ ಅವರ ತಂತ್ರಿಯವರ ಮನದಲ್ಲಿ ಆ ಕತೆ ಯಾವ ರೀತಿ ಮೂಡಿ ಬರಬೇಕಿತ್ತೋ ಅದೇ ರೀತಿಯಾಗಿ ಪ್ರಥಮ ಪ್ರಯೋಗದಲ್ಲಿ ಶಿವಕುಮಾರ್ ಕಟೀಲು ಮೇಳದ ಹಿರಿಯ ಕಲಾವಿದರು ಅವರ ನಿರ್ದೇಶನದಲ್ಲಿ ಯಕ್ಷನಿಧಿ ತಂಡದವರಿಂದ ಬಲು ಸೊಗಸಾಗಿ ನಿರೂಪಿಸಲ್ಪಟ್ಟಿದೆ. ಅವರಿಗೆ ಡಾಕ್ಟರ್ ಪಿ ಸುಧಾಕರ್ ತಂತ್ರಿಯವರು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಹಾಗೂ ಆಮ್ನಾಯ ವಿಷ್ಣು ಸಭಾ ಮತ್ತು ಸೇರಿದ ಎಲ್ಲ ಪ್ರೇಕ್ಷಕರ ಪರವಾಗಿ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಸುಧಾಕರ್ ತಂತ್ರಿಗಳವರು. ಶಿವಕುಮಾರ್ ಅವರು ಕಟೀಲು ಮೇಳದ ಪ್ರಸಿದ್ಧ ಕಲಾವಿದರು, ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೌರವ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳು. ಬಹಳ ಸೊಗಸಾಗಿ ನಿರೂಪಿಸಲ್ಪಟ್ಟಿದೆ ಪ್ರಥಮ ಪ್ರಯೋಗ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ. ಇದರ ನಂತರ ಬಹಳ ದೂರದಿಂದ ಒಬ್ಬರು ಪ್ರೇಕ್ಷಕರಾಗಿ ಬಂದಿದ್ದಾರೆ. ಭಾರತೀಯ ಸೇನೆಯಲ್ಲಿ ಉದ್ಯೋಗದಲ್ಲಿದ್ದು ಈಗ ನಿವೃತ್ತರಾಗಿದ್ದಾರೆ. ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಸರಿ ಓಕೆ ಓಕೆ ಓಕೆ. ಅವರಿಗೆ ನಾವು ವೇದಿಕೆ ಕರೆದು ಗೌರವಿಸುವ ಮೊದಲು ಈ ದಿನ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ ಈ ಪ್ರಸಂಗದಲ್ಲಿ ಅಭಿನಯಿಸಿದ ಎಲ್ಲ ಮಕ್ಕಳಿಗೂ, ಹಿಮ್ಮೇಳದ ಸರ್ವ ಕಲಾವಿದರಿಗೂ, ಭಾಗವತರು, ಪ್ರಸಿದ್ಧ ಭಾಗವತರು ಶ್ರೀಮಂತೂರು ಗುರುರಾಜ ಉಪಾಧ್ಯಾಯರು ಅವರಿಗೂ, ಶ್ರೀಮಂತೂರು ಗುರುರಾಜ ಉಪಾಧ್ಯಾಯರು ಸೊಗಸಾಗ ಭಾಗವತಿಗೆ
ಅವರಿಗೂ ಗೌರವಿಸಬೇಕು ಅಂತ, ಜತೆಗೆ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ ಪುಸ್ತಕದ ಪ್ರತಿಯನ್ನು ಶ್ರೀ ಡಾಕ್ಟರ್ ಯೋಗಿ ಪಿ ಸುಧಾಕರ ತಂತ್ರಿ ವಿರಚಿತ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ ಪ್ರಸಂಗದ ಪ್ರತಿಗಳನ್ನು ಪ್ರತಿಯೊಂದು ಕಲಾವಿದರಿಗೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮದ್ದಳೆಯಲ್ಲಿ ಸಹಕರಿಸಿದಂತಹ ಶ್ರೀ ಗಣೇಶ್ ಭಟ್ ಬೆಳಾಳು ಇವರಿಗೂ ಶಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಚೆಂಡೆಯಲ್ಲಿ ಸಹಕರಿಸಿದ ಶ್ರೀ ಅನಿರುದ್ಧ್ ಮಂಗಳೂರು, ಚಕ್ರತಾಳದಲ್ಲಿ ಸಹಕರಿಸಿದ ಶ್ರೀ ವೈಶಾಖ್ ಜೈನ್ ಕಾರ್ಕಳ, ಜೈಗೀಶ್ವ ಮುನಿಯಾಗಿ ಅಭಿನಯಿಸಿದ ಆದರ್ಶ್ ವಿಎ, ಶಿವನಾಗಿ ರಕ್ಷಿತಾ ನಾಯಕ್ ಸಂಪಿಗೆ, ಪಾರ್ವತಿಯಾಗಿ ಮೇಘ ನಾಯಕ್ ಸಂಪಿಗೆ, ಜಂಬಾಸುರನಾಗಿ ಪ್ರದ್ಯುಮ್ನ ಪೆಜತ್ತಾಯ, ಜಂಬಾಸುರ 1 ದೀಕ್ಷಿತ್ ಎಸ್ ಪೂಜಾರಿ, ಬ್ರಹ್ಮ ಆರ್ಯನ್ ಆಳ್ವ ಬೆಳುವಾಯಿ, ದೇವೇಂದ್ರ ಅಶ್ವಿನ್ ಬಳ್ಳಾಲ್ ಮಾರ್ನಾಡು, ಅಗ್ನಿಯಾಗಿ ಹೃದಯ ಶೆಟ್ಟಿ ಮೂಡುಬಿದಿರೆ, ವರುಣನಾಗಿ ಸಮರ್ಥಿ ಎಸ್ ಆಚಾರ್ಯ ಕುಪ್ಪೆಪದವು, ಕನ್ನಿಕೆಯಾಗಿ ಸಂತೃಪ್ತಿ ಪುತ್ತಿಗೆ, ಯಕ್ಷ ಕಾಮಾಕ್ಷನಾಗಿ ಪವನ್ ಕುಮಾರ್ ಪಡ್ಡಂದಡ್ಕ, ಸ್ಕಂದನಾಗಿ ಮೋಕ್ಷ ಆಚಾರ್ಯ ಮಾರ್ನಾಡು. ಇಂದು ನಮ್ಮೊಂದಿಗೆ ತೆರೆಯಲ್ಲಿ ಸಹಕರಿಸಿದ ದಿಶಾ, ಹಾಗೂ ಅಕ್ಷಯ್ ನಾಯಕ್ ಸಂಪಿಗೆ, ನಮಗೆ ವೇಷಭೂಷಣದಲ್ಲಿ ಸಹಕರಿಸಿದಂತಹ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ, ಇದರ ಸಂಚಾಲಕರಾದ ಶ್ರೀ ದಿವಾಕರ ದಾಸ್ ಕಾವಳಕಟ್ಟೆ, ಶ್ರೀ ಕಾರ್ತಿಕ್ ದಾಸ್ ಕಾವಳಕಟ್ಟೆ, ಶ್ರೀ ಶಶಿಧರ ಬಾಚಕೆರೆ ಹಾಗೂ ಶ್ರೀ ಚರಣ್ ಆಚಾರ್ಯ. ಈ ಕಾರ್ಯಕ್ರಮದ ಹಿಂದೆ ಬಹಳ ಚುರುಕಾಗಿ ಓಡಾಡಿದ ಪ್ರಕೃತಿ ಮಾರೂರು, ಇವಳನ್ನು ಕೂಡ ಸುಧಾಕರ್ ತಂತ್ರಿಯವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಕೃತಿ ಮಾರೂರು. ಯಕ್ಷಗಾನ ಪ್ರೇಮಿಗಳೇ, ಆವಾಗ ನೀವು ಮಕ್ಕಳನ್ನು ವೇಷದಲ್ಲಿ ನೋಡಿದ್ದೀರಿ, ಈಗ ಮಕ್ಕಳ ನಿಜರೂಪ ನೋಡಿದ್ದೀರಿ. ಈ ಮಕ್ಕಳ ನಿಜರೂಪ ನೋಡಿದಾಗ ಇಷ್ಟು ಒಳ್ಳೆ ಯಕ್ಷಗಾನ ಮಾಡಿದ್ದಾರಂತ ಅನಿಸ್ಲಿಕ್ಕೆ ಸಾಧ್ಯ ಉಂಟಾ?
ಎಷ್ಟು ಚಿಕ್ಕ ಮಕ್ಕಳು ನೋಡಿದ್ರಲ್ಲ. ಇದರ ಹಿಂದೆ ಶಿವಕುಮಾರ್ರವರ ಶ್ರಮ ಎದ್ದು ಕಾಣ್ತದೆ. ಗೌರವ ಸ್ವೀಕರಿಸಿದ ಎಲ್ಲ ಪುಟಾಣಿಗಳಿಗೆ ವಂದನೆಗಳು. ನಿಮ್ಮ ಈ ಯಕ್ಷಗಾನ ಕಲೆಯನ್ನು ನಿಮ್ಮ ಜೀವನದ ಒಂದು ಭಾಗದಲ್ಲಿ ಒಂದು ಅಂಗವಾಗಿ ಅಳವಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಬಹಳ ದೂರದಿಂದ ಬಂದಂತಹ ಪ್ರೇಕ್ಷಕರು ಪ್ರಕಾಶ್ ಬೆಳಗಾವಿ, ಭಾರತೀಯ ಸೇನೆಯಲ್ಲಿ ನಿವೃತ್ತರಾದವರು, ಅವರು ವೇದಿಕೆಗೆ ಬರಬೇಕು. ಅವರನ್ನು ಧನಲಕ್ಷ್ಮಿ ಉದ್ಯಮ ಸಮೂಹದ ಶ್ರೀಪತಿ ಭಟ್ರವರು ದಯಮಾಡಿ ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರ ಜೊತೆಗೆ ಸುದರ್ಶನ್ ಎಂರವರು ಹಾಗೂ ಬಿ ಭುಜಬಲಿಯವರು ವೇದಿಕೆಗೆ ಬಂದು, ಪ್ರಕಾಶ್ ಬೆಳಗಾವಿ ಭಾರತೀಯ ಸೇನೆಯಲ್ಲಿ ನಿವೃತ್ತರು, ಯಕ್ಷಗಾನದತ್ತ ಒಲವು ತೋರಿಸುತ್ತಿರುವಂತಹ ನಿವೃತ್ತ ಸೈನಿಕರಿಗೆ ಶ್ರೀಪತಿ ಭಟ್ರವರು, ಸುದರ್ಶನ್ ಎಂರವರು ಹಾಗೂ ಬಿ ಭುಜಬಲಿಯವರು ಸೇರಿಕೊಂಡು ಗೌರವಿಸಬೇಕು ಅಂತ, ಜೊತೆಗೆ ವಿನಾಯಕ್ ಭಟ್ ಗಾಳಿಮನೆಯವರ ಹಾಗೂ ಪಿ ಸುಧಾಕರ್ ತಂತ್ರಿಯವರ ಉಪಸ್ಥಿತಿ ಕೂಡ, ಇವರ ಉಪಸ್ಥಿತಿಯಲ್ಲಿ ಭಾರತೀಯ ಸೇನೆಯಲ್ಲಿ ನಿವೃತ್ತರಾಗಿರುವಂತಹ ಈ ದಿನದ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಬಂದಿರುವಂತಹ ಇವರನ್ನು ವೇದಿಕೆಯಲ್ಲಿಯ ಎಲ್ಲ ಗಣ್ಯಮಾನ್ಯರು ಸೇರಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೌರವಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಅಭಿವಂದನೆಗಳು. ಇವರ ಪರವಾಗಿ ಶ್ರೀಯುತ ಡಾಕ್ಟರ್ ಪಿ ಸುಧಾಕರ್ ತಂತ್ರಿಯವರು ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇವೆ. ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ಮೇ ಸದಾ. ಕಲಿಯುವಾಗ ಗುರುಗಳು ಹೇಳಿಕೊಟ್ಟದ್ದು ಈ ಶ್ಲೋಕ ಯಾಕೆ ಅಂತ ಕೇಳಿದರೆ, ನಾವಿವತ್ತು ಬದುಕಿದ್ದೇವೆ ಎನ್ನುವ ನೆಲೆ ಭಾರತಕ್ಕೆ ಉಂಟು ಅಂತಾದರೆ ನೋಡಿ ಇಂಥ ಸೈನಿಕರಿಂದ. ಯಾವಾಗಲೂ ಯಾವುದೇ ಸಭೆಯಲ್ಲಿ ಮಾತಾಡುವಾಗಲೂ ನಾನು ಮಾತೃದೇವೋ ಭವದಿಂದ ಪ್ರಾರಂಭ ಮಾಡಿದರೆ ಕಡೆಗೆ ಹೇಳುವಂಥದ್ದು ದೇಶದ ಸೈನಿಕರ ಕಾಪಾಡು ತಾಯಿ ಅಂತ. ಯಾಕೆಂತ ಕೇಳಿದರೆ ನಾವಿಲ್ಲಿ ಒಂದು ನೆಮ್ಮದಿಯಲ್ಲಿ ಬದುಕಿದ್ದೇವೆ ಅಂತ ಹೇಳಿದರೆ ಅದೆಷ್ಟೋ -ಡಿಗ್ರಿ ತಾಪಾಂಶದಲ್ಲಿ ಕೂಡ ಅವರು ಒದ್ದಾಡ್ತಾ ಇರ್ತಾರೆ. ಹಾಗೆಂತೇಳಿ ಒಂದಿನಿತು ಜೀವದ ಭಯವಿಲ್ಲದೆ ಜೀವದ ಹಂಗು ತೊರೆದು ಹೋರಾಟ ಮಾಡುವವರು. ಹಾಗಿದ್ದವಾಗ ಅವರನ್ನೊಂದು ಗೌರವಪೂರ್ವಕವಾಗಿ ಸ್ವಾಗತಿಸುವುದು, ಅಭಿನಂದನೆ ಮಾಡುವುದು ನಮ್ಮ ಭಾರತೀಯರ ಕರ್ತವ್ಯ. ಸನಾತನ ಸಂಸ್ಕೃತಿ ಇಂಥ ನೆಲೆಯಲ್ಲಿ ನನಗೆ PhD ಬರುವಾಗ ನನ್ನ ಆಸೆ ಒಂದಿತ್ತು, ಒಬ್ಬನನ್ನಾದರೂ ಮಿಲಿಟರಿ ಅಧಿಕಾರಿಯನ್ನು ಅಭಿನಂದನೆ ಮಾಡಬೇಕು ಅಂತ. ಅದಕ್ಕೆ ಕಾಕತಾಳೀಯವೋ ಏನೋ ದೇವರು ಒದಗಿಸಿದ್ದಿವತ್ತು. ನಾಗರ ಪಂಚಮಿ ಕಳೆದು ಷಷ್ಠಿ ಕಳೆದು ಸಪ್ತಮಿಯ ತಿಥಿ, ಸಪ್ತಮೇ ಕಾರ್ಯಭಾಗಾನಂ ಶುದ್ಧ್ಯರ್ಥಂ ಸೈನಿಕಾಭವ ಅಂತ ಒಂದು ಕಡೆಯಲ್ಲಿ ಕೊಡ್ತದೆ. ಇದು ರಾಹುವಿನ ಶ್ಲೋಕದಲ್ಲಿ ಜ್ಯೋತಿಷ್ಯದಲ್ಲಿ ಬರುವುದು 35,108ನೇ ಶ್ಲೋಕ. ಇದು ಅಲ್ಲಿ ಕೊಡ್ತದೆ, ಸೈನಿಕನನ್ನು ರಕ್ಷಣೆ ಮಾಡುವ ನೆಲೆಯಲ್ಲಿ ರಾಹು ಅಂದರೆ ಜ್ಞಾನವನ್ನು, ನಿನ್ನ ತಲೆಯನ್ನು ಸ್ವಲ್ಪ ಅವರಿಗೋಸ್ಕರ ನೀನು ಮಾಡುವಂತಹ ಸಂಸ್ಕೃತಿ ಕಾರ್ಯಗಳೋ ಹೋಮ ಹವನಾದಿಗಳಲ್ಲಿ ಅವರನ್ನು ಮನಸಾರ ಎಣಿಸು, ಅವರಿಗೆ ರಕ್ಷೆ ಕೇಳು ಅಂತ ಹೇಳುವಂಥ ನೆಲೆ. ಅದಕ್ಕೆ ಜ್ಞಾನ ಸಂಪನ್ನವಾಯಿತು ಈ ಕಾರ್ಯಕ್ರಮ. ಜೊತೆಯಲ್ಲಿ ದೇವರು ರಕ್ಷಣೆಯನ್ನು ಕೊಡ್ತಾನೆ. ಹಾಗೆಯೇ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ಈ ಸೈನಿಕರು ನಮಗೆ ರಕ್ಷಣೆ ಕೊಡುವುದು. ಹಾಗಾಗಿ ಭಾರತಕ್ಕೆ ದೇವರಾಗಿ ಒದಗುವವರು ಯಾರು ಕೇಳಿದರೆ ಅವರು. ಹಾಗಾಗಿ ಅಂತಹ ಸೈನಿಕರನ್ನು ಸನ್ಮಾನ ಮಾಡುವ ನೆಲೆಯಲ್ಲಿ ನಾನು ಕುಬ್ಜನೇ ಸರಿ, ಆದರೂ ಕೂಡ ಇಲ್ಲಿ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ನೋಡಿ, ಒಂದೇ ವಿಷಯ, ದೇವರು ಬರುವುದು ಎಲ್ಲಿ ಅಂತ ಕೇಳಿದರೆ ಇಂಥವರ ನೆಲೆಯಲ್ಲಿ. ಹಾಗಾಗಿ ಬಹಳ ಆನಂದವಾಯಿತು. ಧನ್ಯವಾದಗಳು ತಮಗೆ, ಖುಷಿಯಾಯಿತು. ಯಕ್ಷಗಾನದ ನೆಲೆಯಲ್ಲಿ ನಿಂತಾವಾಗ ನಾವು ಯಾವಾಗಲೂ ಹೇಳುತ್ತಾನೆ, ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಈ ನೆಲೆ ಇಲ್ಲಿ ಕಾಣಲ್ಪಟ್ಟಿದೆ. ಹಾಗಾಗಿ
ಆ ತಾಯಿ ಭಗವತಿಯು ಸರ್ವರೂಪಕದಲ್ಲಿ ಅನುಗ್ರಹಿಸಲಿ. ಅವರ ಜೀವನ ಮುಂದಿನ ಜೀವನಕ್ಕೂ ಸುಖ ಸಂಸಾರದ ಜೀವನದ ಜೊತೆಯಲ್ಲಿ ಅನರ್ಘ್ಯವಾದಂತಹ ಆಯುಷ್ಯವನ್ನು ಇತ್ತು ತಾಯಿ ಕಾಪಾಡಲಿ ಅಂತ ಹೇಳ್ತಾ ಪುನಃ ಒಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಬಂಧುಗಳೇ, ಒಂದು ಹಂತದ ಕಾರ್ಯಕ್ರಮ ಇಲ್ಲಿ ಈಗ ಸಂಪನ್ನ ಆಗ್ತದೆ. ಎಲ್ಲರೂ ಈಗ ಊಟಕ್ಕೆ ತೆರಳಿ 12:55 ಅಂದರೆ 1 ಗಂಟೆಗೆ ಮತ್ತೆ ಇಲ್ಲಿ ಉಪಸ್ಥಿತರಾಗಬೇಕು. ಯಾಕೆಂದರೆ ಚಂದ್ರಿಕಾ ಆಕಾಶ್ ಮೈಸೂರು ಇವರಿಂದ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮ ಇದೆ, ಕೇವಲ 30 ನಿಮಿಷಗಳ ಕಾಲ. ಈಗ ಊಟ, ನಂತರ 12:55 1ಕ್ಕೆ ನೀವು ಇಲ್ಲಿ ಬರಬೇಕು. ಚಂದ್ರಿಕಾ ಆಕಾಶ್ ಮೈಸೂರು ಇವರಿಂದ ಭರತನಾಟ್ಯ, ನಂತರ 1:30ರಿಂದ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ. ತುಳುವಿನ ಒಬ್ಬರು ಶ್ರೇಷ್ಠ ಕಲಾವಿದರು, ಅಂದರೆ ತುಳು ಪ್ರಸಂಗಗಳಲ್ಲಿ ಪೌರಾಣಿಕದಲ್ಲಿಯೂ ಬಹಳ ಶ್ರೇಷ್ಠರು. ನಾಟಕೀಯ ವೇಷಗಳು, ಭೀಮ ಮತ್ತು ಕೌರವ ಅದನ್ನು ನಿರ್ವಹಿಸುವಂತಹ ಕೊಳ್ತಿಗೆ ನಾರಾಯಣ ಗೌಡರಿಗೆ ಇಲ್ಲಿ ಸನ್ಮಾನ. ಕೊನೆಗೆ ಪಟ್ಟಾಭಿಷೇಕ ಭರತಾಗಮನ ಪ್ರಸಂಗದಲ್ಲಿ ಅವರ ಭರತನ ಪಾತ್ರ ಕೂಡ ಇದೆ. ಆ ಪಟ್ಟಾಭಿಷೇಕ ಭರತಾಗಮನ, ಅದಕ್ಕೆ ಇನ್ನೊಂದು ಹೆಸರು ಮಾಯಾಮಂತಾರೆ, ಶ್ರೀಪಾದುಕೆ ಅಂತ. ಆ ಪ್ರಸಂಗವನ್ನು ನಡೆಸಿಕೊಡುವವರು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ, ಇದರ ತಂಡದ ಸದಸ್ಯರು. ವಿಶೇಷವಾಗಿ ಸುಧಾಕರ್ ತಂತ್ರಿಯವರು ಕೈಕೆಯ ಪಾತ್ರವನ್ನು ಅರ್ಥ ಹೇಳಲಿಕ್ಕಿದ್ದಾರೆ ಇವತ್ತು. ನಂತರದ ಸುಧಾಕರ್ ತಂತ್ರಿಯವರು ಮಂತರೆಯ ಪಾತ್ರವನ್ನು ಹೇಳಲಿಕ್ಕಿದ್ದಾರೆ, ಕ್ಷಮಿಸಿ, ಮಂತರೆಯ ಪಾತ್ರವನ್ನು. ಭರತನಾಗಿ ಕೊಳ್ತಿಗೆ ನಾರಾಯಣ ಗೌಡರು, ಉಳಿದಂತೆ ಗಾಳಿಮನೆಯವರಿದ್ದಾರೆ, ಕೆರೆಗದ್ದವರಿದ್ದಾರೆ, ಕೃಷ್ಣಮೂರ್ತಿ ಮಾಯಣದವರಿದ್ದಾರೆ, ಪ್ರದೀಪ್ ಹೆಬ್ಬಾರ್ರವರಿದ್ದಾರೆ, ಸಂಘದ ಎಲ್ಲ ಕಲಾವಿದರಿದ್ದಾರೆ. ಅದನ್ನು ಮತ್ತೆ ಪಾತ್ರ ಪರಿಚಯ ಮಾಡ್ತೇವೆ. ಈಗ ತಾವುಗಳೆಲ್ಲ ನೇರ ಊಟಕ್ಕೆ ತೆರಳಬೇಕು ಅಂತ ಸದಾಶಿವರಾವ್ನಲ್ಲಿ ನಾನೊಂದು ಪಾತ್ರವನ್ನು ವಿವರಿಸಲಿಕ್ಕೆ ಇದ್ದೇನೆ.
ಹಲ್ ಹಲ್ ಹಲ್
ಅಲ್ಲಿ ಅಪಘಾತ ಹೊಂದಿ ಆ ವರ್ಷ ತಿರುಗಾಟ ಮಾಡಿದಾಗೆ ಆಯಿತು. ಆ ಕಲಾವಿದರು ಬೇರೆ ಯಾರು ಅಲ್ಲ, ವಿಷ್ಣು ಶರ್ಮಾ ವಾಟೆಪಡ್ಪು ಇಂದು ನಮ್ಮೊಂದಿಗಿದ್ದಾರೆ. ಅದರ ನಂತರದ ತಿರುಗಾಟದಲ್ಲಿ ಮಾಡಿದ್ದಾರೆ. ಮೊನ್ನೆ ಒಂದು ತಿರುಗಾಟ ಆಯಿತು. ಆದರೆ ಅವರು ಮನೆಯಲ್ಲಿ ಸುಮ್ಮನೆ ಕೂಡಲಿಲ್ಲ, ಯಕ್ಷಗಾನ ರಂಗಕ್ಕೆ ಉಪಯುಕ್ತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೇಗೆ? ಪ್ರಸಂಗದ ಪದ್ಯ ಮತ್ತು ಅರ್ಥ ಬರೆಯುವ ಮೂಲಕ ಆ ಇಡೀ ವರ್ಷ 7 ಪ್ರಸಂಗ, ಪದ್ಯವೂ ಇದೆ, ಅರ್ಥವೂ ಇದೆ, ಯಕ್ಷಗಾನದ ನಡೆಯೂ ಇದೆ. ಇವತ್ತಿನ ಮೇಳ ತಿರುಗಾಟ ಮಾಡುವ ಯುವ ಕಲಾವಿದರಿಗೆ ಅತ್ಯಮೂಲ್ಯ ಸಂಗ್ರಹ ಯೋಗ್ಯವಾದಂಥ ಪುಸ್ತಕ ಹಾಗೂ ಮುಂದೆ ಬರುವ ಇವತ್ತು ಏನು ಮಕ್ಕಳು ಯಕ್ಷಗಾನ ಮಾಡಿದರು ಅಂತಹ ಕಲಾವಿದರಿಗೆ ಅತಿ ಉಪಯುಕ್ತವಾದಂಥ ಪುಸ್ತಕ. ಯಾವುದೆಲ್ಲ ಪ್ರಸಂಗ ಬರೆದಿದ್ದಾರೆಂದರೆ ಸತ್ಯ ಹರಿಶ್ಚಂದ್ರ ದಕ್ಷಾಧ್ವರ, ಇದರಲ್ಲಿ 2 ಪ್ರಸಂಗ. ಸಮುದ್ರ ಮಥನ ಮೈರಾವಣ, ಇದರಲ್ಲಿ 2 ಪ್ರಸಂಗ. ನೋಡಿ, ಪದ್ಯಗಳು, ಆ ಪದ್ಯಕ್ಕೆ ಹೇಳಬೇಕಾದ ಅರ್ಥಗಳು ಪ್ರಿಂಟ್ ಆಗಿದೆ. ಇದರಲ್ಲಿ 3 ಪ್ರಸಂಗ: ಶ್ರೀಕೃಷ್ಣ ಪಾರಿಜಾತ, ವಸ್ತ್ರಾಪಹಾರ, ದುಶ್ಯಾಸನ ವಧೆ. ಈ 3 ಪುಸ್ತಕಗಳ ಮಾರಾಟದ ಬೆಲೆ 600 ರೂಪಾಯಿ. ಬಹಳ ಶ್ರೀಮಂತ ಕಲಾವಿದರೇನಲ್ಲ, ಆದರೆ ಶ್ರೀಮಂತ ಕೊಡುಗೆಯನ್ನು ನಮ್ಮ ಯಕ್ಷರಂಗಕ್ಕೂ ನಮ್ಮ ಪುರಾಣಕ್ಕೂ ಕೊಟ್ಟಿದ್ದಾರೆ. 3 ಪುಸ್ತಕಗಳ ಬೆಲೆ 600 ರೂಪಾಯಿ ಆದರೂ ಅವರು ಈ ರೀತಿ ಎಲ್ಲೆಲ್ಲೆಲ್ಲ ಯಕ್ಷಗಾನ ಆಗ್ತದೆ. ಈಗ ನೋಡಿ, ಕಿನ್ನಿಗೋಳಿಲಿ ಆಗ್ತಾ ಇದೆ, ದಾಮೋದರ ಶೆಟ್ಟಿಗಾರ ಸಂಸ್ಮರಣೆ, ಅಲ್ಲಿ ಅವರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಮಾರಲಿಕ್ಕೆ. ಇಲ್ಲಿ 10 ಜೊತೆ ಕೊಟ್ಟಿದ್ದಾರೆ, ಇದು 1 ಜೊತೆ, 3 ಸೇರಿ 600 ರೂಪಾಯಿಯ ಈ 3 ಪುಸ್ತಕಗಳನ್ನು ಕೇವಲ 500 ರೂಪಾಯಿಗೆ ಕೊಡ್ತಾ ಇದ್ದಾರೆ. ನೀವು ಆಸಕ್ತರು ತಗೊಂಡ್ರೆ ಅವರಿಗೆ ಒಂದು ಉಪಯುಕ್ತವಾದಂತಹ ದಾರಿ ಆಗ್ತದೆ. ಯಾಕಂದರೆ ಒಬ್ಬರು ಸಾಮಾನ್ಯ ಆರ್ಥಿಕ ಹೊಂದಿದಂತಹ ಕಲಾವಿದ 1 ವರ್ಷ ತಿರುಗಾಟ ಮಾಡಲಿಲ್ಲ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಕೆಲವು ಕಲಾವಿದರಿಗೆ ಶನಿವಾರ ಭಾನುವಾರ 6 ಪ್ರೋಗ್ರಾಮ್ ಸಿಗ್ತದೆ. ಶನಿವಾರ ಬೆಳಿಗ್ಗೆ 1, ಮಧ್ಯಾಹ್ನ ಮೇಲೆ 1, ಸಂಜೆ 1, ತಾಳ ಮೊದಲೇ. ಭಾನುವಾರ ಬೆಳಿಗ್ಗೆ 1, ಮಧ್ಯಾಹ್ನ 1, ಸಂಜೆ 1. ಆದರೆ ಇವರು ಸುಪ್ರಸಿದ್ಧರು, ಶ್ರೇಷ್ಠ ಕಲಾವಿದರು. ಇವರು ಎಲೆಮರೆಯ ಕಾಯಿಯಂತೆ ಪ್ರಸಿದ್ಧಿ ಹಾಗೂ ಹೆಸರನ್ನು ಬಯಸುವವರಲ್ಲ, ಅವಕಾಶ ವಂಚಿತರು. ಕೆಲವು ಕಡೆ ಅವಕಾಶ ಸಿಗ್ತದೆ. ಇಂತಹ ಕಲಾವಿದರಿಗೆ ಅವರು ಯಕ್ಷರಂಗಕ್ಕೆ ಮುಂದಿನ ಪೀಳಿಗೆ ಕೊಟ್ಟಂತಹ ಕೊಡುಗೆಗಾಗಿ ತಾವುಗಳು ಈ 3 ಪುಸ್ತಕಗಳನ್ನು ಕೊಂಡಲ್ಲಿ ಅವರಿಗೆ 500 ರೂಪಾಯಿ ಅಂತ ಒಂದು ಆಧಾರವಾಗ್ತದೆ. 10 ಪ್ರತಿಗಳನ್ನು ತಂದಿದ್ದಾರೆ. ಇಲ್ಲಿ ಇದೆ. ತಮಗೆ ಯಾರಿಗಾದರೂ ಖರೀದಿಸಲು ಆಸಕ್ತಿ ಇದ್ದಲ್ಲಿ 3 ಪುಸ್ತಕಕ್ಕೆ 500 ರೂಪಾಯಿ ಕೊಟ್ಟು ಖರೀದಿಸಬಹುದು. ಅತಿ ಉತ್ತಮ, ಮುಂದಿನ ಮಕ್ಕಳಿಗೆ ಯಕ್ಷಗಾನಕ್ಕಾಗಿ ಅತಿ ಉತ್ತಮ ಉಪಯೋಗ ಸಂಗ್ರಹ. ನಾನು ಈಗಾಗಲೇ ಹಲವಾರು ಕಡೆ ಮಾರಾಟ ಮಾಡಿದ್ದೇನೆ. ನನ್ನ ಮೂಡುಬಿದ್ರೆಯಲ್ಲಿ ಆಫೀಸ್ ಇದೆ, ಆಳ್ವಾಸ್ ಹಾಸ್ಪಿಟಲ್ ರೋಡಲ್ಲಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಆಫೀಸ್ ಇದೆ. ಅಲ್ಲಿ ಇಂತಹ ಪುಸ್ತಕಗಳು ಬೇಕಾದರೆ ಇದೆ. ಒಂದು ವೇಳೆ ಇವತ್ತು ತಂದಂತಹ 10 ಸೆಟ್ ಕಮ್ಮಿ ಆದರೆ ನನ್ನ ಹತ್ರ ಬೇಕಾದಷ್ಟು ಅವರದ್ದು ಪ್ರತಿಗಳಿದೆ. ಕೇವಲ 1,000 ಮುದ್ರಿಸಿದ್ದು. ಅಂದರೆ ಎಷ್ಟು ಜೋಡಿ ಆಯಿತು? 1,000 ಜೋಡಿ. ಅರ್ಧಾಂಶವೂ ಖಾಲಿ ಆಗಲಿಲ್ಲ, ಪತ್ರಿಕಾ ಪ್ರಕಟಣೆ ಹಣವೂ ಬರಲಿಲ್ಲ. ತಾವುಗಳು ಮನಸ್ಸು ಮಾಡಿ ಇಂತಹ ಒಂದು ತೆರೆಮರೆಯ ಎಲೆಮರೆ ಕಾಯಿಯಂತೆ ಹಿರಿಯ ಪ್ರಸಿದ್ಧ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇವತ್ತಿನ ದಿವಸ ವಿನಮ್ರನಾಗಿ ವಿನಂತಿ ಮಾಡಿಕೊಳ್ತೇನೆ. ವಂದನೆಗಳು.
ಪ್ರಪ್ರಥಮವಾಗಿ ನಾವೇ ಅದಕ್ಕೊಂದು ಇದು ಹೀಗೆ ಅಂತ ಹೇಳುವಂತಹ ಒಂದು ಮಾದರಿಯನ್ನು ಹಾಕಿಕೊಡುವುದು ಬೇರೆ. ಆ ಒಂದು ಮಾದರಿಯನ್ನು ಹಾಕಿಕೊಳ್ಳುವಲ್ಲಿ ನಮ್ಮ ಶ್ರೀನಿಧಿ ಯಕ್ಷಬಳಗ ಅಥವಾ ಶಿವಕುಮಾರರ ತಂಡ ಅದೊಂದು ಆ ಸವಾಲನ್ನು ಸ್ವೀಕರಿಸಿ ಅದರಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷದಿಂದ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಧಾಕರ ತಂತ್ರಿಗಳು ಮತ್ತು ಅವರ ಕುಟುಂಬ ವರ್ಗ ಬಂದವರಿಗೆಲ್ಲರಿಗೂ ಅತ್ಯಂತ ಆತ್ಮೀಯತೆಯಿಂದ ಸುಗ್ರಾಸವಾದಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಈಗ ಬಂದವರು ಇರ್ಬೋದು ಅಥವಾ ಇಲ್ಲಿ ಊಟ ಆಗದಿದ್ದವರು ಅಲ್ಲಿ ಊಟ ನಡೀತಾ ಇದೆ, ಹೋಗಿ ಊಟದ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಸುಧಾಕರ ತಂತ್ರಿಯವರ ಕುಟುಂಬ ವರ್ಗದ ಪರವಾಗಿ ಮತ್ತೊಮ್ಮೆ ಕೇಳಿಕೊಡ್ತಾ ಇದ್ದೇವೆ. ಈಗ ಭರತನಾಟ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ವಿದುಷಿ ಚಂದ್ರಿಕಾ ಆಕಾಶ್ ಇವರು ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಹಾಗೂ ಆಮ್ನಾಯ ವಿಷ್ಣು ಯಕ್ಷ ಸಭಾ ಸಂಪಿಗೆ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ವಿಷ್ಣು ಶರ್ಮರ 3 ಪುಸ್ತಕಗಳನ್ನು ಯಾರಾದರೂ ಖರೀದಿಸುವರೇ ಈಗಾದರೆ ಕಲಾವಿದರಾದಂಥ ವಿಷ್ಣು ಶರ್ಮರಲ್ಲಿಯೇ ಖರೀದಿಸಬಹುದು. ನಂತರ ಕೆಲವೇ ಕ್ಷಣಗಳಲ್ಲಿ ಕಿನ್ನಿಗೋಳಿಗೂ ಆ ಪುಸ್ತಕವನ್ನು ಮಾರಾಟಕ್ಕಾಗಿ ಅವರು ಹೋಗುವವರಿದ್ದಾರೆ. ಈಗ ಯಾರಾದರೂ ಖರೀದಿಸುವವರಿದ್ದರೆ ಅವರ ಹಸ್ತದಿಂದಲೇ ಖರೀದಿಸಬಹುದು ಅಂತ ವಿನಂತಿಸ್ತಾ ಇದ್ದೇನೆ. ಸುಮಾರು 30 ನಿಮಿಷಗಳ ಕಾಲ ಅಂದರೆ ಅರ್ಧ ಗಂಟೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಬಳಿಕ ನಮ್ಮ ಪ್ರಥಮ ವಾರ್ಷಿಕೋತ್ಸವದ ಸಮಾರಂಭ ನಡೆಯಲಿಕ್ಕಿದೆ. ಸಭೆಯಲ್ಲಿ ನಾವು ಈಗಾಗಲೇ ಆಮಂತ್ರಣದಲ್ಲಿ ಪ್ರಕಟಿಸಿರುವಂತೆ ತಲ್ಲೂರು ಶಿವರಾಮ್ ಶೆಟ್ಟರು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ಇವರ ಉಪಸ್ಥಿತಿಯಲ್ಲಿ ಹಾಗೆ ಮಾನನೀಯ ಶ್ರೀಪತಿ ಭಟ್ರು, ಬೊಕ್ಕಸ ಚಂದ್ರಶೇಖರ್ ರಾವ್, ದಿವಾಕರ್ ಶೆಟ್ಟಿ ಕಂಠಿಗ ಹಾಗೆ ಅಮರಕೋಟೆ ಇವರೆಲ್ಲರ ಗೌರವ ಉಪಸ್ಥಿತಿ ಹಾಗೆ ನಮ್ಮ ಗೌರವ ಸಲಹೆಗಾರರು ಡಾಕ್ಟರ್ ಪಿ ಸುಧಾಕರ ತಂತ್ರಿಯವರ ಗೌರವ ಉಪಸ್ಥಿತಿಯಲ್ಲಿ ಸಭೆ ಸಂಪನ್ನಗೊಳ್ಳಲಿಕ್ಕಿದೆ. ರೆಡಿ ಇದ್ದಾಳ? ಭರತನಾಟ್ಯ ಕಾರ್ಯಕ್ರಮವನ್ನು ಆರಂಭಿಸುವರೆ ವಿದುಷಿ ಚಂದ್ರಿಕಾ ಆಕಾಶ್ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಮೂಲಕ ನಾಟ್ಯಾದಿದೇವತೆಯಾದ ನಟರಾಜ ಸ್ವಾಮಿಗೂ ನನ್ನ ಗುರುಗಳಿಗೂ ಸಭಿಕರಿಗೆ ಹಾಗೂ ಎಲ್ಲ ಸಜ್ಜನರಿಗೆ ನನ್ನ ನೃತ್ಯದ ಮೂಲಕ ನಮಸ್ಕರಿಸುತ್ತಿದ್ದೇನೆ. ರಾಗ ನಾಟ ಆದಿತಾಳ ಪುಷ್ಪಾಂಜಲಿ.
ತಾರಿತ ಝಂ ತಜ್ಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಜ್ಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಜ್ಜಂ ತರಿತಾ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಜ್ಜಂ ತರಿತಾ ತದಿಮಿತ ಗಿಡ ದಕ ತಕ ತದಿಗಿಡದು ತಾರಿತ ಜಂ ತಜಂ ತರೇದ ತದಿಮಿತ ಗಿಡ ದಕ ತಕ ತದಿಗಿಣದು ತಾರಿತ ಜಂ ತಜಂ ತರೇದ ತದಿಮಿತ ಗಿಡ ದಕ ತಕ ತದಿಗಿಣದು ತಾರಿತ ಜಂ ತಜಂ ತರಿ ಗದಿಗು ದದಿಗಿಡದು ತರೀತ ದಣ 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 ತ ಜೋಡು ಜೋಣು ಜೋಣು ತದಿಮಿ ದಿಮಿ ದಿಮೀತ ಗಿಡ ತಗ ತರೀತ ದಣ 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 ತ ಜೋಡು ಜೋಣು ಜೋಣು ತದಿಮಿ ದಿಮಿ ದಿಮೀತ ಗಿಡ ತಗ ತರೀತ ದಣ ದಣ ತ ಜೋಡು ದಗುಂದರಿ ಗಿಡ ತಗ ತರೀತ ದಣ ದಣ ತ ಜೋಡು ತಗುಂದರಿ ಗಿಡ ತದರಿ ತಾಂ ತದಂಡ ತಾಂ ತಜೋಂಡು ತಾಂ ತಗದಿಗು ಕಡದರಗಡೋಂ ತಗದಿಗು ಕಡದರಗಡೋಂ ತಗದಿಗು ಕಡದರಗಡೋಂ ಹಾರಿತ ಜಂ ತಜಂ ತರಿತಾ ತದಿಮಿತ ಗಿಟ ತಗತ ಕದ ತದಿಗಿಡದು ತದಿಮಿತ ಗಿಟ ತಗತ ಕದ ತದಿಗಿಡದು ತದಿಮಿತ ಗಿಟ ತಗ ತಗದ ತದಿಗಿಡದು ತಾರಿತ ಜಂ ತಜಂ ತರಿತಾ ನನ್ನ ಮುಂದಿನ ಪ್ರಸ್ತುತಿ ತ್ರಿಗುಣಾತೀತನಾದ ನಿರಾಕಾರ ನಿರ್ಗುಣನಾದ ಪರಮಶಿವನನ್ನು ಸ್ತುತಿಸಿ ರಚಿಸಿದಂತಹ ಕೃತಿ ಭೋ ಶಂಭೋ. ರಚನೆ ಶ್ರೀ ದಯಾನಂದ ಸರಸ್ವತಿಗಳು. सुमुखं त्रिनेत्रं जटाधरं पार्वती वामभागं सदाशिवं रुद्रं
ಶಿವ ಶಂಭೋ ಸ್ವಯಂಭೂ ಭೋ ಶಂಭೋ 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 ಶಿವ ಶಂಭೋ ಸ್ವಯಂಭೂ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ ರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ ರಹಿತ ನಿಜ ಪುರ ನಿಹಿತ ನಿದಾಂತ ಗನಾಂಗ ನಿಜ ಪುರ ನಿಹಿತ ನಿದಾಂತ ಗನಾಂಗ ನಿಜ ಪುರ ನಿಹಿತ ನಿದಾಂತ ಗನಾಂಗ ಆನಂದ ಅತಿಶಯ ಅಕ್ಷಯ ಲಿಂಗ ನಿಜ ಪುರ ನಿಹಿತ ನಿದಾಂತ ಗನಾಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ದಿನಿ 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 ಗಿಟ ತಕತೋ ದಿನಿ 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 ಕಿಟ ತಕತೋ ತೋಂ ತೋಂ ದಿಮಿ ಕಿಟ ತರಿ ಕಿಟ ತಕತೋ ತೋಂ ತೋಂ ದಿಮಿ ಕಿಟ ತರಿ ಕಿಟ ತಕತೋ ದಿನಿ 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 ದಿಮಿ ಕಿಟ ತಕತೋ ತೋಂ ತೋಂ ದಿಮಿ ಕಿಟ ತರಿ ಕಿಟ ತಕತೋ ದಿನಿ 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 ಕಿಟ ತಕತೋ ತೋಂ ತೋಂ ದಿಮಿ ಕಿಟ ತರಿ ಕಿಟ ತಕತೋ ಮದಂಗ ಮುನಿವರ ವಂದಿತ ಈಶಾ ಮದಂಗ ಮುನಿವರ ವಂದಿತ ಈಶಾ ಮದಂಗ ಮುನಿವರ ವಂದಿತ ಈಶಾ
स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो शिव शम्भो स्वयम्भो शिव शम्भो स्वयम्भो ಪಾಶ್ಚಾತ್ಯ ಸಂಪ್ರದಾಯಕ್ಕೆ ಮೊರೆ ಹೋಗುತ್ತಿರುವ ಇಂತಹ ಕಾಲದಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಒಳಗೊಂಡಿರುವ ನಮ್ಮ ಭಾರತೀಯ ಶಾಸ್ತ್ರೀಯ ಕಲೆಗಳನ್ನು ಬೆಳೆಸುವ ಉಳಿಸುವ ನಿಟ್ಟಿನಲ್ಲಿ ನಮ್ಮಂತಹ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತಿರುವ ಸ್ವತಃ ಸ್ವಯಂ ಕಲಾವಿದರೂ ಆದ ಪ್ರಿಯ ಅಣ್ಣ ಹಾಗೂ ನನ್ನ ಗುರುಗಳಾದ ಡಾಕ್ಟರ್ ಪಿ ಯೋಗಿ ಸುಧಾಕರ ತಂತ್ರಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಹಿರಿಯರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಕಡೆಯ ಪ್ರಸ್ತುತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ದೈವಿಕ ತ್ರಿಶಕ್ತಿಗಳಾದ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮುಂತಾದ ಹಲವಾರು ಸ್ವರೂಪದಲ್ಲಿ ನಮ್ಮನ್ನು ಸಲಹುವ ಆ ದೇವಿಯು ನಮ್ಮೆಲ್ಲರನ್ನು ಕಾಪಾಡಲಿ. ನನ್ನ ಮುಂದಿನ ಹಾಗೂ ಕಡೆಯ ಪ್ರಸ್ತುತಿ ಇಂತಹ ಮಹತ್ವವಾದ ಹಲವಾರು ಅಮೋಘ ಸ್ವರೂಪಗಳನ್ನು ಒಳಗೊಂಡಿರುವ ದೇವಿ ಸ್ತುತಿ.
श्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शिवप्रियायै नमो नमः। ॐ ह्रीं श्रीं श्रीमात्रे शिवप्रियायै नमो नमः। शाम्भवी चन्द्रमौळिरबलाभरणा उमा पार्वते काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि
द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि da kuda ta kuda 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 da kuda tam takda dim takda 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 शिवारूढा महादेवां घोरं शान्तसन्मुखे चतुर्भुजा खड्गमण्डलवराभयकरां शिवां कुण्डमालाधरां देवीं जलज्जिह्वादिगम्बरां एवं सञ्चिन्तये काली श्मशानादिवासिनी श्मशानादिवासिनी नित्यानन्दकरी पराभयकरी सौन्दर्य रत्नाकरी
ಅತ್ಯಂತ ಮನೋಜ್ಞವಾಗಿ ನಾಟ್ಯವನ್ನು ಪ್ರಸ್ತುತಪಡಿಸಿದಂತಹ ವಿದುಷಿ ಚಂದ್ರಿಕಾ ಆಕಾಶ್ ಮೈಸೂರು ಇವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇವರನ್ನು ಕಲಾವಿದೆಯನ್ನು ಗೌರವಿಸುವರೆ ಶ್ರೀಮತಿ ಜಯಶ್ರೀ ಮತ್ತು ಗಂಗಾವತಿ ಇವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಜೊತೆಗೆ ಸುಧಾಕರ್ ತಂತೆಯವರು ಹಾಗೆ ಡಾಕ್ಟರ್ ವಿನಾಯಕ್ ಗಾಳಿಮನೆಯವರು ಬರಬೇಕು. ದಯವಿಟ್ಟು ಚಂದ್ರಿಕಾ ಆಕಾಶ್ ಇವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿದುಷಿ ಚಂದ್ರಿಕಾ ಆಕಾಶ್ ಇವರು ಭರತನಾಟ್ಯವನ್ನು ಗುರುಗಳಾದ ವಿದುಷಿ ಡಾಕ್ಟರ್ ಕೃಪಾ ಪಡಕೆ ಇವರಲ್ಲಿ 17 ವರ್ಷಗಳ ಕಾಲ ಅಭ್ಯಾಸ ಮಾಡಿರುತ್ತಾರೆ. ನಂತರ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇವರು ನಡೆಸುವ ವಿದ್ವತ್ ಭರತನಾಟ್ಯದಲ್ಲಿ ವಿದ್ವತ್ ಪರೀಕ್ಷೆಯನ್ನು ಪೂರ್ಣಗೊಳಿಸುತ್ತಾರೆ. ನಂತರ ಕರ್ನಾಟಕದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ MA ಭರತನಾಟ್ಯವನ್ನು ಪೂರ್ಣಗೊಳಿಸಿರುತ್ತಾರೆ. ಧರ್ಮಸ್ಥಳದ ಲಕ್ಷದೀಪೋತ್ಸವ, ನಂಜನಗೂಡಿನ ಗಿರಿಜಾ ಕಲ್ಯಾಣೋತ್ಸವ, ಮೈಸೂರು ದಸರಾ ಕಾರ್ಯಕ್ರಮ, ಮೈಸೂರು ಯುವ ದಸರಾ ಕಾರ್ಯಕ್ರಮ ಮುಂತಾದ ಕಡೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾರೆ. ಗುರುಗಳಾದ ಡಾಕ್ಟರ್ ALV ಕುಮಾರ್ ಇಂಟರ್ನ್ಯಾಷನಲ್ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಅಷ್ಟಾಂಗ ಯೋಗದಲ್ಲಿ ಇಂಟರ್ನ್ಯಾಷನಲ್ ಟ್ರೈನರ್ ಸರ್ಟಿಫಿಕೇಟನ್ನು ಪಡೆದಿರುತ್ತಾರೆ. MSc ಮೈಕ್ರೋಬಯಾಲಜಿ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಪ್ರಸ್ತುತ ಮೈಸೂರಿನಲ್ಲಿ ಮನೋಲಯ ನಾಟ್ಯ ಅಕಾಡೆಮಿ ಎಂಬ ನೃತ್ಯ ಶಾಲೆಯನ್ನು ಸ್ಥಾಪಿಸಿ ಮಕ್ಕಳಿಗೆಲ್ಲ ನೃತ್ಯ ತರಬೇತಿಯನ್ನು ಸುಮಾರು 7 ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ನೃತ್ಯ ಪ್ರದರ್ಶನಕ್ಕಾಗಿ ವಿದುಷಿ ಚಂದ್ರಿಕಾ ಆಕಾಶ್ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಣಿಯಾಗ್ತಾ ಇದ್ದೇವೆ. ನಾವು ಈಗಾಗಲೇ ಆಮಂತ್ರಣದಲ್ಲಿ ಪ್ರಕಟಪಡಿಸಿದಂತಹ ಎಲ್ಲ ಗಣ್ಯ ಮಹನೀಯರು ನಮ್ಮೊಡನೆ ಬಂದು ಸೇರಿಕೊಂಡಿರುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರು. ಹಾಗೆ ಮುಖ್ಯ ಅತಿಥಿಗಳಾಗಿ ಮಾನನೀಯ ಧನಲಕ್ಷ್ಮಿ ಶ್ರೀಪತಿ ಭಟ್ರು ಮೂಡುಬಿದ್ರೆ, ಹಾಗೆ ಕರ್ನಾಟಕ ಬ್ಯಾಂಕಿನ ನಿವೃತ್ತ GM ಹಾಗೂ ನವನ ಸೌಹಾರ್ದ ಸಹಕಾರಿ ಸಂಘ ಮೂಡುಬಿದ್ರೆ ಇದರ ಅಧ್ಯಕ್ಷರಾಗಿರುವಂತಹ B ಚಂದ್ರಶೇಖರ್ ರಾವ್, ಹಾಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಡುಬಿದಿರೆ ಘಟಕದ ಅಧ್ಯಕ್ಷರಾಗಿರುವಂತಹ ದಿವಾಕರ ಶೆಟ್ಟಿ ಕಂಡಿಗ ಇವರು, ಜವನೇರ್ ಬೆದ್ರಾ ಫೌಂಡೇಶನ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಅಮರ್ ಕೋಟೆಯವರು, ಹಾಗೆ ಯಕ್ಷಗಾನದ ಸಂಘಟನೆಗೊಂದು ಅನ್ವರ್ಥನಾಮವಾಗಿ ನಮ್ಮ ನಡುವೆ ಇರುವವರು B ಭುಜಬಲಿ ಧರ್ಮಸ್ಥಳ ಇವರೆಲ್ಲರನ್ನು ಡಾಕ್ಟರ್ P ಸುಧಾಕರ್ ತಂತ್ರಿಯವರು ಹಾಗೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಪ್ರಥಮ ವಾರ್ಷಿಕೋತ್ಸವದ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂತಹ ಯಕ್ಷಗಾನ ಕಲಾವಿದರಾದಂತಹ ಕೊಳತಿಗೆ ನಾರಾಯಣಗೌಡ ಇವರು ಕೂಡ ನಮ್ಮೊಡನೆ ವೇದಿಕೆಗೆ ಆಗಮಿಸಬೇಕು, ಅವರನ್ನು ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಬೇಕು. ನಮ್ಮ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಆಕಾಶ್ P ರಾವ್ ಇವರು.
ಹಲೋ. ಲಂಬೋದರ ಹೇ ಗಜವದನ ಲಂಬೋದರ ಹೇ ಗಜವದನ ಸಿದ್ಧಿವಿನಾಯಕ ವಿಘ್ನಹರ ಸಿದ್ಧಿವಿನಾಯಕ ವಿಘ್ನಹರ ಲಂಬೋದರ ಹೇ ಗಜವದನ ज्ञानकरा है दिया है तुमने कुबेर अहंकार मिठाया तुमने संकट मोचन नाम तिहारो संकट मोचन नाम तिहारो विघ्नहरो ही शिवसुता लंबोदर हे गजवदना लंबोदर हे ಗಜವದನ. ಸುಶ್ರಾವ್ಯವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಆಕಾಶ್ ಪಿ ಇವರಿಗೆ ವಂದನೆಗಳನ್ನು ಹೇಳುತ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಆಗಮಿಸಿದಂತಹ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಪ್ರಸ್ತಾವನೆ ಹಾಗೂ ಸ್ವಾಗತದಲ್ಲಿ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ ನಮಸ್ಸಭಾಯೈ ಸಭಾಪತಿಭ್ಯಶ್ಚ. ಸಂಪಿಗೆ ಶ್ರೀ ದುರ್ಗಾ ಜ್ಯೋತಿಷಾಲಯದ ಅಧಿಷ್ಠಾತೃ ದೇವತೆಯಾದಂತಹ ಶ್ರೀ ದುರ್ಗಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ಪೊಡಮಟ್ಟು ಈ ಸ್ಥಳದಲ್ಲಿ ಸಾನ್ನಿಧ್ಯವನ್ನು ಹೊಂದಿದಂತಹ ಎಲ್ಲ ದೇವಾನುದೇವತೆಗಳನ್ನು ದೈವಶಕ್ತಿಗಳನ್ನು ಪೊಡಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಬಂಧು ಭಗಿನಿಯರೇ ಹಾಗೂ ಆತ್ಮೀಯ ಮಿತ್ರವರ್ಗದವರೇ, ಸಾಮಾಜಿಕ ಜಾಲತಾಣದ ಮೂಲಕ ಇವತ್ತು ಬೆಳಗ್ಗಿನಿಂದ ನಮ್ಮ ಜೊತೆಯಲ್ಲಿದ್ದು ಸಹಕರಿಸುತ್ತಿರುವಂತಹ ಎಲ್ಲ ಸಾಮಾಜಿಕ ಜಾಲತಾಣದ ಬಂಧು ಭಗಿನಿಯರೇ, ಬಂಧು ಮಿತ್ರರೇ, ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಇವತ್ತು ಆಮ್ನಾಯ ವಿಷ್ಣು ಯಕ್ಷ ಸಭಾ ಸಂಪಿಗೆ ಇದರ ಆಶ್ರಯದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಹೀಗಾಗ್ತದೆ ಎನ್ನುವಂತಹದ್ದು ನನ್ನ ಮನಸ್ಸು, ನನ್ನ ಇಂದ್ರಿಯಗಳಿಗೆ ಅತೀತವಾದಂತಹ ವಿಷಯ ಈ ಕ್ಷಣಕ್ಕೂ ಹೌದು. ಪ್ರಾತಃ ಕಾಲದಲ್ಲಿ ಜಗದ್ಗುರು ಶ್ರೀ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಜೈನ ಮಠ ಇದರ ಸ್ವಾಮೀಜಿಯವರ ಸಮಕ್ಷದಲ್ಲೂ ಕೂಡ ಈ ಮಾತನ್ನು ಹೇಳಿದ್ದೆ. ಪ್ರಥಮ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅದನ್ನು ಈ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಶ್ರೀ ಜೈನ ಮಠದಲ್ಲಿ ಶ್ರೀ ಗುರುಗಳ ದಿವ್ಯ ಸಾನ್ನಿಧ್ಯ ಹಾಗೂ ನನ್ನ ಪೂಜ್ಯ ತಾಯಿ ತಂದೆಯರು ಹಾಗೂ ಗುರು ಹಿರಿಯರು ಮತ್ತು ನನ್ನನ್ನು ಯಾರೆಲ್ಲ ಈ ಮೂಡಬಿದಿರೆಯ ಪರಿಸರದಲ್ಲಿ ಬೆಂಬಲಿಸ್ತಾ ಇದ್ದಾರೋ ಅವರೆಲ್ಲರ ಕೂಡುಕೊಳ್ಳುವಿಕೆಯೊಂದಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಅನಾವರಣಗೊಂಡಿತು. ಅನಾವೃತವಾದಂತಹ ಸಂದರ್ಭದ ನಮ್ಮ ಸಂಕಲ್ಪ ಇದ್ದಿದ್ದು ಅದನ್ನು ಈಗಾಗಲೇ ನಾವು ನಮ್ಮ ಹಿಂದೆ ಸ್ಟೇಜ್ ಹಿಂದ್ಗಡೆ ಇರುವಂತಹ ಬ್ಯಾನರ್ನಲ್ಲಿ ಕೂಡ ತೋರಿಸಿದ್ದೇವೆ. ಅಧ್ಯಯನ, ಅನುಸಂಧಾನ, ಪ್ರದರ್ಶನ, ದಾಖಲೀಕರಣ ಎನ್ನುವ ಚತುರ್ಭುಜಗಳಿಂದ, ಚತುರ್ಬಾಹುಗಳಿಂದ, 4 ಸ್ತಂಭಗಳಿಂದ
ಯಕ್ಷಗಾನದ ತಾಳಮದ್ದಳೆ ಎನ್ನುವುದು ವಿರಾಜಮಾನವಾಗಬೇಕು ಎನ್ನುವುದು ನಮ್ಮ ಉದ್ದೇಶ. ಇದು ವ್ಯಕ್ತಿಗತವಾದ ಉದ್ದೇಶ ಅಲ್ಲ, ಸಮಷ್ಟಿಯಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಉದ್ದೇಶ. ಇದರ ಹಿಂದಿರುವಂತಹ ಒಂದು ಕಾರಣವನ್ನು ಪ್ರಾಸ್ತಾವಿಕವಾದ ಈ ಮಾತಿನಲ್ಲಿ ನಾನು ಹೇಳುವುದಕ್ಕೆ ಬಯಸ್ತೇನೆ. ಯಕ್ಷಗಾನಕ್ಕೆ ಪರಂಪರೆ ಇದೆ, ಯಕ್ಷಗಾನಕ್ಕೆ ಸಂಪ್ರದಾಯ ಇದೆ, ಯಕ್ಷಗಾನಕ್ಕೆ ಜನಪದೀಯವಾದ ಹಿನ್ನೆಲೆ ಇದೆ. ಇಂತಹ ಹಿನ್ನೆಲೆ ಹೊಂದಿದಂತಹ ಯಕ್ಷಗಾನ ಪ್ರಾರಂಭದಿಂದ ತೊಡಗಿ ಇವತ್ತಿನ ಈ ಕ್ಷಣದವರೆಗೂ ನಡೆಸಿಕೊಂಡು ಬಂದಂತಹ ಒಂದಷ್ಟು ಆಖ್ಯಾನಗಳು ನಮ್ಮ ಕಣ್ಣು ಮುಂದಿದ್ದಾವೆ. ರಾಮಾಯಣ, ಮಹಾಭಾರತ, 18 ಪುರಾಣಗಳು, ಉಪಪುರಾಣಗಳು ಹಾಗೂ ನಮ್ಮ ಚಿಂತನೆಯ ಮೂಸೆಯಲ್ಲಿ ಒಡಮೂಡಿದಂತಹ ಕಾವ್ಯದ ಉತ್ಕರ್ಷದ ಕೃತಿಗಳು ನಮ್ಮ ಮುಂದೆ ಪ್ರದರ್ಶನಗೊಳ್ತಾ ಇದೆ. ನಾವು ಅದನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ತಿಟ್ಟು, ಮಟ್ಟು ಇತ್ಯಾದಿ ಯಾವ ಭೇದ ಭಾವಗಳಿಲ್ಲದೆ ಕಾಸರಗೋಡಿನಿಂದ ತೊಡಗಿ ಶಿವಮೊಗ್ಗ ಅಥವಾ ಬೆಂಗಳೂರು ಅಥವಾ ದುಬೈದಂತಹ ಹೊರ ರಾಷ್ಟ್ರಗಳು ಅಥವಾ ಅಮೇರಿಕಾದಂತಹ ಸಾಗರೋತ್ತರ ರಾಷ್ಟ್ರಗಳಲ್ಲಿ ನಾವಿದನ್ನು ನೋಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದರೆ 4 ಅಂಶಗಳು ಇದರಲ್ಲಿ ಅತ್ಯಂತ ಸುಲಲಿತವಾಗಿ ಮೇಳೈಸಿರುವಂಥದ್ದು ಅಂತ ನಾವು ಕೇಳಿದ್ದೇವೆ. ಅದನ್ನು ಹಿಂದಿನವರು ಹೇಳಿದರು. ಪಾಠ್ಯ ಇರಬಹುದು, ಅಭಿನಯ ಇರಬಹುದು, ಪ್ರಸಾದನ ನಾವು ಹಾಕುವ ಕಾಸ್ಟ್ಯೂಮ್ಸ್ ಇತ್ಯಾದಿಗಳಿರಬಹುದು, ಅಥವಾ ಒಟ್ಟು ಇರಬಹುದಾದ ರಸಭಾವಗಳಿರಬಹುದು. ಇದೆಲ್ಲ ಸೇರಿಕೊಂಡಂತಹ ಸರ್ವಾಂಗ ಸುಂದರವಾದಂತಹ ಕಲೆ ಸರ್ವಾದರಣೀಯವಾದದ್ದು ಹೇಳುವುದು ನಮಗೆಲ್ಲ ತಿಳಿದಿದೆ. ಇಂತಹ ಕಲೆ ಉತ್ಕರ್ಷ ರೂಪಕ್ಕೆ ಹೋಗುವಲ್ಲಿ ಪುರಾಣದ ಕಥೆಗಳು ಬಹಳ ಮುಖ್ಯ. ಅದರ ಚೌಕಟ್ಟಿನಲ್ಲಿ ನಾವು ನಡೆಸಬೇಕು ಎನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದು. ದೇವಿ ಮಹಾತ್ಮೆ ಗಿನ್ನಿಸ್ ರೆಕಾರ್ಡನ್ನು ಮೀರಿ ದಾಖಲೆಯನ್ನು ಬರೆದಿರುವಂತಹ ಪ್ರದರ್ಶನ. ನಾವಿವತ್ತು ಅದನ್ನು ಅಷ್ಟೇ ಭಾವುಕವಾದಂತಹ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೇವೆ. ರಾಮಾಯಣ ಮಹಾಭಾರತದ ಬೇರೆ ಬೇರೆ ಕಥಾನಕಗಳು ಅದರಲ್ಲಿ ಬರಬಹುದಾದ ಸತ್ವಗಳಿಂದ ಸಮ್ಮಿಲಿತವಾಗಿ ಸರ್ವೋತ್ಕರ್ಷವನ್ನು ಹೊಂದಿ ಇವತ್ತಿಗೆ ಯಕ್ಷಗಾನ ಪರಂಪರೆಯನ್ನು ರಕ್ಷಣೆ ಮಾಡ್ತಾ ಇದೆ. ಯಕ್ಷಗಾನ ಪುರಾಣವನ್ನು, ನಮ್ಮ ರಾಮಾಯಣ ಮಹಾಭಾರತ ಎನ್ನುವ ಇತಿಹಾಸವನ್ನು ರಕ್ಷಣೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ನಮ್ಮ ತಂಡದ ಬಹಳ ಮುಖ್ಯವಾದ ಉದ್ದೇಶ ಅಪ್ರಚಲಿತವಾದ ಒಂದಷ್ಟು ಕಥಾನಕಗಳನ್ನು ಪ್ರಚಲಿತಕ್ಕೆ ತರಬೇಕು ಹೇಳುವುದಾಗಿತ್ತು. ಬಹಳ ಮುಖ್ಯವಾದದ್ದು ನಮ್ಮದು. ಪ್ರಚಲಿತದಲ್ಲಿರುವುದನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ, ಅದನ್ನು ಆಯೋಜನೆ ಮಾಡೋಣ. ಆದರೆ ಯಾವುದು ಇನ್ನೂ ಪುರಾಣಗಳಲ್ಲಿಯೇ ಇದ್ದಾವೋ, ಪುರಾಣದಿಂದ ಕಾವ್ಯವಾಗಿ ಯಕ್ಷಕಾವ್ಯವಾಗಿ ಹೊರಗಡೆ ಬರಲಿಲ್ವೋ ಅದನ್ನು ತರಬೇಕು ಹೇಳುವಂತಹ ಮೂಲೋದ್ದೇಶ ನಮ್ಮದಿತ್ತು. ಅದು ಎಷ್ಟು ಅದ್ಭುತವಾಗಿ ಸಾಕಾರಗೊಂಡಿದೆ ಅಂತಂದರೆ ಇವತ್ತು ಮುಂಜಾನೆ ನಡೆದಂತಹ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮವೇ ಅದಕ್ಕೊಂದು ಸಾಕ್ಷಿ. ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಬೇಡ. ಎಷ್ಟು ಚೆನ್ನಾಗಿ ನಮ್ಮ ಯಕ್ಷನಿಧಿ ಮೂಡುಬಿದಿರೆ ಬಳಗದವರು ಅಭಿನಯ ಮಾಡಿದ್ದಾರೆ ಅಂತಂದರೆ ಯಾವುದಕ್ಕೂ ಕಡಿಮೆ ಇಲ್ಲದಾಗೆ ಒಂದು ಕಮಿಟೆಡ್ ಆದ ವರ್ಕ್ ಹೆಂಗಿರಬೇಕು ಹೇಳುವುದನ್ನು ಇವತ್ತು ಯಕ್ಷನಿಧಿ ಮೂಡುಬಿದಿರೆ ಪಂಚಮುಖಿ ರುದ್ರಾಕ್ಷಿ ಮಹಾತ್ಮ್ಯಂ ಎನ್ನುವಂತಹ ಈ ಹೊಸ ಪ್ರಸಂಗ ಅನಾವರಣಗೊಂಡು ಕೆಲವೇ ದಿವಸಗಳಲ್ಲಿ ಪ್ರದರ್ಶನವಾಗಿ ಇಲ್ಲಿ ರೂಪಿಸುವ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನಿಜಾರ್ಥದಲ್ಲಿ ಈ ವಿಚಾರ ತಾಳಮದ್ದಳೆಯ ಕ್ಷೇತ್ರಕ್ಕೆ ಸೀಮಿತ ಆಗಿಟ್ಕೊಳ್ಬೇಕು ಎನ್ನುವಂತಹ ನಮ್ಮ ತಂಡದ ವಿಚಾರ ತಾಳಮದ್ದಳೆಯಿಂದ ಯಕ್ಷಗಾನದ ಸರ್ವಾಂಗ ಸುಂದರವಾದ ಆಟದ ಕಲೆಗೆ ಹೋದದ್ದು ಹೇಗೆ ಅಂತಂದರೆ ಅದು ದುರ್ಗೆಯ ಅನುಗ್ರಹ, ದುರ್ಗೆಯಿಂದ ಪ್ರಸನ್ನತೆಯನ್ನು ಹೊಂದಿದಂತಹ ಸುಧಾಕರಣ್ಣನವರ ಅನುಗ್ರಹ ಅಂತ ಹೇಳುವುದಕ್ಕೆ ಬಯಸ್ತೇನೆ ನಾನು. ಅವರಲ್ಲದೆ ಹೋದರೆ ಇವತ್ತು ಈ ಕಾರ್ಯಕ್ರಮ ಹೀಗೆ ನಡೆಯುವುದಕ್ಕೂ ಇಲ್ಲ, ಈ ರೀತಿಯಲ್ಲಿ ಮಾತನಾಡುವುದಕ್ಕೆ ಒಂದು ವಿಶ್ವಾಸ ಕೂಡ ನನ್ನಲ್ಲಿ ಇರ್ತಾ ಇರಲಿಲ್ವೋ ಏನೋ ಅಂತ ನಾನು ಭಾವಿಸ್ತೇನೆ. ಅವರ ಋಣ ಸಂದಾಯ ನನಗೆ ಬಹಳ ಕಷ್ಟ ಅಂತ ಈಗಾಗಲೇ ಅನುಭವ ವೇದಿತವಾದಂತಹ ವಿಷಯ ಆಗೋಗಿದೆ. ಈ ನೆಲೆಯಲ್ಲಿ ಪ್ರಾಸ್ತಾವಿಕದ ನನ್ನ ಮಾತಿನ ಒಟ್ಟು ಅಭಿಪ್ರಾಯ ಇಷ್ಟೇ. ಯಕ್ಷಗಾನ ಎನ್ನುವುದು ಇವತ್ತು ಕನ್ನಡದ ಕಲೆ, ಕರ್ನಾಟಕದ ಕಲೆ. ಕನ್ನಡವನ್ನು ಸಂಪೂರ್ಣವಾಗಿ ನಾವು ಮಾತಾಡ್ತೇವೆ ಅಂತ ಕನ್ನಡಕ್ಕೆ ಸೀಮಿತಗೊಳಿಸ್ಕೊಂಡಿದ್ದೇವೆ ಅಂತ ನನ್ನ ಅಭಿಪ್ರಾಯ. ಆದರೆ ಕರ್ನಾಟಕದ ಕನ್ನಡ ಭಾಷೆಯನ್ನಷ್ಟೇ ಉಳಿಸ್ತಾ ಇಲ್ಲ ಯಕ್ಷಗಾನ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸರ್ವ ಪರಿಸರವನ್ನು ಸೇರಿ ಇಲ್ಲೇ ಇದ್ದು ಹೊರಗಡೆ ಇದ್ದಂತಹ ನಮ್ಮವರು ಆ ಯಕ್ಷಗಾನವನ್ನು ಪ್ರೋತ್ಸಾಹ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದರಿಂದ ಯಕ್ಷಗಾನ ಕಲೆ ಮಾತ್ರ ಉಳಿದಿದ್ದಲ್ಲ, ಕನ್ನಡ ಮಾತ್ರ ಉಳಿದಿದ್ದಲ್ಲ, ಕರ್ನಾಟಕ ಮಾತ್ರ ಉಳಿಯುವುದಲ್ಲ, ಇದಕ್ಕಿಂತ ಮಿಗಿಲಾಗಿ ನಾನೊಬ್ಬ ಊಟ ತಿಂತಾ ಇರೋದು ಸಂಸ್ಕೃತದಿಂದ. ಸಂಸ್ಕೃತವನ್ನು ಉಳಿಸಿದೆ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂದರೆ ಕಾರಣ ಇಷ್ಟೇ. ಸಂಸ್ಕೃತದಲ್ಲಿ ಬಂದ ವಾಲ್ಮೀಕಿ ರಾಮಾಯಣ, ವ್ಯಾಸಭಾರತ, ವ್ಯಾಸರು ಬರೆದ 18 ಪುರಾಣಗಳು, ಉಪಪುರಾಣಗಳು, ಕಾಳಿದಾಸಾದಿ ಮಹಾಕವಿಗಳಿಂದ ಬಂದಂತಹ ಬೇರೆ ಬೇರೆ ಕಾವ್ಯಗಳು, ಇದನ್ನೆಲ್ಲ ಇವತ್ತು ಯಕ್ಷಗಾನ ಉಳಿಸ್ಕೊಂಡಿದೆ ಅಂತಂದರೆ ಸಂಸ್ಕೃತ ಮೃತ ಭಾಷೆ ಅಂತ ಹೇಳುವವರ ಸಂಖ್ಯೆ ಬಹಳ ದೊಡ್ಡದು ಆಗಾಗ ಎದ್ದು ಬರ್ತಾ ಇರ್ತದೆ.
ಅವರಿಗೆ ಒಮ್ಮೆ ಬಂದು ನಮ್ಮ ವೇದಿಕೆ ಕರ್ಕೊಂಡು ಬಂದು ತೋರಿಸ್ಬೇಕು ಅಂತ ನನಗಾಗ್ತದೆ. ಯಾಕೆಂದರೆ ಕಾರಣ ಇಷ್ಟೇ, ಸಂಸ್ಕೃತವನ್ನು ಇವತ್ತು ಯಕ್ಷಗಾನ ಉಳಿಸಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅಂತಹ ನೆಲೆಯಲ್ಲಿ ಯಕ್ಷಗಾನ ಇವತ್ತಿದೆ. ಆ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಒಂದಷ್ಟು ಕಾಲಪ್ರಚೋದನೆ ಯಾರಿಗಾದರೂ ಬೇಕು. ಕಾಲಪ್ರಚೋದಿತವಾಗಿ ನಮ್ಮ ತಂಡದ ಒಟ್ಟು ಒಂದು ಸಮಾನ ಮನಸ್ಕತೆಯ ಕಾರಣದಿಂದ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಹುಟ್ಟಿತು. ಇದಕ್ಕೂ ಸಂತೋಷದ ಸಂಗತಿ ಏನು ಅಂತಂದರೆ, ವೇದಿಕೆಯ ಮುಂದೆ ಇಲ್ಲೊಂದು ಹೆಸರು ಕಾಣ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಸುಧಾಕರಣ್ಣನವರಿಗೆ ಅವರ ಮಾತೃದೇವೋಭವ ಪಿತೃದೇವೋಭವ ಹೇಳಿದೆ ಅವರು ಮಾತು ಪ್ರಾರಂಭ ಮಾಡೋದಿಲ್ಲ. ಯಾಕೆಂದರೆ ಅವರ ಸಂಪೂರ್ಣವಾದಂತಹ ಅವರ ರೋಮರಾಜಿಗಳಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಇಂದ್ರಿಯಗಳಲ್ಲಿ ಆ ತಾಯಿ ತಂದೆ ಗುರುವಿನ ಬಗ್ಗಿನ ಗೌರವದ ತುಂಬಿ ತುಳುಕುವಂತಹದ್ದು. ಆ ನೆಲೆಯಲ್ಲಿ ಅವರ ತಂದೆಯ ಹೆಸರಿನಲ್ಲಿ ಇವತ್ತು ಆಮ್ನಾಯ ವಿಷ್ಣು ಯಕ್ಷ ಸಭಾ ಅಂತ ಸಂಪಿಗೆಯಲ್ಲಿ ಇಲ್ಲಿ ಅವರು ಆರಂಭ ಮಾಡಿದರು. ಎಂತಹ ಯೋಗ ಅಂತಂದರೆ, ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಹೆಸರಿನಲ್ಲೇ ಕಾಣುವ ಹಾಗೆ ಗಾಳಿ ಮನೆ ಉತ್ತರ ಕನ್ನಡದ್ದು. ಆಮ್ನಾಯ ವಿಷ್ಣು ಯಕ್ಷ ಸಭಾ ಸಕಲ ಪರಿಸರವನ್ನು ಪರಿಮಳಭರಿತವಾಗಿ ಮಾಡಬಹುದಾದ ಚಂಪಕ ಪುಷ್ಪದ ಮಾಲಿಕೆಯ ಹೆಸರನ್ನು ಹೊಂದಿದ ಸಂಪಿಗೆಯದ್ದು. ಎಲ್ಲಿಯ ಉತ್ತರ ಕನ್ನಡ, ಎಲ್ಲಿಯ ದಕ್ಷಿಣ ಕನ್ನಡ, ಎಲ್ಲಿಯ ಗಾಳಿ ಮನೆ, ಎಲ್ಲಿಯ ಸಂಪಿಗೆ. ಹಾಗಾದರೆ ದೈವಾನುಗ್ರಹ ಇದ್ದರೆ ಯಕ್ಷಗಾನದಂತಹ ಒಂದು ಸೇತುವೆ ಸಿದ್ಧ ಆದರೆ ಆ ಸೇತುವೆ ದಕ್ಷಿಣೋತ್ತರವನ್ನು ಸೇರಿಸ್ತದೆ ಹೇಳುವುದಕ್ಕೆ ಇದಕ್ಕಿಂತ ಮಿಗಿಲಾದ ಉದಾಹರಣೆ ಬೇಡ. ಅದನ್ನು ನಡೆಸಿಕೊಟ್ಟಂತಹ ಸುಧಾಕರಣ್ಣನವರಿಗೆ ಭೂಯೋ ಭೂಯೋ ನಮಾಮ್ಯಹಂ. ಅವರನ್ನು ಹೇಳದೆ ಹೋದರೆ ನಾನು ನಿಜಾರ್ಥದಲ್ಲಿ ಕೃತಜ್ಞನಾಗ್ತೇನೆ. ಆ ಕೃತಜ್ಞತೆಗೆ ಯಾವತ್ತೂ ಪ್ರಾಯಶ್ಚಿತ್ತ ಇಲ್ಲ ಅಂತಿದೆ. ನಿನ್ನ ಈ ಕಾರ್ಯಕ್ರಮವನ್ನು ಅವರು ಸಂಕಲ್ಪ ಮಾಡಿದ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಮೂಡಿದ್ದು, ನಿಮ್ಮೆಲ್ಲರಿಗೆ ಹೇಳಬೇಕಾದದ್ದು, ಈ ಕಾರ್ಯಕ್ರಮದ ಹೆಸರು ಗಾಳಿಮನೆಯ ಯಕ್ಷ ಸಂಸ್ಕೃತಿ ಬಳಗ ಇದೆ. ಅದರ ಗೌರವ ಸಲಹೆಗಾರರಾಗಿ ಸುಧಾಕರ್ ತಂತ್ರಿಗಳಿದ್ದಾರೆ. ಸುಧಾಕರ್ ತಂತ್ರಿಗಳು ಗೌರವ ಸಲಹೆಗಾರರು ಎನ್ನಬಹುದಾದ ನೆಲೆಯನ್ನು ಮೀರಿ ಇವತ್ತು ಇಡೀ ಕಾರ್ಯಕ್ರಮ ಇದು ನಮ್ಮದು ಅನ್ನುವಂತಹ ನೆಲೆಯಲ್ಲಿ ಇವತ್ತು ಇವರು ತಮ್ಮ ಮನೆಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರಲ್ಲ, ಇದಕ್ಕಿಂತ ಮಿಗಿಲಾದಂತಹ ಒಂದು ಬೆಂಬಲವನ್ನು ನಾವು ಯಾರಿಂದ ನಿರೀಕ್ಷಿಸಬೇಕು ಹೇಳಿ. ಇಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮ ಎಲ್ಲ ಆಯೋಜಿತವಾಗಿದೆ. ಈ ಕಾರ್ಯಕ್ರಮದ ಬಹಳ ದೊಡ್ಡ ಸೌಭಾಗ್ಯ ಮತ್ತೊಂದು, ಇವತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಜೊತೆಯಲ್ಲಿ ವಿರಾಜಮಾನರಾಗಿರುವಂತಹದ್ದು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ. ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಮಾಡಿಕೊಂಡು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ, ವೈದ್ಯಕೀಯ ಜೀವನವನ್ನೂ ತಮ್ಮ ಜೊತೆಯಲ್ಲಿಟ್ಟುಕೊಂಡಂತಹ ಮಹನೀಯರವರು. ತೆಂಕು ಬಡಗು ಎನ್ನುವ ಭೇದ ಭಾವ ಇಲ್ಲದೆ ಯಕ್ಷಗಾನ ಅಕಾಡೆಮಿಯಲ್ಲಿ ಎಲ್ಲರಿಂದಲೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ ಎನ್ನುವಂತಹ ನೆಲೆಯಲ್ಲಿ ದುಡಿಯುತ್ತಿರುವಂತಹ ಅಧ್ಯಕ್ಷ ಎನ್ನಬಹುದಾದ ಹೆಸರಿಗೆ ಅನ್ವರ್ಥವಾದಂತಹ ಮಹನೀಯರು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ. ಸೇರಿರುವಂತಹ ಎಲ್ಲರ ಪರವಾಗಿ ನಾನು ಆಮ್ನಾಯ ವಿಷ್ಣು ಯಕ್ಷ ಸಭಾ, ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಇದರ ಪರವಾಗಿ ಮತ್ತು ಈ ಪ್ರಥಮ ವಾರ್ಷಿಕೋತ್ಸವದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸುಧಾಕರಣ್ಣನವರು ಅವರಿಗೆ ಹೂವನ್ನಿತ್ತು ಗೌರವಿಸಿ ಸ್ವಾಗತದ ಕೈಂಕರ್ಯವನ್ನು ಪೂರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಅಯಾಚಿತವಾಗಿ ನಮ್ಮ ಜೊತೆಗೆ ಬಂದವರು ಭುಜಬಲಿ ಧರ್ಮಸ್ಥಳ ಅವರು. ಭುಜಬಲಿ ಅಂತಂದರೆ ಹೆಸರಿನಲ್ಲಷ್ಟೇ ಅಲ್ಲ, ಅವರು ಯಕ್ಷಗಾನದ ಭುಜಬಲಿ. ಯಕ್ಷಗಾನದಲ್ಲಿ ಅವರು ಕೊಟ್ಟ ಕೆಸೆಟ್ಗಳು, ಅವರು ಮಾಡಿದಂತಹ ಸಂಯೋಜನೆಗಳು, ಧರ್ಮಸ್ಥಳದಲ್ಲಿದ್ದುಕೊಂಡು ಉಜಿರೆಯಲ್ಲಿದ್ದುಕೊಂಡು ಅವರು ಮಾಡಿದಂತಹ ಯಕ್ಷಗಾನದ ಸಪೋರ್ಟ್ ಇದೆಯಲ್ಲ, ದೊಡ್ಡ ಆಶ್ರಯ ಕೊಟ್ಟಿದೆಯಲ್ಲ, ಅಂತಹ ಭುಜಬಲಿ ಧರ್ಮಸ್ಥಳವರಿಗೆ ನಾನೊಂದು ಮೆಸೇಜ್ ಕಳಿಸಿದ್ದಷ್ಟೇ, ಬರಬೇಕು ಕಾರ್ಯಕ್ರಮಕ್ಕೆ. ಆದರೆ ನಿಜಾರ್ಥದ ನ ವಿದ್ಯತೆ ತಿಥಿರ್ ಯಸ್ಯ ಸ ಅತಿಥಿ ಎನ್ನುವಂತಹ ಒಂದು ಮಾತಿದೆಯಲ್ಲ, ಆ ನೆಲೆಯಲ್ಲಿ ಅತಿಥಿಗಳಾಗಿ ನಾನು ಅವರನ್ನು ಗೌರವಿಸ್ತಾ ಇದ್ದೇನೆ. ಅವರಿಗೆ ಸುಧಾಕರಣ್ಣ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಭುಜಬಲಿ ಅವರೇ, ನಿಮಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಅಭ್ಯಾಗತರಾಗಿ ನಮ್ಮ ಜೊತೆಯಲ್ಲಿದ್ದವರು, ಅಭ್ಯಾಗತ ಅಂದರೆ ಅಭಿತೋ ಆಗತಃ, ನಮ್ಮ ಸುತ್ತಮುತ್ತ ಇರ್ತಾರೆ, ಕೆಳಗಡೆ ಇದ್ದವರನ್ನು ನಾವು ಮೇಲ್ಗಡೆಯಲ್ಲಿ ಬಂದು ಕುಳಿತುಕೊಳ್ಬೇಕು ಅಂತ ಕೇಳಿದ್ರೆ ಅವರು ಅಭ್ಯಾಗತರಾಗ್ತಾರಂತೆ. ಅಂತಹ ಅಭ್ಯಾಗತರ ನೆಲೆಯಲ್ಲಿ ಇವತ್ತಿರುವವರು ಬೊಕ್ಕಸ ಚಂದ್ರಶೇಖರ ರಾವ್ ಅವರು. ನಮನ ಸೌಹಾರ್ದ ಬ್ಯಾಂಕ್ ಎನ್ನುವುದು ಇವತ್ತು ಅವರನ್ನು ಅನಾವರಣಗೊಳಿಸಿದೆ. ಆದರೆ ಕರ್ನಾಟಕ ಬ್ಯಾಂಕ್ ಎನ್ನುವ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡದ ಕರಾವಳಿಯ ಬ್ಯಾಂಕಿನಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿ ಗೌರವವನ್ನು ಹೊಂದಿ ನಮಗೆಲ್ಲ ಸಪೋರ್ಟ್ ಮಾಡಿದವರು. ಅವರು ಮ್ಯಾನೇಜರ್ ಆಗಿದ್ದಾಗ ಯಕ್ಷಗಾನ ಇರಲಿ, ಕಲೆ, ಸಂಸ್ಕೃತಿ, ಭಾರತೀಯತೆ, ಸನಾತನತೆ ಅಂತ ಬಂದರೆ ಚಂದ್ರಶೇಖರ್ ರಾವ್ ಅವರು ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ಅವರನ್ನು
ಫೋನ್ ಮೂಲಕ ಸಂಪರ್ಕ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಅಂತ ಸುಧಾಕರಣ್ಣ ಮತ್ತು ನಾವು ಕೇಳಿಕೊಂಡಾಗ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಅವರಿಗೆ ಸೇರಿರುವ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಚಂದ್ರಶೇಖರ ರಾಯರೇ, ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರುವವರು ಶ್ರೀ ದಿವಾಕರ ಶೆಟ್ಟಿ ಖಂಡಿಗಾಯವರು. ಬೆಳವಾಯಿ ಹತ್ತಿರ ಹೋದರೆ ಒಂದು ಬಹಳ ದೊಡ್ಡದಾದ ಒಂದು ಮಲ್ಟಿಪರ್ಪಸ್ ಹಾಲ್ ಈಗ ರೆಡಿ ಆಗಿದೆ. ಆ ಹಾಲಿನ ಮುಖ್ಯವಾದಂತಹ ರೂವಾರಿಗಳಲ್ಲಿ ದಿವಾಕರ್ ಶೆಟ್ಟಿ ಖಂಡಿಗ ಅವರು ಒಬ್ಬರು. ಇದವರ ಒಂದು ಮುಖ. ಎರಡನೇ ಮುಖ ನಾನು ಹೇಳಬೇಕು ಏನಂತಂದರೆ, ಯಕ್ಷಗಾನದ ಪರಮಾಭಿಮಾನಿ. ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ. ಮನೆಯಲ್ಲಿ ಇಡೀ ದಿವಸ V4 ಅಥವಾ ಯಾವ ಚಾನಲಲ್ಲಿ ಲೈವ್ ಆಗಿ ಯಕ್ಷಗಾನ ಬರ್ತದೆ ಅದನ್ನು ಹಚ್ಚಿ ಮಕ್ಕಳಿಗೆ ತೋರಿಸ್ತಾರೆ. ಅಂತಹ ಯಕ್ಷಗಾನದ ಪರಮಾಭಿಮಾನಿ. ಆ ಯಕ್ಷಗಾನ ಎನ್ನುವುದು ಕರಾವಳಿಯಲ್ಲಿ ಹೇಗಿದೆ, ಜನಮಾನಸದಲ್ಲಿ ಜನಸಾಮಾನ್ಯರಲ್ಲಿ ಹೇಗಿದೆ ಎನ್ನುವುದನ್ನು ನೋಡಬೇಕು ಅಂತಂದರೆ ದಿವಾಕರ ಶೆಟ್ಟಿ ಅವರನ್ನು ನೋಡಿದರೆ ಸಾಕು ಅಂತ ನನ್ನ ಭಾವನೆ. ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಅವ್ರ ಮನೆಯಲ್ಲೇ ನಾನು ಬಾಡಿಗೆಯಲ್ಲಿರೋದು. ಈ ಬಾಡಿಗೆಯಲ್ಲಿದ್ದೇನೆ ಎನ್ನುವ ಕಾರಣಕ್ಕೆ ಅವರನ್ನು ಕರೆದದ್ದಲ್ಲ, ಅವರು ಯಕ್ಷಗಾನದ ಅಭಿಮಾನಿ ಎನ್ನುವ ಕಾರಣಕ್ಕೆ ಕರೆದದ್ದು. ಅದಕ್ಕೂ ಜೊತೆಯಲ್ಲಿ ಇಡೀ ನಮ್ಮ ಯಕ್ಷಗಾನಕ್ಕೆ ಆಶ್ರಯ ಕೊಟ್ಟಂತಹ ಮಹನೀಯರ ಜೊತೆಯಲ್ಲಿ ಇತ್ತೀಚಿನ ಒಂದು ದಶಕದಲ್ಲಿ ಸೇರ್ಪಡೆಯಾದದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಇದರ ಮೂಡುಬಿದಿರೆ ಘಟಕದ ಅಧ್ಯಕ್ಷರಾಗಿ ಶ್ರೀಯುತರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಯಕ್ಷಗಾನ ಅಂತಂದರೆ ಯಕ್ಷಗಾನ, ಕಂಬಳ, ಮೂಡುಬಿದಿರೆ ಅಥವಾ ನಮ್ಮ ಕರಾವಳಿಯ ಜನಪದೀಯವಾದ ಕಲೆ ಸಂಸ್ಕೃತಿ ಎಲ್ಲಿದ್ದರೂ ಅವರೊಂದು ಗಳಿಗೆ ಹೋಗಿ ಅಲ್ಲಿ ಕುಳಿತು ತಮ್ಮ ಸಾತ್ವಿಕವಾದ ನಗುಮೊಗದಲ್ಲಿ ನಮ್ಮನ್ನು ಹರಸುವಂತಹ ತುಂಬ ಆಪ್ತವಾದ ಭಾವವನ್ನು ಹೊಂದಿದಂತಹ ದಿವಾಕರ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ತುಂಬ ಸಂತೋಷ ಆಗಿದೆ ಅವರು ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದು. ಅವರಿಗೆ ಸುಧಾಕರಣ್ಣ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ಸ್ವಾಗತಗಳು ದಿವಾಕರ ಶೆಟ್ಟರೆ. ಇದೇ ರೀತಿಯಲ್ಲಿ ಜವನರ್ ಬೆದ್ರ ಹೆಸರಿನಲ್ಲೇ ಒಂದು ಯೌವನ ಇದೆ, ಒಂದು ಪವರ್ಫುಲ್ ಆದಂತಹ ಒಂದು ಥಾಟ್ ಇದೆ. ಜವನರ್ ಬೆದ್ರ ಎನ್ನುವಂತಹ ಒಂದು ಫೌಂಡೇಶನ್ ಮಾಡಿಕೊಂಡು ರಕ್ತ ಬೇಕು ಅಂತಂದರೆ ಅವರು ಅನುರಕ್ತರಾಗ್ತಾರೆ. ರಕ್ತ ಯಾರೇ ಬೇಕೋ ಅವ್ರ ಜೊತೆಗೆ ಅನುರಕ್ತರಾಗ್ತಾರೆ. ಸಹಾಯ ಬೇಕು ಅಂತ ಆದರೆ, ಸ್ವಚ್ಛತೆ ಮಾಡಬೇಕು ಅಂತಂದರೆ ಅಚ್ಚವಾಗಿ ಬಂದು ಸ್ವಚ್ಛ ಮಾಡಿ ಹೋಗ್ತಾರೆ. ಅವರ ಹೆಸರು ಅಮರಕೋಟೆ ಅಂತ. ಮೂಡುಬಿದಿರೆಯಲ್ಲಿ ಅನೇಕ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಎನ್ನುವಂತಹದ್ದು ಒಂದು. ಅದನ್ನು ಮುಖ್ಯವಾಗಿ ಇಟ್ಟುಕೊಂಡು ಅನೇಕ ಧಾರ್ಮಿಕವಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತಹ ಯುವ ಸಾಮಾಜಿಕ ಮುಖಂಡ ಅಂತ ಹೇಳುವುದಕ್ಕೆ ಬಯಸ್ತೇನೆ. ನಮಗೆ ಭಗವದ್ಗೀತೆ ಅಭಿಯಾನದ ಮೂಲಕ ಅವ್ರ ಜೊತೆಗೆ ಒಡನಾಟ ಹೆಚ್ಚಾಯಿತು ಕಳೆದ ಗೀತಾ ಜಯಂತಿ ಕಳೆದ ವರ್ಷದಲ್ಲಿ. ವೆಂಕಟರಮಣ ಕೆರೆಗದ್ದೆ ಅವರ ಸಹವಾಸದಿಂದ ಅವರ ಸಂಪರ್ಕ ಆಯಿತು ನಮಗೆ. ಯಕ್ಷಗಾನ, ಕಲೆ, ಸಂಸ್ಕೃತಿ, ಅದಕ್ಕಿಂತ ಮಿಗಿಲಾಗಿ ಈಗ ಇನ್ನೇನು ಕೆಲವೇ ದಿವಸದಲ್ಲಿ ಜರುಗಲಿರುವ ತುಂಬ 108 ವರ್ಷಗಳನ್ನು ಕಳೆದಂತಹ ಮೂಡಬಿದಿರೆಯ ಗೋಪಾಲಕೃಷ್ಣ ಮಂದಿರದ ಕೃಷ್ಣೋತ್ಸವದ ಮುಖ್ಯ ರೂವಾರಿಗಳಲ್ಲಿ ಇವರು ಒಬ್ಬರು. ಅಂತಹ ಅಮರಕೋಟೆಯವರನ್ನು ನಾನು ಇವತ್ತು ಕೇಳಿಕೊಂಡಾಗ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸರ್ ನಿಮಗೆ. ಇನ್ನು ನಮ್ಮ ಜೊತೆಯಲ್ಲಿರುವಂಥವರು ನಾನು ಪರಿಚಯ ಮಾಡುವಂತಹ ನೆಲೆ ಇಷ್ಟೇ, ನನಗೆ ಗೊತ್ತಿರೋದು ನಾನು ಹೇಳಬೇಕಾದದ್ದು. ಆದರೆ ಯಕ್ಷಗಾನ ಕಲಾವಿದರನ್ನು ಪರಿಚಯಿಸೋದು ಬಹಳ ಕಷ್ಟ. ಯಾಕೆಂದರೆ ನಮಗಿಂತ ಹೆಚ್ಚು ಪ್ರೇಕ್ಷಕರಿಗೆ ಅವರು ಚೆನ್ನಾಗಿ ಪರಿಚಯ ಇರ್ತಾರೆ. ಅಂತಹ ಕಲಾವಿದರುಗಳಲ್ಲಿ, ಪರಿಚಿತರಾದ ಕಲಾವಿದರುಗಳಲ್ಲಿ ಕೊಳತ್ಗೆ ನಾರಾಯಣ ಗೌಡರು ಅನ್ಯತಮರು. ಅವರು ಮಾಡುವಂತಹ ಅನೇಕ ವಿಶಿಷ್ಟವಾದ ಅವರದ್ದೇ ಆದಂತಹ ಸ್ವರೂಪದ ಅಭಿನಯ, ಮಾತು, ಹಾವಭಾವ, ಆಂಗಿಕ, ವಾಚಿಕ, ಆಹಾರ್ಯ ಎಂಬಿತ್ಯಾದಿಗಳಲ್ಲಿ ತಮ್ಮದೇ ಆದಂತಹ ನೆಲೆಯನ್ನು ಹೊಂದಿದವರು ಹಿರಿಯರಾದಂತಹ ಕೊಳತ್ಗೆ ನಾರಾಯಣ ಗೌಡರು. ಅವರನ್ನು ಇವತ್ತು ಸುಧಾಕರಣ್ಣನವರ ಗುರುಗಳು ಎನ್ನುವ ನೆಲೆಯಲ್ಲಿ ನೋಡಿ, ಎಂತಹ ಭಾವ. ಆ ಕಡೆಗೆ ಶಿಷ್ಯರಿದ್ದಾರೆ, ಈ ಕಡೆಗೆ ಗುರುಗಳಿದ್ದಾರೆ, ಮಧ್ಯದಲ್ಲಿ ನಮ್ಮೆಲ್ಲ ಮಹನೀಯರಿದ್ದಾರೆ. ಗುರುತ್ವವನ್ನು ಗುರುತಿಸುವಲ್ಲಿ ಸುಧಾಕರಣ್ಣ ನಿಸ್ಸೀಮ. ಅವರು ತಾನು ಗುರು ಅಲ್ಲ, ತಾನು ಸಣ್ಣವನು ಅಂತ ಹೇಳ್ಕೊಂಡೇ ಇರುವವರು. ಆದರೆ ಇವತ್ತು ಹಿರಿಯರಾದಂತಹ ಕೊಳತ್ಗೆ ನಾರಾಯಣ ಗೌಡರನ್ನು ಕರೆತಂದದ್ದು ಯಾಕೆ ಅಂದರೆ, ನನ್ನ ಗುರುಗಳು ನನಗೆ ಪಾಠ ಮಾಡಿದ್ದಾರೆ, ನನಗೆ ವೇಷ ಕಳಿಸ್ಕೊಟ್ಟಿದ್ದಾರೆ ಅಂತ. ಇವತ್ತು ಅದೇ ಕಾರಣಕ್ಕೆ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಒಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಅಂದುಕೊಂಡು ಅವರನ್ನು ಕರೆದಾಗ ಬಂದಿದ್ದಾರೆ. ನಾರಾಯಣ ಗೌಡ್ರೆ, ತಮ್ಮೆಲ್ಲರ ಪರವಾಗಿ ನಿಮಗೆ ಹಾರ್ದಿಕವಾದ ಸ್ವಾಗತ, ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದಿಷ್ಟರ ಜೊತೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹನೀಯರು, ಮಾತೆಯರಿದ್ದೀರಿ. ಹಾಗೆ ನಮ್ಮ ಪತ್ರಿಕಾ ಮಂಡಳಿಯವರಿದ್ದಾರೆ, ಅದೇ ರೀತಿಯಲ್ಲಿ ಮನೆಯ ಸದಸ್ಯರಿದ್ದಾರೆ, ಮೂಡುಬಿದಿರೆ ಪರಿಸರದ ಎಲ್ಲ ಸಭ್ಯ ಸಭಾಸದರು ನಮ್ಮ ಜೊತೆಯಲ್ಲಿದ್ದಾರೆ.
ಸಭ್ಯ ಸಭಾಸದರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನೆಲ್ಲ ಒಂದೇ ಮಾತಿನಲ್ಲಿ ನಾನು ಅತ್ಯಂತ ಗೌರವದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೆ ಆರ್ ಪಂಡಿತರಿಗೆ ನಾನು ಬನ್ನಿ ಅಂತಂದರೆ ಅವರಿಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಕಳೆದ ಸಲ ಅನುಭವ ಆಯಿತು. ಹಾಗೆ ಈ ಸಲಕ್ಕೆ ನಾನು ಅವ್ರಿಗೆ ತೊಂದರೆ ಕೊಡಲಿಲ್ಲ, ಅವರನ್ನು ವಿಶೇಷವಾಗಿ ಗುರುತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೆಳಗಿನಿಂದ ಅನೇಕ ಮಹನೀಯರು ಬಂದು ಹೋಗಿದ್ದಾರೆ. ನಮ್ಮ MCS ಬ್ಯಾಂಕಿನ ಚಂದ್ರಶೇಖರ್ ಅವರೆಲ್ಲ ಬಂದು ಹೋಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಿಕ್ಕಿರುವವರು ಶ್ರೀಪತಿ ಭಟ್ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿ. ಅವರನ್ನು ಕೂಡ ನಾವು ಪರಿಚಯ ಮಾಡಬೇಕು ಅಂತ ಇಲ್ಲ. ಪರಿಚಿತರಲ್ಲಿ ಸುಪರಿಚಿತರಾಗಿ ನಮ್ಮ ಜೊತೆಯಲ್ಲಿರುವಂತಹ ಶ್ರೀಪತಿ ಭಟ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎರಡನೇ ಸಲಕ್ಕೆ ನಾವು ಒಂದು ಮಾತನ್ನು ಹೇಳಬೇಕಾಗಿದೆ. ಕಳೆದ ಸಲ ಕೂಡ ನಮ್ಮ ಸಂಸದರನ್ನು ನಾವು ಕರೆದಿದ್ವಿ. ಈ ಸಲ ಕೂಡ ಬರ್ತೇನೆ ಅಂತ ಹೇಳಿದರು. ಈಗ ತಾನೇ ಅಣ್ಣ ಬಂದು ಹೇಳ್ತಾ ಇದ್ದಾರೆ, ಮಾಹಿತಿ ಸಿಕ್ಕಿದೆ, ಮೀಟಿಂಗ್ನಲ್ಲಿ ವ್ಯಸ್ತರು, ನಮಗೆ ರಾಜಕಾರಣ ಅಥವಾ ಅವರ ಏನು ಬ್ಯೂಸಿ ಸ್ಕೆಡ್ಯೂಲ್ಗಳು ಗೊತ್ತಿರುತ್ತೆ, ಆದರೂ ಕೂಡ ಅವರು ಬಂದರೆ ಸಂತೋಷ ಅಂತ. ಆದರೆ ಇವತ್ತು ತುಂಬ ಸಂತೋಷ ಏನು ಅಂತಂದರೆ ಸಂಸದರು ಬರಲಿಲ್ಲ, ಆದರೆ ಭಾರತದ ಗಡಿಯನ್ನು ಕಾಯುವ ಒಬ್ಬ ಸೈನಿಕ ನಮ್ಮ ಈ ನೆಲವನ್ನು ಸ್ಪರ್ಶ ಮಾಡಿದ್ರಲ್ಲ, ನಮಗೆ ಇಡೀ ಭಾರತ ದೇಶವೇ ಬಂದಾಗಾಯಿತು ಅಂತ ನಮ್ಮ ಭಾವನೆ. ಅದನ್ನು ತುಂಬ ಮನಸ್ಸಿನಲ್ಲಿ ನಾವು ಹೇಳುವುದಕ್ಕೆ ಇಷ್ಟಪಡ್ತೇವೆ. ಸಂಸದರಿಗೆ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಜೊತೆಯಲ್ಲಿ ಅವರು ಬಂದು ಸೇರಿಕೊಳ್ಳುವಂತಾದರೆ ನಮಗೆ ತುಂಬ ಸಂತೋಷ ಅಂತ ಹೇಳ್ತಾ, ಇಲ್ಲಿ ಜೊತೆಯಲ್ಲಿರುವ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ, ನಮ್ಮ ತಂಡವನ್ನು ತಾವೆಲ್ಲ ಬೆಂಬಲಿಸ್ತಾ ಇದ್ದೀರಿ. ವಿಶೇಷವಾಗಿ ಈ ಮನೆಯ ಸದಸ್ಯರಿಗೆ ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಜಯಶ್ರೀ ಅಮ್ಮ ಅವರು, ಗಂಗಕ್ಕ ಎಲ್ಲ ಇದ್ದಾರೆ. ತಮಗೆಲ್ಲ ವಿಶೇಷವಾಗಿ ಒಳ್ಳೆಯ ಭೋಜನದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಡ್ತಾ ಇದ್ದೀರಿ. ಅನ್ನಪೂರ್ಣೆಯಾಗಿ ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದೀರಿ. ತಮಗೆ ತಮ್ಮ ಕುಟುಂಬದವರಿಗೂ ಕೂಡ ವಿಶೇಷವಾಗಿ ನಾನು ನತಮಸ್ತಕ ಕೃತಜ್ಞ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ವೇದಿಕೆಯಲ್ಲಿರುವ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಆಮ್ನ ಯಕ್ಷ ಸಂಸ್ಕೃತಿ ಬಳಗದ ಅಧ್ಯಕ್ಷರು, ಹಾಗೆ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇನ್ನೊಂದು ಸಭಾ ಕಾರ್ಯಕ್ರಮದ ಸಭಾ ಮರ್ಯಾದೆ ನೆಲೆಯಲ್ಲಿ ಮುಂದೆ ನಮ್ಮ ಜೊತೆಯಲ್ಲಿ ಇಡೀ ಈ ವರ್ಷದ ಒಂದು ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ಕಳೆದ ವರ್ಷ ಏನು ನಡೆದಿದೆ ಹೇಳುವುದನ್ನು ತೆರಳಿಡಲಿಕ್ಕಿರುವವರು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ನಿಪುಣರಾಗಿ ನಮ್ಮ ಭಾರತೀಯತೆಯನ್ನು ತನ್ನ ಜೊತೆಯಲ್ಲಿ ತುಂಬಿಕೊಂಡಂತಹ ರಾಘವೇಂದ್ರ ಭಂಡಾರ್ಕರ್ ಅವರನ್ನು ನಾನು ವಿಶೇಷವಾಗಿ ಸ್ವಾಗತಿಸ್ತೇನೆ. ಧನ್ಯವಾದ. ಮುಂದೆ ಕಾರ್ಯಕ್ರಮಕ್ಕೆ ಶುಭಾಶಂಸನ ನುಡಿಗಳನ್ನು ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂತಹ ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಾಯಿಯ ಪಾದಕ್ಕೆ ಯಾವಾಗಲೂ ಮಣಿಯುವವನೇ ನಾನು. ಯಾಕೆ ಅಂತ ಕೇಳಿದರೆ, ನಾನು ಯಾಕೆ ಹುಟ್ಟಿದ್ದೇನೆ ಅಥವಾ ನಾನು ಯಾವಾಗ ಹೋಗ್ತೇನೆ ಇದಂತೂ ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಆದರೆ ಇದ್ದಷ್ಟು ದಿನ ಒಂದಷ್ಟು ಜೀವನದಲ್ಲಿ ಏನನ್ನೋ ಒಂದು ಒಳ್ಳೆಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವ ಮನ ಈಗಲ್ಲ, ಸಣ್ಣ ಪ್ರಾಯದಿಂದಲೇ ಬಂದಿತ್ತು. ಆದರೆ ಬಂದರೂ ಕೂಡ ಕಡೆಗೆ 21 ವರ್ಷಕ್ಕೆ ಮದುವೆ ಆಗುವಾಗ ತಾಳಮದ್ದಲೆ ಯಕ್ಷಗಾನದ ಸಹವಾಸ ಬೇಡ ಅಂತ ನಿಲ್ಲಿಸಿದೆ. ಕಾರಣ ತುಂಬ ಉಂಟು, ಅದನ್ನು ನಾನಿಲ್ಲಿ ಹೇಳ ಬಯಸುವುದೂ ಇಲ್ಲ. ಯಾಕೆಂತ ಹೇಳಿದರೆ, ಒಂದು ಉದಾಹರಣೆ ಕೊಡೋದಾದರೆ ಕೊಳ್ತಿಗೆ ಅವರು ಇರೋದರಿಂದ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ನನ್ನನ್ನು ಗುರುವಿನ ನೆಲೆಯಲ್ಲಿ ಅಂತ ಹೇಳಿದ್ದು ಯಾಕೆ ಅಂತ ಕೇಳಿದ್ರೆ, 5 ವರ್ಷದ ಒಂದು ಮಗುವನ್ನು ಎತ್ತಿಕೊಂಡು ಹೋದವ ಕೊಳ್ತಿಗೆ ಅಂತ ನಾವು ಹೇಳುತ್ತೇವೆ. ಯಾಕೆಂತ ಕೇಳಿದ್ರೆ, ನನ್ನ ತಂದೆ ಅರ್ಥ ಮಾತಾಡುವಾಗ ಅಪ್ಪನ ರಾಮ ಇದೇ ಕೊಳ್ತಿಗೆಯ ಭರತ, ನಾನು ಕಂಡವನೇ. ಹಾಗಾಗಿ ಇಲ್ಲಿ ಅದರ ಮೇಲೆ ಒಂದು ಭಾಗ ತಾಳಮದ್ದಲೆ ಅಂತ ಪ್ರಾರಂಭವಾಯಿತು. ಯಾಕೆ ಅಂತ ಕೇಳಿದ್ರೆ, ಅದು ಚರ್ಚೆಗೆ ಅಂತ ಹೇಳುವ ಭಾವದ ನೆಲೆಗೆ ಬಂದದ್ದರಿಂದ ಇಲ್ಲ ಸಲ್ಲದ ಚರ್ಚೆಗಳು ತಾಳಮದ್ದಲೆಯಲ್ಲಿ ಬರಬಾರದು ಎನ್ನುವ ಒಂದು ಆಶಯವನ್ನು ಇಟ್ಟುಕೊಂಡು ಅದರಿಂದ ನಾನು ಹೊರಗೆ ಬರೋಣ ಎನ್ನುವ ನೆಲೆಯತ್ತ ಗಮನ ಮಾಡಿ ಅದನ್ನು ಬಿಟ್ಟೇ ಬಿಟ್ಟೆ. ಆದರೆ
ಕಡೆಗೆ ಈ ಆಮ್ನಾಯ ಯಕ್ಷ ಬಳಗದ ವಿನಾಯಕ ಭಟ್ರು ಅದು ಹೇಗೆ ಹಿಡ್ಕೊಂಡ್ರು ಅಂತ ನನಗಿನ್ನೂ ಆಶ್ಚರ್ಯ. ಹಾಗಾಗಿ ವಿಚಾರವನ್ನು ಮಂಡಿಸಬೇಕು, ಶುಭಾಶಯ ಕೋರಬೇಕು, ಗೌರವ ಸಲಹೆಗಾರ ನಾನು ಅಂತ ಇವ್ರು ಹೇಳ್ತಾರಪ್ಪ. ಆದರೆ ನಾನು ಹೇಳೋದು ಆ ಗೌರವ ಸಲಹೆಗಾರ ಅಥವಾ ರಕ್ಷಣೆಗಾರ ಯಾರು ಕೇಳಿದ್ರೆ ಅದು ತಾಯಿ. ಯಾಕಂತ ಕೇಳಿದ್ರೆ ನಾನು ಅದಕ್ಕೆ ಹೇಳಿದ್ದು, ಹುಟ್ಟಿದ್ದು ಯಾವಾಗ ಸಾಯುವುದು ಯಾವಾಗ ನನಗೆ ಗೊತ್ತಿಲ್ಲ. ಆದರೆ ಇದ್ದಷ್ಟು ದಿನ ಏನನ್ನು ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನೊಂದು ಬಾಯಿಯಲ್ಲಿ ಹೇಳಿಬಿಡೋದು, ಇಂಥ ತಾರೀಕಿಗೆ ವಿನಾಯಕಣ್ಣ ಅಂತ. ಆದರೆ ಬಂದು ತಾಯಿ ಹತ್ರ ಪ್ರಾರ್ಥನೆ ಮಾಡೋದು ನನ್ನ ಕರ್ತವ್ಯ. ಆದರೆ ಅದನ್ನು ಚಂದಗಾಣಿಸಿ ಕೊಡ್ತಾಳೆ ಎನ್ನುವ ನೆಲೆ ಅದು ತಾಯಿಯದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಪ್ರಸ್ತುತವೋ ಅಪ್ರಸ್ತುತವೋ ಅಂತ ನನಗೆ ಗೊತ್ತಿಲ್ಲ. ಹಾಲು ಕಟ್ಟಿ ಆಯಿತು, 2 ಕಾರ್ಯಕ್ರಮ ಆಯಿತು, ಒಂದಷ್ಟು ಜನಗಳಿಗೆ ಮತ್ಸರ ಆಯಿತು. ಇನ್ನೆಲ್ಲಿ ಸುಧಾಕರ ತಂತ್ರಿ ಇದನ್ನು ಬಾಡಿಗೆ ಕೊಟ್ಟು ದುಡ್ಡು ಮಾಡ್ತಾನೋ ಅಂತ. ನಾನು ಬಾಡಿಗೆ ಕೊಡಲಿಕ್ಕೆ ಮಾಡಿದ್ದೆ ಅಲ್ಲ, ಇದಕ್ಕೆ ಯಾವ ಲೈಸೆನ್ಸ್ ಮಾಡಲಿಲ್ಲ, ನನ್ನ ಮನೆಯಲ್ಲಿ ಕೊಳಕಿರಬಾರ್ದು ಎನ್ನುವ ನೆಲೆಯಲ್ಲಿ ನಾನು ಚಂದವಾಗಿ ಇಟ್ಟೆ, ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋಣ ಅಂತ. ಆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋಣ ಅಂತ ಹೇಳುವ ನೆಲೆ ಏನು ಅಂತ ಕೇಳಿದ್ರೆ, ನನಗೆ ತಿಂಗಳಿಗೊಮ್ಮೆ ತಾಳಮದ್ದಲೆ ಆಗಬೇಕು, ಒಂದು ಪದ್ಯವನ್ನು ಬಿಡದೆ ಅದು 3 ಗಂಟೆ ಅವಧಿಯಲ್ಲಿ ಎಷ್ಟು ಪದ್ಯಗಳು ಹೋಗುತ್ತದೋ ಅದರ ಅರ್ಥವನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡಬೇಕು, ನಮಗೊಂದು ರೆಕಾರ್ಡ್ ಮಾಡಬೇಕು. ಈ ಉದ್ದೇಶದಲ್ಲೇ ಮಾಡಿರುವಂಥದ್ದು. ಮತ್ತೊಂದು, ಈ ಹಾಲನ್ನು ಯಾರಿಗಾದರೂ ಹಾಲಿಗೆ ದುಡ್ಡಿಲ್ಲ, ನನಗೆ ಬಾಡಿಗೆ ಕೊಡಲಿಕ್ಕೆ ಯೋಗ ಇಲ್ಲ, ನನ್ನ ಹತ್ರ ಕಷ್ಟ ಉಂಟು ಅಂತ ಗುರುಗಳೇ ಅಂತ ಬಂದರೆ ಅವರು ಮದುವೆ ಮಾಡಿಸಿಕೊಳ್ಳಿ ಎನ್ನುವ ನೆಲೆಯಲ್ಲಿ ಹಾಲನ್ನು ಮಾಡಿದ್ದು. ಆದರೆ ಮತ್ಸರಗಾರರು ಇರಲೇಬೇಕು. ಯಾಕಂತ ಹೇಳಿದ್ರೆ ಮತ್ಸರಿಗಳಿಲ್ಲದಿದ್ದರೆ ನಾವು ಬೆಳೆಯುವುದು ಯಾವಾಗ ಅಂತ ಪ್ರಶ್ನೆ ನನ್ನ. ಹಾಗಾಗಿ ನನ್ನ ಮನದಾಳದ ಮಾತನ್ನು ಹೇಳಿಕೊಂಡದ್ದೇ ವಿನಃ ಯಾರಿಗೂ ನೋವು ಮಾಡಬೇಕು ಅನ್ನುವ ಉದ್ದೇಶ ಈ ಯೋಗಿಗೆ ಮೊದಲೂ ಇಲ್ಲ, ಇನ್ನೂ ಇಲ್ಲ, ಇನ್ನು ಮುಂದೆ ಇರುವುದಿಲ್ಲ. ಯಾಕಂತ ಕೇಳಿದರೆ ಅದು ಇದ್ದಿದ್ದರೆ ಇವತ್ತು ಆಮ್ನಾಯ ಯಕ್ಷ ಬಳಗದ ಈ ಕಾರ್ಯಕ್ರಮ ಇಲ್ಲಿ ಒಪ್ಪಿಕೊಳ್ತಾನೆ ಇರಲಿಲ್ಲ. ಸ್ವಲ್ಪ ಸ್ವಾರ್ಥಿಯಾಗಿ ನಾನು ಯಾಕೆ ಮಾಡಬೇಕು ಅಂತ ಎಣಿಸ್ತಿದ್ದರೆ ಈ ಕಾರ್ಯಕ್ರಮ ಆಗುತ್ತಾನೂ ಇರಲಿಲ್ಲ. ಆದರೆ ನನಗೆ ನನ್ನ ಮಾಸ್ಟರ್ ಇದ್ದಾರೆ, ಜನಾರ್ದನ ತೋಳ್ಪಡಿತಾಯರು. ಅವರು ವಿದ್ಯೆಯನ್ನು ಹೇಳಿಕೊಡುವಾಗ ಹೇಗೆ ಹೇಳಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಮಗ ಅಂತ ಇವತ್ತಿಗೂ ನೆನಪಿಸಿಕೊಳ್ತೇನೆ. ಎಷ್ಟು ಮೈನಸ್ಗಳಾಗಲಿ ಆ ಮೈನಸ್ಸಿಗೆ ಇನ್ನೊಂದು ಮೈನಸ್ ಇರುವಾಗ ಅದು ಪಾಸಿಟಿವೇ ಆಗುವುದೇ ತಾನೆ. ಹಾಗೆ ಜೀವನದಲ್ಲಿ ಒಂದಷ್ಟು ಮೈನಸ್ಗಳನ್ನು ನೋಡಿಕೊಂಡು ಬಂದವನೇ ನಾನು. ಇವತ್ತಿಗೆ ಪಾಸಿಟಿವ್ ಅನ್ನುವ ಅಗ್ರಸ್ಥಾನದ ಪಂಕ್ತಿಯಲ್ಲಿ ತಾಯಿ ಕೂತುಗೊಳಿಸಿದ್ದಾಳೆ, ಒಂದು ಪೀಠದಲ್ಲಿ ಕೂತುಗೊಳಿಸಿದ್ದಾಳೆ ಅಂದರೆ ಅದು ಸಂತೋಷದ ವಿಚಾರ. ಯಾಕೆಂದರೆ ಈ ಸಂಪಿಗೆ ಅನ್ನುವ ಪ್ರದೇಶದಲ್ಲಿ ನಾನು ಹುಟ್ಟಿದವನೇ ಅಲ್ಲ. ನನ್ನ ಮದುವೆಯಾದ ಮೇಲೆ ಅಜ್ಜಿ ಶಾರದಮ್ಮ, ಅದಕ್ಕೆ ಶಾರದಾ ಭವನ ಅಂತ ಇಟ್ಟದ್ದು. ಅವರು ಒಂದೇ ಮಾತು ಹೇಳಿದರು, ಇಲ್ಲಿ ಕೂತ್ಕೊ ಮಗ. ಯಾವ ಧೈರ್ಯವೋ ಆ ಮಹಾತಾಯಿಗೆ ನಂಗೆ ಗೊತ್ತಿಲ್ಲ ಅಂತ ಕೊಟ್ಟರು ಸ್ಥಾನ, ಕೂತೆ, ಏನೋ ಒಂದು ಆಯಿತು, ತಾಯಿ ನಡೆಸಿಕೊಂಡು ಹೋದಳು. ಇವತ್ತಿಗೆ ಈ ಹಾಲ್, ಇಂಥ ಹಾಲನ್ನು ಮಾಡಿ ಅದರಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಪ್ರಥಮತಃ ನನ್ನ ಹಿರಿಯವರು, ಪ್ರತಿಯೊಬ್ಬ ನನ್ನ ಮನೆಯಲ್ಲಿ ಜೊತೆಯಾಗಿರುವವರು, ಅವರಿಗೆಲ್ಲರಿಗೂ ಕೂಡ ತಾಯಿ ರಕ್ಷಿಸಲಿ ಅಂತ ಪ್ರಥಮವಾಗಿ ಹೇಳುತ್ತೇನೆ. ಯಾಕಂತ ಕೇಳಿದ್ರೆ ಉಂಡ ಮನೆಗೆ ಕನ್ನ ಹಾಕಬಾರ್ದು. ನನಗೆ ಅದು ಅಭ್ಯಾಸವೂ ಇಲ್ಲ. ಯಾಕಂತ ಕೇಳಿದ್ರೆ ನಾನೊಂದು ಕೆಲಸಕ್ಕೆ ಸಾಕ್ತೇನೆ ಅಂತ ಹೇಳಿದ್ರೆ ಉಳಿದ 15 ಜನಗಳು ನನ್ನ ಬೆಂಬಲವಾಗಿ ನಿಂತು ಆ ಕೆಲಸವನ್ನು ಮಾಡಲಿಕ್ಕೆ ಮಾಡು, ಮುಂದೆ ಹೋಗುವಂಥ ಒಂದು ಧೈರ್ಯ ಕೊಡ್ತಾರಲ್ಲ, ಆ ಧೈರ್ಯವೇ ಸರ್ವತ್ರ ಸಾಧನ. ಹಾಗಾಗಿ ಅಂತಹ ಕಾರ್ಯಕ್ರಮಕ್ಕೆ ಇವತ್ತು ತಲ್ಲೂರು ಶಿವರಾಮ ಶೆಟ್ಟರು ಬಂದಿದ್ದಾರೆ. ನೋಡಿ, ಇಲ್ಲಿ ಅರ್ಥವಾಗುತ್ತದೆ, ಶಿವರಾಮನೆಂಬವ ಒಲಿದ ನನಗೆ ಕಾಣ ಅಂತ. ಶಿವರಾಮ ಶೆಟ್ಟರು ಬಂದವಾಗ ಯಕ್ಷಗಾನಕ್ಕೆ ಅದೊಂದು ಶಿವನು ರಾಮನು ಒಟ್ಟಿಗೆ ಒಲಿದಂತಹ ಫಲ. ನಮಗೆ ಇನ್ನೇನು ಬೇಕು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗಕ್ಕೆ. ಹಾಗಾಗಿ ಅಂತಹ ಶಿವರಾಮ ಶೆಟ್ಟರಿಗೂ ಕೂಡ ಆ ತಾಯಿ ಅನುಗ್ರಹಿಸಲಿ. ಮತ್ತೊಂದು, ಶ್ರೀಪತಿಯ ದಯೆ ಎನಗಿರಲಿ ಅಂತ ನಾವು ಯಾವಾಗಲೂ ಕೊಂಡಾಡುತ್ತೇವೆ. ಶ್ರೀಪತಿ ಭಟ್ರು ಇನ್ನೂ ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ ಇಲ್ಲಿ ಕಾರ್ಯಕ್ರಮಕ್ಕೆ. ಆದರೆ ಶ್ರೀಪತಿಯ ಒಲುಮೆ ಇರಬೇಕಂತೆ. ಅವನ ಒಲುಮೆ ಇದ್ದಾವಾಗ ನಮಗೆ ಭುಜಕ್ಕೆ ಬಲ ಬರ್ತದೆ. ನೋಡಿ, ಕಾಕತಾಳೀಯವೋ ಏನೋ, ಶ್ರೀಪತಿ ಭಟ್ರು ಬರುವುದು, ಅದರ ಜೊತೆಗೆ ಭುಜಬಲವೂ ಬರುವುದು. ಹಾಗಾಗಿ ಅಂತಹ ಭುಜಬಲಿಯವರಿಗೂ ಕೂಡ ಆ ತಾಯಿ ರಕ್ಷಣೆಯನ್ನು ಕೊಡಲಿ ಅಂತ ಮನದಾಳದಿಂದ ಪ್ರಾರ್ಥಿಸ್ತೇನೆ. ಮತ್ತೊಂದು, ಒಬ್ಬರ ಹೆಸರು ಚಂದ್ರಶೇಖರ ಭಟ್ರು. ನಮಗೆ ಅವರು ಏನು ಅಂತ ಕೇಳಿದ್ರೆ ಯಾವ ಕಾಲಕ್ಕೂ ಕೂಡ
ಒಂದು ವಿತ್ತ ಖಾತೆ ಇದ್ದಾಗೆ. ಯಾವಾಗಲೂ ಹೋಗಿ ಚಂದ್ರಶೇಖರಣ್ಣ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಲಿಕ್ಕೂ ಆಗುತ್ತದೆ ಚಂದ್ರಶೇಖರಣ್ಣ. ಹಾಗಾಗಿ ಶೇಖರನ ಒಲಿಯಬೇಕು. ಯಾವುದಕ್ಕೆ? ಮನಸ್ಸಿನಿಂದ ಒಲಿಬೇಕು. ಚಂದ್ರ ಅಂದರೆ ಮನಸ್ಸು. ಆ ಮನಸ್ಸಿಗೆ ಶೇಖರ ಅನ್ನುವಂತಹ ಶಿವ ಒಲಿಯಬೇಕು. ಅಂತಹ ಚಂದ್ರಶೇಖರಣ್ಣನ್ನು ಬಂದಿದ್ದಾರೆ. ಅವರಿಗೂ ಕೂಡ ಆ ತಾಯಿ ರಕ್ಷೆಯನ್ನು ನೀಡಲಿ. ಯಾಕೆ ಅಂತ ಕೇಳಿದರೆ ಕೆಲಸವನ್ನು ಮಾಡಲಿಕ್ಕೆ ಹೊರಡುವುದು ದೊಡ್ಡದಲ್ಲ, ಒಂದಷ್ಟು ಸುಭದ್ರ ಸ್ಥಿತಿಗಳು ಬೇಕು. ಆ ಸುಭದ್ರ ಸ್ಥಿತಿಗಳು ಎಲ್ಲರೂ ಇವತ್ತು ಸ್ಟೇಜಲ್ಲಿ ಕೂತಿದ್ದಾರೆ ನೋಡಿ. ಅದರ ಜೊತೆಯಲ್ಲಿ ಇನ್ನೊಬ್ಬರು ದಿವಾಕರ. ಯಾವಾಗಲೂ ಉದಯ ರೂಪದಲ್ಲಿ ನಾವು ಬ್ರಹ್ಮನಾಗಿಯೂ, ಮಧ್ಯ ರೂಪದಲ್ಲಿ ಮಹೇಶ್ವರನಾಗಿಯೂ, ಅಸ್ತರೂಪದಲ್ಲಿ ವಿಷ್ಣುವಾಗಿಯೂ ಕಾಣುವಂತಹ ಸೂರ್ಯ. ಸೂರ್ಯ ಬೆಳಗುತ್ತಾ ಇದ್ದಾನೆ. ಆದರೆ ನಾವು ಯಾರಾದರೂ ಬೆಳಿಗ್ಗೆ ಎದ್ದು ನಮಗೆ ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಪುರುಸೋತಿರ್ತದೆ, ಸೂರ್ಯನಿಗೆ ನಮಸ್ಕಾರ ಮಾಡ್ತೇವೋ? ಅದು ಮತ್ತೆ ಮಾಡಿದರೆ ಆಯಿತು. ಉದಯ ಕಾಲದಲ್ಲಿ ಯಾಕೆ ಮಾಡಬೇಕು? ಪ್ರಶ್ನೆ ಎಲ್ಲರದ್ದು. ಆದರೆ ಉದಯ ಕಾಲದಲ್ಲಿ ಎದ್ದವನಿಗೆ ಸೂರ್ಯನ ಮಾತೆ ಬಂದು ಪರೀಕ್ಷಿಸ್ತಾಳಂತೆ, ಯಾರು ಎದ್ದಿದ್ದಾರೆ ಯಾರು ಏಳಲಿಲ್ಲ ಅಂತ. ಎದ್ದವರಿಗೆ ಶ್ರೀರಕ್ಷೆ, ಏಳದವರಿಗೇನು ಅಂತ ನಾನು ಉತ್ತರ ಕೊಡುವುದಿಲ್ಲ, ಅದು ಅವರವರಿಗೆ ಬಿಟ್ಟದ್ದು. ಅಂತಹ ಸೂರ್ಯನೋಪಾದಿಯಲ್ಲಿ ಯಕ್ಷ ಆಮ್ನಾಯ ಕೂಟವನ್ನು ಬೆಳಗಲಿಕ್ಕೆ ಸಹಕಾರಿಯಾಗಿ ನಿಂತಹ ದಿವಾಕರರಿಗೂ ಆ ತಾಯಿ ರಕ್ಷಣೆಯನ್ನು ಮಾಡಲಿ ಅಂತ ಮನದಾಳದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೊಬ್ಬರು ನನ್ನ ಆತ್ಮೀಯ ಮಿತ್ರ, ಕೋಟೆ ಇರಬೇಕು. ಯಾವುದಕ್ಕೆ ಅಂತ ಕೇಳಿದ್ರೆ ನಮ್ಮ ದೇಹಕ್ಕಾಗಲಿ ಅಥವಾ ನಮ್ಮ ಮನೆಗಾಗಲಿ ಒಂದು ಭದ್ರತಾ ಕೋಟೆ ಇರಬೇಕು. ಯಾಕೆ ಅಂತ ಕೇಳಿದ್ರೆ ಕಳ್ಳಕಾಕರ ಭಯವೋ ಶತ್ರುಗಳ ಭಯವೋ ಅಂತ. ಆ ಕೋಟೆ ಹೇಗಿರಬೇಕು ಅಂತ ಕೇಳಿದ್ರೆ ಆ ಕೋಟೆಗೆ ಮರಣ ಬರಬಾರ್ದು, ಅಮರತ್ವ ಬೇಕು. ಹಾಗಾಗಿ ಅಂತಹ ಅಮರತ್ವವನ್ನು ಸಾಧಿಸಲಿಕ್ಕೆ ರಕ್ತದಾನ ಅಂದರೆ ಸುಲಭನ? ಒಮ್ಮೆ ಸಂಗ್ರಹ ಮಾಡಿದ್ದನ್ನು ಇವತ್ತು ಯಾರು ಎಷ್ಟು ಜನ ಕೊಡ್ತಾರೆ? ಅಂತಹ ರಕ್ತದಾನದ ಮಹತ್ ಕಾರ್ಯವನ್ನು ಮಾಡ್ತಾ ಒಂದಷ್ಟು ಮೂಡುಬಿದ್ರೆಯಲ್ಲಿ ಉಪಕಾರಿಯಾಗಿ ನಿಂತಹ ಅಮರಕೋಟೆಯವರಿಗೂ ಕೂಡ ಆ ತಾಯಿ ರಕ್ಷಣೆಯನ್ನು ಮಾಡಲಿ. ಇನ್ನೊಂದು ಮಹತ್ತರವಾದ ವಿಷಯ ಏನು ಅಂತ ಕೇಳಿದ್ರೆ ಅಮ್ನಾಯ ಯಕ್ಷಕೂಟದ ಪ್ರಧಾನ ಮನುಷ್ಯ ವಿನಾಯಕ ಭಟ್ರ ತಂದೆ ಚಂದ್ರಶೇಖರ ಭಟ್ರು. ಈ ಕ್ಷಣ ನಾನು ನೆನಪಿಸಿಕೊಳ್ಳಬೇಕು. ಯಾಕೆ ಅಂತ ಕೇಳಿದ್ರೆ ಅವರನ್ನು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸರ್ವಜ್ಞತ್ವದ ನೆಲೆಯಲ್ಲಿ ಕಾಣುವಂತಹ ವ್ಯಕ್ತಿ ನಾನು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯಾವ ವಿಚಾರದಲ್ಲಿ ಕೇಳಿದರೂ ಪ್ರತಿಯೊಂದನ್ನು ಕೂಡ ತಾನು ಮಗುವಾಗಿ ಇನ್ನೊಂದು ಮಗುವಿಗೆ ಹೇಳಿಕೊಡಬಲ್ಲವರು. ಅಂಥವರಿಗೂ ಕೂಡ ಆ ತಾಯಿ ರಕ್ಷೆಯನ್ನು ನೀಡಲಿ. ಜೊತೆಯಲ್ಲಿ ಕೊಳ್ತಿಗೆ ನಾರಾಯಣ. ಇಲ್ಲಿ ನೋಡಿ, ಈ ಕೊಳ್ತಿಗೆ ನಾರಾಯಣನನ್ನು ನಾನು ಸಣ್ಣಗಿಂದಲೇ ಕಂಡವ ಅಂತ ಹೇಳಿದ್ದೆ. ಯಾಕೆ ಅವರನ್ನು ಗುರುಗಳು ಅಂತ ಹೇಳಿದೆ ಅಂತ ಅವರಿಗೆ ಆಶ್ಚರ್ಯ ಉಂಟು. ಯಾಕೆ ಅಂತ ಕೇಳಿದರೆ ಏನು ಹೇಳಿಕೊಡಲಿಲ್ಲ ನಾನು ಈ ಬಾಲೆಗೆ. ಯಾವಾಗ ಅವರು ಹೇಳೋದು ನನ್ನನ್ನು ಬಾಲೆ ಅಂತ. ಆದರೆ ಏಕಲವ್ಯ ದ್ರೋಣನಲ್ಲಿ ಕಲ್ತದ್ದು ಯಾವಾಗ ಕೊಳ್ತಿಗೆ ಅವರೇ? ನೀವು ಒಂದಷ್ಟು ಪಾತ್ರಗಳನ್ನು ಮಾಡುವಾಗ ಕಿವಿಗೊಟ್ಟು ಕೇಳ್ತಿದ್ದೆವು. 1 2 8 7 ಲೆಕ್ಕವಗೆಣಿಸಲು ಹಿಂದು ಮುಂದಕ್ಕೆ ಸಮನಹುದು. ಈ ಮಾತನ್ನು ಒಬ್ಬರು ಅರ್ಥಧಾರಿ ನಿಮ್ಮ ಎದುರಿಗೆ ಮಾತಾಡುವಾಗ ಅದೇನು 1 2 ಆಯಿತು ಮತ್ತು 8 7 ಆಯ್ತಲ್ಲ ಅಂತ ಕೇಳಿದವರು ನೀವು ಕಂಸನ ಪಾತ್ರದಲ್ಲಿ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟವರು ಕೂಡ ನಾನು ಗಮನ ಮಾಡಿದ್ದೇನೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಅರ್ಥವನ್ನು ನೋಡಿಕೊಂಡು ಈ ಚೌಕಟ್ಟಲ್ಲಿ ಹೋದರೆ ಇದು ಮುಂದುವರೆದೀತು. ಯಾಕೆಂತ ಕೇಳಿದ್ರೆ ಒಂದಷ್ಟು ಚೌಕಟ್ಟನ್ನು ಹಾಕಿಕೊಟ್ಟವರು ನನ್ನ ತಂದೆ ವಿಷ್ಣುಮೂರ್ತಿ ಅಂತ. ಇನ್ನೊಂದು ಚೌಕಟ್ಟನ್ನು ಕೆಲವರನ್ನು ನಾವು ಆದರ್ಶ ವ್ಯಕ್ತಿಗಳನ್ನಾಗಿ ನೋಡಿಕೊಂಡಿರ್ತೇವೆ. ಅದರಲ್ಲಿ ಮಹಾನ್ ಕಲಾವಿದ ಇವರು. ಅವರು ಕೇಳುವಾಗ ಹೇಳಿದೆ ನಾನು ಏನಿಲ್ಲ ಅಂತ. ಈ ನಾನು ಏನಿಲ್ಲ ಅಂತ ಯಾರು ಹೇಳುತ್ತಾರೋ ಅವರೊಳಗೆ ಒಂದಷ್ಟು ಇದೆ ಅಂತಲೇ ಅರ್ಥ. ಯಾಕಂದರೆ ನಾನು ಶೂನ್ಯ ಅಂದವಾಗ ಆ ಶೂನ್ಯದೊಳಗೆ ಎಲ್ಲವೂ ಸೇರ್ತದೆ. ತ್ರಿಕೋಣ ಮಧ್ಯ ಸ್ಥಿತ ಚಿತ್ ಸ್ವರೂಪಂ, ಎಲ್ಲ ಚಿತ್ತದ ಭಾವಗಳು ಅಲ್ಲಿರ್ತದೆ. ಕೊಳ್ತಿಗೆ ನಾರಾಯಣರ ಕಂಸ, ಬಡಗುತಿಟ್ಟಿನಲ್ಲಿ ಒಬ್ಬರು ಕಂಸ ಮಾಡಿ ಏನು ಕೆಳಗೆ ನಿದ್ದೆಯಿಂದ ಕೆಳಗೆ ಬೀಳುವಂತಹ ಒಂದು ಸೀನನ್ನು ಮಾಡಿದರು. ಅದೇ ಸೀನನ್ನು ತೆಂಕುತಿಟ್ಟಲ್ಲಿ ಮಾಡಿದ ಒಬ್ಬ ಮಹಾನ್ ವೀರ ಕಲಾವಿದ ಅಂತ ಕೇಳಿದ್ರೆ ಕೊಳ್ತಿಗೆ ನಾನು ನೋಡಿದ್ದದು. ಯಾಕಂದರೆ ಅವರನ್ನು ಹೊಗಳಿದ್ದು ಅಂತ ಆಗ್ಬೋದು, ನಾನು ಹೊಗಳಲೇಬೇಕು. ಯಾಕಂದ್ರೆ ನಾನು ನೋಡಿದ್ದನ್ನು ನೋಡಿದ ಹಾಗೆ ಹೇಳುವವನೇ ಯಾವಾಗಲೂ ಒಳ್ಳೆಯದು. ಮತ್ತೊಂದು ಉತ್ತಮಂ ಸ್ವಾರ್ಜಿತವಿತ್ತಂ,
ಯಾವಾಗಲೂ ಸ್ವಯಾರ್ಜಿತವಾಗಿ ಮಾಡಿಕೊಳ್ಬೇಕಂತೆ ಉತ್ತಮ. ಹಾಗಾಗಿ ಕೊಳ್ತಿಗೆ ಆ ಕಂಸನನ್ನು ನೋಡಿದವನು. ಇನ್ನೊಂದು ಕ್ಷಾತ್ರಮೇಧದ ದೃಪದ. ಹೇಗೆ ಅಂತ ಕೇಳಿದ್ರೆ, ದ್ರೋಣನ ಎದುರಿಗೆ ನಿಂತು ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಒಂದು ಮಾತುಗಾರ, ಯಕ್ಷಗಾನದಲ್ಲಿ ನಾಟ್ಯ. ಇನ್ನೊಂದು ಗಮನ, ಎಲ್ಲರ ಪ್ರವೇಶ ಒಂದೇ ತೆರನಾಗಿದ್ದರೆ ಕೊಳ್ತಿಗೆ ನಾರಾಯಣಗೌಡರ ಪ್ರವೇಶ ಹೇಗೆ ಅಂತ ಕೇಳಿದ್ರೆ ಅದೊಂದು ವಿಭಿನ್ನ ಶೈಲಿ. ಆ ಶೈಲಿಯ ಕುಣಿತ ಎಷ್ಟೋ ವೇಷಧಾರಿಗಳಿರ್ಬೋದು, ಬೇಸರ ಮಾಡಲಿಕ್ಕಿಲ್ಲ. ಯಾಕೆಂತ ಕೇಳಿದ್ರೆ ಅವರದ್ದು ನಾನು ನೋಡಿದ್ದನ್ನು ಹೇಳೋದು, ಅದು ಶೈಲಿಯೇ ಬೇರೆ ಅಂತ. ಹಾಗಾಗಿ ಮತ್ತೆ ತುಳುವಿನ ರಂಗಕ್ಕೆ ಬಂದರೆ ತುಳುವಿನ ಶಬ್ದದಲ್ಲಿ ಕೂಡ ಅವರ ಒಂದು ತುಳುವಿನ ಶಬ್ದದ ಭಂಡಾರ ಅದು ಎಂಥದ್ದೋ ದೇವರಿಗೇ ಗೊತ್ತು. ಸಂಗ್ರಹ ಉಂಟು ಎಷ್ಟು ಅಂತ ಕೇಳಿದ್ರೆ ಬಾಲೆ ಈ ಶಬ್ದಕ್ಕೆ ಹೀಗೆ ಅಂತ ಮುಗಿದೋಯ್ತು. ಅದನ್ನು ಸಂಗ್ರಹ ಮಾಡಿ ಅಂತಹ ತುಳುವಿನ ಆ ಭಾಷೆಯ ಒಲವಿಂದ ನಾನೇ ಒಂದು ನಾಗನ ಸುಪ್ರಭಾತವನ್ನು ಬರೆಯುವಂಥ ಪರಿಸ್ಥಿತಿ ಬಂತು. ಹಾಗಾದರೆ ಇಲ್ಲಿ ಯಾಕೆ ಗುರು ಅಂತ ಕೇಳಿದ್ರೆ ನೋಡಿ ಕಲಿಯುವುದರಿಂದಲೂ ಗುರುವೇ. ಹಾಗಾಗಿ ಕೊಳ್ತಿಗೆ ನಾರಾಯಣರ ಇಡೀ ಸಂಸಾರ ಹೇಗೆ, ಎತ್ತ, ಏನು, ಎಷ್ಟು ಕಷ್ಟ ಬಂದಿದ್ದಾರೆ ಹೇಳುವವರು 1000 ಹೇಳುವುದು ನಾರಾಯಣರು. ಆದರೆ ಹೇಳಿದವನಿಗೆ ಬೇಕಾಗಿ ಸತ್ರೆಯನ್ನು ಹೋಗೋದು ಜೀವ ನಮ್ಮದಲ್ವ. ಅದಕ್ಕೆ ನಾನು ಹೇಳೋದು, ಹೇಳುವವ ಇರಲೇಬೇಕಂತೆ. ಯಾಕಂದರೆ ಹಾಲಿಗೆ ಹೆಪ್ಪಾಕುವವ ಇಲ್ಲದಿದ್ದರೆ ಮೊಸರಾಗುವುದಿಲ್ಲ, ಆ ಮೊಸರನ್ನು ಕಡಿಯುವ ಇಲ್ಲದ್ರೆ ತುಪ್ಪ ಆಗುವುದಿಲ್ಲ. ಹಾಗಾಗಿ ನಿಮ್ಮಿಂದ ಬಂದಂತಹ ಆ ಆಜ್ಯತಮವಾದಂತಹ ಏನು ಕಲೆಯ ಶೋಧನೆ ಅಥವಾ ಕಲೆಯ ಸಾಹಿತ್ಯ, ಅದನ್ನು ನಡೆಸಿಕೊಂಡು ಬಂದಂತಹ ರೀತಿ, ಇದನ್ನೆಲ್ಲವನ್ನು ನಾನು ಇವತ್ತು ಸ್ಮರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿಯೇ ನಿಮಗೆ ಸನ್ಮಾನ ಅಂತ ಇಟ್ಟದ್ದು ಅಥವಾ ಅಭಿವಂದನ ಅಂತ ಇಟ್ಟುಕೊಂಡದ್ದು. ಯಾಕೆಂತ ಕೇಳಿದ್ರೆ ನಾನು ಮತ್ತೆ ಮಾತಾಡುವುದೇ ಇಲ್ಲ ಅಂಥೇಳಿ ಈಗಲೇ ನಿಮ್ಮನ್ನು ಸ್ವಾಗತ ಮಾಡುವಾಗ ನಿಮ್ಮನ್ನೊಂದಷ್ಟು ಜನಕ್ಕೆ ಪರಿಚಯ ಇಲ್ಲದೇ ಇರಲಿಕ್ಕಿಲ್ಲ. ಆದರೆ ನಾನು ಕಂಡ ಕೊಳ್ತಿಗೆ ಏನು ಇದನ್ನು ನಾನು ಹೇಳಬೇಕು. ಯಾಕೆಂತ ಕೇಳಿದ್ರೆ ಹೇಳದಿದ್ದರೆ ಒಬ್ಬ ವ್ಯಕ್ತಿಯನ್ನು ಇದ್ದವಾಗ ಹೊಗಳಬೇಕಂತೆ. ಅವ ಹೋದ ಮೇಲೆ ಹೊಗಳಿ ಫಲ ಉಂಟೋ ನಾರಾಯಣಣ್ಣ? ಇಲ್ಲ. ಯಾಕಂದರೆ ಅವನ ಮನಸ್ಸಿಗೆ ಮತ್ತೆ ಅವನಿಗೆ ಗೊತ್ತಾಗೋದು ಮೇಲೆ, ಅವನಿಗೆ ಸಂತೋಷ ಆಗಿದ್ದೋ ದುಃಖ ಆಗಿದ್ದೋ ನಮಗೆ ಗೊತ್ತಾಗ್ತದ? ಇಲ್ಲವಲ್ಲ. ಹಾಗಾಗಿ ಹಾಗೆಂದು ಕಷ್ಟದ ಜೀವನದಲ್ಲಿ ಮೇಲೆ ಒಂದವ ನಾನು ನೋಡಿದ್ದೇನೆ. ಎಷ್ಟು ಕಷ್ಟ ಅಂತ ಹೇಳಿದ್ರೆ ಒಂದು ಕಡೆಯಿಂದ ನಮ್ಮ ಜೀವನಕ್ಕೂ ಕಷ್ಟ, ಅವರಿಗೂ ಕಷ್ಟ. ಆದರೆ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದವರು ಕೂಡ ಹೌದು, ಅಲ್ಲ ಅಂತ ಹೇಳೋದಿಲ್ಲ. ನಾನು ಪುರೋಹಿತನಾದರೂ ಕೂಡ ನಾರಾಯಣಗೌಡರ ಜೊತೆಯಲ್ಲಿ ಕೂತ್ಕೊಂಡು ತಂತ್ರಿ ಊಟ ಮಾಡಿದ ಅಂತ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ನಡೆದದ್ದು ಹೇಗೆ ಅಂತ ಕೇಳಿದ್ರೆ ನಮ್ಮ ಮನೆಗೆ ಬಂದವಾಗ ನಮ್ಮದೇ ತನದಲ್ಲಿ ನಡೆಯುತ್ತಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ, ನನ್ನ ಕಿವಿಗೆ ಒಬ್ಬರು ಹೇಳಿದ್ದಾರೆ, ಬ್ರಾಹ್ಮಣರನ್ನು ಟೀಕೆ ಮಾಡ್ತಾನೆ. ಹೌದಯ್ಯ, ಪ್ರಸಂಗದಲ್ಲಿ ವಿರೋಧದ ಅಕ್ಷಗಾನದ ಪಾತ್ರಗಳು ಬಂದವಾಗ ಟೀಕೆಯೇ ಮಾಡಬೇಕು. ಮೊನ್ನೆ ಜಂಬಾಸುರನಾಗಿ ನಾನು ಟೀಕೆ ಮಾಡಿದ್ದು. ಹಾಗಿದ್ದವಾಗ ಅವನನ್ನು ವಿರೋಧಿ ನೀತಿ ಅಂತ ಹೇಳಲಿಕ್ಕುಂಟು? ಇಲ್ಲ. ಆವಾಗಲೇ ಅವರಿಗೆ ಹೇಳಿದ ಅದು ವಿರೋಧ ಅಲ್ಲ, ಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅಂತಹ ಕೊಳ್ತಿಗೆ ನಾರಾಯಣರಿಗೆ ಕೂಡ ಆ ತಾಯಿಯು ಸಂಪೂರ್ಣವಾದಂತಹ ರಕ್ಷೆಯನ್ನು ನೀಡಲಿ. ಕಡೆಯದಾಗಿ ಏನು ಅಂತ ಕೇಳಿದ್ರೆ ಆಮ್ನಾಯ ಯಕ್ಷ ಬಳಗ ನಡೆದು ಬಂದಂತಹ ದಾರಿಯನ್ನೆಲ್ಲ ವಿವರಣಾತ್ಮಕವಾಗಿ ಕೊಟ್ಟರು. ಆದರೆ ವಾರ್ಷಿಕೋತ್ಸವ ಮಾಡಬೇಕು ಎನ್ನುವ ತೀರ್ಮಾನ ಬಂದವಾಗ ನಾನು ಹೇಳಿದೆ, ನನ್ನ ಹೊಲಲ್ಲಿ ಮಾಡುವ ಕಾರ್ಯಕ್ರಮ ಮಾಡುವ, ಅದಕ್ಕೆ ದಿನ ನಿಗದಿ ಮಾಡಿ ಮಾತಾಡಿ ಕ್ಷಣಾರ್ಧದಲ್ಲಿ ದಿನ ನಿಶ್ಚಯ ಮಾಡಿದೆವು. ನನಗೊಂದು ಆಸೆ ಇತ್ತು, ಮಾಡಬೇಕು. ಯಾಕಂತ ಕೇಳಿದರೆ ಒಬ್ಬ ಗೌರವ ಸಲಹೆಗಾರ ಅಂತ ಕೊಟ್ಟ ಮೇಲೆ ಸುಧಾಕರಣ ಮಾಡಿದರು ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ಗೌರವ ಸಲಹೆಗಾರರಾಗಿ ಯಾಕೆ ಇಟ್ಟದ್ದು? ಇಟ್ಟ ಮೇಲೆ ಕಾರ್ಯಕ್ರಮ ಮಾಡಿಕೊಡಬೇಕು. ಇಲ್ಲದಿದ್ದರೆ ಹೆಸರಿಗೆ ಗೌರವ ಸಲಹೆಗಾರ ಯಾರಿಗೋಸ್ಕರ ಬೇಕಾಗಿದೆ? ಹಾಗಾಗಿ ಗೌರವ ಸಲಹೆಗಾರ ಅಂತ ಕೊಟ್ಟ ಮೇಲೆ ಕೇವಲ ಸಲಹೆ ಒಬ್ಬ ಮಾತ್ರ ಕೊಡುವುದಲ್ಲ. ಕೇವಲ ಸಲಹೆ ಕೊಡುವವ 1000 ಊರಲ್ಲಿ ಸಿಕ್ಕ್ಯಾನು, ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ ಅಂತ. ಆದರೆ ನೈಜವಾದಂತಹ ಸಲಹೆಯನ್ನು ಕೊಟ್ಟು ನನ್ನಪ್ಪನ ಆಶಯವಾದಂತಹ ಯಕ್ಷಗಾನದ ಕಲೆ ಅದನ್ನು ಬೆಳೆಸುವತ್ತ ಮನ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು.
ಹಾಗಾಗಿ ಗೌರವ ಸಲಹೆಗಾರ ಅಂತ ಇವರಿಗೆ ಕೊಟ್ಟಿದ್ದಾರೆ ಅಂತ ಕಾರ್ಯಕ್ರಮ ಮಾಡಿದ್ದೇನೆ ಅಂತ ಇನ್ಯಾರು ಕೊಟ್ಟರೆ ನಾನು ಅಷ್ಟು ಬೇಗ ಬಗ್ಗುತ್ತಿಲ್ಲ. ಯಾಕೆ ಅಂತ ಕೇಳಿದರೆ ಒಂದೇ ವಿಚಾರ, ನನ್ನ ಮಾತಿಗೆ ಎದುರು ನಿಲ್ಲುವವ ಭಾರಿ ಕಡಿಮೆ. ಯಾಕಂದರೆ ನಾನು ಎದುರೇ ಮಾತಾಡುವವ, ಹಿಂದಿದ್ದ ಮಾತಾಡಿ ಗೊತ್ತೇ ಇಲ್ಲ. ನಿನ್ನ ಹತ್ರ ಆದರೆ ಆಯಿತು, ಇಲ್ಲದರೂ ನಡಿ. ನನಗೆ ನಿನ್ನ ಹತ್ರ ಆಗಲಿಲ್ಲ ಅಂತ ಹೇಳಿದ್ರಿಂದ ನನಗೆ ಒದಗುವವರು ಎಷ್ಟು ಜನ ಅಂತ ಕೇಳಿದ್ರೆ, ನನ್ನ ಹತ್ರ ಯಾರಿಗೆ ಅದೇ ಭಾವದ ಮಾತುಗಳು ಉಂಟು ಅವ ಎದುರು ನಿಲ್ತಾನೆ. ಇಲ್ಲದಿದ್ದರೆ ನನಗೆ ಮಿತ್ರರಿಲ್ಲ. ಈಗ ಮೂಡುಬಿದ್ರೆಯಲ್ಲಿ ನಾನು ಪ್ರಚಾರ ಆಗಲಿಲ್ಲ, ನನಗೆ ಬೇಸರ ಇಲ್ಲ. ಯಾಕೆ ಅಂತ ಕೇಳಿದರೆ, ನನಗೆ ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಿ ಒಂದೇ ಸಲಕ್ಕೆ 32 ಮೆಟ್ಟುಗಳಿಂದ ಕೆಳಗೆ ದೂಡುವ ಅಗತ್ಯವೇ ಇಲ್ಲ. ನನಗೆ ಬೇಕಾದ್ದೇನು, ನೀನಿದ್ದರೆ ನಾನಿನಗೆ, ನನ್ನದಿಷ್ಟೇ ಜೀವನ. ಹಾಗೆಂದು ಮಿತ್ರರಿಲ್ವೇ? ಇದ್ದಾರೆ, ಅದು ಪ್ರಶ್ನೆ ಬೇರೆ. ಆದರೆ ಯಾಕೆ ಇಷ್ಟು ಮಾತಾಡಿದ ಯೋಗಿ ಅಂತ ಕೇಳಿದರೆ, ನನಗೆ ದೇವರು ತೊಂದರೆ ಕೊಡಲಿಲ್ಲ, ಕಷ್ಟ ಕೊಡಲಿಲ್ಲ, ನನ್ನ ಮನೆಯವರು ಕಷ್ಟ ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ಆದರೆ ಹಾಲ್ ಮಾಡುವಾಗಿದೆಯಲ್ಲ, ಇನ್ನು ಹಾಲಲ್ಲಿ ದುಡ್ಡು ಮಾಡಿಯಾನು ಅಂತ ಹೇಳಿ ಒಂದಷ್ಟು ಕಾಗದ ಪತ್ರಗಳನ್ನು ಬರೆದು ಹಾಕುವುದು, ಅವನಿಗೇನೋ ಉಪದ್ರ ಮಾಡಬೇಕು ಅಂತ ತೊಡಗಿಕೊಂಡದ್ದು. ಇದೆಲ್ಲ ನೋಡುವಾಗ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಇವತ್ತು ಹಂಚಿಕೊಳ್ಬೇಕು. ಅದಕ್ಕೆ ಒಂದು ಕಾರಣವೂ ಆಯಿತು, ಈ ಆಮ್ನಾಯ ಯಕ್ಷಸಭಾದ ಕಾರ್ಯಕ್ರಮವನ್ನು ಇಲ್ಲಿ ಮಾಡೋಣ ಅಂತ. ಯಾಕಂದರೆ ಮನಸ್ಸಿಗೆ ಸಂತೋಷ ಪಡ್ಕೊಳ್ಬೇಕು, ದಿನಾಲೂ ದುಃಖವಲ್ಲ. ಹಾಗೆಂತ ಕೇಳಿದರೆ 30 ವರ್ಷಕ್ಕೆ ತಾಯಿ ಹತ್ರ ಕೇಳಿದವ, ಈ ಜನ್ಮ ಸಾಕಿನ್ನು ಕೇಳಂಬಿಕೆ ಅಂತ. ಯಾಕಂದರೆ ದುಃಖದಲ್ಲಿ ಅಲ್ಲ, ಅದು ಸುಖದ ಭಾವ, ಖುಷಿಯ ಭಾವ. ಯಾಕಂತ ಕೇಳಿದರೆ, ಸರಸಕ್ಕೊದಗುವ ಹೆಂಡತಿ ಇರಲು, ಮನೆ ತುಂಬ ಜನವಿರಲು, ಮುಗುಳು ನಗುವ ಮಗನಿರಲು, ಲೋಕಕ್ಕೆ ಏನು ಹಚ್ಚಬೇಕಂತೆ? ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹಾಗಾಗಿ ಅಂತಹ ಕಿಚ್ಚು ಹಚ್ಚುವಂತಹ ಸುಖಭಾಗ್ಯಗಳನ್ನು ಕೊಟ್ಟಂತಹ ತಾಯಿಯನ್ನು ಎಣಿಸ್ತಾ, ಪ್ರತಿಯೊಬ್ಬ ವ್ಯಕ್ತಿಯರು ಯಾರು ಸಭೆಯಲ್ಲಿದ್ದೀರೋ ಅವರಿಗೆಲ್ಲರಿಗೂ ಕೂಡ ನನ್ನನ್ನು ಹಿಂಬಾಲಿಸಿಕೊಂಡು ಯಾರು ಬರ್ತೀರಿ, ಅಥವಾ ನನ್ನ ಜ್ಯೋತಿಷ್ಯದಾಗಲಿ ಪೌರೋಹಿತ್ಯದಲ್ಲೇ ಆಗಲಿ ಯಾರು ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀರೋ, ಅದರ ಜೊತೆಯಲ್ಲಿ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಈ ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತರ್ಗತವಾದಂತಹ ದುರ್ಗೆ ಅನುಗ್ರಹಿಸಲಿ, ಶುಭವಾಗಲಿ. ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಲವು ನಮಗೆ ಸಿಗಲಿ ಅಂತ ಹೇಳ್ತಾ ಮಾತಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಜೊತೆಯಲ್ಲಿ ಎಂದಿನಂತೆ ನಮ್ಮನ್ನು ಪ್ರತಿ ದೇಶ ಅಂತ ಹೇಳುವಾಗ ದೇಶೋಯಂ ಕ್ಷೋಭರಹಿತ, ದೇಶಕ್ಕೆ ಬರುವಂತಹ ಕ್ಷೋಭೆಗಳನ್ನು ಅಥವಾ ಶತ್ರುಗಳ ದಾರಿಯನ್ನು ನಿವಾರಣೆ ಮಾಡುವಂತಹ ಸೈನಿಕ ವರ್ಗಕ್ಕೆ ಆದಷ್ಟು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, -ಡಿಗ್ರಿಯಲ್ಲಿ ಕೂತು ಇವತ್ತು ಅವರು ರಕ್ಷಣೆ ಮಾಡುವುದರಿಂದ ಭಾರತದಲ್ಲಿ ನಾವು ಬದುಕಿದ್ದೇವೆ ಎನ್ನುವ ನೆಲೆಯಲ್ಲಿ ಅಂತಹ ಸೈನಿಕರಿಗೆ ರಕ್ಷಣೆಯನ್ನು ದೇವರು ಕೊಡಲಿ. ಜೊತೆಯಲ್ಲಿ ರಾಜ ಪ್ರತ್ಯಕ್ಷ ದೇವತಾ, ರಾಮಚಂದ್ರನ ಅಪ್ಪ ಆಗಲಿ ದಶರಥ ಆಗಲಿ ರಾಮನಾಗಲಿ ಪ್ರತ್ಯಕ್ಷ ದೇವರುಗಳಾಗಿದ್ದರಂತೆ ಲೋಕಕ್ಕೆ. ಹಾಗೆ ಇವತ್ತು ನಮ್ಮನ್ನು ಯಾರು ಆಡಳಿತವನ್ನಾಗಿ ಮಾಡ್ತಾ ಇದ್ದಾರೋ, ಪ್ರಧಾನಿಯಾಗಿದ್ದಾರೋ ಅಂಥವರಿಂದ ನಮಗೆ ಒಳ್ಳೊಳ್ಳೆಯ ಸೌಕರ್ಯಗಳು, ಒಳ್ಳೊಳ್ಳೆಯ ದಾರಿಯೂ ಲಭ್ಯವಾಗಲಿ, ಅವರಿಗೂ ಸುಖವಾದಂತಹ ಆರೋಗ್ಯಕರವಾದಂತಹ ಜೀವನವು ಒದಗಿ ಬರಲಿ ಅಂತ ಹೇಳ್ತಾ ಆ ತಾಯಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ, ಯಕ್ಷಗಾನಂ ಗೆಲ್ಗೆ. ತಮ್ಮ ಮನದಾಳದ ಆಶಯವನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವುದರ ಮೂಲಕ ಎಲ್ಲರಿಗೂ ಶುಭವನ್ನು ಹಾರೈಸಿದಂತಹ ಸುಧಾಕರ್ ತಂತ್ರಿಯವರಿಗೆ ವಂದನೆಗಳನ್ನು ಹೇಳುತ್ತಾ, ಮುಂದೆ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಈ ಸಂಸ್ಥೆ 1 ವರ್ಷದಿಂದ ನಾವು ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿದಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮ ಬಿಡುವಿನ ಆ ಒಂದು ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮನ್ನು ಇದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮದ ಉಪಸ್ಥಿತರಿದ್ದು ನಮ್ಮನ್ನು ಹರಿಸಿದಂತಹ ಜ್ಯೋತಿಷಿಗಳಾದಂತಹ ಶ್ರೀ ರಾಘವೇಂದ್ರ ಭಂಡಾರ್ಕರ್ರವರು ನಮ್ಮ ಸಂಸ್ಥೆಯ ಕುರಿತು 1 ವರ್ಷದ ಪಕ್ಷಿ ನೋಟವನ್ನು ಸಭೆಯ ಮುಂದಿಡಲಿಕ್ಕಿದ್ದಾರೆ. ಭಂಡಾರ್ಕರ್ರವರಿಗೆ ವೇದಿಕೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರನ್ನು ವಂದಿಸುತ್ತಾ, ಹಾಗೂ ವೇದಿಕೆಯ ಮೇಲೆ ಅಭ್ಯಾಗತರಾಗಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ,
ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಯಕ್ಷಗಾನ ಪ್ರೇಮಿಗಳನ್ನು ಅಭಿನಂದಿಸುತ್ತಾ, ಈ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ನಡೆದು ಬಂದ ದಾರಿಯನ್ನು ನಾನು ಸವಿವರವಾಗಿ ವರದಿಯ ಮೂಲಕ ಒತ್ತಿದ್ದೇನೆ. ಯಾಕಂತ ಹೇಳಿದರೆ ಇಲ್ಲಿ ನಾನು ಭಾಷಣ ಮಾಡಿದರೆ ಸುಮಾರು ಹೊತ್ತು ಇದಕ್ಕೆ ತಿಂತದೆ ಅಂತೇಳಿ ವರದಿಯನ್ನು ಬರೆದು ನಾನು ತಂದಿದ್ದೇನೆ. ಹಾಗಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಸಾಕ್ಷಾತ್ಕಾರ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಂದಿನ ಒಂದು ಸಮಾರಂಭವೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಿನಾಂಕ 15/7/2023 ಆಷಾಢ ಕೃಷ್ಣ ತ್ರಯೋದಶಿಯ ಶನಿವಾರದಂದು ಮೂಡುಬಿದ್ರೆಯ ಜೈನ ಮಠದ ಪರಮಪೂಜ್ಯ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು, ಅನುಗ್ರಹ ಭಾಷಣ ನೀಡಿದರು. ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಪೂಜ್ಯ ವೇದಮೂರ್ತಿ ಶ್ರೀ ಚಂದ್ರಶೇಖರ ಭಟ್ ಗಾಳಿಮನೆ ದಂಪತಿಗಳು, ಯಕ್ಷಗಾನ ಪೋಷಕರು ಸಂಘಟಕರು ಆದ ಶ್ರೀ ಭುಜಬಲಿ ಧರ್ಮಸ್ಥಳ, ಮೂಡಬಿದ್ರೆಯ ಚೌಟರಸರ ಮನೆತನದ ಶ್ರೀ ಆದರ್ಶರ ಉಪಸ್ಥಿತಿ, ದೂರದ ಪುತ್ತೂರಿನಿಂದ ಬಂದ ಅಭಿಮಾನಿಗಳು ಹಾಗೂ ನಮ್ಮ ಮೂಡಬಿದ್ರೆಯ ಯಕ್ಷಗಾನ ಪೋಷಕರು, ಹಿರಿಯ ಉದ್ಯಮಗಳು ಆದ ಶ್ರೀ ಕೆ ಶ್ರೀಪತಿ ಭಟ್ ಸಹಿತ ಅನೇಕ ಗಣ್ಯಾತಿಗಣ್ಯರು, ಹಿರಿಯರು, ಯಕ್ಷಗಾನ ಪ್ರೇಮಿಗಳು ಆಗಮಿಸಿ ಈ ಒಂದು ಐತಿಹಾಸಿಕ ಕ್ಷಣವನ್ನು ವೀಕ್ಷಿಸಿದರು. ಪೂಜ್ಯ ಗುರುವರ್ಯರ ಉಪಸ್ಥಿತಿ, ಅನುಗ್ರಹ ಹಾಗೂ ಉದ್ಘಾಟನಾ ಸಮಯ ಸಂದರ್ಭದ ಈ ನಮ್ಮ ನೂತನ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಜಾತಕ ಕುಂಡಲಿಯಲ್ಲೂ ಎಲ್ಲ ವಿಧದಿಂದಲೂ ಜ್ಞಾನಕಾರಕನಾದ ಗುರುವಿನ ಪೂರ್ಣಾನುಗ್ರಹ ಕಂಡುಬಂದದ್ದು. ಇದು ವರ್ಷದುದ್ದಕ್ಕೂ ಮುಂದುವರಿದು ಇಂದು ನಾವು 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದನ್ನು ಇದು ದೈವಾನುಕೂಲ, ದೈವಾನುಗ್ರಹ, ಗುರುಕೃಪೆಗೆ ಪುಷ್ಟಿ ನೀಡುತ್ತದೆ ಅಂತ ಹೇಳಿಯೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲದೆ ಯಕ್ಷಗಾನ ಅಭಿಮಾನಿಗಳು ನಮ್ಮ ಬಳಗದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ಕೂಡ ಇದು ಕೂಡ ನಮಗೆ ಅತ್ಯಂತ ಹೆಮ್ಮೆಯ ವಿಷಯವೂ ಹೌದು. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಉದ್ಘಾಟನಾ ಸಂದರ್ಭ ಕವಿಗಳು, ಸಾಹಿತಿ, ಲೇಖಕರು ಆದ ಚಾರ ಪ್ರದೀಪ ಹೆಬ್ಬಾರರು ಬರೆದ ಯಕ್ಷ ಸುಮನಸರು ಎಂಬ ಪುಸ್ತಕದ ಲೋಕಾರ್ಪಣೆಯು ಅದ್ಧೂರಿಯಾಗಿ ನಡೆದದ್ದು ಕೂಡ ಈ ಒಂದು ಸಂದರ್ಭದ ವಿಶೇಷ. ಉದ್ಘಾಟನಾ ಸಮಾರಂಭದ ಅಂಗವಾಗಿ ಮೂಡಬಿದ್ರೆ ಹಾಗೂ ಪುತ್ತೂರಿನ ಹಿರಿಕಿರಿಯ ಕಲಾವಿದರ ಸಹಕಾರದೊಂದಿಗೆ ವಿದ್ಯಾಧರ ಕವಿತಾ ಸ್ಫೂರ್ತಿ ವಿರಚಿತ ಸೌಭರಿ ಕಲ್ಯಾಣ ಎಂಬ ನೂತನ ಆಖ್ಯಾನ ಪ್ರದರ್ಶನಗೊಂಡು ಪ್ರೇಕ್ಷಕರ ಅಪಾರ ಮೆಚ್ಚುಗೆ ಪಡೆಯಿತು. ಶ್ರೀಮಠದ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟ ಪರಮಪೂಜ್ಯ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಅನಂತಾನಂತ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ. ಹಾಗೂ ಪರಮಪೂಜ್ಯರ ಪ್ರೋತ್ಸಾಹ ಸಹಕಾರವನ್ನು ಕೂಡ ಎಂದೆಂದೂ ಮರೆಯಲು ಆಗದು. ಉದ್ಘಾಟನಾ ಸಮಾರಂಭದಂದು ಹಮ್ಮಿಕೊಂಡ ಸೌಭರಿ ಕಲ್ಯಾಣ ವಿದ್ಯಾಧರ ಕವಿತಾಸ್ಫೂರ್ತಿ ಎಂಬ ಯುವ ಕವಿಗಳಿಂದ ವಿದ್ವಾನ್ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರ ನಿರ್ದೇಶನದಲ್ಲಿ ಸಂರಚಿತವಾದ ಯಕ್ಷಕಾವ್ಯ ಈ ಆಖ್ಯಾನವಾಗಿದೆ. ಯಾವುದೇ ರೀತಿಯಲ್ಲಿಯೂ ಇಂಟರ್ನೆಟ್ನಿಂದ ಬಟ್ಟಿ ಇಳಿಸದೆ ಪುರಾಣದಲ್ಲಿನ ಋಷಿವಾಕ್ಯಗಳ ಆಧಾರದಲ್ಲೇ ಸಿದ್ಧವಾಗಿದ್ದು ಈ ಸೌಭರಿ ಕಲ್ಯಾಣವೆಂಬ ಪೌರಾಣಿಕ ಪ್ರಸಂಗ. ನಂತರ 15/8/2023 ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜಾನಕೈ ತಿಮ್ಮಪ್ಪ ಹೆಗಡೆ ವಿರಚಿತ ಸತ್ಯದರ್ಶನ, ಅಂಗೀರಸ, ಚಿತ್ರಕೇತು, ತಾಳಮದ್ದಳೆ ಕೂಟ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಪೂರ್ಣಾಶೀರ್ವಾದಗಳೊಂದಿಗೆ ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಜೈನ ಮಠ ಇದರ ಸಂಪೂರ್ಣ ಸಹಕಾರದೊಂದಿಗೆ ಕಿಕ್ಕಿರಿದ ಶ್ರೋತೃವರ್ಗದ ಉಪಸ್ಥಿತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರಯತ್ನಶೀಲನಾಗುವ ಮಹಾರಾಜ ಚಿತ್ರಕೇತು ಮತ್ತು ಸತ್ಯದರ್ಶನದ ಸತ್ವ ಪರೀಕ್ಷಕ ಅಂಗೀರಸ ಮಹಾಮುನಿಯ ಕಥಾವಸ್ತು ಇದಾಗಿತ್ತು. ನಂತರ ಶ್ರಾವಣ ಶುದ್ಧ ಏಕಾದಶಿಯಂದು ಅಂದರೆ 27/8/2023 ರವಿವಾರದಂದು ಅನಂತ ಹೆಗಡೆ ದಂತಳಿಕೆ ವಿರಚಿತ ಗಾಯತ್ರಿ ದರ್ಶನ ಎಂಬ ನೂತನ ಆಖ್ಯಾನವು ಯಶಸ್ವಿಯಾಗಿ ನೆರವೇರಿತು. ಪರಮಪೂಜ್ಯ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು ತಾಳಮದ್ದಳೆ ಉದ್ದಕ್ಕೂ ಉಪಸ್ಥಿತರಿದ್ದು ತಾಳಮದ್ದಳೆಯನ್ನು ವೀಕ್ಷಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಮಧ್ಯೆ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಗೌರವ ಸಲಹೆಗಾರರು, ನಮ್ಮ ಬಳಗದ ಸದಾ ಹಿತಚಿಂತಕರು ಆದಂತಹ ಮತ್ತು ದೈವಜ್ಞರು, ವಾಸ್ತುಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ದುರ್ಗಾರಾಧಕರು, ಕವಿ, ಸಾಹಿತಿ, ಯಕ್ಷಗಾನ ಕಲಾವಿದರು ಆದಂತಹ ಬಹುಮುಖ ಪ್ರತಿಭಾ ಸಂಪನ್ನರಾದ ಯೋಗಿ ಡಾಕ್ಟರ್ ಶ್ರೀ ಸುಧಾಕರ ತಂತ್ರಿಗಳವರಿಗೆ ಅವರ ಉತ್ಕೃಷ್ಟ ಆಧ್ಯಾತ್ಮ, ಜ್ಯೋತಿಷ್ಯ ಮತ್ತು ಕಾವ್ಯ ಪ್ರಪಂಚದ ಅಸಾಧಾರಣ ಸಾಧನೆಗಾಗಿ ಅಮೇರಿಕ ಮೂಲದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿಯು ತಮಿಳುನಾಡಿನಲ್ಲಿ ನಡೆದ ಘಟಿಕೋತ್ಸವದಲ್ಲಿ
ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ನಮ್ಮೆಲ್ಲರಲ್ಲೂ ಧನ್ಯತಾ ಭಾವ ಮೂಡಿಸಿದೆ. ಈ ಬಗ್ಗೆ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಗಾಳಿಮನೆ ಬಳಗವು ಡಾಕ್ಟರೇಟ್ ಪುರಸ್ಕೃತ ಡಾಕ್ಟರ್ ಯೋಗಿ ಪಿ ಸುಧಾಕರ ತಂತ್ರಿಗಳವರ ಶ್ರೀ ದುರ್ಗಾ ಜ್ಯೋತಿಷ್ಯಾಲಯ ಸಂಪಿಗೆ ಮನೆಯಂಗಳದಲ್ಲಿ ದಿನಾಂಕ 26/5/2024 ಭಾನುವಾರದಂದು ಸುಧಾಭಿನಂದನಂ ಅಭಿವಂದನಂ ಚ ಗೌರವಾನ್ವಿತ ತಂತ್ರಿ ದಂಪತಿಗಳನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿದ ಒಂದು ಯೋಗವು ನಮ್ಮದಾಯಿತು. ಮೂಡಬಿದ್ರೆಯ ಖ್ಯಾತ ಉದ್ಯಮಿ ಯಕ್ಷಗಾನ ಪೋಷಕರೂ ಆದಂತಹ ಶ್ರೀಯುತ ಕೆ ಶ್ರೀಪತಿ ಭಟ್ರವರ ಅಧ್ಯಕ್ಷತೆಯಲ್ಲಿ ಯೋಗಿ ಡಾಕ್ಟರ್ ಸುಧಾಕರ ತಂತ್ರಿಗಳವರ ಗುರುಗಳು ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಆದ ಜನಾರ್ದನ ತೋಳ್ಪಡಿತ್ತಾಯ ಹಾಗೂ ನಾಡಿನ ಪ್ರಖ್ಯಾತ ಜ್ಯೋತಿಷಿಗಳು ಆದ ಕಾಪು ಜ್ಯೋತಿರ್ವಿಜ್ಞಾನ ಕೇಂದ್ರದ ಶ್ರೀಯುತ ಪ್ರಕಾಶ್ ಅಮ್ಮಣ್ಣಾಯರ ಉಪಸ್ಥಿತಿಯಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಮ್ನಾಯ ಯಕ್ಷ ಬಳಗದ ರೂವಾರಿಗಳು, ಅರ್ಥಧಾರಿಗಳು, ಭಾರತೀಯ ದಿನದರ್ಶಿಕಾ ಪಂಚಾಂಗಕರ್ತರು, ಸಂಸ್ಕೃತ ಪ್ರಾಧ್ಯಾಪಕರು ಆದ ಡಾಕ್ಟರ್ ವಿದ್ವಾನ್ ಗಾಳಿಮನೆ ವಿನಾಯಕ ಭಟ್ಟರು ಅಭಿನಂದನಾ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ ತಂತ್ರಿಯವರು ವಿರಚಿತ ಬೆಳ್ಳಾರೆ ಮಂಜುನಾಥ ಭಟ್ರು ಪದ್ಯ ರಚನೆ ಮಾಡಿದ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಯಕ್ಷಗಾನ ಪ್ರಸಂಗದ ಬಿಡುಗಡೆ ಕಾರ್ಯಕ್ರಮವೂ ಕೂಡ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರಿಗೂ ಪುಸ್ತಕವನ್ನು ತಂತ್ರಿಗಳವರು ಉಚಿತವಾಗಿ ನೀಡಿರುವುದು ಕೂಡ ಅಭಿನಂದನೀಯ. ಅಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿನಲ್ಲಿ ಪ್ರತಿ ವರ್ಷ ರಾಜ್ಯ ಪ್ರಶಸ್ತಿ ನೀಡಲಾಗುತ್ತಿದ್ದು, ಈ ಬಾರಿಯ ರಾಜ್ಯ ಪ್ರಶಸ್ತಿ ನಮ್ಮ ಬಳಗದ ಗೌರವ ಸಲಹೆಗಾರರಾದ ಡಾಕ್ಟರ್ ಯೋಗಿ ಸುಧಾಕರ ತಂತ್ರಿಯವರಿಗೆ ಒಲಿದು ಬಂತು. ದಿನಾಂಕ 27/5/2024 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ IGP ರೂಪಾ IPS, ಹಿರಿಯ ಚಲನಚಿತ್ರ ನಿರ್ದೇಶಕ ವಿ ನಾಗೇಂದ್ರ ಪ್ರಸಾದ್ ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು ಪ್ರಶಸ್ತಿ ಪ್ರದಾನ ಮಾಡಿದರು. ಇದು ನಿಜಕ್ಕೂ ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಚಾರ. ನಂತರ ಜ್ಯೇಷ್ಠ ಕೃಷ್ಣ ಅಷ್ಟಮಿಯ ಶನಿವಾರದಂದು ಅಂದರೆ 29/6/2024 ಮೂಡಬಿದ್ರೆ ಜೈನ ಮಠದ ಸಭಾಭವನದಲ್ಲಿ ಪರಮಪೂಜ್ಯ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ಪೂರ್ಣಾನುಗ್ರಹದೊಂದಿಗೆ ಆತ್ಮರಾಮ ವಿರಚಿತ ಸತ್ಯವಾನ್ ಸಾವಿತ್ರಿ ಅತ್ಯಂತ ಭಾವನಾತ್ಮಕ ವಿಚಾರದ ತಾಳಮದ್ದಳೆ ಕೂಡ ಯಶಸ್ವಿ ಪ್ರಯೋಗ ನಿರಂತರ 4 ಗಂಟೆಗಳ ಕಾಲ ನಡೆಯಿತು. ಹರಿಕಥಾ ಕಾಲಕ್ಷೇಪದಲ್ಲಿ ಯಕ್ಷಗಾನ ಬಯಲಾಟಗಳಲ್ಲಿ ಆಡಲಾಗುವಂತಹ ಈ ಪ್ರಸಂಗ ನಮ್ಮ ಕಲಾವಿದರ ಪ್ರಬುದ್ಧತೆ ಪಾಂಡಿತ್ಯದಿಂದ ತಾಳಮದ್ದಳೆ ಕೂಟದಲ್ಲಿಯೂ ಕೂಡ ಯಶಸ್ವಿ ಪ್ರಯೋಗವಾಗಿ ನಮಗೆಲ್ಲರಿಗೂ ವಿಶಿಷ್ಟ ಅನುಭವವನ್ನು ಈ ಪ್ರಸಂಗ ನೀಡಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇನೆ. ನಂತರ ಆಷಾಢ ಶುಕ್ಲ ಚತುರ್ದಶಿಯ ಶನಿವಾರ ಅಂದರೆ 27/2024 ಡಾಕ್ಟರ್ ಸುಧಾಕರ ತಂತ್ರಿಯವರ ಮನೆಯಂಗಳದಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ನಮ್ಮ ಕಲಾವಿದರುಗಳು ನಡೆಸಿಕೊಟ್ಟ ಯಕ್ಷಗಾನದ ದಂತಕತೆ ಎಂದು ಹೇಳಲಾಗುವ ಶ್ರೀ ಶೇಣಿ ಗೋಪಾಲಕೃಷ್ಣ ಭಟ್ರ ಕಾವ್ಯ ಕವಿರತ್ನ ಕಾಳಿದಾಸ ತಾಳಮದ್ದಳೆ ಪ್ರಸಂಗ ನಿರಂತರ 6 ತಾಸುಗಳವರೆಗಿನ ದೀರ್ಘ ಸಮಯದವರೆಗೆ ನಡೆದು ಮೂಡಬಿದ್ರೆ ಯಕ್ಷಗಾನ ಇತಿಹಾಸದಲ್ಲಿ ಈ ಐತಿಹಾಸಿಕ ಪ್ರಸಂಗ ಪ್ರಪ್ರಥಮವಾಗಿ ಪ್ರದರ್ಶನಗೊಂಡು ದಾಖಲೆಯ ಪುಟ ಸೇರಿತು ಎಂದು ತಿಳಿಸಲು ತುಂಬ ಖುಷಿಯಾಗ್ತದೆ, ತುಂಬ ಹೆಮ್ಮೆ ಎನಿಸುತ್ತದೆ. ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಭೋಜರಾಜ್ನಾಗಿ ಹಾಗೂ ಕವಿರತ್ನ ಕಾಳಿದಾಸನಾಗಿ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರ ಜುಗಲ್ಬಂದಿ ಕಾವ್ಯಮಯ ಅರ್ಥಗಾರಿಕೆ ಎಂದು ಮರೆಯಲಾಗದ್ದು. ಇಲ್ಲಿ ಎಲ್ಲ ಕಲಾವಿದರುಗಳು ಕೂಡ ಶ್ರೇಷ್ಠ ಪ್ರದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಈ ತಾಳಮದ್ದಳೆ ಕೂಟ ನಡೆದಾಗ ನಮ್ಮ ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದು ಇದು ಕೂಡ ಒಂದು ಸಭೆಯ ಮೆರುಗನ್ನು ಹೆಚ್ಚಿಸಿದಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ವರ್ಷದುದ್ದಕ್ಕೂ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಕಲಾವಿದರುಗಳಾದ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆ, ವಿದ್ವಾನ್ ವೆಂಕಟರಮಣ ಕೆರೆಗದ್ದೆ, ಮಾಯಣ ಕೃಷ್ಣಮೂರ್ತಿ, ವೇದಮೂರ್ತಿ ಶ್ರೀಯುತ ಕೇಶವ ಭಟ್ ಕೇಕಣಾಜೆ, ಯೋಗಿ ಡಾಕ್ಟರ್ ಸುಧಾಕರ ತಂತ್ರಿ, ಪ್ರಸಂಗಕರ್ತ ಸಂಘಟಕ ಕವಿ ಪ್ರದೀಪ ಹೆಬ್ಬಾರಚಾರ, ಸದಾಶಿವರಾವ್ ನೆಲ್ಲಿಮಾರು, ಸುನೀಲ್ ಹೋಲಾಡು, ವೈಶಾಖರಾಜ ಜೈನ್, ಶ್ರೀಮತಿ ಶಾಲಿನಿ ಪ್ರಸಾದ್ ಮುಂತಾದ ಅನೇಕ ಕಲಾವಿದರು ಶ್ರೇಷ್ಠ ನಿರ್ವಹಣೆ ನೀಡಿದ್ದಾರೆಂಬ ತೃಪ್ತಿ ಹೆಗ್ಗಳಿಕೆ ನಮ್ಮದಿದೆ. ಹಿರಿಯ ಅರ್ಥಧಾರಿಗಳೊಂದಿಗೆ ನಮ್ಮ ಬಳಗದ ಅರ್ಥಧಾರಿ ಕಲಾವಿದರು ಅರ್ಥ ಹೇಳಿ ಅವರಿಂದ ಶಹಬಾಸ್ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಡಾಕ್ಟರ್ ಪದ್ಯಾಣ ಸುಬ್ರಹ್ಮಣ್ಯ, ಮಾಧವಾಚಾರ್ ಸಂಪಿಗೆ, ಕುಮಾರಿ ಶುಭಾಂಜನ ಭಟ್ಟ ಬೆಳವಾಯಿ, ಶಿವಶಂಕರ ಭಟ್ಟ ಹರಿಹರಪುರ ತಮ್ಮ ಅಮೋಘ ಭಾಗವತಿಕೆಯಿಂದ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಚೆಂಡೆ ಮದ್ದಳೆಯಲ್ಲಿಯೂ ಕೂಡ ಅತ್ಯುತ್ತಮ ಸಾಥ್ ನೀಡಿರುವ ಉಪನ್ಯಾಸಕ ಪುರುಷೋತ್ತಮ ತುಳುಪುಳೆ, ದೇವಾನಂದ ಭಟ್ ಹಾಗೂ ಇತರರು ಕೂಡ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಾರೆ. ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಒಂದು ಭಗವಂತ ಕೃಷ್ಣ ಒಂದು ಕಡೆ ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ನಮ್ಮ ಆಮ್ನಾಯ ಯಕ್ಷ ಬಳಗದ ಸರ್ವ ಕಲಾವಿದರು ತಮ್ಮ ಕರ್ಮವನ್ನು ಅತ್ಯಂತ ಅರ್ಪಣಾಭಾವದಿಂದ ಮಾಡಿದ್ದಾರೆ. ಭಗವಂತನು ಖಂಡಿತವಾಗಿಯೂ ನಮ್ಮ ಬಳಗವನ್ನು ಅನುಗ್ರಹಿಸಿದ್ದಾನೆ. ಶ್ರೀ ಹರಿಹರ ಗುರುಗಳ ಕೃಪೆ ನಮ್ಮ ಬಳಗಕ್ಕೆ ಖಂಡಿತ ಇದೆ ಎಂಬ ಆತ್ಮವಿಶ್ವಾಸ ನಮಗಿದೆ. ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಯಾವತ್ತು ಪ್ರೋತ್ಸಾಹ ಅನುಗ್ರಹಿಸುತ್ತಿರುವ ಮೂಡುಬಿದ್ರೆ ಜೈನ ಮಠದ ಡಾಕ್ಟರ್ ಚಾರುಕೀರ್ತಿ ಸ್ವಾಮಿಗಳವರನ್ನು, ತ್ರಿಕರಣ ಪೂರ್ವಕ ಸಹಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವ ಪೂಜ್ಯ ಡಾಕ್ಟರ್ ಸುಧಾಕರ ತಂತ್ರಿಗಳವರನ್ನು ಹಾಗೂ ಪ್ರತಿ ತಾಳಮದ್ದಳೆ ಕೂಟದಲ್ಲಿಯೂ ಕೊನೆಯವರೆಗೂ ಕೂಟವನ್ನು ವೀಕ್ಷಿಸಿ ನಮ್ಮೊಂದಿಗೆ ಇರುವ ಶ್ರೋತೃಗಳನ್ನು, ದಾನಿಗಳನ್ನು, ಪತ್ರಿಕಾ ವರದಿಗಾರರನ್ನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಅರ್ಪಿಸ್ತಿದ್ದೇನೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹಗಳು ಇದೇ ರೀತಿ ನಮ್ಮ ಬಳಗದ ಮೇಲೆ ಮುಂದುವರಿಯುತ್ತಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ವರ್ಷದ ಸಿಂಹಾವಲೋಕನ ವರದಿಗೆ ವಿರಾಮವನ್ನು ಹಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಯಕ್ಷಗಾನ ಗೆಲ್ಗೆ. ನಮ್ಮ ನಡೆಯನ್ನು ನಮಗಿಂತಲೂ ಚಂದ, ಅಂದರೆ ನಮ್ಮ ಎಲ್ಲ ನಡೆಗಳನ್ನು ಇವತ್ತಿನ ಸಂದರ್ಭಗಳಲ್ಲಿ ಎಲ್ಲ ಕಲಾವಿದರಿಗೆ ನೆನಪಿಸಿಕೊಟ್ಟಂತಹ ಜ್ಯೋತಿಷಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ, ಮುಂದೆ ಕೊಡತಿಗೆ ನಾರಾಯಣಗೌಡರಿಗೆ ಇವರಿಗೆ ಗೌರವಾರ್ಪಣೆಯ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅವರಿಗೆ ಎದುರಿನ ಪೀಠದಲ್ಲಿ ಅವರನ್ನು ಕುಳ್ಳಿರಿಸಬೇಕು ಅಂಥೇಳಿ ಕೇಳಿಕೊಡ್ತಾ ಇದ್ದೇವೆ. ನಾರಾಯಣಗೌಡರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅವರ ಸನ್ಮಾನ ಪತ್ರವನ್ನು ವಾಚನೆ ಮಾಡಲಿಕ್ಕಿದ್ದಾರೆ ಯೋಗಿ ಡಾಕ್ಟರ್ ಪಿ ಸುಧಾಕರ ತಂತ್ರಿಯವರು. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಬನೆ ಪ್ರಥಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಟ, ಕೂಟ, ನಾಟ್ಯ ಸಮಾರಾಧನೆಯ ಅಂಗವಾಗಿ ಭಾರತೀಯ ದಿನಾಂಕ ಕ್ರೋಧಿ ನಾಮ ಸಂವತ್ಸರದ 5126ನೇ ವರ್ಷ ಶ್ರಾವಣ ಶುಕ್ಲ ಸಪ್ತಮಿ ಅಂದರೆ 7/5/5126ರಂದು ಕೊಳ್ತಿಗೆ ನಾರಾಯಣಗೌಡರಿಗೆ ಪ್ರೀತ್ಯಾದರ ಗೌರವದಿಂದ ಸಮರ್ಪಿಸಿದ ಅಭಿನಂದನ ಪದಷಡ್ಕ. ತೆಂಕುತಿಟ್ಟಿನ ಮುಖ್ಯ ವೇಷಧಾರಿ ನೀವಯ್ಯ, ಹುಟ್ಟಿದೂರಿಗೆ ಹೆಸರ ತಂದಿರುವ ನರನು, ಘನತೆಯ ಪಾತ್ರಗಳ ಮಾಡಿರುವ ಹೇ ಪಾತ್ರಧಾರಿ, ಶುಭವಾಗಲೆದ್ದು ಕೋರುವೆನು ತಾಯಿಯನು. ಜನ್ಮ ಎರೆದ ಮಾತೆ ಧನ್ಯಳೈ ನೋಡಿ, ಸಲಹಿರುವ ಪಿತನುತ ಶ್ರೇಷ್ಠನೈ ನೋಡಿ, ರಕ್ಷಣೆಯ ಕೊಟ್ಟಿರುವ ಮಹಾಮಾತೆ ಇಂದು ಹರಸುವಳು ನೋಡೀಗ ರಕ್ಷಣೆಯ ನೀಡಿ. ದೇವಕಿಯ ವರಿಸಿದಿರಿ ಮಾಂಗಲ್ಯ ಕಟ್ಟಿ, 2 ಪುತ್ರರ ಜೊತೆಗೆ ಪುತ್ರಿಯಳು ಸೇರಿ, ಜನುಮವ ನೀಡಿದಿರಿ ಸೌಭಾಗ್ಯವಾಗಿ, ಜೀವನಕ್ಕೆ ಸೌಭಾಗ್ಯ ತಾಯಿ ನೀಡುವಳು. ಯಕ್ಷಗಾನದಿ ನಿಮ್ಮ ಪಾತ್ರಗಳ ನೆಚ್ಚಿಕೊಂಡವರನೇಕ, ಅದರಲ್ಲಿ ಈ ಯೋಗಿ ಒಬ್ಬನೂ ನೋಡಿ. ಅಭಿನಂದನೆಯ ಸಲ್ಲಿಸಲು ಒದಗಿತು ಕಾಲ, ಆಮ್ನಾಯ ಯಕ್ಷ ಬಳಗಕ್ಕೆ ಇದು ಸಕಾಲ. ಇನ್ನು ಮುಂದೆಯೂ ಬೆಳಗಲಿ ಈ ಯಕ್ಷ ಪಯಣ, ವಾರ್ಧಕ್ಯ ಕಾಲದಲ್ಲಿ ಆಯುಷ್ಯ ಆರೋಗ್ಯ ದೊರಕಲಿ ಅಣ್ಣ. ಬಂದ ಕಷ್ಟಗಳೆಲ್ಲ ದೂರವಾಗಿಸಿ ಬಣ್ಣ, ಹಚ್ಚುತ್ತಾ ಮೆರೆಯಲಿ ಯಕ್ಷಗಾನದ ಪಯಣ. ವೇಷಧಾರಿಯಾಗಿ ರಂಗಕ್ಕೆ ಬಂದಾಗಲಂತೂ ಪಾತ್ರಗಳ ಮೆರೆಸುವಿರಿ ನಡೆನಾಟ್ಯದಿಂದ. ಪಾತ್ರಗಳ ಔಚಿತ್ಯ ಕಲಿಯಬೇಕು ನಾವೆಲ್ಲ, ನಿಮ್ಮಿಂದ ಅನವರತ ಸುಖವಾಗಿ ಸ್ಥಿರವಾಗಿ ಬದುಕಿ ಯಕ್ಷಗಾನದಲ್ಲಿ. ಪದಷಡ್ಕ ರಚನೆ ಮಾಡಿದ್ದು ನಾನೇ, ಅಂದರೆ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿ. ಗೌರವಾಧ್ಯಕ್ಷರು
ಹವ್ಯಕ ವೇದರತ್ನ ವೈದಿಕ ಪ್ರಯೋಗ ನಿಷ್ಣಾತ ವಿದ್ವಾನ್ ಚಂದ್ರಶೇಖರ್ ಭಟ್ಟ ಗಾಳಿಮನೆ, ಅಧ್ಯಕ್ಷರು ಡಾಕ್ಟರ್ ವಿನಾಯಕ ಭಟ್ಟ ಗಾಳಿಮನೆ ಹಾಗೂ ಸರ್ವ ಸದಸ್ಯರು ಆಮ್ನಾಯ ಯಕ್ಷ ಸಂಸ್ಕೃತಿಗೆ ಬಳಗ ಗಾಳಿಮನೆ. ತಾರೀಕು 11/8/2024 ಆದಿತ್ಯವಾರ. ವೇದಿಕೆಯಲ್ಲಿರುವಂತಹ ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು ಹಾಗೆ ಎಲ್ಲ ಗಣ್ಯಮಾನ್ಯರು ಸನ್ಮಾನ ಪರಿಕರಗಳನ್ನು ಕೊಡತಿಗೆ ನಾರಾಯಣಗೌಡರಿಗೆ ಸಮರ್ಪಣೆ ಮಾಡುವುದರ ಮೂಲಕ ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇವೆ. ತಲ್ಲೂರು ಶಿವರಾಮ್ ಶೆಟ್ಟರು ವಸ್ತ್ರ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಯುತ ಭುಜಬಲಿಯವರು ಹಾರಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ. ಬೊಕ್ಕಸ ಚಂದ್ರಶೇಖರ್ ರಾವ್ ಇವರು ಫಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಯವರು ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದಾರೆ. ಡಾಕ್ಟರ್ ವಿನಾಯಕ್ ಭಟ್ ಅವರು ಗೌರವ ಧನವನ್ನು ನೀಡುವುದರ ಮೂಲಕ ಡಾಕ್ಟರ್ ಕೊಡತಿಗೆ ನಾರಾಯಣಗೌಡರನ್ನು ಅಭಿನಂದಿಸ್ತಾ ಇದ್ದಾರೆ. ಅಭಿನಂದನೆಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಯಕ್ಷಗಾನದಲ್ಲಿ ಅವಿರತ ಶ್ರಮವನ್ನು ಪಡೆದಂತಹ ಕೊಳ್ತಿಗೆ ನಾರಾಯಣಗೌಡರಿಗೆ ಇನ್ನೊಮ್ಮೆ ನನ್ನ ಕಡೆಯಿಂದ ಶುಭವಾಗಲೆಂದು ಪ್ರಾರ್ಥಿಸ್ತಾ, ಆಗ ಒಂದು ಮಾತಾಡಲಿಕ್ಕೆ ಬಿಟ್ಟೋಯಿತು. ನಮ್ಮ ಯಕ್ಷ ಆಮನಾಯ ಬಳಗ ಕೇವಲ ಬ್ರಾಹ್ಮಣರಿಗೆ ಮಾತ್ರವಲ್ಲ. ಇದೊಂದು ಮಾತು ನಾನು ಮೊನ್ನೆ ಕೇಳಿಸಿಕೊಂಡೆ ಕಿವಿಯಲ್ಲಿ. ಎಲ್ಲರಿಗೆ ತೇಳು ಅಂತ ಅಷ್ಟಾದರೂ ಇರ್ತದೆ. ಹಾಗೆ ಈ ಲಕ್ಷ್ಮೀ ಸರಸ್ವತಿಗೆ ಸರಿ ಹೋಗುವ ಕ್ರಮ ಇಲ್ಲ. ಎಲ್ಲಿ ವಿದ್ಯೆ ಉಂಟು ಅಲ್ಲಿ ಸಂಪತ್ತಿಲ್ಲ, ಸಂಪತ್ತಿದ್ದಲ್ಲಿ ವಿದ್ಯೆ ಇಲ್ಲ, ಎರಡೂ ಇದ್ದಲ್ಲಿ ಮಂಡೆ ಸರಿ ಇಲ್ಲ. ಹಾಗಿದ್ದರೆ ಇವರು ಹಾಗಲ್ಲ. ತನ್ನಲ್ಲಿರುವ ಸಂಪತ್ತನ್ನು ದಾನ ಭೋಗ ನಾಶ ಈ 3 ತತ್ವಗಳನ್ನು ಅಳವಡಿಸಿಕೊಂಡು ಕಲೆಗೆ ದಾನ ಮಾಡ್ತಾ ಇದ್ದಂಥ ನಮ್ಮ ತಲ್ಲೂರವರು ಇವತ್ತು ಬಂದಿದ್ದಾರೆ ಅಂದಾಗ ಪರಿಪೂರ್ಣ ಆಯಿತು, ನೆಮ್ಮದಿ ಆಯಿತು, ತೃಪ್ತಿ ಪಡಿ. ಆ ಬಳಿಕ ಶ್ರೀಪತಿ ಭಟ್ರು ಕೇಳಿದ್ದೇನೆ, ಅವರಲ್ಲಿ 2 ಕೈ ಒಡ್ಡಿಕೊಂಡು ಹೋಗಿದ್ದೇನೆ ಒಂದು ಸಲ ಮಕ್ಕಳ ವಿದ್ಯೆಗೆ. ಆ ಪುಣ್ಯಾತ್ಮ ಒಳಗೆ ಪೂಜೆಯಲ್ಲಿದ್ದವರು ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಪೂಜೆ ಪೂರ್ತಿ ಆಗಲಿಲ್ಲ, ಗೊತ್ತುಂಟು ನನಗೆ. ಬಂದರು, ಕಲಾವಿದ ಅಂತ ಹೊರಗೆ ಬಂದರು. ಅವನಿಗೆ ಕಾಫಿ ಕೊಡಿ ಕೂತುಗೊಳಿಸಿ ಈಗ ಬರ್ತೇನೆ ಅಂತ ಒಳಗೆ ಹೋಗಿ ಬಂದು ತಂದು ಕೊಟ್ಟಿದ್ದಾರೆ. ಆ ಬಳಿಕ ಇವರ ತಲೆ ತಿಂದಿದ್ದಾರೆ ಕೆಲವರು. ಸ್ವಾಮಿ ತಪ್ಪಾದಿದ್ದರೆ ಕ್ಷಮಿಸಿ, ಅವ ದೊಡ್ಡ ಬ್ರಾಹ್ಮಣ ವಿರೋಧಿ, ಇವರಿಗೆ ಹೇಳಿಕೊಟ್ಟಿದ್ದಾರೆ. ಇದನ್ನು ಇವ್ರಿಗೆ ಹೇಳಿದ್ದಾರೆ. ನಾನು ಏನಾದರೂ ಸೀದಾ ಹೇಳುವವ ನಾನು, ಹಾಗಾಗಿ ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ಇವರ ತಲೆ ತಿಂದಿದ್ದಾರೆ, ಬ್ರಾಹ್ಮಣ ವಿರೋಧಿ. ಆ ಟಿ ವಿಯಲ್ಲಿ ನೋಡಿ, ಇದು ಮೊಬೈಲಲ್ಲಿ ನೋಡಿ, ಯೂಟ್ಯೂಬಲ್ಲಿ ಕೊಳ್ತಿಗೆ ನಾರಾಯಣ ಅಂತ ಹಾಕಿದರೆ ಬರ್ತದೆ ಟಿ ವಿ ಸಂದರ್ಶನ ಭಾಷಣಗಳೆಲ್ಲ. ಅದರಲ್ಲಿ ಆ್ಯಂಕರ್ ಕೇಳಿದ್ದಾಳೆ, ನಿಮ್ಮನ್ನು ಬ್ರಹ್ಮದ್ವೇಷಿ ಅಂತ ಹೇಳ್ತಾರಲ್ಲ ಯಾಕೆ ಕೊಳ್ತಿಗೆಯವರೇ? ಅದಕ್ಕೆ ನಾನು ಹೇಳಿದೆ, ನಾನು ಬ್ರಾಹ್ಮಣ್ಯದ ದ್ವೇಷಿ ಅಲ್ಲ, ಬ್ರಾಹ್ಮಣ್ಯದಲ್ಲಿ ಹುಟ್ಟಿಕೊಂಡು ಮಾಡಬಾರದನ್ನು ಮಾಡುವಂತಹ ಆ ಗುಂಪುಗಾರಿಕೆ ಮಾಡುವ ಬ್ರಹ್ಮರಕ್ಕಸರ ದ್ವೇಷಿ ನಾನು ಅಂತ ಹೇಳಿದೆ. ಆ ರೀತಿಯಲ್ಲಿ ನಾನು ಬ್ರಾಹ್ಮಣನನ್ನು ವಿರೋಧ ಮಾಡುವುದೇ ಹೊರತು, ಇಲ್ಲದಿದ್ದರೆ ಭೂತ ಚಾವಡಿಗೆ ಬ್ರಹ್ಮಕಲಶ ಇಲ್ಲ, ಈಗ ಎಂಥದ್ದೆಲ್ಲ ಬೇಕು. ಅದನ್ನು ನಾನು ಹೇಳಿದರೆ ಅಪರಾಧಿ. ಯಾಕೆ ಸ್ವಾಮಿ ಇದ್ದದ್ದನ್ನು ಹೇಳಬಾರ್ದೆ? ಆ ರೀತಿಯಲ್ಲಿ ತಲೆ ತಿಂದರೂ ಕೂಡ ಕೊಳ್ತಿಗೆ ನಾರಾಯಣ ಕಲಾವಿದ ಹೌದು ಅಂತ ಅವರು ಹಿಂಬದಿಯಿಂದ ಹೇಳ್ತಾರೆ. ಅಂಥ ಪುಣ್ಯಾತ್ಮ ಇವತ್ತಿದ್ದಾರೆ. ಸ್ವಾಮಿ ನನ್ನಿಂದ ಅಪರಾಧವಾದಿಗೆ ಕ್ಷಮಿಸಿ. ಇನ್ನೊಬ್ಬರು ಭುಜಬಲಿಯವರು, ಅವರು ಹೆಸರು ಹೇಳುವುದಕ್ಕಿಂತ ನನ್ನ ಅಶನದಾತಾರ ಅಂತ ಹೇಳಬೇಕು. ಯಾವುದೇ ಯಕ್ಷಗಾನದ ಕ್ಯಾಸೆಟ್ ಮಾಡಿ ಅವರು ಮಾಡ್ತಿದ್ರು, ದುಡ್ದ ಸಂಬಳವನ್ನೆಲ್ಲ ಅದಕ್ಕೆ ಹಾಕೋದು.
ಇವರಿಗೆ ಎಂಥದ್ದಿಲ್ಲ, ಮನೆಯಲ್ಲಿ ಹೋಗಿ ಬೈಗಳು 4. ಮತ್ತು ಈ ಗಂಡಾದವನಿಗೆ ಮನೆಯಲ್ಲಿ ಸಿಕ್ಕುದು ಎಂತ ಅಂತೇಳಿ ಈ ಕಲಾ ಪೋಷಕ, ಕಲಾವಿದ ಇವರೆಲ್ಲ ಮನೆಗೆ ಹೋಗುವಾಗ ಎಷ್ಟೇ ತಾಳ್ಮೆಯಲ್ಲಿದ್ದರೂ ಸಾಕಾಗುವುದಿಲ್ಲ. ಈ ಗಂಡಾದವ ಎಲ್ಲಾದರೂ ಹೆಣ್ಮಕ್ಳು ಬೇಸರ ಮಾಡಬೇಡಿ, ಈ ಗಂಡಾದವ ಹೆದರುವುದು 2 ವರ್ಗಕ್ಕೆ, ಒಂದು ಹುಚ್ಚು ನಾಯಿಗೆ ಮತ್ತೊಂದು ಹೆಂಡತಿಗೆ. ಯಾಕೆಂತ ಹೇಳಿದರೆ ಈ ಹುಚ್ಚು ನಾಯಿ ಅವರು ಸ್ವಾಮಿಗಳು, ಇವರು ಮಠಾಧಿಪತಿಗಳು, ಇವರು ವಿದ್ವಾಂಸರು, ಅದು ಕಚ್ಚುವುದು. ಹೆಂಡತಿಯು ಅಲ್ಲಿ ಬೈಬಾರ್ದು, ಇಲ್ಲಿ ದೂರಬಾರ್ದು ಅಂತಿಲ್ಲ, 4 ಜನ ಇದ್ದಲ್ಲಿ ಜೋರೆ. ಅದಕ್ಕೆ ಬೇಕಾಗಿ ನಮ್ಮ ಮರ್ಯಾದೆಗೆ ನಾವು ಸುಮ್ಮನೆ ಇರೋದು. ಹಾಗೆ ಇವರ ಮರ್ಯಾದೆಯನ್ನು ಉಳಿಸಿಕೊಂಡು ಮನೆಯ ಸಮಸ್ಯೆಯನ್ನು ಸಹಿಸಿಕೊಂಡು ಎಷ್ಟೋ ಕ್ಯಾಸೆಟ್ಟುಗಳನ್ನು ಮಾಡಿ ಯಕ್ಷಗಾನಗಳನ್ನು ಸಂಘಟನೆ ಮಾಡಿ ನನ್ನಂಥ ಕಲಾವಿದನಿಗೆ ಆಶ್ರಯ ಕೊಟ್ಟಂಥ ಪುಣ್ಯಾತ್ಮ ಈ ಭುಜಬಲಿಯವರಿದ್ದಾರೆ ಸಾಲದೆ. ಇನ್ನು ಇವರು ಈ ಪುಣ್ಯಾತ್ಮರೆಲ್ಲ ಕಲಾ ಪೋಷಕರು, ಇವರು ಧಾರಾಳವಾಗಿ ಹೇಳ್ಬೋದು. ಯಾಕೆ ಈ ಕೈಗೆ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಕೊಡುವಂತಹ ದಾನಿ. ಸತ್ಪಾತ್ರ ದಾನ ಆಗಬೇಕು, ಅಪಾತ್ರ ದಾನ ಆಗಬಾರ್ದು. ಕರ್ಣ ಅಷ್ಟು ದಾನ ಮಾಡಿದಲ್ಲ, ಫಲ ಕೊಡಲಿಲ್ಲ. ಯಾಕೆ? ಅವನ ಮನಸ್ಸಿನೊಳಗೆ ಇತ್ತು ದಿನಾಗಲೂ ಬ್ರಾಹ್ಮಣರು ನನ್ನ ಮನೆ ಎದುರು ಕೈಯೊಡ್ಡಿಕೊಂಡು ನಿಲ್ಲಬೇಕು. ಹಾಗಾಗಿ ಅವ ಕೊಟ್ಟ ದಾನ ಫಲವೇ ಕೊಡಲಿಲ್ಲ. ಹಾಗೆ ಈ ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡು ದಾನ ಮಾಡುವಂತಹ ಕೂಟ ಅಲ್ಲ. ಅಂಥವರಿದ್ದಾರೆ, ಅವರಿಗೂ ನಮನಗೆ. ಇನ್ನು ಸುಧಾಕರ ತಂತ್ರಿಯವರು ಎಲ್ಲಿವರೆ ನ್ಯಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರವಾಗದೆ ಎಳೆಗರುಂ ಎತ್ತಾಗದೆ ಮಿಡಿಪಣ್ಣಾಗದೆ. ನಾಯಿ ಕೆಚ್ಚಲಲ್ಲಿ ಹಾಲಾದರೆ ಕಾಪಿಗೂ ಆಗುವುದಿಲ್ಲ, ಮೊಸರಿಗೂ ಆಗುವುದಿಲ್ಲ. ಅದರ ಮರಿಗಳಿಗೂ ಸರಿ ತಿನ್ನಲಿಕ್ಕೆ ಬಿಡುವುದಿಲ್ಲ, ಅದು ಓಡಿಕೊಂಡು ಹೋಗ್ತದೆ. ದನದ ಕೆಚ್ಚಲಲ್ಲಿ ಆದರೆ ದೇವರ ಅಭಿಷೇಕಕ್ಕೂ ಆಗ್ತದೆ, ತುಪ್ಪ ಮೊಸರು ಆಗ್ತದೆ, ಹಾಲಾಗ್ತದೆ, ಎಲ್ಲ ಆಗ್ತದೆ. ಹಾಗೆ ಸುಧಾಕರ ತಂತ್ರಿಗಳಂಥವರಲ್ಲಿ ಸಂಪತ್ತಾಗಬೇಕು. ಇಂಥ ಸಂಸ್ಥೆಗಳಿಗೆ, ನನ್ನಂಥ ಕಲಾವಿದನಿಗೆ, ಕಲೆಗೆ, ಪ್ರತಿಯೊಂದಕ್ಕೂ ವಿದ್ಯೆಗೆ ದಾನ ಮಾಡ್ತಾರಲ್ಲ, ಅಂಥವರಲ್ಲಿ ಆಗಲಿ. ಅದಾದಾಗ ಮಾತ್ರ ನಮ್ಮ ರಾಜ್ಯ, ನಮ್ಮ ದೇಶ ರಾಮರಾಜ್ಯ ಆಗೋದು. ಎಲ್ಲಿಂದ ರಾಮರಾಜ್ಯ ಇತ್ತೀಚೆಗೆ ಆಗುವುದು? ಹೇಗೆ? ರಾಘವೇಂದ್ರ ಮಟನ್ ಸ್ಟಾಲ್ ಅಂತ ಶುರುವಾಗಿದೆ, ಇನ್ನು ಶ್ರೀರಾಮ ವೈನ್ ಸ್ಟೋರ್ ಅಂತ ಶುರುವಾಗಿದೆ. ನಾಯಿಯ ಹೆಸರು ಮನುಷ್ಯರಿಗೆ, ಮನುಷ್ಯರ ಹೆಸರು ನಾಯಿಗೆ. ಮಮ್ಮಿ ಅಂತೇಳಿದರೆ ಪಿರಾಮಿಡ್, ದೂಪೆಗೆ ಮಮ್ಮಿ ಅಂತ ಹೇಳೋದು, ದೂಪೆಗೆ. ಹಾಗೆ ತಾಯಿ, ಹೆತ್ತ ತಾಯಿ ದೂಪೆ. ಈಜಿಪ್ಟ್ ಭಾಷೆಯಲ್ಲಿ ಡ್ಯಾಡ್ ಅಂತೇಳಿದರೆ ಮುದಿ ನಾಯಿಗೆ ಹೇಳೋದು. ಹಾಗೆ ಅಪ್ಪ ಮುದಿ ನಾಯಿ. ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದವರಿಗೆ ಈ ಬಿಸಿ ಬೂದಿಗೆ ನಾಯಿ ಕಾಲು ಹಾಕಿದರೆ ಕುಡುಗುತ್ತದಲ್ಲ, ಹಾಗೆ ಕುಡುಗಿದರೆ ಅದು ನಾಟ್ಯ. ಅದರಲ್ಲಿ ಹೂ ಹೂ ಎಂಥದ್ದೆಲ್ಲ ವಿಕಾರಗಳು. ಆ ವಿಕಾರಗಳನ್ನೆಲ್ಲ ಬದಿಗೊತ್ತಬೇಕಿದ್ದರೆ ಅದಕ್ಕೆ ರಾಜಾಶ್ರಯ ಬೇಕು. ಈ ಕಲೆಗಳಿಗೆ ರಾಜಾಶ್ರಯ ಕೊಡುವಲ್ಲಿ, ನನ್ನಂಥವನ್ನು ಪೋಷಿಸುವಲ್ಲಿ ಈ ಸಂಸ್ಥೆಗಳು, ಇವರು ವೇದಿಕೆ ಮೇಲಿರುವಂಥ ಗಣ್ಯರು, ನೆರೆದಂಥ ನಿಮ್ಮಂಥ ವಿದ್ಯಾವಂತರು ಸರ್ವ ರೀತಿಯಲ್ಲಿ ಸಹಕಾರ ಮಾಡಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಈ ಸಮುದ್ರೋಲ್ಲಂಘನ ಮಾಡಿ ಪಾಶ್ಚಾತ್ಯ ನಗರಗಳಲ್ಲಿಯೂ ಕೂಡ ವಿಜೃಂಭಿಸಿ ಇದರ ಹೆಸರು ಆಚಂದರಾರ್ಕವಾಗಿ ಉಳೀಲಿ ಅಂತ ಕೇಳಿಕೊಂಡು, ಬಾಲ ಭಾಷೆಯಲ್ಲಿ ಮಾತಾಡಿದಂಥ ಅಪರಾಧಗಳಿದ್ದರೆ ಅದಕ್ಕೆಲ್ಲ ಕ್ಷಮ್ಯ. ತಾಯಿಯ ಎದೆ ಹಾಲನ್ನು ಉಣ್ಣುವ ಮಗು ತಾಯಿಯ ಎದೆಗೆ ತುಳಿಯುತ್ತದೆ. ನನ್ನ ಎದೆಗೆ ಮಗು ತುಳೀತು ಅಂತ ತಾಯಿಯಾದವಳು ಮಗುವಿಗೆ ಒದಿಯುವುದಿಲ್ಲ, ಕೊರಳಂಕಿ ಕೊಲ್ಲೋದಿಲ್ಲ. ಹಾಗೆ ನಿಮ್ಮ ಮಗು ನಾನು ತಪ್ಪಿಗೆ ಕ್ಷಮೆ ಕೊಟ್ಟು ಎಲ್ಲರೂ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೇಳಿಕೊಂಡು ಮಾತಿಗೆ ಮನದಾಳದ ಮಾತುಗಳಿಗಾಗಿ ಧನ್ಯವಾದಗಳು. ಎಲ್ಲ ಬೇರೆ ಬೇರೆ ಕಲೆಯ ಪ್ರಕಾರಗಳಲ್ಲಿ, ಆಯಾ ಕಲೆಗಳಲ್ಲಿ ಒಂದಷ್ಟು ಸಿದ್ಧಿಯನ್ನು ಸಾಧಿಸಿಕೊಂಡು ವಿದ್ವಾನ್ ಅಂತ ಹೇಳಿಕೊಳ್ಳುವವರು ನಮ್ಮ ನಡುವೆ ಎಲ್ಲ ಕಲಾ ಪ್ರಕಾರಗಳಲ್ಲೂ ಇದ್ದಾರೆ. ಆದರೆ ಅವರು ಹೊಂದಿರುವಂತಹ ಕಲೆಯ ಯಾವ ವಿಭಾಗ ನಮಗೆ ಯಾವ ರೀತಿಯ ಕಾಯಿಲೆಗಳಿಗೋ ಅಥವಾ ಇತ್ಯಾದಿ ವರ್ಗಗಳಿಗೂ ನಮಗದು ಉಪಯೋಗ ಆಗ್ತದೆ ಅಂತ ಕೇಳಿದರೆ ಅವರಿಗೆ ಗೊತ್ತಿರೋದಿಲ್ಲ. ಇದು ಯಕ್ಷಗಾನದ ಕಲಾವಿದನಿಗೆ ಇದು ಗೊತ್ತಿರ್ತದೆ ಅಂತ ಹೇಳುವಂಥದ್ದು ಯಕ್ಷಗಾನದ ಕಲೆಯ ಹೆಮ್ಮೆ ಅಂತೇಳಿ ಹೇಳ್ತಾ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅಭ್ಯಾಗತರ ನೆಲೆಯಲ್ಲಿ ಹಿರಿಯರು, ಯಕ್ಷಗಾನದ ಅಗ್ರಮಾನ್ಯ ಸಂಘಟಕರು, ನಾವು ಎಳೆಯಲ್ಲಿರುವಾಗ ಆದರೆ ಆಕಾಶವಾಣಿಯ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇರಬೇಕಾದ್ರೆ ಭುಜಬಲಿಯವರ ಸಂಘಟನೆಯಲ್ಲಿ ಅಥವಾ ಭುಜಬಲಿಯವರ ನೇತೃತ್ವದಲ್ಲಿ ತಾಳಮದ್ದಲೆ ಅಂತ. ಭುಜಬಲಿಯವರು ಏನು ಅಂತ ಕೇಳಿದ್ರೆ ಹಾರ್ಮೋನಿಯಂ ವಾದಕ. ಇಂತಹ ಹಿನ್ನೆಲೆಯ ಶ್ರೇಷ್ಠ ಸಂಘಟಕರು ಭುಜಬಲಿಯವರು. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ.
ಹಾಗೆ ಈ ಕ್ಷೇತ್ರದೆಲ್ಲ ದೇವರು ನೆನೆಸುತ್ತಾ, ಹಾಗೆ ಈ ಕ್ಷೇತ್ರದ ಮುಖ್ಯಸ್ಥರು, ನಮ್ಮ ಅರ್ಚಕರು, ಹಾಗೆ ದೇವಿಯನ್ನು ಭಾಳ ಆರಾಧನೆ ಮಾಡುವವರು, ನಮ್ಮವರು, ನಮ್ಮ ಆತ್ಮೀಯರು, ಅವರನ್ನು ಕೂಡ ಹೆಸರಿಸುತ್ತಾ, ವೇದಿಕೆಯಲ್ಲಿರುವ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಹಿರಿಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ಹಾಗೆ ಏನು ಹೇಳ್ತಾರೆ, ಪಾದರಸದ ಚುರುಕಿರುವಂಥ ನಮ್ಮ ವಿನಾಯಕ ಭಟ್ರೆ, ಯಾಕಂತೇಳಿದ್ರೆ ಅವರ ಅರ್ಥ ಕೇಳಿ ಮೆಚ್ಚಿಕೊಂಡು ನಾನು ಇವರ ತುಂಬ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಅದಕ್ಕೆ ಭಾಳ ಸಂತೋಷ. ಅದು ಕೂಡ ಪ್ರಥಮವಾಗಿ ಜೈನ ಮಠದಲ್ಲಿ ನಾನು ಕೇಳಿದ್ದೆ. ಅದರ ನಂತರ ನಾನು ಅವಳಿಗೆ ಬೌಲ್ಡ್ ಆಗಿದೆ ಅಂತ ಹೇಳ್ತಾರೆ, ಬೌಲ್ಡ್ ಆಗಿದ್ದೇನೆ ಅಂತ ಸತ್ಯ ಹೇಳ್ತೇನೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನನಗೆ ಬರಬೇಕಂತ ಭಾಳ ಮನಸ್ಸಾಯಿತು. ಅದು ಕೂಡ ಇಂಥ ಒಂದು ಪರಿಸರದಲ್ಲಿ, ನನಗೆ ಇಂಥ ಒಂದು ಪರಿಸರ ಎಲ್ಲಿ ಇದ್ದರೂ ನನಗೆ ಹೋಗಲಿಕ್ಕೆ ಭಾಳ ಇಚ್ಛೆ. ಹಳ್ಳಿ ಥರ ವಾತಾವರಣ, ಹಳ್ಳಿಯ ಮನೆಯಲ್ಲಿ ಆಗುವಂಥ ಕಾರ್ಯಕ್ರಮ, ಇದು ಭಾಳಷ್ಟು ನಾನು ಇಷ್ಟಪಡುವ ಒಂದು ಮನುಷ್ಯ ನಾನು. ಆದ್ದರಿಂದ ಭಾಳಷ್ಟು ಖುಷಿಯಿಂದ ಇವತ್ತು ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷಪಡಿ. ಯಾಕಂದರೆ ಇವರಿಬ್ಬರು ಕೂಡ ಕರೆದಿದ್ದಾರೆ, ನಮಗೆ ವಾಟ್ಸಪ್ ಮೇಲೆ ಕರೆದಿದ್ದಾರೆ, ಮೊನ್ನೆ ಮುಖತ ಸಿಕ್ಕವರು ಇಬ್ಬರು ಹೇಳಿದ್ದಾರೆ. ಆದ್ದರಿಂದ ಭಾಳ ಪ್ರೀತಿಯಿಂದ ಬಂದೆ, ನನಗೆ ಭಾಳ ಸಂತೋಷ ಕೂಡ ಆಗಿದೆ. ಯಾಕಂದರೆ ವಿನಾಯಕ್ ಭಟ್ರ ಪ್ರಥಮ ವಾರ್ಷಿಕೋತ್ಸವಕ್ಕೆ ಕರೆದಿದ್ದಾರೆ. ಜೊತೆಗೆ ವಿಶೇಷವಾದ ಏನಂತ ಹೇಳಿದ್ರೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರನ್ನೇ ಕರೆಸಿದ್ದಾರೆ. ಇದು ಭಾಳ ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಕಲೆಯ ಅಭಿಮಾನ, ನೀವು ತೊಡಗಿಸಿಕೊಂಡಂಥ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಅದರ ಒಂದು ಅಭಿಮಾನದಿಂದ ಅವರು ಕೂಡ ಬಂದಿದ್ದಾರೆ. ನಿಮಗೆ ನಾನು ವಿಶೇಷವಾಗಿ ಯಾಕಂದರೆ ಹಿರಿಯವರು ಕೂಡ ನಮ್ಮ ಉಡುಪಿ ಕಲಾರಂಗದಲ್ಲಿ ಭಾಳಷ್ಟು ಸೇವೆ ಮಾಡಿದವರು, ತುಂಬ ಕಾರ್ಯಕ್ರಮ ಬಂದವರು ಕೂಡ. ತಲ್ಲೂರು ಶಿವರಾಮ್ ಶೆಟ್ಟರು, ನಿಮಗೆ ದೇವರು ಆರೋಗ್ಯ ಹೆಚ್ಚಾಗಿ ಕೊಡಲಿ. ಆನಂತರ ಬೇರೆ ವಿಶೇಷ ಏನು ಕೇಳಿದಂದರೆ, ಸರ್ಕಾರದಿಂದ ಈ ಯಕ್ಷಗಾನ ಅಕಾಡೆಮಿಗೆ ಏನು ಸಿಗುತ್ತದೆ ಅದನ್ನು ನೀವು ಆದಷ್ಟು ಚರ್ಚೆ ಮಾಡಿ ಅದನ್ನು ತೆಗೆಸಿಕೊಡುವ ಹಾಗೆ ನಾವು ನಮ್ಮೆಲ್ಲರ ಪರವಾಗಿ ನಿಮ್ಮ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದು ಭಾಳ ಅಗತ್ಯ. ಯಕ್ಷಗಾನ ಅಕಾಡೆಮಿಗೆ ಭಾಳಷ್ಟು ಕಡಿಮೆ ಸಿಗೋದು ನನಗೆ ಗೊತ್ತು ಅಂತ ಹಿಂದೆ ಆದವರು ತುಂಬ ಜನ ಹೇಳಿದ್ದಾರೆ. ಆದರೆ ಅವರಿಗೆ ಕೂಡ ಗೊತ್ತು, ಭಾಳ ಕಷ್ಟ ಉಂಟು. ಆದರೂ ನೀವು ನಿಮ್ಮ ಇದರಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ನೀವು ಒದಗಿಸಿ ಕೊಡಬೇಕು. ಯಾವೆಲ್ಲ ಕಲಾವಿದರ ಜೀವನ ಪರಿಸ್ಥಿತಿ ನಿಮಗೆ ಗೊತ್ತುಂಟು. ಯಾಕೆಂತೇಳಿದ್ರೆ ಈ ಸಂದರ್ಭದಲ್ಲಿ ಕಲಾವಿದರು ಮೇಳದಲ್ಲಿ ಇರುವಾಗ ಹೇಗಿರ್ತಾರೆ ಗೊತ್ತು. ಮೇಳ ಆದಮೇಲೆ ಅವರ ಕತೆ ದೇವರೇ ಗತಿ. ಕೆಲವು ಬೆರಳೆಣಿಕೆ ಜನ ಕಲಾವಿದರು ಮಾತ್ರ ಒಳ್ಳೆಯದಾಗಿ ಇರ್ತಾರೆ, ಆದರೆ ಕೆಲವು ಕಲಾವಿದರ ವಿಷಯ ಹೇಳಿದರೆ ಭಾಳ ಬೇಸರ ಆಗುತ್ತೆ. ಆದ್ದರಿಂದ ಅದಕ್ಕೊಂದು ನೀವು ಶಾಶ್ವತವಾಗಿ ಏನಾದರೂ ಆಗುವ ಹಾಗೆ ತಾವೊಂದು ನಿಮ್ಮ ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಲ್ಲಿ ನೀವು ಕಳಿಸಿದ್ದಕ್ಕೆ ನಾನು ಅವ್ರ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತು ತಂತ್ರಿಯವರು ಭಾಳಷ್ಟು ಉತ್ಸಾಹದಿಂದ ಎಲ್ಲ ರಂಗದಲ್ಲಿ ಬೇಕಾದವನ್ನೆಲ್ಲ ಕರೆಸಿ ಬೆಳಗಿನಲ್ಲೇ ಪೂಜೆ ಸ್ಟಾರ್ಟ್ ಆಗಿದೆ. ಜೊತೆಗೆ ತಂದೆ ತಾಯಿಯನ್ನು ಭಾಳಷ್ಟು ಅಭಿಮಾನದಿಂದ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ಎಲ್ಲರಿಗೂ ಹಾಗೆ ಅಂತ ನಾವು ಕೂಡ ಹಾಗೆ ಅಂತ ಹೇಳಿ ಭಾವಿಸ್ತೇವೆ. ಜೊತೆಗೆ ಇವತ್ತು ಬೆಳಗಿನಲ್ಲಿ ಗುರುಗಳನ್ನು ತರಿಸಿದ್ದಾರೆ. ನಮ್ಮ ಮೂಡಬಿದ್ದೆ ಭಟ್ಟಾರನ್ನು ಕಳಿಸಿದ್ದಾರೆ. ಅವರಲ್ಲಿ ಇದನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಸಿ ಆಮೇಲೆ ಹಂತವಾಗಿ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ. ಅದು ಕೂಡ ಹಂತವಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅದಕ್ಕೆ ಇವತ್ತು ಪೂಜೆಗೆ ಬರಬೇಕಂತ ಯಾರು ಕೂಡ ಅಷ್ಟು ಬೇಗ ಬರೋದಿಲ್ಲ. ಆದರೆ ನನ್ನ ಒಂದು ಉಲ್ಲಾಸದಿಂದ ನನ್ನೊಂದು ಸ್ವ ಇಚ್ಛೆಯಿಂದ ನಾನು ಪೂಜೆಗೆ ಬರುವಂತ ಹೇಳೋ ಕರೆಕ್ಟಾಗಿ ಪೂಜೆ ಆಗೋ ಸಂದರ್ಭಕ್ಕೆ ನೋಡಿ ದೇವರು ನಾನು ಅಲ್ಲಿಂದ ಕಳಿಸಿಕೊಟ್ಟಿದ್ದೆ. ನಾನು ಭಾಳ ಸಂತೋಷಪಟ್ಟಿದ್ದೇನೆ. ಇದರಲ್ಲಿ ಭಾಳ ನನಗೆ ಆಸಕ್ತಿ ಜಾಸ್ತಿ. ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಕ್ಷಗಾನಕ್ಕೆ ನಾವು ಎಷ್ಟು ಕೊಟ್ಟರು ಕಡಿಮೆ, ಎಷ್ಟು ಮಾಡಿದರೂ ಕಡಿಮೆ. ನನಗೆ ಏನು ಸಂತೋಷ ಅಂತ ಹೇಳಿದರೆ, ಇವತ್ತು ನಮ್ಮ ಬಿ ಭುಜವನತ್ತು ಬಳಗ ಅಂತ ನಮ್ಮ ಮಂಗಳೂರು ಆಕಾಶವಾಣಿ ತಂಡ ಇದೆ, ಅದು ಕೂಡ ಏಗರೇಡ್ ತಂಡ. ಆ ತಂಡದ ಸದಸ್ಯ ನಮ್ಮ ಕೊಳ್ತಿಗೆ ನಾಣಗೌಡರು, ಅವರಿಗೆ ಇವು ಸನ್ಮಾನ ಮಾಡಿದ್ದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಯಾಕಂದರೆ ಅವ್ರು ಹೇಳಿದಾಗೆ ಅವರ ನೋವನ್ನು ಇವೆಲ್ಲ ಹೇಳಿದ್ದಾರೆ. ಯಕ್ಷಗಾನದಲ್ಲಿ ಆಗು ಹೋಗುವಂದು ಎಲ್ಲ ನಿಮ್ಮ ಮುಂದೆ ಹೇಳಿದ್ದಾರೆ. ಅದು ತಮಾಷೆಗೆ ಆದರೂ ಅವರು ಸ್ವಲ್ಪ ಯಾವುದೇ ಒಂದು ಅರ್ಥ ಕೊಟ್ಟರು, ಯಾವುದೇ ವೇಷ ಕೊಟ್ಟರು ಜೊತೆಗೆ ತಮಾಷೆ ಸೇರಿಸ್ಕೊಳ್ತಾರೆ. ವಿದೂಷಕ ಪ್ರವೃತ್ತಿಯವರು ಕೂಡ. ಅಂದರೆ ಅವರು ಯಾವುದೇ ಪಾಠ ಕೊಟ್ಟರು ಅದನ್ನು ಸ್ವಲ್ಪ ಹಾಸ್ಯಭರಿತವಾಗಿ ಮಾತಾಡಿ ಎಲ್ಲರನ್ನು ರಂಜಿಸ್ತಾರೆ. ಇದೊಂದು ಗುಣ ಅವರು ದೇವರಿಗೆ ಕೊಟ್ಟಿದ್ದಾರೆ. ಕೊಳ್ತಿಯವರೇ, ಇವತ್ತು ನಿಮಗೆ ಸನ್ಮಾನ ಮಾಡಿ ನಾನು ಭಾಳ ಆತ್ಮಾಭಿನಂದನೆ ಹೇಳ್ತೇನೆ. ಭಾಳಷ್ಟು ಖುಷಿಪಟ್ಟಿದ್ದೇನೆ. ತಂತ್ರಿಯವರೇ, ನಿಮಗೆ ಆಮ್ನಾಯ ನಿಮಗೆ ನಿಮ್ಮ ಸಂಸ್ಥೆಯರಿಗೆ ಕೂಡ ಇವತ್ತು ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಆಮ್ನೇಯ ಸಂಸ್ಥೆ ಉಂಟಲ್ಲ, ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಸಂಯೋಜನೆ ಮಾಡಿ. ಅದರಲ್ಲಿ ಕೂಡ ಅವ್ರದ್ದು ವಿಶೇಷ ಏನಂತ ಹೇಳಿದರೆ, ನಾವೆಲ್ಲ ಹೆಚ್ಚಾಗಿ ಚಾಲ್ತಿರುವ ಪ್ರಸಂಗವನ್ನೇ ಕೇಳ್ತಾ ಇರ್ತೇವೆ, ಚಾಲ್ತಿರುವ ತಾಳಮದ್ದನ್ನೇ ಕೇಳ್ತಿರ್ತೇವೆ, ತಾಳ್ತಿರುವ ಆಟವನ್ನೇ ನೋಡ್ತಿದ್ದೆ. ಆದರೆ ಇವರು ಹಾಗೆ ಅಲ್ಲ, ಹೊಸ ತನ್ನು ಜನರಿಗೆ ಕೊಡಬೇಕು ಅಂತ ಹೇಳಿದಷ್ಟು ಬೇರೆ ಬೇರೆ ಪ್ರಸಂಗವನ್ನು ನಾನು ಮೂಡಬಿದ್ದೆ ಮಠದಲ್ಲಿ ಸಂಯೋಜನೆ ಮಾಡುವಾಗ ಅದು ನಾನು ಕೇಳಿದ ಪ್ರಸಂಗ ಹೊಸತಾಗಿತ್ತು. ಸತ್ಯ ಹೇಳ್ತೇನೆ, ನೀವು ಅದನ್ನು ಸಂಯೋಜನೆ ಮಾಡಿದರೆ ಅಂಥದ್ದೇ ಮುಂದಕ್ಕೆ ಕೂಡ ಮಾಡಿ. ಮತ್ತು ಜಾಸ್ತಿ ಹೊತ್ತು ಬೇಡ, ಏನಿದ್ರು 2:30-3 ಗಂಟೆವರೆಗೆ ಆಗುವಾಗೆ ನೀವು ಮಾಡಿ ದಯವಿಟ್ಟು. ಯಾಕಂದರೆ ಈಗಿನ ಕಾಲ ಏನಂತ ಹೇಗಾಗಿದೆ ಅಂದರೆ, ಎಲ್ಲರೂ ಆರೋಗ್ಯದಲ್ಲಿ BP, ಶುಗರ್ ಎಲ್ಲ ಕಾಯಿಲೆ ಇದ್ದವರೇ ಇರೋದು, ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಹೋದ್ರೆ. ಆದರೆ ಕೆಲವರು
ಅವರವರೊಂದು ಅಭಿಮಾನದಿಂದ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಒಬ್ಬೊಬ್ಬರು ಅಭಿಮಾನ ಹೋಗಲೇಬೇಕು, ಕೂತ್ಕೊಳ್ಳೇಬೇಕು ಅಂತ ಹೇಳೋದು ದೃಷ್ಟಿಯಿಂದ ಕೂತ್ಕೊಳ್ತಾರೆ. ಇದಕ್ಕಾಗಿ ನಾನು 2.5 ಗಂಟೆ ತಪ್ಪಿದೆ 3 ಗಂಟೆ, ಅದಕ್ಕಿಂತ ಖಂಡಿತ ಹೋಗಬಾರ್ದು. ಅದರಲ್ಲಿ ಯಾರೂ ಮೇಲೂ ಕೀಳು ಅಂತ ಹೇಳೋ ಪ್ರಶ್ನೆ, ಕತೆಗೆ ಏನು ಸಂಬಂಧ ಉಂಟು ಅದನ್ನು ಚೆಂದವಾಗಿ ಹೇಳ್ಕೊಂಡು ಹೋಗೋದೇ ಇರೋದು, ಅದನ್ನು ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ತೇನೆ. ಇನ್ನೂ ಕೂಡ ಹೊಸ ಹೊಸ ಪ್ರಸಂಗಗಳು ನಿಮ್ಮ ಮೂಲಕ ಬರಲಿ ಅಂಥೇಳಿ ಈ ಸಂದರ್ಭ ಹೇಳುತ್ತಾ, ಇವತ್ತು ಶ್ರೀಪಾದಿ ಭಟ್ರು ಬಹಳಷ್ಟು ನಮ್ಮ ಯಕ್ಷಗಾನ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ಅವರ ದಾನ ಕೊಡೋರು. ನಾನು ಭಾಳಷ್ಟು ಹಿಂದಿನಿಂದ ಭಾಳ ಆತ್ಮೀಯವರು, ಅವರು ಅವರ ಮನೆಯವರು, ಅವರ ಸಂಬಂಧಿಕರು ಎಲ್ಲರೂ ಕೂಡ ನಮ್ಮ ಆತ್ಮೀಯರಿ. ಅವರನ್ನು ಕೂಡ ಶ್ರೀಪಾದಿ ಭಟ್ರೆ ನಿಮಗೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಕೊಡುವ ಹಾಗೆ ದೇವರ ಅನುಗ್ರಹ ಮಾಡಲಿ ಅಂತ ನಾನು ನಿಮಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡಿ ಇವತ್ತಿಗೂ ಕಾಣ್ತಾ ಇದ್ದಾರೆ, ನಮಗೆ ಈಗ ರಿಟೈರ್ಡ್ ಆದರೂ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿದರೆ ನಮ್ಮ ಯಕ್ಷಗಾನಕ್ಕೆ ಅವರು ಕೊಟ್ಟ ಕೊಡುಗೆ ಎಷ್ಟು ಹೇಳು ಸಾಕಾಗಲಿಕ್ಕೆ, ಇನ್ನು ಮುಂದಕ್ಕೆ ಹೇಗೆ ನನಗೆ ಗೊತ್ತಿಲ್ಲ. ಅಂತೂ ಅವರು ಇರುವಷ್ಟು ಸಮಯ ಭಾಳಷ್ಟು ಅವರು ಕೊಡುಗೆ ಕೊಡಿಸಿದ್ದಾರೆ ಅಂತ ಹೇಳಿ ಸಂದರ್ಭ ಘಂಟಾಘೋಷವಾಗಿ ಹೇಳ್ತೇನೆ. ಇನ್ನು ಮುಂದಕ್ಕೂ ಕೊಡಿಸುವ ಹಾಗೆ ನಿಮ್ಮ ಮಾತಿನ ನೀವು ಮಾತಾಡುವಾಗ ನೀವು ಹೇಳುವಾಗ ಅವರು ಕೊಡುವ ಅಂತ ಹೇಳುವಾಗೆ ನೀವು ಮಾಡಬೇಕು. ಆ ಒಂದು ಧೈರ್ಯವನ್ನು ದೇವರು ನಿಮಗೆ ಕೊಡಬೇಕಂತ ಹೇಳಿ, ಯಾಕಂದರೆ ನಮ್ಮ ಅವಿಭಾಜ್ಯ ದಕ್ಷಿಣ ಜಿಲ್ಲೆ 2 ಜಿಲ್ಲೆಯಲ್ಲಿ ಕೂಡ ಯಕ್ಷಗಾನಕ್ಕೆ ಕರ್ನಾಟಕ ಬ್ಯಾಂಕ್ ಕೊಟ್ಟಷ್ಟು ಯಾವ ಬ್ಯಾಂಕ್ ಕೊಡಲಿಲ್ಲ. ಎಲ್ಲಿ ಹೋದರೂ ಯಾವುದೇ ಒಂದು ಕಾರ್ಯಕ್ರಮ ಕರ್ನಾಟಕ ಬ್ಯಾಂಕ್ ನಾವು ಬ್ಯಾನರ್ ನೋಡ್ತೇವೆ, ಹೌದಲ್ವಾ? ಈಗ ಹೇಗೆ ಅಂತ ಗೊತ್ತಿಲ್ಲ, ಮುಂದಕ್ಕೂ ಅದು ಕೊಡುವ ಹಾಗೆ ಆಗಬೇಕು. ಇವರೇ ನಾವು ನಿಮ್ಮ ಹಿಂದಿನ ಒಂದು ಪರಿಚಯದ ಇದರಿಂದ ನೀವು ಅದನ್ನು ಕೊಡಿಸಬೇಕು. ಯಾಕಂದರೆ ಇನ್ನು ಯಾರು ಇಲ್ಲ ಅಂತ ಹೇಳಬಾರ್ದು, ಅದನ್ನು ಕೊಡಿಸುವಾಗೆ ನಿಮಗೆ ದೇವರ ಅನುಗ್ರಹ ಮಾಡಲಿ ಅಂತ ಹೇಳ್ತೇನೆ. ಹಾಗೆ ಇವತ್ತು ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ನನಗೆ ಭಾಳ ಖುಷಿಯಾದ್ದು ನೋಡಿ, ಅವರು ತುಂಬ ಸಾರಿ ರಕ್ತದಾನ ಮಾಡಿದವರಂತೆ. ಜೊತೆಗೆ ಎಷ್ಟು 10,000ರಿಂದ ಮಿಕ್ಕಿ ಕ್ಯಾಂಪ್ ಮಾಡಿ 10,000 ಜನರದ್ದು ರಕ್ತದಾನ ಮಾಡಿಸುವಂಥ ಕ್ಯಾಂಪ್ ಮಾಡು, ಇದು ಸಣ್ಣ ವಿಚಾರ ಅಲ್ಲ. ನಮಗೆ ನೆನಪಾಗೋದು ಯಾವಾಗ ನಾವು ಆಸ್ಪತ್ರೆ ಹೋದಾಗ ರಕ್ತ ಸಿಗಲಿಲ್ಲ ಅಂತ ಹೇಳುವಾಗ ಇಂಥ ಮನುಷ್ಯರು ನೆನಪಾಗೋದು, ಅಷ್ಟೇ ನಮಗೆ ರಕ್ತದ ವಿಷಯನೇ ಗೊತ್ತಾಗೋದಿಲ್ಲ. ಅಂಥ ಒಂದು ಪುಣ್ಯದ ಕೆಲಸವನ್ನು ನೀವು ಕೊಟ್ಟಿದ್ದೀರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಹೇಳುತ್ತಾ, ಇವತ್ತು ಇವರು MC ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಮೊದಲು ಕೂಡ ಗೊತ್ತುಂಟು ಅವ್ರದ್ದು, ಅವ್ರಿಗೆ ಕೂಡ ವಿಶೇಷವಾದ ದೇವರ ಅನುಗ್ರಹದಲ್ಲಿ ಇವತ್ತು ನೀವೆಲ್ಲರ ಬಂದು ಸೇರಿದ್ದೀರಿ. ಎಲ್ಲರ MC ಮಾಡೋರು ಇಲ್ಲೊಬ್ಬರು ಎದುರಿದ್ದಾರೆ ನೋಡಿ, ಅವರು ಭಾಳ ಚೆಂದಾಗಿ ಮಾಡ್ತಾರೆ, TV ಮಾತಾಡ್ತಿದ್ದಾರೆ. ಅವರಿಗೆ ಕೂಡ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಕೂಡ ನೀವು ಎಲ್ಲರೂ ಕೂಡ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ತಂತ್ರಿಯವರೇ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಉಂಟ, ಮುಖ್ಯವಾಗಿ ಇನ್ನೊಂದು ಹೇಳ್ತೇನೆ ನಾನು, ಆ ದೇವಿಯ ಅನುಗ್ರಹದಿಂದ ನೀವು ಬಂದ ಸುಖ ಕಷ್ಟ ಕೇಳುವವರಿಗೆ, ಕಷ್ಟ ಹೇಳ್ಕೊಂಡು ಬರುವವರಿಗೆ ಏನು ಸಮಾಧಾನ ಹೇಳ್ತೀರಾ, ಏನು ಜ್ಯೋತಿಷ ಹೇಳ್ತೀರಾ, ಅದು ಎಲ್ಲವೂ ಫಲಪ್ರದವಾಗಿ ಅನುಗ್ರಹಿಸಲಿ ಅಂತ ದೇವತೆ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಕೂಡ ಹೇಳ್ತೇನೆ. ನೀವು ಹೇಳಿದ ಮಾತು ಸತ್ಯ ಆಗಲಿ ಅಂತ ಹೇಳಿ ಸಂದರ್ಭ ಹೇಳುತ್ತಾ ಇವತ್ತು ಭಾಳ ಸಂತೋಷಪಟ್ಟಿದ್ದೇನೆ. ಇಂಥ ಒಂದು ವಾತಾವರಣದಲ್ಲಿ ಇದೊಂದು ಆಗೋದು ಭಾಳ ಕಾರ್ಯಕ್ರಮ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಿ. ಯಾವ ರಗಳೇ ಇಲ್ಲ, ಭಾಳ ಶಾಂತವಾದ ವಾತಾವರಣ. ಇಂಥ ವಾತಾವರಣ ನಮಗೆ ಯಾವ ಸಂತೋಷ ಆಗ್ತಾಯಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ, ನಾನು ಕೂಡ ಒಬ್ಬ ಇದರ ಅಭಿಮಾನದಿಂದ ಬಂದವನು ಮತ್ತು ಅವರ ಅಭಿಮಾನ ಬಂದವನು, ಅವರ ಇಬ್ಬರು ಕೂಡ ಅಭಿಮಾನದಿಂದ ಬಂದವನು. ಜೊತೆಗೆ ಇವರೆಲ್ಲರೂ ಇವರೇ ಇರ್ತಾರೆ. ಹಾಗೆ ವಿಶೇಷವಾಗಿ ಹಾಗೆ ಹೇಳಿದಾಗೆ ನಮ್ಮ ಕೊಳ್ತಿಯವರಿಗೆ ಸನ್ಮಾನ ಅಂತೇಳಿ ಭಾಳ ಖುಷಿಯಾಯಿತು. ಜೊತೆಗೆ ಇವತ್ತು ನನ್ನ ಇನ್ನೊಬ್ಬರು ಇದ್ದಾರೆ, ಜನಾರ್ದನ್ ತೋಳ್ಪಾಡ್ತಾರೆ, ಅವರು ಕೂಡ ನಮ್ಮ ಹಿಮ್ಮೇಳದಲ್ಲಿ ಸಹಕಾರ ಮಾಡುವವರು, ಅವರು ಕೂಡ ನಮ್ಮ ಜೊತೆಗೆ ಇರುವವರು, ಆಕಾಶವಾಣಿ ಕಲಾವಿದರವರು ಕೂಡ, ಅವರಿಗೆ ಕೂಡ ವಿಶೇಷ ಅಭಿನಂದಿಸಿ. ಇವತ್ತು ಏನು ತೆರೆಮರೆ ಹಿಂದೆ ಕಲಾವಿದರು ಇದ್ದಾರೆ, ಇವತ್ತು ಏನು ಡ್ಯಾನ್ಸ್ ಮಾಡಿದ್ದಾರೆ, ಆಮೇಲೆ ಮಕ್ಕಳು ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರಥಮ ಪ್ರಯೋಗ ಆದರೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಪ್ರಥಮ ಪ್ರಯೋಗ ಅಂತ ಯಾರು ಕೂಡ ಹೇಳಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇಲ್ಲ ಅಂತ ಹೇಳುತ್ತಾ ನಾನು ಕೊನೆಗೆ ಒಂದು ಮಾತು ಹೇಳ್ತೇನೆ. ಮುಖ್ಯವಾಗಿ ಮನುಷ್ಯನಲ್ಲಿ ಎಷ್ಟು ಬೇಕಾದ ದುಡ್ಡು ಇರ್ಬೋದು, ನೆಮ್ಮದಿ ಇರೋದಿಲ್ಲ. ಅದಕ್ಕೆ ನಮ್ಮ ಎಲ್ಲರಲ್ಲಿ ಕೂಡ ಆನೆ ಇರಲಿ, ಅಂದರೆ ಆರೋಗ್ಯ, ಅಂದರೆ ನೆಮ್ಮದಿ, ಇದು ಯಾವಾಗಲೂ ಇಲ್ಲ ಅಂತೇಳಿ, ಇದು ಎರಡು ಇದ್ದರೆ ನಮಗೆ ಯಾವ ಸಮಸ್ಯೆ ಮುಂದೆ ಬರೋದಿಲ್ಲ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗಕ್ಕೆ ನಿಮ್ಮಂತಹ ಬೆಂಬಲಿಗರು ಪ್ರೋತ್ಸಾಹರು ಸಿಕ್ಕಿದರೆ ನಾವು ಇನ್ನಷ್ಟು ಹೊಸತನ್ನು ಸಾಧಿಸುವಂಥ ಅಥವಾ ಇನ್ನಷ್ಟು ಹೊಸತನ್ನು ಕೊಡುವಂತಹ ಹುರುಪು ನಮ್ಮಲ್ಲಿ ಯಾವತ್ತೂ ಇದೆ ಎಂಬುದನ್ನು ಹೇಳ್ತಾ, ಮುಂದೆ ಆವಾಗಲೇ ಹೇಳಿದಾಗೆ ಆಕಾಶವಾಣಿಯ ಯಾವತ್ತೂ ಯಕ್ಷಗಾನ ಕಾರ್ಯಕ್ರಮ, ತಾಳಮದ್ದಲೆ ಕಾರ್ಯಕ್ರಮಗಳದು ಅದು ಹೇಳ್ತಾ ಇರೋದು ಹಾಗೆ ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಲೆ ಹೀಗೆ ಬರ್ತಾ ಇದ್ದದ್ದು. ಹಾಗೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಬ್ಯಾಂಕಿನ ಪ್ರತಿನಿಧಿಸ್ತಾ ಇದ್ದಂತಹ, ಈಗ ಅವರು ರಿಟೈರ್ಡ್ ಆದರೂ ಕೂಡ ಆ ಒಂದು ನಂಟು ಅವರಲ್ಲಿದೆ. ಆ ಹಿನ್ನೆಲೆಯಲ್ಲಿ ಬೊಕ್ಕಸ ಚಂದ್ರಶೇಖರ ರಾವ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ತಲ್ಲೂರು ಶಿವರಾಮ್ ಶೆಟ್ಟಿ, ಈ ಕ್ಷೇತ್ರದ ಪ್ರವರ್ತಕರೂ ಆದ ಡಾಕ್ಟರ್ ಯೋಗಿ, ಯೋಗಿ ಅಂತಲೇ ಹೇಳುವ, ಫುಲ್ ಹೆಸರು ಹೇಳೋದು ಬೇಡಲ್ಲ, ಹಾಗೆ ಉದ್ಯಮಿಗಳಾದ ಶ್ರೀಪತಿ ಭಟ್ರೆ, ಹಿರಿಯ ಯಕ್ಷಗಾನ ಗುರುಗಳಾದ ನಾರಾಯಣ ಗೌಡ್ರೆ, ಖಂಡಿಗೆ ಹಾಲಿನ ಪ್ರವರ್ತಕರಾದ ದಿವಾಕರ್ ಶೆಟ್ರೆ, ಧರ್ಮಸ್ಥಳ ಉಜಿರೆ ಭುಜಬಲ್ಲಿಯವರೇ,
ಅಮರ್ಕೋಟೆಯವರೇ, ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆಯ ಅಧ್ಯಕ್ಷರಾದ ವಿನಾಯಕ ಭಟ್ರೆ, ಬಂದಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ಎತ್ತಣ ಕೋಗಿಲೆಯೋ ಎತ್ತಣ ಮಾಮರವೋ ಅಂತ ಹೇಳ್ತಾರೆ. ಹಾಗೆ ಗಾಳಿಮನೆ ಉತ್ತರ ಕನ್ನಡದ ಶಿರ್ಸಿ ಪಕ್ಕದ ಗಾಳಿಮನೆಗೂ ಮೂಡುಬಿದ್ರಿಗೂ ಯಾವ ಸಂಬಂಧ ಅಂತ ಕೇಳಿದರೆ ಅದು ಕೋಗಿಲೆ ಹಾಗೆ ಹಾರಿ ಬಂದಿದೆ, ಮಾವಿನ ಹಣ್ಣು ಇರುವಂಥ ಮರದಲ್ಲಿ ಇಲ್ಲಿ ಕೂತಿದೆ. ಸುಧಾಕರ್ ತಂತ್ರಿಯವರು ಹೇಳಿದರು, ಅವರು ಎಲ್ಲಿಯೋ ಇದ್ದವರು ಅವರ ಅಜ್ಜಿ ಹೇಳಿದರು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಈ ಮೂಡುಬಿದ್ರೆಯ ಮಣ್ಣಿನ ಗುಣವೇ ಹಾಗೆ, ಬಂದವರನ್ನೆಲ್ಲರನ್ನು ಮೂಡುಬಿದ್ರಿ ಸ್ವಾಗತಿಸ್ತದೆ. ಅವರು ಈ ನೆಲದಲ್ಲಿ ಒಳ್ಳೆ ಅಭಿವೃದ್ಧಿ ಹೊಂದಿರುತ್ತಾರೆ. ಇದು ಇಲ್ಲಿಯ ಮಣ್ಣಿನ ಗುಣ. ಒಂದು ಕಾಲದಲ್ಲಿ ನಾನು ಎಲ್ಲೋ ಒಂದು ಗೂಗಲಲ್ಲಿ ನೋಡ್ತಾ ಇದ್ದೆ ಇವತ್ತು, ಯಕ್ಷಗಾನ ಹೇಗೆ ಎಲ್ಲಿ ಹುಟ್ಟಿತು ಅಂತ ಕೇಳಿದರೆ ಅದೊಂದು ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿಕೊಂಡ ಕಲೆ ಯಕ್ಷಗಾನ. ಬಳ್ಳಾರಿಯಲ್ಲಿಯೂ ಇವತ್ತು ಬಳ್ಳಾರಿಯಲ್ಲಿ ಯಕ್ಷಗಾನ ಇಷ್ಟು ಜೋರಾಗಿ ನಡೀಲಿಕ್ಕಿಲ್ಲ, ಆದರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಯಕ್ಷಗಾನ ಕಲೆ ನಡೀತಾ ಉಂಟು. ಹಿಂದೆ ಯಕ್ಷಗಾನ ರಾಜಾಶ್ರಯದಿಂದ ನಡೀತಾ ಇತ್ತು. ಈಗ ಹಲವು ಜನ ರಾಜರುಗಳು ಇಲ್ಲಿದ್ದಾರೆ. ಇದೊಂದು ಯಾವ ಅರಮನೆಗೂ ಕಡಿಮೆ ಇಲ್ಲ. ಅಂಥ ಒಂದು ರಾಜರ ಆಶ್ರಯದಲ್ಲಿ ಇಲ್ಲಿ ಈ ಯಕ್ಷಗಾನ ಕಲೆ ನಡೀತಾ ಇದೆ. ವಿನಾಯಕ ಭಟ್ರ ಸಂಸ್ಥೆಗೆ ಇಲ್ಲಿ ಒಳ್ಳೆಯ ಆಶ್ರಯ ಕೊಟ್ಟಿದ್ದೀರಿ, ಪೋಷಿಸಿದ್ದೀರಿ, ನೀವು ಗೌರವ ಅಧ್ಯಕ್ಷರೂ ಆಗಿದ್ದೀರಿ. ನಿಮ್ಮ ಈ ಉಸ್ತುವಾರಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಹಾಗೆ ಮೂಡುಬಿದ್ರೆಯಲ್ಲಿ ಇದಕ್ಕೆ ಹೆಸರೇ ಹಾಗೆ, ಜೈನಕಾಶಿ, ವಿದ್ಯಾಕಾಶಿ, 18 ದೇವಸ್ಥಾನಗಳು, 18 ಕೆರೆಗಳು, 18 ಬಸದಿಗಳು, ಈಗ ಹೆಚ್ಚು ಕಡಿಮೆ 18 ಯಕ್ಷಗಾನ ಕೇಂದ್ರಗಳೂ ಆಗ್ತಾ ಇದೆ. ಈಗಾಗಲೇ ಸುಮಾರು ಕೇಂದ್ರಗಳು ಇಲ್ಲಿದೆ. ಸದಾಶಿವ ನೆಲ್ಲಿಮಾರ್ದು ಯಕ್ಷಮೇನಕ ಇರ್ಬೋದು, ಯಕ್ಷಾಮ್ನಾಯ ಇರ್ಬೋದು, ಯಕ್ಷದೇವ ಇರ್ಬೋದು, ಯಕ್ಷ ಸಂಗಮ ಇರ್ಬೋದು, ಹಲವಾರು ಇಲ್ಲಿ ಯಕ್ಷಗಾನಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಆ ಪ್ರೋತ್ಸಾಹಕ್ಕೆ ಮುಖ್ಯ ಕಾರಣ ನೀವು ಯಕ್ಷಗಾನ ಪ್ರೇಮಿಗಳು. ನೀವು ಎಲ್ಲರೂ ಬಂದು ಯಕ್ಷಗಾನವನ್ನು ನೋಡಿದರೆ ಮಾತ್ರ ಆ ಯಕ್ಷಗಾನ ಆಡುವವನಿಗೂ ನೋಡುವವನಿಗೂ ಜನ ಇದ್ದರೆ ಮಾತ್ರ ಅದು ಒಳ್ಳೆಯದು. ವಿನಾಯಕ ಭಟ್ರು ಮೊದಲೊಮ್ಮೆ ಮೂಡುಬಿದ್ರೆಯಲ್ಲಿ ಇದ್ದರು, ನಂತರ ಅವರು ಪುತ್ತೂರಿಗೆ ಶಿಫ್ಟ್ ಆದರು. ಅಂಬಿಕಾ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾಗಿ ಪುತ್ತೂರಿಗೆ ಶಿಫ್ಟ್ ಆದರು. ಆದರೆ ಕೆಲವೇ ವರ್ಷಗಳಲ್ಲಿ ಮೂಡುಬಿದ್ರಿ ಮತ್ತೆ ಅವರನ್ನು ಕೈ ಬೀಸಿ ಕರೆಯಿತು. ಬಹುಶಃ ಅವರು ಇನ್ನೂ ಇಲ್ಲಿಂದ ಹೋಗುವುದಿಲ್ಲ, ಅವರು ಇಲ್ಲೇ ಇರ್ತಾರೆ, ಮನೆಯನ್ನು ಕಟ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಹಾಗೆ ನನಗೆ ಕರ್ನಾಟಕ ಬ್ಯಾಂಕಿನ ಬಗ್ಗೆ ಹೇಳಿದರು. ನಾನು ಇರುವವರೆಗೆ ಹೆಚ್ಚು ಕಡಿಮೆ ಸ್ವಲ್ಪವಾದರೂ ನಾನು ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೆ. ನಾನು ನಿವೃತ್ತಿ ಒಂದು 2 ವರ್ಷ ಆಯ್ತು. ಈಗ ಕರ್ನಾಟಕ ಬ್ಯಾಂಕಿನಲ್ಲಿ ಸ್ವಲ್ಪ ಮೇಲ್ಸ್ತರದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದೆ. ಹಾಗಾಗಿ ಈಗ ಹೆಚ್ಚಿನವರಿಗೆ ಈ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಆ ದೇವರು ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟು ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಅವರಿಗೂ ಕೂಡ ದೇವರೊಂದು ಬುದ್ಧಿ ಕೊಡಬೇಕು ಅವರಿಗೆ. ಒಂದು ಸಂಸ್ಥೆ, ಈಗ ಕರ್ನಾಟಕ ಬ್ಯಾಂಕ್ ಇರಲಿ ಯಾವುದೇ ಇರಲಿ, ಲಾಭ ಬಂದ ಹಣದ 2% ವಾರ್ಷಿಕವಾಗಿ ದಾನ ಕೊಡಬೇಕು ಇಂಥ ಕಲೆಗಳಿಗೆ. CSR ಅಂತ ನಾವೇನು ಹೇಳ್ತೇವೋ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳಿದರೆ ಅದನ್ನು ಕೊಡಬೇಕು. ಅದನ್ನು ಯಾವುದ್ಯಾವುದೋ ಕೊಡೋದಕ್ಕಿಂತ ನಮ್ಮಂಥ ಈ ಕಲೆಗಳನ್ನು ಬೆಳೆಸುವುದಕ್ಕೆ ಕೊಟ್ಟರೆ ನಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇನ್ನಷ್ಟು ಯಕ್ಷಗಾನ ಕಲೆಗಳು ಬೆಳೀತದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದೀರಿ, ಭಾಳ ಸಂತೋಷವಾಗ್ತದೆ. ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಒಂದು 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ. ತಮ್ಮ
ಮನದಾಳದ ಮಾತುಗಳಿಗಾಗಿ ಧನ್ಯವಾದಗಳು ಚಂದ್ರಶೇಖರ್ ಭಟ್ರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಏನಿದ್ದರೂ ನಾವು ಕೆಲಸಗಳನ್ನು ಮಾಡುವುದಕ್ಕೆ ನಾವು ಹೆಚ್ಚು ಒತ್ತು ಕೊಡುವವರು, ನಾವು ಮಾತಿಗಲ್ಲ. ಹಾಗಾಗಿ ನಮ್ಮ ಮೌನವೇ ಭೂಷಣ ಅಂತ ಹೇಳುವಂತಹ ಮಾತನ್ನು ಅವರು ದಿವಾಕರ ಶೆಟ್ಟರು ನಮ್ಮಂತೆ ಹೇಳಿದ್ದಾರೆ. ಹಾಗೆ ಅವರ ಮೌನವನ್ನು ಮಾನ್ಯತೆ ಮಾಡ್ತಾ ಮುಂದೆ ಶ್ರೀಪತಿ ಭಟ್ರು 2 ಮಾತುಗಳು ನಮ್ಮನ್ನು ಉದ್ದೇಶಿಸಿ ನಮ್ಮ ಸಂಸ್ಥೆಗೆ ಹಾರೈಸಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಪ್ರಥಮ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರೂ ಆದಂಥ ತಲ್ಲೂರು ಶಿವರಾಮ್ ಶೆಟ್ಟಿಯವರೇ, ಈಗಾಗಲೇ ಸನ್ಮಾನಗೊಂಡಂಥ ಹಿರಿಯ ಕಲಾವಿದ ಕೊಳ್ತಿಗೆ ನಾರಾಯಣ ಗೌಡರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಶ್ರೀಯುತ ಚಂದ್ರಶೇಖರ್ ರಾಯರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಡಬಿದ್ರಿ ಘಟಕದ ಅಧ್ಯಕ್ಷರಾದಂಥ ದಿವಾಕರ ಶೆಟ್ಟಿಯವರೇ, ಹಾಗೆ ಜವನರಬೆದ್ರ ಫೌಂಡೇಶನ್ನ ಅಧ್ಯಕ್ಷರು ಅಂದರೆ ಅಮರಕೋಟೆ, ಸುಮಾರು ನಮ್ಮ ಈ ಒಂದು ಮೂಡಬಿದ್ರಿಯ ಆಸುಪಾಸಿನಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚು ಯೂನಿಟ್ ಏನು ರಕ್ತದಾನ ಕೊಡುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ, ಅಲ್ಲದೆ ನಮ್ಮ ಈಗಿನ ಪ್ರಧಾನಿಗಳ ಒಂದು ಏನು ಕನಸಿದೆಯೋ ಸ್ವಚ್ಛ ಭಾರತ, ಆ ಸ್ವಚ್ಛ ಭಾರತದ ಕಲ್ಪನೆಯನ್ನು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಇಡೀ ನಮ್ಮ ಮೂಡಬಿದ್ರಿ ತಾಲೂಕಿನಲ್ಲಿ ಅಷ್ಟೊಂದು ಸಾಧನೆ ಮಾಡಿ ಆ ಸ್ವಚ್ಛತೆಗೆ ಒಂದು ಶ್ರೇಷ್ಠತೆಯನ್ನು ಕೊಟ್ಟಂಥ ಒಂದು ಸಂಘಟನೆ ಅಮರಕೋಟೆಯವರದು ಅಂತ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಮರಕೋಟೆಯವರೇ, ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನನ್ನ ಬಹಳ ಆತ್ಮೀಯ ಮಿತ್ರರು ಆದಂಥ ಧರ್ಮಸ್ಥಳದ ಭುಜಬಲಿಯವರೇ, ಹಾಗೆ ಸುಧಾಕರ ತಂತ್ರಿಯವರು. ಈ ಒಂದು ಮೂಡಬಿದ್ರಿಯಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ಮೂಡಬಿದ್ರಿ ಇತ್ತೀಚಿನ ದಶಕಗಳಲ್ಲಿ ಬಹಳಷ್ಟು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಯಕ್ಷಗಾನದ ಕಲೆ ಇರ್ಬೋದು, ಇನ್ನು ಇತರ ಎಲ್ಲ ಕಲೆಗಳಿಗೂ ಭಾಳಷ್ಟು ಒಂದು ಶ್ರೇಷ್ಠತೆಯನ್ನು ಕೊಡುವಂಥ ಒಂದು ಕೇಂದ್ರೀಕೃತ ಸ್ಥಳವಾಗಿ ಇವತ್ತು ಮೂಡಬಿದ್ರಿ ಬರ್ತಾ ಇದೆ. ಅದರಲ್ಲಿ ಒಂದನೇದಾಗಿ ಡಾಕ್ಟರ್ ಮೋಹನ್ ಆಳ್ವರು, ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರ ಒಂದು ಕಾಲೇಜಿನಲ್ಲಿ ಯಕ್ಷಗಾನಕ್ಕೂ ಕೂಡ ಆ ದೀಂಕಿಟ ಯಕ್ಷಗಾನ ಅಕಾಡೆಮಿಯ ಮುಖಾಂತರ ಸಾವಿರಾರು ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನು ಕೊಟ್ಟು ಆ ಮುಖೇನ ನಮ್ಮ ಸಮಾಜದಲ್ಲಿ ಯಕ್ಷಗಾನಕ್ಕೂ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ಇದೆ ಎಂಬುದನ್ನು ತೋರಿಸಿಕೊಡುವಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಡಾಕ್ಟರ್ ಮೋಹನ್ ಆಳ್ವರ ಒಂದು ವಿದ್ಯಾಸಂಸ್ಥೆಯಿಂದಾಗಿ ಇವತ್ತು ನಮ್ಮ ಮೂಡಬಿದ್ರಿ ಒಂದು ಉತ್ತಮ ಒಂದು ಏನಂದರೆ ಹೇಳಿದರೆ ಇಡೀ ಮೂಡಬಿದ್ರಿ ತಾಲೂಕು ಇವತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣಕರ್ತರು ಡಾಕ್ಟರ್ ಮೋಹನ್ ಆಳ್ವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಸುಮಾರು 25,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಪಡೆಯುವುದರ ಜೊತೆಗೆ 4,000ಕ್ಕಿಂತಲೂ ಹೆಚ್ಚಿನ ಅಲ್ಲಿ ವ್ಯಕ್ತಿಗಳು ಕಾರ್ಮಿಕರಾಗಿ ಅಥವಾ ಅಧ್ಯಾಪಕರಾಗಿ ಲೆಕ್ಚರಾಗಿ ಇರುವಂಥ ಒಂದು ಬಹುದೊಡ್ಡ ಸಂಸ್ಥೆ ಇಲ್ಲಿ ಇದ್ದದ್ರಿಂದ ಮೂಡಬಿದ್ರಿಯಲ್ಲಿ ಇಂತಹ ಒಳ್ಳೆಯ ಅವಕಾಶಗಳು ಇವತ್ತು ಎಲ್ರಿಗೂ ಸಿಗ್ತಾಯಿದೆ. ಅದರಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಇಲ್ಲಿಯ ಶ್ರೀಯುತ ಸುಧಾಕರ ಡಾಕ್ಟ್ರು ಯೋಗಿ ಶ್ರೀ ಸುಧಾಕರ್ ತಂತ್ರಿಯವರು ಕೆಲವೊಂದು ಸಮಯದಿಂದ ಈ ಒಂದು ತಮ್ಮ ಈ ಒಂದು ಜ್ಯೋತಿಷಾಲದ ಈ ದುರ್ಗಾ ನಿಲಯದಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 1 ತಿಂಗಳ ಹಿಂದೆ ಈ ಒಂದು ಇವತ್ತು ಬೆಳಿಗ್ಗೆ ಪ್ರಸ್ತುತಪಡಿಸಿದಂಥ ರುದ್ರಾಕ್ಷಿ ಮಹಿಮೆ ಪಂಚಮುಖಿ ರುದ್ರಾಕ್ಷಿಯ ಬಗ್ಗೆ ಅವರೇ ಸ್ವತಃ ಕಥೆಯನ್ನು ಬರೆದು ಇವತ್ತು ಇಲ್ಲಿ ಪ್ರದರ್ಶನಗೊಂಡಿದೆ ಬೆಳಿಗ್ಗೆ. ಅದು
ಮೂಡಬಿದ್ರಿಯ ಒಂದು ಶಿವಕುಮಾರ್ ಅವರ ಒಂದು ಮಕ್ಕಳ ತಂಡದಿಂದ ಆ ಯಕ್ಷಗಾನ ಪ್ರಥಮ ಪ್ರಯೋಗ ಇವತ್ತು ಆಗಿದೆ, ಒಳ್ಳೆಯ ಉತ್ತಮ ರೀತಿಯಲ್ಲಿ ಆಗಿದೆ. ಅದಕ್ಕೆ ಕಾರಣಕರ್ತರು ಶ್ರೀಯುತ ಸುಧಾಕರ ತಂತ್ರಿಯವರ ಜೊತೆಗೆ ನಮ್ಮ ವಿನಾಯಕ ಭಟ್ ಗಾಳಿಮನೆಯವರು. ಈಗಾಗಲೇ ಅವರ ಬಗ್ಗೆ ಎಲ್ಲ ಚಂದ್ರಶೇಖರ್ ರಾಯರು ಹೇಳಿದರು. ಇಲ್ಲಿ ಮೂಡುಬಿದಿರೆಯಲ್ಲಿ ಇದ್ದರು, ಇಂಥ ಒಳ್ಳೆಯ ಸಂಘಟನೆಯನ್ನು ಮಾಡ್ತಾಯಿದ್ರು. ಯಕ್ಷಗಾನ ತಾಳಮದ್ದಲೇನು ಕೂಡ ಸ್ವಾತಂತ್ರ್ಯೋತ್ಸವ ತಾಳಮದ್ದಲೆ ಅಂತ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಏನೋ ಒಮ್ಮೆ ಪುತ್ತೂರಿಗೆ ಹೋದರು. ಪುತ್ತೂರಿಗೆ ಹೋಗಿ ಪುನರಪಿ ಮೂಡುಬಿದಿರೆಗೆ ಅವರನ್ನು ಕೈ ಬೀಸಿ ಮೂಡುಬಿದಿರೆಗೆ ಕರೆಯಿತು. ಅದನಂತರ ಈಗ ಬಹಳಷ್ಟು ಯಕ್ಷಗಾನದ ಬಗ್ಗೆ ಇಂತಹ ಕಾರ್ಯಕ್ರಮಗಳಿಗೆ ಅವರು ತೊಡಗಿಸಿಕೊಂಡು ಈ ಭಾಗದ ಸುಧಾಕರ ತಂತ್ರಿಯವರ ಜೊತೆ ಸೇರಿಕೊಂಡು ಭಾಳಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಶ್ರೀಯುತ ವಿನಾಯಕ ಭಟ್ ಗಾಳಿಮನೆಯವರು ಮೊನ್ನೆ ತಾನೇ ಇದೇ ವೇದಿಕೆಯಲ್ಲಿ ಒಂದು ಬಹಳ ಶ್ರೇಷ್ಠವಾದ ಯಕ್ಷಗಾನ ತಾಳಮದ್ದಲೆ, ಅದು ಭಾಳ ಅಪರೂಪದ್ದು, ಕವಿರತ್ನ ಕಾಳಿದಾಸ. ಆ ಒಂದು ತಾಳಮದ್ದಲೆ ಇಲ್ಲಿ ನಡೆದದ್ದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಬಾರದೇ ಇದ್ದವರಿಗೆಲ್ಲ ಇಲ್ಲಿಯ ವಿಚಾರವನ್ನು ತಿಳ್ಕೊಂಡು ಅಯ್ಯೋ ದೇವರು ಅಷ್ಟು ಒಳ್ಳೆಯ ಕಾರ್ಯಕ್ರಮ ಆಯಿತು, ನಮಗೆ ಸಹ ಗೊತ್ತೇ ಆಗಲಿಲ್ಲ ಅದು ಎಲ್ಲಿ ಸಂಪಿಗೆ, ಅದು ಎಲ್ಲಿ ದುರ್ಗಾಲಯ, ಅಂದರೆ ಆ ಥರ ಇಲ್ಲಿ ಹೆಚ್ಚು ಜನರಿಗೆ ಇಲ್ಲಿ ಬಂದು ಪರಿಚಯ ಇಲ್ಲ. ಈಗಾಗಲೇ ಕೆಲವೊಂದು ಕಾರ್ಯಕ್ರಮ ಮಾಡುವ ಮುಖೇನ ಸುಧಾಕರ ತಂತ್ರಿಯವರ ಕೀರ್ತಿ ಈಗ ಬೆಳಗಲಿಕ್ಕೆ ಪ್ರಾರಂಭ ಆಗಿದೆ. ನಮ್ಮ ಮೂಡುಬಿದಿರೆಯಲ್ಲಿ ಸಮಾಜ ಮಂದಿರದಲ್ಲಿ ಸುಮಾರು 6 ದಶಕಗಳಿಂದ ಒಂದು ಕೇಂದ್ರ ಸ್ಥಳವಾಗಿ ಮೂಡುಬಿದಿರೆಯಲ್ಲಿ ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಒಂದು ಉತ್ತಮ ಒಂದು ವೇದಿಕೆ ಆಗಿತ್ತು. ಅದೇ ಪ್ರಕಾರ ಆಲಂಗಾರನ ಮೂಡುಬಿದಿರೆಯಲ್ಲಿ ಆಲಂಗಾರ ಈಶ್ವರ ಭಟ್ರ ಮನೆಯಲ್ಲಿ ಕೂಡ ಮೊನ್ನೆ ತಾನೇ ಕಳೆದ ವಾರ 10 ದಿವಸಗಳ ಕಾಲ ಕಾರ್ಯಕ್ರಮ, 7 ದಿವಸ ಮಹಾಭಾರತ ಪ್ರವಚನ, ಅದರ ಜೊತೆಗೆ ಯಕ್ಷಗಾನ, ಸಂಗೀತ, ನೃತ್ಯ, ಭರತನಾಟ್ಯ ಎಲ್ಲದಕ್ಕೂ ಸಾಂಸ್ಕೃತಿಕವಾಗಿ ಒಂದು ಒಳ್ಳೆಯ ಒಂದು ಸ್ಥಳ. ಅದೇ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಸಂಪಿಗೆಯ ಈ ಒಂದು ಸ್ಥಳದಲ್ಲಿ ಕೂಡ ಇನ್ನು ಮುಂದಕ್ಕೆ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇವತ್ತು ಸನ್ಮಾನಗೊಂಡಂಥ ಕೊಳ್ತಿಗೆ ನಾರಾಯಣಗೌಡರು ಇವತ್ತು ಸನ್ಮಾನಗೊಂಡಿದ್ದಾರೆ. ಅವರು ಮುಂದಿನ ದಿವಸಗಳಲ್ಲಿಯೂ ಕೂಡ ಇನ್ನೂ ಹಲವಾರು ಸನ್ಮಾನದ ಜೊತೆಗೆ ಸುಖ ಶಾಂತಿ ಅವರಿಗೆ ಸಂವತ್ಸರ ಆರೋಗ್ಯಪೂರ್ಣವಾದಂಥ ಕೀರ್ತಿ ಬರುವಂಥ ಒಂದು ಆರೋಗ್ಯ ಸಿಗಲಿ ಎಂದು ಅವರಿಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಮೂಡಬಿದ್ರಿಯ ಚಾರು ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ರಾತ್ರಿವರೆಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಂತಹ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟೇನು ಸುಲಭ ಇಲ್ಲ. ನಮಗೇನು ಬಂದು 1 ಗಂಟೆ 2 ಗಂಟೆ ಬಂದು ಕೂತ್ಕೊಂಡು ಹೋಗುವಂಥ ಅದೊಂದು ದೊಡ್ಡ ಕೆಲಸ ಅಲ್ಲ. ಆದರೆ ಇಂಥ ಸಂಘಟನೆ ಮುಖಾಂತರ ಇಂಥ ಒಂದು ಯೋಗ್ಯವಾದ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳಷ್ಟು ಶ್ರಮ ಪಡಬೇಕಾಗ್ತದೆ, ಭಾಳಷ್ಟು ದಿವಸದ ತಯಾರಿಗಳು ಬೇಕು. ಅದರಲ್ಲಿ ಸುಧಾಕರ ತಂತ್ರಿಯವರು ಹಾಗೂ ವಿನಾಯಕ ಭಟ್ ಗಾಳಿಮನೆಯವರು ಭಾಳಷ್ಟು ಶ್ರಮ ವಹಿಸಿ ಇಂಥ ಒಂದು ಒಳ್ಳೆಯ ಯೋಗ್ಯವಾದ ಕೆಲಸವನ್ನು ನೀವು ಮಾಡಿದ್ದೀರಿ. ಮುಂದಕ್ಕೂ ಕೂಡ ವರ್ಷಂಪ್ರತಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಸಮಾರಂಭ ಇಲ್ಲಿ ಈ ವೇದಿಕೆಯಲ್ಲಿ ನಡೆಯಲಿ. ಈ ಸುಧಾಕರ ತಂತ್ರಿಯವರ ಈ ಒಂದು ಭಾಗದ ಈ ಕೇಂದ್ರ ಸ್ಥಳವಾದಂಥ ಇದು ಒಂದು ಸರಸ್ವತಿಯ ಸದನವಾಗಿ ಮುಂದೆ ಬರಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಲು ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮಂತಹ ಹಿರಿಯರ ಮಾರ್ಗದರ್ಶನ ನಮ್ಮ ಸಂಸ್ಥೆಯ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೇಳ್ತಾ, ಯಕ್ಷಗಾನ ಎಂಬುದು ಎಲ್ಲರೂ ಹೇಳ್ತಾರೆ, ಈಗ ಹೆಚ್ಚು ಹುಡುಗರು ಬರ್ತಾ ಇಲ್ಲ, ಯುವಕರು ಬರ್ತಾ ಇಲ್ಲ ಯಕ್ಷಗಾನಕ್ಕೆ, ಅವರು ಯಕ್ಷಗಾನಕ್ಕೆ ಬರುವಾಗೆ ಆಗಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಜವನೇರ್ ಬೆದ್ರ ಆ ಯುವ ಪ್ರತಿನಿಧಿಯಾಗಿ ನಮ್ಮೊಂದಿಗೆ ಇವತ್ತಿದ್ದಾರೆ ಅಮರ್ಕೋಟೆಯವರು. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಆಮ್ನೆಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಸಂಸ್ಥೆಯ ಪ್ರಥಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಡಾಕ್ಟರ್ ತಲ್ಲೂರು
ಶಿವರಾಮ್ ಶೆಟ್ರೆ, ಇಂದು ಈ ಸಭೆಯಲ್ಲಿ ಸನ್ಮಾನವನ್ನು ಪಡೆದುಕೊಂಡಂತಹ ಹಿರಿಯ ಯಕ್ಷಗಾನ ಕಲಾವಿದರಾದಂಥ ಕೊಳ್ತಿಗೆ ನಾರಾಯಣ ಗೌಡ್ರೆ, ಯುವಕರಿಗೂ ಹಾಗೂ ಸಂಸ್ಕೃತಿಗೂ ಪ್ರೋತ್ಸಾಹ ನಿರಂತರವಾಗಿ ನೀಡುವಂತಹ ಶ್ರೀಪತಿ ಭಟ್ರೆ ಅವರು ಯುವಕರಿಗೆ ಪ್ರೋತ್ಸಾಹ ನೀಡುವುದ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗ ನಾವು ನಮ್ಮ ಸಂಘಟನೆ ನಡೆಸುವಂಥ ಕೆಲಸವನ್ನು ಅವರು ಪ್ರತಿ ವೇದಿಕೆಯಲ್ಲಿ ಅದನ್ನು ಪ್ರೋತ್ಸಾಹವನ್ನು ನೀಡ್ತಾರೆ. ಅಂಥ ಪ್ರೋತ್ಸಾಹ ನಮಗೆ 10,000 ಅಲ್ಲ, ಇನ್ನಷ್ಟು ರಕ್ತ ಯಾರಿಗೆ ಬೇಕು ಅವರಿಗೆ ಕೊಡುವಲ್ಲಿ ನಮಗೆ ಇನ್ನೂ ಶಕ್ತಿ ಕೊಡ್ತದೆ. ಹಾಗಾಗಿ ಅವರಿಗೂ ಗೌರವಿಸುತ್ತಾ, ವೇದಿಕೆಯಲ್ಲಿರುವಂತಹ ಶ್ರೀ ಬಿ ಚಂದ್ರಶೇಖರ ರಾವ್ ಅವರೇ, ದೇವಕರ್ ಶೆಟ್ಟಿ ಖಂಡಿಗ ಅವರೇ, ಭುಜಬಲಿ ಅವರೇ, ಭಾಳ ಸಂತೋಷ ಆಗ್ತದೆ. ನಾನು ಯಕ್ಷಗಾನದ ಇಂಥ ವೇದಿಕೆಗಳಿಗೆ ನಾನು ಭಾಳಷ್ಟು ಹೋಗಲಿಲ್ಲ. ಯಾಕಂತ ಹೇಳಿದರೆ ನನಗೆ 3 ವಿಚಾರದಲ್ಲಿ ತುಂಬ ಭಯ ಆಗ್ತದೆ. ಒಂದು, ಗುರುಗಳ ಎದುರು ಮಾತಾಡಲಿಕ್ಕೆ, ಇನ್ನೊಂದು ಹಿರಿಯರು ಹಾಗೂ ಮಾತಾಪಿತೃರ ಎದುರು ಮಾತಾಡಲಿಕ್ಕೆ, ಮತ್ತು ಇನ್ನೊಂದು ವಿಪ್ರರು ಹಾಗೂ ಯಕ್ಷಗಾನ ಗೊತ್ತಿದ್ದವರ ಬಗ್ಗೆ, ಯಕ್ಷಗಾನ ತಿಳ್ಕೊಂಡವರ ಎದುರು ಮಾತಾಡಲಿಕ್ಕೆ ತುಂಬ ಭಯ ಆಗುತ್ತೆ. ನಾನು ಎಲ್ಲಿಯ ತಪ್ಪಿ ಬೀಳ್ತೇನೆ ಹೇಳುವಂಥದ್ದು. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯೋಗಿ ಸುಧಾಕರ್ ಅವರು ನನ್ನನ್ನು ಮಿತ್ರರಂತ ಕರೆದ್ರು. ಅವರು 5 ವರ್ಷಗಳ ಹಿಂದೆ ಕೋವಿಡ್ನ ಸಂದರ್ಭದಲ್ಲಿ ನಾವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭೇಟಿಯಾದೆವು. ಅಲ್ಲಿ ಅವರಿಂದ ಅನೇಕ ದೇವಿ ಮಹಾತ್ಮೆಯ ಚಿಂತನೆ ಇರಲಿ, ಬೇರೆ ಬೇರೆ ಪೌರಾಣಿಕ ಚಿಂತನೆ ಇರಲಿ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳನ್ನು ನಾನು ಕಲ್ತಿದ್ದೇನೆ. ಹಾಗೆ ಅವರನ್ನು ನಾನು ಗುರು ಅಂತ ಕರಿಬೋದು. ನಿನ್ನೆ ಮೊನ್ನೆ ಕೂಡ ಬೇರೆ ನಾಗಾರಾಧನೆ ವಿಚಾರದಲ್ಲೂ ನಾವು ಮಾತಾಡಿದ್ದೇವೆ. ಹಾಗಾಗಿ ಪ್ರತಿಯೊಂದು ನನಗೆ ಬಂದಂಥ ಒಂದು ದ್ವಂದ್ವ ಇದ್ದಾಗ ಅವರಿಗೆ ಕರೆ ಮಾಡಿ ಕೇಳಿದ್ದು ಸಹ ಇದೆ. ಹಾಗಾಗಿ ಅವರು ತುಂಬ ಸತಿ ನನಗೆ ಇಲ್ಲಿ ಕರೆದಿದ್ರು ಬನ್ನಿ ಅಂತೇಳಿ. ಆದರೆ ತಾಯಿಯ ಅನುಗ್ರಹದಿಂದ ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಆಯಿತು. ಹಾಗಾಗಿ ನಿಮಗೆ ಧನ್ಯವಾದಗಳು ತಂತ್ರಿಗಳೇ. ಹಾಗೆ ನಮ್ಮ ವಿನಾಯಕ್ ಗಾಳಿಮನೆಯವರು, ನಮ್ಮ ಸಂಘಟನೆಯಿಂದ ಧಾರ್ಮಿಕ ವಿಚಾರಧಾರೆಗಳು ಹಾಗೂ ಸನಾತನ ಪರಂಪರೆಯನ್ನು ಉಳಿಸುವಿಕೆಗಾಗಿ ಏನಾದರೂ ಕೆಲಸಗಳನ್ನು ಮಾಡಬೇಕು ಹೇಳುವ ಉದ್ದೇಶದಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಾವು ಹಾಗೂ ಅಲ್ಲಿಯ ಇತಿಹಾಸವನ್ನು ಜನರಿಗೆ ಗೊತ್ತು ಮಾಡಬೇಕು. ಸಾವಿರಾರು ವರ್ಷದ ಇತಿಹಾಸ ಇರುವಂಥ ದೇಗುಲ ಮೂಡುಬಿದಿರೆ ಜನರಿಗೆ ಅದು ಏನಂತ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದ ಕಾರಣ ಅಲ್ಲಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಬೇಕು ಹೇಳುವ ಉದ್ದೇಶದಿಂದ ನಾನು ವೆಂಕಟರಮಣ ಕೆರೆಗದ್ದೆ ಅವರ ಹತ್ರ ಮಾತಾಡಿದಾಗ ನನಗೆ ಇದಕ್ಕೆ ಸೂಕ್ತವಾದ ವ್ಯಕ್ತಿ ನಮ್ಮ ವಿನಾಯಕ್ ಭಟ್ ಗಾಳಿಮನೆಯವರಂತ ಅವರು ತಿಳಿಸಿದಾಗ ಅವರ ಜೊತೆ ಮಾತಾಡಿ, ದೇವಸ್ಥಾನದ ಪ್ರಮುಖರ ಜೊತೆ ಮಾತಾಡಿ ನಾವೊಂದು ಉತ್ತಮವಾದಂಥ ಅಭಿಯಾನವನ್ನು, ಭಗವದ್ಗೀತೆ ಅಭಿಯಾನವನ್ನು ಮಾಡಿದ್ದೇವೆ. ಅದಕ್ಕೆ ಸಂಪೂರ್ಣವಾದಂಥ ಪ್ರೋತ್ಸಾಹವನ್ನು ಅದನ್ನು ನಡೆಸಿಕೊಟ್ಟಂತಹ ವಿನಾಯಕ್ ಭಟ್ರವರು ನಮ್ಮ ಜೊತೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಜೊತೆ ಮಾಡ್ತಾರೆ ಹೇಳಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟದ ಕಾರಣ ಇವತ್ತು ಅವರು ಕರೆದಂಥ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯಿತು. ಹಾಗಾಗಿ ಅವರಿಗೂ ಧನ್ಯವಾದ ನನ್ನ ಕಡೆಯಿಂದ. ಈ ಒಂದು ಸಂದರ್ಭದಲ್ಲಿ ಯುವ ಜನತೆಯಲ್ಲಿ ಯಕ್ಷಗಾನದ ಚಿಂತನೆ ಈಗಾಗಲೇ ಜಾಗೃತಿಯನ್ನು ತಾವೆಲ್ಲರೂ ಮಾಡಿದ್ದೀರಿ. ತುಂಬ ಲೆಕ್ಕಕ್ಕೆ ಸೀಮಿತವಾದಷ್ಟೇ ತಂಡಗಳಿತ್ತು. ಈಗ ಇವ್ರು ಹೇಳಿದಾಗ 18 ತಂಡದ ಹತ್ರ ಮೂಡುಬಿದ್ರೆಯಲ್ಲಿ ಯಕ್ಷ ಬಳಗಗಳು ಬರ್ತಾ ಇದೆ. ಹಾಗಾಗಿ ನಿಮ್ಮ ಸಾಧನೆಗಳು, ನೀವು ದಾರೆ ಎಳೆದಂಥ ಯಕ್ಷಗಾನಕ್ಕೆ ದಾರೆ ಎಳೆದಂಥ ಎಲ್ಲ ಒಂದು ಕಷ್ಟ ಕಾರ್ಪಣ್ಯ ಹಾಗೂ ಎಲ್ಲ ವಿಚಾರಗಳು ಇವತ್ತಿನ ಈ ಒಂದು ಗುರಿ ತಲುಪಿದೆ ಯಕ್ಷಗಾನ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತಾ, ಮಾತು ಸ್ವಲ್ಪ ತಪ್ಪಾಗಿದ್ರು ವಿಳಂಬ ಆಗಿದ್ರು ಕ್ಷಮಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಯಾವಾಗಲೂ ದೇಶದ ಸಂಸ್ಕೃತಿ ಇರ್ಬೋದು ಅಥವಾ ದೇಶದ ಎಲ್ಲ ವಿಚಾರಗಳಿರ್ಬೋದು, ಯುವಶಕ್ತಿ ಜಾಗೃತಿ ಆದಾಗ ಅದು ಮುಂದೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ. ಅಂತಹ ಯುವ ಜಾಗೃತಿಯನ್ನು ಮೂಡಿಸ್ತಿರುವಂತಹ ಅಮರಕೋಟೆಯವರು ನಮ್ಮನಿಗೆ ಒಂದು ಒಳ್ಳೆಯ ನುಡಿಗಳನ್ನಾಡಿದ್ದಾರೆ. ನಿಮ್ಮ ಈ ರೀತಿಯ ಕೆಲಸಗಳಲ್ಲಿ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗವೂ ಕೂಡ ನಾವು ಯಾವ ರೀತಿ ಅದನ್ನು ಬಳಸಿಕೊಳ್ಬೇಕು, ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತೇಳೋ ಮಾತನ್ನು ಹೇಳ್ತಾ ಮುಂದೆ ಅಧ್ಯಕ್ಷೀಯ ನುಡಿಗಳಿಗಾಗಿ ತಲ್ಲೂರು ಶಿವರಾಮ್ ಶೆಟ್ರು.
ಸ್ಥಳೀಯ ದುರ್ಗಾಪರಮೇಶ್ವರನ ಸ್ಮರಿಸುತ್ತಾ, ಶ್ರೀ ಕೃಷ್ಣಮುಖ್ಯ ಪುರಾಣ ಸ್ಮರಿಸುತ್ತಾ, ಆಮನೆಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಪ್ರಥಮ ವಾರ್ಷಿಕೋತ್ಸವ ಆಟ ಕೂಟ ನಾಟ್ಯ ಸಮಾರಾಧನೆ ಮತ್ತು ಪಂಚಮುಖಿ ರುದ್ರಾಕ್ಷಿ ಮಹಾತ್ಮಂ ಇದರ ಪ್ರಥಮ ವರ್ಷದ ಈ ಕಾರ್ಯಕ್ರಮಕ್ಕೆ ಇಂದು ಮಾನನೀಯ ಶ್ರೀಪತಿ ಕಲಾಪೋಷಕರು ಮಾಲಕರು ಧನಲಕ್ಷ್ಮಿ ಗೇರುಬೀಜ ಉದ್ಯಮಿ ಮಾನನೀಯ ಶ್ರೀಪತಿ ಭಟ್ರೆ, ಅಧ್ಯಕ್ಷರು ನಮನ ಸೌಹಾರ್ದ ಸಹಕಾರಿ ಸಂಘ ಕಲಾಪೋಷಕರು ನಿವೃತ್ತ GM ಕರ್ನಾಟಕ ಬ್ಯಾಂಕ್ ಚಂದ್ರಶೇಖರ ರಾಯರೇ ಮತ್ತು ಮುಜಬಲಿ ಧರ್ಮಸ್ಥಳದವರೇ, ದಿವಾಕರ್ ಶೆಟ್ಟಿ ಖಂಡಿಗೆಯವರೇ, ಅಮರ್ಕೋಟೆಯವರೇ ಮತ್ತು ಇಲ್ಲಿ ಸನ್ಮಾನಗೊಂಡಿರುವ ಕೊಲ್ತಿ ನಾರಾಯಣಗೌಡ್ರೆ ಮತ್ತು ಇದನ್ನೆಲ್ಲ ಸಂಯೋಜನೆಗಳು ಮಾಡಿರುವ ಜ್ಯೋತಿಷ್ಶಾಸ್ತ್ರ ಪಾರಂಗತರು, ಪುರೋಹಿತರು, ಕವಿಗಳು, ಗೌರವ ಸಲಹೆಗಾರರು, ಆಮ್ನೆ ಯಕ್ಷ ಸಂಸ್ಕೃತಿ ಬಳಗದ ಗಾಳಿಮನೆ ಡಾಕ್ಟರ್ ಯೋಗಿ P. ಸುಧಾಕರ್ ತಂತ್ರಿಯವರೇ ಮತ್ತು ಇದಕ್ಕೆಲ್ಲ ಮೂಲ ಕಾರಣಕರ್ತರಾದ ನಮ್ಮ ವಿನಾಯಕ ಭಟ್ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಬರುವ ಕಲಾಭಿಮಾನಿಗಳು. ನಾನು ಏನು ಮಾತಾಡೋದು ಹೇಳಿ, ಎಲ್ಲ ಮಾತಾಡಿದ್ದಾರೆ. ಪ್ರತಿಯೊಂದು ವಿಷಯವನ್ನು ಕೂಡ ಮಾತಾಡಿ ಬಿಟ್ಟಾಯ್ತು, ಇನ್ನೇನು ಮಾತಾಡಲಿಕ್ಕಿಲ್ಲ. ಆದರೆ ಒಂದು ಅದ್ಭುತ ಸಂಗತಿ ಅಂದರೆ ಇಲ್ಲಿ ಇವರು ಹೇಳ್ತಾರೆ ಆಟ ಕೂಟ ನಾಟ್ಯ ಸಮಾರಾಧನೆ. ಈ ಕೂಟ ಪ್ರಾರಂಭದಲ್ಲಿ ಅವರು ವಿದ್ಯಾವಂತರೇ ಇರ್ಬೋದು, ದೊಡ್ಡ ಕುಟುಂಬದಲ್ಲಿ ಅಥವಾ ಗುತ್ತಿನ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ಕೂಟ ಪ್ರಾರಂಭವಾಯಿತು. ಕೂಟ ಪ್ರಾರಂಭ ಆಗ್ತಾ ಆಗ್ತಾ ಅದರಲ್ಲಿ ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರೆಲ್ಲ ಇದ್ದಾರೆ. ಹೋಗ್ತಾ ಹೋಗ್ತಾ ಹೋಗ್ತಿರುವಾಗ ಅದು ಆಟ ಆಯಿತು. ಆಟ ಮುಂದೆ ಅದಕ್ಕೆ ಬೇಕಾದ ಸುರಿಗೆ ಏನೂ ಇಲ್ಲದೆ ಆ ಪಾತ್ರಧಾರಿ ಸುಮ್ಮನೆ ಮಾಡ್ತಾಯಿದ್ರು. ಕಡೆಗೆ ಅದಕ್ಕೆ ಬೇಕಾದ ವೇಷಭೂಷಣವನ್ನು ಬೇರೆ ಮಾಡಿ ಆಟ ಮಾಡ್ತಾ ಬಂದರು. ಕಡೆಗೆ ಆಟ ಬೆಳೀತಾ ಹೋಗುವಾಗ ಎಲ್ಲ ದೊಡ್ಡ ದೊಡ್ಡ ಮಂಡೆ ಸೇರಿಕೊಂಡು ಅದನ್ನು ದೇವಸ್ಥಾನಕ್ಕೆ ಬಯಲಾಟ ರೂಪದಲ್ಲಿ ದೇವರ ಸೇವೆಗೋಸ್ಕರಾಗಿಟ್ಟರು. ದೇವ ಸೇವೆ ಅಂದರೆ ಇವತ್ತು ದೇವ ಸೇವೆಗೆ ಈ ಅವರು ಆದ್ಯ ಹಿರಿಯರು ಆ ಒಂದು ತಲೆ ಓಡಿಸಿದ ಇವತ್ತು ದೇವರ ಸೇವೆ, ದೇವರ ಇನ್ಕಮ್ ಆಯಿತು, ದೇವರ ಸೇವೆ ಆಯಿತು. ಆದರೆ ಬೆಳಕು, ದೇವರಿಗೆ ಬೆಳಕು ತೋರಿಸ್ತೇವೆ ಅಂತ ವರ್ಷವಿಡೀ ಒಂದು ದಿವಸ ರಾತ್ರಿ ಇಡೀ ಬೆಳಕು ತೋರಿಸ್ತೇನೆ. ಈಗ ಬೆಳಕಾಗಿ ದೀಪ ತೋರಿಸ್ತಾ ಇದ್ದಾರೆ ಅಲ್ವಾ, ದೀಪ. ಆ ಕಾಲದಲ್ಲಿ ಬೆಳಕಿನ ದೊಂದಿ ಬೆಳಕಿನಲ್ಲಿ ಆಟ ಆಗ್ತಾಯಿತ್ತು. ಎಂದು ಆ ಸಂದರ್ಭದಲ್ಲಿ ಆ ಕಲಾವಿದರ ಬಾಯಿಯಲ್ಲಿ, ವಿದ್ಯೆ ಇಲ್ಲದ ಕಲಾವಿದರ ಬಾಯಿಯಲ್ಲಿ ಮುತ್ತಿನಂಥ ಮಾತು, ಅದ್ಭುತವಾದ ಜ್ಞಾನ ಭಂಡಾರವೇ ಹೊರಗೆ ಬರ್ತಾಯಿತ್ತು. ಈಗ ನಿಮ್ಮ ಮುಂದೆ ಕೊಲ್ತೀನಿ ನಾರಾಯಣಗೌಡರು ಎಂಥ ಮಾತಾಡಿದರು, ಎಂಥ ಅದ್ಭುತ ಜ್ಞಾನ ಭಂಡಾರ. ನಾವು ಹೇಳೋ ಜ್ಞಾನ ಭಂಡಾರ, ಅವ್ರ ಜ್ಞಾನ ಭಂಡಾರಕ್ಕೆ ನಾವು ಬೆಲೆ ಕೊಡಬೇಕು, ಅವರಿಗೆ ನಾವು ಗೌರವ ಕೊಡಬೇಕು. ನಾವೆಲ್ಲ ಮಾತಾಡೋಕ್ಕಿಂತ ಅವ್ರು ಮಾತಾಡಿದ್ದು ಅದ್ಭುತವಾದ ಜ್ಞಾನ ಭಂಡಾರ, ಎಂಥ ಒಂದು ಶಕ್ತಿಯುತವಾಗಿದೆ, ಎಷ್ಟು ತೂಕದ ಮಾತುಗಳು. ಅಂಥ ವ್ಯಕ್ತಿಗಳು ಅವರ ಬಾಯಿಂದ ಬರಬೇಕಾದ್ರೆ ಅವರು ವಿದ್ವಾಂಸರು, ಅವರು ವಿದ್ವಾಂಸರು. ಏನೂ ವಿದ್ಯೆ ಇಲ್ಲದವರು ಇವತ್ತು ನಮ್ಮಲ್ಲಿ ವಿದ್ವಾಂಸರು ಹೋಗ್ತಾ ಇದ್ದೇವೆ. ಅವರಲ್ಲಿ ನಾವು ಇವರು ಅದ್ರ ಮೊದಲು ನಾನು ಇನ್ನೇ ಒಬ್ಬೊಂದು ಕಲಾವಿದ ಹೇಳ್ತಾ ಅವರು ಸಹಸ್ರನಾಮ ಹೇಳ್ತಾವ್ರು, ಏನು ಹೇಳ್ತಾರೆ ಗೊತ್ತಿಲ್ಲ, ಪಟ ಹೇಳ್ತಾ ಹೋದರು. ಅವಾಗ ನಾನು ಎಣಿಸೋದು ಅವರ ಮಂಡೇಲಿ ತಲೆಯಲ್ಲಿದ್ದದ ಬಾಯ್ಪಾಠ ಕಲ್ತದ್ದು ಏನಂತ ಗೊತ್ತಿಲ್ಲ. ಅದು ಎಂಥ ಒಂದು ಅದ್ಭುತ. ಅಲ್ಲಿ ಕೂಡ ನಾನು ನಿನ್ನೆ ಮೂಡಿಬಿದ್ದೆ ನೋಡೋ ನನಗೆ ಭಾಷೆ ಇರೋದು, ಇವರ ಮಂಡೇಲಿ ಏನಿದೆ, ತಲೆಯಲ್ಲಿ ಏನು ಓಡ್ತಾ ಇದೆ, ಅದು ಹೇಗೆ ಬಂತು ಅವರ ಬಾಯಲ್ಲಿ, ನಾನು ಆ ಥರ ಕೇಳ್ತೇನೆ. ಹಾಗೆ ಒಂದು ಅದ್ಭುತವಾದ ಶಕ್ತಿ, ವಿದ್ಯೆ ಕಲಿಬೇಕಂತಿಲ್ಲ, ಅವರ ಜ್ಞಾನ ಭಂಡಾರವೇ ಭಗವಂತ ಕೊಟ್ಟ ಆ ಸಿಟ್ಟಿ, ಆ ಜ್ಞಾನ ಭಂಡಾರಕ್ಕೆ ಅದಕ್ಕೆ ವಿದ್ಯೆ ಬೇಕಂತಿಲ್ಲ. ಕಲಿತಾ ಹೋಗ್ತಾ ಅದು ಜ್ಞಾನ ಭಂಡಾರ ವೃದ್ಧಿ ಆಗ್ತದೆ. ಹಾಗೆ ನಾನು ಎಲ್ಲ ಕಡೆಯಲ್ಲಿ ಸ್ವಲ್ಪ ಕಲಿತವರು ಬಾಯಲ್ಲಿ ಬರುವಂಥ ಮಾತುಗಳು ಇನ್ನು ಎಂಥ ಅದ್ಭುತ ಮಾತುಗಳು. ನಾವು ಪುರೋಹಿತರನ್ನು ಅವರು ಇವರನ್ನೆಲ್ಲ ಹೇಳಿದ ಕವಿಗಳನ್ನು ಎಂಥ ಅದಕ್ಕಿಂತ ಜಾಸ್ತಿ ವಿದ್ಯೆ ಅವರಲ್ಲಿದೆ. ಅಂತಹ ಕಲಾವಿದರು ನಶಿಸಿ ಹೋಗ್ತಾ ಇದ್ದಾರೆ. ಈಗ ವಿದ್ಯಾವಂತರು ಬರ್ತಾ ಇದ್ದಾರೆ, ಬುದ್ಧಿವಂತರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ಬೇಕಾದಷ್ಟು ಯಕ್ಷಗಾನಕ್ಕೆ ಸಂಪಾದನೆ ಸಿಗ್ತಾ ಇದೆ, ಏನು ಕೊರತೆ ಇಲ್ಲ. ಈಗ ಪ್ರತಿಯೊಂದಕ್ಕೂ ಪ್ಯಾಕೇಜ್ ರೂಪದಲ್ಲಿ ಬರ್ತಾ ಉಂಟು. ಭಾಗವತರು, ಚೆಂಡೆಯವರು, ಮದಲೆಯವರು ಪ್ಯಾಕೇಜ್, ಕಲಾವಿದರು ಇಷ್ಟು ಎಲ್ಲ ಈ ಥರ ಹೋಗಿ ಆ ಕಲೆಯನ್ನು ಗುಡ್ಡಿಗಾಗಿ ಹೋಗ್ತಾ ಇದೆ. ಕಲೆ, ಆ ಪುರಾಣದ ಕಥೆಗಳು
ಪಾರಂಪರಿಕವಾದ ಹಿಂದಿನ ಕಲೆ ಯಾವ ತಲತಲಾಂತ ಬಂದ ಕಲೆಯನ್ನು ನಶಿಸಿ ಹೋಗ್ತಾ ಇದೆ. ಅದು ಹೋಗಬಾರದು. ಏನು ಹೌದಲ್ಲ ನಾನು ಬನ್ನಿ ಏನು ಹೇಳಿ ಸರಿಯಲ್ಲ. ಹಿಂದಿನ ಕಲೆ ನಶಿತ ಹೋಗ್ತಾ ಇದೆ. ಆ ಕಲೆಯ ಉಳಿಯೋಕ್ಕೆ ಎಲ್ಲ ಕಾರ್ಯಕ್ರಮ ಆಗಬೇಕು. ಈಗ ಯುವಕರು ವಿನಾಯಕ ಭಟ್ರು ಒಂದು ಅದ್ಭುತವಾದ ಒಬ್ಬ ಕಲಾವಿದ, ಕವಿಗಳು, ಅವರದ್ದು ಅದ್ಭುತ ಶಕ್ತಿ ಜ್ಞಾನಶಕ್ತಿ ಭಂಡಾರ ಇದೆ. ಅದನ್ನು ಉಪಯೋಗಿಸಿಕೊಂಡು ಒಂದು ಇನ್ನೂ ಹೆಚ್ಚು ನಮ್ಮ ಜ್ಞಾನ ಭಂಡಾರ ನಮಗೆ ಬೇಕು, ಅದರಿಂದ ಉಪಯೋಗ ಆಗಬೇಕು. ಅದರಿಂದ ಸಾಮಾಜಿಕ ನಿಮ್ಮ ಕೊಡುಗೆ ಅಗತ್ಯ ಇದೆ. ಮುಂದೆ ಆ ಕೊಡುಗೆ ಜನರಿಗೆ ಕುಜಿಕ್ಲಿ ಅದೇ ಪ್ರಕಾರ ಹೋಗಬೇಕು. ಕಲೆ ಉಳಿಸುವ ಪ್ರಯತ್ನ ಮಾಡಬೇಕು. ನಾನು ಒಂದು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ, ಏನು ಕಲಾವಿದ ಕುಣಿತಾನೆ ಆ ಕುಣಿತ ಅವನ ಪಾತ್ರಕ್ಕೆ ಅದು ಅಗತ್ಯ ಉಂಟಾ? ಸುಮ್ಮನೆ ನಾವು ಕುಣಿತ ಅಂತ ಹೇಳಿಕೊಂಡು ನೀವು ಚಪ್ಪಲೆ ಹೊಡೆದ್ರೆ ಅದು ಅವನು ಹಾಳು ಮಾಡಿದಾಗ ಆಗ್ತದೆ. ನಾವನ್ನು ಹಾಳು ಮಾಡ್ತೇವೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅವನು ಬ್ರಾಹ್ಮಣ ಹಾಕಿದರೆ ರಾಮನು ಎಷ್ಟು ಕುಣಿಬಹುದು ಅಷ್ಟಕ್ಕೆ ಮಾತ್ರ ಸೀಮಿತ. ಸುಮ್ಮನೆ ರಾಮ ಬಂದುಕೊಂಡು ಇಡೀ ರಂಗಸ್ಥಳ ಉಡಿ ಮಾಡಿದರೆ ಅವನು ರಾಮ ಆಗೋದಿಲ್ಲ. ಪ್ರತಿಯೊಂದು ಕಲ್ಪನೆಯಲ್ಲಿ ಕೂಡ ನಾವು ಮನಸ್ಸಿನಲ್ಲಿ ನಾವು ಏನು ವೇಷ ಹಾಕ್ಕೊಂಡಿದ್ದೇವೆ, ನಾವು ಇವತ್ತು ನನ್ನ ಪಾತ್ರ ಯಾವುದು ಅಲ್ಲಿ ನಮ್ಮ ಕಲ್ಪನೆ ಇರ್ತದೆ. ನಾನಿವತ್ತು ಭೀಮನಾಗಿ ಬರ್ತೇನೆ, ಭೀಮನ ಪಾತ್ರ ಇದೇ ರೀತಿ ಇರಬೇಕು, ಅವ ಮನಸ್ಸಿನಲ್ಲಿ ಎಣಿಸಬೇಕು. ಭೀಮ ಅಂತ ಹೇಳಿಕೊಂಡು ರಂಗಸ್ಥಳ ಉಡಿ ಮಾಡೋದಲ್ಲ. ಭೀಮನ ಅದಕ್ಕೆ ಒಂದು ಪಾರಂಪರಿಕವಾದ ಭೀಮನ ಪಾತ್ರ, ಆ ಪಾತ್ರಕ್ಕೆ ಸರಿಯಾಗಿ ನಾವು ಹೋದರೆ ಅದು ಭೀಮನಾಗ್ತಾನೆ. ಅದಕ್ಕೆ ಕಲೆಗೆ ಅದನ್ನು ಈ ಕಲೆಯನ್ನು ಹಾಳು ಮಾಡುವುದು ನಾವು ಪ್ರೇಕ್ಷಕರು. ಅವ್ರು ಏನೇನೋ ಕುಣಿತಾರೆ, ಏನೇನೋ ಮಾತಾಡ್ತಾರೆ ಅನ್ನೋಕ್ಕೆ ನಾವು ಚಪ್ಪಲೆ ಹೊಡೆದು ನಾವೇ ಅವರನ್ನು ಹಾಳು ಮಾಡಲಿಕ್ಕೆ ಒಂದು ಕಾರಣ ನಾವೇ ಕಾರಣಕರ್ತರಾಗ್ತೇವೆ. ಹಾಗೆ ಅದಕ್ಕೆಲ್ಲ ಆಗಬಾರದು. ಮುಂದೆಯಲ್ಲಿ ಇವತ್ತು ನಮ್ಮ ಸುಧಾಕರ್ ತಂತಿಯವರು ನಿಜವಾಗಿ ಹೌದು, ನನಗೆ ಅವರ ಮೇಲೆ ಮೆಚ್ಚುಗೆ ಉಂಟು. ನಾನು ಮೊನ್ನೆ ಬರ್ತಾ ಇದ್ದೆ, ಕಿನ್ನಿಗಳಿಂದ ಕೇಳ್ತಾ ಬರುವಾಗ ಅವರು ಎಲ್ಲರಿಗೂ ಅವರ ಪರಿಚಯ ಇದೆ. ಎಲ್ಲಿಗೆ ಹೋಗೋದು ನೀವು? ಪುತ್ತಿಗೆಯಲ್ಲಿ ಅಲ್ಲಿ ಓಹೋ ಜ್ಯೋತಿಷರ ಮನೆಗ ಅಂದರೆ ಅದು ಏನೋ ಎಲ್ಲ ಕಡೆ ಕೇಳ್ತಾ ಮನೆಗ ಅಲ್ಲಿ ಹೇಳ್ತಾ ಬಂದು. ಹಾಗಾದರೆ ಇವರು ಒಳ್ಳೆಯ ಹೆಸರು ಮಾಡಿದ್ದಾರೆ. ಇವರ ಮತ್ತು ಕವಿಗಳು, ಅವರಲ್ಲಿ ಅವರ ಭಾವನೆಗಳು ಉತ್ತಮವಾದ ಭಾವನೆಗಳಿದೆ. ಮನುಷ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಣ ಮಾಡುವಂತಲ್ಲ, ದುಮ್ಮದಿಂದ ಹಣ ಮಾಡುವಂತಿದೆ. ಹಣದ ಒಟ್ಟಿಗೆ ಜ್ಞಾನ ಸಂಪಾದನೆ, ಪುರೋಹಿತರು, ಕವಿಗಳು ಮತ್ತು ಪ್ರಸಂಗಕರ್ತರು. ಈಗ ಪಂಚಮುಖಿ ರುದ್ರಾಕ್ಷಿ, ಒಂದು ರುದ್ರಾಕ್ಷಿ ಕಥೆ ಮಾತ್ರ ಗೊತ್ತಾದದ್ದು ಅಲ್ಲ, ಇನ್ನು 4 ರುದ್ರಾಕ್ಷಿ ಇದೆ. 4 ರುದ್ರಾಕ್ಷಿ ಕಥೆಯನ್ನು ಬರಲಿಕ್ಕಿದೆ ಪಂಚಮುಖಿ ಅಂತ. ಹಾಗಾದರೆ ಅವರು ನಾನು ಎಷ್ಟೋ ಕಥೆ ಎಲ್ಲ ಕೇಳಿದ್ದೇನೆ. ಅದು ಇದೊಂದು ನಾನು ಏನಂತ ಪಂಚಮುಖಿ ಏನಂತ ಕಥೆ ಕೇಳುವಾಗ ಇದು ಒಂದು ರುದ್ರಾಕ್ಷಿ ಕಥೆ, ಒಂದು ಮುಖದ್ದು. ಹಾಗೆ 4 ಮುಖದ್ದು ಇನ್ನೂ ಬರಿತಾ ಹೋಗಿ ಅದು ಹೆಚ್ಚಿನ ಜನರಿಗೆ ಮುಟ್ಟಲಿ ಮತ್ತು ಜನರಿಗೆ ಮುಟ್ಟುವಂಥದ್ದಾಗಬೇಕು. ನೀವೇನು ನಿಮ್ಮ ಸಾಧನೆಗಳು ಈ 1 ವರ್ಷದಲ್ಲಿ ಮಾಡಿದ್ದು ಅದನ್ನು ನೋಡುವಾಗ 1 ವರ್ಷ ತುಂಬ ಸಾಧನೆ ಮಾಡಿದೆ, ಎಷ್ಟು ಮಾಡಿ ಸಾಧ್ಯ ಇಲ್ಲ. ಮತ್ತು ಸಂಘಟನೆ ಮಾಡೋದು ಕಷ್ಟ, ಅಷ್ಟು ಸುಲಭವಲ್ಲ. ನಾವು ಎಷ್ಟು ಜೀವನ ಬಿಡಿ ಸಂಘಟನೆ ಮಾಡಿ ಸೋತದ್ದೇ, ಎಲ್ಲವನ್ನು ಕಳ್ಕೊಂಡದ್ದೇ. ಹಾಗಿದೆ ಸಂಘಟನೆ ಅಷ್ಟು ಕಷ್ಟ, ಜವಾಬ್ದಾರಿ ಹೊತ್ತವನು ತಲೆ ಮೇಲೆ ಅಲ್ಲ, ಅದು ಕಷ್ಟ ಆಗ್ತದೆ, ಅಷ್ಟು ಸುಲಭ ಇಲ್ಲ. ಅದಕ್ಕೆ ನಮ್ಮೆಲ್ಲ ಸಹಕಾರ ಕೊಡಬೇಕು. ಒಬ್ಬರು ಎದುರು ಬಂದರಂತೇಳಿ ಸಂಘಟನೆ ಮುಂದೆ ಬಂದರಂತೇಳಿ ಅವರಿಗೆ ನಾವೆಲ್ಲ ಸಹಕಾರ ಕೊಟ್ಟು ಆ ಸಂಸ್ಥೆಯನ್ನು ಬೆಳೆಸುವ ಕೆಲಸ ನಮ್ಮ ಊರಿನವ್ರದ್ದು ನಾವು ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಡೋಕೆ ಒಂದು 2 ಮಾತು ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳಿಂದ ನಮ್ಮನ್ನು ಹರಸಿದಂತಹ ತಲ್ಲೂರು ಶಿವರಾಮ್ ಶೆಟ್ಟರು. ಯಾಕಂದರೆ ಇದನ್ನು ನಾನು ಉಲ್ಲೇಖ ಮಾಡಲೇಬೇಕು. ಯಾಕಂದರೆ ಈಗ ನಾವು ತುಂಬ ಕಡೆ ನಾವು ಅಧ್ಯಕ್ಷೀಯ ಭಾಷಣ ಅಂತೇಳಿ ಹೇಳ್ತೇವೆ. ಯಾವಾಗ ಅಂತ ಕೇಳಿದರೆ ಕಾರ್ಯಕ್ರಮ ಆರಂಭದಲ್ಲೇ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ಮುಂದಿನ ಕಾರ್ಯಕ್ರಮ ಒತ್ತಡಿನ ತೆರಳಲಿಕ್ಕಿದ್ದಾರೆ, ಮುಖ್ಯ ಅತಿಥಿಗಳೆಲ್ಲ ಮತ್ತೆ ಭಾಷಣ ಮಾಡೋದು ಅಂತೇಳುವಂಥದ್ದು. ಆ ಹಿನ್ನೆಲೆಯಲ್ಲಿ ತಮ್ಮ ಬಿಡುವಿಲ್ಲದ ಕಾರ್ಯದ ನಡುವೆಯೂ ಕೂಡ ಕಾರ್ಯಕ್ರಮದ ಆರಂಭದಿಂದ ಕೊನೆಯವರೆಗೆ ನಮ್ಮೊಂದಿಗಿದ್ದು ನಿಜವಾದ ಅಧ್ಯಕ್ಷತೆಯ ಆ ಹಿನ್ನೆಲೆಯಲ್ಲಿ ಆ ಒಂದು ಎಲ್ಲರಿಗೂ ಸಮಾನವಾದಂತಹ ಆದ್ಯತೆಯನ್ನು ನೀಡುವುದರ ಮೂಲಕ ಎಲ್ಲರಿಗೂ ಅಕ್ಷತೆಯನ್ನು ಹಾಕುವಂತಹ ದಕ್ಷತೆಯನ್ನು ಹೊಂದಿದಂತಹ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ತಲ್ಲೂರು ಶಿವರಾಮ್ ಶೆಟ್ಟರಿಗೆ ವಂದನೆಗಳನ್ನು ಹೇಳ್ತಾ ಮುಂದೆ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ ಸದಾಶಿವರಾವ್ ನೆಲ್ಲಿಮಾರಿಯವರು ಧನ್ಯವಾದಕ್ಕೆ. ಆವಾಗ ಭೂರಿ ಭೋಜನ ಸುಧಾಕರ ತಂತ್ರಿಗಳು ಹಾಕಿದ್ದಾರೆ. ಈಗ ಭೂರಿ ಭೋಜನ ಈ ಸಭೆ ಆಗಿದೆ. ಭೂರಿ ಭೋಜನ ಪೂರ್ಣ ಆಗಬೇಕಾದ್ರೆ ಮಜ್ಜಿಗೆ ಬರಬೇಕು. ಬಾಲ್ದಿಯಲ್ಲಿ ಮಜ್ಜಿಗೆ ತಂದಿದ್ದೇನೆ, ಆದಷ್ಟು ಬೇಗ ಬಡಿಸ್ತೇನೆ. ನಂತರದ್ದು ಜ್ಞಾನಯಜ್ಞ ಆಗಲಿಕ್ಕೆ ಉಂಟಿಲ್ಲಿ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥವರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು. ನಿನ್ನೆ ರಾತ್ರಿ ಸಮಾಜ ಮಂದಿರದಲ್ಲಿದ್ದರು, ಆ ದಿವಸ ಸಭಾಧ್ಯಕ್ಷತೆ 2.5 ಗಂಟೆ. ಇಂದು ಇಲ್ಲಿ ಮೊನ್ನೆ ಕಾಳಿದಾಸಕ್ಕೂ ಬಂದಿದ್ದಾರೆ. ಇನ್ನೂ 3 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟವ್ರು, ಯಾಕಂದರೆ ಅಧ್ಯಕ್ಷರಲ್ವಾ. ಹಾಗಾಗಿ
ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ನಮ್ಮ ಸಂಘದ ವತಿಯಿಂದ. ಈಗ ಸಭೆಯಲ್ಲಿ ಬರಲಿಲ್ಲ ಅಂತ ಒಂದು ವಿಷಯವನ್ನು ಹೇಳ್ತೇನೆ, ಹೇಳಬಾರ್ದು ಹೇಳಿದ್ದಾರೆ. ಆದರೂ ಇವರ ತಂದೆಯವರ ತಾಯಿ ಅಜ್ಜಿ ಮನೆ, ಮುಖ್ಯಮಂತ್ರಿಗಳು, ರಾಜ್ಯದ್ದು ಮಾಜಿ, ಇವರು ಏನಂತ ಅವರಿಗೆ ಗೊತ್ತುಂಟು, ಅವರು ಏನಂತ ಇವರಿಗೆ ಗೊತ್ತುಂಟು. ಇವರ ಸ್ವಾಭಿಮಾನವನ್ನು ಬಿಟ್ಟು ಕೊಡಲಿಲ್ಲ, ಇವರಿಗೆ ರಾಜ್ಯ ಪ್ರಶಸ್ತಿ ಕೊಡಿಸಲಿಲ್ಲ. ದೇವರ ಕೊಂಡ ಮನೆ, ಇವರ ತಂದೆಯ ತಾಯಿ ಮನೆ, ಅಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಗೌಡ ಸರ್ನೇಮ್ ಪೂರ್ತಿ ಹೇಳಲಿಲ್ಲ ಅವರು ಹೇಳಿದ್ದಕ್ಕೆ. ಸ್ವಾಭಿಮಾನ ಇದ್ದದ್ರಿಂದಲೇ ರಾಜ್ಯ ಪ್ರಶಸ್ತಿ ಇವರು ಅವ್ರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ರಾಜ್ಯ ಪ್ರಶಸ್ತಿ ಸಿಗುವಂತಹ ಒಬ್ಬ ಯೋಗ್ಯ ಕಲಾವಿದ 2019ರಲ್ಲಿ ಜೋಡಾಟದಲ್ಲಿ ಟೌನ್ ಹಾಲ್ನಲ್ಲಿ ನಾವು ಸನ್ಮಾನಿಸಿದ್ದೇವೆ ರಂಗಸ್ಥಳ ವತಿಯಿಂದ. ನಿಮ್ಮದು ಭೀಮ, ಜಲವಳ್ಳಿಯವರ ಕೌರವ, ಜಲವಳ್ಳಿಯವರ ಕೌರವನನ್ನು ಸೋಲಿಸಿದ್ದು ಇವರು 2019ರಲ್ಲಿ ಟೌನ್ ಹಾಲ್ನಲ್ಲಿ. ನಾನಿದ್ದೆ ಆ ರಂಗಸ್ಥಳದಲ್ಲಿ, ಈಗಲೂ ಇದ್ದೇನೆ. 11ನೇ ವರ್ಷದ ಕಾರ್ಯಕ್ರಮ ಭರವಸೆ ಆಗ್ತದೆ. ನಾರಾಯಣಗೌಡರು ವಿಶೇಷವಾದ ಧನ್ಯವಾದಗಳು ನಮ್ಮ ಆಮ್ನಾಯ ಸಂಸ್ಕೃತಿ ವತಿಯಿಂದ. ಚಂದ್ರಶೇಖರ್ ರಾಯರಿಗೆ ಧನ್ಯವಾದಗಳು. ಕಲಾ ಪೋಷಕರು ಶ್ರೀಪತಿ ಭಟ್ರವರಿಗೂ ಧನ್ಯವಾದಗಳು. ಅದೇ ರೀತಿ ಬಿ ಭುಜಬಲಿ, ಕ್ಯಾಸೆಟ್, ರೇಡಿಯೋ, ಅದರ ಬಗ್ಗೆ ನಾನು ಹೇಳಿದರೆ ಇವ ಸೂರ್ಯ ಅಂತ ಹೇಳಿದಾಗ ಆಗ್ತದೆ, ಹೇಳಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಇನ್ನೊಂದು ಜ್ಞಾನ ಆಗಬೇಕಲ್ಲ. ಜೀವನ್ ರಾಯರಿಗೆ ಧನ್ಯವಾದಗಳು. ಅದೇ ರೀತಿ ಅಮರ್ಕೋಟೆ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬರು ದಿವಾಕರ್ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಮೂಡುಬಿದಿರೆ ಘಟಕದ ಅಧ್ಯಕ್ಷರು, ನಿಮಗೂ ಧನ್ಯವಾದಗಳು. ಸೇರಿದಂಥ ನಿಮಗೆಲ್ಲರಿಗೂ ಶಾಂತ ರೀತಿಯಲ್ಲಿ 2.5 ಗಂಟೆಯ ಸಭಾ ಕಾರ್ಯಕ್ರಮಕ್ಕೆ ಆಲಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಸುಂದರವಾದ ಮೈಕ್ ಸೌಂಡ್ಸ್ ಕೊಟ್ಟಂತಹ ನಿಮಗೂ ಧನ್ಯವಾದಗಳು. ಯೋಗ್ಯವಾದಂತಹ ಅತ್ಯುತ್ತಮ ಊಟ ತಯಾರುಪಡಿಸಿದ ಬಾಣಸಿಗರಿಗೂ, ವ್ಯವಸ್ಥೆ ಮಾಡಿಸಿದಂಥ ಸುಧಾಕರ್ ತಂತ್ರಿಯವರಿಗೂ, ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳು. ಸುಂದರವಾದ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ಜ್ಞಾನ ಯಜ್ಞ ಮಾಯಾಮಂತರೆ ಪಾತ್ರ ಪರಿಚಯ ಮತ್ತೆ ಹೇಳ್ತೇವೆ. ಮಾಯಾಮಂತರೆ ಶ್ರೀಪಾದುಕೆ ಅದನ್ನು ನಿರ್ವಹಿಸಲಿಕ್ಕಿರುವ ಕಲಾವಿದರಿಗೂ ಈಗಲೇ ಧನ್ಯವಾದಗಳು. ಯಾಕೆಂದರೆ ಚಂದ ಮಾಡಬೇಕು ಕಾರ್ಯಕ್ರಮವನ್ನು. ನಾನೊಬ್ಬ ಬಿಟ್ಟು ನನಗೊಂದು ಸಣ್ಣ ಪಾತ್ರ ಇದೆ, ಹಾಗಾಗಿ. ಮತ್ತು ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಅತಿಥಿಗಳಿಗೆ ಶಾಲು ಹಾಕ್ತಾ ಇದ್ದಾರೆ, ಹಾಕಿ ಆಯಿತು. ಅತಿ ಶೀಘ್ರದಲ್ಲಿ ಮಾಯಾಮಂತರೆ ಪ್ರಾರಂಭ. ಪಾತ್ರ ಪರಿಚಯವನ್ನು ನಾನೇ ಸರಿ ಉಂಟು. ಧನ್ಯವಾದ. ಕಾರ್ಯಕ್ರಮವನ್ನು ಹೇಳಿದಂತಹ ಸದಾಶಿವರಿಗೆ ಧನ್ಯವಾದಗಳನ್ನು ಹೇಳ್ತಾ 1-2 ನಿಮಿಷಗಳ ಕಾಲ ನಾವು ವೇದಿಕೆಯನ್ನು ಸಿದ್ಧ ಮಾಡಲಿಕ್ಕೆ ನಾವು ತಗೊಳ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಪಾತ್ರ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ ಪಾತ್ರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಆಮ್ನಾಯ ಸಂಸ್ಕೃತಿ ಬಳಗದ ಅಧ್ಯಕ್ಷ ವಿನಾಯಕ್ ಭಟ್ ಗಾಡಿ ಮನೆಯವರು. ಪಾತ್ರ ಪರಿಚಯ ಮತ್ತು ವೇದಿಕೆ ಸಿದ್ಧತೆ 2 ಒಟ್ಟೊಟ್ಟಿಗೆ ನಡೀಲಿಕ್ಕಿದೆ. ಎಲ್ಲ ಸಭ್ಯ ಸಭಾಸದರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಪಾತ್ರ ಪರಿಚಯ ಮಾಡುವ ಪೂರ್ವದಲ್ಲಿ ಒಂದು ಸಣ್ಣ ಪ್ರಕಟಣೆ ಇದೆ ತಮ್ಮೆಲ್ಲರ ಗಮನಕ್ಕೆ. ಮೂಡುಬಿದ್ರೆ ಯಕ್ಷಕಾಶಿ, ಜೈನಕಾಶಿ, ವಿದ್ಯಾಕಾಶಿ ಆಗಿದ ಹಾಗೆ ಅದು ಕೃಷ್ಣನ ಮಥುರೆಯೂ ಹೌದು ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, 107 ವರ್ಷದಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮೊಸರು ಕುಡಿಕೆ ಉತ್ಸವ ಮತ್ತು ಕೃಷ್ಣೋತ್ಸವದ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದನ್ನು ನಾವು ಕೇಳಿದ್ದೇವೆ. ಈ ವರ್ಷ 108ನೇ ವರ್ಷದ ಕೃಷ್ಣೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ಆಗಸ್ಟ್ 27, 2024 ಸಂಜೆ ಗಂಟೆ 3ರಿಂದ ಕೆ ಅಮರನಾಥ್ ಶೆಟ್ಟಿ ವೃತ್ತದ ಬಳಿ, ಅಲ್ಲಿಂದ ಈ ಕೃಷ್ಣೋತ್ಸವ ಎಂಬಂತಹ ಸ್ಥಳದಲ್ಲಿ ಕೃಷ್ಣೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೃಷ್ಣೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಜವನರ್ ಬೆದ್ರ ಫೌಂಡೇಶನ್ ಅಮರಕೋಟೆ ಹಾಗೂ ಅವರ ಸಹಪಾಠಿ ಸಂಗಡಿಗರು ನಮ್ಮನ್ನು ಆಹ್ವಾನಿಸಿದ್ದಾರೆ. ಇದೊಂದು 108ನೇ ವರ್ಷದ್ದು ಹೇಳುವುದು ಬಹಳ ಮುಖ್ಯವಾದದ್ದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು, ಆ ಮುಖೇನ ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವ 25/8/2024ರಿಂದ 27/8/2024ರವರೆಗೆ 25, 26, 27 ಮತ್ತು 27 3 ದಿವಸ ಕಾರ್ಯಕ್ರಮ ನಡೆದಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ಸಂಘಟಕರು ತಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಹಾಗೆ ಇವತ್ತೀಗಾಗಲೇ ನಾವು ತಿಳಿಸಿದ ಹಾಗೆ ರಾಮಾಯಣದ ಪ್ರಸಂಗ ಇವತ್ತೇನಿಲ್ಲಿ ಆರಂಭ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಮುಂದಿನ ತಿಂಗಳಿನಿಂದ ಒಂದು ಹೊಸ ಯೋಜನೆಯೊಂದಿಗೆ ಇಲ್ಲಿ ತಾಳಮದ್ದಲೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಯೋಜನೆ ಇಷ್ಟೇ, ಪ್ರಾರಂಭದಿಂದ ರಾಮಾಯಣದ ಕಥೆಯನ್ನು ಇಟ್ಟುಕೊಂಡು
ನಿರಂತರವಾಗಿ ಪ್ರತಿ ತಿಂಗಳು ಒಂದೊಂದು ಪ್ರಸಂಗವನ್ನು ನಡೆಸಬೇಕು ಅಂತ. ಆಮ್ನಾಯ ವಿಷ್ಣು ಯಕ್ಷ ಸಭಾ ಇದರ ಪರಿಕಲ್ಪನೆಯಾಗಿದ್ದು ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿಗಳು ಇದರ ಮುಖ್ಯ ನೇತಾರರಾಗಿ ಇದನ್ನು ನಿರ್ವಹಿಸಲಿಕ್ಕಿದ್ದಾರೆ. ಸೆಪ್ಟೆಂಬರ್ 15ಕ್ಕೆ ಅದರ ಪ್ರಥಮ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸೀತಾ ಕಲ್ಯಾಣ ಪ್ರಸಂಗದೊಂದಿಗೆ ಈ ಅಭಿಯಾನ ಆರಂಭ ಆಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಆಗಮಿಸಬೇಕು. ಆ ಮುಖೇನ ಇದೊಂದು ಯಶಸ್ವಿ ದಾಖಲೀಕರಣದ ಕಾರ್ಯಕ್ರಮ ಆಗಬೇಕು ಎನ್ನುವುದು ನಮ್ಮ ಅಪೇಕ್ಷೆ. ಹಾಗಾಗಿ ಯಾರೆಲ್ಲ ಕಲಾವಿದರು ಅಂತ ಇದ್ದಾರೋ, ಯಾರಿಗೆಲ್ಲ ವೇದಿಕೆಯಲ್ಲಿ ತಾನು ಒಂದು ಅರ್ಥ ಹೇಳಬೇಕು ಅಂತಿದೆಯೋ, ಯಾರೇ ಇದ್ದರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಲ್ಲರಿಗೆ ಮುಕ್ತಾವಕಾಶವನ್ನು ಇತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಿಮ್ಮೇಳ ಮತ್ತು ಮುಮ್ಮೇಳದ ಎಲ್ಲ ಕಲಾವಿದರುಗಳಿಗೆ, ಆಸಕ್ತರುಗಳಿಗೆ ಇದೊಂದು ವೇದಿಕೆ ಮುಕ್ತವಾಗಿದೆ. ಇದನ್ನು ತಾವೆಲ್ಲ ಬಳಸಿಕೊಂಡು ಆ ಮುಖೇನ ಈ ದಾಖಲೀಕರಣದಲ್ಲಿ ಸಹಕರಿಸಬೇಕು ಅಂತ ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿಗಳು ಹಾಗೂ ಆಮ್ನಾಯ ವಿಷ್ಣು ಯಕ್ಷ ಸಭಾ ವತಿಯಿಂದ ತುಂಬ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮೂಡುಬಿದಿರೆಯಲ್ಲಿ ನಿರಂತರವಾಗಿ ಯಕ್ಷಗಾನ ಕಾರ್ಯಕ್ರಮ ನಡೆಯುವಂಥದ್ದು ನಮಗೆಲ್ಲ ಗೊತ್ತಿದೆ. ಅಂತಹ ನಿರಂತರವಾಗಿ ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬ ಸೇವಾ ಸಮಿತಿಯ ಕಾರ್ಯಕ್ರಮ ಕೂಡ ಒಂದು. ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡುಬಿದಿರೆ ಶ್ರಾವಣ ಮಾಸದ ವಿಶೇಷ ಪುಷ್ಪ ಪೂಜೆಯ ಪ್ರಯುಕ್ತ ಪ್ರತಿ ವರ್ಷ ತೆಂಕು ಮತ್ತು ಬಡಗಿನ ಶ್ರೇಷ್ಠ ಕಲಾವಿದರ ಸಮಾಗಮದಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಕೂಡ ಈ ಕಾರ್ಯಕ್ರಮ ಇದೆ. ಈ ವರ್ಷದ ಕಾರ್ಯಕ್ರಮ ಸೆಪ್ಟೆಂಬರ್ 1ನೇ ತಾರೀಕು ಆದಿತ್ಯವಾರ ಮಧ್ಯಾಹ್ನ 2:00 ಶ್ರೀ ಕ್ಷೇತ್ರದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಅಂದು ತಾಳಮದ್ದಳೆ ಆಖ್ಯಾನ ಗದಾಯುದ್ಧ. ಇದರಲ್ಲಿ ಭಾಗವತರಾಗಿ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಗಣೇಶಾಚಾರ್ಯ ಬಿಲ್ಲಾಡಿ ಅವರು ಭಾಗವಹಿಸ್ತಾ ಇದ್ದಾರೆ. ಮದ್ದಳೆ ಮತ್ತು ಚಂಡವಾದಕರಾಗಿ ಶ್ರೀ ಸುನೀಲ್ ಭಂಡಾರಿ ಕಡತೋಕ ಮತ್ತು ಸುಜನ್ ಹಾಲಾಡಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅರ್ಥಧಾರಿಗಳಾಗಿ ಅಂದು ಶ್ರೀ ವಿದ್ಯಾ ವಾಚಸ್ಪತಿ, ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಅವರು, ವಿದ್ವಾನ್ ಸಂಕದಗುಂಡಿ ಗಣಪತಿ ಭಟ್ ಅವರು, ಡಾಕ್ಟರ್ ವಾದಿರಾಜ್ ಕಲ್ಲೂರಾಯ್ ಅವರು, ಶ್ರೀ ಸೀತಾರಾಮ್ ಕುಮಾರ್ ಕಟೀಲ್ ಅವರು, ರವಿಕುಮಾರ್ ಮುಂಡಾಜೆ ಅವರು ಹಾಗೂ ಅವರ ಜೊತೆಯಲ್ಲಿ ನಾನು 5 ಕಲಾತಂಡ ಈ ಪ್ರದರ್ಶನದಲ್ಲಿ ಅರ್ಥಧಾರಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೂಡ ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಇದರ ಸಂಘಟಕರು ತಮ್ಮನ್ನೆಲ್ಲ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಮೂಡುಬಿದಿರೆಯಲ್ಲಿ ನಿರಂತರವಾಗಿ ಯಕ್ಷಗಾನ ನಡೀತಾ ಇದೆ. ಅಲಂಗಾರು ಯಕ್ಷೋತ್ಸವ ಕೈಟ್ಟುಕೊಟ್ಟಂತಹ ಪರಿಕಲ್ಪನೆ ನಮ್ಮ ಕಣ್ಮುಂದಿದೆ. ಎಷ್ಟು ಅದ್ಭುತವಾಗಿ ಜ್ಞಾನಯಜ್ಞವನ್ನು ಅಲಂಗಾರ ಈಶ್ವರ ಭಟ್ರು ಮತ್ತು ಅವರ ಮಕ್ಕಳು ಮತ್ತು ಅವರ ಜೊತೆಯಲ್ಲಿರುವ ಬೆಂಬಲಿಗರೊಂದಿಗೆ ಅಲ್ಲಿ ಜ್ಞಾನಯಜ್ಞ ನಡೀತಾ ಇದೆ, ಧರ್ಮಯಜ್ಞ ನಡೀತಾ ಇದೆ, ಸಂಸ್ಕೃತಿಯ ಯಜ್ಞ ನಡೀತಾ ಇದೆ. ಅದರ ಮತ್ತೊಂದು ತುದಿಯಾದಂತಹ ಸಂಪಿಗೆಯಲ್ಲಿ ಇದೀಗ ಅದೇ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಕೂಡ ಆರಂಭ ಆಗಿದೆ. ಇದನ್ನು ನಾವು ಕೇಳ್ಕೊಳ್ಳುವುದಿಷ್ಟೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೊಸ ತಲೆಮಾರಿನ ಯುವ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬನ್ನಿ. ಅವರಿಗೆ ನಾವು ಯಕ್ಷಗಾನದ ಮೂಲಕ ಈ ಕಲೆ ಸಂಸ್ಕೃತಿಯ ಬಗ್ಗೆ ಗಮನವನ್ನು ಕೊಡಿಸದೇ ಹೋದರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಅವರಿಂದ ದೂರ ಇಟ್ಟ ಹಾಗಾಗತ್ತೆ. ಅದರಿಂದ ಬಂದಂತಹ ಮಾತೆಯರು, ಮಹನೀಯರು, ಹಾಗೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಮೂಲಕ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಲ್ಲಿ ಕೇಳಿಕೊಳ್ಳುವಂಥದ್ದು, ಇಂತಹ ಜ್ಞಾನಯಜ್ಞವನ್ನು ನಮ್ಮ ಮಕ್ಕಳು ಆಸ್ವಾದನೆ ಮಾಡಬೇಕು ಎನ್ನುವುದು ಬಹಳ ಮುಖ್ಯವಾದಂತಹ ಉದ್ದೇಶಗಳಲ್ಲಿ ಒಂದು. ಆದ್ದರಿಂದ ನೀವು ಬನ್ನಿ, ನಿಮ್ಮ ಮನೆಯವರನ್ನು, ನಿಮ್ಮ ಮಕ್ಕಳನ್ನು ಕೂಡ ಕರೆತನ್ನಿ. ಯಕ್ಷಗಾನದ ಯಾವುದಾದರೂ ಒಂದು ಅಂಗದಲ್ಲಿ ಅವರಿಗೆ ಒಂದು ಅಭ್ಯಾಸ ಮಾಡಿಸುವಂತಹ ಕಾರ್ಯವನ್ನು ಮಾಡಿ. ಹಿಮ್ಮೇಳ, ಮುಮ್ಮೇಳ ಯಾವುದೇ ಇರ್ಬೋದು, ಇಲ್ಲ ಅರ್ಥಗಾರಿಕೆ ಇರ್ಬೋದು, ವೇಷಗಾರಿಕೆ ಇರ್ಬೋದು, ಚೆಂಡೆ, ಮದ್ದಳೆ, ಯಾವ ಭಾಗವತಿಕೆ, ಯಾವುದಾದ್ರೂ ಒಂದು ಅಂಗದಲ್ಲಿ ಅವರು ಪ್ರವೇಶ ಪಡೆದರೂ ಅವರಿಗೆ ಅದೆಷ್ಟು ಸಂಸ್ಕಾರ ಸಿಗತ್ತೆ. ಅದು ಬಹಳ ದೊಡ್ಡ ಒಂದು ಒಳ್ಳೆಯ ರೀತಿಯ ಒಂದು ಮೌಲ್ಯದ ಪ್ರತಿಪಾದನೆಗೆ ಕಾರಣವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಮಾಯಾ, ಮಂಥರೆ ಮತ್ತು ಶ್ರೀಪಾದುಕೆ ಎನ್ನುವಂತಹ ಪಾರ್ಥಿಸುಬ್ಬ ಕವಿ ವಿರಚಿತವಾದಂತಹ ಪ್ರಸಂಗದ ಆಯ್ದ 2 ಮುಖ್ಯ ಸನ್ನಿವೇಶಗಳನ್ನು ಇವತ್ತು ತಾಳಮದ್ದಳೆ ರೂಪದಲ್ಲಿ ನಾವಿಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದ್ದೇವೆ. ಇದರ ಹಿಮ್ಮೇಳದ ಮತ್ತು ಮುಮ್ಮೇಳದ ಕಲಾವಿದರು ಈಗಾಗಲೇ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಇವತ್ತಿನ ಹಿಮ್ಮೇಳದಲ್ಲಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಅವರು, ರಮೇಶ್ ಭಟ್ ಪುತ್ತೂರಿವರು, ಹಾಗೆ ಕುಮಾರಿ ಶುಭಾಂಜನಾ ಡಿ ಭಟ್ ಬೆಳವಾಯಿ ಇವರು ಭಾಗವಹಿಸಲಿಕ್ಕಿದ್ದಾರೆ. ಚಂಡೆಮದ್ದಳೆ ವಾದನದಲ್ಲಿ ಹಿರಿಯರಾದಂತಹ ಜನಾರ್ದನ್ ತೋಳ್ಪಡಿತಾಯರು, ಹಾಗೆ
PG ಜಗನ್ನಿವಾಸರಾವ್ ಪುತ್ತೂರು ಇವರು, ಅದೇ ರೀತಿಯಲ್ಲಿ ಪುರುಷೋತ್ತಮ ತುಳುಪುಳೆ, ಪ್ರಮುಖ್ ತುಳುಪುಳೆ, ಹಾಗೆ ಈ ನಮ್ಮ ಜೊತೆಯಲ್ಲಿ ಸಹಕರಿಸಲಿಕ್ಕಿದ್ದಾರೆ ವಿಕಾಸ್ ಕೆರೆಕಾಡು. ಇಷ್ಟು ಜನ ನಮ್ಮ ಜೊತೆಯಲ್ಲಿ ಹಿಮ್ಮೇಳ ವಾದಕರಾಗಿ ಸಹಕರಿಸಲಿಕ್ಕಿದ್ದಾರೆ. ಚಕ್ರತಾಳದಲ್ಲಿ ನಮ್ಮ ವಿದ್ಯಾರ್ಥಿ ವೈಶಾಖ್ ರಾಜ್ ಜೈನ್ ಇವರು ಸಹಕರಿಸಲಿಕ್ಕಿದ್ದಾರೆ. ಮುಮ್ಮೇಳದ ಕಲಾವಿದರುಗಳಲ್ಲಿ ದಶರಥನ ಪಾತ್ರದಲ್ಲಿ ಈಗಾಗಲೇ ನಿರೂಪಣೆಯಿಂದ ನಮ್ಮ ಮನಸೂರೆಗೊಂಡಿರುವಂತಹ ಕೃಷ್ಣಮೂರ್ತಿ ಮಾಯಣ್ಣ ಅವರು ದಶರಥನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ವೈದಿಕ ವಿದ್ವಾಂಸರು, ಭಾಗವತಾದಿ ಪ್ರವಚನ ಪಟುಗಳು, ಉತ್ತಮ ವಾಗ್ಮಿಗಳು, ಅಧ್ಯಯನಶೀಲ ಪ್ರವೃತ್ತಿಯುಳ್ಳಂತಹ ಕಲಾವಿದರಲ್ಲಿ ಗಣಿಸಲ್ಪಡಬೇಕಾದಂತಹ ಶ್ರೀಯುತ ವಿದ್ವಾನ್ ಕೇಶವ್ ಭಟ್ ಕೇಕಣಾಜೆಯವರು ಕೈಕೇಯಿ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮಂಥರೆಯ ಪಾತ್ರದಲ್ಲಿ ಈಗಾಗಲೇ ಹೇಳಿದ ಹಾಗೆ ಈ ಕಾರ್ಯಕ್ರಮದ ರೂವಾರುಗಳಲ್ಲಿ ಅನ್ಯತಮರಾದಂತಹ ಡಾಕ್ಟರ್ P. ಯೋಗಿ ಸುಧಾಕರ್ ತಂತ್ರಿ ಅವರು ಮಾಯಾ ಮಂಥರೆಯಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಲಕ್ಷ್ಮಣನಾಗಿ ಯುವ ಪ್ರತಿಭೆ, ಆಟ ಮತ್ತು ಕೂಟಗಳಲ್ಲಿ ತನ್ನದೇ ಆದಂತಹ ಸೃಜನಶೀಲ ಪ್ರವೃತ್ತಿಯಿಂದ, ಅಧ್ಯಯನಶೀಲ ಪ್ರವೃತ್ತಿಯಿಂದ ಮುಂದೆ ಸಾಗ್ತಾ ಇರುವ ನಮ್ಮ ಆತ್ಮೀಯರಾದ ಸುನೀಲ್ ಕುಮಾರ್ ಹೊಲಾಡು ಇವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಗುಹನ ಪಾತ್ರದಲ್ಲಿ ಯಕ್ಷಮೇನಕವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವ ಯಕ್ಷಗಾನದ ಅಪ್ಪಟ ಅಭಿಮಾನಿ ಕಲಾವಿದ ಸದಾಶಿವ್ ನೆಲ್ಲಿಮಾರ್ ಅವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಭರತನ ಪಾತ್ರದಲ್ಲಿ ಈಗಾಗಲೇ ಹೇಳಿದ ಹಾಗೆ ನಮ್ಮ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಕೊಳತಿಗೆ ನಾರಾಯಣಗೌಡರು ಭಾಗವಹಿಸಲಿಕ್ಕಿದ್ದಾರೆ. ಸೀತೆಯ ಪಾತ್ರದಲ್ಲಿ ಕವಿ ಹೃದಯ ದೀಪ ಪ್ರದೀಪ್ ಚಾರ ಇವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಈ ಪ್ರಸಂಗದ ರಾಮನಾಗಿ ವಿನಾಯಕ್ ಭಟ್ ಗಾಳಿಮನೆ ನಾನು ಭಾಗವಹಿಸಲಿಕ್ಕಿದ್ದೇನೆ. ಹಿಮ್ಮೇಳದ ಮುಮ್ಮೇಳದ ಎಲ್ಲ ಕಲಾವಿದರುಗಳನ್ನು ಸ್ವಾಗತಿಸ್ತಾ, ಒಂದು ಹೆಸರು ಬಿಟ್ಟು ಹೋಯಿತು, ದೇವಾನಂದ ಭಟ್ರು ನಮ್ಮ ಜೊತೆ ಸೇರಿಸಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಈ ಹಿಮ್ಮೇಳ ವಾದನದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ, ನಮ್ಮ ಈ ಕಾರ್ಯಕ್ರಮವನ್ನು ಸಾಧ್ಯಂತವಾಗಿ ವೀಕ್ಷಿಸಬೇಕು, ಆ ಮುಖೇನ ನಮ್ಮನ್ನು ಪ್ರೋತ್ಸಾಹಿಸಬೇಕು. ಬೆಳಗಿನಿಂದ ತೊಡಗಿದ ಜ್ಞಾನಯಜ್ಞದಲ್ಲಿ ತಾವೆಲ್ಲ ತೊಡಗಿಸಿಕೊಂಡಿದ್ದು ತುಂಬ ಸಂತೋಷ. ಕೊನೆಯವರೆಗಿದ್ದು ನಮ್ಮನ್ನು ಹರಿಸಬೇಕು, ಹಾರೈಸಬೇಕು. ಸುತ್ತಮುತ್ತ ನಮ್ಮ ಊರಿನಲ್ಲಿ ಎಲ್ಲೇ ಅವಕಾಶ ಇದ್ದರೆ ಹೇಳಿ, ನಮ್ಮ ತಂಡ ಸಿದ್ಧವಾಗಿದೆ. ವಾರದ ರಜಾ ದಿನಗಳಲ್ಲಿ, ಸರ್ಕಾರಿ ರಜಾ ದಿನಗಳಲ್ಲಿ ಕಾರ್ಯಕ್ರಮವನ್ನು ಕೊಡುವರೆ ನಮ್ಮ ಕಲಾ ತಂಡ ಸಿದ್ಧವಾಗಿದೆ. ಮಿತ ವ್ಯಯದಲ್ಲಿ ಒಂದು ಉತ್ಕೃಷ್ಟವಾದಂತಹ ಕಾರ್ಯಕ್ರಮವನ್ನು ಕೊಡುವಂತಹ ಉದ್ದೇಶ ನಮ್ಮದಾಗಿದ್ದು, ಯಾರೇ ಕಾರ್ಯಕ್ರಮ ಬೇಕಿದ್ದರೆ 2 ತಾಸು 3 ತಾಸಿನ ತಾಳಮದ್ದಳೆಗಳು ಬೇಕಿದ್ದರೆ ಸಂಪರ್ಕಿಸಬಹುದು ಅಂತ ಹೇಳ್ತಾ, ನಮ್ಮ ತಾಳಮದ್ದಳೆ ಕಾರ್ಯಕ್ರಮ ಇದೀಗ ಆರಂಭ ಆಗಲಿಕ್ಕಿದೆ. ಒಂದು ಪ್ರಕಟಣೆಯನ್ನು ಮುಗಿಸಿ ತಾಳಮದ್ದಳೆಯನ್ನು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ನನ್ನ ಕೈಯಲ್ಲಿ 3 ಪುಸ್ತಕಗಳಿವೆ. ಇದರಲ್ಲಿ 7 ಯಕ್ಷಗಾನ ಪ್ರಸಂಗಗಳಿವೆ. 2019-20 ಕೊರೋನಾ ಬಂತು, ಯಕ್ಷಗಾನ ನಿಲ್ತು. ಕಟೀಲಿನ 6 ಮೇಳಗಳಲ್ಲಿ 35 ವರ್ಷ ದೀರ್ಘಕಾಲ ವ್ಯವಸಾಯ ಮಾಡಿದಂಥ ವಿಷ್ಣು ಶರ್ಮಾ ವಾಟೆಪಡ್ಪುರವರು ಬರೆದಂತಹ 7 ಪ್ರಸಂಗಗಳು 3 ಪುಸ್ತಕಗಳಲ್ಲಿದೆ. ಅವರನ್ನು 6 ಮೇಳಗಳಲ್ಲಿ ಪ್ರತಿ ಮೇಳಕ್ಕೆ ಹಾಕ್ತಾರೆ, ಯಾಕಂದರೆ ಮಾರ್ಗದರ್ಶಕರಾಗಿ ಉಳಿದ ಕಲಾವಿದರಿಗೆ ಮಾರ್ಗದರ್ಶಕರಾಗಲು. 2019-20 ತಿರುಗಾಟ ಇಲ್ಲ, 2021 ತಿರುಗಾಟ ಆಗಲಿಲ್ಲ. 21-22ರಲ್ಲಿ ತಿರುಗಾಟ ಮಾಡಿ 8 ದಿನಗಳಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿ ಆ ವರ್ಷ ಕೂಡ ಅವರಿಗೆ ತಿರುಗಾಟ ಮಾಡಲಿಕ್ಕಾಗಲಿಲ್ಲ. ಮೇಳ ನಡೀತು. ಆ ನಂತರದ ತಿರುಗಾಟಕ್ಕೆ ಅವರು ಬಂದಿದ್ದಾರೆ. ಆದರೆ ಮನೆಯಲ್ಲಿ ಕೂತಾಗ ಅವರು ಸುಮ್ಮನೆ ಕೂಡಲಿಲ್ಲ. ಯುವ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಸಮುದ್ರ ಮಥನ ಮೈರಾವಣ ಈ ಪುಸ್ತಕದಲ್ಲೂ, ಸತ್ಯ ಹರಿಶ್ಚಂದ್ರ ದಕ್ಷಾಧ್ವರ ಈ ಪುಸ್ತಕದಲ್ಲೂ, ಶ್ರೀಕೃಷ್ಣ ಪಾರಿಜಾತ ವಸ್ತ್ರಾಪಹಾರ ದುಶಾಸನ ಮದೆ ಈ 3 ಯಕ್ಷಗಾನ ಈ ಪುಸ್ತಕದಲ್ಲೂ, ಒಟ್ಟು 3 ಪುಸ್ತಕಗಳನ್ನು ಪದ್ಯ ಮತ್ತು ಅರ್ಥ ಸಮೇತ, ನಡೆ ಸಮೇತ, ರಂಗನಡೆ, ರಂಗಸಜ್ಜಿಕೆ ಯಾವ ಥರ ಎಲ್ಲವನ್ನು 3 ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಈ 3 ಪುಸ್ತಕಗಳ ಕ್ರಯ 600, ಬಟ್ ಈ 3 ಪುಸ್ತಕಗಳನ್ನು 500 ರೂಪಾಯಿಗೆ ಅವರು ಯುವ ಕಲಾವಿದರಿಗಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು 7 ಜೊತೆ ಇದೆ. ಅವರೇ ಮುದ್ರಿಸಿದ್ದು, ಹೆಚ್ಚು ಮಾರಿ ಹೋಗಲಿಲ್ಲ. ತುಂಬ ಪಾಪದ ಕಲಾವಿದ, ಶ್ರೇಷ್ಠ ಕಲಾವಿದ, ಹಿರಿಯ ಕಲಾವಿದ. ಆದರೆ ಎಲೆಮರೆಯ ಕಾಯಿಯಂತೆ, ತೆರೆಮರೆಯ ಕಾಯಿಯಂತೆ ಅವರನ್ನು ಪರಿಗಣಿಸುವುದಿಲ್ಲ ತಾಳಮದ್ದಲೆಯಲ್ಲಿ. ಸುಪ್ರಸಿದ್ಧ ಅರ್ಥಧಾರಿಗಳು. ಹಾಗಾಗಿ ಬದುಕಿನ ಒಂದು ಅವರ ಜೀವನ ನಿರ್ವಹಣೆಗಾಗಿ ಕತೆಗಳನ್ನು ಮುಂದಿನ ಕಲಾವಿದರಿಗೆ ದಾಟಿಸಲು ಈ ರೀತಿಯಾಗಿ ಬರೆದಿದ್ದಾರೆ. ಆಸಕ್ತರು 3 ಪುಸ್ತಕಗಳಿಗೆ 500 ರೂಪಾಯಿ ಕೊಟ್ಟು ತೊಗೊಳ್ತೀರಂತಾದರೆ ಒಂದು 8 ಜೊತೆಗಳು ಇಲ್ಲೇ ಇದೆ, 8 ಸೆಟ್ ಈ ರೀತಿ. ಈಗಾಗಲೇ ಕಿನ್ನಿಗೋಳಿಯಲ್ಲಿ ಅವರು ಹೋಗಿದ್ದಾರೆ, ಅಲ್ಲಿ ಒಂದು 10-15 ಸೆಟ್ ಇಟ್ಕೊಂಡು ಹೋಗಿದ್ದಾರೆ. ಸಂಜೆ ಬರ್ತಾರೆ. ನೀವು ಪ್ರೋತ್ಸಾಹಿಸೋರು ಇದ್ದರೆ ಈ 3 ಪುಸ್ತಕಗಳಿಗೆ 500 ರೂಪಾಯಿ ಕೊಟ್ಟು ತೊಗೊಳ್ಬೋದು. ಅವರಿಗೆ ಹಣ ಸೇರ್ತದೆ. ಸಂಜೆ ಬರ್ತಾರೆ. ವಂದನೆಗಳು. ಎಸ್. ಹಲ್ 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 ಒಂತ ಬೇಸ್ ಬೇಸ್ ಹಲ್ ಹಲ್ ಚಿಕ್ ಚಿಕ್ ಹಲ್ ಹಲ್ ವಾಲ್ಯೂಮ್ ಅಂತ ವಾಲ್ಯೂಮ್ ಹಲ್ 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 ಹಲ್
ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಗಜವದನ ಬಾಲಗಿರಿ ಜಯಳ ಬಾಲನೆನಿಸಿರಿಪು ಬಾಲಗಿರಿ ಜಯಳ ಬಾಲನೆನಿಸಿರಿ ಪೂಜಾ ಬರಿದ ಶೀಲದಯಾನಿರಿ ಬಾಲಗಿರಿ ಜಯಳ ಬಾಲನೆನಿಸಿರಿ ಪೂಜಾ ಬರಿದ ಶೀಲದಯಾನಿರಿ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಗಜವದನ ಪಾಲಿಸು ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ
ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಮುಜಗೆ ಬುಡಮಡುತ್ತ ವರ್ಣಿ ಪ್ರಣಿ ಕಥಾಮೃತವ ಚಂದ್ರಗಭಿಷೇಕವಾಗುವುದೆಂದು ನಾಳೆ ರಾಮಚಂದ್ರಗಭಿಷೇಕವಾಗುವುದೆಂದು ಹೇಳಿದಳು ಮರೆಯಲ್ಲಿ ನಿಂತು. ಮಂಥರೆ ಹೋಗಿ ಹೋಗಿ ಬೇಡಿದಳು ಕೈ ಕೈಯೋಳಿಂದು ಬೇಡಿದಳು ನನ್ನ ಜೀವನ ಹೀಗಾಗುತ್ತದೆ ಅಂತ ಎಣಿಸಲಿಲ್ಲ ನಾನು. ಯಾಕಂದರೆ ಎಲ್ಲಿದ್ದವಳು ಎಲ್ಲಿಗೆ ಬಂದೆ, ನಾನಾರು ಅಂತ ಪ್ರಶ್ನೆ ಮಾಡುವ ಹಾಗೇ ಇಲ್ಲ. ನೋಡುವಾಗ ಎಲ್ಲರೂ ಹೇಳುವುದು ಮಂಥರೆ ಬಂದಳೋ. ನೋಡಿ ಎಷ್ಟು ಕುಹಕ ಅಂದರೆ ಇಷ್ಟು ಕುಹಕವೇ ಆಡುವಂಥದ್ದು. ಹಾಗಾದರೆ ಮಂಥರೆ ಬಂದಳೋ ಕೇಳಲಿಕ್ಕುಂಟ. ಬಂದಿದ್ದಾಳೆ. ಯಾರ ಜೊತೆ? ಕೈಕೆಯ ಜೊತೆ. ಕೈಕೆಯ ತವರು ಮನೆಯಿಂದ ಬಂದವಳು ನಾನೇ ಮಂಥರೆ. ನಿಜ ನಿಜ. ಇಲ್ಲದಿದ್ದರೆ ನಾನು ಈ ಅಯೋಧ್ಯೆಗೆ ಬರಲಿಕ್ಕೆ ನನಗೆ ಯೋಗವಿತ್ತೋ ಅಂತ ಪ್ರಶ್ನೆ. ಇಲ್ಲಿ ನನಗೆ ಪ್ರಶ್ನೆ ಆಗುವುದು ಇನ್ನೊಂದು ಏನಂದರೆ, ಕೈಕೆ ರಾಮನ ತಾಯಿಯಾಗದೇ ಇದ್ದರೂ ಕೂಡ, ಅಂದರೆ ನಿಜವಾದ ತಾಯಿ ಅಲ್ಲದೇ ಇದ್ದರೂ ಕೂಡ, ದಶರಥನಿಗೆ ಪತ್ನಿಯಾದ ಮೇಲೆ ತಾಯಿ ಹೌದು. ಆದರೆ ಈಗ ನಾನು ಬಂದದ್ದೆಲ್ಲಿಂದ ನೋಡಿ, ಅಲ್ಲಿ 3 ಮುದುಕರು ಗಡ್ಡ ಬೆಳ್ಳಗಾದವರು ಅಂತ ಹೇಳ್ತೇವೆ ನಾವು, ಅಥವಾ ತಲೆ ಬೆಳ್ಳಗಾದವರು ಎಲ್ಲ ಸೇರಿ ಮಂತ್ರಾಗಾರದಲ್ಲಿ ಪಿಸಿ ಪಿಸಿ ಮಾತಾಡೋದು. ಈ ಮಂತ್ರಾಗಾರದಲ್ಲಿ ಮಾತಾಡುವುದನ್ನು ನನಗೆ ಎಲ್ಲರೂ ಹೇಳಿದಂತೆ ಸ್ವಲ್ಪ ಕಿವಿ ಕೊಡುವ ಬುದ್ಧಿ. ಹಾಗಾಗಿ ಕಿವಿ ಕೊಟ್ಟಿದ್ದೇನೆ. ಕೊಟ್ಟದಂದರೆ ಯಾರಿಗೂ ವಿಕ್ರಯ ಮಾಡಿದ್ದಲ್ಲ, ಕಿವಿಯಲ್ಲಿ ಕೇಳಿಸಿಕೊಂಡಿದ್ದೇನೆ ಎನ್ನುವ ಅರ್ಥದ ನೆಲೆಯಲ್ಲಿ. ಇಲ್ಲದಿದ್ದರೆ ಉಂಟೋ? ನನ್ನ ಜೀವನದ ಗತಿಯನ್ನು ನಾನು ಒಮ್ಮೆ ಎಣಿಸಿಕೊಂಡೆ ಪುನಃ. ನಾನೇನು ಯಾವುದೋ ಒಂದು ಮರದ ಬುಡದಲ್ಲಿ ಸಿಕ್ಕಿದಂತಹ ಮಗು ನಾನು. ಅದನ್ನು ತಂದು ಈ ಕೈಕೆಯ ತಂದೆ ಪಾಲಿಸಿದ. ಕೈಕೆಯ ಜೊತೆಯಲ್ಲಿ ವಿವಾಹವಾಗುವ ಹೊತ್ತಿಗೆ ಬಂದವಳು ನಾನು. ಆದರೆ ನನ್ನ ಉದ್ದೇಶ ಏನು? ನನಗೆ ಕೈಕಮ್ಮ ಒಂದೇ ದೊಡ್ಡದು. ಉಳಿದವರು ನನಗೆ ದೊಡ್ಡವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತು? ಆಚೆ ಹುಚ್ಚೆ ಹೋಗುವಾಗ ಯಾರೂ ಮಾತಾಡಿಸುವವರು ಇಲ್ಲ. ಹಾಗಿದ್ದವಾಗ ಹಾಗೆ ನಾನು ಮಂತ್ರಾಗಾರದ ಕಡೆಗೆ ಹೋಗಿ ನಿಂತಿದ್ದೆ. ಅಲ್ಲಿ ಎಲ್ಲರೂ ಮಾತಾಡ್ತಿದ್ರು. ಒಂದು ವಿಷಯ ಸಿಕ್ಕಿದೆ. ಏನು ಅಂತ ಹೇಳುವವರ ಹತ್ರ ಹೇಳಬೇಕು. ಒಟ್ಟಾರೆಯಾಗಿ ಹೇಳಿ ಅದಕ್ಕೆ ಫಲ ಇಲ್ಲ. ನಾನು ಕಿವಿಗೊಟ್ಟಾಗಿ ಇನ್ನೊಂದು ಕಡೆಯಲ್ಲಿ ಗೋಡೆಗೂ ಕಿವಿ ಇರಬಹುದಲ್ಲ. ಹಾಗಾಗಿ ಅದನ್ನು ಯಾರ ಹತ್ರ ಹೇಳಬೇಕೋ ಅವರ ಹತ್ರ ಹೇಳಬೇಕು. ಹಾಗಾಗಿ ಇದನ್ನು ಹೇಳುವುದು ಯಾರ ಹತ್ರ ಹೇಳಬೇಕು ಅಂತಾದರೆ, ನಾನೇ ಸಾಕಿ ಸಲಹಿದ ತೆರನಂತಿರುವಂತಹ ಕೈಕೆ ಹತ್ರ. ನೀವು ಕೇಳಬಹುದು ಸಲಹಿದ್ದು ಹೇಗೆ ಅಂತ. ನಾನು ಬಂದು ಅದೆಷ್ಟು ವರ್ಷವಾದ ಮೇಲೆ ಕೈಕೆಯ ಜನ್ಮ ಹುಟ್ಟಿದ್ದು ಅದರ ಮೇಲೆ. ಹಾಗಾಗಿ ಮಗಳಂತೆ ಸಾಕಿದ್ದೇನೆ.
ಹಾಗಾದರೆ ಮಗಳಿಗೊಂದು ತೊಂದರೆ ಆಗುತ್ತದೆ ಅಂತಾದರೆ ತಾಯಿ ಸಹಿಸಿಯಾಳು. ಇಲ್ಲಪ್ಪ ಇಲ್ಲಿ ಮಾತೃತ್ವದ ನೆಲೆ. ಹಾಗಾಗಿ ಆ ಮಾತೃತ್ವದ ನೆಲೆಯಲ್ಲಿರುವಂತಹ ವಿಷಯವನ್ನು ನೇರವಾಗಿ ಕೈಕೆಗೆ ಹೇಳಬೇಕು. ಹಾಗೆ ಅಂತೇಳಿ ಓಡಬೇಕೋ, ಈ ದೇಹವನ್ನು ಹಿಡ್ಕೊಂಡು ಓಡಲಿಕ್ಕೂ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನನ್ನ ದೇಹ ಹಾಗೇ ಇದೆ. ಹಾಗಾಗಿ ಆದಷ್ಟು ವೇಗವಾಗಿ ಕೈಕೆಯ ಅಂತಃಪುರವನ್ನು ಸೇರಿಕೊಳ್ತೇನೆ. ಅಂತಃಪುರವನ್ನು ಸೇರಿದ ಕೂಡಲೇ ಕೈಕಮ್ಮ ಯಾವಾಗಲೂ ಮಾತಾಡಬೇಕಿತ್ತು. ಆದರೆ ಏನೋ ಆಲೋಚನೆಯಲ್ಲಿ ಮಗ್ನಳಾದಂತಿದ್ದು. ಹಾಗಾಗಿ ನಾನೇ ಕರೆಯುವುದು ಒಳ್ಳೆಯದು. ಅಮ್ಮ ಕೈಕಮ್ಮ, ನಿದ್ದೆ ಮಾಡಲಿಕ್ಕೂ ಸರಿಯಾಗಿ ಬಿಡುವುದಿಲ್ಲ. ಅಲ್ಲ, ನಿಮಗೆ ನಿದ್ದೆ ಮಾಡುವ ಹೊತ್ತ ಈಗ ಅಲ್ವಾ? ಊರೆಲ್ಲ ಕೊಳ್ಳೆ ಹೋದ ಮೇಲೆ ಕೊಳ್ಳೆ ಹೋಗ್ತಾ ಉಂಟು ಈಗ. ಆವಾಗಲೂ ನಿಮಗೆ ನಿದ್ದೆಯ? ಈಗ ನಿದ್ದೆ ಬೇಕಾ? ನಾವು ನಿದ್ರಿಸುವಂತಹ ಕಾಲ ಇದು. ಅಲ್ಲ, ನಿದ್ದೆ ಮಾಡುವ ಕಾಲ ಅಂತ ನೀವು ಹೇಳಿಕೊಡ್ಬೋದು. ಆದರೆ ನನಗಂತೂ ಕಾಣುವುದಿಲ್ಲ. ನೀವು ನಿದ್ದೆ ಮಾಡಬಹುದು, ನಿದ್ದೆ ಮಾಡಲಿಕ್ಕೆ ನಿಮಗೆ ಸಮಯವೂ ಇದೆ. ಹೌದು, ನಿನಗೆ ಊರೆಲ್ಲ ತಿರುಗಾಡ್ಲಿಕ್ಕಾಯಿತು, ನಿದ್ದೆ ಮಾಡಲಿಕ್ಕೆ ಸಮಯ ಇರುವುದಿಲ್ಲ. ಅಲ್ಲ, ಊರಾಡಿ ತಿರುಗಾಡಲೇಬೇಕು. ಕೆಲವೊಂದು ವಿಚಾರಗಳನ್ನು ನಿಮ್ಮಂಥವರ ಹತ್ತಿರ ಅದು ಬರುವುದಿಲ್ಲಮ್ಮ. ಆದರೆ ನಮ್ಮ ಎಲ್ಲ ಕೇಳದ ಕಿವಿಗೂ ಕೆಲವೊಂದು ವಿಷಯಗಳು ಕೇಳ್ತವೆ. ಹಾಗಿದ್ರೆ ನಿದ್ದೆ ಮಾಡಲಿಕ್ಕಾಗ್ತದ? ಅದು ಕೆಲವರು ಹೇಳ್ತಾರೆ ಗೋಡೆಗೂ ಕಿವಿ ಇರ್ತದೆ ಅಂತ. ಯಾರು ನೋಡಿದವರು ಅಂತ ಗೊತ್ತಿಲ್ಲ, ಅಂತೂ ಕೇಳಿದವರು ಹೌದು. ನಾನು ಕ್ಷಣಾರ್ಧದ ಮೊದಲು ಅದೇ ಮಾತು ಹೇಳಿದೆ ಕೂಡ. ಹೌದಾ? ಹೌದು. ಓ, ಆದರೆ ಗೋಡೆಗೆ ಕಿವಿ ಇರಬಹುದು. ಆದರೆ ಕೇಳಿಸಿಕೊಂಡದ್ದನ್ನು ಯಾರತ್ರ ಹೇಳಬೇಕು ಅವರತ್ರವೇ ಹೇಳಬೇಕು. ಹೌದು ಹೌದು. ಉಳಿದವರ ಹತ್ರ ಹೇಳಿ ಫಲ ಉಂಟು. ಹಾಗಾಗಿ ನನ್ನ ಹತ್ರ ಒಂದಷ್ಟು ವಿಷಯಗಳಿದೆ ಅಮ್ಮ. ನಿನ್ನ ಹತ್ರ ಊರಿನ ವಿಷಯಗಳೆಲ್ಲವೂ ಸಹಜವಾಗಿಯೇ ಇರ್ತದೆ. ಯಾಕೆ, ಇಂದೊಂದು ಗಲ್ಲಿಗೆ ಹೋದರೆ ನಾಳೆ ಇನ್ನೊಂದು ಗಲ್ಲಿ, ಅಲ್ಲಿಂದ ಮತ್ತೊಂದು ಗಲ್ಲಿ, ಹೀಗೆ ತಿರುಗಾಡುವಾಗ ಊರಿನ ಸುದ್ದಿಯೆಲ್ಲ ಸಹಜವಾಗಿಯೇ ನಿನ್ನ ಚೀಲದೊಳಗೆ ತುಂಬಿಕೊಳ್ತವೆ. ಅಲ್ಲಮ್ಮ, ನಿಮಗೆ ಊರಿನ ಸುದ್ದಿ ಹೇಳಿ ನಾನು ಏನು ಲಾಭ ಹೇಳಿ? ಮತ್ತೆ ನಮ್ಮಲ್ಲಿ ಏನಾಗಿದೆ, ಎಲ್ಲವೂ ಕೂಡ ಸಹಜವಾಗಿ ಅದರಷ್ಟಕ್ಕೆ ಅದು ನಿರಂತರವಾಗಿ ನಡೀತಾ ಇದೆ. ಮನೆಯೊಳಗೆ ಏನಾಗಿದೆ ಗೊತ್ತೋ? ಮನೆಯೊಳಗಡೆ ಏನಾಗಿದೆ? ಅಂತಹ ಕೆಲಸ ಒಂದಾಗಿದೆ. ಹೌದಾ? ನಿಮ್ಮನ್ನು ಹೇಗೆ ಕರಿಬೇಕು ಗೊತ್ತೋ? ಈ ವಿಚಾರ ಗೊತ್ತಾದ ಮೇಲೆ ಓ ಬಾಲೆ, ಓ ಬಾಲಿಕೆ ಪೂಮಾಲೆ, ಹೌದಾ? ಚಾರುಶೀಲೆ ಎಂದು ನಿನ್ನ ಕಾಂತ, ಓ ಬಾಲೆ ಕೇಳ್ಪು ಮಾಲೆ, ಬಾಲೆ ಪಾಲಿಸಬೇಕೆಂದು ಹೀಗೆ ಭೂಲೋಕವರಾನಿಗೆ ಪಾಲಿಸಬೇಕೆಂದು ಹೀಗೆ ಪಾಲೆ ಕೇಳ್ಪು ಮಾಲೆ ಚಾರುಶೀಲೆ ಎಂದು ನಿಮ್ಮ ಕಾಂತ ಭೂಲೋಕವರ
ರಂಗದಿ ಮಾತಾಡೆ ನಿಂತು ಕೇಳಿದೆ ಮಾತಾಯಿ ಕಾಂತೆ ಇದಾವರೀತಿ ಓ ಬಾಲೆ ಮಂಥರೆ, ನಿನ್ನನೀಗ ನನಗೆ ಕರಿಬೇಕು ಬಾಲೆ ಅಂತಲೇ ಮನಸ್ಸಾಗುವುದು. ನಾ ಹುಟ್ಟುವುದಕ್ಕಿಂತ ಮುಂಚೆಯೇ ನೀ ನನ್ನ ಅಪ್ಪಯ್ಯನಿಗೆ ಸಿಕ್ಕಿದವಳಲ್ವ? ಹೌದು. ಹಾಗಾಗಿ ನೀ ಬಾಲೆ ಅಂತ ಅನ್ನೋದ್ರೂ ಕೂಡ ಏನು ಸಮಸ್ಯೆ ಇಲ್ಲ. ಹಾಗಲ್ಲ, ಮತ್ತೆ ಈ ಬಾಲೆ ಅಂತ ಕರೆಯುವುದು ಏನು ಗೊತ್ತೋ? ಏನು? ಏನೂ ಗೊತ್ತಾಗದೆ ಸುಮ್ಮನೆ ಕುಳಿತವಾಗ ಬಾಲ್ಯಾವಸ್ಥೆಯಲ್ಲಿದ್ದವಾಗ ಕರೆಯುವಂತಹ ಬಾಲೆ ಅನ್ನುವ ನೆಪದಲ್ಲಿ ಕರೆದದ್ದು. ಅಪಕ್ವ ಬುದ್ಧಿಯಲ್ಲಿರುವವರು ಬಾಲರಾಗಿರ್ತಾರೆ. ಹೌದು, ಅವರಿಗೆ ಏನು ಗೊತ್ತಾಗುವುದಿಲ್ಲ ಅಂತ. ಹಾ, ಹಾಗೆ ಈಗ ಒಂದು ವಿಷಯದಲ್ಲಿ ನಿನಗೇನು ಗೊತ್ತಾಗಲಿಲ್ಲ ಅಂತ, ನೀನು ಬಾಲೆಯಾಗಿದ್ದಿ. ಹೌದಾ? ಯಾಕಂದರೆ ಒಂದು ಹೂವಿನ ಮಾಲೆ ಉಂಟು ಅಂತ ಇಟ್ಕೋ, ಹೂಮಾಲೆ. ಆ ಹೂಮಾಲೆ ಎಲ್ಲಿಗೆ ಹೋದರೆ ಚಂದ? ಅದು ತಲೆಯ ಹಿಂಭಾಗದಲ್ಲಿ ನೇಯ್ದಿರುವಂತಹ ಜಡೆಯಲ್ಲಿ ಮುಡಿದಾವಾಗ ಮಾತ್ರ ಲೋಕದ ಮುಡಿಗೂ ಅರ್ಥ ಆಗ್ತದೆ ಇವಳು ಹೆಂಗಳೆ ಅಂತ. ಹೌದಾ? ಹಾಗಾದರೆ ಅದನ್ನು ಕಾಲಡಿಗೆ ಹಾಕಿದರೆ ಹೇಗಾದೀತು? ಇದಕ್ಕೆ ನಾನು ಹೇಳಿದ್ದು, ನೀನು ಬಾಲೆ ಪೂಮಾಲೆ ಕೇಳ್ ಇನ್ನು ನಿನ್ನ ಮುದುಕ ಗಂಡ. ಮುದುಕ ಗಂಡ ಯಾಕಪ್ಪ? ಅಲ್ಲ, ಅವನೇ ಹೇಳ್ಕೊಳ್ತಾನೆ, ಅದಕ್ಕೆ ನಾನು ಕರೆದೆ. ಮತ್ತೆ ಮುದುಕನಲ್ಲದೆ ಇನ್ನು ಯೌವನದಲ್ಲಿದ್ದಾನ? ಪ್ರಪಂಚದಲ್ಲಿ ಯಾರು ದಂಡ್ಯರಿರ್ತಾರೆ ಅಂಥವರ ವಿಷಯದಲ್ಲಿ ದಂಡ ನನ್ನ ಗಂಡ ಯಾವತ್ತೂ ಕೂಡ. ಅಲ್ಲ, ಅದು ನೀನು ಹೇಳ್ಬೋದು, ಆದರೆ ನಾನು ಮುದುಕ ಗಂಡ ಅಂತಲೇ ಹೇಳು. ಓಹೋ, ಯಾಕಂದರೆ ಈ ತಲೆ ಬೆಳ್ಳಗಾದ ಮೇಲೆ ಯೌವನ ಬರಲಿಕ್ಕೆ ಉಂಟು ಹೇಳು? ಬರಲಿಕ್ಕಿಲ್ಲ. ಯೌವನದಲ್ಲಿಯೇ ಇರಬೇಕು ಅಂತ ಬಯಸಿದರೂ ಆ ಬಿಳಿಗೂದಲು ಬಿಡುವುದಿಲ್ಲ ಅವನನ್ನು ಯೌವನದಲ್ಲಿರುವುದಕ್ಕೆ. ಹಾಗಾಗಿಯೇ ನಾನು ಹೇಳಿದ್ದು ಮುದುಕ ಗಂಡ. ಮತ್ತು ನಿನಗೆ ಬೇಕಾದರೆ ನೀನು ಗಂಡನೋ ಕಾಂತನೋ ನಾನಾ ವಿಧದಲ್ಲಿ ಕರಿಬೋದು. ನನಗೇನೋ ಹಾಗೆ ಭಾವನೆ ಬಂದಿದೆಪ್ಪ ಈಗ. ಓಹೋ, ಯಾಕಂದರೆ ಯಾಕೋ 3 ಮುದುಕರು ಸೇರಿ, ತಲೆಗೂದಲು ಬೆಳ್ಳಗಾದವರು ಸೇರಿ ಒಂದು ಕಡೆ ಮಾತಾಡ್ತಿದ್ರಮ್ಮ ಮಂತ್ರಾಗಾರದಲ್ಲಿ. 3 ಮುದುಕರು? ಹೌದು. ಈ 3 ಮುದುಕರಲ್ಲಿ ಪ್ರಾಯಶಃ ಒಂದು ನನ್ನ ಗಂಡನೇ ಇರ್ಬೋದು. ಅದೌದು. ಇನ್ನಿಬ್ಬರು? ಮತ್ತೊಬ್ಬರು ವಸಿಷ್ಠರು, ಇನ್ನೊಬ್ಬ ಸುಮಂತ್ರ. ಅವರು ಯಾವತ್ತೂ ಕೂಡ ಹೀಗೆ ಒಂದು ಸಣ್ಣ ವಿಷಯ ನಿರ್ಣಯ ಮಾಡಬೇಕಿದ್ರೂ ಕೂಡ ಸೂರ್ಯವಂಶದಲ್ಲಿ ಅದು ಹೊರಗೆ ಹೋಗಲಿಕ್ಕಿಲ್ಲ. ಅದು ಅದಕ್ಕೆ ಅವರು ಮಂತ್ರಾಗಾರದಲ್ಲಿಯೇ ಆ ಬಿಳಿ ಕೂದಲಿನವರು ಸೇರುವುದು ಯಾವತ್ತೂ ಕೂಡ. ಹೌದು, ಸೇರಲಿ. ಆದರೆ ಈ ಹೆಚ್ಚು ತಲೆಗೂದಲು ಬೆಳ್ಳಗಾದವರು ಕೆಲವು ಸಲ ಮಾಡುವುದು ಅಬದ್ಧವೇ ಆಗುತ್ತದೋ ಅಂತ. ಹೌದಾ? ಹೌದು, ಈಗ ಹಾಗೆ ಆಗಿದೆ. ಏನಾಯ್ತಪ್ಪ ಅದು? ನಾಳೆ ದಿನ ನಿನ್ನ ಗಂಡ ಅಂತ ನಾನು ಅದಕ್ಕೆ ಹೇಳಿದ್ದು ಮುದುಕ ಅಂತ. ಮುದುಕನಾಗಿರುವುದರಿಂದ ಈ ಭೂಲೋಕದ ಅಧಿಪತ್ಯವನ್ನು ರಾಮಚಂದ್ರನಿಗೆ ಕೊಡಬೇಕೆಂದು ತೀರ್ಮಾನವಂತೆ. ಓಹೋ, ಯಾರೆಲ್ಲ ಸೇರಿ? ಈ 3 ಮುದುಕರು. ಹೌದಾ? ಹಾಗಾಗಿ ಇಲ್ಲಿ ನನ್ನ ಪ್ರಶ್ನೆ ಇರುವುದು, ರಾಮಚಂದ್ರಗೆ ಪಟ್ಟ ಯಾಕೆ? ಈಗ ರಾಮಚಂದ್ರನಿಗೆ ಪಟ್ಟ ಕಟ್ಟುವಂತಹ ವಿಷಯದಲ್ಲಿ ಅವರು 3 ಕೂಡ ಮಂತ್ರಾಗಾರದಲ್ಲಿ ಮಂತ್ರಣದಲ್ಲಿ ಇದ್ದರೂ ಅದನ್ನು ನೀನು ಕೇಳಿದೆ. ಹೌದು, ಸಂತೋಷದ ವಿಷಯ ಅಲ್ವಾ? ಈಗ ರಾಮಚಂದ್ರನಿಗೆ ಪಟ್ಟ ಅಂತ ಆಗುವಾಗ
ನಿನ್ನ ಮುಸುಡನ್ನು ನೀನು ಮುದುಡಿಕೊಂಡಿರುವಂತಹ ಅನಿವಾರ್ಯತೆ ಏನು? ಬಹಳ ಸಂತೋಷದ ವಿಚಾರ ಅಲ್ವ ಇದು? ಓಹ್, ನಿನಗೆ ಸಂತೋಷದ ವಿಷಯವೋ? ಹೌದೌದು ಮಂಥರೆ. ಯಾಕೆ ಕೇಳು. ಮಂಥರೆ ಒಳ್ಳಿತಾಯ್ತು, ಮಂಥರೆ ಒಳ್ಳಿತಾಯ್ತು. ಚಂದವಾಯಿತು. ಹೇಳಿದಂತಹ ವಿಷಯ ಬಹಳ ಚಂದವಾಯಿತು. ಓಹೋ, ಕಂದರಾಮಚಂದ್ರನ ಆನಂದವ ನೋಡುವ ನಾಳೆ, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಒಳ್ಳಿತಾಯ್ತು ಚಂದವಾಯ್ತು. ಮಂಥರೆ ಕೇಳೊಳ್ಳಿತಾಯ್ತು ಚಂದವಾಯಿತದಕ್ಕೇನು, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಮಂಥರೆ ಒಳ್ಳಿತಾಯ್ತು ಚಂದವಾಯಿತದಕ್ಕೇನು, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಒಳ್ಳಿತಾಯ್ತು ಚಂದವಾಯ್ತು. ಮಂಥರ ಮಂಥರ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ, ಮಂಥರ
ನನಗೆ ಇದು ಭ್ರಮೆಯೋ ಯಾಕೆ? ಅಲ್ಲ, ಕೆಲವು ಸಲ ಕನಸಿನಲ್ಲಿ ಶುಭ ವಿಚಾರಗಳು ಬಂದರೆ ಅದು ಆಗ್ತದೋ ಇಲ್ಲವೋ ಅನ್ನುವಂತಹ ಆಲೋಚನೆಯಲ್ಲಿ ನಾವಿರ್ತೇವೆ. ನಾವು ಅನುಭವಿಸಿದ್ದೇ ಕೇವಲ ಭ್ರಮೆಯೋ ಅಂತ. ಅಥವಾ ನೀನು ಮಂಥರೆಯಾಗಿ ನನಗೆ ಬಂದು ಹೇಳಿದ್ದೋ ಅಂತ ಮತ್ತೊಂದು ಸಂಶಯ. ನೀನು ಯಾವಾಗ ಇಷ್ಟು ಸಜ್ಜನಿಕೆಯಿಂದ ವ್ಯವಹರಿಸುವುದಕ್ಕೆ ಶುರು ಮಾಡಿದ್ದು? ಅಂದರೆ ಸಜ್ಜನಿಕೆ ಇಲ್ಲವೆಂದರ್ಥವೇ? ಹೌದಪ್ಪ, ಮನೆ ಮುರಿಯುವ ಕೆಲಸವಾದ ವಿಚಾರವನ್ನೇ ಹೇಳುವುದರಲ್ಲಿ ನೀನು ನಿಸ್ಸೀಮಳು, ನಾ ತಿಳ್ಕೊಂಡ ಪ್ರಕಾರ. ಆದರೆ ನಿಮ್ಮ ಹತ್ರ ನಾನು ಏನಾದರೂ ಹಾಗೆ ಮಾಡಿದ್ದುಂಟಮ್ಮ? ನನ್ನ ಹತ್ರ ಇಲ್ಲದಿದ್ರು ಲೋಕದಲ್ಲಿ ಸಾಮಾನ್ಯವಾಗಿ ಏನು ಅಂತ ಕೇಳಿದರೆ ಮಂಥರೆ, ಅವಳು ಮಂಥನ ಮಾಡುವುದೇ ಬೇಡದಿದ್ದ ವಿಚಾರವನ್ನು, ಹಾಗೆಂತ ಒಳ್ಳೆಯ ವಿಚಾರವನ್ನು ಈವರೆಗೆ ನನಗೆ ನೀ ಹೇಳಿದಂತಹ ಇತಿಹಾಸವೇ ಇಲ್ಲ. ನನ್ನ ಸೇವೆಯಲ್ಲಿ ಸದಾ ತೊಡಗಿರುವವಳು ನೀನು. ಆಗಲಿ ನಾಳೆ ರಾಮಚಂದ್ರನಿಗೆ ಪಟ್ಟ. ಹೌದು, ಎಂಥ ಸಂತೋಷದ ವಿಚಾರ ಇದು. ಆಗಲಿ, ರಾಮ ಪಟ್ಟವೇರುವಾಗಲಾದರೂ ಕೂಡ ಹಾಳಾದವರು ಒಳ್ಳೆಯವರಾಗ್ತಾರಲ್ಲ. ಅಲ್ಲ, ಕೆಲವರು ಸತ್ರು ಒಳ್ಳೆಯದಾಗುವುದಿಲ್ಲ. ಮತ್ತು ಅದಕ್ಕೆ ಬೇರೆ ಬೇರೆ ಶಾಂತಿಗಳನ್ನು ಮಾಡಿಸುವ ಪುರೋಹಿತರು ಇದ್ದಾರೆ. ಅವರ ಒಳ್ಳೆಯತನ, ಅವರ ಕೆಟ್ಟತನ ನಿವಾರಣೆ ಆಗಿ ಅವರಿಗೆ ಸದ್ಗತಿ ಸಿಗುವುದಕ್ಕೆ. ಆಗಲಿ, ನೀವು ಒಳ್ಳೆಯವಳಾಗಿದ್ದಿ ಅಂತ ಆದರೆ ರಾಮನಿಗೆ ಪಟ್ಟಾಗುವುದು ಹೇಳುವಂಥದ್ದು ಹಾಲು ಕುಡಿದಷ್ಟು ಸಂತೋಷ ಆಯಿತು ಮಂಥರೆ. ಓಹೋ, ಯಾಕೆ? ನನ್ನ ರಾಮ. ಯಾಕೆ ನನ್ನ ರಾಮ? ಹುಟ್ಟಿದ ಅಂದಿನಿಂದ ಪ್ರಾರಂಭಿಸಿ ಇಂದಿನವರೆಗೆ ನನ್ನನ್ನು ಸೇವಿಸುವ ಪರಿ ನೋಡಿದರೆ ಆ ರಾಮ, ಅಯ್ಯೋ, ಈವರೆಗೆ ನಾನು ನೋಡಲಿಲ್ಲ. ಒಬ್ಬ ಮಗುವಾಗಿ ಯಾವಳ ಗರ್ಭದಿಂದ ಬಂದಿದ್ದಾನೋ ಆ ತಾಯಿಯನ್ನು ಸೇವಿಸುವುದು ಮಾತ್ರ ಸಹಜವಾಗಿ ಪ್ರಪಂಚದಲ್ಲಿರುವಂಥ ವಿಚಾರ. ಅದು ಬಿಟ್ಟು ಅವನನ್ನು ಹಡೆದಂತಹ ತಾಯಿ ಕೌಸಲ್ಯೆಯನ್ನು ಬಿಟ್ಟು ಅತಿ ಹೆಚ್ಚಿನ ಪ್ರೀತಿಯನ್ನು ನನ್ನಲ್ಲಿ ತೋರ್ತಾನೆ ಆ ರಾಮ ಅಂತ ಆದರೆ, ನನ್ನಲ್ಲಿ ಅವ ಕಂಡಂತಹ ಒಂದು ವಿಶಾಲವಾದ ಮಾತೃವಾತ್ಸಲ್ಯ, ಕೌಸಲ್ಯಾದತಿರಿಚ್ಯತೆ, ಕೌಸಲ್ಯಗಿಂತಲೂ ಹೆಚ್ಚಿನ ಪ್ರೇಮ ನನ್ನಲ್ಲಿ ತೋರ್ತಾನೆ ಆ ರಾಮ. ಮಾತ್ರ ಅಲ್ಲ, ನನ್ನ ಮಗ ಭರತ ಹೌದು ಹೌದು, ಆದರೆ ಭರತನ ಮೇಲೆ ತಾಯಿಯಾಗಿ ನನಗೆ ಎಷ್ಟು ಪ್ರೇಮ ಇದೆಯೋ, ಎಷ್ಟು ವಾತ್ಸಲ್ಯ ಇದೆಯೋ, ಅದಕ್ಕಿಂತ 100 ಪಟ್ಟು ರಾಮನಲ್ಲಿ ನನಗಿದೆ. ನಾನು ಸಂಕಲ್ಪ ಮಾಡಿದ್ದೇನೆ, ನೀ ಹೇಳಿದ್ದು ಒಳ್ಳೆಯದಾಯಿತು. ಇನ್ನು ಮುಂದಿನ ಜನ್ಮದಲ್ಲಿ ಆ ರಾಮನನ್ನು ನಾನು ಗರ್ಭದಲ್ಲಿ ಹೊತ್ತು ಹಡಿಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ನನ್ನ ಮಗನಾಗಿ ರಾಮ ಬರಬೇಕು, ನನ್ನ ಸೊಸೆಯಾಗಿ ಸೀತೆ ಬರಬೇಕು ಅಂತ. ಪುಣ್ಯಕ್ಕೆ ನನ್ನ ಗಂಡ ಚಕ್ರವರ್ತಿ ಒಳ್ಳೆಯ ಕೆಲಸವನ್ನೇ ಮಾಡಿದ. ಓಹೋ, ಯಾವಾಗಲೇ ಆಗಬೇಕಿತ್ತಿದೆಲ್ಲ. ಯಾವಾಗ ಸೀತೆಯ ಪಾಣಿಗ್ರಹಣದ ಮೂಲಕವಾಗಿ ಶ್ರೀರಾಮಚಂದ್ರ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದನು, ಆವಾಗಲೇ ಇದಾಗಬೇಕಿತ್ತು. 60,000 ವರ್ಷ ದಾಟಲಿಲ್ವ ನಮ್ಮ ಪ್ರಭುಗಳಿಗೆ? ನಾನು ಹೇಳಿದ್ದು ಸರಿಯಾಗಾದರೆ ಯಾಕೋ ಮುದುಕ ಅಂತ. ಹೌದಪ್ಪ, 60 ವರ್ಷ ಅಲ್ಲ, 60,000 ವರ್ಷ ದಾಟಿದವಾಗ ಮತ್ತೆ ತನ್ನ ಹೆಗಲಲ್ಲಿರುವಂತಹ ಭಾರವನ್ನು ಕೆಳಗಿಳಿಸುವುದಲ್ಲ, ಇನ್ನೊಬ್ಬನಿಗೆ ಅದನ್ನು, ತನ್ನ ಉತ್ತರಾಧಿಕಾರಿಗೆ ಅದನ್ನು ಹಸ್ತಾಂತರ ಮಾಡಬೇಕು. ಕೆಲವರು ಹೆಗಲಲ್ಲಿದ್ದ ಭಾರವನ್ನು ಕೆಳಗಿಳಿಸಿ ತೂಷ್ಣೀಕರಾಗ್ತಾರೆ, ಅಲ್ಲ, ಅದಾಗಕೂಡದು. ಉತ್ತರಾಧಿಕಾರಿಗೆ ಅದನ್ನು ಹಸ್ತಾಂತರಿಸಬೇಕು. ಆಗಲಿ, ಈಗಲಾದರೂ ಮಾಡಿದನಲ್ಲ, ಅದು ಸಂತೋಷ. ಹಾಗಾಗಿ ಬಹಳ ಸಂತೋಷ ಆಯಿತು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಾಳೆ. ಇನ್ನು ಇದಕ್ಕಿಂತ ಚಂದ ಉಂಟ ಈ ಅಯೋಧ್ಯೆಯಲ್ಲಿ? ಈ ಅಯೋಧ್ಯೆಗೊಂದು ವಿಶೇಷವಾದಂತಹ ಪುಣ್ಯಪ್ರಾಪ್ತಿಯ ಸಂದರ್ಭ ಮಾತ್ರ ಅಲ್ಲ, ರಾಮ ಹುಟ್ಟಿದ ಆ ದಿನದಿಂದಲೇ ಅವಗಳಿಸಿದಂತಹ ಪ್ರಜಾನುರಾಗವನ್ನು ನೀನು ನೋಡಿದ್ಯಾ? ಅಲ್ಲ, ನಿನಗೆಲ್ಲಿ ಅರ್ಥ ಆಗ್ತದೆ ಅದು?
ಒಳ್ಳೆಯ ವಿಷಯ ಒಳ್ಳೆಯವರಿಗೆ ಮಾತ್ರ ಅರ್ಥ ಆಗುವುದು. ಅವ ಗಳಿಸಿದಂತಹ ಪ್ರಜಾನುರಾಗ ಏನುಂಟು, ಆ ಪ್ರಜಾನುರಾಗಕ್ಕೆ ಪ್ರಜೆಗಳೇ ರಾಮನನ್ನು ಬಯಸ್ತಾರೆ. ಸಾಕು ದಶರಥ ಚಕ್ರವರ್ತಿಗಳು ಸಾರ್ವಭೌಮತ್ವವನ್ನು ನೋಡಿಕೊಂಡದ್ದು ಅಂತ. ಹಾಗಾಗಿ ನಾಳೆ ರಾಮಚಂದ್ರನ ಪಟ್ಟ ಅಂತ ಹೇಳುವಾಗ ಅವನ ಮನಸ್ಸಲ್ಲಿ ಅದೆಷ್ಟು ಆನಂದ ಇರಬಹುದು. ಸಮಗ್ರ ಭೂಮಂಡಲವನ್ನು ನೋಡಿಕೊಳ್ಳುವ ಮಾತ್ರ ಅಲ್ಲ, ದುರ್ಜನರನ್ನು ಶಿಕ್ಷಿಸಿ ಸಜ್ಜನರು ಸರಿಯಾದಂತಹ ಸದ್ಧರ್ಮಿಷ್ಠರಾಗಿ ಇರುವಂತೆ ನೋಡಿಕೊಳ್ಳುವಂತಹ ಒಂದು ದಾಯಿತ್ವ, ಒಂದು ಹೊಣೆಗಾರಿಕೆ ಬಂತಲ್ವ. ಅದಕ್ಕಿಂತ ಮುಖ್ಯವಾಗಿ ಬ್ರಾಹ್ಮಣರನ್ನು ಸೇವೆ ಮಾಡುವಂತಹ ಸೌಭಾಗ್ಯ ಈ ಸಂದರ್ಭದಲ್ಲಿ ಇರುವುದಕ್ಕಿಂತಲೂ ಮುಂದಿನ ಸಂದರ್ಭದಲ್ಲಿ ಅದು ಅತಿಶಯವಾಗಿ ಏರ್ಪಡುತ್ತದೆ ಅಂತ ಆಗುವಾಗ ಆ ಆನಂದವನ್ನು ನಾವು ಒಂದು ಸಲ ನೋಡಬೇಕು. ಅವನ ಮುಖದಲ್ಲಿರುವಂತಹ ಮಂದಹಾಸ, ಇದನ್ನೆಲ್ಲ ಕಂಡಾವಾಗ ನಾ ಅಯೋಧ್ಯೆಗೆ ಬಲಗಾಲಿಟ್ಟು ಪ್ರವೇಶ ಮಾಡಿದ್ದು ಸಾರ್ಥಕ ಆಯಿತು. ಇದಕ್ಕೆ ನೀ ಒಳ್ಳೆ ವಿಷಯವನ್ನು ಹೇಳಿದ್ಯಾ. ಹಾಗಾಗಿ ಸನ್ಮಾನ ಮಾಡುವಷ್ಟು ಸಮಯ ಇಲ್ಲ ಈಗ. ಸನ್ಮಾನ ಬೇಡಪ್ಪ ನನಗೆ. ಒಂದು ಮುತ್ತಿನ ಹಾರ ಉಂಟು ಕೊರಳಲ್ಲಿ, ಇದನ್ನು ನಿನಗೆ ಕೊಟ್ಟರೆ ಸಾಕು. ಅಲ್ಲ, ನನಗೆ ಮುತ್ತಿನ ಹಾರ ಬೇಡ. ಮತ್ತೆಂತ ಬೇಕಾದ್ದು? ಇಲ್ಲಿ ಮುತ್ತಿನ ಹಾರದ ಬದಲಿಗೆ ನೀನು ಮುತ್ತಿನ ಹಾರ ಕೊಡ್ತಿ ಅಂತ ನನಗೆ ಹೇಳ್ಬೋದು. ನಿನ್ನ ಕೈಯಿಂದ ತೆಕ್ಕೊಳ್ಳುವರೆ ಅಮ್ಮ ನನಗೆ ಅದು ಬೇಕು ಅಂತ ಕೇಳಿದರೆ ನೀನು ಇವತ್ತಿನವರೆಗೂ ಕೊಟ್ಟವಳೆ. ಹೌದಪ್ಪ, ನನ್ನ ಯಾವುದಕ್ಕೂ ಬರಗಾಲವಿಲ್ಲ. ಆದರೆ ಇಲ್ಲಿ ಅದಕ್ಕಿಂತ ದೊಡ್ಡದನ್ನು ಕೊಡಲಿಕ್ಕೆ ಇನ್ನೊಬ್ಬರಿಗೆ ಹೊರಟಿದ್ದೀನಿ ನೀನು. ಏನು? ರಾಮಚಂದ್ರನಿಗೆ ಪಟ್ಟ ಅಂತ ಹೇಳುವಾಗ ಹೌದು, ಅದರಲ್ಲಿ ಕೊಡುವುದೆಂಥದ್ದು? ಕೊಡುವುದೆಂಥದ್ದು ಅಂತ ಕೇಳಿದ್ರೆ ಸಹಜವಾಗಿಯೇ ಅದು ಬರುವಂಥದ್ದು. ತಲೆ ತಲಾಂತರಗಳಿಂದ ಇಡೀ ಸೂರ್ಯವಂಶದಲ್ಲಿ ಪುತ್ರ ಪೌತ್ರಾದಿ ಇದೇ ಸಂತತಿ ಪ್ರಕಾರವಾಗಿಯೇ ರಾಜ್ಯದ ಹಕ್ಕು ಪ್ರತಿಯೊಬ್ಬನಿಗೆ ಸಲ್ತದೆ. ಹೌದು, ಅದರಲ್ಲಿ ನಾವು ಕೊಡುವಂಥದ್ದು ಏನಿಲ್ಲ. ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರು ಅಧಿಕಾರವನ್ನು ಸ್ವೀಕಾರ ಮಾಡುವಂಥದ್ದು. ಅದನ್ನು ಪ್ರಜೆಗಳೋ ಋಷಿಗಳೋ ಬ್ರಾಹ್ಮಣ ವರ್ಗವೋ ಅದನ್ನು ನಿರ್ಣಯಿಸಿ ಮಾಡುವಂತಹ ವ್ಯವಸ್ಥೆ ಅಂತ ಆಗುವಾಗ ಅದರಲ್ಲಿ ಏನುಂಟು ಕೊಡ್ಲಿ? ಅಲ್ಲಲ್ಲ, ನಾನು ಹೇಳಿದ್ದು ಏನು ಗೊತ್ತೋ? ಏನು? ಈಗ ರಾಮಚಂದ್ರನಿಗೆ ನಾಳೆ ಪಟ್ಟಾಗುವುದು ಅಂತ ತೀರ್ಮಾನ ಆಗಿದ್ದು. ಹಾಗಿದ್ರೆ ರಾಮಚಂದ್ರನಿಗೆ ಪಟ್ಟಾದರೆ ಏನಾಗುತ್ತದೆ? ಏನಾಗ್ತದೆ? ಈ ಧರಣಿಗೆ ಏನಾಗುತ್ತದೆ ಗೊತ್ತೋ? ಏನು? ಧರಣಿಯಾಧಿಪತಿತ್ವ ರಾಮಗಾದರೆ ದರಸಿಯಾಗುವಳು ತರುಣಿ ಜನಗಿ ಪಟ್ಟ ದರಸಿಯಾಗುವಳು ನೀರದ ಸೇವರ್ತಿ ಪರಿಚಾರಿಯಾಗೆ ಆಡಿಕೊಂಡರೆ ಮುನ್ನ ಬಾಡಿದರು ಎನ್ನ ಆಡಿಕೊಂಡರೆ ಮುನ್ನ ಬಾಡಿಯಪ್ಪರು ಎನ್ನ ನಾಡಮಾತಲ್ಲಿ ನೋಡಿಕೋ ಮನದಿ ಧರಣಿಯಧಿಪತಿತ್ವ ರಾಮಗಾದರೆ
ಕೈಕಮ್ಮ ಮಂಥರೆ, ಏನು ಖುಷಿ, ಏನು ಸಂಗೀತ ರಾಗ ಎಲ್ಲ ಹಿಡ್ಕೊಂಡು ಹಾಡಿ ಕುಣಿದದ್ದೇ ಬಂತು. ಹಾಗೆ ಹೋದರೆ ನಡೆ ತಪ್ಪುವುದಿಲ್ಲ. ಅಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕೋ ಬೇಡವೋ? ಏನು ಏನು ಅಂತ ಕೇಳಿದರೆ ಯಾವುದಕ್ಕೆ ಸಂತೋಷ ಪಡಬೇಕು, ಹೇಗೆ ದುಃಖ ಪಡಬೇಕು, ನಿನಗೆ ಒಂದಿನಿತು ಗೊತ್ತಿಲ್ಲ ಅಂತ. ಹೌದಾ? ಈಗ ರಾಮ ಏನು ಮಾಡಿದ, ನಿನ್ನನ್ನು ತಾಯಿಯಂತೆ ನೋಡಿಕೊಂಡ ಅಲ್ವಾ? ಹೌದಪ್ಪ, ನಿನ್ನ ಮಾತು ಹಾಗೆ. ರಾತ್ರಿ ಮಲಗುವ ಹೊತ್ತಿಗೆ ಕೌಸಲ್ಯ ಹಾಸಿಗೆಯಲ್ಲಿ ಸೇರಿದವನು ಬೆಳಿಗ್ಗೆ ಏಳುವಾಗ ನನ್ನ ಹಾಸಿಗೆ ಮಾಡಿದ. ಹಾಂ, ನೋಡಿ, ನಾನು ಹೇಳಿದರೆ ನೀವು ಹೇಳ್ತೀರಿ ಈ ಮಂಥರೆ ಚಾಡಿ ಮಾಡ್ತಾಳೆ ಅಂತ. ಆದರೆ ಇದ್ದದ್ದನ್ನು ಇದ್ದದ್ದಾಗೆ ಹೇಳಲೇಬೇಕಾ? ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ ಕಾರಣ ಅತಿ ಸಂತಸಗೊಂಡೆ. ಹಾಂ, ಧರಣಿ ಅಧಿಪತಿತ್ವ ರಾಮಗಾದರೆ ಲೋಕಕ್ಷೇಮ ಒಪ್ಪುದು. ನೀನು ಹೇಳ್ತಿ, ನಿನಗೇನು? ನೀನು ಯಾವಾಗಲೂ ನೇರವಾಗಿಯೇ ನೋಡ್ತಾ ಹೋಗ್ತೀಯ. ಸ್ವಲ್ಪ ಆಚೆ ಈಚೆ ನೋಡಲಿಕ್ಕೆ ಕಲಿಬೇಕಮ್ಮ. ಯಾಕೆ ಗೊತ್ತು? ಯಾಕೆ ಅಂತ ಕೇಳ್ತೇನೆ. ಈಗ ಧರಣಿ ಅಧಿಪತಿತ್ವ ರಾಮನಿಗಾದರೆ ರಾಜಮಾತೆ ಯಾರಾಗ್ತಾಳೆ? ಸಹಜವಾಗಿ ಯಾರಾಗಬೇಕು? ಕೌಸಲ್ಯ ಆಗಬೇಕು. ಹಾಂ, ಹಾಗಾದರೆ ನಿನ್ನ ಲೆಕ್ಕ ಏನಾಗುವಾಗ? ಕೌಸಲ್ಯ ರಾಜಮಾತೆ ಆಗುವುದು ನಾವು ಇರುವರು, ನಾನು ಮತ್ತು ಸುಮಿತ್ರೆ, ಅವಳೊಂದಿಗೆ ಇರುವುದು ಸಂತೋಷದ ವಿಚಾರ ಅಲ್ವಾ? ಹೇಗೂ ಅಕ್ಕ. ಅಲ್ಲ ನೋಡು, ಅದೇ ಹೇಳಿದ್ದು, ಹೇಗೂ ಅಕ್ಕ. ಹೇಗೂ ಅಕ್ಕ ಅಂತಂದರೆ ಮೊದಲು ಮದುವೆಯಾದವಳು ಅಲ್ಲ, ನಾನು ಹೇಳುದು ಹೇಗೂ ಅಕ್ಕ ಅಂತ. ಯಾಕೆ ಅಂತ ಕೇಳಿದರೆ, ಯಾಕೆ ಧರಣಿ ಅಧಿಪತಿತ್ವ ರಾಮನಿಗಾದರೆ ಏನಾಗ್ತದೆ? ತಾಯಿ ರಾಜಮಾತೆ ಆಗ್ತಾಳೆ. ಸ್ವಲ್ಪ ನಿಲ್ಲು, ಆಯ್ತಾ? ಇಲ್ಲಿ ರಾಮನ ಹಿಂದೆ ಇರುವುದು ಯಾರು ಹೇಳು? ಲಕ್ಷ್ಮಣ. ಹೌದು. ಭರತನ ಹಿಂದೆ ಯಾರಿರುವುದು? ಶತ್ರುಘ್ನ. ಹಾಂ, ಆಯ್ತಾ? ಇಬ್ಬರ ಹಿಂದೆಗೆ ಇಬ್ಬರ ಜನವನ್ನು ಯಾರು ಬಿಟ್ಟಿದ್ದಾಳೆ? ತಾಯಿ ಯಾರು? ಆಯ್ತಾ? ಇಲ್ಲಿ ರಾಮನಿಗೆ ಪಟ್ಟವೇ ಆಯಿತು, ನಿನ್ನ ರಾಜಮಾತೆಯ ಕೌಸಲ್ಯಗೆ ಹೋಯಿತು ಅಂತ ಇಟ್ಕೋ. ಪಟ್ಟದರಸಿ ಯಾರಾಗುತ್ತಾಳೆ? ರಾಮನ ಮಡದಿಯಾದವಳು ಸೀತೆ ಆಗಲೇಬೇಕು, ಸಹಜ. ಹಾಂ, ಪಟ್ಟವಾಗುತ್ತದೆ ಅಲ್ವಾ? ಆಗ ನೀನೆಲ್ಲಿ ಹೋಗ್ತೀಯ? ನಾನೆಲ್ಲಿ ಹೋಗಬೇಕು? ರಾಜಮಾತೆಯ ಬೆಲೆ ಉಂಟು. ನಿನ್ನನ್ನು ಮದುವೆಯಾದ ಮೇಲೆ ಕರಕೊಂಡು ಬಂದಾವಾಗಲೂ ಕೂಡ ನಿನ್ನ ಸ್ಥಿತಿ ಹೇಗಿತ್ತು? ದಶರಥ ಓಡಿ ಬರುವುದು ಎಲ್ಲಿಗಿದ್ದದ್ದು? ನಿನ್ನಲ್ಲಿಗೆ ತಾನೆ. ಆ ಇಬ್ಬರಲ್ಲಿಗೆ ಹೋಗುವುದಕ್ಕಿಂತ ಹೆಚ್ಚು ನನ್ನಲ್ಲಿಗೆ ಬರುವುದು. ಇದಕ್ಕೆ ನಾನು ಇದನ್ನೇ ಒಂದು ರೀತಿಯಲ್ಲಿ ನಿನ್ನನ್ನು ಏರಿಸಿ ಉಬ್ಬಿಸಿ ಮೇಲೆ ಇಟ್ಟು ಇನ್ನೊಂದು ದಿನ ಒಂದು 7 ಮೆಟ್ಟಿಲು 10 ಮೆಟ್ಟಲಿಂದ ಕೆಳಗೆ ಹಾಕುವುದಂತೂ ನಿಶ್ಚಯ. ನಿನಗೆ ಹೇಳಿದರೆ ಯಾವುದೂ ಅರ್ಥ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ರಾಮನಿಗೆ ಪಟ್ಟವಾದರೆ ಭರತ ಏನಾಗುತ್ತಾನೆ? ಉಪರಾಜನಾಗಬೇಕು ಅಥವಾ ಯುವರಾಜನಾಗಬೇಕು. ಹೌದು ತಾನೆ? 4 ಅಣ್ಣ ತಮ್ಮಂದಿರು ಮಕ್ಕಳು. ಆ ಮಕ್ಕಳಲ್ಲಿ ಜ್ಯೇಷ್ಠತ್ವದ ಪ್ರಕಾರ ಒಬ್ಬನಿಗೆ ರಾಜತ್ವ ಪ್ರಾಪ್ತಿ ಆಯಿತು ಅಂತಾದರೆ ಉಳಿದ ತಮ್ಮಂದಿರು 3 ಕೂಡ ಅವನಿಗೆ ಸಹಕಾರಿಗಳಾಗಿ ಯುವರಾಜನ ಅಧಿಕಾರವನ್ನು ಆ 3 ಹಂಚಿಕೊಂಡು ಮಾಡಬೇಕು. ಅದರಲ್ಲಿ ಏನಾಯಿತು? ಅಲ್ಲ, ಈಗ ನಾನು ನಿನಗೆ ಪರಿಚಾಕರಿ ಹೌದಾ? ಹೌದಾ? ಹೌದು. ನಾಳೆ ಅದೇ ಪಟ್ಟ ನಿನಗೆ ಬರ್ತದೆ. ಯಾಕಂದರೆ ರಾಮನಿಗೆ ಅಧಿಕಾರ, ಸೀತೆಗೆ ಪಟ್ಟದರಸಿ, ಕೌಸಲ್ಯೆ ರಾಜಮಾತೆ, ನೀನು ಕಡೆಗೆ ಅವರಷ್ಟೂ ಜನರ ಕೆಲಸ ಮಾಡುವ ಪರಿಚಾಕರಿ. ನಾ ವ್ಯಾಖ್ಯಾನ ಚಂದ ಉಂಟಿದೆ. ನಾನು ಪರಿಚಾರಕಿ ಆಗ್ತೇನೆ. ಹೌದು. ಏನು ನಮ್ಮಲ್ಲಿ ಕೊರತೆ ಆಗಿದೆ ಪರಿಚಾರಕಿಯರಿಗೆ? ಅಲ್ಲ, ನಿನಗೆ ಕೊರತೆ ಆಗಿದೆ ಅಂತಲ್ಲ, ಮತ್ತೆ ರಾಜಮಾತೆ ಅಲ್ಲಿ ಆದವಾಗ ಈಗ ಎಲ್ಲರ ತಂತ್ರಗಳಿದ್ದದ್ದೇನು ನಿನಗೆ ಗೊತ್ತಿಲ್ಲ.
ಹೌದು. ಈಗ ಕೌಸಲ್ಯಗೆ ಕಾಣ್ತಾ ಉಂಟು, ನನ್ನ ಯಜಮಾನ ಸದಾ ಕೈಕೇಯ ಜೊತೆಯಲ್ಲೇ ಇರ್ತಾರೆ ಅಂತ. ಓ, ಅದಕ್ಕೆ ಒಂದು ಸ್ವಲ್ಪ ತಂತ್ರ ಹೂಡಿದಲ್ಲ ಅಂತ ನನಗೆ ಸಂಶಯ. ತಂತ್ರವ? ಹೌದು. ರಾಮನಿಗೆ ಪಟ್ಟವಾದರೆ ಅವಳಲ್ಲಿಗೆ ಹೋಗಬೇಕಲ್ಲ ದಶರಥ ಅಂತ. ಹೀಗೆಲ್ಲ ಆಲೋಚನೆ ಮಾಡುವಾಗ ನನಗೆ ಕಾಣೋದೊಂದು ಏನು ಗೊತ್ತು, ನಿಮ್ಮನ್ನು ಎಲ್ಲ ಕೆಳಗೆ ಹಾಕಿಬಿಟ್ರು. ಈಗ ನಿಮಗೆ ಯಾವುದೂ ಹೇಳಿದರೂ ಕೂಡ ಸತ್ಯ ಸತ್ಯ ಸತ್ಯ. ಹಾಗಿದ್ದವಾಗ ನಾನು ಹೇಳೋದು ಏನು ಗೊತ್ತು, ಏನು? ಆ ರಾಮನಿಗೆ ಪಟ್ಟವಾಗುವಾಗಲೂ ಖುಷಿ ಪಡುವಂತಹ ನೀವುಗಳು ಆ ಪಟ್ಟವನ್ನು ಒಪ್ಪುವುದು ನೀವು ಸರಿಯೇ? ಪ್ರಶ್ನೆ ನಾನು. ಸಂತೋಷ ಪಡುವವರು ಅದನ್ನು ಸಹಜವಾಗಿಯೇ ಒಪ್ಪುವುದಲ್ಲ ಅದು. ಅದಕ್ಕೆ ಅಷ್ಟು ಅನುಮೋದನೆಯನ್ನು ಕೊಡುವುದು. ರಾಮ ರಾಜನಾಗ್ತಾನೆ ಅಂತ ಆಗುವಾಗ ಕೇವಲ ಕೌಸಲ್ಯಗೋ ಸುಮಿತ್ರೆಗೋ ಅಥವಾ ದಶರಥನಿಗೋ ಸಂತೋಷದ ವಿಚಾರ ಅಲ್ಲ. ಕೈಕೇಯಿಯನ್ನು ಸೇರಿಸಿ ಸಮಗ್ರ ಪ್ರಜಾವರ್ಗಕ್ಕೆ ಅಲ್ಲ, ಸಮಗ್ರ ಭೂಮಂಡಲಕ್ಕೆ ಒಂದು ಸಂತಸದ ವಿಚಾರ ಅಂತ ಆಗುವಾಗ ನನ್ನ ಮನಸ್ಸನ್ನು ಯಾಕೆ ಅಲುಗಾಡಿಸುವುದು? ನಾನು ನೀನು ಸಂತೋಷ ಪಡಬಾರ್ದು ಅಂತ ಹೇಳೋದು. ಯಾಕೆ ಅಂತ ಕೇಳಿದರೆ, ಇವತ್ತಿಗೆ ನೀನು ರಾಜನ ಹೆಂಡತಿಯಾಗಿ ಪಟ್ಟದರಸಿಯಾಗಿರುವಂತಹ ನೀನು ನಾಳೆ ಸೇವಕ ವೃತ್ತಿಗೆ ಬರುವುದು ನಿಶ್ಚಯ. ಯಾಕೆಂದರೆ ಪಟ್ಟದರಸಿಯಾಗುವ ಯೋಗ ನಿನ್ನಲ್ಲಿಲ್ಲ. ಅರ್ಥವಾಯ್ತಲ್ಲ? ಹೀಗಾದರೆ ರಾಮನಿಗೆ ಪಟ್ಟವಾಗಲು ಬಿಡುವುದು ಸಾಧ್ಯ ಉಂಟು? ನಿನ್ನ ಮಗ ಭರತ ಏನು ಕಮ್ಮಿದ್ದಾನೆ? ಈ ತಂತ್ರವನ್ನು ಇವರು ಇವತ್ತು ಹೂಡಿದರು, ನಾಳೆ ಪಟ್ಟದ ರಾಜನಾಗುವಂತಹ ಯೋಗವನ್ನು ರಾಮಚಂದ್ರನಿಗೆ ಕರುಣಿಸಿದರು. ಇಲ್ಲಿ ಒಂದು ಕುಹಕ ನೋಡು. ಏನು? ಭರತ ಎಲ್ಲಿದ್ದಾನೆ ಈಗ? ಅಜ್ಜನ ಮನೆಯಲ್ಲಿದ್ದಾನೆ. ನೋಡು, ಅಲ್ಲಿಯೂ ಬೆಳೆಸಿದ ರೀತಿ ಹೇಗೆ ಅಂತ ಹೇಳಿದ್ರೆ, ಅವನನ್ನು ಅಜ್ಜನ ಮನೆಗೆ ರೂಢಿ ಮಾಡಿಬಿಟ್ರು ನಿನ್ನ ಮುದುಕ ಗಂಡ. ಅರ್ಥ ಆಯ್ತಾ? ಯಾಕೆಂತ ಕೇಳಿದರೆ, ಇಲ್ಲದ್ರೆ ಅವನು ಕೂಡ ಬಂದ ಮೇಲೆ ನಿರ್ಣಯ ಮಾಡಬಹುದಿತ್ತಲ್ಲ. ಅದಕ್ಕೆ ಸರಿಯಾಗಿ ಸುಮಿತ್ರೆ ಭರತ ರಾಜನಾದರೆ ಅಥವಾ ರಾಮರಾಜನಾದರೆ, ಸುಮಿತ್ರೆ 2 ಮಕ್ಕಳು ಅವನೊಟ್ಟಿಗೆ ಇರ್ತಾರೆ. ಯಾರೋ ಒಟ್ಟಿಗೆ ಒಬ್ಬೊಬ್ಬರಿಗೆ ಜೊತೆಗೂಡಿಸಿಟ್ಟಿದ್ದಾಳೆ. ಅವಳ ತಂತ್ರಗಾರಿಕೆ ಎಷ್ಟಿರ್ಬೋದು? ನನ್ನ ಪ್ರಶ್ನೆ ಏನು ಗೊತ್ತೋ ನಿನಗೆ, ಪಟ್ಟವಾಗಬೇಕೇ ರಾಮನಿಗೆ ಅಂತ. ಹಾಗಾಗಿ ಪಟ್ಟವಾಗದಂತೆ ನೀನು ನೋಡ್ಕೊಳ್ಬೇಕು. ಇದೆಂತ ಮಾತಾಡುವುದ ಇದು? ಈ ಮಾತಾಡುವರಿ ಹುಚ್ಚು ಗೂಳಿ ಕಾಮಿನಿಯರಳು ನಿವಾಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತನಾಳುವುದಿ ಲೋಕಕ್ಕೆ ಸರಿಯೇ ಪುಣ್ಯ ಮೆರೆಯೇ ಇಂದು ಪರಿಯೇ ನೀನೇ ನರಿಯೇ ಈ ಮಾತನಾಡುವರೆ ಆಳಿ ಇದು ಮಾತಲ್ಲ, ಇದು ಇದಕ್ಕೆ ಒದರುವುದು ಅಂತ ಹೆಸರು. ಓದರುದು. ನಿನ್ನ ರೂಪವೋ ನಿನ್ನ ಸೌಂದರ್ಯವೋ ನೋಡಿದರೆ ಸ್ತ್ರೀ ವರ್ಗದಿಂದಲೇ ನಿನ್ನನ್ನು ಹೊರಗಿಡಬೇಕಾದವಳು ನೀನು. ಅದೌದು. ಆತ್ಮೀಯತೆಯ ನೆಲೆಯಲ್ಲಿ ಒಂದು ಸ್ಥಾನ ಕೊಟ್ಟರೆ ನನ್ನ ಮೇಲೆ ಸವಾರಿ ಮಾಡುವಷ್ಟು ಸಾಮರ್ಥ್ಯ ಉಂಟ ನಿನಗೆ? ಅಲ್ಲ, ಸಾಮರ್ಥ್ಯ ಉಂಟು ಅಂತ ನಾನು ಎಲ್ಲಿ ಹೇಳಿದ್ದಮ್ಮ? ಮಾತಿನಿಂದ ಮಾತು ಬೆಳೆಸುತ್ತಾ ವಾದೋಪವಾದಗಳ ಮೂಲಕವಾಗಿ ನನ್ನ ಮನಸ್ಸನ್ನು ಕಲಂಕಿಸುವಷ್ಟು ಕಲಂಕ ನಿನ್ನಲ್ಲಿರ್ಬೋದಾ? ಕೊಟ್ಟದ್ದನ್ನು ತಿಂದುಕೊಂಡು ನನ್ನ ಪರಿಚಾಕ್ರಿ ಮಾಡಿಕೊಂಡು ಇರುವುದಷ್ಟು ಬಿಟ್ಟು ನಿನ್ನ ಅವಸ್ಥೆ ನೋಡಿದರೆ ಏನಾಗಿದೆ? ನಾನು ನಿನ್ನನ್ನು ಒಳಗಡೆ ಸೇರಿಸಿದ್ದೇ ತಪ್ಪು. ಏನು? ಸಮಗ್ರ ಭೂಮಂಡಲಕ್ಕೆ ರಾಮ ಒಡೆಯನಾಗಬೇಕು ನಾವೆಲ್ಲ ಬಯಸಿದವರು.
ಸಹಜವಾಗಿಯೇ ಅದು ಪ್ರಾಪ್ತವಾಗ್ತದೆ. ದಶರಥನ ಮಕ್ಕಳಲ್ಲಿ ಯಾರು ಜ್ಯೇಷ್ಠ ಸುತರು ಅಂತಹ ಜ್ಯೇಷ್ಠ ಮಗನಿಗೆ ಪಟ್ಟವಾಗಬೇಕು. ಅದು ಉಳಿದ ಇಬ್ಬರಲ್ಲಿ ಮಕ್ಕಳಾಗಲಿಲ್ಲ, ಅದಕ್ಕೋಸ್ಕರ ಸಂತತಿ ಅಪೇಕ್ಷೆಯಿಂದ ನನ್ನನ್ನು ಮದುವೆಯಾದದ್ದು. ಏನೇ ಇರಲಿ, ನನ್ನನ್ನು ಮದುವೆಯಾದ ಮೇಲೂ ದೈವ ಸಂಕಲ್ಪ ಪ್ರಕಾರ ಹುಟ್ಟಿದ್ದು ಕೌಸಲ್ಯಗೆ ಅಲ್ವ ರಾಮ. ಹಾಗಿರುವಾಗ ದಶರಥನ ಅನಂತರದಲ್ಲಿ ಅವನ ಯೌವರಾಜ್ಯ ಪಟ್ಟ ಉತ್ತರಾಧಿಕಾರಿತ್ವ ಅದು ಜ್ಯೇಷ್ಠ ಸುತನಾದಂತಹ ರಾಮನಿಗೆ ಪ್ರಾಪ್ತಿಯಾಗಬೇಕು. ಅದು ಬಿಟ್ಟು ನಿನ್ನ ಮಗ ಭರತ, ರಾಮ ಪಟ್ಟವನ್ನು ಏರಿದರೆ ಭರತನಿಗೆ ಅವನಲ್ಲಿ ಚಾಕರಿಯಹುದಮ್ಮ. ಎಂಥದಿದು ಮಾತಿದು? ಯಾರಾದರೂ ಊರಿನಲ್ಲಿ ತಿಳಿದವರು ಏನು ಹೇಳ್ತಾರೆ? ಇಡೀ ಅಯೋಧ್ಯೆಯ ಪುರಜನರಲ್ಲಿ ಪರಿಜನರಲ್ಲಿ ಇರುವಂತಹ ಜ್ಞಾನ ಏನುಂಟು ಅದು ಅಯೋಧ್ಯಾವಾಸಿಗಳಾದಂತಹ ಈ ಆಸ್ಥಾನದ ಒಳಗಿರುವಂತಹ ಎಲ್ಲರಲ್ಲೂ ಕೂಡ ಅದೇ ಜ್ಞಾನ. ಯಾರು ಅಜ್ಞಾನಿಗಳಿಲ್ಲ ಅಂತ ಆಗುವಾಗ ಏನು ಹೇಳಿ ಯಾರು ರಾಮನಿಗೆ ಪಟ್ಟವನ್ನು ಕಟ್ಟುವುದನ್ನು ಬಿಟ್ಟು ಕೈಕೇಯಿಯ ಮಗ ಭರತನಿಗೆ ಪಟ್ಟ ಆಗ್ತದೆ. ಮೂಳಿ ಊರು ಹಾಳು ಮಾಡುವುದಲ್ಲದೆ ಮನೆ ಮುರುಕುತನ ಕೆಲಸವನ್ನು ಮಾಡ್ತೀಯ. ಆ ರಾಮನದ್ದಾದಂತಹ ಯೋಗ್ಯತೆ ಏನು? ಅವ ಪಡೆದಂತಹ ಶಸ್ತ್ರವೋ ಶಾಸ್ತ್ರವೋ ಅದರಲ್ಲಿ ಸಹಜವಾಗಿ ಅವನಿಗೆ ಪ್ರಾಪ್ತವಾದಂತಹ ಕರತಲಾಮಲಕತ್ವ, ಅದರಲ್ಲಿ ಚಾಣಾಕ್ಷತನ, ಅದರ ಚೆಂದ ಏನು? ಈಗ ಒಂದು ಪಟ್ಟವನ್ನು ಏರಬೇಕಿದ್ರೂ ಕೂಡ ಒಂದು ಜ್ಯೇಷ್ಠತ್ವ ಬರಬೇಕು ಮಕ್ಕಳಿಗೆ. ಕೇವಲ ಜ್ಯೇಷ್ಠತ್ವ ಬಂದರೆ ಸಾಕಾಗುವುದಿಲ್ಲ, ಅವನಲ್ಲಿ ಯೋಗ್ಯತೆಯೂ ಇರಬೇಕು. ಏನು ಯೋಗ್ಯತೆ ರಾಮನದ್ದು? ಕಣ್ಣಾರೆ ಕಂಡು ಅನುಭವಿಸಿದಂತಹ ತಾಯಿ ಇದು. ಅಂಥದ್ದರಲ್ಲಿ ನೀ ಹೇಳುವ ವಿಚಾರ ಎಲ್ಲಿಯಾದರೂ ನೆರೆಕರೆಯವರಿಗೆ ಊರಿನವರಿಗೆ ಗೊತ್ತಾದರೆ ಉಂಟಲ್ಲ, 4 ಮಾರ್ಗ ಸೇರುವಲ್ಲಿ ನಿನ್ನನ್ನು ಕಟ್ಟಿ ಹಾಕಿ ಕಲ್ಲು ಹೊಡೆದು ನಿನ್ನ ಗೂನು ಬೆನ್ನುಂಟಲ್ಲ ಅದನ್ನು ಇನ್ನೂ ಬಗ್ಗಿಸ್ತಾರೆ. ಆವಾಗ ಏನಾಗ್ತದೆ? ಆ ಗೂನುತನ ಇನ್ನೂ ನಿನ್ನಲ್ಲಿ ಊರ್ಧ್ವಮುಖವಾಗಿ ಹೋಗ್ತದೆ. ಅಲ್ಲಿಗೆ ಕಲ್ಲು ಹೊಡೆದಲ್ಲಿಗೆ ಅವರು ಸಂತೋಷಗೊಳ್ಳುವುದಿಲ್ಲ, ಸಮಾಧಾನ ಆಗುವುದಿಲ್ಲ ಅವರಿಗೆ. ಇದು ಊರಲ್ಲೇ ಬೇಡ ಈ ಬಾಧೆ, ಭೂಮಿಗೆ ಭಾರ ಅಂತ ಹೇಳಿಕೊಂಡು ಸಮುದ್ರಕ್ಕೆ ಸೆದು ಬಿಡ್ತಾರೆ. ಅಂಥದ್ದರಲ್ಲಿ ಅಂತರಂಗದ ವಿಷಯ, ಅಂತಃಪುರದ ವಿಷಯ, ಸಮಗ್ರ ಅಯೋಧ್ಯೆಯ ವಿಚಾರ, ಸಮಗ್ರ ಭೂಮಂಡಲದ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೀನು ಕೈ ಹಾಕುವಷ್ಟು ಸಾಮರ್ಥ್ಯ ಇದೆ ಅಂತ ಆದರೆ ನಿನ್ನಂತಹ ಸೊಕ್ಕಿದ ಹೆಣ್ಣು ಈ ಊರಲ್ಲಿರಬಾರದು. ಕೆಲವು ಮನೆಗಳಲ್ಲಿ ಮನೆ ಕಾಯ್ತಾ ಇರ್ತದೆ. ಕೊಟ್ಟದ್ದನ್ನು ಹಾಕಿದ್ದನ್ನು ಉಂಡುತ್ತಾ ಅದನ್ನು ಆನಂದಿಸುತ್ತಾ ಮನೆಯ ಯಜಮಾನನನ್ನು ಅತ್ಯಂತ ಶ್ರದ್ಧೆಯಿಂದ ನೋಡ್ತದೆ, ಗೌರವಿಸ್ತದೆ, ಮನೆಯನ್ನು ಕಾಯ್ತದೆ. ಅಂತಹ ನಾಯಿಗಿಂತ ಕಡೆ ತೊಲಗಿಲ್ಲಿಂದ. ಎಂದ ನಾಯಿ ಅಂತ ಹೇಳಿದ್ದ ನೋಡಿ, ಸತ್ಯ ಹೇಳಿದವನಿಗೆ ಸಿಗುವ ಕಡೆಯ ಪಟ್ಟ ಇದುವೆ ಅಲ್ಲ. ನಾಯಿ ಅಂತ ಹೇಳಿದರೂ ಒಂದು ರೀತಿಯಲ್ಲಿ ನಿನ್ನ ಹಿಂದೆ ಬಂದವಳೆ ನಾನು. ಅದಕ್ಕಿಂತ ಒಂದು ಗೆರೆ ದಾಟಬಾರ್ದು. ಅಲ್ಲ ಅದಕ್ಕೆ ನನ್ನ ಹಿಂದೆ ಬಂದದ್ದು ಅಂತ ಆದರೆ ನನ್ನ ಮುಂದೆ ಹೋಗಬಾರ್ದು. ಆದರೆ ನಾಯಿಗೆ ನಿಯತ್ತಿರ್ತದೆ ಅಂತ ಗೊತ್ತಿರಲಿ. ಹೌದು, ಯಾಕಂದರೆ ನಾಯಿ ಹಿಂದೆ ಹೋಗುತ್ತದೆ. ಆದರೆ ನಿನಗೆ ಇನ್ನೂ ನಾನು ಏನು ಹೇಳಿದ್ದು ಅಂತ ಅರ್ಥ ಆಗಲಿಲ್ಲ. ಏನು? ಹಾಗಾಗಿ ನಿನಗೆ ಮುಂದಿನದೊಂದು ಮಾತು ಹೇಳಬೇಕು. ಮಕ್ಕಳು ನಾಲ್ವರೊಳಗೆ
ನಮ್ಮೊಳು ಭೇದ ಬಿಕ್ಕಿ ನಡೆವರಿಗೆ ಗೆಲ್ಲದವರಿದ ಕೇಳಿದರೆಯೂ ನಿನ್ನ ಸೊಕ್ಕ ಮುರಿದು ಬಾಯ್ ಹೊಯ್ವರು ಸುಮ್ಮನೆ ಹೋಗಿ ಸುಮ್ಮಗೆ ಹೋಗಿ ಮುದಿಗೂಗೆ ಸತ್ತ ಹಾಗೆ ಚಾಡಿಗೆ ಮಕ್ಕಳು ಇಕೋ ಮಂಥರೆ, ನೀನು ನಿನ್ನದೇ ಆದ ಶೈಲಿಯಲ್ಲಿ ಒಟ್ಟು ಕೈಕೇಯಿಯ ಮನವನ್ನು ನನ್ನತ್ತ ಸೆಳೆದು ಬಿಡಬೇಕು ಹೇಳುವಂತಹ ತರಾತುರಿಯಲ್ಲಿ ಹೇಳ್ತಾ ಇದ್ದಿ. ಈಗ ಸರಿಯಾಗಿ ಅರ್ಥ ಮಾಡು. ನೀನು ನನ್ನವಳು. ಈಗ ಈ ಅಯೋಧ್ಯೆಯ ವ್ಯಕ್ತಿಯಾಗಿಯೇ ನೀನು ಅಯೋಧ್ಯೆಯ ಮಣ್ಣಿನಲ್ಲಿ ನಿನ್ನದ್ದಾದಂತಹ ಸೇವೆ, ಅದನ್ನು ನಾವೆಲ್ಲ ಕಂಡವರಿದ್ದೇವೆ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ನೀನು ಮಾಡ್ತಾ ಇರ್ತಿ. ನಾ ಹೇಳುವುದನ್ನು ಕೇಳು. ರಾಮ ಪಟ್ಟ ಏರುವುದಕ್ಕೆ ನಿನಗೆ ವಿರೋಧ. ಹೌದು, ವಿರೋಧವೇ. ನನ್ನ ಮಗನಾದಂತಹ ಭರತ ಪಟ್ಟವನ್ನೇರಬೇಕು ಅಂತ. ಹೌದು. ಮಂಥರೆ, ನನ್ನ ಸ್ವಭಾವ ಏನು? ನಾನು ರಾಮನಲ್ಲಾಗಲಿ ಭರತನಲ್ಲಾಗಲಿ ಅಥವಾ ಲಕ್ಷ್ಮಣ ಶತ್ರುಘ್ನರಲ್ಲಾಗಲಿ ಯಾವುದೇ ಭೇದ ಭಾವವನ್ನು ಮಾಡಿದವಳಲ್ಲ ಈವರೆಗೆ. ವಿಶೇಷವಾದ್ದು ಏನು ಅದನ್ನು ನಾವು ಏರುಪೇರಾಗಿ ನಾವು ಯಾವತ್ತೂ ಕೂಡ ಕಂಡವರಲ್ಲ. ಆ ಮಕ್ಕಳಲ್ಲಿ ಪರಸ್ಪರ ಸಾಂಗತ್ಯದಿಂದ ಅನ್ಯೋನ್ಯತೆಯಿಂದ ಒಂದೇ ಹಾಸಿಗೆಯಲ್ಲಿ ಮಲಗುವಂತಹ ಜಾಯಮಾನದವರು. ಅಂತಹ ಅನ್ಯೋನ್ಯತೆ, ಸಾಹೋದರ್ಯ ಅಂತ ಹೇಳುವಂಥದ್ದು ಅವರನ್ನು ನೋಡಿ ಪ್ರಪಂಚದಲ್ಲಿ ಕಲಿಬೇಕು. ರಾಮಲಕ್ಷ್ಮಣ ಭರತ ಶತ್ರುಘ್ನರು ಹೇಗಿದ್ದರು ಅಂಥದ್ದರಲ್ಲಿ ಆ 4 ಮಕ್ಕಳಾದರೂ ಕೂಡ ಅದರಲ್ಲಿ ರಾಮನೇರಲಿ ಪಟ್ಟ, ಭರತನೇರಲಿ ಯಾರು ಏರಿದ್ರೂ ಕೂಡ ಅವರದ್ದಾದ ಯೋಗ್ಯತೆ ಅದು ಸಮಾನವಾದ್ಯ ಮಂಥರೆ. ಅದು ಬಿಟ್ಟು ರಾಮನೇ ಏರುವಂತಹ ಒಂದು ಸಂದರ್ಭ ಅದನ್ನು ನೀನು ವಿರೋಧಿಸುತ್ತಿ ಅಂತ ಆದರೆ ಅವನಲ್ಲಿ ಯಾವ ಅಪರಾಧವನ್ನೋ ತಪ್ಪನ್ನೋ ನೀನು ಕಂಡಿದ್ದಿ? ಭರತನೇ ಏರಬೇಕು, ರಾಮ ಪಟ್ಟವಾದರೆ ಇಂತಹ ಪರಿಸ್ಥಿತಿಗಳೆಲ್ಲ ನಿನಗೆ ಬಂದೋದಾಗ್ತದೆ. ಇದೆಲ್ಲ ನಿನ್ನದ್ದಾದಂತಹ ಸ್ವಕಪೋಲ ಕಲ್ಪಿತವಾದ ನಡೆಯಲ್ಲಿಯೇ ನನಗೆ ಕಾಣ್ತದೆ. ಆದ ಕಾರಣ ನಿನ್ನನ್ನು ಕಲ್ಲು ಹೊಡೆಯುವುದು ಮಾತ್ರ ಅಲ್ಲ, ಮತ್ತೆ 4 ರಸ್ತೆಗಳ ಇಕ್ಕೆಲಗಳಲ್ಲೂ ಕೂಡ ಸೊಂಟಕ್ಕೆ ಹಗ್ಗ ಕಟ್ಟಿ ನಿನ್ನನ್ನು ಶೋಭಾಯಾತ್ರೆಯ ಮೂಲಕವಾಗಿ ಮುಖದಲ್ಲಿರುವ ಶೋಭೆಯನ್ನು ತೆಗಿತಾರೆ. ಹೇಳು ಹೇಳು ಹೇಳುವುದೆಲ್ಲ ಹೇಳು. ಅಷ್ಟು ಸೊಕ್ಕಿದ್ಯಲ್ಲ ನೀನು. ಓಹೋ, ಈಗ ನನ್ನನ್ನು ನೀನು ಸೊಕ್ಕಿದ ಹೆಣ್ಣು, ನೀನು ಸೊಕ್ಕಿದ ಹೆಣ್ಣಲ್ವಾ ನೀನು? ಸೊಕ್ಕಿದ ಹೆಣ್ಣೆಂದಗಳವು ಚಕ್ಕಳಿಸಿಯೇ ಹೋಗು ನಾಯಿ, ಹೋಗು ನಾಯಿ ಸುಮ್ಮನೆ ಅನ್ನಲು ಹೊಕ್ಕುಳ ಹೃದಯವ ಮಾಯ ರಕ್ಕಸಿ, ಹೊಕ್ಕುಳು ಹೃದಯವ ಮಾಯ ರಕ್ಕಸಿ ಕದಡಿದಳು ಕೈಕೆಯಂತ ಕರಣು. ಓ
ಬಂದದ್ದು ಅಂತ ನೀನು ಹೇಳಿದೆಯಲ್ಲ, ಹಾಗೇ ಬರುವುದಾದರೆ ಮಾತ್ರ ನಿನಗೆ ಇಲ್ಲಿ ಸ್ಥಳ ಉಳಿದುಕೊಳ್ಳುವುದಕ್ಕೆ. ಇಲ್ಲದಿದ್ದರೆ ಕೊಟ್ಟದ್ದನ್ನು ತಿಂದುಕೊಂಡಿರುವಂತಹ ನಾಯಿಯ ಹಾಗಿರಬೇಕು. ತೊಲಗಿಲಿಂದ. ಅಮ್ಮ, ನೀವು ನಾಯಿ ಹೇಳಿ, ಕಾಗೆ ಹೇಳಿ, ಗೂಗೆ ಹೇಳಿ, ನನಗೇನು ಚಿಂತೆ ಇಲ್ಲ. ಯಾಕೆ ಗೊತ್ತೋ? ನೀ ಯಾವುದಕ್ಕೂ ಬಗ್ಗೋಳಲ್ವ ಅಂತ ನೀನು. ಅಲ್ಲ, ಬಗ್ಗುವವಳು ಅಂತ ಹೇಳಿದ್ರೆ ಇದ್ದದ್ದನ್ನು ಇದ್ದಾಗೆ ಹೇಳಲೇಬೇಕು ನನಗೀಗ. ಯಾಕಂದರೆ ಈಗ ನಿಮ್ಮ ಹತ್ರ ನಿಮ್ಮ ಮುದುಕ ಗಂಡ ಅಂತ ಹೇಳಿದಲ್ಲ ದಶರಥ, ಇಷ್ಟೊತ್ತು ಎಲ್ಲವನ್ನು ಹೇಳಿಯೇ ಮುಂದೆ ಹೋಗುತ್ತಿದ್ದದ್ದಲ್ಲಮ್ಮ. ಯಾವುದನ್ನಾದರೂ ಅಡಗಿಸಿದ್ದಾರೋ? ನಿನ್ನದು ಏನು ಅಂತ ಕೇಳಿದರೆ ಒಂದು ವಾರ್ತೆಯ ಹಾಗೆ. ನಿನಗೆ ಏನು ಸಿಕ್ಕಿದರೂ ಕೂಡ ಅದನ್ನು ನೀನು ಬಂದು ಹೇಳುತ್ತಿ. ಅಂತಹ ಸ್ವಭಾವದವಳು. ಅದರಲ್ಲಿ ಈವರೆಗೆ ನನ್ನ ಮನಸ್ಸನ್ನು ಕಲಕುವಂತಹ ವಾರ್ತೆಗಳು ಈವರೆಗೆ ಬರಲಿಲ್ಲ. ಈಗ ಇದನ್ನು ನೀನು ಹೇಳ್ತಿ ಅಂತ ಆದರೆ ನಿನಗಿಲ್ಲಿ ಅವಕಾಶ ಇಲ್ಲ ಅಂತ. ಅವಕಾಶ ಇಲ್ಲ ಅಂತ ನೀನು ಹೇಳಿದರು. ಇಷ್ಟರವರೆಗೆ ನಿಮ್ಮ ಹತ್ರ ಬಂದು ಎಲ್ಲ ವಿಚಾರವನ್ನು ಮಾತನಾಡಿ ನಿಮ್ಮಲ್ಲೇ ಮಂತ್ರಾಲೋಚನೆ ಮಾಡಿಕೊಂಡು ಹೋಗಿ ದಶರಥ ಪ್ರಭುಗಳು ಏನೇ ತೀರ್ಮಾನವನ್ನು ಕೈಗೊಳ್ತಾ ಇದ್ದದ್ದು ಹೌದಾ? ನೀವೇ ಕೆಲವೆಲ್ಲ ಕಥೆಗಳನ್ನು ಹೇಳಿದ್ದೀರಿ ನನಗೆ, ಹೌದಲ್ಲ? ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಯಾವುದೇ ಒಂದು ವಿಚಾರ ಮಂಥನವಾಗುವುದಾದರೂ ಕೈಕೇಯಿ ಹತ್ರ ಹೇಳಿ ಬರ್ತೇನೆ ಅಂತ ಹೇಳಿ ಬಂದದ್ದು ಉಂಟು. ಹೌದಪ್ಪ. ಹಾಗಿದ್ದವಾಗ ಈಗ ನಾಳೆ ರಾಮಚಂದ್ರಗೆ ಪಟ್ಟವಾಗುವುದನ್ನು ನಿಮ್ಮ ಹತ್ರ ಯಾಕೆ ಹೇಳಲಿಲ್ಲ? ನೋಡಿ, ದಶರಥ ಸಮಗ್ರ ಭೂಮಂಡಲದ ಚಕ್ರವರ್ತಿ. 1000 ವ್ಯವಹಾರಗಳಿರ್ತವೆ. ಹಾಗಿರುವಾಗ ಎಲ್ಲಿಯೋ ವ್ಯವಹಾರದ ಸಂಭ್ರಮದಲ್ಲಿಯೋ ಆತುರದಲ್ಲಿಯೋ ಹೇಳಲಿಕ್ಕೆ ಬಿಟ್ಟು ಹೋಗಿರ್ಬೋದು. ಇದು ಎಲ್ಲವೂ ಕೂಡ ನೀನು ಹೇಳಿದೆ, ನಾನಲ್ಲಿ ಮರೆಯಲ್ಲಿ ನಿಂತು ಕೇಳುವಾಗ ಗೊತ್ತಾಯಿತು. ಎಲ್ಲವೂ ಕೂಡ ಆತುರಾತುರದಲ್ಲಿಯೇ ನಡೆದದ್ದು ಅಂತ ಹೇಳುವಾಗ ಹೇಳುವಷ್ಟು ಒಂದು ಸಮಯವೂ ಕೂಡ ಸಿಗದೇ ಇದ್ದಿರಬಹುದು ದಶರಥ ಚಕ್ರವರ್ತಿಗಳಿಗೆ. ನೀವು ಹಾಗೆ ಎಣಿಸುವುದು. ಕೆಲವೊಂದು ನೀವು ತಪ್ಪು ಅಂತ ನಾನು ಹೇಳುವುದು ಇದಕ್ಕೆ. ಯಾಕಂದರೆ ನಿಮ್ಮ ಹತ್ರ ಎಲ್ಲ ವಿಷಯವನ್ನು ಹೇಳುತ್ತಿದ್ದಂತಹ ದಶರಥ ಭೂಪತಿಗಳು ಈ ಸಲ ಹೇಳಲಿಲ್ಲ ಅಂತ ನಾನು ಇದಕ್ಕೆ ವಿಚಾರ ತೆಕ್ಕೊಂಡದ್ದು. ಸ್ವಲ್ಪ ನಿಲ್ಲಿ. ಯಾಕಂದರೆ ಹೇಳಿದರೆ ಪ್ರಿಯವಾದಂತಹ ಕೈಕೆಗೆ ಎಲ್ಲಿ ಚಿಂತೆ ಆದೀತು ಎನ್ನುವ ಪ್ರಶ್ನೆಯ ಅಲ್ವಲ್ಲ? ನಿಮ್ಮಲ್ಲಿ ಎಲ್ಲವನ್ನು ಹೇಳುತ್ತಾ ಇದ್ರಲ್ಲ. ಹಾಗಿದ್ರೆ ಈಗ ಹೇಳಲಿಲ್ಲ ಒಂದು ಪ್ರಶ್ನೆ. ಹೌದು, ಹಿಡ್ಕೊ. ಅದೇ ಮಾತನ್ನು ನೇರವಾಗಿ ಹಿಡ್ಕೊಳ್ಳಿ. ನೀವು ಬಂದವಾಗ ನಿಮ್ಮ ಹತ್ರ ದಶರಥ ಭೂಪತಿಗಳು ಮಾತಾಡಿದವಾಗ ಎಲ್ಲ ಗುಟ್ಟಿನ ವಿಚಾರಗಳನ್ನು ತಿಳಿಸಿಕೊಂಡು ಬಂದಂತಹ ದಶರಥ ಭೂಪತಿಗಳು ಈ ಸಲ ಹೇಳಲಿಲ್ಲ. ನನ್ನ ಒಂದು ಆರೋಪ ಅದು. ಎರಡನೆಯದ್ದು ಏನು? ನಿಮ್ಮಿಂದ ಸ್ವಲ್ಪ ಪ್ರೀತಿ ಕಡಿಮೆಯಾಗಿ ಸ್ವಲ್ಪ ಕೌಸಲ್ಯ ಕಡೆಗೆ ವಾಲಿದೆ. ಅದೆಲ್ಲ ಗೊತ್ತಾಗ್ತದೆ ನನಗಲ್ವಾ? ಹಾಂ, ಅಲ್ಲ, ನನಗೆ ಗೊತ್ತಾಗಬೇಕಾದ್ದು. ನನಗೆ ಗೊತ್ತಾಗದಿದ್ದರೆ ನಿಮಗೆ ಗೊತ್ತಾಗೋದು ಹೇಗೆ? ಎಲ್ಲವನ್ನು ನಾನು ಒದರಿದ ಮೇಲೆ, ಒದರಿದ್ದು ಅಂತ ಹೇಳಿದ್ದಲ್ಲ, ಹಾಗಾಗಿ ನಾನು ಒದರಿದ ಮೇಲೆ ನಿಮಗೆ ಅರ್ಥವಾಗಬೇಕಾದ್ದು. ಇನ್ನೊಂದು ಪ್ರಶ್ನೆ, ಇವತ್ತಿನವರೆಗೆ ಕೈಕೆಯ ಜೀವನಕ್ಕೆ ಮಂಥರೆ ತೊಂದರೆ ಮಾಡಿದ್ದಾಳು ಇಲ್ಲವಲ್ಲ? ಇಲ್ಲ. ಒಂದು ತಾಯಿ ತನ್ನ ಮಗುವಿಗೆ ಹಾಳು ಮಾಡ್ತದೋ? ಹೌದಲ್ವ? ಹೌದು. ಇದೆಲ್ಲವನ್ನು ಅರಿತುಕೊಳ್ಬೇಕು ನಾವು. ಇನ್ನೊಂದು, ರಾಮಚಂದ್ರಗೆ ಪಟ್ಟವಂತೆ. ಆದರೆ ಭರತನನ್ನು ಯಾಕೆ ನಿನ್ನ ಅಪ್ಪಯ್ಯನ ಮನೆಗೆ ಕಳಿಸಿದ್ದು? ಅಂದರೆ ಭರತ ಎಲ್ಲಿರಬಾರ್ದು ಅಂತ. ಕೇಕಯ ದೇಶಕ್ಕೆ ಭರತನನ್ನು ಹೌದು ಮದುವೆಯಾದ ಕೆಲವು ದಿವಸದಲ್ಲಿ ಕಳುಹಿಸಿದ್ದಾನೆ. ಹೌದು. ಯಾಕಂದರೆ
ಇಲ್ಲಿ ಕೇಕಯದ ಅಲ್ಲಿದ್ದವಾಗ ಅವನಿಗೇನೂ ವಿಚಾರಗಳು ಗೊತ್ತಿಲ್ಲದೇನೆ ಇಲ್ಲಿ ಇವತ್ತಿಂದ ನಾಳೆಗೆ ಪಟ್ಟಾಭಿಷೇಕ. ಒಂದನೆಯ ಭಾವ, ಎರಡನೆಯ ಉತ್ತರ. ಮೂರನೆಯದ್ದು ರಾಮಚಂದ್ರ ಏನು ಹೇಳಿದ್ದು, ದಿನಾಗಲೂ ತಾಯಿಗಿಂತ ಮೊದಲು ಬಂದು ನನಗೆ ನಮಸ್ಕಾರ ಮಾಡ್ತಿದ್ದ ಅಂತಲ್ವೋ? ಹೌದು ಹೌದು. ಅವನ ಉಪಾಯ ನೋಡು. ಯಾರದ್ದು? ತಾಯಿಗೆ. ಹೌದು, ತಾಯಿಗೆ ನಮಸ್ಕರಿಸುವ ಮೊದಲು ನಿನಗೆ ಬಂದು ನಮಸ್ಕಾರ ಮಾಡುವುದು. ರಾಮನ ಕುತಂತ್ರ ನಿನಗಿನ್ನೂ ಗೊತ್ತಾಗಲಿಲ್ಲ. ನೀನು ತಾಯಿ ಅಂತ ಎಣಿಸಿ ರಾಮ ಸರಿ. ಈಗ ಕುತಂತ್ರ ಮಾಡುವಷ್ಟು ಪ್ರಾಯ ಆಯ್ತಲ್ಲ. ಆಗಲಿಲ್ವ? ಪಟ್ಟಾಭಿಷೇಕ ಕೊಡಬೇಕಾದ್ರೆ ಎಷ್ಟು ವರ್ಷ ಆಗಬೇಕು? ಪಟ್ಟಾಭಿಷೇಕ ಆಗಬೇಕಿದ್ರೆ ಕುತಂತ್ರಿಗಳನ್ನು ಪಟ್ಟಕ್ಕೇರಿಸುವುದಿಲ್ಲ. ಹಾಂ, ಆದರೆ ನಾನು ಹೇಳುತ್ತೇನೆ ನಿನಗಲ್ಲದೇ ಇರಬಹುದು. ನಿನಗೆ ಗೊತ್ತುಂಟದು ಅವ ಕುತಂತ್ರಿ ಅಂತ. ಹೌದು. ಯಾರಿಗೆ? ಮಂತರಿಗೆ ಗೊತ್ತು. ಹೌದೌದು. ಹಾಗಾಗಿ ತಂತ್ರಗಾರಿಕೆಯನ್ನು ಹೆಣೆದು ಅವನಿಗೆ ಅಧಿಕಾರ ಬೇಕು ಎನ್ನುವ ನೆಲೆಯಲ್ಲಿ ಅವನಿಗೆ ಗೊತ್ತಿಲ್ಲ ಅಂತ ಹೇಳು. ಕೌಸಲ್ಯ ಯಾಕೆ ಕಳಿಸಿರಬಾರ್ದು? ಪ್ರಶ್ನೆ ಬರ್ತದ ಇಲ್ವೋ? ಹೌದು. ಅವಳಿಗೆ ಪಟ್ಟದ ಅರಸಿ ಆಗಬೇಕು ಅಥವಾ ಪಟ್ಟದ ರಾಣಿ, ತಾಯಿ, ಎಲ್ಲ ಭಾವಗಳಲ್ಲಿ. ಸೀತೆಗೆ ಪಟ್ಟದ ರಾಣಿ, ಇವಳು ತಾಯಿ ಏನಾಗ್ತದೆ, ರಾಜಮಾತೆ ಆಗ್ತಾಳೆ. ಆಗ ನಿನ್ನನ್ನು ಕೊಂಡೋಗಿ ಸರಿಯಾದ ವ್ಯವಸ್ಥೆಯಲ್ಲಿ ಕುತುವಳಿಸ್ತಾರೆ. ಓಹೋ. ನಿನಗಿಷ್ಟೂ ಹೇಳಿದರೂ ಅರ್ಥವಾಗದೇ ಇದ್ದರೂ ಕೂಡ ನನ್ನದೊಂದು ಪ್ರಶ್ನೆ ಏನು ಗೊತ್ತಾ? ಹಾಗಾದರೆ ನೀನು ಚಾಕರಿಯಾಗಿ ಇರ್ತೀಯಾ? ನಿನಗಿಷ್ಟೇ ಹೇಳಿದರೂ ಅರ್ಥವಾಗುವುದಿಲ್ಲ. ಹೌದಾ? ನನ್ನನ್ನು ಸೊಕ್ಕಿನ ಹೆಣ್ಣು ಅಂತ ಹೇಳಿದ್ದು. ಆದರೆ ಯಾವಾಗಲೂ ನಿನ್ನನ್ನು ಹೆತ್ತ ತಾಯಿಗಿಂತ ಜಾಸ್ತಿ ನೋಡಿದ್ದೇನೋ ಇಲ್ವೋ? ಹೌದಪ್ಪ. ಹಾಗಿದ್ರೆ ತಾಯಿ ಮಕ್ಕಳಿಗೆ ಹಾಳು ಮಾಡ್ತದೋ? ನನ್ನ ತಾಯಿಯ ಮಡಿಲಲ್ಲಿ ಇದ್ದದ್ದಕ್ಕಿಂತ ಹೆಚ್ಚು ನಾ ಮಂಥರೆಯ ಮಡಿಲಲ್ಲಿ ಬೆಳೆದದ್ದು. ಮತ್ತೆ ಹೌದೌದು, ನೆನಪುಂಟು ಕೆಲವರ ಸಂಗತಿಗಳು. ಹಾಗಿದ್ರೆ ನಾನು ಹೇಳಿದ್ದನ್ನು ಸ್ವಲ್ಪ ನೀನು ಆಲೋಚನೆ ಮಾಡಿ ನೋಡಬೇಕು. ಇದನ್ನೆಲ್ಲವನ್ನು ಒಂದು ಕ್ಷಣ ಆಲೋಚನೆ ಮಾಡಿ ನಾನು ಹೇಳಿದ್ರಲ್ಲಿ ಪುನಃ ಒಮ್ಮೆ ತಪ್ಪುಂಟೋ ನೋಡು. ಆಲೋಚನೆ ಮಾಡದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕಾಗೆ ಗೂಗೆ ಹಾಗೆ ಹೀಗೆ ಹೇಳಿ ಫಲವೇನು? ಹಾಗಿದ್ದಾವಾಗ ಏನು ನ್ಯಾಯ ತೆಕ್ಕೊಳ್ಬೇಕು ನೀನು? ನಾನು ನಿನ್ನ ಸಖಿ. ಆ ಸಖಿಯಾದ ನಾನು ನಿನಗೆ ತೊಂದರೆ ಕೊಟ್ಟೇನೋ? ರಾಮನಿಗೆ ಪಟ್ಟವಾಗುವಂತಹ ಸಮಯದಲ್ಲಿ ಭರತ ಅಜ್ಜನ ಮನೆಯಲ್ಲಿದ್ದಾನೆ. ಅವ ಅಜ್ಜನ ಮನೆಯಲ್ಲಿ ಇರುವಾಗಲೇ ಶತ್ರುಘ್ನ ಸಹಿತನಾಗಿ ತಮ್ಮ ಮೇಲಿರುವಂತಹ ಹೊಣೆಗಾರಿಕೆಯನ್ನು ಕಳಕೊಳ್ಳುವಂತಹ ಒಂದು ಬುದ್ಧಿವಂತಿಕೆ ದಶರಥ ಚಕ್ರವರ್ತಿಗಳದ್ದು. ತನ್ಮೂಲಕವಾಗಿ ತನ್ನವನೇ ಎನಿಸಿದಂತಹ ತನ್ನದ್ದೇ ಇನ್ನೊಂದು ಜೀವ ಅಂತ ಹೇಳುವ ಭಾವದಲ್ಲಿ, ಪ್ರಾಣ ಅಂತ ಹೇಳುವ ಭಾವದಲ್ಲಿರುವ ರಾಮನನ್ನು ಪಟ್ಟಕ್ಕೇರಿಸಬೇಕು ಹೇಳುವಂತಹ ಒಂದು ಚಿಂತನೆ. ಇದು ಕೈಕೇಯಿಯ ಪಾಲಿಗೆ ದುರಂತ ಅಂತ ನೀನು ವಿವರಿಸುತ್ತಾ ಇದ್ದೀಯಲ್ವ? ಹೌದು, ಹೌದದು. ರಾಮ ಪಟ್ಟಕ್ಕೆ ಏರಿದರೆ ಭರತ ನನ್ನ ಮಗ, ಅವನ ನೆಲದಲ್ಲಿಯೇ ಕೂತ್ಕೊಳ್ಬೇಕಷ್ಟೆ. ಇದನ್ನೆಲ್ಲ ಆಲೋಚಿಸುವಾಗ ನಿಜವಾಗಿ ನೀನು ಒಳ್ಳೆಯ ಗೆಳತಿ. ಈಗ ಗೂಗೆ ಅಲ್ವಾ? ಹಾಗಾದರೆ ಇವಾಗ ಗೆಳತಿ ಸಖಿ. ಸಖಿನಿ ಪೇಳಿದ ಮಾತು ಹೇ ಸಖಿ ಸಕಲ ಮೂಲೆ ಸಾಯ್ತು. ಸಖಿನಿ ಪೇಳಿದ ಮಾತು ಸಕಲ ಮೂಲೆ ಸಾಯ್ತು.
ಸಕಲವೂ ಆಯ್ತು ಯುಗುದಿಯೇನಿದಕ್ಕಿನ್ನು ಎನ್ನೊಳು ಪೇಳು ಯುಗುದಿಯೇನಿದಕ್ಕಿನ್ನು ಎನ್ನೊಳು ಪೇ ಕಂಡುದನ್ನು ಯುಗುದಿಯೇನಿದಕ್ಕಿನ್ನು ಎನ್ನೊಳು ಪೇ ಕಂಡುದನ್ನು ಸಖಿನಿ ಬೆಳಿತ ಮಾತು ಸಕಲವು ಲೇಸಾಯ್ತು ಯುಗುದಿಯೇನಿದಕ್ಕಿನ್ನು ಎನ್ನೊಳು ಪೇ ಕಂಡುದನ್ನು ಸಖಿನಿ ಬೇಳಿದ ಮಾತು ಸಕಲವು ಯುಗುದಿಯೇನಿದಕ್ಕಿನ್ನು ಎನ್ನೊಳು ಪೇಳು ಕಂಡುದನ್ನು ಸಖಿಯೇ ಸಖಿ ಮಂಥರೆ, ಅಮ್ಮ ನಿನ್ನನ್ನೇ ನಿಜವಾದ ಗೆಳತಿ ಅಂತ ನಾನು ಕರೆಯೋದು. ಆಹಾ, ನನ್ನ ಪ್ರಾಣದ ಗೆಳತಿ ನೀನು. ಸರಿ ಉಂಟಲ್ಲ ಈಗಲೂ? ಪರೀಕ್ಷೆ ಮಾಡಿ ಆಯಿತು. ನನ್ನ ಜೀವಕ್ಕೆ ಜೀವ ಕೊಡುವ ಗೆಳತಿ ನೀನು. ನಿಜವಾಗಿ ನಿನ್ನನ್ನು ಪಟ್ಟಕ್ಕೆ ಏರಿಸಬೇಕಿತ್ತು. ಆಲೋಚನೆ ಮಾಡಿದ್ದು ಕಡಿಮೆ. ಇಂಥ ಒಂದು ರಾಜಕೀಯ ಮುತ್ಸದ್ದಿತನವೋ, ಅಯೋಧ್ಯೆ ರಾಜಕಾರಣದಲ್ಲಿ ಆಲೋಚನೆ ಮಾಡುವ ಒಂದು ತಂತ್ರಗಾರಿಕೆಯೋ ನಿನ್ನಲ್ಲಿ ಇದೆ ಅಂತ ಆದರೆ ನಿಮ್ಮಂಥವರ ಕುರಿತಾಗಿ ಆಲೋಚನೆ ಮಾಡುವುದು ಕಡಿಮೆ ಆಗ್ತದೆ ಜನಗಳು. ಹಾಗಾಗಿಯೇ ಹಾಳಾಗುವುದು. ಸಖಿ ಅಮ್ಮ, ನನ್ನದ್ದಾದಂತಹ ಬುದ್ಧಿಯ ಪರಿಮಿತಿಯಲ್ಲಿ ಆಲೋಚನೆ ಮಾಡುವಾಗ ನೀ ಹೇಳಿದ್ದೆಲ್ಲವೂ ಕೂಡ ಅತ್ಯುತ್ತಮವಾಗಿದೆ. ಆ ಕಾಗೆ ಗೂಗೆ ನಾಯಿ ಪಟ್ಟವು ಎಲ್ಲವೂ ಸರಿಯೇನಾ? ಅದೆಲ್ಲ ಹಾರಿ ಹೋಯ್ತು. ಹಾರಿ ಹೋಯ್ತಾ? ಅದು ನಮ್ಮಲ್ಲಿ ಹಾಗೆ, ಹೆಂಗಸರಲ್ಲಿ ಬೇಗ ಹಾರಿ ಹೋಗುದಮ್ಮ. ಬರುವುದು ಬೇಗ, ಹಾರುವುದು ಬೇಗ. ಕೆಲವೊಂದು ಕ್ಷಣಗಳ ಕಾಲ ನಾವು ಅದನ್ನು ಹೊರಬೇಕಾಗ್ತದೆ. ಹೌದು, ಇರಲಿ. ಅಂತೂ ನೀನೀಗ ಸರಿಯಾಗಿದ್ದಿ ಅಂತಾಯಿತು. ನಾನು ಸರಿಯಾಗಿದ್ದೇನೆ. ಮೊದಲು ನಾ ಆಲೋಚನೆ ಮಾಡಿದ್ದು ಒಟ್ಟು ಈ ಸಲ ಇದ್ದ ಜೀವ ತಂತುವೂ ಹೋಯಿತು ಅಂತ. ಈಗ ಆ ತಂತುವಿಗೆ ತಂತು ಸೇರಿಕೊಂಡು ಉದ್ದಾಯಿತು. ಹೌದಾ? ನಿನ್ನ ಸ್ವಭಾವ ಅಂತ. ನನ್ನ ಜೀವವನ್ನೇ ಉಳಿಸಿದಿ ಅಂತ. ಓಹೋ, ಹೇಳಿದ್ದೆಲ್ಲವೂ ಕೂಡ ಅಷ್ಟೂ ಅತ್ಯುತ್ತಮ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಿ. ರಾಮನಿಗೆ ಪಟ್ಟವಾದರೆ ಭರತ ನಾಳೆ ಸೇವೆ ಮಾಡಿಕೊಂಡಿರಬೇಕು. ಹೌದಲ್ಲ? ಇದನ್ನು ಪರಿಪರಿಯಾಗಿ ಹತ್ತಿಯ ಎಳೆಯನ್ನು ಬಿಡಿಸಿದ ಹಾಗೆ, ಬೆಣ್ಣೆಯಿಂದ ತಲೆಗೂದಲನ್ನು ತೆಗೆದ ಹಾಗೆ. ನಮಗೆ ಅದು ಅಭ್ಯಾಸ. ಅದು ಹಾಲಿನ ಕೆಲಸವನ್ನೋ ಮಜ್ಜಿಗೆ ಕೆಲಸವನ್ನೋ ಮಾಡುವಾಗ ಸಹಜವಾಗಿ ಹೆಂಗಳೆಯರ ತಲೆಯಿಂದ ಒಂದು ಬೀಳುತ್ತದೆ, ಮಜ್ಜಿಗೆಗೆ ಅಥವಾ ಮೊಸರಿಗೆ ಬೀಳ್ತದೆ. ಅದನ್ನು ಮೆಲ್ಲ ಬದಿಗಿಟ್ಟು ತೆಗೆದುಕೊಡುವುದು. ಅದನ್ನು ನಾವೇ ತೆಗಿಬೇಕಾಗ್ತದೆ. ಹೌದು. ನಿನಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ಗೊತ್ತುಂಟು. ಅದು ಮತ್ತೆ ಪುರುಷರಿಂದ ಆಗುವುದಿಲ್ಲ. ಆ ತಲೆಗೂದಲಂತ ಇಲ್ಲ, ಆಗುದಿಲ್ಲ. ನಾವೇ ಆಗಬೇಕು ಅದಕ್ಕೆ. ಹಾಗೆ ಬಿಡಿಸಿ ಹೇಳಿದ್ದಿ ನೀನು. ಈಗ ಇದೆಲ್ಲವೂ ನನಗೆ ಹೌದು ಅಂತ ಅನಿಸಿದೆ. ನಿಜವಾಗಿ ಹೌದು ಅಂತ ಅನಿಸಿದ? ಈವಾಗಲೇ ಸ್ವಲ್ಪ ಉಸಿರಾಟದ ವೇಗ ಜಾಸ್ತಿ ಆಗ್ತಾ ಉಂಟು. ವಾ, ಹೌದೌದೌದೌದು. ಭಯ ಆಗ್ತಾ ಉಂಟು.
ತನ್ನ ಪೂರ್ಣ ಆಕಾರವನ್ನು ಆ ಭಯ ಪಡೆಯುವುದಕ್ಕಿಂತ ಮುಂಚೆ ಈ ನೀ ಹೇಳಿದಂತಹ ಯಾವ ಒಂದು ಚಿಂತನೆ ಉಂಟು ಅಯೋಧ್ಯೆಯ ರಾಜಕಾರಣದ ವಿಷಯದಲ್ಲಿ ಮಾತ್ರ ಅಲ್ಲ, ಸಕಲ ಭೂಮಂಡಲದ ವಿಷಯದಲ್ಲಿ ನೀ ಹೇಳಿದಂತಹ ಸೌಭಾಗ್ಯವೋ ದೌರ್ಭಾಗ್ಯವೋ ಇದೇನುಂಟು, ಇದು ಅಯೋಧ್ಯೆಗೆ ದೌರ್ಭಾಗ್ಯವಾಗಿ ಪರಿಣಮಿಸಕೂಡದು, ಸೌಭಾಗ್ಯದ ಕಂತೆಯಾಗಿ ನಮ್ಮ ತಲೆ ಮೇಲೆ ಇರಬೇಕು. ಅದಕ್ಕೋಸ್ಕರ ಇದಕ್ಕೆ ಬೇಕಾಗುವಂತಹ ಇದೀಗ ಆಲೋಚನೆ ಮಾಡಿದಂತಹ ನಿಶ್ಚಯ ಮಾಡಿದಂತಹ ವಿಷಯ ಏನುಂಟು, ಇದು ಆಗಬಾರದು, ಇದು ಆಗಬಾರದು. ಆಗದ ರೀತಿಯಲ್ಲಿ ಇದನ್ನು ನಾವು ಬದಲಾಯಿಸುವುದು ಹೇಗೆ? ಯಾಕಿನ್ನು ಹೆಚ್ಚು ಸಮಯ ಇಲ್ಲ. ಹೌದು. ಅದಕ್ಕೋಸ್ಕರ ಇದನ್ನು ನಿನ್ನ ಈ ಚಿಂತನೆಯನ್ನು ಕಾರ್ಯಗತಗೊಳಿಸುವಂತಹ ಯುಕ್ತಿಗಳು ಏನು? ಯಾಕೆ ಇಷ್ಟನ್ನು ಬಿಡಿಸಿ ಹೇಳಿದವಳಿಗೆ ಆ ಯುಕ್ತಿಯನ್ನು ನೀ ಆಲೋಚನೆ ಮಾಡಿಕೊಂಡೇ ಇಲ್ಲಿ ನೀನು ಮಾತಾಡಿದ್ದು ಅಂತ ಆಗ್ತದೆ ನನಗೆ ನೋಡುವಾಗ. ಹಾಗಾಗಿ ಇದೆಲ್ಲವನ್ನು ಮುಂದೆ ಏನು ನಾ ಮಾಡಬೇಕು, ಇದಕ್ಕಾಗುವಂತಹ ವ್ಯವಸ್ಥೆಗಳು, ಇದಕ್ಕಾಗುವಂತಹ ಆಲೋಚನಾ ಸೋಪಾನಗಳು ಹೇಗೆ, ಇದನ್ನು ನೀನು ಬಿಡಿಸಿ ಹೇಳಬೇಕು ನನಗೆ. ಹೌದಾ? ಹಬ್ಬ, ಈಗ ಸ್ವಲ್ಪ ಧೈರ್ಯ ಬಂತಮ್ಮ. ನೀ ಧೈರ್ಯಸ್ಥಳ ಆಗಿದ್ದರೆ ನಿನ್ನನ್ನು ನೋಡಿ ನಾನು ಧೈರ್ಯಸ್ಥಳ ಆಗಿರ್ತೇನೆ. ಅಲ್ಲ, ಒಮ್ಮೆ ನಾನು ಧೈರ್ಯ ತಪ್ಪಿ ಹೋಗಿತ್ತು. ನೀವಷ್ಟು ಬೈಯುವಾಗ ಧೈರ್ಯ ಎಲ್ಲ ಕಳೆಗುಂದು ಹೋಗಿತ್ತು. ಈಗ ಯುಕುತಿ ಏನಿದಕ್ಕೆ ಅಂತ ಪ್ರಶ್ನೆ. ಹಾಗಾದರೆ ನಿಮ್ಮ ತಲೆಗಂತೂ ಈಗ ಏನೂ ವಿಷಯಗಳು ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ಈಗ ನೀ ಹೇಳಿದ್ದಷ್ಟನ್ನು ತುಂಬಿಸಿಕೊಂಡಿದ್ದೇನೆ. ಹೌದು. ಇನ್ನು ನೀ ಪುನಃ ಹೇಳಿದ್ದಷ್ಟನ್ನು ತುಂಬಿಸಿಕೊಳ್ತೇನೆ. ಓ ಹಾಗೆ? ಹೌದೌದು. ಹಾಗಾದರೆ ಒಂದು ಯುಕ್ತಿ ಇದೆ. ಏನದು? ಹಿಂದೆ ಮೆಚ್ಚಿ ನಿನಗೆ ಆನಂದ ಕೊಟ್ಟ ಮಾತೆರಡ ಎಂದು ಕೇಳು, ಕೊಟ್ಟ ಮೇಲೆ ಮುಂದೆ ಹೇಳು, ಕಾರ್ಯಬಾಲೆ ಕೊಟ್ಟ ಮಾತೆರಡ ಇಂದು ಯುಕ್ತಿ ಹೇಳಬೇಕು ಅಂತಾದರೆ ನಾನು ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತದೆ. ಕಥೆಯಲ್ಲಿ ನೀವೊಂದು ಕತೆ ಹೇಳಿದ್ರಿ. ಕಥೆಯ ಇಂದ್ರನಿಗೆ ತೊಂದರೆ ಬಂದವಾಗ ಅಲ್ಲಿಗೆ ಹೋಗಿ ನಿಮ್ಮ ಗಂಡ ಯುದ್ಧ ಮಾಡಿ ಅಲ್ಲಿ ಕೈ ಸೋತವಾಗ, ಅಂದರೆ ಒಮ್ಮೆ ಆತನ ಸ್ಮೃತಿ ತಪ್ಪಿದವಾಗ ಅಲ್ಲಿ ಎದುರು ಬಂದಂತಹ ರಾಕ್ಷಸ ಕೊಂದಾನು ಅಂತ ನೀವು ಆ ರಥವನ್ನು ಬೇರೆ ಕಡೆಗೆ ಚಾಚಿಕೊಂಡು ಹೋದದ್ದು. ನಿನ್ನ ಸ್ಮರಣ ಶಕ್ತಿಗೆ ಮೊದಲು ಸನ್ಮಾನ ಮಾಡಬೇಕು. ಅದಕ್ಕೆ ನಿನಗೆ ನೆನಪು ಸಾಕು ಮಾರಾಯ್ತಿ. ಹೌದೌದು, ಹೋದದ್ದು ಹೌದು. ಹೌದಲ್ಲ? ಹೌದೌದು. ಅಲ್ಲಿ ನೀವು ದಶರಥನನ್ನು ಕಾಪಾಡಿದ್ದೀರಿ. ಹೌದಪ್ಪ. ಇಲ್ಲದ್ರೆ ಆ ರಾಕ್ಷಸನ ಎದುರು ಬಂದಂಥ ಯಾವ ವೀರರು ಉಳಿಲಿಲ್ಲ. ಅವರನ್ನು ಸ್ಮೃತಿ ತಪ್ಪಿಸುವುದು, ಕಡೆಗೆ ಕಡಿದೇ ಕೊಲ್ಲುವುದಾತ. ಅವರಿಗೆ ಅದೇ ಅಭ್ಯಾಸ, ಸ್ಮೃತಿ ತಪ್ಪಿಸುವುದೇ ಅಭ್ಯಾಸ. ಯಾಕೆಂದ್ರೆ ಆವಾಗ ನಮ್ಮಂತಹ ಹೆಂಗಳೆಯರು ಅಲ್ಲಿ ಬೇಕು. ಹೌದು, ಸ್ಮೃತಿ ಕೊಡ್ಲಿಕ್ಕೆ. ಆಗ ನೀನು ಸ್ಮೃತಿ ಕೊಡ್ಲಿಕ್ಕೆ ನೀನೇ ಇದ್ದದ್ದಲ್ವ? ಹೌದೌದು. ಆಯಿತು. ನೇರವಾಗಿ ಕರ್ಕೊಂಡು ಹೋಗಿ ರಕ್ಷಣಾ ಕೊಠಡಿಯಲ್ಲಿ ಇಡೀ ಒಂದು ರಾತ್ರಿ ನಾನು ಅವರ ಸೇವನೆಯಲ್ಲಿ, ಪಾಲನೆಯಲ್ಲಿ ಕಳೆದಿದ್ದೆ, ರಕ್ಷಣೆಯಲ್ಲಿ ಕಳೆದಿದ್ದೆ. ಅದಕ್ಕೆ ಕೈಕಾ ಮಾತ ಅಂತ ನಾನು ಹೇಳುವುದು. ಯಾಕಂದರೆ ಎಲ್ಲಿ ಮಾತೇ ಆಗಬೇಕು ಅಂತ ನಿಮಗೆ ಗೊತ್ತುಂಟಮ್ಮ. ನಿನ್ನಂಥವರು 4 ಜನ ಇದ್ದರೆ ಲೋಕ ಉದ್ಧಾರ ಆದಿತ್ತು. ನೋಡಿ, ಇದು ಹೊಗಳಿದ್ದ ಇಲ್ಲ, ಯಥಾರ್ಥ. ಆದರೆ ನಾನು ಈ ಕತೆ ಯಾಕೆ ನೆನಪಿಸಿದೆ ಬಲ್ಲಿರಾ? ಯಾಕೆ? ಯುದ್ಧವಾಯಿತು, ಪುನಃ ರಾಕ್ಷಸರನ್ನು ಕೊಂದ್ರಿ. ಹೌದೇ? ಅಲ್ಲಿಂದ ಬಂದವಾಗ ಯುದ್ಧದಲ್ಲಿ ಗೆದ್ದ ಮೇಲೆ ನಿಮ್ಮ ಗಂಡ ಒಂದು 2 ಮಾತು ಕೊಟ್ಟಿದ್ದಾರೆ, ವರ. ಹೌದೌದು. ಹೌದಾ? ಬೇಕಾದ್ದು ಕೇಳು, 2 ವರ ಕೊಡ್ತೇನೆ ಅಂತ ಅಂದಿದ್ರು. ಆ ವರ ಈಗ ಉಪಯೋಗಕ್ಕೆ ಬಂತು ಅಂತಮ್ಮ.
ನಾನು ಆವಾಗ ಹೇಳಿದ್ದೆ ಬೇಕಾದಾಗ ಕೇಳ್ತೇನೆ ಅಂತ. ಬೇಕಾದವಾಗ ಕೇಳ್ತೇನೆ ಅಂತ ಹೇಳಿ ಸುಮ್ಮನೆ ಒಂದು ಯಾವುದೇ ಅಂದದ ವಸ್ತು ಸಿಕ್ಕಿತು ಅಂತ ಅದನ್ನು ಪೆಟ್ಟಿಗೆ ಒಳಗೆ ಹಾಕಿಕೊಂಡು ಕೂತ್ಕೊಳ್ಳಿಕ್ಕಿರೋದು ಅದು ಅಲ್ಲಿಗೆ ತುಕ್ಕು ಹಿಡಿದು ಹೋಗ್ತದೆ. ತುಕ್ಕು ಹಿಡಿಯೋಲ್ಲೆಲ್ಲ ನೀವು ಬರಬೇಕು ತೆಗಿಲಿಕ್ಕೆ. ತುಕ್ಕು ಹಿಡಿಬಾರ್ದು, ಬಾರದು. ಹಿಡಿಯುವ ಮೊದಲು ಅದನ್ನು ಉಪಯೋಗಿಸಬೇಕು. ಈಗಿಂತ ಮೊದಲು ಉಪಯೋಗಿಸಿದ್ರು ಹಾಳಾಗ್ತಿತ್ತು, ಉಪಯೋಗ ಬರ್ತಿರ್ಲಿಲ್ಲ. ಈಗ ಸಕಾಲ ಆಗಿದೆ. ಅದು ಹಿಡಿಬಾರ್ದು ಅಂತಲೇ ಈ ಮಂತಾರೆ ಮದ್ಯಕ್ಕೆ ನುಗ್ಗಿದ್ದು. ಹೌದಪ್ಪ. ಈಗ ನಾಳೆ ರಾಮಚಂದ್ರಗೆ ಪಟ್ಟಾಗುತ್ತದೆ ಅಂತ ನಿಮ್ಮ ಆ ತೀರ್ಮಾನ ಬದಲಿಸಬೇಕು. ನೋಡಿ, ಒಬ್ಬೊಬ್ಬರ ಮುಖ ನೋಡುವಾಗಲೇ ಅವರೇ ಪಟ್ಟವನ್ನು ಏರ್ತಾರ ಅಂತ ಕಾಣ್ತದೆ. ಅದಕ್ಕೆ ನಾನು ಹೇಳುದು, ಅದನ್ನು ಬದಲಿಸಬೇಕಾದ್ರೆ ನೀವು ಕೇಳಿದ 2 ವರ ಇದೆಯಲ್ಲ, ಆವಾಗ ಕೇಳುತ್ತೇನೆ ಬೇಕಾದ ಸಮಯದಲ್ಲಿ ಅಂತ. ಈಗ ಅದು ನಿನಗೆ ಬೇಕಾಗಿದೆ ಅಂತ ನಾನು ಹೇಳುವುದು. ಎಂಥದೇ ನೀನು ಆ 2 ವರವನ್ನು ಹಿಡ್ಕೊಂಡು ನನ್ನ ಕಾರ್ಯ ಸಾಧನೆ ಹೇಗೆ? ಅದಕ್ಕೆ ಹೇಳುದು, ಈ ಹೆಂಗಸರ ಬುದ್ಧಿಯೆಲ್ಲ ಸುರುವಿಗೆ ಓಡುವುದಿಲ್ಲ. ನಾನು ಹೆಂಗಸಿ. ನನ್ನ ಅಪ್ಪಯ್ಯ ನಿನ್ನನ್ನು ನನ್ನ ಒಟ್ಟಿಗೆ ಕಳಿಸಿದ್ದು ಒಳ್ಳೇದಾಯಿತು. ಇಲ್ಲದಿದ್ದರೆ ನಾನು ಯಾವಾಗಲೋ ಹೊಳೆಗೆ ಬಿದ್ದು ಹೋಗ್ತಿದ್ದೆ. ಇವರ ಈ ರಾಜ್ಯಭಾರದಲ್ಲಿ. ಹೌದಾ? ಹೌದೌದು. ಆದರೆ ನಾನು ಹೇಳುದು ಏನು ಗೊತ್ತು? ಏನು? ಆ 2 ವರ ಕೊಟ್ಟದ್ದನ್ನು ಈಗ ಉಪಯೋಗಿಸಬೇಕು. ಈಗ ಉಪಯೋಗಿಸಬೇಕು. ಬೇಕಾದ್ದನ್ನು ಕೇಳಬೇಕು ಅಲ್ವಾ? ಹೌದು. ನೀನು ಕೇಳ್ತೇನೆ ಅಂತ ಹೇಳಿದ ಮೇಲೆ ಈಗ ಇಲ್ಲದ್ದು ನಾಳೆ ಚಾಕರಿಯಾದ ಮೇಲೆ ನೀನು ವರ ಕೇಳಿದರೆ ನಡಿಯೇ ಚಾಕರಿಯವಳೆ ಅಂತಾನಲ್ವಾ? ಯಾವುದನ್ನು ಕೇಳಿದ್ದರಿಂದ ಇದು ನಿಲ್ತದೆ? ಅದಕ್ಕೆ ನನ್ನ ಉತ್ತರ 2 ವರವನ್ನು ಕೇಳಬೇಕು. ಹಾಗೆಂದು ಪ್ರಥಮ ವರ ಏನಿರಬೇಕು? ಭರತಗೆ ಈ ದೇಶದ ಪಟ್ಟಾಭಿಷೇಕ ಆಗಬೇಕು. ಆಯ್ತಾ? ಭರತಗೆ ಪಟ್ಟಾಭಿಷೇಕವಾದ ಮೇಲೆ ರಾಮನಿಗೇನು ಏನು ಮಾಡಬೇಕು? 14 ವರ್ಷ ವನವಾಸವನ್ನು ಕೇಳಿಬಿಡು. 2 ವರ. ರಾಮನಿಗೆ 14 ವರ್ಷ ವನವಾಸ? ಹೌದು. ಯಾಕೋ ಅದು? ಈಗ ನಮಗೆ ಬೇಕಾದ್ದೇನು? ನಿನ್ನ ಅಸ್ತಿತ್ವ ಶಾಶ್ವತವಾಗಿ ಉಳಿಬೇಕು. ಅದಕ್ಕೆ ಭರತ ಪಟ್ಟವನ್ನೇರಿದ್ರೆ ಆಯಿತು. ಈಗ ನಮ್ಮ ಮನೆಯವನೇ ಆದಂತಹ ಒಬ್ಬ ಹುಡುಗ ಅವನನ್ನು ಈ ಕಾಡಿಗೆ ಹೋಗು ಅಂತ ಹೇಳಲಿಕ್ಕೆ ಆಗ್ತದೆ? ಈ ಊರಿನಿಂದ ಯಾರು 12 ವರ್ಷದ ಹೊರಗಿರ್ತಾರೋ ಅವರಿಗೆ ಪುನಃ ಬಂದು ರಾಜತ್ವದ ಪದವಿಗೇರುವ ಅಗತ್ಯತೆ ಇರುವುದಿಲ್ಲ, ಅಥವಾ ಅವನಿಗೆ ಆ ಯೋಗವೇ ಇಲ್ಲ. ರಾಜಶಾಸನವಲ್ಲವೇ? ಇಲ್ಲಿ ಮತ್ತೆ 1-2 ವರ್ಷ ಜಾಸ್ತಿ ಸೇರಿಸಿಕೋ. ಎಲ್ಲಿಯಾದರೂ 12 ಆಯಿತು ಅಂತ ಬೇಗ ಬಂದರೆ. ಅದಕ್ಕೆ ನಾನು ಹೇಳುವುದು 14 ವರ್ಷ ವನವಾಸವನ್ನು ಕೇಳು, ಭರತಗೆ ಪಟ್ಟವನ್ನು ಕೇಳು. ಹಾಗೆ ಅಂತೇಳಿ ನೀನು ನೇರವಾಗಿ ಓಡಿಕೊಂಡು ಹೋಗಿ ಕೇಳುವುದೂ ಅಲ್ಲ. ಮತ್ತೆ ಅದಕ್ಕೂ ನಿಯಮ ಇದೆ. ಹೌದಾ? ಈರೇಳು ವರುಷ ರಾಮನು ಅರಣ್ಯದೊಳಿರಬೇಕು, ಧಾರಿಣಿಯರೆಲ್ಲ ಪುತ್ರ ಭರತಗೀಯಬೇಕು. ಈರೇಳು ವರುಷ 7 ವರ್ಷ ನಾನು ಆವಾಗಲೇ ಹೇಳಿದಾಗೆ 14 ವರ್ಷ ವನವಾಸ, ಭರತನಿಗೆ ಪಟ್ಟ. ಇಷ್ಟನ್ನು ಕೇಳುವುದು ಹೇಗೆ ಗೊತ್ತೋ? ನೀನು ಹೋಗಿ ಕೇಳುವಂಥದ್ದಲ್ಲ ಅಂತ. ನಾನು ಹೋಗಿ ಕೇಳುವುದಲ್ವಾ? ಹೌದು. ಈಗ ನನ್ನ ಕೆಲಸ ಆಗಬೇಕಿದ್ರೆ ನಾ ಹೋಗಿ ಕೇಳಬಾರ್ದು. ಇನ್ಯಾರು ಅದಕ್ಕೆ ಪ್ರತಿನಿಧಿ? ಕೇಳಬೇಕಲ್ಲ. ಯಾರ ಹತ್ರ ಆದರೂ ಹೇಳಿ ಕಳಿಸುವುದು ಅಲ್ಲ ಅಂತ. ನಿನ್ನ ಗಂಡ ಯಾವಾಗಲೂ ಬರುವುದು ನಿನ್ನ ಹತ್ತಿರ ಬಂದು ವಿಚಾರವನ್ನು ಮಂಥನ ಮಾಡಲಿಕ್ಕಾದರೂ ಅಥವಾ ನಿನ್ನಲ್ಲಿಗೆ ಏನಾದರೂ ಹೇಳಲಿಕ್ಕಾದರೂ ಬರ್ತಾನೋ? ನಿನ್ನೆ 4 ಸಲ ಬಂದು ಹೋದ. ಹಾಗಾಗಿ ಏನು ಮಾಡಬೇಕು? ಏನು? ಸುತಿಗೆ ಪಟ್ಟವ ಕಟ್ಟುವ ಸುತಗೆ ಪಟ್ಟವ ಕಟ್ಟುವ
ಅತಿಶಯದಿಂದ ಛಲದಿಂದ ತೆಗೆದಳು ಆಭರಣಗಳನ್ನು. ಅತಿಶಯದಿಂದ ಛಲದಿಂದ ತೆಗೆದಳು ಆಭರಣಗಳನ್ನು. ಸುತಗೆ ಪಟ್ಟವ ಕಟ್ಟುವ ಅಭಿಮತದೊಳಗಿನ ಕೈಕಮ್ಮ ಸಖಿ ಭರತನಿಗೆ ಪಟ್ಟವಾಗಬೇಕು ಅಂತ ಹೇಳಿದ್ದಾಯ್ತು ನಾನು. ಹೌದು. ಆದರೆ ಇಲ್ಲಿ ಒಂದು ತಂತ್ರಗಾರಿಕೆಯನ್ನು ಹೆಣಿಯಬೇಕು. ನೀವು ಹೀಗೇ ಇದ್ದರೆ ಖಂಡಿತ ದಶರಥ ಭೂಪತಿಗಳು ಇಲ್ಲಿ ಬರುವುದಿಲ್ಲ. ಯಾಕಂದರೆ ಬಂದರೂ ನಿಮಗೆ ವರ ಕೇಳುವ ಅವಕಾಶ ಇಲ್ಲ. ರಾಜ್ಯದ ರಾಜಕಾರಣದ ಒತ್ತಡದಲ್ಲಿರುವುದರಿಂದ. ಹಾಗಾಗಿ ಸುತಗೆ ಪಟ್ಟವಾಗಬೇಕು ಅಂತ ಆದರೆ ನೀವು ಹೇಗಿರಬೇಕು ಕೇಳಿದರೆ, ಯಾವಾಗಲೂ ನಿಮಗೆ ಚಿಂತೆಯಾದವಾಗ ನೀವು ಎಲ್ಲಿ ಹೋಗಿ ಕೂತ್ಕೊಳ್ತೀರಿ ಹೇಳಿ? ಚಿಂತೆಯಾದಾಗ ಒಂದು ಕೋಣೆ ಅಲ್ಲಿ ಉಂಟು, ಶೋಕಾಗಾರ. ಹೌದು. ಆ ಶೋಕಾಗಾರದಲ್ಲಿ ಹೋಗಿ ಕುಳಿತುಕೊಳ್ಬೇಕು ನೀವು. ನಿಮಗೆ ಶೋಕವಾಗಿದೆ ಅಂತ ಗೊತ್ತಾಗಬೇಕಲ್ಲ. ಮತ್ತು ಒಂದಷ್ಟು ಚಿನ್ನ ಎಲ್ಲ ಉಂಟಲ್ಲ, ಅಲಂಕರಣ ಸಾಮಗ್ರಿಗಳು, ಅದನ್ನು ಇಟ್ಟುಕೊಂಡು ನೀವು ಅಲ್ಲಿ ಹೋಗಿ ಕೂತ್ರೆ ನಿಮಗೆ ಚಿಂತೆ ಉಂಟು ಅಂತ ಆಗುತ್ತದ? ಚಿಂತೆ ಇರುವವರು ಚಿತೆಯಲ್ಲಿ ಇದ್ದ ಹಾಗೆ ಮಾಡಬೇಕು. ಚಿತೆಯಲ್ಲಿ ಹೋಗುವಾಗ ಏನು ಇರುವುದಿಲ್ಲ. ಹೌದು. ಹಾಗಿದ್ರೆ ಚಿತೆಗೆ ಹೋಗುವಾಗ ಬಟ್ಟೆ ಇರುವುದಿಲ್ಲ, ಆದರೆ ಇಲ್ಲಿ ಬಟ್ಟೆ ಬೇಡ ಅಂತ ಹೇಳುವುದಿಲ್ಲ. ಅದು ಬೇಕು. ಅದೊಂದು ಸೊನ್ನೆ ಉಂಟಲ್ಲ ನಡುವಲ್ಲಿ, ಬಟ್ಟೆ ಬೇಕು. ಆದರೆ ರೇಷ್ಮೆ ಕುಪ್ಪಸ ಎಲ್ಲ ಬೇಡ. ಅದು ಬೇಡವಾ? ಅದು ಬೇಡ, ಒಳ್ಳೆಯದು ಬೇಡ. ಶೋಕಾಗಾರದಲ್ಲಿರುವವಳಿಗೆ ಇದು ಯಾವುದು ಕೂಡ ಅನಗತ್ಯ. ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಕುಳಿತಂತೆ ಇರಬೇಕು. ಆವಾಗ ಏನಾಗ್ತದೆ? ಸರಿಯಾದ ಶೋಕಸಾಗರದಲ್ಲಿ ನೀನು ಮುಳುಗಿದ್ದಿ ಅಂತ ಅರ್ಥ ಆಗುತ್ತದೆ. ಅದನ್ನು ನೋಡಿ ನಿಮ್ಮ ಗಂಡ ಏನು ಮಾಡ್ತಾರೆ? ಚಿಂತೆಯಾಗಿದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಗಂಡ ಬರ್ತಾರೆ. ಹೌದು. ಹೌದಾ? ಬಂದಾವಾಗ ನನ್ನ ಹೆಂಡತಿಗೆ ಯಾಕೆ ಚಿಂತೆ ಬಂತು ಅಂತ ಕೇಳಲಿಕ್ಕೆ ಬಂದಾವಾಗ ನೀವು ಅಲ್ಲಿ ಕೇಳುವಂತಹ ಮಾತುಗಳೇನುಂಟು ಅದನ್ನು ಕೇಳಬೇಕು. ಚಿಂತೆಯಲ್ಲಿದ್ದವರನ್ನು ಮುದ್ದಿಸಲಿಕ್ಕೆ ಗಂಡ ಬರಬೇಕು. ಹೌದು. ಬೇರೆ ಯಾರು ಬಂದರೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹೌದಲ್ಲ? ನೀವು ಹೇಳಿದ ಚಿಂತೆ ಚಿತೆ ಶೂನ್ಯ ಮಾತ್ರ ವ್ಯತ್ಯಾಸ ಅಷ್ಟೇ. ಈಗ ಚಿತೆ ಬೇಡ ನಿಮಗೆ, ಚಿಂತೆ ಸಾಕು. ಚಿತೆ ಮತ್ತೆ ಯಾರಿಗೆ ಮತ್ತೆ ನೋಡೋಣ. ಕೆಲಸ ಆಗದಿದ್ದರೆ ಮತ್ತೆ ಆಲೋಚನೆ ಮಾಡಿ ಅದು ಮತ್ತೆ ನೋಡೋಣ. ಹೌದು. ಆದರೆ ಸದ್ಯದ ಗತಿಯಲ್ಲಿ ನೀವು ಶೋಕಾಗಾರವನ್ನು ಸೇರಿ ನಿಮ್ಮ ಹತ್ರ ಬಟ್ಟೆ ಇಲ್ಲದ್ರೆ ನನ್ನ ಹತ್ರ ಉಂಟು, ಹರಕು ಬಟ್ಟೆ ಕೊಡ್ತೇನೆ, ಒಂದು ದಿನಕ್ಕೆ ಉಟ್ಟುಕೊಳ್ಳಿ. ಈವರೆಗೆ ನಾನೇ ಕೊಟ್ಟವಳು ನಿನಗೆ. ಹೌದು. ಇವತ್ತು ಒಂದು ಕ್ಷಣಕ್ಕೆ ನಿನ್ನ ಸೀರೆಯನ್ನು ಉಡುವುದಕ್ಕೆ ಎಂಥದ್ದಾಗಲಿಕ್ಕೆ ಉಪಯೋಗಕ್ಕಮ್ಮ, ನಿಮ್ಮ ಕೆಲಸ ಆಗಬೇಕು. ಕಟ್ಟಿಡಬಾರ್ದು, ದಿನಕ್ಕೆ ಒಂದರ ಹಾಗೆ ತೆಗಿಬೇಕು ಪೆಟ್ಟಿಗೆಯಿಂದ, ಆವಾಗ ಉಪಯೋಗಕ್ಕೆ ಬರ್ತದೆ. ಅಲ್ಲ, ಯಾಕೆ ಕೊಟ್ಟು? ನನ್ನ ಹತ್ರ ಇರುವುದೇ ಹರಕು ಬಟ್ಟೆಗಳೇ. ಈಗ ನಾ ಹಳತ ನೋಡಬೇಕು. ಹೌದು, ಸರಿ. ಹರಕು ಬಟ್ಟೆಯನ್ನು ಕುಳಿತು ಯಾರೂ ಅನ್ನಾಹಾರ ಕೊಟ್ಟರೆ ತಿನ್ನಬಾರ್ದು.
ಶೋಕದಲ್ಲಿ ಇದ್ದೇನೆ ಅಂತ ಹೇಳುವಷ್ಟು ನೀವು ಕಪಟತನದಲ್ಲಿ ವರ್ತಿಸಬೇಕು. ಶೋಕದಲ್ಲಿ ಇರಿ ಅಂತ ನಾನು ಹೇಳುವುದಿಲ್ಲ, ಯಾಕಂದರೆ ನಿಮ್ಮ ಕೆಲಸ ಆಗ್ತದೆ, ವರ ಕೊಟ್ಟದ್ದುಂಟು. ಹಾಗೆ ನೀವು ಕುಳಿತವಾಗ ನಿಮ್ಮಲ್ಲಿ ಗಂಡ ಬಂದು ಕೇಳಿದವಾಗ ನಿಮ್ಮ ಕೆಲಸವು ಜಯವಪ್ಪುದು. ಓಹೋ, ನಿಜವಾಗಿ ನೀನು ಮಾಯಾಮಂಥರೆ. ನಿನ್ನ ಮಾಯೆ ನೋಡಿದ ಶಂಬರಾಸುರನಿಗೂ ಇಲ್ಲ. ಅವನಲ್ಲಿರುವಂತಹ ಸಮಗ್ರ ಮಾಯಾಶಕ್ತಿಗಳೇನುಂಟು, ಸಮಗ್ರ ಈ ರಾಜ್ಯಕ್ಕೆ ಬೇಕಾದ ರಾಜಕಾರಣದ ರಾಜಯುಕ್ತಿಗಳೋ, ನೀತಿಗಳೋ, ಧರ್ಮ ಸೂಕ್ಷ್ಮತೆಯೋ, ಉಪಾಯಗಳೋ, ತಂತ್ರಗಾರಿಕೆಯೋ, ಇದು ಎಲ್ಲವೂ ಕೂಡ ನಿನ್ನ ಗೂನಿನಲ್ಲಿ ಕಾಣ್ತದೆ. ಹಾಗಾಗಿ ಇದಿಷ್ಟೆಲ್ಲ ತುಂಬಿಕೊಂಡ ಕಾರಣವೇ ಅದು ಎತ್ತರಕ್ಕೆ ಬೆಳೆದದ್ದ ಅಂತ ಇರ್ಬೋದಮ್ಮ. ಇರಲಿ, ಬಹಳ ಸಂತೋಷ ಆಯಿತು. ನಿನ್ನ ಸ್ವರೂಪಕ್ಕೆ ಸರಿಯಾಗಿ ಇದು ನಿಜವಾಗಿ ದಿವ್ಯ ಸ್ವರೂಪ. ಇದು ದಿವ್ಯ ಸ್ವರೂಪ, ದೇವತೆಗಳು ಮೆಚ್ಚುವ ಸ್ವರೂಪ. ಇಲ್ಲದಿದ್ದರೆ ಮನುಷ್ಯರಿಗೆ ಈ ಉಪಾಯ ಹೊಳೆದಿತ? ಹೌದಾ? ಹೊಳೆದಿಕ್ಕಿಲ್ಲ. ಇಲ್ವಾ? ಹಾಗಾಗಿ ನೀ ಹೇಳಿದ ಹಾಗೆ ನಾನು ಅವನನ್ನು ಇಲ್ಲಿಗೆ ಕರೆಸುವ ಹಾಗೆ ಮಾಡ್ತೇನೆ. ಮಾಡಿ ಈಗ ಏನು ಸಿದ್ಧತೆ ಆಗಿದೆ ರಾಮಪಟ್ಟಾಭಿಷೇಕಕ್ಕೆ, ಹೌದು, ಅದೇ ಸಿದ್ಧತೆಯಲ್ಲಿ ಭರತನಿಗೆ ಪಟ್ಟಾಗಬೇಕಲ್ವ? ಹೌದು. ಭರತನಿಗೆ ಪಟ್ಟವಾದ ಮೇಲೆ ರಾಮ ಕಾಡಿಗೆ ಹೋದ ಮೇಲೆ ಶುದ್ಧ ಚಿನ್ನದಲ್ಲಿ 4 ಬೆರಳಿನಷ್ಟು ಅಗಲದ ಅಗಲಕ್ಕಿರುವ ಉದ್ದದ ನಿನ್ನ ಕೊರಳಿಗೆ ಚೆಂದ ಕಾಣುವ ಹಾಗೆ ಚಿನ್ನದ ಸರ, ಚಿನ್ನದ ಸರವನ್ನು ತೊಡಿಸ್ತೇನೆ. ಮಾತ್ರ ಅಲ್ಲ, ಇನ್ನು ಆ ಗೂನು ಬೆನ್ನು ಅದು ಗೂನು ಕಾಣಬಾರ್ದು. ಜನಗಳು ಊರಿನವರು ಕೈ ಮುಗಿಯುವ ಹಾಗೆ ಆಗಬೇಕು. ಅದಕ್ಕೋಸ್ಕರ ಶುದ್ಧ ಚಿನ್ನದ ಪುಟಕ್ಕಿಟ್ಟ ಬಂಗಾರದಲ್ಲಿ ಒಂದು ಮೊದಲು ಲೇಪನವನ್ನು ಮಾಡಿಸುವುದ ಗೂನಿಗೆ, ಕಾಣದ ಹಾಗೆ. ಈವರೆಗೆ ನಿನ್ನನ್ನು ನೋಡಿದವರೆಲ್ಲ ದೂರ ದೂರ ಹೋಗ್ತಾ ಇದ್ದರು. ಹೌದು. ಯಾಕೆ? ಒಂದು ನಿನ್ನದ್ದಾದ ಸ್ವರೂಪ, ಇನ್ನೊಂದು ನಿನ್ನದ್ದಾದಂತಹ ವಯೋವಸ್ಥೆ. ಮುದುಕಿ ನೀನು. ನೀನು ಮುದುಕಿ ಅಲ್ಲ. ಯಾಕೆ? ಮುದುಕರಿಗೂ ಮುದುಕಿಯರಿಗೂ ತಿಳಿಯದ ಅನುಭವ ನಿನ್ನಲ್ಲಿ ಉಂಟು. ಹಾಗಾಗಿ ಅದಕ್ಕೊಂದು ಚಿನ್ನದ ಲೇಪನವನ್ನು ಮಾಡಿಸಿ ಅದನ್ನು ಮುಚ್ಚಿಸಿ ಅದಕ್ಕೊಂದು ದೊಡ್ಡ ರೇಷ್ಮೆಯ ಸೀರೆಯನ್ನು ತೊಡಿಸಿ ಎಲ್ಲರೂ ನಾಳೆ ಕೈ ಮುಗಿಯೋ ಹಾಗೆ ಮಾಡ್ತೇನೆ. ಭರತ ಪಟ್ಟಕ್ಕೆ ಇರಲಿ. ಮಾತ್ರ ಅಲ್ಲ, ಎಲ್ಲರೂ ಕೈ ಮುಗಿಲಿಕ್ಕೆ ಮಾಡ್ತೇನೆ ಅಂತ ಹೇಳುವ ಹೊತ್ತಿಗೆ ಉದ್ದಕ್ಕೆ ಮಲಗಿಲಿಸ್ಲಿಕ್ಕೆ ಉಂಟಾ? ಮಲಗಿಸ್ಲಿಕ್ಕಿಲ್ಲ. ನಿನ್ನನ್ನು ನೋಡುವಾಗಲೇ ಊರಿನವರಿಗೆ ದೇವರ ಕಂಡಾಗ ಆಗಬೇಕು. ಹಾಗೆ ಅಲ್ಲ, ದೇವರಾದರೆ ಇನ್ನೂ ಕಷ್ಟ ಉಂಟಮ್ಮ. ಎಲ್ಲ ಬಿಚ್ಚಿ ಬಿಸಾಡಿ ಯಾರು ಅಭಿಷೇಕ ಮಾಡುವ ನೆಪದಲ್ಲಿ? ಇಲ್ಲ, ಇದು ಅಭಿಷೇಕ ಇಲ್ಲದ ಕಡು ಶರ್ಕರ ಪಾಕ ಅಂತ ಉಂಟು. ಹಾಗೆ ಆ ಪಾಕ ಇದು. ಸ್ನೇಹ ಪಾಕ ಇದು. ಸರಿ. ಆ ಸ್ನೇಹ ಪಾಕವಾದಂತಹ ಈ ಒಂದು ದೇವರು ಎಲ್ಲ ಕಡೆ ತಿರುಗ್ತಾನೆ, ಸರ್ವತ್ರ. ಹಾಗಾಗಿ ನೀ ಎಲ್ಲ ಕಡೆ ತಿರುಗಬಹುದು, ಏನು ತೊಂದರೆ ಇಲ್ಲ, ಆಕ್ಷೇಪ ಇಲ್ಲ. ಮಾತ್ರ ಅಲ್ಲ, ಇನ್ನೊಂದು ಭರತ ಪಟ್ಟಕ್ಕೆ ಇರಲಿ. ನೀನಿರುವಾಗಲೇ ನಿನ್ನ ಹೆಸರಿನಲ್ಲಿ ಒಂದು ಸ್ಮಾರಕ ಕಟ್ಟಲಿಕ್ಕೆ ಉಂಟು. ಅಂದರೆ ಹೇಳೋದು ಸರಿಯಾಗಿ ಪೂರ್ತಿ ಹೇಳಬೇಕು. ನಿನ್ನ ಹೆಸರು ಹೇಳಿಕೊಂಡು 4 ದಿನ ಊಟ ಮಾಡಬೇಕು ಊರಿನವರು. ಹಾಗೆ ಅದಕ್ಕೋಸ್ಕರ ಒಂದು ಭವನ, ಮಂಥರ ಮಂದಿರ. ಸ್ಮಾರಕ ಭವನ. ಮಾರಕ ಭವನವೂ ಅಲ್ಲ, ಸ್ಮಾರಕ ಭವನವೂ ಅಲ್ಲ. ಇದು ಕಾರಕ ಭವನ. ಮಂಥರ ಮಂದಿರ ಅದನ್ನು ಕಟ್ಟಿ ಸ್ಮಾರಕ ಇದ್ದದ್ದು ಮಂದಿರ ಆಯ್ತು. ಈಗ ಶುಕ್ರವಾರ ನಿನ್ನನ್ನು ಈ ಮಂದಿರದಲ್ಲಿ ಕೂತುಗೊಳಿಸ್ಲಿಕ್ಕೆ ಉಂಟು. ಅದಾದ ಮೇಲೆ ನೀನು ಇಲ್ಲಿಂದಲೇ ಭರತ ಪಟ್ಟದಲ್ಲಿ ಆಳುವುದನ್ನು ನೋಡಬೇಕು. ಇದಿಷ್ಟು ಮಾಡ್ತೇನೆ, ಇಷ್ಟು ದೊಡ್ಡ ಒಂದು ಉಪಕಾರವನ್ನು ಮಾಡಿದ್ಯಲ್ಲ. ಹಾಗಾಗಿ ಇದಿಷ್ಟನ್ನು ಈಗ
ಕೊರಳಲ್ಲಿರುವುದು ಇದು ಒಂದೇ. ಎಲ್ಲ ತೆಗೀರಿ. ಒಂದನ್ನು ನಿನಗೆ ಕೊಟ್ಟರೆ ಉಳಿದದ್ದನ್ನು ತೆಗೆದು ಬಿಸಾಡಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಒಂದನ್ನು ನಿನಗೆ ಕೊಟ್ಟಿದ್ದೇನೆ. ಇನ್ನೀಗ ನೀನು ಹೇಳಿದ ಹಾಗೆ ನಾನು ಮಾಡುವುದು. ಒಂದು ನೆನಪು, ಏನು? ಭರತನಿಗೆ ಪಟ್ಟ 14 ವರ್ಷ ವನವಾಸ, ಇನ್ನು ಗಂಡ ಬಂದು ಮುದ್ದಿಸಿದ ಅಂತ ಬದಲುವುದಲ್ಲ. ಸರಿ. ಯಾಕಂದರೆ ಕೆಲವು ಹೆಂಡತಿಯರು ಗಂಡ ಬಂದು ಮುದ್ದಿಸುವಾಗ ಬದಲಾವಣೆ ಬೇಗ ಆಗುತ್ತದೆ. ನಾಳೆ ನನಗೆ ಇಂಥದ್ದು ಬೇಕು ಅಂತ ಕೇಳಿದ ಹೆಂಡತಿಯನ್ನು ಹೋಗಿ ಇವತ್ತಾಗಲ್ಲ ನಾಳೆ ಕೊಡ್ತೇನೆ ಅಂತ ಹೇಳಿದರೆ ಬದಲ್ತಾರೆ. ಆದರೆ ಹಾಗೆ ನೀನು ದಶರಥನ ಹೆಂಡತಿಯಾಗಿ ನೀನು ಬದಲಕೂಡದು. ದಶರಥನ ಹೆಂಡತಿ ಕೈಕೇಯಿಯಾಗಿ ಮಂಥರೆಯ ಮಾರ್ಗದರ್ಶನವನ್ನು ಪರಿಪೂರ್ಣವಾಗಿ ಸ್ವೀಕರಿಸಿದ ಕೈಕೇಯಿಯಾಗಿ ನಿನ್ನದ್ದಾದಂತಹ ಈ ಸೂಚನೆಯ ಪ್ರಕಾರ ಈ ವರ ಇದು ಇನ್ನು ಅಮೃತಶಿಲೆಯಲ್ಲಿ ಲಿಖಿತವಾಗಿರ್ತದೆ ಆಗುವಲ್ಲಿಯವರೆಗೆ. ಅದು ಯಾಕೆ ಹೇಳಿದೆ ವರ ಅದು ನೆನಪಿಸಿದ್ದು ಗೊತ್ತಾ? ನಿನಗೆ ವರ ಆಗಬೇಕು, ಕೆಲವರಿಗೆಲ್ಲ ರವ್ವ ಆಗಬೇಕು. ಅದಾಗಲಿಕ್ಕಿಲ್ಲ. ಹಾಗಾಗಿ ಮಾಡ್ತೇನೆ. ಇಷ್ಟು ಹೇಳಿದ್ದಕ್ಕೆ ಮುತ್ತಿನ ಹಾರವನ್ನು ನಿನ್ನ ಕೊರಳಿಗೆ ತೊಡಿಸಿದ್ದೇನೆ. ಇನ್ನು ಮುಂದಿದ್ದದ್ದು ಆಶ್ವಾಸನೆ ಎಲ್ಲ ಉಂಟಲ್ಲ, ಅದು ಆಶ್ವಾಸನೆ ಆಗಿ ಉಳಿದಿಲ್ಲ. ಭರತ ಪಟ್ಟಕ್ಕೆ ಏರಿದ ತತ್ಕ್ಷಣದಲ್ಲಿಯೇ ಮುಂದಿನ ಕಾರ್ಯಕ್ರಮವೇ ಮಂದಿರ ಕಟ್ಟುವುದು. ಹಾಗಾದರೆ ನಾನು ಹಿಂದೆ ಇರ್ತೇನೆ, ಅಲ್ಲಿ ಕೇಳಿಕೊಂಡಿರ್ತೇನೆ. ಯಾಕಂದರೆ ನೀನು ಎಲ್ಲಿಯಾದರೂ ಬದಲಾವಣೆ ಆದರೆ ಹಿಂದಿನಿಂದ ಸ್ವಲ್ಪ ಸೂಚನೆ ಕೊಡ್ತಾ ಇರ್ತೇನೆ. ಅದು ಬೇಕು. ಮಾರ್ಗದರ್ಶಕರು, ಹೌದು, ಪಥದರ್ಶಕರು ಬದಿಯಲ್ಲಿ ಇರಬೇಕು, ಅವರು ಎದುರು ಕಾಣಬಾರದು ಇನ್ನು. ಹಾಗಾಗಿ ನೀ ಹೇಳಿದ್ದನ್ನು ಮಾಡ್ತೇನೆ, ಅಲ್ಲಿ ಬದಿಯಲ್ಲಿ ಇರು ನೀನು. ಸರಿ ಅಮ್ಮ, ಸರಿ ಸರಿ. ಸುತಗೆ ಪಟ್ಟವ ಕಟ್ಟಬೇಕು ಹೇಳುವಂತಹ ಒಂದು ಘನವಾದ ದಾರಿಯನ್ನು ಮಂಥರೆ ತೋರಿದ್ದಾಳೆ ಅಂತ ಆಗುವಾಗ ನನ್ನ ಶ್ರೇಯಸ್ಸಿಗೆ ಅಂತ ಅರ್ಥ. ಇನ್ನಿದರಲ್ಲಿ ಆಲೋಚನೆ ಮಾಡಲಿಕ್ಕಿಲ್ಲ. ನಾನಾಗಿ ಹೋಗುವುದಲ್ಲ, ದಶರಥನಾಗಿಯೇ ಇಲ್ಲಿಗೆ ಬರಬೇಕು. ಅದಕ್ಕೋಸ್ಕರ ಪಟ್ಟಾಭಿಷೇಕದ ಸಮಯದಲ್ಲಿ ಹೇಗೂ ಬಾರದೇ ಇರಲಿಕ್ಕಿಲ್ಲ. ಬರುವಾಗ ಶೋಕಾಗಾರ ಪೂರ್ತಿ ಬಾಗಿಲು ಹಾಕಲಿಕ್ಕೂ ಇಲ್ಲ, ತೆರೆದಿಡ್ಲಿಕ್ಕೂ ಇಲ್ಲ. ಆ ರೀತಿಯಲ್ಲಿ ಕೇವಲ ಅದನ್ನು ಮುಚ್ಚಿಕೊಂಡು ಒಳಗಡೆ ಮೊದಲು ಕೊರಳಿನಿಂದ ಇದ್ದಂತಹ ಎಲ್ಲ ಆಭರಣಗಳನ್ನು ನೆಲಕ್ಕೆ ಕೆಡವಿದ್ದೇನೆ. ಹೊಡಿಯದ್ದು ಕಾಣಬೇಕು. ಆಮೇಲೆ ಹಣೆಯಲ್ಲಿ ಇರುವಂತಹ ತಿಲಕ ಮಾಂಗಲ್ಯದ ಪ್ರತೀಕ, ಅದನ್ನು ಎಡಗೈಯಿಂದ ಒರೆಸಿ ತೆಗೆದಿದ್ದೇನೆ. ಇನ್ನು ಜಡೆ ಕಟ್ಟಿದ್ದುಂಟಲ್ಲ, ಇದನ್ನೆಲ್ಲ ಕೆದರಿ ಬಿಚ್ಚಿ ಹಾಕಿದ್ದೇನೆ. ಕೆಲವು ಕೂದಲುಗಳು ನೆಲದಲ್ಲಿ ಕಾಣಬೇಕು. ಆಮೇಲೆ ಅವಳು ಕೊಟ್ಟ ಸೀರೆ ಉಂಟಲ್ಲ, ಆ ಸೀರೆಯನ್ನು ಉಟ್ಟುಕೊಂಡಿದ್ದೇನೆ. ಅಮಂಗಲ ಸ್ವರೂಪಿಣಿಯಾಗಿ ಮುಂದಿನ ಭವಿಷ್ಯತ್ತಿನ ಮಾಂಗಲ್ಯದ ನಿರೀಕ್ಷೆಯಲ್ಲಿ ಶೋಕಾಕ್ರಾಂತಳಾಗಿ ಮಂಚದಲ್ಲಿದ್ದಂತಹ ಯಾವ ವಸ್ತ್ರ, ಆ ವಸ್ತ್ರವನ್ನು ನೆಲದಲ್ಲಿ ಹಾಸಿಕೊಂಡು ನೆಲದಲ್ಲಿ ಬಿದ್ದಿರ್ತೇನೆ. ರಾಮನಿಗೆ ಪಂಕಜಾಕ್ಷಿಯರು ಎರೆದು
ಚಂದನ ಗಂಧ ಕಸ್ತೂರಿ ಲೇಪನವಾ ಅಗರು ಚಂದನ ಗಂಧ ಕಸ್ತೂರಿ ಲೇಪನವಾ ಸೊಗಸಾಗಿ ರಚಿಸಿದರು ತಮ್ಮ ಲಕ್ಷ್ಮಣ, ಅಣ್ಣ ರಾಮಚಂದ್ರಮ್ಮ, ನಿನ್ನೆಯ ದಿವಸ ಈ ಕ್ಷಣಕ್ಕೆ ನಾವು ಯೋಚನೆ ಮಾಡಿದರೆ ನಮ್ಮ ಬದುಕಿನಲ್ಲಿ ಇವತ್ತೊಂದು ಇಂತಹ ದಿವಸ ಬರ್ತದೆ ಅಂತ ನಾವು ಊಹಿಸಿದ್ದೇ ಇರಲಿಲ್ವಲ್ಲ ತಮ್ಮ. ಆದರೆ ಇವತ್ತು ನೋಡು, ತಂದೆಯವರು ನಿರ್ಮಾಣ ಮಾಡಿದಂತಹ ಸಮಗ್ರವಾದಂತಹ ಈ ಆನುಕೂಲ್ಯ ವ್ಯವಸ್ಥೆಯನ್ನು ನೋಡುವಾಗ ತಂದೆಯವರ ಕ್ರತುಶಕ್ತಿ, ಸಂಕಲ್ಪ ಶಕ್ತಿ ಎಷ್ಟು ವಿಶಾಲವಾದದ್ದು ಅಂತ ಅನ್ನಿಸ್ತದೆ. 60 ಸಹಸ್ರ ವರ್ಷಗಳ ಸುದೀರ್ಘವಾದಂತಹ ಬದುಕು. ಇಂತಹ ಬದುಕಿನಲ್ಲಿ ಸಮಗ್ರವಾದಂತಹ ಈ ಭೂಮಿಯನ್ನು, ಆಕಾಶದೆತ್ತರದ ಸ್ವರ್ಗವನ್ನೂ ಕೂಡ ತಮ್ಮ ಹೆಸರಿನ ಮೂಲಕ ಲೋಕವಿಖ್ಯಾತಿಗೊಳಿಸಿದಂತಹ ಮಹನೀಯರು ನಮ್ಮ ತಂದೆಯವರು. ಅವರಿಗೆ ಮಾತ್ರ ಸಾಧ್ಯ ತಮ್ಮ ಇಂತಹ ವ್ಯವಸ್ಥೆ ಮಾಡುವುದು. ಅವರು ಹೇಳಿದರೆ ನಾವು ಇಲ್ಲ ಅಂತ ಹೇಳುವುದಕ್ಕಿಲ್ಲ. ಹೌದು. ಹಾಗೆ ನಿನ್ನೆಯ ದಿವಸ ಆಡಿದಂತಹ ಮಾತು, ನಾಳೆ ಬೆಳಗಾದರೆ ಅಯೋಧ್ಯೆಯಲ್ಲಿ ಮಹೋತ್ಸವ. ಆ ಮಹೋತ್ಸವಕ್ಕೆ ಮುಖ್ಯ ಕೇಂದ್ರ ಬಿಂದು ಮಗು ನೀನು ಅಂತ ನನ್ನನ್ನು ತೋರಿ ಆಡಿದರು. ಏನು ಎನ್ನುವ ಹಾಗೆ ಅವರ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಾಗ, ರಾತ್ರಿಯಲ್ಲಿ ಬರಿನೆಲದಲ್ಲಿ ಮಲಗಬಹುದಾದಂತಹ ವ್ರತಾದಿಗಳನ್ನು ಉಪದೇಶ ಮಾಡಿದರು. ಕಾರಣ ಇವತ್ತು ನೋಡಿದರೆ, ಅಯೋಧ್ಯೆಯನ್ನು ನೋಡಿದರೆ ಅರ್ಥವಾಗುತ್ತದೆ. ಅಯೋಧ್ಯೆಯೇ ಶೃಂಗಾರಗೊಂಡಿದೆ. ಶೃಂಗಾರಗೊಳ್ಳುವುದಕ್ಕೆ ಕಾರಣ ಸುದೀರ್ಘವಾದಂತಹ ಈ ಸೂರ್ಯವಂಶದ ಯಾವ ಆಳ್ವಿಕೆ ಇದೆ, ಆಳ್ವಿಕೆಯಲ್ಲೊಂದು ಯೌವರಾಜ್ಯ ಪಟ್ಟಾಭಿಷೇಕ. ರಾಮ, ನೀನು ನಾಳೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳುವುದಕ್ಕೆ ಸಿದ್ಧನಾಗಬೇಕು ಅಂತ ಆಡಿದಾಗ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡದ್ದಾಯಿತು. ಪ್ರಾತಃ ಕಾಲದಲ್ಲಿ ನಮ್ಮ ಆರಾಧ್ಯ ದೈವ ನಮ್ಮನ್ನೆಲ್ಲ ಸನ್ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರಚೋದನೆ ಕೊಡಬಹುದಾದಂತಹ ನಮ್ಮ ವಂಶದ ಮೂಲ ಪ್ರವರ್ತಕನಾದಂತಹ ಭಗವಾನ್ ಭಾಸ್ಕರನಿಗೆ ಕೈ ಮುಗಿದು, ಎಂದಿನ ಹಾಗೆ ಗುರುಗಳೇ ಲೋಕಕ್ಕೆ ಕೊಟ್ಟಂತಹ ಧಿಯೋ ಯೋನ ಪ್ರಚೋದಯಾತ್ ಎನ್ನಬಹುದಾದಂತಹ ನೆಲೆಯಲ್ಲಿ ಬುದ್ಧಿ ಪ್ರಚೋದನೆಯನ್ನು ಮಾಡು ದೇವ ಎನ್ನುವ ಹಾಗೆ ಪ್ರತಿ ದಿವಸದ ಹಾಗೆ ಕರ್ಮ ಸಾಕ್ಷಿಯಾದ ಅವನಲ್ಲಿ ಕೇಳಿಕೊಂಡದ್ದು ಆಯಿತು. ಪ್ರಾರ್ಥನೆ ಸಲ್ಲಿಸಿದಂತಹ ಸಂದರ್ಭಕ್ಕೆ ಎಲ್ಲ ಸಿದ್ಧತೆಗಳಾದದ್ದು. ಈಗ ಹೇಳುವುದಕ್ಕೇನಿಲ್ಲ, ಪ್ರದರ್ಶನವೇ ಆಗಿ ಹೋಗಿದೆ. ಯಾವುದು? ಪನ್ನೀರ ರಾಮನಿಗೆ ಪಂಕಜಾಕ್ಷರ ಎರೆದ್ರು, ಚಿನ್ನಗಳನ್ನು ತೊಡಿಸಿದ್ರು, ಅಗರು ಚಂದನ ಗಂಧ ಕರ್ಪೂರ ವೀಳೆಯವ, ಇದನ್ನೆಲ್ಲ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ.
ಅಯೋಧ್ಯೆಯ ಶೃಂಗಾರ ಬೇರೆ ಅಲ್ಲ, ರಾಮನ ಶೃಂಗಾರ ಬೇರೆ ಅಲ್ಲ ಎನ್ನುವ ಹಾಗೆ ರಾಮನ ಶೃಂಗಾರಕ್ಕಿಂತ ಅಯೋಧ್ಯೆಯ ಶೃಂಗಾರ, ಅಯೋಧ್ಯೆಯ ಶೃಂಗಾರಕ್ಕಿಂತ ರಾಮನ ಶೃಂಗಾರ, ಒಂದಕ್ಕೆ ಒಂದು ತಾಮಿಗಿಲು ಎನ್ನುವ ಹಾಗೆ ಶೃಂಗಾರಭರಿತವಾಗಿದೆ ಅಯೋಧ್ಯೆ. ಇಷ್ಟೆಲ್ಲ ಯಾಕೆ ಅಂತ ನಾಲಕ್ಷಿಸುವಾಗ ಕಂಡುಕೊಂಡ ವ್ಯತ್ಯಾಸ ಏನು ಗೊತ್ತುಂಟು ಅಣ್ಣ? ಏನು ತಮ್ಮ? ನಿನ್ನೆ ಆಡುವ ರಾಮ, ಇಂದು ಆಳುವ ರಾಮ. ಆಹಾ, ನಿನ್ನೆಗೂ ಇವತ್ತಿಗೂ ಇರಬಹುದಾದ ವ್ಯತ್ಯಾಸವನ್ನು ಒಂದು ಅಕ್ಷರದಲ್ಲಿ ತೋರಿಸ್ತಿ ಅಂತ ಆದ್ರೆ ಅಕ್ಷರ ಅವಿನಾಶಿ, ಭಾವವೂ ಅವಿನಾಶಿ. ಹೌದಣ್ಣ ಅಲ್ವೋ? ಆಳುವ ರಾಮ ಆಡುವ ರಾಮನ ನಡುವೆ ಎಷ್ಟು ಸೊಗಸಾಗಿ ಹೇಳುತ್ತಿ ತಮ್ಮ ರಾಮನ ಕುರಿತಾಗಿ. ನೀನೇ ಸರಿ ರಾಮನ ಕುರಿತಾಗಿ ವ್ಯಾಖ್ಯಾನ ಮಾಡುವುದಕ್ಕೆ. ಮತ್ತಿದರಿಂದ ಅರ್ಥವಿಸಿಕೊಳ್ಳಬೇಕಾದಂಥ ರೂಪಕ ಏನು ಕೇಳಿದರೆ ಬದುಕು ಎಷ್ಟು ಬೇಗ ಬದಲಾಗಿ ಹೋಗುತ್ತದೆ ಎನ್ನುವ ಹಾಗೆ. ಒಂದು ರಾತ್ರಿಯಲ್ಲಿ ಇಷ್ಟೊಂದು ಬದಲಾವಣೆ ನಮ್ಮೊಳಗಾಗುತ್ತದೆ ಅಂತಾದರೆ ಅಲ್ವಾ, ಬದುಕನ್ನು ಹಾಗೆ ಬಂದ ಹಾಗೆ ಸ್ವೀಕರಿಸಬೇಕಾದದ್ದು ಅನಿವಾರ್ಯ ಎನ್ನುವುದನ್ನು ತೋರಿಕೊಡ್ತಾ ಉಂಟಿತು. ಹಾಗಾಗಿಯೇ ತಿಳಿದವರು ಹೇಳಿದರಂತೆ, ನಮ್ಮ ಗುರುಗಳು ಸಾಂದರ್ಭಿಕವಾಗಿ ಪ್ರಾಚೀನತಮವಾದ ಇತಿಹಾಸವನ್ನು ಬೋಧನೆ ಮಾಡುತ್ತಾ ವಿಶ್ವಾಮಿತ್ರರೇ ಆಡಿದರು. ಬದುಕೆನ್ನುವುದು ಗೊಂಡಾರಣ್ಯದ ನಡುವೆ ನಿಂತಹ ದಾರಿಹೋಕನ ಹಾಗೆ ಇರುತ್ತದೆ. ಮುಂದೂ ಕತ್ತಲು ಹಿಂದೂ ಕತ್ತಲು, ನೆಲೆ ನಿಂತಹ ಬಗೆ ಏನು ಅಂತ ಅರ್ಥವಾಗದ ಸ್ಥಿತಿ. ಅಂದ್ರೆ ಹಾಗಿರ್ತದೆ ಅಂತಲ್ಲ, ಸಂದರ್ಭಗಳು ಹಾಗೆ ಬರ್ತದೆ, ಬಂದಾಗ ನಾವು ಸಿದ್ಧರಿರಬೇಕು. ಈಗ ಸಾಕ್ಷಿಯಾಗಿ ನಿಂತಿತ್ತಲ್ಲ ಅಲ್ವಾ? ಅದು ಸಂತೋಷದ ಸಡಗರದ ಸಂದರ್ಭಗಳಿರಬಹುದು, ಇಲ್ಲ ದುಃಖದ ಸಂದರ್ಭಗಳೇ ಇರಬಹುದು. ಸನ್ನಿವೇಶಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಲ್ಲಾಡಿಸಕೂಡದು ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಅದಕ್ಕನುಗುಣವಾಗಿ ಅದರಲ್ಲೂ ಸಿಂಹಾಸನ ಏರು ರಾಮ ಬಹುಬಗೆಯಿಂದ ಎನ್ನುವ ಹಾಗೆ ಎಲ್ಲ ಹಾಡಿ ಹೊಗಳುತ್ತಾ ಇದ್ದಾಗ ಸಿಂಹಾಸನ ಏರುವುದು ಸುಲಭ ಇರಬಹುದು. 4 ಹೆಜ್ಜೆ ಇಟ್ಟರೆ ಸೋಪಾನದ ಮೇಲಿನ ಪಂಕ್ತಿಯ ಮೇಲೆ ಹೋಗಿ ಕುಳಿತುಕೊಳ್ಳಬಹುದು. ಆದರೆ ಸಿಂಹಾಸನವನ್ನು ಏರಿದ ಮೇಲೆ ತಲೆಯ ಮೇಲೆ ಕುಳಿತುಕೊಳ್ಳುವ ಮುತ್ತಿನ ಕಿರೀಟ ಉಂಟಲ್ಲ, ಜಗತ್ತಿಗೆ ಅದು ಅನರ್ಘ್ಯ ರತ್ನಗಳ ಕಿರೀಟ. ಆದರೆ ಅದನ್ನು ಪಡೆದುಕೊಂಡಂತಹ ವ್ಯಕ್ತಿ, ಅಂದರೆ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬಹುದಾದಂತಹ ನಾನು ಅಥವಾ ಇನ್ಯಾವುದೋ ಒಬ್ಬ ಚಕ್ರವರ್ತಿಯ ಮಗನು, ಅವನಿಗೆ ಮಾತ್ರ ಎಚ್ಚರಿಕೆಯನ್ನು ಕೊಡುತ್ತದೆ. ಗರ್ಭೇಶ್ವರತ್ವ, ಆಗರ್ಭ ಶ್ರೀಮಂತಿಕೆ, ಆಗತಾನೆ ಯೌವನದ ಪ್ರವೇಶ ಆದಂತಹ ಅಭಿನವ ಯೌವನತ್ವ, ಅಪ್ರತಿಮ ರೂಪತ್ವ, ಅಪಾರವಾದ ರೂಪ ಸಂಪನ್ನತೆ, ಅಮಾನುಷ ಶಕ್ತಿತ್ವ, 4 ಬಹಳ ಎಚ್ಚರಿಕೆಯಲ್ಲಿ ಹೇಳಿದರು ಹಿಂದಿನವರು. ಈ 4ರಲ್ಲಿ ಒಂದೊಂದೇ ಸಾಕಂತೆ ಹಾಳಾಗುವುದಕ್ಕೆ. ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬಹುದಾದ ವ್ಯಕ್ತಿಗೆ 4 ಒಟ್ಟಿಗೆ ಬರ್ತದೆ. ಆಗರ್ಭ ಶ್ರೀಮಂತಿಕೆಯ ಎಲ್ಲ ವ್ಯವಸ್ಥೆ ಅವನ ಕೈಗೆ ಬಂತು, ಜೊತೆಯಲ್ಲಿ ಯೌವನ ತಾನಾಗಿ ಮೇಳೈಸಿರ್ತದೆ, ಸಹಜವಾದದ್ದು. ಅಪ್ರತಿಮವಾದ ರೂಪ ಯೌವನಕ್ಕೆ ಸಹಜವಾಗಿಯೇ ಬರ್ತದೆ. ಚಕ್ರವರ್ತಿ ಪೀಠದಲ್ಲಿ ಮಾಡಬಹುದಾದ ಯಜ್ಞಯಾಗಾದಿಗಳ ಅಗ್ನಿಯ ತೇಜಸ್ಸು ತಾನಾಗಿ ಇವನ ಜೊತೆಗೆ ಸೇರಿಕೊಳ್ಳುತ್ತದೆ. ಜೊತೆಯಲ್ಲಿ ಅಮಾನುಷ ಶಕ್ತಿತ್ವ, ಅಷ್ಟ ದಿಕ್ಪಾಲಕರನ್ನು ಕೂಡ ಆವಾಹನೆ ಮಾಡುವ ಮೂಲಕ ಇವನು ಅಮಾನುಷನಾಗಿ ಸಹಜವಾಗಿಯೇ ಚಕ್ರವರ್ತಿ ಪೀಠದಲ್ಲಿ ಶಕ್ತಿ ಇದೆ ಅಂತ ಇವನಿಗೂ ಬರ್ತದೆ. ಕಿಮುತ ಸಮವಾಯ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಮಂತ್ರ ಗುರುಗಳು ಹೇಳಿದರು. ಒಂದೊಂದೇ ಸಾಕು ಹಾಳಾಗುವುದಕ್ಕೆ. 4 ಒಟ್ಟಿಗೆ ಬರುವ ಯೌವರಾಜ್ಯ ಪಟ್ಟಾಭಿಷೇಕದಂತಹ ಸಂದರ್ಭದಲ್ಲಿ ಆ ಯುವರಾಜನಾದವನು ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿದರು. ಹೌದು, ಆ ಎಚ್ಚರಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ. ಗುರುಗಳ ಪಾಠ ಪ್ರವಚನಗಳಿದ್ದಾವೆ, ತಮ್ಮನಾದಂತಹ ನಿನ್ನ ಒಡನಾಟ ಇದೆ, ಸತಿಯಾದಂತಹ ಸೀತೆಯ ಜೊತೆಯಲ್ಲಿದ್ದಂತಹ ದಾಂಪತ್ಯದ ಬದುಕಿದೆ, 3 ತಾಯಂದಿರಿದ್ದಾರೆ, ಮಹಿಮಾನ್ವಿತರಾದ ತಾಯಂದಿರು, ಸುಮಂತ್ರಾದಿ ಮಹಾಮಹಿಮಾನಾದ ಅಷ್ಟಮಂತ್ರಿಗಳಿದ್ದಾರೆ, ಬ್ರಹ್ಮರ್ಷಿಗಳಾದ ವಸಿಷ್ಠ ವಾಮದೇವಾದಿಗಳಿದ್ದಾರೆ. ಇವರೆಲ್ಲ ಇರಬೇಕಿದ್ರೆ ನಾವೇನು ಹೆದರುವ ಪ್ರಶ್ನೆ ಇಲ್ಲ. ಈ ಕಾಲಕ್ಕೆ ಪರೋಕ್ಷವಾಗಿ ವಿಶ್ವಾಮಿತ್ರರು ಹರಿಸ್ತಾ ಇದ್ದ ಅಲ್ವಾ? ಎಲ್ಲ ಬಹಳ ಬಗೆಯಿಂದ ಹರಿಸ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾವು ಮಾಡಬೇಕಾದದ್ದೇನು, ಅಥವಾ ಸಂಕಲ್ಪಬದ್ಧನಾಗಿ ನಾನು ಮಾಡಬೇಕಾದದ್ದೇನು ಅಂತಂದ್ರೆ, ಸಿಂಹಾಸನ ಏರುವ ಮೊದಲು ನಮ್ಮದ್ದಾದಂತಹ ಕ್ರಮ ಬಿಡ್ಲಿಕ್ಕಾಗುತ್ತದೋ? ಜನಕ ಜನನಿಯರಿಗೊಂದು ಎರಗುವುದು ಬೇಡವೋ? ಜನಕ ಜನನಿಯರಿಗೆ ರಾಘವ ಘನತರದಿ ಕೈ ಮುಗಿದು
ತಮ್ಮಯ ಮನೆಯ ದೈವವ ಬೇಡಿಯೇ ಬೇಡಿಯೇ ಗುರು ಹಿರಿಯರಿಗೆ ತಲೆಬಾಗಿ ನೆನೆಸಿ ಪೊಡಮಟ್ಟನು ಸುಮಿತ್ರೆಗೆ ನೆನೆಸಿ ಪೊಡಮಟ್ಟನು ಸುಮಿತ್ರೆಗೆ ಜನನಿ ಕೈ ಕೈ ಕಾಣದಿರೆ ಜನನಿ ಕೈ ಕೈ ಕಾಣದಿರೆ ಲಕ್ಷ್ಮಣನ ಕಾಣುತ್ತ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗಿಂತ ಜನಕ ಜನಯರಿಗೆ ರಾಘವ ಜನಕ ಜನರಿಗೆ ರಾಘವ ಘನತರದಿ ಕೈ ಮುಗಿದು ಕೈ ಕೈ ಮುಗಿದು ನಮ್ಮ ಕುಲದ ಆರಾಧ್ಯ ದೈವವಾದಂತಹ ರಂಗನಾಥ ಸ್ವಾಮಿಗೆ ಪೊಡಮಟ್ಟು ನಮಸ್ಕಾರವನ್ನು ಮಾಡಿದ್ದೇನೆ. ಗುರುಗಳಾದಂತಹ ವಸಿಷ್ಠ ವಾಮದೇವ ವಿಶ್ವಾಮಿತ್ರಾದಿ ಮಹರ್ಷಿಗಳ ಗಡಣಕ್ಕೆ ಶಿರಸಾಷ್ಟಾಂಗವಾದಂತಹ ಅಭಿವಾದನವನ್ನು ಮಾಡಿ ಆಶೀರ್ವಾದವನ್ನು ಬೇಡಿದೆ. ಅವರೆಲ್ಲರ ಆಶೀರ್ವಾದದಿಂದ ಪರಿಪೂತವಾದಂತಹ ಮನಸ್ಸುಳ್ಳವನಾಗಿ ತಾಯಿ ತಂದೆಯರಿಗೆ ನಮಸ್ಕಾರ ಮಾಡುವುದಕ್ಕೆ ಈ ಕಡೆಗೆ ಬರ್ತಾ ಇದ್ದೇನೆ. ತಂದೆಯವರಾದಂತಹ ಚಕ್ರವರ್ತಿ ಪೀಠದಲ್ಲಿ ವಿರಾಜಮಾನರಾದಂತಹ ದಶರಥ ಚಕ್ರವರ್ತಿಗಳಿಗೆ ರಾಮ ಅಹಮಸ್ಮಿ ಅಹಂಭೋ ಅಭಿವಾದಯೇ ಅಭಿವಾದನವನ್ನು ಮಾಡಿದೆ. ಜೊತೆಯಲ್ಲೇ ಇರಬಹುದಾದ ಇಕ್ಕೆಲದಲ್ಲಿ ಇರಬಹುದಾದಂತಹ ನನ್ನ ಹೆತ್ತವ್ವೆಯಾದಂತಹ ಕೌಸಲ್ಯೆಯ ಪಾದಾರವಿಂದಗಳಿಗೆ ನತಮಸ್ತಕನಾಗಿದ್ದೇನೆ. ಜೊತೆಯಲ್ಲಿ ತಾಯಿಯಾದಂತಹ ಸುಮಿತ್ರಾದೇವಿಯವರಿಗೆ ಅವರ ಪಾದಾರವಿಂದಗಳಿಗೆ ಅಭಿವಾದನ ಕ್ರಮದಲ್ಲಿ ಹಣೆಯನ್ನು ಅವರ ಪಾದಗಳಿಗೆ ತಾಗಿಸಿ ಅವರ ಆಶೀರ್ವಾದವನ್ನು ಬೇಡಿದೆ. ಹೀಗೆ ಬೇಡುತ್ತಾ ಮುಂದೆ ಸಾಗಿದರೆ ಈರುವರು ತಾಯಂದಿರ ಜೊತೆಯಲ್ಲಿಯೇ ಸದಾಕಾಲ ಇರಬಹುದಾದ ಕೈಕಾಮಾತೆ ಕಾಣ್ತಾ ಇಲ್ವಲ್ಲ. ಛೇ, ಈ ಸಂದರ್ಭದಲ್ಲಿ ಅವರಿಲ್ಲದೆ ಹೋದರೆ ಹೇಗೆ? ನನ್ನನ್ನು ಹೆಚ್ಚು ಹಚ್ಚಿಕೊಂಡವರು ಕೈಕಾಮ್ಮ, ನನ್ನನ್ನು ಪರಮಪ್ರೇಮ ಸ್ವರೂಪದಲ್ಲಿ ನೋಡಿದವರು ನನ್ನಮ್ಮನಾದಂತಹ ಕೈಕೆ. ನನ್ನನ್ನು ಪ್ರೀತಿಯಿಂದ ಅತಿಶಯವಾದಂತಹ ಪ್ರೇಮ ವಾತ್ಸಲ್ಯದಿಂದ ನೋಡಿದ್ದಾರೆ ಎನ್ನುವ ಕಾರಣಕ್ಕೆ ಅವರು ಬೇಕು ಅಂತಲ್ಲ. ದಶರಥ ಚಕ್ರವರ್ತಿಗಳೇ ಸದಾಕಾಲ ಹೇಳುವ ಹಾಗೆ 3 ತಾಯಂದಿರು 4 ಮಕ್ಕಳು. ಯಾರಿಗೆ ಯಾವ ಮಗು ಅಂತ ಅಲ್ಲ. ಈ ಉಳಿದ ಮಕ್ಕಳಿಗಾದರೆ ಒಂದೇ ತಾಯಿಗೆ ಎಲ್ಲವೂ ಪರಿಪೂರ್ಣವಾಗಿ ಹೋಗುತ್ತದೆ. ಆದರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಬಂದಾಗ ಈ 4 ಮಕ್ಕಳಿಗೂ 3 ತಾಯಿಂದರ ಆಶೀರ್ವಾದ ಆದರೂ ಮಾತ್ರ ಪರಿಪೂರ್ಣವಾಗುತ್ತದೆ. ಹಾಗಿರುವಾಗ ತಾಯಿ ಕೈಕೆ ಕಾಣ್ತಾ ಇಲ್ಲ. ಚಕ್ರವರ್ತಿ ದಶರಥ ಅಪ್ಪಯ್ಯನ ಮುಖ ನೋಡಿದರೆ ಅವರು ಅದಕ್ಕೆ ಸ್ಪಂದಿಸುವುದು ಕಾಣುತ್ತಾ ಇಲ್ಲ. ಹಾಗಾದರೆ ಅವರನ್ನು ನೋಡಿದೆ, ಪೊಡಮಡುವುದಕ್ಕೆ ಬೇಕಾದ ಪಾದಗಳದು. ಆ ಪಾದವಿಲ್ಲದೆ ರಾಮನ ಯೌವರಾಜ್ಯ ಪೂರ್ಣವಾಗುವುದಿಲ್ಲ. ಪಾದದಿಂದಲೇ ಪರಿಪೂರ್ಣವಾಗಬೇಕಾದದ್ದು. ಪಾದ, ಕಾಲು ಭಾಗ. ಆ ಕಾಲು ಭಾಗ ಸೇರದೆ ಹೋದರೆ ಇರಬಹುದಾದ ಉಳಿದ ಮುಕ್ಕಾಲಿಗೆ ಅರ್ಥ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ
ಆ ಕಾಲನ್ನು ಅರಸುತ್ತಾ ಎಲ್ಲಿ ಅರಸುವುದು ಅಂತ ನೋಡಿದರೆ ಕಾಣ್ತಾ ಇಲ್ವಲ್ಲ, ಸಭೆಯಲ್ಲಿಯೂ ಕಾಣ್ತಾ ಇಲ್ಲ, ಇಕ್ಕೆಲಗಳಲ್ಲಿ ನೋಡ್ತಾ ಇದ್ದಾನೆ ಅಲ್ಲೂ ಕಾಣ್ತಾ ಇಲ್ಲ. ಚಕ್ರವರ್ತಿಗಳಂತೂ ಮೌನಮುದ್ರೆಯನ್ನು ಅಂತಿದ್ದಾರೆ, ನನ್ನಪ್ಪಯ್ಯ ದಶರಥ ಚಕ್ರವರ್ತಿಗಳು. ಹಾಗಾದರೆ ಅದಲ್ಲದೆ ಮುಂದೆ ಹೋಗುವುದಕ್ಕಿಲ್ಲ ಸನ್ನಿವೇಶ. ಅವರ ಆಶೀರ್ವಾದ ಇಲ್ಲದೆ ಯುವರಾಜನಾಗಲಾರೆ. ಇದು ಶತಸಿದ್ಧವಾದಂತಹ ನನ್ನ ಸಂಕಲ್ಪ. ಹಾಗಾಗಿ ಈ ಸಂಭ್ರಮವನ್ನು ನಾವೆಲ್ಲ ತುಂಬಿಕೊಳ್ಳುವುದು ಎಷ್ಟು ಮುಖ್ಯವೋ ಕೈಕಾ ಅಮ್ಮನವರು ತುಂಬಿಕೊಳ್ಳುವುದು ಅಷ್ಟೇ ಮುಖ್ಯವಾದ ಕಾರಣ. ತಮ್ಮ ಅಣ್ಣ ಕಾಣುತ್ತಾ ಇಲ್ಲ, ಏಕೆ ಭರತನ ಜನನಿ ಈ ಕಡೆಗೆ ಬರಲಿಲ್ಲ, ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನೀ ಹೋಗಿ ಕರಕೊಂಡು ಬಾತಮ್ಮ, ಹೋಗಿ ಕರೆದುಕೊಂಡು ಬರ್ತೀಯ. ಅವಳಿಲ್ಲದೆ, ಆ ತಾಯಿ ಇಲ್ಲದೆ ರಾಮ ಪಟ್ಟಾಭಿಷಿಕ್ತನಾಗಲಾರ. ಇದು ನಿನಗೂ ವಿದಿತವಾದ ವಿಚಾರ ಅಲ್ವ ತಮ್ಮ? ಹಾಗಾದ್ರೆ ಬೇಗನೆ ಹೋಗಿ ವೇಗವಾಗಿ ಸಾಗಿ ಅಮ್ಮ ಎಲ್ಲಿದ್ದಾರೆ ಅಂತ ನೋಡಿ ಅವರನ್ನು ಶೀಘ್ರವಾಗಿ ಕರೆದುಕೊಂಡು ಬಾ. ಅವರ ಆಶೀರ್ವಾದವನ್ನು ಪಡೆದು ಮುಂದುವರಿಯೋಣ. ಆಗಲ್ಲಣ್ಣ, ಆದಷ್ಟು ಬೇಗ ಬರುತ್ತೆ. ಜಯ ಜಯ ಕಮಲಲೋಚನೆ ಅಣ್ಣ ಕೊಟ್ಟ ಕಾರ್ಯ ಲಘುವಾದ ಕಾರ್ಯ ಎನ್ನುವ ಹಾಗೆ ನಾ ಬಂದವ. ಬಂದು ಕಾಣುವಾಗ ಅರ್ಥ ಆಗುತ್ತಾ ಉಂಟು ಘನವಾದ ಕಾರ್ಯ ಎನ್ನುವ ಹಾಗೆ. ಅದಲ್ಲದೆ ಹೋದರೆ ನೋಡಬಾರದ ಸ್ಥಿತಿಯಲ್ಲಿ, ನೋಡಬಾರದ ರೀತಿಯಲ್ಲಿ ನನ್ನ ತಾಯಿಯನ್ನು ನಾನು ಕಾಣ್ತಾ ಇದ್ದೇನೆ. ಹೀಗೊಂದು ಅವ್ಯವಸ್ಥೆಯಲ್ಲಿ ತಾಯಿ ಇರ್ತಾಳೆ ಅಂತಾದರೆ ಮಾತಾಡಿಸಬೇಕಾದದ್ದು ಅನಿವಾರ್ಯವಲ್ಲ. ಅಮ್ಮ, ಯಾರು? ನಾನಮ್ಮ, ನಿಮ್ಮ ಮಗ ಲಕ್ಷ್ಮಣ. ಲಕ್ಷ್ಮಣ, ಅಮ್ಮ, ಏನು? ನಿಮ್ಮನ್ನು ಕಾಣುವಾಗಲೇ ಒಂದು ಬಗೆಯಲ್ಲಿ ಸಂತೋಷ ಆಗುವುದು ನಮಗೆ. ಕಮಲಲೋಚನೆ ಅಂತ ನಿಮ್ಮನ್ನು ಕರೆದ್ರು. ಯಾಕೆ? ಸೂರ್ಯನ ಕಿರಣವೊಂದು ಕಮಲದ ಮೇಲೆ ಬಿದ್ದಾಗ ಅದು ಸರ್ವ ದಿಕ್ಕುಗಳಲ್ಲೂ ಅರಳಿಕೊಡ್ತದಂತೆ. ಕೇವಲ ತಾನು ಸೂರ್ಯ ಯಾವ ದಿಕ್ಕಿನಲ್ಲಿ ತನ್ನ ಮೇಲೆ ಕಿರಣವನ್ನು ಪೂಸಿದನೋ ಆ ದಿಕ್ಕನ್ನು ಮಾತ್ರ ಅನುಲಕ್ಷಿಸುವುದಲ್ಲ, ಎಲ್ಲ ದಿಕ್ಕುಗಳಲ್ಲೂ ತನ್ನದಾದಂಥ ದಳಗಳನ್ನು ಪಸರಿಸ್ತದಂತೆ. ನೀವು ಹಾಗೇ ತಾಯಿ. ಅಯೋಧ್ಯೆಯ ಸರ್ವಮಂದಿಗಳಲ್ಲಿ ಒಂದೇ ತೆರನಾದಂಥ ಏಕರೂಪದ ಪ್ರೀತಿಯನ್ನು, ಪ್ರೇಮವನ್ನು, ಭಾವವನ್ನು ತೋರಿಸಿದವರು ನೀವು. ಒಂದೇ ರೀತಿ ಕಮಲದ ದಳದ ತೆರೆದುಕೊಂಡ ಹಾಗೆ ವಾತ್ಸಲ್ಯವನ್ನು ತೋರಿದವರು ನೀವು. ಭಯ ನಿವಾರಕಿ ತಾವು. ನಾನು ನಿಮ್ಮನ್ನು ಕಂಡ್ರೆ ಹೆದರಿಕೆ ಆಗ್ತದೆ ಅಂತ ಹಾಡುವುದಲ್ಲ ನಾನು. ಒಂದು ಕಾಲಕ್ಕೆ ಸಣ್ಣವರಿದ್ದ ಕಾಲಕ್ಕೆ ನಾನು ಆ ಕತ್ತಲೆಯನ್ನು ಕಂಡು ಹೆದರಿ ಹೋಗಿದ್ದೆ. ಆಗ ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ಕರೆದೊಯ್ದು ಭಯವನ್ನು ನಿವಾರಿಸಿದವರು ಯಾರು ಕೇಳಿದರೆ ನೀವಮ್ಮ. ಆ ವೇಳೆ ನನಗೆ ಭಯವೇ ಇರಲಿಲ್ಲ, ನಿವಾರಣೆ ಆಗಿ ಹೋಗಿತ್ತು.
ಆದರೆ ಮತ್ತೆ ಇಂದು ಈಗ ಈ ಒಂದು ಶೋಕಾಗಾರದ ಕತ್ತಲೆ ಒಳಗೆ ನಾನು ಪ್ರವೇಶ ಮಾಡಿದ್ದೇನೆ. ಈ ಕತ್ತಲೆಗೆ ಹೆದರ್ತಾ ಇದ್ದೇನಮ್ಮ. ಭಯ ನಿವಾರಕಿಯಾದಂಥ ನೀವು ಮತ್ತೊಮ್ಮೆಗೆ ಬೆಳಕಿಗೆ ಬಂದಿರಿ ಅಂತಾದರೆ, ಕತ್ತಲೆಯಿಂದ ಹೊರ ಬಂದಿರಿ ಅಂತಾದರೆ ಭಯ ನಿವಾರಿಕೆಯಾಗಿ ಉಳಿಯಲಿಕ್ಕಿಲ್ವ ತಾಯಿ? ಭಾಗ್ಯದಾಯಕಿ ನೀವು. ಅಯೋಧ್ಯೆಯಲ್ಲಿ ಹೇರಳವಾದಂಥ ಸಂಪತ್ತಿದ್ದರೂ ಕೂಡ ನಮ್ಮಯ್ಯ ಸಂತಾನವನ್ನು ಪಡೆಯುವಲ್ಲಿ ಯಾವುದೋ ತೊಡಕಾಯಿತಂತೆ. ನಿಮ್ಮ ಕಾಲ್ಗುಣವೋ ಎನ್ನುವ ಹಾಗೆ 3ನೆಯ ಮದುವೆ ನಿಮ್ಮ ನಾದ ಮೇಲೆ ತತ್ಪರಿಣಾಮವಾಗಿ ಹುಟ್ಟಿಕೊಂಡವರಂತೆ ನಾವು ಹುಟ್ಟಿಕೊಂಡ ಮೇಲೆ ಅಯೋಧ್ಯೆಯ ಭಾಗ್ಯವೇ ವರ್ಧನವಾಯಿತು ಎನ್ನುವ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಎನ್ನುವ ಹಾಗೆ ಆಲೋಚನೆ ಮಾಡಿದರೆ ಭಾಗ್ಯದಾಯಕಿಯಾದಂಥ ನಿಮ್ಮ ಕಾಲ್ಗುಣ ಅಂತ ನಾ ಆಡುವುದು. ಅಮ್ಮ, ಅಂತಹ ನೀವು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ಇಲ್ಲಿ ಬಿದ್ದುಕೊಂಡದ್ದನ್ನು ಕಾಣುವಾಗ ನನಗೇ ಬೇಸರ ಆಗುತ್ತದೆ. ಅದು ಈ ಹೊತ್ತಿನಲ್ಲೂ ಈ ಸಂದರ್ಭದಲ್ಲೂ ಹೀಗಿರುವುದು ಸರಿಯೋ ಕೇಳ್ತೇನೆ. ಇದಾದರೂ ಎಂತ ಹೊತ್ತು ತಾಯಿ? ಏನು ಇತ್ತ ಸವಾರಿ? ಏನು ಸವಾರಿ ಏನು ಇತ್ತ? ಸವಾರಿ ಏನು ಅಂತ ಅರ್ಥ ಆಗಲಿಲ್ವ? ಲೋಕಮುಖಕ್ಕೆ ತಿಳಿದಿದೆ ತಾಯೇ. ಎಲ್ಲೆಲ್ಲಿಯ ಮಂದಿಗಳೆಲ್ಲ ಬಂದಿದ್ದಾರೆ, ಕೆಲವರೆಲ್ಲ ಹೋಗುತ್ತಾ ಇದ್ದಾರೆ, ಇನ್ನು ಕೆಲವರು ಹೋಗಬೇಕು ಎನ್ನುವ ಸಿದ್ಧತೆಯಲ್ಲಿದ್ದಾರೆ, ಇನ್ನು ಕೆಲವರು ಬರುವ ಸಿದ್ಧತೆಯಲ್ಲಿದ್ದಾರೆ. ಅಷ್ಟು ಗಹನವಾದಂತಹ ಕಾರ್ಯಕ್ರಮ ಎನ್ನುವ ಹಾಗೆ ತೀರ್ಮಾನ ಮಾಡಿಯವರು ಸಾಮಾನ್ಯರಲ್ಲ. ನಮ್ಮ ಅಯೋಧ್ಯೆಯ ಅರಸರು ಪಡವಿಪತಿಯೇ ತೀರ್ಮಾನ ಮಾಡಿದ್ದಾನೆ. ಓಹೋ, ಲೋಕಮುಖಕ್ಕೆ ತಿಳಿಯಿತು. ಹೌದು, ನೀನು ಯಾಕೆ ಎಲ್ಲಿಗೆ ಬಂದದ್ದು? ಅಮ್ಮ, ಪಡವಿಪತಿ ತನ್ನ ಪಡುವ ಭೂಪತಿಯೇ ವಿಚಿತ್ರವಾದಂಥ ನುಡಿಗಳನ್ನು ಆಡ್ತಾ ಇದ್ದೀರಿ. ಲೋಕಕ್ಕೆ ಲೋಕವೇ ತಿಳಿದುಕೊಂಡಿದೆ, ಲೋಕಕ್ಕೆ ಲೋಕವೇ ಸಂಭ್ರಮಿಸುತ್ತಾ ಉಂಟು. ಅಯೋಧ್ಯಾಧಿಪತಿಯಾದಂಥ ನಮ್ಮಯ್ಯನಾದಂಥ ದಶರಥ ಭೂಪತಿ ಯುವರಾಜಾಭಿಷೇಕವನ್ನು ತನ್ನದಾದಂಥ ಪಟ್ಟವನ್ನು ರಾಮನಿಗೆ ಕೊಡುವಂಥ ಶುಭ ಮುಹೂರ್ತ ಎನ್ನುವ ಹಾಗೆ ನಿರ್ಣಯಿಸಿ ಎಲ್ಲರಿಗೂ ಡಂಗುರ ಸಾರಿ ಆಗಿದೆ. ಎಲ್ಲ ಬರ್ತಾ ಇದ್ದಾರೆ, ಅದನ್ನು ಕಣ್ತುಂಬಿಸಿಕೊಳ್ಬೇಕು ಎನ್ನುವ ಹಾಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಹೊತ್ತಿನಲ್ಲಿ ನೀವು ಇಲ್ಲಿ ಕುಳಿತು ಯಾವ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂತ ಕೇಳುವುದು? ಅಮ್ಮ, ನೀವು ಬರಲಿಲ್ಲ ಅಂತ ಆದರೆ ಅಲ್ಲಿ ಕಾರ್ಯಕ್ರಮವೇ ಕೆಟ್ಟು ಹೋಗುತ್ತದೆ. ಎಲ್ಲಿಯಾದರೂ ಹಾಗೆ ನೀವು ಬರಲಿಲ್ಲ ಅಂತ ಆದರೆ ಕರೆತರುವುದಕ್ಕಾಗಿ ನನ್ನನ್ನು ನನ್ನ ಅಣ್ಣ ರಾಮಚಂದ್ರ ಕಳಿಸಿಕೊಟ್ಟಿದ್ದಾನೆ. ಅವನಿಗೆ ಸಿಟ್ಟು ಬಂದೀತು. ರಾಮನ ಸಿಟ್ಟು ಏನು ಅನ್ನೋದನ್ನು ಕಂಡವ ನಾನು. ಅದು ಯಾರ ಮುಂದೆ? ಒಂದು ಹೆಣ್ಣಿನ ಮುಂದೆ. ಈಗ ಕರ್ಕೊಂಡು ಹೋಗಲಿಕ್ಕೆ ನೀನು ಬಂದದ್ದು? ಯಾವ ಹೆಣ್ಣು? ಲಕ್ಷ್ಮಣನೇ ಮಹಾವೀರ ಲಕ್ಷ್ಯವ
ಲಕ್ಷ್ಮಣ ಅಮ್ಮ. ಅಲ್ಲಿ ಪಟ್ಟಾಭಿಷೇಕದ ಸನ್ನಾಹ ಆಗ್ತಾ ಉಂಟು. ನೀನು ಇಲ್ಲಿಗೆ ಬಂದಿದ್ಯ. ಹೌದು. ನಾ ಅಲ್ಲಿ ಕಾಣಲಿಲ್ಲ. ನಿಜವಾಗಿ ನೀನು ಮಹಾವೀರನಯ್ಯ. ನಿಮ್ಮ ಮಗ ಅಲ್ವ? ರಾಮನ ಅನುವರ್ತಿ ಹೌದು ನೀನು. ಹೌದಪ್ಪ. ಹೇಗೆ ಭರತನಿಗೆ ಶತ್ರುಘ್ನನು, ಹಾಗೆ ರಾಮನಿಗೆ ಲಕ್ಷ್ಮಣ. ಅವನದ್ದಾದಂತಹ ಹೆಸರು ಹೇಳಿಕೊಂಡು ನೀನು ನಿನ್ನದ್ದಾದಂತಹ ನಡೆಯಲ್ಲಿ ನಡೆಯುವ ಸ್ವಭಾವ ಕಾಣ್ತದೆ. ನಿಮಗೆಲ್ಲ ಈವಾಗ ನೆನಪಾಗುವುದು. ಇಷ್ಟು ಸಮಯ ಇಷ್ಟು ವ್ಯವಸ್ಥೆ ಈಗ ಅಲ್ಲಮ್ಮ. ಮಾವಿನ ಮರ ನಿನ್ನೆ ಕಡಿಯುವಾಗ ನಿಮ್ಮದ್ದೇ ನೆನಪಾದದ್ದು ನನಗೆ. ದೊಡ್ಡ ಹೊಂಡ ತೆಗಿತಾ ಇದ್ರು ಆಗಲೂ ನಿಮ್ಮದ್ದೇ ನೆನಪಾದದ್ದು ನನಗೆ. ಎಲ್ಲ ಹೌದು. ಅಲ್ಲಿ ಸಭಾ ಶೂನ್ಯವಾಗಿದೆ, ಕೈಕೇಯಿ ಇಲ್ಲದೆ ಅಂತ ಆಗುವಾಗ ನೆನಪಾದ್ದು. ನೀವು ಯಾರೂ ಕೂಡ ಇದಕ್ಕಿಂತ ಮೊದಲೇ ನನ್ನಲ್ಲಿ ಒಂದು ವಿಚಾರವನ್ನು ಹೇಳುವುದಕ್ಕೆ ಬರಲಿಲ್ಲ. ಯಾವಳೋ ಒಬ್ಬಳ ಕೈಯಿಂದ ನನಗೆ ಸಂಗತಿ ಗೊತ್ತಾಯಿತು. ನಿಮಗೇನಮ್ಮ, ನನಗೆ ಯಾರು ವಿಚಾರ ಹೇಳಲಿಲ್ಲ, ನಾನೇ ತಿಳಿದುಕೊಂಡದ್ದು. ಹಾಗೆ ಅಂತ ಈಗ ನೀನಿಲ್ಲಿಗೆ ಬಂದಿದ್ದೀಯಾ ಅಂತಂದರೆ ನಿನಗೆ ಏನೋ ಒಂದು ದಾಯಿತ್ವವನ್ನು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಇಲ್ಲಿಗೆ ಬಂದ್ರಿ ಅಂತ ಆದರೆ ನಾನು ನೀವು ಹೇಳಿ ಕೇಳುವ ಜನ ಅಲ್ಲ. ಎಷ್ಟೇ ವ್ಯಕ್ತಿಗಳು ಬಂದು ನನ್ನನ್ನು ಕರೆಯಲಿ, ಅದು ಸಾಧ್ಯ ಇಲ್ಲ. ಮತ್ತೆ ನನ್ನನ್ನು ನೀನು ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಥವಾ ವಿಚಾರವನ್ನು ಹೇಳುವುದಕ್ಕೆ ಬಂದದ್ದು ಅಂತ ಆದರೆ ನೀ ಹೇಳಿದ್ದನ್ನು ನಾ ಕೇಳುವ ಜನವೂ ಅಲ್ಲ. ಯಾಕೆ? ನನಗೆ ನೀನು ಹೇಳುವ ಜನವೂ ಅಲ್ಲ. ನೀನು ಹುಡುಗ ಅಲ್ವಾ? ಹುಡುಗ ಹುಟ್ಟಿ 3 ಸಂಕ್ರಾಂತಿ ದಾಟಲಿಲ್ಲ. ಎಲ್ಲ ಮಾತಾಡುವುದಕ್ಕೆ ಕಲ್ತಿದ್ದೀರಿ ನೀವು. ನೀವೇ ಕಲಿಸಿದ್ದಲ್ವ ಅಮ್ಮ? ನಾನು ಕಲಿಸಿದ್ರು ಕೂಡ ನನ್ನ ಹಾಗೆ ಮಾತಾಡಬೇಕಲ್ಲ, ನನ್ನದಾದಂತಹ ನಡೆಬೇಕಲ್ಲ. ನಿಮಗೆ ಕಲಿಸಿದವರನ್ನು ನಿಮಗೆ ನೆನಪುಳಿದಿಲ್ಲ ಎಂಥದ್ದು ತಾಯಿ? ನಿನ್ನೆ ನೀವೇ ಹೇಳಿದಲ್ವ, ಮಗು ಲಕ್ಷ್ಮಣ ನನ್ನ ಹಾಗೆ ನಡೀತಿ, ನನ್ನ ಹಾಗೆ ಮಾತಾಡ್ತಿ ಅಂತ ಹೇಳಿದ್ದು ನೀವು. ಹೌದು, ಈಗ ಬದಲು ಮಾಡ್ತಾಳೆ. ಕಲಿಸಿದವರನ್ನು ನೆನಪಾಗುವುದು ಈಗಲ್ವ ನಿಮಗೆ? ಮತ್ತೆ ಪ್ರಯೋಜನ ಇರುವಾಗಲೇ ಅಲ್ವ ಮಾತಾಡಬೇಕಾದದ್ದು. ಈಗ ಆ ಅಲ್ಲಿಯ ವಿಚಾರವನ್ನು ನೀ ಬರಬೇಕು ಅಂತ ಹೇಳಲಿಕ್ಕೆ ನೀನು ಬಂದದ್ದಲ್ವ? ಹೌದು. ನೀನು ಹೇಳುವ ಜನವೇ ಅಲ್ಲ, ನೀನು ನನಗೆ ಜನವೇ ಅಲ್ಲ ಅಂತ. ಯಾಕೆ? ನನ್ನನ್ನು ಕೇಳಲಿಕ್ಕೆ ನನ್ನವರಿದ್ದಾರೆ. ಕೊಡವಿಪತಿ ದಶರಥ ಸಾರ್ವಭೌಮ ಅವರೇ ಬರತಕ್ಕದ್ದು. ಯಾರೋ ಒಬ್ಬರು ಹೇಳಿದ್ದಾರೆ ಅಂತ ನಾನು ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಗ ಹೋಗಬೇಕು. ಇದು ನನ್ನಿಂದ ಆಗೋದಿಲ್ಲ, ನೀವೇ ಹೋಗಿ ಮಾತಾಡಬೇಕಂತೆ ಅಂತ ಚಿಕ್ಕಮ್ಮ ಹೇಳಿದ್ದಾರೆ ಅಂತ ನೀವು ಹೋಗಿ ಹೇಳಬೇಕು. ಅಷ್ಟಕ್ಕೆ ಮಾತ್ರ ನೀನು ಸಾಮರ್ಥ್ಯವಂತ. ಹೋಗು, ಬೇಗ ಹೋಗು. ಆಗಲಿ. ಭಿನ್ನಗ ಕೈಕೇಯಿ ದೇವಿಯ ಆಗಮ ಬೇರಾಗಿದೆ. ಹೋಗಿ ನೋಡಿದರು ಬಾಗಿಲುಗಳನ್ನೆಲ್ಲ ಹಾಕಿ ಮಕ್ಕದ ಮೇಲೆ ಬಾಗಿಲುಗಳೆಲ್ಲ ಹಾಕಿ ಮಂಚದ ಮೇಲೆ ಹೋಗ ಬಂದವರಂತೆ ಬಹಳ ದುಃಖದಲ್ಲಿ ರಾಘವ ಭಿನ್ನಗ ಕೈಕೇಯಿ ದೇವಿ ಆಗಮ ಬೇರಾಗಿದೆ. ಅಣ್ಣ ಹೋಗಿ ಬಂದ್ಯಾ ತಮ್ಮ? ಬಂದೆನಣ್ಣ. ಎಲ್ಲಿ ಅಮ್ಮ ಎಲ್ಲಿ ಕಾಣುತ್ತಾ? ಆದರೆ ಮನಸ್ಸಿಗೆ ಖೇದವಾಗುತ್ತಾ ಉಂಟು. ಪಟ್ಟ ಏರುವ ಪೂರ್ವದಲ್ಲಿ ನನ್ನ ಮನಸ್ಸಿನ ಪಟ್ಟವೇರಿದ ರಾಮ ಮೊದಲಾಗಿ ಹೊರಡಿಸಿದ ಆಜ್ಞೆಯನ್ನು ಪೂರೈಸುವಲ್ಲಿ ಭರತ ಹಿಂದುಳಿದ ಎನ್ನುವ ಹಾಗೆ ಖೇದವಾಗುತ್ತಾ ಉಂಟು. ಕಾರಣ ಉಂಟಣ್ಣ. ಹೋಗಿ ಕಂಡೆ ಅಂತಾದರೆ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಯಾಗಿ ಹೋಗಿದೆ. ಕೈಕಾದೇವಿಯ ಮನದಾಗಮವೇ ಬೇರಾಗಿ ಹೋಗಿದೆ.
ರೋಗ ಬಂದವರಂತೆ ಬಾಗಿಲುಗಳನ್ನೆಲ್ಲ ಹಾಕಿಕೊಂಡು ಶೋಕಾಗಾರದಲ್ಲಿ ಧೂಳಿನ ಮಂಚದ ಮೇಲೆ ಮಲಗಿಕೊಂಡಿದ್ದಾರೆ. ರೋಗ ಬಂದವರಂತೆ, ಅದರ ಅರ್ಥ ರೋಗ ಬರಲಿಲ್ಲ ತನ್ನ, ಬಂದವರ ಹಾಗೆ ಮಾಡಿದ್ದಾರೆ. ಯಾಕೆ ತಾಯಿ ಏನಾಗಬೇಕು ಅಂತ ಹೇಳಿದಾಗ ಅಮ್ಮ ಹೇಳಿದ ಮಾತು ಸ್ಪಷ್ಟವಾಗಿ ನೆನಪುಂಟಣ್ಣ. ದಶರಥ ಪಿತನಲ್ಲಿ ಮಾತಾಡುವುದಕ್ಕುಂಟಂತೆ, ವಸುದೇಶನನ್ನು ಕಾಂತೆ ಕಾಣ ಬಯಸಿದ್ದಾಳೆ ಅಂತ ಅಮ್ಮ ಹೇಳಿದ್ದಾಳೆ. ಆ ನಿರೂಪ ಹೊತ್ತು ಬಂದಿದ್ದೇನಣ್ಣ, ಏನು ಮಾಡಬೇಕು ತಮ್ಮ? ಈ ಎರಡೂ ಮಾತುಗಳ ಒಟ್ಟು ಆಶಯ, ಈ ವಿಚಾರ ನಮ್ಮಿಂದ ಆ ಕಡೆಯಲ್ಲಿದೆ ಎನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದೆ. ಹೌದಣ್ಣ. ನಾವು ನಮ್ಮ ಸಂಕಲ್ಪಕ್ಕೆ ಬದ್ಧರು. ಅಮ್ಮನಿಲ್ಲದೆ ಮುಂದೆ ಹೋಗುವುದಕ್ಕಿಲ್ಲ. ಮತ್ತೆ ಹಿರಿಯರಿದ್ದಾರಲ್ಲ, ನೋಡೋಣ ಏನಾಗ್ತದೆ. ಇದು ನಿಮ್ಮಗಳಿಂದ ಆಗದಂತಹ ಕೆಲಸ ಅಂತ ಕಾಣ್ತದೆ ಅವ ಹೇಳೋದು ನೋಡುವಾಗ. ಆದ್ರೆ ಒಮ್ಮೆ ನಾನು ಆ ಕಡೆಗೆ ಹೋಗಿ ಏನು ಅಂತ ತಿಳಿದುಕೊಂಡು ಬರ್ತೇನೆ. ಅಲ್ಲಿಯವರೆಗೆ ನೀವು ಸ್ವಲ್ಪ ಸಾವಧಾನದಿಂದ ಇರಬೇಕು. ನೇರವಾಗಿ ಬಂದು ಸೇರಿದ್ದು ಕೈಕೇಯಿ ಇರುವಂತಹ ಈ ಭವನವನ್ನು ಎಲ್ಲಿದ್ದಾಳೆ ಅಂತ ಒಂದು ಸಲ ಕಣ್ಣು ಹಾಯಿಸಿದ್ರೆ ಇಲ್ಲ, ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಬಾಗಿಲಲ್ಲಿದ್ದಂತಹ ಪ್ರತಿಹಾರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ, ದೇವಿ ತಾನು ಪರಮ ಕ್ರುದ್ಧಳಾಗಿ ಕ್ರೋಧಾಗಾರದೊಳಗೆ ಸೇರಿಕೊಂಡಿದ್ದಳು. ಇಷ್ಟು ಮಾತನ್ನು ಪ್ರತಿಹಾರಿಗಳು ಹೇಳಿದವರು ನನಗೆ. ಹಾಗಿದ್ರೆ ಇನ್ನು ಏನು ಅಂತ ಕೇಳಿದ್ರೆ, ನೇರವಾಗಿ ಆ ಕ್ರೋಧಾಗಾರದತ್ತ ಹೋಗಬೇಕು. ಬಾಗಿಲನ್ನು ದೂಡಿದ್ರೆ ನೋಡ್ತಾ ಇದ್ದೇನೆ, ಏನನ್ನು ನೋಡ್ತಾ ಇದ್ದೇನೆ ನಾನು, ಬಿದ್ದುಕೊಂಡಿದ್ದಾಳೆ ನೆಲದ ಮೇಲೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಿದ್ದದ್ದು ನೋಡಿದ್ರೆ ಒಂದು ರೀತಿಯಲ್ಲಿ ಯಾವುದೋ ಶಾಪಗ್ರಸ್ತ ಅಪ್ಸರೆ ಬಂದು ಭೂಮಿಯ ಮೇಲೆ ಬಿದ್ದಿದ್ದಾಳೋ, ಅಲ್ಲ ಯಾವುದೋ ಒಂದು ಕೊರಳಲ್ಲಿರುವಂತಹ ಹಾರವನ್ನು ಕಿತ್ತು ಬಿಸುಟ ರೀತಿಯಲ್ಲಿ ಬಿದ್ದಿದ್ದಾಳೆ ಬಂದು. ಹಾಗಿದ್ರೆ ಮಾತಾಡಿಸ್ಬೇಕಲ್ಲ ಇವಳನ್ನ. ಹೇಗೆ ಮಾತಾಡಿಸುವುದು? ಮಾನೀಯರ ಮೌಳಿ ಅಂಬೋಜದಳಾಕ್ಷಿ ಈ ನಿರೋಧಗಳೇ ತಗೆ ಕೋಮಲಾಂಗಿ ಬೇಳೆ ಕೋಮಲಾಂಗಿ ಬೇಳೆ ಏನಾಯಿತು ಜನತೆ ಕೈಕಾ, ಯಾರು ಬಂದದ್ದು ಅಂತ ಒಮ್ಮೆ ನೋಡಬಾರ್ದೇನೆ ಇತ್ಲ ಕಡೆ. ನಿನ್ನ
ಪ್ರಿಯ ಸಖ ದಶರಥ ಭೂಪಾಲ, ನೀನಿರುವಲ್ಲಿಗೆ ಹುಡುಕಿಕೊಂಡು ಬಂದವನಿದ್ದೇನೆ. ಅಂಬುಜ ನೇತ್ರೆ, ನಿನ್ನನ್ನು ಕರೆಯುವುದೇ ನಾನು ಯಾವಾಗಲೂ ಹೀಗೆ. ಅಂದ್ರೆ ಸೂರ್ಯನ ಉದಯ ಆದ ತತ್ಕ್ಷಣದಲ್ಲಿಯೇ ಎಲ್ಲೋ ಕೊಳದಲ್ಲಿ ಇರುವಂತಹ ಆ ತಾವರೆ ಹೇಗೆ ಅರಳುತ್ತದೆಯೋ ಹಾಗೆ ನಿನ್ನ ಪಾಲಿನ ಸೂರ್ಯ ನಾನಲ್ವ. ಸೂರ್ಯ ಬಂದಂತಹ ಕ್ಷಣಕ್ಕಾಗುವಾಗ ಮುಖವನ್ನು ಇಷ್ಟಗಲ ಅರಳಿಸಿಕೊಂಡು ಕಣ್ಣುಗಳನ್ನು ಅರಳಿಸಿಕೊಂಡು ಓಡಿ ಬಂದು ನನ್ನ ತೆಕ್ಕೆಯಲ್ಲಿ ಬೀಳ್ತಾ ಇದ್ದವಳು ನೀನು. ಇವತ್ತು ನೋಡಿದ್ರೆ ಚಿತ್ರ ವಿಚಿತ್ರವಾದಂತಹ ರೀತಿಯಲ್ಲಿ ಉಡುಗೆಯನ್ನು ತೊಟ್ಟುಕೊಂಡಿದ್ದಿ. ಯಾವತ್ತಿಗೂ ನಾನು ನಿನ್ನನ್ನು ಕರೆಯುತ್ತಾ ಇದ್ದುವಂಥದ್ದು ಅಂಬುಜ ನೇತ್ರೆ, ಕಮಲದಳಾಯತಾಕ್ಷಿ ಅಂತ ಹೇಳುವಂತಹ ರೀತಿಯಲ್ಲಿ. ಇವತ್ತು ನಿನ್ನ ಆ ನೇತ್ರಗಳನ್ನು ನೋಡಿದರೆ ಅಲ್ಲಿ ಅಂಬುಜ ಜಾವನ್ನು ನಾನು ಕಾಣ್ತಾ ಇಲ್ಲ, ಕೇವಲ ಅಂಬುವನ್ನು ಮಾತ್ರ ಕಾಣ್ತಾ ಇದ್ದೇನೆ. ಓಹೋ, ಅದೂ ಒಂದು ರೀತಿಯಲ್ಲಿ ಭ್ರಾಂತಿಯನ್ನು ಹುಟ್ಟಿಸ್ತಾ ಇದೆ ನನಗೆ. ಒಂದು ಕಣ್ಣನ್ನು ನೋಡಬೇಕಾದ್ರೆ ಅಂಬು ಅಂದ್ರೆ ನೀರು ಕಾಣ್ತಾ ಇದೆ ಆ ಕಣ್ಣಿನಲ್ಲಿ. ಒಮ್ಮೆ ಸ್ವಲ್ಪ ಹೊರಳಿ ಮತ್ತೊಂದು ಕಣ್ಣನ್ನು ನೋಡ್ತಾ ಇದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಕೋಪದಿಂದ ಇರುವಂತಹ ಆ ಕಣ್ಣುಗಳನ್ನು ಕಾಣ್ತಾ ಇದ್ದೇನೆ. ಅಂದ್ರೆ ಅಲ್ಲಿ ಅಂಬುಗಳು ಅಂದ್ರೆ ಬಾಣಗಳು ಏನು ಸ್ವಲ್ಪ ಸಮಯದಲ್ಲೇ ಬಂದು ನನ್ನನ್ನು ನಾಟುತ್ತವೋ ಎಂಬ ರೀತಿಯ ಬಾಣಗಳು ಮತ್ತೊಂದು ಕಣ್ಣಲ್ಲಿ ಕಾಣ್ತಾ ಇದೆ. ಈ ರೀತಿಯಲ್ಲಿ ಅಂಬುಜ ನೇತ್ರೆಯಾದಂತಹ ನೀನು ಅಂಬು ನೇತ್ರೆ, ಬಾಣವೋ ಅಥವಾ ನೀರೋ ಎರಡೂ ಗೊತ್ತಾಗದ ರೀತಿಯಲ್ಲಿ ಒಂದು ರೀತಿಯ ವಿಚಿತ್ರ ಭಾವದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳಿಂತಿದ್ದಿ. ಹೇಳಿದೆಯಂತೆ ಬಂದಂತಹ ಲಕ್ಷ್ಮಣನಲ್ಲಿ, ಭೂಪತಿಯೊಳು ಮಾತುಂಟು. ಏನು ಅಲ್ಲ, ಏನು ಮಾತು ಏನು ಅಂತ ಅರ್ಥ ಆಗಲಿಲ್ಲ. ಇಡೀ ಅಯೋಧ್ಯೆಯೇ ಸಂಭ್ರಮದಲ್ಲಿ ಮುಳುಗಿ ಹೋಗಿದೆ. ನಿನಗೆ ಆ ಕಡೆಗೆ ಬರಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಕೈಕ? ಸಂತಸದ ಕ್ಷಣಗಳಲ್ಲಿ ಅನುಭವಿಸುವಂತಹ ಆ ಸಮಯವನ್ನು ನೀನು ಯಾವತ್ತೂ ತಪ್ಪಿಸಿಕೊಳ್ತಿದ್ದವಳಲ್ಲ ಇಲ್ಲಿಯವರೆಗೆ. ಅಂತಹ ಕ್ಷಣಕ್ಕಾಗುವಾಗ ಎಲ್ಲರಕ್ಕಿಂತ ಮುಂದೆ ನಾನಿರಬೇಕು, ಆ ಸಂಭ್ರಮದಲ್ಲಿ ಪರಮ ಸಂತೋಷಿ ನಾನಾಗಬೇಕು ಅಂತ ಪ್ರತಿಯೊಂದರಲ್ಲೂ ತೊಡಗಿಸಿಕೊಳ್ತಾ ಇದ್ದವಳು ನೀನು. ಇವತ್ತಿನ ದಿನಕ್ಕಾಗುವಾಗ ನಿನ್ನ ಮುಖವನ್ನು ನೋಡಿದ್ರೆ ಆಡಬಾರದು. ಬೀದಿಯಲ್ಲಿ ಹೋಗುವಾಗ ಯಾವುದೋ ಒಂದು ಮನೆಯಲ್ಲಿ ಆಡ್ತಾರಲ್ಲ, ಒಲೆಯಲ್ಲಿ ಹಾಕಿದಂತಹ ಬದನೆಕಾಯಿಯ ರೀತಿಯಲ್ಲಿ, ಆ ರೀತಿಯಲ್ಲಿ ನಿನ್ನ ಮುಖ ನನಗೆ ಕಾಣ್ತಾ ಇದೆ ಇವತ್ತು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ನನ್ನ ಏಕೆ ಬಾಡಿಹುದು ನಿನ್ನದು ಗೊತ್ತಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಹೇಗಾಗ್ತಾ ಇದೆ ಗೊತ್ತೋ, ಯಾವುದೋ ಒಂದು ಪತಿತಳಾದಂತಹ ಕಿನ್ನರಿಯ ರೀತಿಯಲ್ಲಿ ಅಥವಾ ಶಾಪಗ್ರಸ್ತಳಾಗಿ ಭೂಮಿಯ ಮೇಲೆ ಬಿದ್ದಂತಹ ಅಪ್ಸರೆಯ ರೀತಿಯಲ್ಲಿ, ಬೇಟೆಗಾರನೊಬ್ಬ ಬೇಟೆಗಾಗಿ ಹರಡಿದಂತಹ ಬಲೆಯಲ್ಲಿ ಸಿಕ್ಕಂತಹ ಜಿಂಕೆಯ ರೀತಿಯಲ್ಲಿ ಹೀಗೆಲ್ಲ ನೀನು ಕಾಣ್ತಾ ಇದೀಯ. ಅಲ್ಲ, ಯಾರೋ ಒಬ್ಬ ಬೇಟೆಗಾರ ತಾನು ಆನೆಯನ್ನು ಹಿಡಿಯಬೇಕು, ಹೆಣ್ಣಾನೆಯನ್ನು ಹಿಡಿಯಬೇಕು ಎಂಬಂತಹ ಕಾರಣದಿಂದ ಪ್ರಯೋಗಿಸಿದ ಬಾಣಕ್ಕೆ ತುತ್ತಾದಂತಹ ಆ ಹೆಣ್ಣಾನೆಯ ರೀತಿಯಲ್ಲಿ ನೀನು ಕಾಣ್ತಾ ಇದ್ದಿ. ಬಾಣ ನಾಟಿದಂತಹ ಹೆಣ್ಣಾನೆಯ ರೀತಿಯಲ್ಲಿ ನೀನು ಕಾಣುತ್ತಾ ಇದ್ದಿ. ಏಕೋ ಬಿದ್ದಂತಹ ನಿನ್ನನ್ನು ಅಲ್ಲಿಯೇ ಬಂದು ಕುಳಿತಿದ್ದೇನೆ, ನಿನ್ನ ತಲೆಯ ಭಾಗದಲ್ಲಿ ನಾನು ಕುಳಿತಿದ್ದೇನೆ. ಬಿದ್ದಂತಹ ಹೆಣ್ಣಾನೆಯನ್ನು ರಮಿಸುವುದಕ್ಕೋಸ್ಕರವಾಗಿ ಯಾವ ಗಂಡಾನೆ ತಾನು ತನ್ನ ಸೊಂಡಿಲಿನಿಂದ ಆ ಹೆಣ್ಣಾನೆಯ ಮೈಯನ್ನು ನೇವರಿಸುತ್ತದೆಯೋ ಆ ರೀತಿಯಾಗಿ ನಿನ್ನ ಮೈಯನ್ನು ನನ್ನ ಈ ಬಾಹುಗಳಿಂದ, ಏಕೋ ನಿನ್ನ ಆ ನೆಲದಲ್ಲಿದ್ದಂತಹ ತಲೆ, ಇದು ನೆಲದಲ್ಲಿರಲಿಕ್ಕೆ ಯೋಗ್ಯವಲ್ಲದ ತಲೆ ಇದು. ಹಾಗಾಗಿ ಆ ತಲೆಯನ್ನು ನನ್ನ ಎರಡೂ ಕೈಗಳಿಂದ ಹಿಡಿದು ಎತ್ತಿದ್ದೇನೆ. ಎತ್ತಿದಂತಹ ನಿನ್ನ ಆ ತಲೆಯನ್ನು ನನ್ನ ತೊಡೆಗಳ ಮೇಲಿರಿಸಿದ್ದೇನೆ. ಏಕೋ
ಏನು ಕಾರಣ? ಯಾಕೆ ಈ ಸ್ಥಿತಿ? ಏನಾಯಿತು ನಿನಗೆ? ಇದು ನೋಡುವಾಗ ನನಗೆ ಸಹಜವಾದಂತಹ ಕೋಪವೋ ಸಹಜವಾದಂತಹ ದುಃಖದ ರೀತಿಯಲ್ಲಿ ನನಗೆ ಕಾಣ್ತಾ ಇಲ್ಲ. ಏನೋ ಒಂದು ರೀತಿಯಲ್ಲಿ ಅಸಹಜತೆ ಕಾಣ್ತಾ ಇದೆ. ಇದು ಯಾಕೆ ಹೀಗೆ? ಏನು ಏನು ವಲ್ಲಭ ಕೈಕಾ ವಲ್ಲಭಗಳೆನ್ನ ಮನಸ್ಸಿನಲ್ಲಿರುವ ಕ್ಲೇಶವೆಲ್ಲ ನಿನ್ನೊಡನೆ ಮನಸ್ಸಿನಲ್ಲಿರುವ ಕ್ಲೇಶವೆಲ್ಲ ನಿನ್ನೊಡನೆ ಬೇವೆ ಕಲ್ಯಾಣವೇ ಕೇಳು. ಪಿಂತೆ ನೀ ಕೊಟ್ಟ ಮಾತೆರಡು ಪಿಂತೆ ನೀ ಕೊಟ್ಟ ಮಾತೆರಡು ನಿನ್ನ ಮೇಲೆ ಸಂತೋಷವ ಮಾಡಿಕೊಂಡು ವಲ್ಲಭ ಕೇಳೆನ್ನ ಮನಸ್ಸಿನಲ್ಲಿರುವ ಕ್ಲೇಶವೆಲ್ಲ ನಿನ್ನೊಡನೆ ಬೇವೆ ವಲ್ಲಭ ಪ್ರಾಣವಲ್ಲಭೆ, ನೀ ಹೇಳಿದಂತಹ ನಡೆ, ಮಾತಿನ ಶೈಲಿ, ಇದನ್ನೆಲ್ಲ ನೋಡುವಾಗ ನನ್ನ ಮನಃಪರಿವರ್ತನೆ ಮಾಡುವುದಕ್ಕೆ ನೀವು ಬಂದಿದ್ದೀರಿ ಅನ್ನುವುದು ಅರ್ಥ ಆಗ್ತದೆ. ಮನ ಪರಿವರ್ತನೆ ಮಾಡುವುದಕ್ಕೆ ಕೇಳಿದಿರಿ? ಹೌದು. ಯಾರಿಂದಲಾದರೂ ಎಲ್ಲಿಂದಲಾದಲೋ ಏನಾದರೂ ಅಪಮಾನವೋ ಸ್ವಾಭಿಮಾನಕ್ಕೆ ಭಂಗವೋ ಅಪರಾಧವೋ ಆಯಿತೋ? ದಂಡ್ಯರಲ್ಲದವರನ್ನು ದಂಡಿಸ್ತೇನೆ ಹೀಗೆಲ್ಲ ನೀವು ಮಾತಾಡಿದಿರಿ. ಯಾರಿಂದಲೂ ಯಾವ ಕಾಲಕ್ಕೂ ನಿಮ್ಮವಳಾದಂತಹ ಈ ಕೈಕೇಯಿಗೆ ಏನೂ ಸಂಭವಿಸಲಾರದು. ಹಾಗಿದ್ರೆ ಮತ್ತೆ ಯಾಕೆ ಈ ಸ್ಥಿತಿ? ಕಾರಣ ಉಂಟು. ನನ್ನ ಮನದಲ್ಲಿರುವಂತಹ ಈ ಸ್ಥಿತಿಗೆ ಕಾರಣಗಳು ಬೇರೆ ಯಾವುದೂ ಅಲ್ಲ, ಮತ್ತೆ ಹೊರಗಿನದ್ದು ಅಲ್ಲವೇ ಅಲ್ಲ. ನೀವೀಗ ಮಾಡ ಹೊರಟಿರುವುದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಹೌದು, ಅದೇ ಆ ಸಂಭ್ರಮದಲ್ಲಿ ಇದೆ ಅಯೋಧ್ಯೆ ನಗರ ಅಂತ ಹೇಳ್ತಾ ಇದ್ದದ್ದು ನಾನು. ಇಡೀ ಕೋಸಲ ಸಾಮ್ರಾಜ್ಯ ಆ ಸಂಭ್ರಮದಲ್ಲಿ ತೇಲಿ ಹೋಗ್ತಾ ಇದೆ. ಅಂತಹ ಹಿನ್ನೆಲೆ ಇರುವಂತಹ ಪಟ್ಟಾಭಿಷೇಕಕ್ಕೆ ಯಾಕೆ ಹೊರಟ್ರಿ ನೀವು? ಪಟ್ಟಾಭಿಷೇಕಕ್ಕೆ ಯಾಕೆ ಹೊರಟ್ರಿ? ನಿನಗೆ ಈ ವಿಷಯವೇ ಗೊತ್ತಾಗಲಿಲ್ಲ ಇಲ್ಲಿಯವರೆಗೆ. ಯಾಕೆ ಹೇಳುವವರು ಹೇಳದಿದ್ರೆ ಗೊತ್ತಾಗುವುದು ಹೇಗೆ ಸ್ವಾಮಿ? ಯಾಕೆ ಹೊರಟದ್ದು ಕೇಳಿದರೆ, ಕೆಲವೊಮ್ಮೆ ಅಧಿಕಾರದಲ್ಲಿ ಇರುವಾಗಲೇ ಅಥವಾ ಜನಗಳಿಗೆ ಇನ್ನೂ ಒಂದಿಷ್ಟು ಬೇಕು 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 ಅಂತ ಅನ್ನಿಸಿದಾಗಲೇ ಅಲ್ಲಿಂದ ನಾವು ನಿವೃತ್ತರಾಗಬೇಕು. ಆದರೆ ಒಳ್ಳೆಯದು. ಮತ್ತೂ ಕಾರಣ ಒಂದುಂಟು. ಏನು ಗೊತ್ತೋ? ಎಲ್ಲಿಯವರೆಗೆ ನಮ್ಮ ಸಾಮರ್ಥ್ಯ ಅತ್ಯಂತ ಬಲಿಷ್ಠವಾಗಿರ್ತದೋ ಅದು ಇನ್ನೂ ಸಾಮರ್ಥ್ಯ ಆ ಕಸು ನಮ್ಮ ದೇಹದಲ್ಲಿ ಇರುವಾಗಲೇ ನಾವು ಅಲ್ಲಿಂದ ನಿವೃತ್ತರಾಗಬೇಕು ಅಲ್ವಾ? ಹೌದು. ಹಾಗಿರುವಾಗ ನಾನು ಕಂಡಂತಹ ಕೆಲವೊಂದು ಲಕ್ಷಣಗಳು ಏನನ್ನು ಸೂಚಿಸಿದವು ಕೇಳಿದ್ರೆ, ಅಧಿಕಾರವನ್ನು ಹಸ್ತಾಂತರಿಸುವಂತಹ ಸಮಯ ಸನ್ನಿಹಿತವಾಗಿದೆ ಎಂಬಂತಹ ಆ ಸೂಚನೆಯೊಂದು ನನಗೆ ಪರೋಕ್ಷವಾಗಿ ನನಗೆ ಅನುಭವಕ್ಕೆ ಬಂದದ್ದು. ದೇಹವದು ಜರ್ಜರಿತವಾಗುವುದಕ್ಕೆ ಅಥವಾ ದೇಹಕ್ಕೆ ಮುದಿತನ ಬಂತು ಅಂತ ಸೂಚಿಸುವುದಕ್ಕೆ ನಮ್ಮ ಅಂಗಾಂಗಗಳು ಒಂದಲ್ಲ ಒಂದೊಂದೇ ದುರ್ಬಲವಾಗ್ತಾ ಬರ್ತದೆ. ಕೇಳಿದ್ದೇವೆ ನಾವು ಮೊದಲಿಗೆ ನಮಗೆ ಆ ಅನುಭವ ಬರುವುದು ಕಿವಿಗಳ ಮೂಲಕವಾಗಿ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮದ್ದಾದಂತಹ ಹೊಣೆಗಾರಿಕೆಯನ್ನು ಉತ್ತರಾಧಿಕಾರಿಗೆ ಹಸ್ತಾಂತರಿಸಬೇಕು. ಹಸ್ತಾಂತರಿಸಬೇಕು. ನಿಮ್ಮದ್ದಾದ ಯಾವುದೂ
ಇನ್ನು ಊರ್ಜಿತದಲ್ಲಿ ಇರಕೂಡದು. ಹೌದು ಅಲ್ವಾ? ಹಾಗಿರುವಾಗ ಯಾವುದೂ ಊರ್ಜಿತದಲ್ಲಿ ಇರಕೂಡದು ಅಂತ ಆಗುವಾಗ ಅಲ್ಲ, ಅದಕ್ಕಾಗಿಯೇ ನಾನು ರಾಮನಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರಿಸಬೇಕು. ಒಳ್ಳೆಯದು. ಅದೇ ಹಸ್ತಾಂತರ ಮಾಡುವಾಗ ಇನ್ನು ಯಾವುದೂ ಕೂಡ ಅವಶೇಷವಾಗಿ ಉಳಿದಿರಬಾರದಲ್ಲ ನಿಮ್ಮ ಜೀವನದಲ್ಲಿ. ಅದು ಒಂದು ಉಳಿದಿದೆ, ಅವಶೇಷ ಅದನ್ನು ನೀವು ಮುಗಿಸಬೇಕು ಅಂತ. ಉಳಿದಿದೆಯ? ಹೌದಪ್ಪ, ಅವಶೇಷ ಹಾಗೇ ಇದೆ. ಪಿಂತೆ ಕೊಟ್ಟ 2 ಮಾತು ನೆನಪುಂಟ ನಿಮಗೆ? ದೇವಾಸುರ ಸಂಗ್ರಾಮ ನಡೆಯುವಂತಹ ಕಾಲದಲ್ಲಿ ಮಾತು ನಿನಗೆ ಕೊಟ್ಟಂತಹ ಮಾತು ಬಾಕಿ ಉಳಿದಿದೆ, ಅದು ಅವಶೇಷವಾಗಿಯೇ ಉಂಟು. ಅಲ್ಲ, ಈ ಕ್ಷಣಕ್ಕೆ ಅಂದ್ರೆ ಮನಸ್ಸು ಅತೀ ದುಃಖವಾಗಿರುವಾಗ ಅಥವಾ ಅತೀ ಸಂತೋಷವಾಗಿರುವಾಗ ಕೆಲವೊಮ್ಮೆ ವಿಸ್ಫುರಣೆ ಆಗುವಂಥದ್ದು ಉಂಟು. ಆ ಹಿನ್ನೆಲೆಯಲ್ಲಿ ಅಲ್ಲ, ಮಾತು ಅವಶೇಷವಾಗಿ ಇರುವುದಕ್ಕೂ ಕಾರಣ ಉಂಟು. ನೀವು ಅಂದು ಆ ದೇವಾಸುರ ಯುದ್ಧದಲ್ಲಿ ಶಂಬರಾಸುರನ ಉಪಟಳಕ್ಕೆ ಆಹತರಾದಾಗ ನಿಮ್ಮನ್ನು ರಕ್ಷಣೆ ಮಾಡಿದ್ದು ನೆನಪುಂಟ? ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಹೋದದ್ದು. ಅಲ್ಲಿ ದೇವೇಂದ್ರನನ್ನ ಕರೆಯನ್ನು ಮನ್ನಿಸಿ ಹೋದಾಗ ವೈಜಯಂತ ಎಂಬಂತಹ ಸ್ಥಳದಲ್ಲಿ ನಡೆದಂತಹ ಯುದ್ಧ, ಘೋರವಾದಂತಹ ಯುದ್ಧ. ಒಂದು ಕ್ಷಣಕ್ಕಾಗುವಾಗ ಶಂಬರಾಸುರನಿಂದ ಪ್ರಯೋಗವಾದಂತಹ ಬಾಣಗಳೆಲ್ಲವೂ ನನ್ನ ದೇಹದಲ್ಲಿ ಒಂದಿನಿತು ಒಂದು ಎಳ್ಳಿನ ಕಾಳು ಸೇರುವಷ್ಟು ಜಾಗ ಉಳಿಯದೇ ಇದ್ದಂತಹ ಸಂದರ್ಭಕ್ಕಾಗುವಾಗ ನಾನು ಸ್ಮೃತಿ ತಪ್ಪಿದ್ದು. ಮತ್ತೆ ಆ ಎಲ್ಲ ಪ್ರಕರಣ ನಿಮಗೆ ನೆನಪುಂಟು ಅಂತ ಆದರೆ ಅಲ್ಲಿ ಕೊನೆಗೆ ನೀವು ಸುರಕ್ಷಿತರಾದದ್ದು ನನ್ನಿಂದ. ಹೌದು 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 ಹೌದು. ಅದನ್ನು ಸಂತೋಷಗೊಂಡಂತಹ ನೀವು ಸೈನ್ಯದಿಂದ ಹೊರತಾದಂತಹ ಸಮಯಕ್ಕೆ ಸ್ಥಳಕ್ಕೆ ನೀವು ಕರ್ಕೊಂಡು ಹೋದದ್ದು. ನಿಮಗೆ ಕೆಲವೊಂದು ಮರೆತರು, ನನಗೆ ಅಂಥದ್ದೆಲ್ಲ ನೆನಪುಂಟು. ಅಲ್ಲಿ ನೀವು ನಾನಿದನ್ನು ಯಾಕೆ ಹೇಳ್ತಾ ಇರೋದು ಗೊತ್ತುಂಟ? ಯಾವುದನ್ನು ಒಂದು ಕ್ಷಣಕ್ಕೆ ಮರೆತರು ನೀನು ಅದನ್ನು ತೊಡಗಿಕೊಂಡಾಗ ಇಡೀ ಘಟನೆ ನನಗೆ ನೆನಪಾಗುತ್ತಾರೆ ಅಂತ ಹೇಳುವಂಥದ್ದು ನಿನಗೆ ಗೊತ್ತು ಮಾಡಲಿಕ್ಕಾಗಿ ಇಷ್ಟನ್ನು ಹೇಳುವುದು ನಾನು ನಿಮ್ಮವಳು ಅಂತ ಆಗುವಾಗ ಸಹಜ ಅದು. ಅಲ್ಲಿ ಸಂತೋಷಗೊಂಡಂತಹ ನೀವು ಬೇಕಾದ್ದನ್ನು ಕೊಡ್ತೇನೆ, 2 ಬೇಕಾದ್ದನ್ನು ವರಗಳನ್ನು ಕೇಳು ಅಂತ ಕೇಳಿದ ಸಂದರ್ಭದಲ್ಲಿ ಬೇಕಾದಾಗ ಕೇಳ್ತೇನೆ, ಈಗ ಸದ್ಯಕ್ಕೆ ನಿಮ್ಮಲ್ಲಿಯೇ ನಿಕ್ಷೇಪವಾಗಿರಲಿ ಅಂತ ಅಂದೆ ಅಲ್ವಾ? ನಾನು ರಕ್ಷಿಸಿದ್ದು ಕೇವಲ ನನ್ನ ಪತಿಯನ್ನು ಮಾತ್ರ ಅಲ್ಲ, ಭಾರ್ಯೆಯಾಗಿ ಪತಿಯನ್ನು ಮಾತ್ರ ಅಲ್ಲ, ಅಯೋಧ್ಯೆಯ ಪ್ರಜೆಯಾಗಿ ಒಬ್ಬ ಚಕ್ರವರ್ತಿಯನ್ನು ರಕ್ಷಿಸಿದ್ದು ನಾನು. ಆ ಹಿನ್ನೆಲೆಯಲ್ಲಿ ನನಗೆ 2 ರೀತಿಯಲ್ಲೂ ಪತಿಯಾಗಿಯೂ ನಾಡಿನ ಅರಸರಾಗಿಯೂ ನೀವೇ ವರರಾಗಿರುವಾಗ ನನಗೆ ಮತ್ತೆ ಬೇರೆ ವರ ಉಂಟೋ? ಆವಾಗ ಕೇಳಿದ್ದು. ಈಗ ಅನಿವಾರ್ಯವಾಗಿ ನೀವೇ ಹೇಳಿದ್ರಿ ನನ್ನದ್ದಾದ ಹೊಣೆಗಾರಿಕೆಯನ್ನು ರಾಮನಿಗೆ ಹಸ್ತಾಂತರ ಮಾಡುವುದು. ಹಾಗಿರುವಾಗ ನನಗೆ ನಿಮ್ಮಲ್ಲಿ ಈಗ ನಿಕ್ಷೇಪವಾಗಿರುವಂತಹ ವರವನ್ನು ಪರಿಪೂರ್ಣ ಮಾಡದೆ ನಿಮಗೆ ಅದು ಸಾಲವಾಗಿ ಉಳಿತದಲ್ವ? ಅದಕ್ಕೋಸ್ಕರ ಆ ಹಿಂದೆ ಕೊಟ್ಟಂತಹ 2 ಮಾತು, ಅದನ್ನು ನಿನಗೆ ಬೇಕಾದ್ದನ್ನು ಕೇಳು ಅಂತ ಆವತ್ತೇ ನೀವು ಹೇಳಿದ್ದೀರಿ. ಈವಾಗ ಬೇಕಾದಾಗ ಕೇಳ್ತೇನೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಈಗ ನಾನು ಕೇಳ್ತಾ ಇದ್ದೇನೆ. ಆ ಬೇಕಾದ ವರಗಳನ್ನು ನಾನು ಕೇಳುವವಳಿದ್ದೇನೆ. ಅದನ್ನು ನೀವು ಸಂದೇಹ ಬಿಟ್ಟು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಸಂತೋಷದಿಂದ ಆ ವರವನ್ನು ನನಗೆ ಕೊಡಬೇಕು. ವಿಷಯ ಇಷ್ಟೇ ಅಲ್ವಾ? ಬೇರೆಂಥದ್ದು ಇಲ್ಲ. ಮಾತಿಗಿಂತದೊಂದು ಸಿಟ್ಟೆ ಅಂತರಂಗ ಶುದ್ಧಳಾಗಿ ಬೇಡಿಕೋನ ಕೊಟ್ಟೆ. ಅದೊಂದು ಬೇಕು ಮಾತ್ರ. ಅಂತರಂಗ ಶುದ್ಧಳಾಗಿ ಬೇಡಿಕೋನ ಕೊಟ್ಟೆ. ಏನಾಯಿತು ಅಂಬುಜನೇತೆ ನೀನಿಯರ ಮೌಳಿ ನೀನಿಗೆ ಚಿಂತಿಸುತ್ತಿರ್ಬೇ ಕಾಂತೆ. ಕೈಕಾ ಎಲ್ಲವೂ ನೆನಪಿಗೆ ಬರ್ತಾ ಉಂಟು. ಅಂದರೆ ಮರೆತಿದ್ದು ಅಂತೇಳಿ ಅಲ್ಲ, ನೀನು ಯಾವ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ನೀನು ತೊಡಗಿಕೊಂಡ ಮೇಲೆ ತಾನೇ ನನಗದು ಅರ್ಥ ಆಗಬೇಕು. ವಿಷಯ ಇದು ಅಂತೇಳಿ
ಹಾಗಿರುವಾಗ ನಿನ್ನ ಶೈತ್ಯೋಪಚಾರ ಮಾತ್ರ ಅಲ್ಲ, ಮತ್ತೆ ಪುನಃ ಯುದ್ಧದಲ್ಲಿ ತೊಡಗಿಕೊಂಡಾಗ ರಥಕ್ಕೆ ಆದಂತಹ ತೊಂದರೆಯನ್ನೂ ನೀನು ನಿವಾರಿಸಿದಂತಹ ಬಗೆ ಅದು ಇವತ್ತಿಗೂ ನನ್ನ ಕಣ್ಣೆದುರಲ್ಲಿ ಕಟ್ಟಿದ ರೀತಿಯಲ್ಲಿ ಉಂಟು. ಕೊಟ್ಟಂತಹ ವರ ಅದು ಈಗ ಬೇಡ ಎಂಬ ಕಾರಣಕ್ಕಾಗಿ ಯಾವಾಗಲಾದರೂ ನೀನು ಕೇಳಿಕೊಳ್ಳಲು ನಿನಗೆ ಅವಕಾಶ ಮುಕ್ತವಾಗುಂಟು ಹೀಗೆ ಹೇಳಿದವ ನಾನೇನೆ. ಆದರೆ ಇದೇ ಸಂದರ್ಭಕ್ಕಾಗುವಾಗ ಅದು ಯಾಕೆ ನೆನಪಾಯಿತು, ಅದು ನಿನಗೆ ಬಿಟ್ಟದ್ದು ಅಲ್ಲ. ಬಿಟ್ಟದ್ದು ಪ್ರಶ್ನೆ ಅಲ್ಲ. ನೀವು ಸಹಜವಾಗಿಯೇ ನಿಮ್ಮದ್ದಾದಂತಹ ರಾಜ್ಯದ ಪ್ರಭುತ್ವವನ್ನು ರಾಮನಿಗೆ ಹಸ್ತಾಂತರ ಮಾಡ್ತೀರಿ ಆದ ಮೇಲೆ ಶಾಸ್ತ್ರೋಕ್ತವಾದ ಪ್ರಕಾರ ನೀವು ಆ ರಾಜ್ಯ ಸಂಬಂಧವಾದಂತಹ ರಾಜಕೀಯ ವಿಚಾರದಿಂದ ನಿವೃತ್ತರು ಅಂತ ಅರ್ಥ. ರಾಜಕೀಯದಿಂದ ನಿವೃತ್ತರಾದ ಮೇಲೆ ನಾ ಕೇಳಿದಂತಹ ಆ ವರಗಳು ನೀವು ಕೊಡ್ತೇನೆ ಅಂತ ಹೇಳಿ ನಾ ನಿಮ್ಮಲ್ಲಿ ನಿಕ್ಷೇಪಗೊಳಿಸಿದಂತಹ ವರವು ಅದು ಅನರ್ಥಕವಾಗಿ ಹೋಗ್ತದೆ. ಚಕ್ರವರ್ತಿ ಸ್ಥಾನದಲ್ಲಿ ಕೊಟ್ಟಂತಹ ಯಾವ ವಾಗ್ದಾನ ಇದೆಯೋ ಅದು ಚಕ್ರವರ್ತಿ ಸ್ಥಾನದಿಂದ ನಿವೃತ್ತರಾಗುವ ಮೊದಲೇ ಅದನ್ನು ತೀರಿಸಬೇಕು. ಇಳಿಯುವ ಮೊದಲೇ ಅದನ್ನು ಪರಿಪೂರ್ತಿಗೊಳಿಸಬೇಕಲ್ವ? ಒಂದು ರೀತಿಯಲ್ಲಿ ನೀನು ಹೇಳುವಂಥದ್ದು ಸರಿ. ಯಾಕೆ ಗೊತ್ತಾ, ಮಂತ್ರಿಯ ಸ್ಥಾನದಲ್ಲಿದ್ದುಕೊಂಡು ಪತಿಗೆ ಎಲ್ಲ ರೀತಿಯಲ್ಲಿ ಬುದ್ಧಿಗಳನ್ನು ತಪ್ಪಿದಾಗ ನೀನು ತಪ್ಪಿದ ನಡೆ ಇದು ಅಂತ ನೆನಪು ಮಾಡಿಕೊಳ್ಳುವಂತಹ ಎಲ್ಲ ಹೊಣೆಗಾರಿಕೆಯು ನಿನಗಿರುವಾಗ ಈ ರೀತಿಯಲ್ಲಿ ಅಂದರೆ ಚಕ್ರವರ್ತಿತ್ವವನ್ನು ಬೇರೆಯವರಿಗೆ ಹಸ್ತಾಂತರಿಸುವ ಮೊದಲೇ ಇದನ್ನು ತೀರಿಸಬೇಕು ಅಂತ ಹೇಳುವಂಥದ್ರಲ್ಲಿ ನಿನ್ನದು ಯಾವುದೇ ರೀತಿಯ ದೋಷ ಇಲ್ಲ, ತಪ್ಪಿಲ್ಲ. ಆದರೆ ಅದಕ್ಕೆ ಈ ರೀತಿಯಾದಂತಹ ಒಂದು ಅವಸ್ಥಾಂತರವನ್ನು ಹೊಂದುವಂತಹ ಪ್ರಮೇಯ ಏನಿತ್ತು, ಆ ಹಿನ್ನೆಲೆಯಲ್ಲಿ ನಾನಾಡಿದ್ದು ಇದು ನಿನ್ನದೇ ಯಾವತ್ತೂ ಇರುವಂತಹ ನಿನ್ನದೇ ತೀರ್ಮಾನವೋ ಅಥವಾ ಇದರ ಹಿಂದೆ ಏನೋ ಬೇರೆ ರೀತಿಯದ್ದೇನೋ ಅಂದರೆ ಆ ರೀತಿಯಲ್ಲೇನೋ ಇದೆಯೋ ಅಂತ. ಅದು ಏನೇ ಇರಲಿ, ಬೇಸರಕ್ಕೆ ಒಂದೇ ಕಾರಣ, ನೀವು ರಾಮನನ್ನು ಪಟ್ಟಕ್ಕೇರಿಸುವುದಕ್ಕೆ ಹೊರಟಿದ್ದೀರಿ, ಸಂತೋಷ. ರಾಮನನ್ನು ಪಟ್ಟಕ್ಕೇರಿಸುವುದಕ್ಕಿಂತ ಮೊದಲು ಇದನ್ನೊಂದು ನೀವು ಆಲೋಚನೆ ಮಾಡಲಿಲ್ಲಲ್ಲ ನನ್ನವರಾಗಿ ಅಂತ ನನಗೊಂದು ಬೇಸರದ ಸಂಗತಿ ಅಷ್ಟೇ. ಸರಿ, ಈಗ ನಿನಗೆ ಬೇಕಾದ್ದು ಆ 2 ವರಗಳನ್ನು ನಾನು ನಿನಗೆ ಕೊಡುವುದರ ಮೂಲಕ ನಾನು ಋಣಮುಕ್ತನಾಗಿ ಪೀಠದಿಂದ ನಿರ್ಗಮಿಸಬೇಕು. ನನ್ನವರು ಸಾಲಗಾರರಾದರು ಅಂತ ನಾಳೆ ಊರಿನಲ್ಲಿ ಹೇಳಬಾರದಲ್ಲ. ಕೈಕೇಯಿಯ ಗಂಡ ಕೊಟ್ಟ ಮಾತಿಗೆ ತಪ್ಪಿದವರು ಇನವಂಶದಲ್ಲಿ ಇಲ್ಲಿಯವರೆಗೆ ಯಾರೂ ಇರಲಿಲ್ಲ. ದಶರಥ ಭೂಪತಿಗಳು ಹೀಗೊಂದು ಆದರು ಅಂತ ನಾಳೆ ಮೇಲಿನ ಲೋಕದಲ್ಲಿ ಕೆಳಗಿನ ಲೋಕದಲ್ಲಿ ಆಡಿಕೊಳ್ಳಬಾರದು ಎಂಬಂತಹ ಹಿನ್ನೆಲೆಯಲ್ಲಿ ಪತ್ನಿಯಾದಂತಹ ನೀನು ಕೇಳಿಕೊಳ್ಳುವಂತಹ ಮಾತಿದು ಹೌದು. ಆದರೆ ನೀನು ಕೇಳಬೇಕು ಈ ವರವನ್ನು. ಆದರೆ ಒಂದುಂಟು, ಎಂಥದ್ದು? ಕೇಳುವಲ್ಲಿ ಯಾವುದೇ ರೀತಿಯದ್ದಾದಂತಹ ಆಂತರಂಗಿಕವಾಗಿಯೂ ಬಹಿರಂಗದಲ್ಲಿಯೂ ಯಾವುದೇ ರೀತಿಯ ಮತ್ತೊಂದು ಆಲೋಚನೆಗೆ ಅವಕಾಶವಿಲ್ಲದಂತೆ, ಅಂದರೆ ಶುದ್ಧತೆಯಿಂದ ಅಂತರಂಗ ಶುದ್ಧಳಾಗಿ ನೀನು ಕೇಳಿದಿ ಅಂತೇಳಿ ಆದರೆ ಅದಕ್ಕೆ ಯಾವುದೇ ರೀತಿಯ ಕೊರತೆ ಬಾರದ ರೀತಿಯಲ್ಲಿ ಆ ವರವನ್ನು ಪರಿಪೂರ್ಣವಾಗಿ ಕೊಡುವಲ್ಲಿ ಈಗಲೂ ಈ ದಶರಥ ಭೂಪತಿ ಸಿದ್ಧನಿದ್ದಾನೆ. ಕೇಳು ಕೇಳು. ನಿಮ್ಮನ್ನೇ ವರನನ್ನಾಗಿ ಪಡೆಯುವ ಕಾಲಕ್ಕೆ ಶುದ್ಧತೆ ಇದ್ದವಳೆ ನಾನು. ಹಾಗಾಗಿ ಇನ್ನು ನಿಮ್ಮಲ್ಲಿ ನಿಕ್ಷೇಪವಾಗಿರುವ ವರವನ್ನು ಕೇಳುವುದಕ್ಕೆ ಅದೇ ಶುದ್ಧತೆ ಇವಾಗಲೂ ಕೂಡ ಊರ್ಜಿತದಲ್ಲಿಯೇ ಇದೆ ಅಂತ ಅದು ಬೇಕು ಅಂತಲೇ ಆಡ್ತಾ ಇರುವುದು. ನಾ ಕೇಳುವಂತಹ ವಿಷಯಕ್ಕೆ ನೀವು ನಿಯಮಬದ್ಧರಾಗಬೇಕು. ನೇಮವೆಂದೆನು ಕೈಯ ಮೇಲೆ ಕೈಯ ತಟ್ಟು ಕಾಮರೂಪ ಸಿದ್ಧವೆಂದು ಸ್ವಾಮಿ ಕೈಕಾ, ಯಾವುದೇ ಒಂದು ವರವನ್ನು ಕೊಡುವಾಗ ಅದಕ್ಕೇ ಆದಂತಹ ಒಂದು ನಿಯಮ ಇರ್ತದೆ. ಪ್ರತಿಜ್ಞಾಬದ್ಧನಾಗಬೇಕು ವರವನ್ನು ಕೊಡುವಾಗ. ಯಾಕೆ? ಇತರ ಯಾವುದೇ ಲಿಖಿತವಾದಂತಹ ಪ್ರಯೋಗಗಳು ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ನಮ್ಮದ್ದಾದಂತಹ ನಾವು ಕೊಡುವಂತಹ ವಚನಬದ್ಧತೆಯೇ ನಿಜವಾದ ಸಂವಿಧಾನವಾಗ್ತದೆ ಕ್ಷತ್ರಿಯರಲ್ಲಿ. ಆದ ಕಾರಣ ನೇಮದಿಂದ ಇದ್ದು
ನನಗೆ ಭಾಷೆಯನ್ನು ಕೊಡಬೇಕು ನೀವು, ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ. ಅಂದರೆ ಕೈಯ ಮೇಲೆ ಕೈಯನ್ನು ತಟ್ಟಿ ಭಾಷೆ ಇಲ್ಲಿಯವರೆಗೆ ನಮ್ಮ ಈರುವರ ನಡುವಿನ ಯಾವುದೇ ವ್ಯವಹಾರಕ್ಕಾಗುವಾಗ ಈ ರೀತಿಯದ್ದಾದಂತಹ ಇನ್ನು ಯಾವುದೋ ಅನ್ಯ ವರ್ಗದವರು ಮಾಡುವ ರೀತಿಯಲ್ಲಿ ಭಾಷೆ ಇನ್ನೊಂದು ಮತ್ತೊಂದು ಈ ರೀತಿಯ ವ್ಯವಹಾರ ನಮ್ಮ ನಡುವೆ ಇಲ್ಲಿಯವರೆಗೆ ಬಂದಿರಲಿಲ್ಲ. ಈಗ ಅದು ಬರ್ತದೆ ಅಂಥೇಳಿ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಈ ಸಂಬಂಧದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಿರುಕುಂಟಾಯಿತೋ ಅಂತ ಒಂದು ಸಂದೇಹ ನನ್ನಲ್ಲಿ ಕಾಡುವುದು. ಯಾಕೆ ಗೊತ್ತುಂಟೋ? ಸುಸಂಸ್ಕೃತವಂತರ ಲಕ್ಷಣ ಅಲ್ಲ ಇದು. ಅಂದರೆ ಭಾಷೆ ಕೊಡು, ಆಣೆ ಮಾಡು, ಪ್ರಮಾಣ ಹೇಳು, ಇದು ಎಲ್ಲ ಸುಸಂಸ್ಕೃತರ ಸಭ್ಯರ ಲಕ್ಷಣದಲ್ಲಿ ಹೇಳಿದ್ದಲ್ಲ. ಆ ಹಿನ್ನೆಲೆಯಲ್ಲಿ ನೀನು ಇದನ್ನು ಕೇಳ್ತೀನಿ ಅಂತೇಳಿ ಆದರೆ ಎಲ್ಲಿಯೋ ಒಂದು ಕಡೆ ಇಲ್ಲಿಯವರೆಗಿರುವಂತಹ ನಮ್ಮ ಈ ಸಂಬಂಧದ ನಂಬುಗೆಯೇ ಎಲ್ಲೋ ಒಂದು ಕಡೆ ಅಲ್ಗಾಡ್ತಾ ಉಂಟೋ ಅಂತ ಭಾವ ನನ್ನಲ್ಲಿ ಬರ್ತಾ ಇಲ್ಲ. ಸ್ವಾಮಿ, ಇದು ನಮ್ಮೀರುವರ ದಾಂಪತ್ಯದ ವಿಷಯ ಅಲ್ಲ, ಊರಿನವರ ವಿಷಯ ಅಲ್ಲ. ಸರಿ, ಇದು ಕೇವಲವಾದಂತಹ ರಾಜ್ಯದ ರಾಜಕಾರಣದ ವಿಷಯ ಅಂತ ಆಗುವಾಗ ನೀವೀಗ ಹೊರಟಂತಹ ಪ್ರವೃತ್ತರಾಗಿ ಹೊರಟದ್ದು ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಆದ ಕಾರಣ ಆ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಹೊರಟಂತಹ ನೀವು ಈ ಹಿಂದೆ ಕೊಟ್ಟಂತಹ ಮಾತುಗಳನ್ನು ಕೊಡುವಾಗ, ಅದನ್ನು ಪರಿಪೂರ್ತಿ ಮಾಡುವಾಗ ನಮ್ಮದ್ದಾದಂತಹ ಕ್ಷಾತ್ರಮುಖಕ್ಕೆ ಹೇಳಿದಂತಹ ನಿಯಮ ಏನು, ಆ ನಿಯಮದ ಪ್ರಕಾರವೇ ನಾವು ನಡಕೊಳ್ಳತಕ್ಕದ್ದು. ನಾವು ಬ್ರಾಹ್ಮಣರ ಹಾಗೆ ವರ್ತಿಸುವುದಕ್ಕೆ ಬರುವುದಿಲ್ಲ. ಹೌದು, ಬ್ರಾಹ್ಮಣರಲ್ಲಿ ಅಂತಹ ಪ್ರತಿಜ್ಞಾವಚನವೋ ಅಥವಾ ಇನ್ನೆಂಥದ್ದೋ ಯಾವುದು ಇರುವುದಿಲ್ಲ. ಅವರಿಗೆ ವೇದಮೇವ ಪ್ರತಿಜ್ಞೆ. ಸರಿ ಅಲ್ಲ, ಈ ಮಾತು ಯಾಕೆ ಬಂತು ಕೇಳಿದರೆ, ಆ ದಿನ ನೀನು 2 ವರಗಳು ನಿಮ್ಮಲ್ಲಿಯೇ ಇರಲಿ ಅಂತೇಳಿ ಹೇಳುವಾಗ ಮುಂದೊಂದು ದಿನ ಈ ರೀತಿಯಲ್ಲಿ ಕೊಡುವ ಸಂದರ್ಭಕ್ಕಾಗುವಾಗ ನೀವೆಲ್ಲೋ ಮಾತು ತಪ್ಪಿರಿ ಅಂತ ಹೇಳುವಂಥ ಅನುಮಾನ ಅಂದು ನಿನಗೆ ಬಂದಿರಲಿಲ್ಲ. ಆದರೆ ಇವಾಗ ನಾನದನ್ನು ಕೊಡ್ತೇನೆ ಅಂತ ಬಾಯಿ ಬಿಟ್ಟು ಹೇಳಿದ ಮೇಲೂ ನನಗೆ ಭಾಷೆ ಕೊಡಬೇಕು ಅಂತ ಬಂದಕ್ಕಾಗುವಾಗ ನಾನು ಹೇಳಿದ್ದು ಇಲ್ಲೆಲ್ಲೋ ಸಂಬಂಧದಲ್ಲಿ ಬಿರುಕು ಬರ್ತಾ ಉಂಟೋ ಏನೋ ಅಂತ ಹೇಳುವಂಥದ್ದು. ಯಾಕೆ ಬಿರುಕು ಅಂತ? ಬಿರುಕಿನ ಪ್ರಶ್ನೆ ಅಲ್ಲ, ಒಡಕಿನ ಪ್ರಶ್ನೆ ಅಲ್ಲ. ನಮ್ಮಿರುವರಲ್ಲಿ ಇವತ್ತಿಗೂ ಬರೋದಿಲ್ಲ, ಇನ್ನೂ ಬರುವುದಿಲ್ಲ, ಬರಬಾರದು. ಅದಕ್ಕಾಗಿ ಇಷ್ಟು ಮಾತಾಡ್ತಾ ಇರೋದು. ನೀವೀಗ ಹೇಳಿದಿರಿ 60,000 ವರ್ಷಗಳು ಕಳೆದವು ಆಳ್ವಿಕೆಯನ್ನು ಮಾಡುತ್ತಾ. ಈಗ ಒಂದಿದ್ದದ್ದು ಎರಡಾಗುವುದಕ್ಕೆ ಕಂಡಿದೆ ಅಲ್ವಾ? ಹೌದು. ಆ ಒಂದಿದ್ದದ್ದು ಎರಡಾಗುವುದಕ್ಕೆ ಕಾಣುವಾಗ ಈ ವರವಾಗಿ ಕೇಳಿದಂತಹ 2 ವರಗಳು ಅದು ಯಾವುದೋ ಒಂದರ ಒಟ್ಟಿಗೆ ಒಂದಾಗಿ ಹೋದರೆ ಅಂತ, ಅದಕ್ಕಾಗಿ ಪ್ರತಿಜ್ಞಾಬದ್ಧರಾಗಬೇಕು ತಾವು. ಯಾಕೆ ಇಲ್ಲಿ ಪ್ರತಿಜ್ಞಾಬದ್ಧರಾಗುವುದು ನಮಗೆ ಕ್ಷತ್ರಿಯರಾಗಿದ್ದವರಿಗೆ ಯಾವ ಸಂಕೋಚವೂ ಇಲ್ಲ. ಪ್ರತಿಜ್ಞಾಬದ್ಧತೆ ಹೇಗೆ ಕ್ಷತ್ರಿಯನಿಗೆ ಒಂದು ಸ್ವಗುಣವೋ ಪ್ರತಿಜ್ಞಾ ಭಂಗವೂ ಅವಗುಣ. ಆಗಿರುವಾಗ ಆ ಹಿನ್ನೆಲೆಯಲ್ಲಿ ಭಾಷೆಯನ್ನು ಕೊಟ್ಟು ಪ್ರತಿಜ್ಞಾಬದ್ಧರಾಗುವಂಥದ್ದು ಅಥವಾ ಈ ಒಂದು ಯಾವುದೋ ಒಂದು ವಾಕ್ಯವನ್ನು ಹೇಳಿ ಪ್ರತಿಜ್ಞೆಯನ್ನು ಮಾಡುವಂಥದ್ದು ಇದು ಸಹಜವಾಗಿ ಕ್ಷತ್ರಿಯರಲ್ಲಿ ರಕ್ತದಲ್ಲಿಯೇ ಬಂದಂತಹ ವಿಚಾರ ಅಂತ ಆಗುವಾಗ ಆ ಹಿನ್ನೆಲೆಯಲ್ಲಿ ಯಾವ ಒಡಕಿನ ಹಿನ್ನೆಲೆಯಲ್ಲೂ ಅಲ್ಲ, ಯಾವ ಪ್ರೀತಿಯಲ್ಲಿ ಕೊರತೆ ಆಗಿದೆ ಅಂತನೂ ಅಲ್ಲ, ಯಾವ ಪಾರಸ್ಪರಿಕವಾದಂತಹ ದಾಂಪತ್ಯದಲ್ಲಿ ಬಿರುಕುಂಟಾಗಿದೆ ಅಂತನೂ ಅಲ್ಲ, ಇದು ಯಾವುದೂ ಅಲ್ಲದಂತಹ ಒಂದು ಹಿನ್ನೆಲೆಯಲ್ಲಿ ತಾವು ಪ್ರತಿಜ್ಞಾಬದ್ಧರಾಗಬೇಕು ಕೇಳಿದ ವರವನ್ನು ಕೊಡುವುದಕ್ಕೆ ಅಂತ. ಕೈಕಾ, ಈ ಹಿನ್ನೆಲೆಯಲ್ಲಿ ನಾವು ಎಷ್ಟೂ ಮಾತಾಡ್ಬೋದು. ಆದರೆ ಸಮಯದ ಒಳಗೆ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿ ಅಲ್ಲಿಗೆ ಹೋಗಬೇಕು. ಯಾಕೆ? ಭಾಷೆ ಕೊಟ್ರಾಯಿತು ಅಲ್ಲ, ಅಲ್ಲಿ ನಿಗದಿತ ಮುಹೂರ್ತದೊಳಗೆ ಆ ಕೆಲಸ ಮೊದಲು ಮುಗಿಯಬೇಕು. ಆ ಹಿನ್ನೆಲೆಯಲ್ಲಿ ನಾನಿಲ್ಲಿ ವಿಳಂಬ ಮಾಡುವ ಹಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಎಷ್ಟು ಮಾತುಗಳಿದ್ರೂ ಅದು ಆಮೇಲೆ ನೋಡಿಕೊಳ್ಳುವ. ಈ ಹಿನ್ನೆಲೆಯಲ್ಲಿ ಭಾಷೆ ಕೊಡಬೇಕಲ್ವಾ? ಭಾಷೆಯ ಸ್ವರೂಪ ಹೇಗಿರಬೇಕು? ಕೈಗೆ ಕೈ ಕೊಡಬೇಕು, ಕೈಗೆ ಕೈ ಕೊಡಬೇಕು, ಕೈ ತಟ್ಟಬೇಕು ಮಾತ್ರ ಅಲ್ಲ. ಕೈಗೆ ಕೈ ಯಾರೂ ತಟ್ತಾರೆ, ಕೈ ಕೊಡುವವರು ಇರ್ತಾರೆ. ಆದರೆ ನಾವು ಕೈ ಕೊಡುವ ಜಾಯಮಾನದವರಲ್ಲ. ಮತ್ತೆ ನಿಮ್ಮದ್ದಾದಂತಹ ಆತ್ಮರಕ್ಷಣೆಯ ಸಂಕೇತ ಮಾಂಗಲ್ಯ. ಈ ಮಾಂಗಲ್ಯ ನೀವು ಕಟ್ಟಿದ್ದರಿಂದ ನನ್ನ ಆತ್ಮರಕ್ಷಣೆಯೂ ಆಗ್ತದೆ, ಪರಸ್ಪರವಾದಂತಹ ರಕ್ಷಣೆಯೂ ಆಗ್ತದೆ. ಈ ಮಾಂಗಲ್ಯವನ್ನು ಮುಟ್ಟಿ ಹೇಳಬೇಕು. ಕೈಕಾ, ಈಗ ನಾನು ಆವಾಗಲೇ ಹೇಳಿದಂತೆ ತುರ್ತಾಗಿ ಮುಗಿಸುವಂತಹ ಹಿನ್ನೆಲೆಯೂ ಹೌದು. ಮತ್ತೆ ನೀನು ಕೇಳಿದಂತೆ ನಿನಗೆ ಸಂಪೂರ್ಣ ನಂಬುಗೆ, ನಾನು ನಿನ್ನ ಕೈ ತಟ್ಟುವುದರ ಮೂಲಕ
ಅಲ್ಲ, ನಿನ್ನ ಮಾಂಗಲ್ಯವನ್ನು ಮುಟ್ಟುವುದರ ಮೂಲಕ ನಿನಗೆ ಅದು ಸಾಕಾಗ್ತದೆ ಅಂತೇಳಿ ಆದರೆ ಅಷ್ಟನ್ನೂ ಮಾಡಿ ಹೇಳ್ತೇನೆ. ಅಲ್ಲ, ಇದಕ್ಕೂ ಮೀರಿ ನಿನ್ನ ನಂಬುಗೆ ಮತ್ತಷ್ಟು ಬಲವಾಗಬೇಕು, ಮತ್ತಷ್ಟು ಗಟ್ಟಿಯಾಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಆಡ್ತಾ ಇರುವುದು. ಇಲ್ಲಿಯವರೆಗೆ ನಿನ್ನ ಅನುಭವಕ್ಕೆ ಬಂದದ್ದು ಅದುವೇ, ಪ್ರಜಾ ಸಂಕುಲದ ಅನುಭವಕ್ಕೆ ಬಂದದ್ದು ಅದುವೇ. ನನ್ನ ಜೀವನದಲ್ಲಿ ನನಗೆ ಇರುವಂತಹ ಪ್ರಿಯತಮೆಯರಲ್ಲಿ ಶ್ರೇಷ್ಠಳು ಯಾರು ಕೇಳಿದರೆ ಕೈಕೆ. ಪ್ರಿಯತಮೆಯರಲ್ಲಿ ಅತ್ಯಂತ ಶ್ರೇಷ್ಠಳು ಯಾರು ಕೇಳಿದರೆ ಅದು ನೀನು. ನನಗೆ ಇಲ್ಲಿಯವರೆಗೆ ನಾನು ಜೀವನದಲ್ಲಿ ಹೊಂದಿದಂತಹ ಪ್ರಿಯತಮರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು ಕೇಳಿದರೆ ನನ್ನ ಮಗ ರಾಮಚಂದ್ರ. ಈ ಹಿನ್ನೆಲೆಯಲ್ಲಿ ಯಾರನ್ನು ನಾನು ಶ್ರೇಷ್ಠ ಪ್ರಿಯತಮೆ ಅಂತ ಭಾವಿಸಿದ್ದೆನೋ ಅಂತಹ ನಿನ್ನನ್ನೇ ಮಾಧ್ಯಮವಾಗಿಟ್ಟುಕೊಂಡು ಸಾಕಾಗುವುದಿಲ್ಲ ಅಂತೇಳಿ ಆದರೆ ನನ್ನ ಪ್ರಿಯತಮರಲ್ಲಿ ಶ್ರೇಷ್ಠನಾದಂತಹ ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನೀನು ಕೇಳುವಂತಹ ವರಗಳನ್ನು ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಕೇಳು. ಮೇಲಿನ ಲೋಕದ 33 ಕೋಟಿ ದೇವತೆಗಳು ಕೇಳಬೇಕು. ಸೂರ್ಯಚಂದ್ರ ಹಗಲು ರಾತ್ರಿ ಉಭಾವಪಿ ಸಂಧ್ಯೆಗಳು, ಪ್ರಾತಃ ಸಂಧ್ಯೆ, ಸಾಯಂ ಸಂಧ್ಯೆ, ಮಾಧ್ಯಾಹ್ನಿಕ ಸಂಧ್ಯೆ, ಧರ್ಮವು, ಪಂಚಭೂತಗಳು, ಪಂಚಮಹಾಪ್ರಾಣಗಳು ಸರ್ವರೂ ಕೇಳುತ್ತಾ ಇದ್ದೀರಿ. ನನ್ನವರಾದಂತಹ ಸಾರ್ವಭೌಮರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಬದ್ಧರಲ್ವಾ? ಖಂಡಿತ ಬದ್ಧವೇ. ಯಾವ ರೀತಿಯಲ್ಲಿ ದೇವತೆಗಳು, ಧರ್ಮ, ಇನ್ನೊಂದು ಮತ್ತೊಂದು ನೀನು ಏನು ಹೇಳಿದೆಯೋ ಅದು ಎಲ್ಲವೂ ನಿನ್ನ ಸಮಾಧಾನಕ್ಕೆ ಆಗಿ ಹೊರತು ನನಗೆ ನನ್ನ ಮಾತಿನಲ್ಲಿ ಎಳ್ಳಿನಿತು ಅನುಮಾನ ಇಲ್ಲ. ಕೇಳು. ಭೂಮಿಯು, ಅಗ್ನಿಯು, ವಾಯು, ನೀರು, ತೇಜಸ್ಸು ಆದಂತಹ ಮಾಂಗಲ್ಯದ ಸಾಕ್ಷಿಯಾಗಿ ನೀವು ಕೊಡ್ತಾ ಇದ್ದೀರಿ. ಕೇಳಬೇಕು. ಭೂಮಿಯ ನಿನ್ನ ಪುತ್ರ ಬರದಲ್ಲೇ ಕೊಟ್ಟು ರಾಮಚಂದ್ರನ ನೀರಂತೆ ವರವಾದ ಕೊಟ್ಟು ಭೂಮಿಯ ನಿನ್ನ ಪುತ್ರ ಬರದಲ್ಲೇ ಕೊಟ್ಟು ರಾಮಚಂದ್ರನ ನೀರಂತೆ ವರವಾದ ಕೊಟ್ಟು ವಲ್ಲಭ ಕೇಳು. ಸ್ವಾಮಿನ್ ಕೈಕಾ ನೇರವಾಗಿ ವರವದ ವಿಷಯದಲ್ಲಿಯೇ ಮಾತಾಡ್ತಾ ಇದ್ದೇನೆ. ಒಂದನೇ ವರ, ಸಕಲ ಪ್ರಜಾಕೋಟಿಯೇ ಯಾವ ವಿಷಯದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ಮೆರೆಯುತ್ತಾ ಇದ್ದಾರೆ ಅಂತಹ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾವ ಅಭಿಷೇಕ ಸಂಭಾರಗಳು ಸಿದ್ಧವಾಗಿವೆ, ಅದೇ ಅಭಿಷೇಕ ಸಂಭಾರದಿಂದ ನನ್ನ ಮಗನಾದಂತಹ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಒಂದನೇ ವರ. ಏನು 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 ಎರಡನೇ ವರ, ಯಾವ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಹೊರಟಿದ್ದೀರಿ ತಾವು, ಅದೇ ಮುಹೂರ್ತದಲ್ಲಿ ಅದೇ ರಾಮಚಂದ್ರ ಚೀರವಲ್ಕಲ ಧಾರನಾಗಿ, ಜಟಾಚಿನ ಧರನಾಗಿ 14 ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ಕೈಕಾ, ನಾಡಿಗೆ ನಾಡೆ ಸಂಭ್ರಮದಲ್ಲಿರುವಂತಹ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ವಿನೋದವನ್ನು ಆಡುವುದಕ್ಕೆ ನಿನಗೆ ಇದೇ ಸಮಯನೇ ಇರುವುದು. ವಿನೋದ ಆಡಲಿಕ್ಕೆ ಸಾಕಷ್ಟು ಸಮಯಗಳಿದ್ದವೆ ಕೈಕಾ. ಸಂಭ್ರಮದಲ್ಲಿದ್ದರೂ ಇದು ಭ್ರಮೆ ಅಂತ ನಿಮ್ಮ ಅಂತರಂಗಕ್ಕೆ ಯಾವತ್ತೂ ಗೋಚರ ಆಗಲಿಕ್ಕಿಲ್ಲ. ಇದು ಅಲ್ಲ, ವಿನೋದಕ್ಕೆ ನೀನು ಇಂಥ ಸಂದರ್ಭದಲ್ಲಿ ವಿನೋದ ಆಡಬಾರ್ದು ಅಂತ. ವಿನೋದದ ಪ್ರಶ್ನೆಯೇ ಇಲ್ಲ, ಇದೀಗ ನೋದನವಾಗಬೇಕು. ನೀನು ಇಷ್ಟನ್ನೂ ಹೇಳ್ತಾ ಇರುವುದು ಸರ್ವಸಾಕ್ಷಿಗಳಾಗಿ ಅಲ್ಲ, ಎರಡೆರಡು ಬಾರಿ ಏನು ಏನು ಅಂತ ಕೇಳಿದ್ದು ಯಾಕೆ ಗೊತ್ತಾ? ಮತ್ತಷ್ಟು ಸ್ಪಷ್ಟಪಡಿಸಿಕೊಳ್ಳಿಕ್ಕಾಗಿ. ಸ್ಪಷ್ಟವಾಗಿ ಭರತನಿಗೆ ಇದೇ ಅಭಿಷೇಕ ಸಾಂಭಾರಗಳಿಂದ ಪಟ್ಟಾಭಿಷೇಕ ಆಗಬೇಕು. ಯಾವ ಪಟ್ಟಾಭಿಷೇಕಕ್ಕೆ ವ್ರತಸ್ಥನಾಗಿ ಸಿದ್ಧನಾಗಿದ್ದಾನೆ ಅದೇ ವ್ರತದಿಂದ ಜಟಾಚಿನ ಧಾರನಾಗಿ 14 ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿರಬೇಕು. ರಾಮ ರಾಮ, ಏನನ್ನು ಕೇಳ್ತಾ ಇದ್ದೇನೆ ನಾನು. ರಾಮ ರಾಮ, ಕುಶನೇ ಕೇಳಿದ್ದು ಮನುಜರು ನೆನೆದು
ಆಗಿ ಹೋಯಿತು. ಈರ್ವರು ಯಾರು ಕಲ್ಪಿದವ ವಸುದೇಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಅಮ್ಮೈಸಿ ಬಿದ್ದಿದ್ದನು ರಾಮ. ಉಸಿರಲಾರದೆ ಎಲ್ಲಿ ಇದ್ದೇನೆ ನಾನು? ಉಸಿರಲಾರದೆ ಮೂರ್ಗಳಿಗೆ ಪರ್ಯಂತ ಉಸಿರಲಾರದೆ ಮೂರ್ಗಳಿಗೆ ಪರ್ಯಂತ ಸಂತೋಷವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ ಸರ್ವೇಂದ್ರಿಯಗಳು ಸಹಿತ ಬಿಸಜಲೋಚನೆ ಬಿಸಜಲೋಚನೆ ಕೈಗೆಯೋಡಿ ಬಿಸಜಲೋಚನೆ ಕೈಗೆಯೋಡಿ ದೈನ್ಯದ ದಶರಥೇಂದ್ರ ನುಡಿದನು ದೈನ್ಯದಿ ದಶರಥೇಂದ್ರನು ನುಡಿದನು ಕಂಬು ಕಂಡೀರಿ ಚಾರು ಶೀಲೆ ಚಾರು ಶೀಲೆ ಕಮಲಮುಖಿ ಕುಂಭಕುಚೆ ಪುತ್ಥಳಿಯ ಗೊಂಬೆ ಪ್ರತಿರಂಬೆ ಮಕ್ಕಳಿಲ್ಲದೆ ಮಗಳ ಕಾಲನಾವಿರಲು ಮಕ್ಕಳಿಲ್ಲದೆ ಮಗಳ ಕಾಲನಾವಿರಲು ದುಃಖದೊಳಗಾಗ ಮುನಿಪಾಲ ಮಕ್ಕಳಿಲ್ಲದೆ ಬಳ ಕಾಲ ನೀರಲು ಮುಖದೊಳಗೆ ಮುನಿಪಾಲ ಬಂದೆ ಮಗೆ ಅಕ್ಕರಿಂದು ಉಪದೇಶ ಇತ್ತು ನೀನು ಮೂಲ ಮಕ್ಕಳಿಲ್ಲದ ಬಹಳ ಕಾಲ ನೀರಲು ದುಃಖದೊಳಗಾಗ ಮುನಿಪಾಲ ಬಂದೆ ಮಗೆ ಅಕ್ಕರೆ ಉಪದೇಶವಿತ್ತು ನೀನು ಮೂಲ ಅರೆ ನಿಮಿಷ ಮಾತ್ರ ರಾಘವನನ್ನ ಬಿಟ್ಟು ಅರೆ ನಿಮಿಷ ರಾಘವನನ್ನ ಬಿಟ್ಟು ಇರಲಾರೆ ಅಯ್ಯಯ್ಯೋ ಅಯ್ಯಯ್ಯೋ ಮೋಗಲನ ಇನ್ನೆಂದು ಕರೆದರೆ ವಿಪಿನಗೆ ಕಳುಗಲೀಗ ಸಣ್ಣವನ ಅರೆ ನಿಮಿಷ ಮಾತರ ಗವನನ ಬಿಟ್ಟು ಇರಲಾರೆಯೋ ಮೋಗಲನ ಇನ್ನೆಂದು ಕರೆದು ವಿಪಿನಗೆ ಕಳುಗಲೀಗ
ಕಂಬು ಕಂಠಿನಿ ಚಾರುಶೀಲೆ ಚಾರುಶೀಲೆ ಏನನ್ನು ಕೇಳ್ತಾ ಇದ್ದೇನೆ ನಾನು. ಒಂದು ಕ್ಷಣಕ್ಕಾಗುವಾಗ ಒಂದಲ್ಲ 100 ಸಿಡಿಲು ಒಂದು ಸರಿಗೆ ಬಂದು ನನ್ನ ಬಡಿದಂತಹ ಅನುಭವವಾಯಿತು ನನಗೆ. ಎಲ್ಲಿ ಇದ್ದೇನೆ ನಾನು? ಏನನ್ನು ಕೇಳ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ ಒಂದೂ ಗೊತ್ತಾಗದಲೇ ಹೋಯಿತು. ಬಿದ್ದಂತ ಎಲ್ಲಿ ಇದ್ದೇನೆ? ನಾನು ಇಲ್ಲಿಗೆ ಇದು ಇಲ್ಲಿ ಯಾವಾಗ ಬಂದೆ? ನಾನು ಯಾಕಾಗಿ ಬಂದೆ? ಯಾರು ನನ್ನನ್ನು ಇಲ್ಲಿ ಕರೆಸಿದವರು? ಒಂದು ಕ್ಷಣ ಸಾವರಿಸಿ ನಾನು ಎದ್ರೆ ಕಣ್ಣುಗಳು ಮತ್ತಷ್ಟು ಮಂಜಾಗ್ತಾ ಇದ್ದಾವೆ. ಕಣ್ಣಿಗೆ ಯಾವುದೂ ಕಾಣದ ಸ್ಥಿತಿಯಲ್ಲಿ ನಾನಿದ್ದೇನೆ. ಮತ್ತೊಮ್ಮೆ ಕಣ್ಣುಗಳನ್ನು ಒರೆಸಿ ನಾನು ನೋಡ್ತಾ ಇದ್ರೆ ಹೌದಲ್ಲ, ಲಕ್ಷ್ಮಣನ ಬಂದು ಹಾಡಿದಂತಹ ನುಡಿಯನ್ನು ಕೇಳಿ ಕೈಕೇಯ ಆ ಅಂತಃಪುರಕ್ಕೆ ನಾನು ಬಂದು ಸೇರಿದವ. ಏನೋ ಹೌದು ಕೇಳಿದಳು. ಇಲ್ಲೇ ಕಣ್ಣುಗಳನ್ನು ಹರಳಿಸಿ ನೋಡಿದ್ರೆ ಇಲ್ಲೇ ಇದ್ದಾಳಲ್ಲ ಕೈಕಾ. ಕೈಕಾ ಏನಂದೆ ನೀನು? ಏನು ಹೇಳಿದೆ? ವರಗಳು ಈಗ ಆಡಿದ್ದೆ ನೀನಾಗ. ಕೊರಳನ್ನು ಮುಟ್ಟು ಕೈಯನ್ನು ತಟ್ಟು. ನನ್ನ ಸ್ಪರ್ಶಕ್ಕೆ ನಿನ್ನ ಕೊರಳಿನಲ್ಲಿ ಹೀಗೊಂದು ಧ್ವನಿ ಇತ್ತು ಅಂತೇಳಿ ಉಂಟು ಅಂತೇಳಿ ಗೊತ್ತಾಗಲಿಲ್ವೇ ಕೈಕ ನನಗೆ? ಅದು ಗೊತ್ತಾಗದಿರುವುದೇ ಗಂಡಂದಿರ ಸಮಸ್ಯೆ. ಶಂಕದಂತೆ ಧ್ವನಿಯುಳ್ಳವಳು ಎಂಬ ಕಾರಣಕ್ಕಾಗಿ ನಿನ್ನನ್ನು ಆ ರೀತಿ ಹೇಳಿದ್ದು ನಾನು. ಕಂಬು ಕಂಠಿನಿ ಬಾಲೆ. ಶಂಕವೂ ಹೀಗೊಮ್ಮೆ ಅಪಶ್ರುತಿ ನುಡಿತದಲ್ಲ. ಊದ್ಲಿಕ್ಕೆ ಬಾರದಿದ್ರೆ ಏನು ಮಾಡುವುದು? ಕೈಕಾ ಬಂದವನೇ ನಾನು ತೊಡಗಿಕೊಂಡದ್ದು ಎಲ್ಲಿ ಗೊತ್ತಾ? ಅಂಬುಜ ನೇತ್ರೆ ಅಂತ. ಈಗಲೂ ಅದನ್ನೇ ಆಡುತ್ತಾ ಇರುವುದು ನಾನು. ಕಮಲಮುಖಿ. ಯಾಕೆ ಗೊತ್ತಾ? ಕೊಳದಲ್ಲಿ ಅರಳಿದಂತಹ ಕಮಲವದು ಸೂರ್ಯ ಉದಯಕ್ಕೆ ಅರಳಿತು ಎಂಬ ಕಾರಣಕ್ಕಾಗಿ ತನ್ನ ಸಹಸ್ರ ದಳದಲ್ಲಿ ಒಂದು 750 ಸೂರ್ಯ ಇರುವ ದಿಕ್ಕಿಗೋ ಉಳಿದ ಒಂದು 250 ಉಳಿದ ದಿಕ್ಕುಗಳಿಗೂ ಹಂಚಿಕೊಂಡು ಅರಳುವುದಲ್ವಲ್ಲ. ಎಲ್ಲ ದಿಕ್ಕುಗಳಿಗೂ ಸಮಾನವಾಗಿ ದಳಗಳನ್ನು ಅರಳಿಸುವುದರ ಮೂಲಕ ಅದು ಅರಳುವುದದು. ಇಲ್ಲಿಯವರೆಗೆ ಈ ಅಯೋಧ್ಯೆಯಲ್ಲಿ ರಾಮ ಬೇರೆ ಲಕ್ಷ್ಮಣ ಬೇರೆ ಅಲ್ಲ, ಭರತ ಶತ್ರುಘ್ನರು ಯಾರೂ ಬೇರೆ ಬೇರೆ ಅಂತ ಇಲ್ಲಿಯವರೆಗೆ ನನ್ನ ಅನುಭವಕ್ಕೆ ಬಂದದ್ದಿಲ್ಲ. ನೀವು ಯಾರೂ ನನಗೆ ಆ ರೀತಿಯ ಅನುಭವವನ್ನು ಕೊಡಲಿಲ್ಲ, ಕೈಕಹ ಕೊಡಲಿಲ್ಲ. ಇವತ್ತಾಗುವಾಗ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟು 1ನೇ ವರ. ಇಲ್ಲಿಯವರೆಗೆ ನನ್ನ ಅನುಭವ ಹೇಳ್ತಾ ಇರುವುದು ಏನು ಗೊತ್ತಾ ಕೈಕ? ಅಳುತ್ತಿರುವಂತಹ ನಿನ್ನ ಮಡಿಲಲ್ಲಿ ಅಳುತ್ತಿರುವಂತಹ ಭರತನನ್ನಾದರೂ ಒಂದು ಕ್ಷಣಕ್ಕೆ ಬದಿಗಿಟ್ಟು ನಗುತ್ತಾ ಮಲಗಿದ್ದಂತಹ ರಾಮನನ್ನು ಎತ್ತಿಕೊಂಡು ತೊಡೆಯಲ್ಲಿ ಮುದ್ದಿಸಿ ಅವನನ್ನು ಮುದ್ದಿಸಿದವಳು ನೀನು. ಹೌದಪ್ಪ.
ಅಂತಹ ನಿನಗೆ ರಾಮನನ್ನು ಏನು ಮಾಡಬೇಕು? ಮುದ್ದಿಸಿದ ರಾಮನನ್ನು ನೀನು ಮೋದದಿಂದ ಬಿಟ್ಟು ಕೊಡಬೇಕು ಕಾಡಿಗೆ. ರಾಮನಿಗೆ ಪಟ್ಟ ಅಂತೇಳಿ ನಿರ್ಧಾರ ಮಾಡಿದಲ್ಲಿ ನಾನು ಓರ್ವನೇ ಅಲ್ಲ. ಈ ಮಂತ್ರಾಲೋಚನೆಯಲ್ಲಿ ತೊಡಗಿಕೊಂಡವರು ಒಂದಕ್ಕಿಂತ ಹೆಚ್ಚು ಜನ. ಒಬ್ಬನೇ ಅದನ್ನು ತೊಡಗಿಕೊಂಡ್ರೆ ಅದು ಮಂತ್ರಾಲೋಚನೆ ಅಂತ ಆಗುವುದಿಲ್ಲ. ಮಂತ್ರಾಲೋಚನೆಗೆ ಶಾಸ್ತ್ರ ಏನು ಹೇಳುತ್ತದೋ, ನೀತಿ ಏನು ಹೇಳುತ್ತದೋ ಅಷ್ಟು ಜನರು ಸೇರಿಕೊಂಡು ತೊಡಗಿದ್ದದು ಮಂತ್ರಾಲೋಚನೆ ಅಂತ ಆಗಬೇಕಾದ್ರೆ ಸರಿ. ರಾಮನನ್ನು ಕಾಡಿಗೆ ಕಳಿಸಬೇಕು ಅಂಥೇಳಿ ಆದರೆ ಆ ಕಳಿಸಿದ್ರೆ ಏನಾಗ್ತದೆ ಗೊತ್ತೋ? ಏನಾಗ್ತದೆ? ಅಯೋಧ್ಯೆಯಲ್ಲಿ ರಾಮ ಅಂತೇಳುವಂಥವನು ಅಯೋಧ್ಯೆಯ ಪ್ರಜೆಗಳ ಬಹಿಪ್ರಾಣವಾಗಿ ಇವತ್ತು ಸ್ಥಾಪಿತನಾಗಿದ್ದಾನೆ. ಮಂತ್ರಾಲೋಚನೆಯಲ್ಲಿ ವಸಿಷ್ಠಾದಿಗಳು ಹೇಳಿದಂತಹ ಮಾತೇನು ಗೊತ್ತೋ? ರಾಮನೆಂಬವನಿಗೆ ಪಟ್ಟ ಕಟ್ಟಬೇಕು. ಯಾಕೆ ಗೊತ್ತಾ? ಆತ್ಮತಾಪನಿದ್ದಾನೆ. ಅಂದರೆ ಯಾವತ್ತಿಗೂ ಕೂಡ ಪರರಿಗೆ ಅಪಕಾರವನ್ನು ಉಂಟು ಮಾಡದಂತಹ ರೀತಿಯ ಶುದ್ಧ ಚಾರಿತ್ರ್ಯವನ್ನು ಆತ ಬೆಳೆಸಿಕೊಂಡಿದ್ದಾನೆ. ನೀನು ಹೇಳ್ತಾ ಇದ್ದಿ ಆತನನ್ನು ಕಾಡಿಗೆ ಕಳುಹಿಸಬೇಕು. ಹೌದು. ಆತ ಸರ್ವ ಶುಚಿಯಾಗಿದ್ದಾನೆ. ಅರ್ಥ ಏನು ಅಂತ ಕೇಳಿದ್ರೆ, ಯಾವತ್ತಿಗೂ ಕೂಡ ರಾಮನು ಇನ್ನೊಬ್ಬರ ಸ್ವತ್ತಿನ ಬಗ್ಗೆ ಆಕಾಂಕ್ಷೆ ಉಳ್ಳವನಲ್ಲ. ಈ ಹಿನ್ನೆಲೆಯ ಶುದ್ಧ ಚಾರಿತ್ರ್ಯ ಇರುವವನಾದ್ದರಿಂದ ಅವನನ್ನು ಶುಚಿ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅಂತಹ ರಾಮನನ್ನು ಕಾಡಿಗೆ ಕಳಿಸು ಅಂತೇಳಿ ಹೇಳ್ತಾ ಇದ್ದಿ. ರಾಮನನ್ನು ಸಾಧು ಸಾಧು ಅಂತ ಇಡೀ ಪ್ರಜಾವರ್ಗ ಕೊಂಡಾಡ್ತಾ ಇದೆ. ಸಾಧು ಅಂತ ಹೇಳಿದ್ರೆ ಕೇವಲ ಸೌಮ್ಯ ರೂಪದಲ್ಲಿರುವವನು ಅಂತೇಳಿ ಮಾತ್ರ ಅರ್ಥವಲ್ಲವಲ್ಲ. ಯಾರು ತನಗೆ ಅಪಕಾರವನ್ನು ಮಾಡಿದವರೋ ಅಂಥವರನ್ನೂ ಕೂಡ ಕ್ಷಮಿಸುವ ಗುಣವುಳ್ಳವನು ಯಾರೋ ಆತನನ್ನೆಲ್ಲವ ಸಾಧು ಅಂತ ಆಡುವುದು. ಈ ರೀತಿಯಾಗಿ ಶುದ್ಧ ಚಾರಿತ್ರ್ಯವನ್ನು ಹೊಂದಿರುವಂತಹ ನಮ್ಮ ಮಗ ರಾಮನಿಗೆ ವನವಾಸ. ಕೈಕಾ ಬಿಡು, ಭರತನು ನಿನ್ನ ಮಗ ಎಂಬ ಒಂದು ಕಾರಣವನ್ನಿಟ್ಟುಕೊಂಡು ಭರತನಿಗೆ ಪಟ್ಟ ಅಂತ ಕೇಳಿದಿ. ಎಲ್ಲೋ ಒಂದು ಕಡೆ ಪರಂಪರೆಯೋ ಇನ್ನೊಂದೋ ಮತ್ತೊಂದೋ ಯಾವುದನ್ನು ಯೋಚನೆ ಮಾಡಿದ್ರು ಅದು ಸರಿಯಾದ ಕಾರಣ ಅಲ್ಲ ಅಂತ ಇಟ್ಟುಕೊಂಡು ನಿನ್ನ ಮಗ ಎಂಬ ಒಂದೇ ಒಂದು ಅಂಶವನ್ನಿಟ್ಟುಕೊಂಡು ಅದನ್ನು ಎಲ್ಲೋ ಒಂದು ಕಡೆ ಒಪ್ಪಬಹುದೋ ಏನೋ. ನಾನು ಒಪ್ಪುತ್ತೇನೆ ಅಂತೇಳಿ ಅಲ್ಲ, ಆದರೆ ಭರತನಿಗೆ ಹಿತವನ್ನು ಉಂಟು ಮಾಡುವುದರ ಕುರಿತಾಗಿ ಎಷ್ಟು ಬೇಕಾದರೂ ಯೋಚನೆ ಮಾಡುವ ಕೈಕ, ಅದರ ಬಗ್ಗೆ ಏನು ಬೇಕಾದರೂ ಚಿಂತನೆ ಮಾಡುವ. ಆದರೆ ಭರತನಿಗೆ ಒಳ್ಳೆಯದಾಗಬೇಕು ಅಂತೇಳುವಂತಹ ನಮ್ಮ ಚಿಂತನೆಯು, ಭರತನಿಗೆ ಹಿತ ಉಂಟು ಮಾಡಬೇಕು ಅಂತೇಳುವಂತಹ ನಮ್ಮ ಆ ಯೋಚನೆಗಳು ಆಲೋಚನೆಗಳು ರಾಮನಿಗೆ ಅಹಿತವನ್ನು ಉಂಟು ಮಾಡುವ ಹಾಗೆ ಆಗಬಾರ್ದಲ್ವಾ? ಅದು ಆದರೆ ಏನಾಗ್ತದೆ ಗೊತ್ತೋ, ಕೇವಲ ರಾಮನೊಬ್ಬನಿಗೇ ಅದರಿಂದ ತೊಂದರೆಯಾಗುವುದಲ್ಲ. ರಾಮನಲ್ಲಿಯೇ ತನ್ನ ಪ್ರಾಣವನ್ನಿಟ್ಟುಕೊಂಡಂತಹ ಕೌಸಲ್ಯ ಎಷ್ಟು ನೊಂದುಕೊಳ್ಳಬಹುದು. ರಾಮನೇ ನನ್ನ ಪ್ರಾಣ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಯಾವುದೋ ಮನೆಯಲ್ಲಿ ಬೆಳೆದು ಈ ಮನೆಯನ್ನು ಹೊಸ್ತಿಲು ತುಳಿದು ಹೊಕ್ಕಂತಹ ಸೀತೆಗೆ ಇದರಿಂದ ಆಗುವಂತಹ ಆಘಾತ ಎಷ್ಟು ಅಂತ ಯೋಚನೆ ಮಾಡಿದ್ದೀಯ ನೀನು? ರಾಮನಲ್ಲೇ ಎಲ್ಲವನ್ನೂ ಕಾಣುವಂತಹ ಪ್ರಜೆಗಳ ಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ದೀಯ? ಕೈಕಾ, ಲಕ್ಷ್ಮಣ ರಾಮ ಎಲ್ಲಿದ್ದಾನೋ ಅಲ್ಲಿ ನಾನು ಅಂತ ಹೇಳುವಂಥದ್ದನ್ನು ಇಲ್ಲಿಯವರೆಗಿನ ಆತನ ಚರ್ಯೆ ಎಲ್ಲವನ್ನೂ ಅವ ತೋರಿಸಿಕೊಟ್ಟವ. ಅವನ ಗತಿ ಏನಾದೀತು ಅಂತ ಯೋಚನೆ ಮಾಡಿದೆಯೋ? ಇಲ್ಲಿ ಯೋಚನೆ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ. ತಾವು ಪ್ರತಿಜ್ಞಾಬದ್ಧರಾಗಿದ್ದೀರಿ, ಸರ್ವದೇವತೆಗಳು ಕೇಳುವ ಹಾಗೆ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅಂತ ಆಗುವಾಗ ಜ್ಯೇಷ್ಠತ್ವದ ಪ್ರಕಾರ ರಾಮನಿಗೆ ಪಟ್ಟವೋ, ಕೌಸಲ್ಯ ದುಃಖದಲ್ಲಿರ್ತಾಳೋ, ಸೀತೆಗೆ ಏನು ಆಪತ್ತು ಒದಗುವುದೋ ಅಥವಾ ಇನ್ಯಾವುದೋ ಸಮಸ್ಯೆಗಳುಂಟಾಗ್ತವೋ, ಇದು ಪ್ರಶ್ನೆಯೇ ಆಗುವುದಿಲ್ಲ, ಪ್ರಶ್ನೆಯೇ ಬರುವುದಿಲ್ಲ. ಇದು ಸಮಸ್ಯೆಯೇ ಅಲ್ಲ.
ತಾವು ಪ್ರತಿಜ್ಞಾಬದ್ಧರಾಗಿದ್ದೀರಿ ಅಂತಾಗುವಾಗ ಅದನ್ನು ಕೊಡಲೇಬೇಕು. ಇದು ನನ್ನದ್ದಾದಂತಹ. ನಾನು ಕೈಕಾ ಪ್ರತಿಜ್ಞೆಯನ್ನು ನಾನು ಕೊಡುವುದಿಲ್ಲ ಅಂತ ಹೇಳುವಂತಹ ಯೋಚನೆ ಮಾಡುವುದಲ್ಲ. ಕೊಡಿ ಹಾಗಾದ್ರೆ. ಕೈಕಾ ಒಂದು 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 ಮಾತನ್ನು ಹೇಳಿಬಿಡು ಕೈಕಾ. ಇಕೋ ಆ ದಿನ ನಾನು ಇನ್ಯಾರೋ ಋಷಿಗೆ ಕೊಟ್ಟಿದ್ದೆ, ಈ ಸಮಸ್ತ ಅಯೋಧ್ಯೆ ನಿನ್ನ ಪಾದದಲ್ಲಿದೆ ಅಂತ ಮಾತನ್ನಾಡಿದ್ದೆ. ಇವತ್ತು ನಿನ್ನ ಸಮ್ಮುಖದಲ್ಲಿಯೂ ಅದೇ ಮಾತನ್ನು ಆಡ್ತೇನೆ ಕೈಕಾ. ಇಡೀ ನನ್ನ ಸಾಮ್ರಾಜ್ಯ ಎಲ್ಲವನ್ನು ನಿನಗೆ ಒಪ್ಪಿಸಿಬಿಡ್ತೇನೆ. ಆದರೆ ಒಮ್ಮೆ ಹೇಳಿಬಿಡು ಕೈಕಾ, ಒಮ್ಮೆ ಹೇಳಿಬಿಡು, ನೀವು ಕೊಟ್ಟಂತಹ ಇಡೀ ಸಾಮ್ರಾಜ್ಯವನ್ನು ರಾಮನಿಗೆ ನಾನು ಕೊಟ್ಟು ಬಿಡ್ತೇನೆ ಅಂತ ಒಮ್ಮೆ ಹೇಳಿಬಿಡು ಕೈಕಾ, ಒಮ್ಮೆ ಹೇಳಿಬಿಡು. ಕೊಡ್ತೇನೆ, ನಿನಗೆ ಕೊಡ್ತೇನೆ, ಎಲ್ಲವನ್ನೂ ನಿನಗೆ ಕೊಟ್ಟು ಬಿಡ್ತೇನೆ, ಎಲ್ಲವನ್ನೂ ನಿನಗೆ. ಸಕಲ ಪಾದಗಳೂ ಕೂಡ ಭರತನಿಗೆ ಮಣಿಬೇಕು. ಭರತನಿಗೆ ಮಣಿಯುವಂತಹ ಕಾಲದಲ್ಲಿ ರಾಮ ಇದ್ದರೆ ರಾಮನಿಗೂ ಸಮಸ್ಯೆ, ಭರತನಿಗೂ ಸಮಸ್ಯೆ. ರಾಮ ಅದೇ ಮುಹೂರ್ತದಲ್ಲಿ ಕಾಡಿಗೆ ಹೋಗ್ಬೇಕು, ಕಾಡಿ ಅಟ್ಟಬೇಕು ಅವನನ್ನು. ನೀವು ರಾಮ 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 ಕಳುಗಲು ನನ್ನಲ್ಲಿ ಬೇಗ ಬರಲೆಂದ ವಾಕ್ಯವನ್ನು ಕೇಳುತ್ತವು ಕಳ ಸಂಹಾರಕ ರಾಮಚಂದ್ರಂ ಭೂಪಾಲಾಗಿಂದೆಂದನು. ತಾತ ನಿಮ್ಮನ್ನು ನೋಡಿದರೆ ಸನ್ನಿವೇಶವನ್ನು ನಾನು ಸೂಕ್ಷ್ಮವಾಗಿ ಗ್ರಹಿಸಬಲ್ಲೆ, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಧಾರಾಕಾರವಾಗಿ ಅಕ್ಷುಧಾರೆಯನ್ನು ಸುರಿಸಿರುವಂತಹ ನಿಮ್ಮ ದಯನೀಯ ಸ್ಥಿತಿಯನ್ನು ನೋಡಿದರೆ ಯಾವುದೋ ಒಂದು ಮಹತ್ತಾದ ಚಿಂತೆಯಿಂದ ನೀವು ಆಕ್ರಾಂತರು ಎನ್ನುವುದು ಅರ್ಥವಾಗುತ್ತದೆ. ಏನು ಚಿಂತೆ ಬಂತು ಅಪ್ಪಯ್ಯ? 4 ಮಕ್ಕಳು ನಿಮಗೆ, 3 ಧರ್ಮಪತ್ನಿಯರು ನಿಮ್ಮ ಜೊತೆಯಲ್ಲಿ, ವಸಿಷ್ಠ ವಾಮದೇವಾದಿ ಬ್ರಹ್ಮರ್ಷಿಗಳು ನಿಮ್ಮ ಪುರೋಹಿತರು, ಸುಮಂತ್ರಾದಿ ಅಷ್ಟಮಂತ್ರಿಗಳು ನಿಮ್ಮ ಜೊತೆಯಲ್ಲಿ. ಇಂತಹ ನಿಮಗೆ ಹೀಗೆ ಚಿಂತೆ ಬಂತು ಅಂತಾದರೆ ಅದನ್ನೆಲ್ಲ ಒತ್ತಟ್ಟಿಗಿಟ್ಟು ನಿಮ್ಮ ಹಿರಿಯ ಮಗನಾಗಿ ನಾನು ಯೋಚನೆ ಮಾಡುವುದು, ನನ್ನ ಕರ್ತವ್ಯವಾಗಿ ನಾನು ಗ್ರಹಿಸುವುದು. ಅಪ್ಪ, ಯಾವ ಚಿಂತೆ ನಿಮ್ಮನ್ನು ಬಾಧಿಸುತ್ತಿದೆ ಅಂತ ಹೇಳಿ. ಭೂತಳದ ನಾಥರೆಲ್ಲರೂ ಸೇರಿಕೊಂಡು ಯುದ್ಧಕ್ಕೆ ಬಂದರೂ ಅವರು ಎಷ್ಟಕ್ಕಿದ್ದಾರೆ ಅಂತ ನೋಡುವುದಕ್ಕೆ ಈ ನಿಮ್ಮ ಮಗ ರಾಮ ಸಿದ್ಧನಿದ್ದಾನೆ. ಜೊತೆಗೆ ಈ ಭೂಖಂಡ ಅಲ್ಲ, ಅಷ್ಟದಿಕ್ಪಾಲಕರು ಇಂದ್ರಾದಿ ಅಷ್ಟದಿಕ್ಪಾಲಕರು ನಮ್ಮದಾದಂತಹ ಈ ಅಯೋಧ್ಯೆಗೆ ಅಭಿಯೋಗದ ನೆಲೆಯಲ್ಲಿ ಬಂದರು ಅಂತಾದರೆ ಅವರನ್ನು ನಿಮ್ಮ ಅನುಗ್ರಹದಿಂದ, ನಮ್ಮ ಗುರುಗಳಾದ ವಸಿಷ್ಠ ವಿಶ್ವಾಮಿತ್ರಾದಿ ಮಹರ್ಷಿಗಳು ಕೊಟ್ಟಂತಹ ಬಿಲ್ವಿದ್ಯೆಯ ಬಲದಿಂದ ಅವರನ್ನು ಎಷ್ಟಕ್ಕಿದ್ದಾರೆ ಅಂತ ನೋಡಬಲ್ಲ ಈ ನಿಮ್ಮ ಮಗನಾದಂತಹ ರಾಮಚಂದ್ರ. ಅದಲ್ಲ, ಇಂತಹ ನೆಲೆಯನ್ನು ಹೊರತುಪಡಿಸಿ ನಿಮ್ಮದಾದಂತಹ ಚಿಂತೆ ಅಂತಾದರೆ ಅಪ್ಪ ಹೇಳಿ ಅಪ್ಪ, ನಿಮ್ಮ ಮಕ್ಕಳು, ನಿಮ್ಮ ಎದೆಯೆತ್ತರಕ್ಕೆ ಬೆಳೆದಂತಹ 4 ಮಕ್ಕಳು ನಾವಿರುವಾಗ ನಿಮ್ಮ ಮುಖದಿಂದ ಇಂತಹ ಈ ರೀತಿಯಲ್ಲಿ ಅಳುವಂತಹದ್ದು, ಧಾರಾಕಾರವಾಗಿ ನೀವು ಈ ರೀತಿಯಲ್ಲಿ ಕಣ್ಣೀರನ್ನು ಸುರಿಸುವುದೋ ಎಷ್ಟಕ್ಕೂ ಸರಿಯಲ್ಲ. ನಾವು ಮಕ್ಕಳಾಗಿ ಯಾವ ಕಾರ್ಯವನ್ನು ಮಾಡುವುದಕ್ಕೂ ಸಿದ್ಧರಿದ್ದೇವೆ. ಏನು ಮಾಡಬೇಕು ಹೇಳಿ ಅಪ್ಪಯ್ಯ? ಈ ಭೂಮಂಡಲದಲ್ಲಿ ನಿಮಗೆ ಯಾರಿಂದ ತೊಂದರೆ ಬಂತು? ಅದಲ್ಲ ದೇವಾನುದೇವತೆಗಳಿಂದ ತೊಂದರೆ ಬಂತು. ಅದಲ್ಲ ಇನ್ಯಾವುದಾದರೂ ಆಧಿ ವ್ಯಾಧಿಯಿಂದ ನೀವು ಬಳಲುತ್ತಿದ್ದರೆ ಅದಕ್ಕೂ ನಿಮ್ಮ ಮಗನಾದಂತಹ ರಾಮ ಅದಕ್ಕೊಂದು ನಿವಾರಣೆಯ ಔಷಧಿಯಾಗುವುದಕ್ಕೆ ಅರ್ಹನಿದ್ದಾನೆ. ಹೇಳಿ ಅಪ್ಪಯ್ಯ, ಹೇಳಿ ಹೇಳಿ ಹೇಳಿ. ರಾಮ ರಾಮ
ನಾನು ಹೇಳ್ತೇನೆ. ನಾನು ಹೇಳ್ತೇನೆ. ಏನಾಯ್ತಮ್ಮ? ಕೇಳು ರಾಘವ ನಿನ್ನ ಪಿತ ಪಾದಾಡದಿರುವ ತಿಟ್ಟಾಗದಿರು ಹೇಳುವೆನು ತಿಟ್ಟಾಗದಿರು ಇನವಂತ ಭರತಗಿತ್ತನು ರಾಜ್ಯವೆಲ್ಲವ ಧರಣಿ ಪಾಲನು ನಿನ್ನನು ಕರೆಗೂ ಗಗನಕ್ಕೆ ಕಳುವಾಲಾಗದೆ ಕರೆಗೂ ಗಗನಕ್ಕೆ ಕಳುವಾಲಾಗದೆ ಮರುಗೂತಿಗನು ಏಳು ರಾಘವನ ಪಿತಯ ಮಾತಾಡದಿರುವ ಪರಿಯನು ರಾಘವ ಅಮ್ಮ, ನೀವಾದರೂ ಮಾತನಾಡುವ ಕೃಪೆ ತೋರಿಸಿದ್ರಲ್ಲಮ್ಮ, ಯಾಕೆ ಅಪ್ಪ ಮಾತನಾಡ್ತಾ ಇಲ್ಲ? ನೀ ಸಿಟ್ಟುಗೊಳ್ಳಬಾರದು ಅಮ್ಮ. ನೀವು ನಮ್ಮ ಎದುರಿಗಿದ್ದಾಗ, ಅದಲ್ಲ ನಮ್ಮದ್ದಾದಂತಹ ಸಮಕ್ಷದಲ್ಲಿ ನಿಮ್ಮಂತಹ ಪ್ರಾತಸ್ಮರಣೀಯರಿರುವಾಗ ರಾಮ ಸಿಟ್ಟುಗೊಳ್ಳುವುದಕ್ಕುಂಟು ಅಮ್ಮ. ಅದಕ್ಕಿಂತ ಮುಖ್ಯವಾಗಿ ನನ್ನ ರಾಮ ಅಲ್ಲವ, ನಿನ್ನ ರಾಮ ನಿನ್ನ ಮುಂದಿದ್ದಾಗ, ನಿಮ್ಮ ರಾಮ ನಿಮ್ಮ ಮುಂದಿದ್ದಾಗ ಅದು ಸಿಟ್ಟಿಗೆ ಎಲ್ಲಿ ಅವಕಾಶ ಉಂಟು ಹೇಳಿ ಅಮ್ಮ. ಸೂರ್ಯವಂಶದಲ್ಲಿ ಜನಿಸಿದವರು ನಾವೆಲ್ಲ. ಸೂರ್ಯವಂಶದಲ್ಲಿ ಜನಿಸಿ ಸೂರ್ಯವಂಶದ್ದಾದಂತಹ ಯಾವ ಹೆಗ್ಗಳಿಕೆಯೋ ಯಾವ ನೆಗಳ್ತೆಯೋ ಅದನ್ನೆಲ್ಲ ನಾವು ಹಾಗೆ ಪರಿಪಾಲನೆ ಮಾಡಿಕೊಂಡು ಬರುವ ಜಾಯಮಾನದವರು ಅಲ್ವಾ. ನಮ್ಮ ಹಿಂದಿನ ಪೂರ್ವಜರನ್ನು ನಾವು ಗಮನಿಸಿದವಾಗ ಇದೆಲ್ಲವೂ ಕೂಡ ಸಹಜವಾಗಿ ಅವರಲ್ಲಿ ರಕ್ತದಲ್ಲಿ ಬಂದು ಬಿಟ್ಟಿದೆ. ಈಗ ನಿನ್ನ ತಂದೆ, ನಮ್ಮ ತಂದೆ ದಶರಥ ಚಕ್ರವರ್ತಿಗಳು, ಹೌದು, ನೀ ಏನು ಕೇಳಿದರು? ಏರುದನಿಯಲ್ಲಿ ಕೇಳಿದರು, ಹೌದು, ಅವರು ಮಾತಾಡ್ತಾ ಇಲ್ಲ. ಅದೇ ಆಶ್ಚರ್ಯವಾಗ್ತಾ ಇದೆ. ವಿಷಯ ಎಂಥದ್ದು ಇಲ್ಲ. ಇಲ್ಲ, ಮತ್ತೆ ಯಾಕೆ? ಸಣ್ಣ ವಿಷಯ. ಹಾಗೆ ಏನಮ್ಮ? ಸಣ್ಣ ವಿಷಯಕ್ಕೆ ಬೇಸರ ಮಾಡ್ತಾ ಇದ್ದಾರೆ. ಅವರೇ ಕೊಟ್ಟ ಮಾತು ಸರಿ, ಆ ಮಾತನ್ನು ಸಲ್ಲಿಸುವುದಕ್ಕಾಗುವುದಿಲ್ವಲ್ಲ ಅಂತ ಹೇಳುವ ಒಂದು ಬೇಸರ. ಅಪ್ಪ ಕೊಟ್ಟ ಮಾತು ಸಲ್ಲಿಸುವುದಕ್ಕಾಗುವುದಿಲ್ಲ ಎನ್ನುವ ದುಃಖ. ಎಂತಹ ಮಾತು? ಕೊಡ್ತೇನೆ ಅಂತ ಹೇಳ್ತಾರೆ, 1 ಕೋಟಿ ವರಹವನ್ನು ಕೊಡ್ತೇನೆ ಅಂತ. ಛೇ, ಇವರಿಗೆ ಕೊಟ್ಟರೆ ನಾಳೆ ಹೇಗೆ ನಾನು ಜೀವನ ಮಾಡುವುದು, ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದು ಹೇಗೆ ಹೇಳುವ ತಲೆ ಬಿಸಿ ಅಷ್ಟೊತ್ತಿಗೆ ಕೈ ಹಿಂದೆ ಜಾರ್ತದೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಹೇಳುವ ಕ್ರಮ ಉಂಟು. ಏನು? ಎಡ ಕೈಯಲ್ಲಿದ್ದರೆ ಕೂಡಲೇ ಕೊಟ್ಟು ಬಿಡಬೇಕು, ಬಲ ಕೈಯಲ್ಲಿ ಕೊಟ್ಟರೆ ಮಾತ್ರ ಕ್ರಮ ಶಾಸ್ತ್ರೀಯ. ಬಲಗೈಗೆ ಬರುವಾಗ ಮನಸ್ಸು ಪಲ್ಲಟವಾದರೆ ಅಪ್ಪಯ್ಯನಿಗೆ ಆದಾಗೆ. ನಮ್ಮಪ್ಪಯ್ಯನಿಗೆ ಇಂತಹ ಸನ್ನಿವೇಶದಲ್ಲಿ ಪಲ್ಲಟ ಆಗುವುದಕ್ಕೆ ಹೇಗೆ ಸಾಧ್ಯ ಅಮ್ಮ? ಏನು ಹಾಗಿದ್ರೆ ಈಗ ಆ ಮಾತಾದರೂ ಏನು ಅಂತ ಬೇಡವ ಇಷ್ಟು ದುಃಖ ಪಡುವಂಥದ್ದು? ನನ್ನದೇನೋ ಒಂದು ಅಪೇಕ್ಷೆ ಇತ್ತು. ಅಮ್ಮನ ಅಪೇಕ್ಷೆ? ಹೌದು, ಅಮ್ಮನ ಅಪೇಕ್ಷೆಯನ್ನು ಅಪ್ಪಯ್ಯನಾದವ ತೀರಿಸಬೇಕು. ಈ ಮಕ್ಕಳ ನೆಲೆಯಲ್ಲಿ ನಾವು ಯೋಚನೆ ಮಾಡುವುದು ಹಾಗೆ ಅಲ್ವಾ? ಎಂಥದ್ದು ಇಲ್ಲ, ಹಿಂದಿನ ಒಂದು ಸಣ್ಣ ವಿಷಯ, ಅದು ಸಣ್ಣ ಕಥೆ. ಕೇಳುವ. ಏನು ವಿಷಯ? ದೇವಾಸುರ ಸಂಗ್ರಾಮದಲ್ಲಿ ಸರಿ ನಿನ್ನ ಅಪ್ಪಯ್ಯ ಹೋದಂತಹ ಕಾಲಕ್ಕೆ ಕೇಳಿದ್ದೇವೆ. ಶಂಬರಾಸುರನನ್ನು ವಧಿಸುವಂತಹ ಸಂದರ್ಭದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು.
ನನ್ನನ್ನು ಕರ್ಕೊಂಡು ಹೋಗಿದ್ದರು. ಹಾಂ, ಆ ಕಾಲದಲ್ಲಿ ಅವರು ಹತಾಶರೋ ಅಥವಾ ಆಹತರಾಗಿ ಬಿದ್ದಾವಾಗ ಅವರ ರಥಚಕ್ರದ ನಡುವಿಗೆ ಕೈ ಕೊಟ್ಟು ನಾನು ಅವರನ್ನು ರಕ್ಷಣೆ ಮಾಡಿದ. ಓಹೋ, ಹೌದೌದು. ಮಾತ್ರ ಅಲ್ಲ, ಮೂರ್ಛೆ ತಪ್ಪಿ ಬಿದ್ದಂತಹ ಕಾಲಕ್ಕೆ ಶೈತ್ಯೋಪಚಾರಗಳಿಂದ ರಕ್ಷಣೆ ಮಾಡಿದಂತಹ, ಜೀವ ಉಳಿಸಿದಂತಹ ಸಂದರ್ಭದಲ್ಲಿ ಸಂತುಷ್ಟ ಮಾನಸರಾದರು ದಶರಥ ಚಕ್ರವರ್ತಿ. ಸರಿ, ಸಂತುಷ್ಟರಾಗಿ ನಿನಗೆ ಬೇಕಾದ್ದನ್ನು ಕೇಳು, 2 ವರವನ್ನು ಕೊಡ್ತೇನೆ ಅಂತಂದರು. ಆ ಕಾಲಕ್ಕೆ ಬೇಕಾದಾಗ ಪಡಿತೇನೆ, ನಿಮ್ಮಲ್ಲೇ ನಿಕ್ಷೇಪವಾಗಿರಲಿ ಅಂತ ಹೇಳಿದ ಕಾಲಕ್ಕೆ ಸರಿ, ಅಲ್ಲಿಂದ ನಾವು ಬಂದು ಆ 2 ಮಾತು ಈಗ ಬೇಕಾಗಿತ್ತು. ಸರಿ, ಅದನ್ನು ನಾನು ಅವರಲ್ಲಿ ಕೇಳಿದ್ದು ಸರಿ. ಮತ್ತೆ ನಾವು ಯಾವುದೇ ಇಂಥದ್ದೊಂದು ವರಗಳನ್ನು ಕೇಳುವಾಗಲೋ ಅಥವಾ ಯಾವುದೋ ಒಂದು ಮಹತ್ತರವಾದ ಕೆಲಸವನ್ನು ಮಾಡುವಾಗಲೋ ಪ್ರತಿಜ್ಞಾಬದ್ಧರಾಗುವುದು ಸಾಮಾನ್ಯ ನಿಯಮ. ನಮ್ಮ ಕ್ಷತ್ರಿಯರಲ್ವಾ ಅಲ್ವಾ? ನಿಯಮಬದ್ಧರಾದರು, ಸರ್ವದೇವತೆಗಳು ಕೇಳಿಸುವಂತೆ ಪ್ರತಿಜ್ಞಾಬದ್ಧರಾದರು. ಬೇರೆ ಎಂಥದ್ದು ಕೇಳಲಿಲ್ಲ. ಏನು ಕೇಳಿದ್ದು? ಸರ್ವ ಸಂಭ್ರಮದಲ್ಲಿ ನೀವಿದ್ದೀರಿ, ನಿನಗೆ ಪಟ್ಟವಂತೆ. ಹೌದು, ನಿನಗೆ ಪಟ್ಟ ಕಟ್ಟುವಂತಹ ಯಾವ ಸಂಭ್ರಮ, ಯಾವ ಸಂಭಾರ ಈಗ ಸಿದ್ಧವಾಗಿದೆ, ಅದೇ ಸಿದ್ಧವಾದಂತಹ ಸಂಭಾರದಲ್ಲಿ ಈ ಭರತನಿಗೆ, ನನ್ನ ಮಗನಾದಂತಹ ಭರತನಿಗೆ ಪಟ್ಟವನ್ನು ಕಟ್ಟಿ ಸಮಸ್ತ ಧರಣಿಯನ್ನು ಕೊಡಬೇಕು ಭರತನಿಗೆ ಅಂತ ನಾ ಕೇಳಿದವಾಗ ಕೊಡ್ತೇನೆ ಅಂತ ಪ್ರತಿಜ್ಞಾಬದ್ಧರಾಗಿಯೇ, ಆ ಪ್ರತಿಜ್ಞಾಬದ್ಧರಾದದ್ದೇ, ಕೊಡ್ತೇನೆ ಅಂತ ಹೇಳಿದ್ದೇ ಕೊಟ್ಟ ಹಾಗೆ ಕ್ಷತ್ರಿಯರಿಗೆ ಅಲ್ವೋ. ಹಾಗಾಗಿ ಆ ದಶರಥ ಪ್ರಭುಗಳು ಆಯಿತು ಭರತನಿಗೆ ಅಂತ ಸಮ್ಮತಿಯನ್ನು ಸೂಚಿಸಿದರು. ಸರಿ, ಕೊಡ್ತೇನೆ ಅಂತ ಹೇಳಿದರು. ಮಾತ್ರ ಅಲ್ಲ, ಇನ್ನೊಂದು ವರ ಇತ್ತು ನಿಕ್ಷೇಪವಾಗಿ ಅವರಲ್ಲಿ. 1 ವರ ಆಯ್ತು, ಇನ್ನೊಂದು ಆಯಿತು. ಯಾವ ಪಟ್ಟಾಭಿಷೇಕದ ಮುಹೂರ್ತ ನಿನಗೆ ಸಿದ್ಧವಾಗಿತ್ತೋ ಹೌದು, ಅದೇ ಆ ಮುಹೂರ್ತದಲ್ಲಿ ನಿನ್ನನ್ನು ಕಾಡಿಗೆ ಕಳಿಸ್ಲಿಕ್ಕೆ ಹೇಳಿದ್ ನಾನು. ಗಹನಕ್ಕೆ ನೀನು ಹೋಗಬೇಕು. ಅದನ್ನು ಕೊಡಲಾರದೆ ಅವರೊಂದು ಹಪಹಪಿಸುವ ಸ್ಥಿತಿ ನೋಡು. ಅಮ್ಮ ಲೇಸ ನಾಡಿದೆ, ಮರ್ಯಾದೆ ಉಳಿಸಿದೆ. ಅಯೋಧ್ಯೆಯ ಮರ್ಯಾದೆ ಉಳಿಯಿತು. ಲೇಸ ನಾಡಿದೆ ಈ ಸ್ವಲ್ಪ ಕೆಲಸಕ್ಕೆ ಚಿಂತೆಗಳೇಕೆ ಅಮ್ಮ ದಿನ ಅರಣ್ಯವಾಸದೊಳಿರಬೇಕು, ದಿನ ಅರಣ್ಯವಾಸದೊಳಿರಬೇಕು. ಆ ಸುದ್ದಿಯನಾಗಿಯೇ ಶಶಿವದನೆಯೇ ಲೇಸನಾಡಿದ ಯೌವ ಈ ಸ್ವಲ್ಪ ಕೆಲಸಕ್ಕೆ ಚಿಂತೆಗಳೇಕೆ, ಈ ಸುಚಿಂತೆಗಳೇಕೆ. ಲೇಸನಾಡಿದೆ ತಾಯೇ, ಲೇಸನಾಡಿದೆ. ವರವೊಂದು ಹೀಗೆ ಇತ್ತು ಎನ್ನುವಂತಹ ವಿಚಾರವನ್ನಿಟ್ಟುಕೊಂಡು ನಿಮ್ಮಲ್ಲಿಯೇ ಹೀಗೆ ಉಳಿದು ಹೋಗಿದ್ರೆ ಅಯೋಧ್ಯೆಗೊಂದು ಲಾಂಛನವಾಗುತ್ತಿತ್ತೋ ಏನು, ಒಂದು ಕಪ್ಪು ಚುಕ್ಕೆ ಆಗುತ್ತಿತ್ತೋ ಏನು. ಹೌದು. ಆದರೆ ಚಕ್ರವರ್ತಿ ಪೀಠದ ಘನತೆಯನ್ನು ಇಂದ್ರನ ನಗರದಲ್ಲಿ ಎತ್ತು ಹಿಡಿದಂತಹ ಕೈಕಾಮ್ಮನವರು ಇವತ್ತು ಅಯೋಧ್ಯೆಯಲ್ಲಿಯೂ ಅದೇ ಕಾರ್ಯವನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಕೇಕಯ ದೇಶಕ್ಕೆ ಅಯೋಧ್ಯೆ ಋಣಿಯಾಗಿರಬೇಕು ತಾಯಿ. ಹೌದಪ್ಪ. ಯಾಕೆ?
ಲೇಸನಾಡಿದೆಯವ್ವ ಈ ಸ್ವಲ್ಪ ಕೆಲಸಕ್ಕೆ. ಈಸು ಚಿಂತೆಗಳು ಯಾಕೆ? ಅರಣ್ಯಕ್ಕೆ ಹೋಗಬೇಕು. ಅದಕ್ಕೂ ಮೊದಲಾಡಿದ್ದೇನು? ನನ್ನನುಜನಾದಂತಹ ಭರತನಿಗಲ್ವ ಪಟ್ಟ. ಈಗ ಭರತನಿಗೆ ಪಟ್ಟ ಹೇಳಿದ್ದಕ್ಕೆ ಹೀಗೆ ಚಿಂತೆ ಮಾಡಿದ್ದ ಅಪ್ಪಯ್ಯ. ಈಸು ಚಿಂತೆಗಳೇಕೆ? ಈಸು ಚಿಂತೆಗಳು ಯಾಕೆ ಎನ್ನುವುದು ನನಗೆ ಪ್ರಶ್ನೆ ಕಾಡಿದ್ದು ಹಾಗೆ. ನನಗ ಅವರಿಗ ಅಂತ ಅಲ್ಲ, ನನಗೆ ಕಾಡಿದ್ದು ಈಸು ಚಿಂತೆಗಳು ಯಾಕೆ ಅಂತ ಪ್ರಶ್ನೆ ಕಾಡಿದ್ದು ನನಗೆ. ನಿನಗೆ ಈ ದೊಡ್ಡ ಸಂಗತಿ ಅಲ್ಲ ಇದು. ಯಾಕೆ ಅಂದ್ರೆ ಈ ಚಿಂತೆ ನಿಮ್ಮ ಮುಖವನ್ನು, ಅಪ್ಪಯ್ಯನ ಮುಖದಲ್ಲಿ ಬರುತ್ತಿರುವಂತಹ ಈ ದುಃಖವನ್ನು ಕಾಣುವಾಗ ಏನಾಯಿತಪ್ಪ ಎನ್ನಬಹುದಾದಂತಹ ಆತಂಕದಲ್ಲಿದ್ದೆ. ಹಾಗೆ ಮತ್ತೆ ನಿಮ್ಮನ್ನು ಅಲ್ಲಿ ಕಾಣಬೇಕಿತ್ತು, ಅಲ್ಲಿ ಕಾಣಲಿಲ್ಲ, ಬರಲಿಲ್ಲ. ಬರದೇ ಇರುವಂತಹ ನೆಲೆಯಲ್ಲಿ ಬಂದಂತಹ ಲಕ್ಷ್ಮಣ ಆಡಿದ ಮಾತಿಗೂ ನಿಮ್ಮ ಮುಖಕ್ಕೂ ಸಾಮ್ಯ ಕಾಣುತ್ತದೆ. ಬರದೇ ಇದ್ದಂತಹ ನೆಲೆಯಲ್ಲಿ ನಾನು ತಟಸ್ಥನಾದಾಗ ಅಪ್ಪಯ್ಯ ಹೊರಟು ಹೋದಾಗಲೂ ಒಂದು ವಿಶೇಷ ಕಾಣುತ್ತದೆ. ಬೆವರಿ ಸ್ವಲ್ಪ ಕುಂಕುಮ ಒರೆಸಿ ಹೋಗಿದೆ. ಗೊತ್ತಾಗ್ಲಿಲ್ವಾ ಸುಮಾರು? ಅಮ್ಮ, ಒಂದು ಸಂದರ್ಭ ಚಕ್ರವರ್ತಿ ಪೀಠವೇ ಇಂದ್ರನಗರಕ್ಕೆ ಹೋದಾಗ ಇಂತಹ ಸನ್ನಿವೇಶ ಬಂದಿದ್ರೆ ಇಲ್ಲಿ ಅಳಸಿ ಹೋದಂತಹ, ಬೆವರಿನಿಂದ ಅಳಸಿ ಹೋದಂತಹ ಈ ಕುಂಕುಮ ಉಂಟಲ್ಲ ಇವತ್ತು, ಈ ಕುಂಕುಮ ಅಂದೇ ಹೋಗ್ಬಿಡ್ತಿತ್ತು ನೀವು ಹೋಗದೆ ಹೋದ್ರೆ. ಅಲ್ವಾ? ಅದು ಕಷ್ಟ. ನೀವು ಅಯೋಧ್ಯೆಯ ಕುಂಕುಮ ತಾಯೆ, ನೀವು ಅಯೋಧ್ಯೆಯ ಸಿಂಧೂರ. ಆ ಕಾರಣ ಕಾಡುವುದು. ಏಸು ವರುಷಗಳು, ಏಸು ದಿನಗಳು ಅರಣ್ಯವಾಸದಲ್ಲಿರಬೇಕು. ಹೇ ಗುಣಾಢ್ಯೆ, ಹೇ ಪರಮಶೀಲೆ, ಹೇ ಅಮ್ಮ ಹೇಳಿದರೆ ಉಪಕಾರವಾಗುತ್ತದೆ. ನಿಮ್ಮ ಮಗ ಭರತ ಅಲ್ಲ, ನಿಮ್ಮ ಮಗ ರಾಮ ವನವಾಸಕ್ಕೆ ಹೋಗುತ್ತಾನೆ. ನನ್ನನುಜನಾದಂತಹ ಭರತ ಇಲ್ಲಿ ಪಟ್ಟಾಭಿಷೇಕದಲ್ಲಿ ಕುಳಿತುಕೊಳ್ತಾನೆ. ಇದಕ್ಕೆ ಚಿಂತೆಯ ಅವಶ್ಯವೇ ಇಲ್ಲವಲ್ಲ. ಹಾಗಾಗಿ ಎಷ್ಟು ದಿವಸ ಇರಬೇಕು? ಹೆಚ್ಚು ದಿವಸ ಇಲ್ಲ. ಮತ್ತೆ ಈರೇಳು ವರುಷ ಕಾನನವಾಸ ಕಳೆದು, ಈರೇಳು ವರುಷ ಕಾನನವಾಸ ಕಳೆದು ನೀ ಬಾರ ಅಯೋಧ್ಯೆಗೆ ಮತ್ತೆ. ರಾಮಚಂದ್ರ ರಾಮಚಂದ್ರ ಶ್ರೀರಾಮ. ಅಮ್ಮ, ಹೆಚ್ಚು ಸಮಯ ಇಲ್ಲ, ಕೇವಲ 14 ವರ್ಷಗಳು, 14 ವರ್ಷಗಳ ಕಾಲ ನೀನು ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ಚೀರಜಟಾಧರನಾಗಿ ಸರಿ, ವಾನಪ್ರಸ್ಥಿಯ ಸ್ವರೂಪದಲ್ಲಿದ್ದುಕೊಂಡು ವ್ರತಸ್ಥನಾಗಿ ದೀಕ್ಷಿತನಾಗಿ ಸರಿ ಅಲ್ಲಿದ್ದು ವಾಸ ಮಾಡಿ 14 ವರ್ಷ ಕಳೆದ ಮೇಲೆ ಮತ್ತೆ ಬರ್ಬೋದು. ಇದಕ್ಕೆ ಇಷ್ಟೆಲ್ಲ ಅಷ್ಟೇ ವಿಷಯ. ಅಮ್ಮ, ನೀವು ಚಿಂತೆ ಬಿಡಿ. ಅಂದ್ರೆ ಯಾಕೆ ಇವ್ರು ಹೀಗೆ ಅಂತ ನೀವು ಚಿಂತೆ ಬಿಡಿ, ನಾನು ಅಪ್ಪನೆಲ್ಲ ಮಾತಾಡ್ತೇನೆ. ನಮಗೆ 14 ವರ್ಷಗಳ ಕಾಲ ವನವಾಸದಲ್ಲಿ ದಂಡಕದಲ್ಲಿರಬೇಕಲ್ವ? ಇರಬೇಕು. ದಂಡಕಾರಣ್ಯದಲ್ಲಿ ಇದ್ದು ಮುಗಿದ ತಕ್ಷಣ ಹಿಂದಿರುಗಿ ಮತ್ತೆ ಇಲ್ಲಿಗೆ ಅಯೋಧ್ಯೆಗೆ ಬರಬೇಕು. ಸರಿ, ಅಷ್ಟೇ. ಅದು ಪಾಲನೆ ಮಾಡಿದ್ರೆ ಆಯ್ತು, ತಡ ಮಾಡ್ಲಿಕ್ಕಿಲ್ಲ. ನಮ್ಮ ಪರಂಪರೆ ಹೇಳಿದ್ದು ಹೇಗೆ? ಹೇಗೆ? ಇಲ್ಲಿಯ ಪರಂಪರೆ ಅಂತ ಇದೆ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸಂದರ್ಭ ಇರಲಿ, ನಮ್ಮ ಅಪ್ಪಯ್ಯ ಆರಂಭ ಮಾಡುವುದೇ ಮಾತೃ ದೇವೋಭವ ಅಂತ. ಈಗ ನೀವೇ ಬಂದು ಅದನ್ನು ಆಡಿದ್ದೀರಿ ಅಂತ ಆದ್ರೆ ಮತ್ತೆ ಯೋಚನೆ ಮಾಡುವುದಕ್ಕಿಲ್ಲ. ಜನಕ ಜನಕ ನೀವು ಚಿಂತಿಸದಿರಿ ಕಿರು ಜನನೀಯ ಮನಸ್ಸಿನ ವೃತವನ್ನು ಅನುಕರಿಸುವೆನು ಎನ್ನುತ್ತ ಕೈ ಮುರಿದು ಬಾಲನ ಕಂಡು ದಶರಥ, ಎನ್ನುತ್ತ ಕೈ ಮುರಿದು ಬಾಲನ ಕಂಡು ದಶರಥ, ಅನಕರುಗಳು ಇಂಥ ಮನದೋಳಿಂದ ಎನ್ನುತ್ತ ಕೈ ಮುರಿದ ಬಾಲಕನ ಕಂಡು ದಶರಥ ಅನಕರಗಳು ಇಂಥ ಮನದೋಳಿಂದ
ಜನಕನಿಯು ಚಿಂತಿಸದಿರಿಗಿರು ಜನನೀಯ ಮನಸ್ಸಿನ ಕೃತವನ್ನು ಅನುಕರಿಸುವೆನು ಎನ್ನುತ್ತ ಕೈ ಮುಗಿದ ಬಾಲನ ಕಂಡು ದಶರಥ ಎನ್ನುತ್ತ ಕೈ ಮುಗಿದ ಬಾಲನ ಕಂಡು ದಶರಥ ಮನಕರಗರು ಚಿಂತ ಮನದೋಳಿ ನೋಳಿತೆಂದಯ ಸಂಭ್ರಮದಲ್ಲಿದ್ದಂತಹ ಅಪ್ಪಯ್ಯ ನಿಮಗೆ ಈ ಸಂದರ್ಭದಲ್ಲಿ ಆದಂತಹ ಆಘಾತವನ್ನು ನಿಮ್ಮ ಮಗ ರಾಮ ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ಹೇಳಿದವರು ಅನ್ಯರಲ್ಲ, ನನ್ನ ಕುರಿತಾಗಿ ಅಪಾರವಾದ ಪ್ರೀತಿಯನ್ನು, ಕರುಣೆಯನ್ನು, ಮಮತೆಯನ್ನು ಧಾರೆಯಾಗಿ ಸುರಿಸಿದ ಮಹಾಮಾತೆ ಕೈಕೇಯಿ. ಹಾಗಾಗಿ ಜನಕ ನೀವು ಚಿಂತಿಸದಿರಿ ಕಿರುಜನನಿಯಾಡಿದ ಈ ಮಾತಿಗೆ ಆ ಸಮಯವನ್ನು ಕಳೆದು ಹಿಂದಿರುಗಿ ಬರ್ತೇನೆ, ಹೋಗಿ ಬರುವುದಕ್ಕೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ ತಂದೆ. ರಾಮ ರಾಮ ಹಸುಳೆ ನೀನು ಸಣ್ಣವನಿರುವೆಯೋ ಪುಣ್ಯಹೀನನು ತಾನು ಕಣ್ಣೀರಿಳಿಸಿದ ಚಿಣ್ಣನಪ್ಪಿ ಮುದ್ದಿಸಿದ ಚಿಣ್ಣನಪ್ಪಿ ಮುದ್ದಿಸಿದ ಶರತ ಬಲು ಬಲು ಬಳಿಸಿ ಮರುಗಿ ಕಾಪಣ್ಯದೊಳ್ ಬಿಡದೆ ಸಣ್ಣವನಿರುವೆಯು ಪುಣ್ಯಹೀನನು ತಾನು ಕಣ್ಣೀರಿಳಿದ ಚಿಣ್ಣವನಪ್ಪಿ ಮುಗಿಸಿದ ಶರತ ಬಲು ಬಣ್ಣಿಸಿ ಮರುಗಿ ಕಾಪಣ್ಯದೊಳ್ ಬಿಡದೆ ರಾಮ ಅಪ್ಪ ರಾಮ ಬಾರೋ. ಅವಳು ಹೇಳಿದ್ಲು ಅಂತ ನೀ ಹೊರಡುವುದೇನೋ? ಬಾರೋ, ನಿನ್ನನ್ನೊಮ್ಮೆ ಬಿಗಿದಪ್ಪಬೇಕು ಅಂತ ಅನ್ನಿಸ್ತಾ ಇದೆ. ಬಾರೋ ಹೀಗೆ. ಅಪ್ಪ ಎಲ್ಲಿದ್ದಿ? ನನ್ನ ಕಣ್ಣಿಗೆ ನೀನು ಕಾಣ್ತಾ ಇಲ್ಲ ಮಗ. ಕಣ್ಣಾಲೆಯಲ್ಲಿ ತುಂಬಿದಂತಹ ನೀರಿನ ಕಾರಣದಿಂದ ನಿಮ್ಮ ಹತ್ತಿರದಲ್ಲಿದ್ದರೂ ನಿಮ್ಮ ಮಗ ಕಾಣ್ತಾ ಇಲ್ಲ ನಿಮಗೆ. ನಿಮ್ಮ ಜೊತೆಯಲ್ಲಿಯೇ ಇದ್ದೇನಪ್ಪಯ್ಯ. ನಿನ್ನನ್ನು ಇಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು ಮಗ. ಅಪ್ಪ ಶಾಂತಂ ಪಾಪಂ, ಹಾಗಾಡಬಾರದು. ನಿನ್ನನ್ನು ಪಡೆದಂತಹ ನಾನು ಕೆಟ್ಟವನು. ಇಂತಹ ಕೆಟ್ಟ ಸಂತಾನದ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ನೀನು ಸರ್ವತಾ ಯೋಗ್ಯನಲ್ಲ ಮಗ. ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ಸೂರ್ಯವಂಶದಲ್ಲಿ 60,000 ವರ್ಷಗಳ ಆಳ್ವಿಕೆ ನೀಡಿದ ಪ್ರಾತಸ್ಮರಣೀಯರಲ್ವೇ ಅಪ್ಪಯ್ಯ ನೀವು? ಹಾಗಾಡಬಾರದು. ಇಲ್ಲಿಯವರೆಗೆ ನಡೆಯಲಿದ್ದಂತಹ ಒಂದು ಕೆಟ್ಟ ಪರಂಪರೆ ಈಗ ಹಿರಿಯ ಮಗನನ್ನು ಎಲ್ಲಿಯೋ ದೇಶಾಂತರಕ್ಕೆ ಕಳಿಸಿ ಮತ್ತೆ ಹುಟ್ಟಿದವನನ್ನು ಪಟ್ಟಕ್ಕೆ ಕಟ್ಟುವಂಥದ್ದು ನೀನು ಹೇಳಿದಂಥ ಅಯೋಧ್ಯೆ ಸಿಂಹಾಸನದ ಪರಂಪರೆ ಏನು? ಪರಂಪರೆ ಎನ್ನುವುದು ನಿರ್ಮಾಣವಾಗುವುದೇ ಸಂದಿಗ್ಧಗಳು ಬಂದಾಗ ಅಂತ ಹೇಳುತ್ತಾರಲ್ಲ ಅಪ್ಪ. ಹೊಸದಾದ ಪರಂಪರೆಗೆ ನಾಂದಿ ಹಾಡುವ ಸನ್ನಿವೇಶ ಅಂತ ಭಾವಿಸೋಣ. ಬೇಡ ಮಗ, ಹೋಗಬೇಡ. ನೀನು ಇಷ್ಟು ಸಣ್ಣವ, ನೀನು ಕಾಡಿನಲ್ಲಿ ಅಷ್ಟು ದೀರ್ಘ ವರ್ಷಗಳ ಕಾಲ ನೀನು ಇರಬೇಕು ಅಂತ ಹೇಳಿದ್ರೆ ನಿನ್ನನ್ನು ಬಿಟ್ಟು ನಾನು ಹೇಗಿರಲಿಯೋ ಮಗ. ತಂದೆ ತಂದೆ ನೀನೇ ನೆನೆದು ಮರುವಿರಿ. ಯಾಕೆ ಯಾಕೆ ತಂದೆ ನೀವೇ ನೆನೆದು
ಕಂದರ್ಪಾತಕ ನಾಣೆ ಕಂದರ್ಪ ಅಂತಕ ನಾಣೆ ಹಿಂದೆ ಮದಿಯನಗೆ ಭಯವಿಲ್ಲ. ಮುಂದೆ ರಾಜ್ಯವನ್ನು ಭರತಗೆ ಕೊಟ್ಟು ಮುಂದೆ ರಾಜ್ಯವನ್ನೆಲ್ಲ ಭರತಗೆ ಕೊಟ್ಟು ಚಂದದಿಂದ ನೀವು ಚಂದದಿ ಸುಖವಾಗಿರೆಂದು ಕೈ ಮುಗಿದ ತಂದೆ ನೀವೇ ನೆನೆದು ಮರುಗುವೀರಿ ಕಂದರ್ಪಾಂತಕ ನಾಣೆ ಮುಂದೆ ರಾಜ್ಯವನ್ನೆಲ್ಲ ಭರತಗೆ ಕೊಟ್ಟು ನೀವು ಚಂದದಿ ಸುಖವಾಗಿ ಕೈ ಮುಗಿದು ಅಪ್ಪ, ನನ್ನನ್ನು ನೆನೆದು ನೆನೆದು ನೀವು ದುಃಖಿಸುತ್ತಿರುವುದು ನನಗೆ ಅರ್ಥವಾಗುತ್ತದೆ. ರಾಮನೆಂದರೆ ದಶರಥ ಚಕ್ರವರ್ತಿಗಳಿಗೆ ಇರಬಹುದಾದ ಅಪಾರವಾದ ವಾತ್ಸಲ್ಯದ ಸವಿಯನ್ನು ಉಂಡ ಜೀವ ಅಪ್ಪಯ್ಯ. ನಾನು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ತಂದೆ ನೀವೇಕೆನ್ನ ನೆನೆದು ಚಿಂತಿಸುವಿರಿ, ನನಗೆ ಭಯ ಆಗುತ್ತದೆ ಅಂತ ಆಡ್ತೀರಿ. ಅಪ್ಪ, ಒಮ್ಮೆ ಪೂರ್ವ ಇತಿಹಾಸವನ್ನೊಮ್ಮೆ ನೆನಪು ಮಾಡ್ತೇನೆ ಅಪ್ಪ. ಅರಣ್ಯ ಅಪ್ಪ, ಅದು ಅರಣ್ಯದಲ್ಲಿ ಇರುವುದು ಹೇಗೆ ಎನ್ನಬಹುದಾದಂತಹ ಆ ಭಯ ನಿಮಗೆ ಬೇಡ. ಯಾಕೆ? ವಿಶ್ವಾಮಿತ್ರರು ಊನಷೋಡಶನಾದ ರಾಮನನ್ನಲ್ಲವೇ ತಮ್ಮ ಜೊತೆಗೆ ಕರೆದುಕೊಂಡು ಹೋದದ್ದು. ಜೊತೆಯಲ್ಲಿ ಇದ್ರು ಮಗ ಅವರು. ಜೊತೆಯಲ್ಲಿ ಕರೆದುಕೊಂಡು ಹೋದಂತಹ ಅವರು ಕೊಟ್ಟಂತಹ ಶಿಕ್ಷಣ ಈ ರಾಮನ ಅಸ್ಥಿಭಾರವಾಗಿ ಈ ಕಾಲಕ್ಕಾಗುವಾಗ ನನ್ನ ಜೊತೆಯಲ್ಲಿದೆ. ಹೀಗಿರುವಾಗ ಈಗ ಅವರು ಇಲ್ಲಲ್ಲ ಜೊತೆಯಲ್ಲಿ ನಿನ್ನದು. ಅವರಿಲ್ಲ ಅಪ್ಪಯ್ಯ. ಅವರು ಕೊಟ್ಟಂತಹ ವಿದ್ಯೆ ನನ್ನದಾದಂತಹ ಆತ್ಮದಲ್ಲಿ ಮನಸ್ಸಿನಲ್ಲಿ ನಿಹಿತವಾಗಿದೆ ಎನ್ನಬಹುದಾದ ನಂಬಿಕೆ ನನಗಿದೆ. ಯಾಕೆ? ಅವರಿತ್ತ ಆಶೀರ್ವಾದ ಕಾರಣ. ಜೊತೆಯಲ್ಲಿ ನಿಮ್ಮ ಮಗ ಅಪ್ಪಯ್ಯ. ನಾನೇನು ಇಂದ್ರಲೋಕಕ್ಕೆ ಹೋಗಿ ಗೆಲ್ಲಬೇಕಾದ ಅನಿವಾರ್ಯತೆ ಇಲ್ಲ ವರ್ತಮಾನದಲ್ಲಿ. ನಾನಿರಬೇಕಾದದ್ದು ಕಾಡಿನಲ್ಲಿ. ನೀವು ಇಂದ್ರನಿಗೇ ಸಹಾಯರಾಗಿ ಒದಗಿ ಬಂದವರು. ನಮ್ಮ ವಂಶದಲ್ಲಿ ಅನೇಕರು ಅಂತಹ ಕಾರ್ಯವನ್ನು ಈಗಾಗಲೇ ಮಾಡಿದವರು ಇದ್ದಾರೆ. ಹೀಗಿರುವಾಗ ಕಂದರ್ಪನ ಅಂತಕ ನಾಣೆ, ಭಯವಿಲ್ಲ ಎನಗೆ. ಮನ್ಮಥನನ್ನೇ, ಅವನಲ್ಲಿರಬಹುದಾದಂತಹ ಯಾವ ಶಕ್ತಿ ಇತ್ತೋ ಅದನ್ನೇ ಅಂತ್ಯಗೊಳಿಸಿದಂತಹ ಪರಮ ಪುರುಷ ಆ ಪರಮೇಶ್ವರನ ಆಣೆಯಾಗಿ ಹೇಳ್ತೇನೆ ಅಪ್ಪ. ನಮ್ಮ ಎಲ್ಲ ಈ ಕ್ಷತ್ರಿಯ ವಿದ್ಯೆಗಳಿಗೆ ಅಧಿಷ್ಠಾತೃ ದೇವತೆಯಾಗಿ ಕಾಣಬಹುದಾದ ಪರಮೇಶ್ವರ ಸಂಹಾರಕಾರಕ, ಅವನ ಪಾದದ ಆಣೆಯಾಗಿ ಆಡ್ತೇನೆ. ನನಗೆ ಭಯ ಇಲ್ಲ. ಆದರೆ ಒಂದು ಭಯ ಕಾಡುತ್ತದೆ. ಕಾಡಿನಲ್ಲಿ ಭಯವಿಲ್ಲ ರಾಮನಿಗೆ, ಆದರೆ ಈಗ ನಿಮ್ಮ ಮಾತು ಕಾಡುತ್ತಿದೆ ನನ್ನನ್ನು. ಯಾಕೆ? ಹೋಗಬೇಡ 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 ಎನ್ನಬಹುದಾದ ಭಾವದ ಆ ವಿಹ್ವಲತೆ ಏನಿದೆ ಅದು ರಾಮನನ್ನು ಕಟ್ಟಿ ಹಾಕುವ ಹಾಗೆ ಕಾಣುತ್ತದೆ. ನಾನು ಕಟ್ಟು ಬೀಳ್ತೇನೋ ನಾನು ಕಟ್ಟಿ ಬೀಳ್ತೇನೋ ವಿಷಯ ಅಲ್ಲ, ಆದರೆ ನಿಮ್ಮ ಭಾವದ ಬಲೆ ಅದು ಫಲ ಎನ್ನಬಹುದಾದ ಎತ್ತರದಲ್ಲಿದ್ದದ್ದು ನನಗೆ ಅರ್ಥವಾಗುತ್ತದೆ. ಮಮಕಾರ ಎನ್ನಬಹುದಾದ ಭಾವದಲ್ಲಿ ರಾಮನನ್ನು ಕಟ್ಟುವುದಕ್ಕೆ ಹೊರಡಬೇಡಿ ತಂದೆಯವರೇ. ಯಾಕೆ? ಭರತನೇ ಈ ರಾಜ್ಯದ ರಾಜನಾಗಬೇಕು ಎನ್ನುವುದು ಲೋಕದಲ್ಲಿ ಸಂಕಲ್ಪ ಅಂತ ಆದರೆ ಅದನ್ನು ವಿಕಲ್ಪವಾಗಿಸುವಲ್ಲಿ ನಾವು ಯಾರೂ ಅರ್ಹರಲ್ಲ. ಅದಲ್ಲ, ಮುಂದೊಂದು ಕಾಲಘಟ್ಟದಲ್ಲಿ ರಾಮ ಬಂದು ಆಳ್ವಿಕೆಯನ್ನು ಮಾಡಬಹುದಾದ ಸನ್ನಿವೇಶ ಬರುತ್ತದೆ ಅಂತ ಆದರೆ 14 ವರ್ಷಗಳ ನಂತರದಲ್ಲಿ ಬಂದು ಒದಗುತ್ತೇನೆ ನಾನು. ಅದಲ್ಲ, ರಾಮ ಭರತರ ನಡುವೆ ನಿಮ್ಮಲ್ಲಿ ಏನಾದರೂ ಒಂದು ಭೇದ ಭಾವ ಕಂಡ್ರೆ, ಅಪ್ಪ ಒಂದು ಮಾತು ಹೇಳಲು ಅಪ್ಪ, ಯಾವ ಕೈಕಾ ಅಮ್ಮನವರ ಮಾತಿಗೋಸ್ಕರ ನೀವು ಹೀಗೆ ದುಃಖಿಸುತ್ತಿದ್ದೀರೋ ಆ ದುಃಖವನ್ನು ನೀವು ಪಡಬಾರದು ಅಂತ ನಿಮ್ಮಲ್ಲಿ ಭಿನ್ನಹಿಸುವುದಕ್ಕೆ ಒಂದು ಕಾರಣ ಕೊಡ್ತೇನೆ.
ಮತ್ತೇನಿಲ್ಲ. ನನ್ನ ಮತ್ತು ಭರತನ ನಡುವೆ ಕೈಕಾ ಅಮ್ಮನವರಿಗೆ ಯಾರಲ್ಲಿ ಹೆಚ್ಚು ಪ್ರೀತಿ ಅಂತ ನೋಡಿದರೆ ನನಗನ್ನಿಸುವುದಪ್ಪ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ. ಆಶ್ಚರ್ಯ ಆಗಬಹುದು ನಿಮಗೆ, ಆದರೆ ಅದು ನಿಜ. ಯಾಕೆ? ಸಕಲವಾದಂತಹ ಭುವನದ ಭಾರವನ್ನು ತನ್ನ ಮಗನಾದ ಭರತನಿಗಿಟ್ಟು ನನಗೆ ಆರಾಮವಾಗಿ 14 ವರ್ಷ ವನದಲ್ಲಿ ಇಟ್ಟು ಬಾ ಮಗು ಅಂತ ಹೇಳಿ ಕಳುಹುವಂತಹ ತಾಯಿಯ ಮಾತಿನಲ್ಲಿ ಭೇದವನ್ನು ಎಣಿಸಬಾರದು ತಂದೆ, ಎಣಿಸಬಾರದು. ಹಾಗಾಗಿ ನಾನು ಹೋಗಿ ಬರ್ತೇನೆ. ಬಂದಂತಹ ನನ್ನನ್ನು ಎದುರುಗೊಂಡು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ನಾನು ಸಿದ್ಧನಿರ್ತೇನೆ. ಇವತ್ತೇ ಹೋಗಬೇಕೇನೋ? ನೋಡು ನೋಡು, ಒಂದು 4 ದಿವಸ ಇದ್ದು ಹೋಗೋ. ಯಾಕೆ ಗೊತ್ತಾ? ಆಕೆಗೆ ಆಡಿದಂತಹ ಮಾತಿನಲ್ಲಿ 4 ದಿವಸ ಇಲ್ಲಿ ಇರುವಂತಹ ಅಥವಾ ನಿನ್ನಲ್ಲಿ ಉಳಿಸಿಕೊಳ್ಳುವ ಅವಕಾಶ ಉಂಟು ನನಗೆ. ಅಪ್ಪ, ಮೊದಲ ವರವಾಗಿ ಭರತನಿಗೆ ಪಟ್ಟ ಆಗಬೇಕು ಅಂತ ಹೇಳುವಂತಹ ಮಾತನ್ನು ಆಕೆ ಕೇಳಿದ್ದು. ಆ ಬಳಿಕ 2ನೇ ವರವಾಗಿ ಅಲ್ವಾ ನೀನು ಕಾಡಿಗೆ ಹೋಗಬೇಕಾದ್ದು? ಹೌದು. ಅನುಕ್ರಮಣಿಕೆಯಲ್ಲಿ ಮೊದಲ ವರ ಪೂರ್ಣವಾದ ಬಳಿಕವಷ್ಟೇ ಅಲ್ವಾ 2ನೇ ವರ. ಹಾಗಿರುವಾಗ ಅದು ಆಗುವಲ್ಲಿಯವರೆಗೆ ನೀನು ಇಲ್ಲಿರ್ಲಿಕ್ಕೆ ಅವಕಾಶ ಉಂಟೋ? 4 ದಿವಸ ಇದ್ದು ಮತ್ತೆ ಹೋಗೋ. ಇದು ತರ್ಕವಾಗ್ತದೆ ಅಪ್ಪ. ಯಾವತ್ತೂ ಭಾವನೆ ತರ್ಕದ ವಿಷಯವಾಗಬಾರದಲ್ಲ. ನಾನು ಅಮ್ಮ ಹೇಳಿದ ಮಾತಿಗನುಗುಣವಾಗಿ ಬದ್ಧ ಅಂತ ಹೇಳಿದ ಕ್ಷಣಕ್ಕೆ ವನಾಭಿಮುಖನಾಗುವುದಕ್ಕೆ ಸಿದ್ಧನಾದೆ. ನನ್ನ ಭೌತಿಕವಾದ ಶರೀರ ಇಲ್ಲಿರಬಹುದು ನಿಮ್ಮ ಜೊತೆಯಲ್ಲಿ, ಆದರೆ ಅವರಿಗೆ ಕೊಟ್ಟ ಮಾತಿಗನುಗುಣವಾಗಿ ಸಿದ್ಧನಾದಂತಹ ಕ್ಷಣಕ್ಕೆ ನನ್ನ ಮನಸ್ಸು ವನಾಭಿಗಮನವಾಗಿ ಹೋಗಿದೆ. ಹಾಗಾಗಿ ನನ್ನ ಮನಸ್ಸಿದ್ದಲ್ಲಿ ನಾನಿರುವುದು ಸುಕ್ಷೇಮ ಸಕಲರಿಗೆ. ಮತ್ತೆ ಇನ್ನೊಂದಿದೆ, ನಿಮ್ಮ ಎತ್ತರಕ್ಕೆ ನಾನು ಆಡುವುದಕ್ಕಿಲ್ಲ, ಆದರೂ ಸನ್ನಿವೇಶದ ಸೂಕ್ಷ್ಮತೆಯನ್ನು ಗ್ರಹಿಸಿ ಸಮಯವನ್ನು ಅವಿಲಂಬಿತವಾಗಿ ಮುಂದೆ ಸಾಗಿಸುವುದಕ್ಕೆ ಬೇಕಾಗಿ ಆಡುತ್ತೇನೆ. ಒಂದು ಕ್ಷಣ ಇದ್ದರೆ ಇನ್ನೊಂದು ಕ್ಷಣಕ್ಕೆ. ಒಂದು ಕಾಲಘಟ್ಟದಲ್ಲಿ ವಾಮನ ಅವತಾರಿಯಾಗಿ ಬಂದಂತಹ ಸನ್ನಿವೇಶದಲ್ಲಿ ವಾಮನನಲ್ಲಿಯೇ ಬಲಿ ಕೇಳಿದ್ನಂತೆ, ನಿನಗೆ 3 ಅಡಿನಲ್ಲ ಸಾಕೋ, ಇನ್ನೂ ಹೆಚ್ಚು ತಗೋ ಅಂತ. ಆಗ ವಾಮನ ಆಡಿದನಂತೆ ಆ ಕಾಲಕ್ಕಾಗುವಾಗ, ಇಲ್ಲ ನನಗೆಷ್ಟು ಬೇಕು ಅಂತ ನಾನು ನಿರ್ಧಾರ ಮಾಡ್ತೇನೆ. ಮತ್ತಷ್ಟು ಹೆಚ್ಚಾಯಿತು ಅಂತಾದರೆ ಅದು ನನ್ನ ಮಮಕಾರಕ್ಕೆ, ನನ್ನ ಸ್ವಾರ್ಥಕ್ಕೆ ಕಾರಣವಾಗುತ್ತದೆ. ಆ ನೆಲೆಯಲ್ಲಿ ಆಡುವುದಪ್ಪಯ್ಯ. ಒಂದು ಕ್ಷಣ ಕಳೆದು ಇನ್ನೊಂದು ಕ್ಷಣಕ್ಕಾಗುವಾಗ ಮನಸ್ಸು ಹೇಗೆ ಚಾಂಚಲ್ಯವನ್ನು ಹೊಂದುತ್ತದೆ ಅಂತ ಹೇಳುವುದಕ್ಕೆ ನಮಗೆ ಯಾರಿಗೂ ವಿಶ್ವಾಸ ಸಾಕಾಗುವುದಿಲ್ಲ. ಚಂಚಲವಾದ ಮನಸ್ಸು ನಿಶ್ಚಲವಾದ ಸಂದರ್ಭದಲ್ಲಿಯೇ ವನಾಭಿಗಮನನಾಗುವುದು ಲೇಸು. ಆದ್ದರಿಂದ ಅಪ್ಪ ಆಶೀರ್ವಾದ ಮಾಡಿ ಕಳುಹಬೇಕು. ವಚನ ಪರಿಪಾಲನೆಗೆ ಹೊರಡಬಹುದಾದ ಯೋಗ ಭಾಗ್ಯವನ್ನು, ತಂದೆಯ ಮಾತನ್ನು ನಡೆಸಿಕೊಡಬಹುದಾದ ಯೋಗ ಭಾಗ್ಯವನ್ನು ಈ ಕ್ಷಣಕ್ಕೆ ಒದಗಿಸಿದಂತಹ ನಿಮಗೆ, ನನ್ನಮ್ಮನಾದಂತಹ ಕೈಕೆಗೆ ಬಾರಿಗೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೊರಡುವುದಕ್ಕೆ ಅಣಿಯಾಗ್ತೇನೆ. ಊರ ಪರವಂಟವರು ಗಂಗಾಧೀರ ಪರ್ಯಂತರದಿ ನಿಂತ ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಕೊಟ್ಟು ಸಾರಿ ನದಿಯನು ಮಂತ್ರಿ ಸಹರಥವೇರಿ ನಡೆದರು ಮುಂದೆ ಪಯಣದಿ 3 ದಿನದಲ್ಲಿ ನಿಂತು ರಾಮ ಸುಮಂತ್ರಗಿಂತೆಂದ ಊರ ಪೊರವಂಟವರು ತಮ್ಮ ಲಕ್ಷ್ಮಣ, ಅಣ್ಣ, ಮಡದಿಯಾದಂತಹ ಸೀತೆಯನ್ನು ಸೇರಿಕೊಂಡು ನಿನ್ನ ಜೊತೆಯಲ್ಲಿ ವನಾಭಿಗಮನನಾದೆ. ವನಾಭಿಗಮನನಾದಂತಹ ಸನ್ನಿವೇಶದಲ್ಲಿ ನಾನು ಓರ್ವನೇ ಹೋಗಬೇಕಾದದ್ದು ವಿಧಿಯಾದರೂ ನೀನಾಗಲಿ ಸೀತೆಯಾಗಲಿ ಬರುತ್ತೇವೆ ಅಂತ ಸತಾರ್ಕಿಕವಾಗಿ ಆಡುವಾಗ ಭಾವುಕವಾಗಿ ನಿಮ್ಮ ಮಾತನ್ನು ಮೀರುವುದಕ್ಕಾಗದೆ ನೀವು ಬನ್ನಿ ಅಂತ ಆಡಿದೆ. ಹೌದಣ್ಣ. ನನ್ನ ಮಡದಿಯಾದ ಸೀತೆಯಲ್ಲಾಡಿದ ಮಾತನ್ನು ನೀನು ಅನುಸರಿಸಿದೆ. ಕಾಡಿನಲ್ಲಿ ಇರುವುದು ಕಷ್ಟ ಅಂತ ಆಡಿದರೆ
ಧರ್ಮಾಚರಣೆಯಲ್ಲಿ ನಾನೂ ನಿನ್ನ ಸಹಧರ್ಮಿಣಿ ಅಂತ ಸೀತೆ ಆಡಿದಾಗ ಇಲ್ಲ ಅಂತ ಆಡಲಿಕ್ಕಾಗಲಿಲ್ಲ. ಯಾಕೆ? ಜನಕ ರಾಜಋಷಿಯ ಮಗಳವಳು, ಅವಳ ಮಾತಿಗನುಗುಣವಾಗಿ ಅವಳನ್ನು ಸೇರಿಸಿಕೊಂಡೆ. ಸಹಧರ್ಮಚರೀಭವ, ನೀನು ಧರ್ಮಾಚರಣೆಯಲ್ಲಿ ನನ್ನ ಜೊತೆಗಿರು ಎನ್ನಬಹುದಾದ ಮಾತನ್ನು ಆಡಿದೆ. ನೀನಂತೂ ಹಠವನ್ನೇ ಮಾಡಿದೆ, ಇಲ್ಲ ನಾನಿದ್ದಲ್ಲೇ ಇರುತ್ತೇನೆ. ಊರ್ಮಿಳಾ ಅಮ್ಮ, ಸುಮಿತ್ರಾ ಅಮ್ಮ ಆಡಿದಂತಹ ಕಾಲಕ್ಕೆ ಆ ತಾಯಿ ಹೇಳಿದ ಮಾತು ನನಗೊಂದು ಹೊಣೆಗಾರಿಕೆಯನ್ನು ಒದಗಿಸಿಕೊಟ್ಟಿತು. ನನ್ನಲ್ಲಿ ದಶರಥನನ್ನ ನೋಡಬೇಕು, ಸೀತೆಯಲ್ಲಿ ತನ್ನನ್ನು ನೋಡು. ಗಚ್ಚತಾತ ಯಥಾ ಸುಖಂ, ಹೋಗಿ ಬಾ ಒಳ್ಳೇದಾಗಲಿ ಅಂತ ನಿನ್ನನ್ನು ಹರಸಿ ಕಳುಹಿಸಿದ್ಲು. ಬದಲಾಗುತ್ತಿರುವ ಲೋಕದಲ್ಲಿ ಬದಲಾಗದಿದ್ದು ಸಂಬಂಧ ಮಾತ್ರ ಅಲ್ವೋ ಅಣ್ಣ? ತಮ್ಮ, ಸಂಬಂಧ ಬದಲಾಗಬಾರದು ಅಂತಾದರೆ ಭ್ರಾತೃತ್ವ ಎನ್ನಬಹುದಾದ ಭಾವದಲ್ಲಿ ನಾವು ಎಷ್ಟು ತ್ಯಾಗಶೀಲರಾಗುತ್ತೇವೆ ಎನ್ನುವುದನ್ನು ನಾವು ಮುಖ್ಯವಾಗಿ ಅರಿಯಬೇಕು ಎನ್ನುವುದು ನೀನು ನನ್ನ ಜೊತೆ ಬರುವಂಥ ಸನ್ನಿವೇಶಕ್ಕೆ ಅರ್ಥ ಮಾಡಿಕೊಂಡೆ. ಬರಲೇಬೇಕಾದ ಅನಿವಾರ್ಯ ಯಾಕೆ ಬಲ್ಲಯ್ಯ? ಹಾಗಾದರೆ ತೊಡಗಿಯಾಗಲೇ ಆಡಿದ ಮಾತು. ಹೌದು, ಆಡುವ ಮಕ್ಕಳು ಆಳುವ ಮಕ್ಕಳಾದದ್ದು. ಇವತ್ತು ಕಾಡಿನ ಮಕ್ಕಳಾಗಿದ್ದೆ. ಅಲ್ಲೆಲ್ಲ ಜೊತೆ ಇದ್ದ ಲಕ್ಷ್ಮಣ ಕಾಡಿಗೆ ಬರುವಾಗ ಬೇರಾದ ಅಂತ ಆದರೆ ತಮ್ಮ ಅಣ್ಣ, ನಿಜಾರ್ಥದಲ್ಲಿ ನಾವು ಕಾಡುವ ಮಕ್ಕಳಾಗಬಾರದು ಅಂತಲ್ವೋ ಕಾಡಿ ಹೊರಟದ್ದು. ಹೌದು, ಇಲ್ಲ ಅಂತ ಆದರೆ ಕಾಡುವ ಮಕ್ಕಳಾದ್ರೆ ನಾವು ಅಲ್ಲೇ ಇರುತ್ತಿದ್ದೆವು. ಕಾಡುವ ಮಕ್ಕಳಾಗಬಾರದು ಎನ್ನಬಹುದಾದದ್ದೇ ನಮ್ಮ ಭಾವವಾಗಿತ್ತು. ಹೊರಟು ಬಂದಿದ್ದೆ. ಕಾಡುವವರನ್ನಾದ್ರೂ ನಿವಾರಿಸ್ತೇನೆ ಅಂತ ಹೊರಟ ಕಾಲಕ್ಕೆ ತಾಳುವಂತ ಆಡಿದವನಿಗೆ ಅಲ್ವೋ? ಹೌದು. ಹಾಗಾದ್ರೆ ಇದು ನಮ್ಮ ಪಾಡು, ಇದು ನಮ್ಮ ಬದುಕಿನ ಹಾಡು ಅಂತ ಆದ್ರೆ ಈ ಹಾಡಿನ ಪಾಡಿನ ಜೊತೆಗಿರುವ ಕಾಡೇ ನಮ್ಮ ನಾಡು ಎನ್ನುವುದು ಸ್ಪಷ್ಟ. ಊರ ಹೊರಟಂತಹ ಸನ್ನಿವೇಶದಲ್ಲಿ ಸಮಗ್ರ ಅಯೋಧ್ಯೆ ನಮ್ಮ ಜೊತೆ ಬಂತು. ಅವರಿಗೆಲ್ಲರನ್ನೂ ಮೀರಿ ಹೋಗುವುದಕ್ಕಾಗದೆ ಮೌನ ಸಮ್ಮತಿಯ ನಿತ್ತ ಕಾರಣದಿಂದ ನಮ್ಮ ಜೊತೆಯಲ್ಲಿಯೇ ಅಯೋಧ್ಯೆ ಸಾಗಿ ಬಂತು. ಅಯೋಧ್ಯೆ ಎನ್ನಬಹುದಾದಂತಹ ನೆಲೆಯ ಅಲ್ಲಿಗಿಂತ ಇದೇ ಅಯೋಧ್ಯೆ, ರಾಮನಿದ್ದಲ್ಲಿ ಅಯೋಧ್ಯೆ ಹೇಳುವುದಕ್ಕೂ ಆರಂಭ ಮಾಡಿದ್ರು. ಇದು ಬಹಳ ಎಚ್ಚರಿಕೆ ಬೇಕು ತಮ್ಮ. ರಾಮನಿದ್ದಲ್ಲಿ ಅಯೋಧ್ಯೆ ಅಂತ ಹೇಳಿಬಿಟ್ರೆ ಶತಮಾನ ಸಹಸ್ರಮಾನದಿಂದ ಆಳ್ವಿಕೆಯಾದಂತಹ ನಮ್ಮ ಅಯೋಧ್ಯೆ, ದೇವಾನಾಂಪೂಹು ಅಯೋಧ್ಯ ಎನ್ನುವ ಆ ಅಯೋಧ್ಯೆಗೆ ಬೆಲೆ ಏನು ಅಂತ ಪ್ರಶ್ನೆ ಬರುವುದಿಲ್ವೋ? ಹಾಗಾಗಿ ಜೊತೆಯಲ್ಲಿ ಇನ್ನೊಂದು ನಮ್ಮ ತಮ್ಮನಾದ ಭರತ ಬಂದು ಸೇರಿಕೊಳ್ಳುವುದಕ್ಕಿರುವ ಅಯೋಧ್ಯೆಯಲ್ಲಿಯೇ ಪುರವಾಸಿಗಳಿರಬೇಕು ಅಂತ ಆಗುವಾಗ ಅವರಿಗೆ ಕರಜೋಡಿಸಿ ಆಡಿದೆ. ಹಾಗೂ ಕೇಳಲಿಲ್ಲ, ಬರ್ತಾ ಇದ್ದಾರೆ. ಊರಿನಿಂದ ಸರಯೂ ರೋಧಸಿ, ಸರಯೂ ತೀರದಿಂದ ನೇರವಾಗಿ ಗಂಗಾ ತೀರಕ್ಕೆ ಬಂದೆವು. ಒಂದಿದ್ದದ್ದು ಮೂರಾದದ್ದು. ಹೌದು, 100 ಸಾವಿರವಾಗಿ ನಿಂತಿದೆ ಈ ಕಾಲ. ಹೌದು, ಹೀಗೊಂದು ಆಗುತ್ತದೆ ಅಂತ ನಾವು ಯೋಚನೆ ಮಾಡಿದ್ದೂ ಇಲ್ಲ. ಪ್ರಾರಂಭದಲ್ಲಿ ಪಟ್ಟಾಭಿಷೇಕದ ಸಿದ್ಧತೆ ಆದಾಗ ನಿನ್ನಲ್ಲೊಂದು ಮಾತಾಡಿದ್ದೆ. ಯಾವುದನ್ನ? ಬದುಕು ಹೇಗೆ ಬರ್ತದೆ ಹಾಗೆ ಸ್ವೀಕರಿಸಬೇಕಾದದ್ದೇ ನಮ್ಮ ಬದುಕಿನ ನಿಜವಾದ ಅಸ್ತಿತ್ವವಾಗಬೇಕು ತಮ್ಮ ಅಂತ ಆಡಿದ್ದೆ. ಹೌದು. ಯಾಕೆ? ಕಳೆದಂತಹ ಒಂದು ರಾತ್ರಿಯ ಹಿಂದೆ ಗೊತ್ತಿಲ್ಲದಂತಹ ಪಟ್ಟಾಭಿಷೇಕ ಮಾರನೇ ದಿವಸ ಬೆಳಗಾದಾಗ ಸಿದ್ಧ ಆಗ್ತದೆ ಅಂತ ಆಗುವಾಗ ಏನು ಬಂದರೂ ಅಯೋಧ್ಯೆಯಲ್ಲಿ ನಾವು ಎದುರಿಸಬೇಕು ಅಂತ ಆಡಿದ್ದು ಹೀಗೆ ಸತ್ಯವಾಗಿ ಹೋಯಿತು ನಮ್ಮ ಬದುಕಿನಲ್ಲಿ. ಏನೇ ಇರಲಿ, ಮುಂದೆ ಸಾಗಿ ಬಂದಿದ್ದೇವೆ, ಗಂಗಾ ತೀರ ಪರ್ಯಂತ ಬಂದಿದ್ದೇವೆ. ಸುಮಂತ್ರನಿದ್ದಾನೆ, ಅವನಿಗಾದ್ರೂ ಒಂದು ಮಾತು ಈಗ ಹೇಳಬೇಕೋ ಬೇಡವೋ? ಸುಮಂತ್ರನಲ್ಲಿ ಮಾತಾಡ್ತೇನೆ. ಸುಮಂತ್ರ ಮಂತ್ರಿ ನಿನ್ನೋಳು ಬೇಡುವಂತೇನುಂಟು ಬಲ್ಲವನೋಳು ಚಿಂತಿಪ ಜನಕ ಮುಪ್ಪಿನ ಕಾಲವೆಂದು ನೀಂ ತಿಳಿದೆಲ್ಲರ ಸಲಹಿಕೋ ಮನಸ್ಸಿನೊಳಗೆ ಭೇದವೆಣಿಸದೆ ನಾವಾನಕ ಕಲುಗಳ ದಣಿಸದೆ ಘನತೆಗೆ ಕಡಿಮೆಯನ್ನೆಣಿಸದೆ ಧರ್ಮ ಬೆರಸಿ ರಕ್ಷಿಸಬೇಡು ಭರತಗೆ ಮಂತ್ರೀಶ
ಕೇಳಬೇಕು. ಪರಿಸ್ಥಿತಿ ಹೇಗಿದೆ ನಿನಗೆ ಅರ್ಥ ಆಗಿದೆ, ನಾನು ಹೆಚ್ಚು ಹೇಳುವುದು ಬೇಡ. ಮನೆಯ ಪರಿಸ್ಥಿತಿ ಗಂಭೀರವಾಗಿದೆ. ತಂದೆಯವರು ಕೊನೆಯ ಕ್ಷಣದವರೆಗೂ ನನ್ನನ್ನು ಬಿಡದೇ ಸಾಗಿಕೊಂಡು ಬಂದ್ರಲ್ಲ, ಹಾಗಾಗಿ ಶೀಘ್ರಾತಿ ಶೀಘ್ರವಾಗಿ ಭರತನನ್ನು ಊರಿಗೆ ಕರೆಯಿಸಿಕೊಂಡು ಅವನಿಗೆ ಪಟ್ಟಾಭಿಷೇಕದ ಸಿದ್ಧತೆಯನ್ನು ಮಾಡಿ, ನಾನು ತಮ್ಮನಾದ ಲಕ್ಷ್ಮಣನನ್ನು ಒಡಗೂಡಿ ಮಡದಿಯಾದ ಜಾನಕಿಯ ಒಡಗೂಡಿ ಮುಂದೆ ಸಾಗ್ತೇವೆ. ರಘುನಾಥ ಸೀತಾದೇವಿಯು ಲಕ್ಷ್ಮಣ ಸಹೆ ಬರಲಾಗ ಗುಹನು ಕಾಣುತ್ತ ನೂತನವಿದು ದಶರಥನನುಗರು ಎಂಬ ರೀತಿಯ ನೆರೆ ತಿಳಿದು ಪ್ರೀತಿಯಿಂದಲಿ ಕಾಣಿಕೆಯಿತು ನುತಿಸುತ್ತ ಮಾತನಾಡಿಸಿದ ರಘುನಾಥನ ಕಾಣುತ್ತ ಶೃಂಗಬೇರಪುರದ ರಸ, ನಾನೇ ಗುಹಾನಾಮಕ ನಿಷಾದದ ದೊರೆ, ಬೇಡರ ಜಾತಿ, ಸೂತರು ಅಂತ ಹೇಳ್ತಾರೆ. ಯಾಕೆ ಸೂತರು ಅಂತ ಹೇಳುವುದು? ವೇನನ ಪುತ್ರ ಪ್ರತು ತನ್ನ ಕೈಗಳನ್ನು ಮತಿಸಿದಾಗ ಜನಿಸಿದವರಂತೆ, ಹಾಗಾಗಿ ನಮ್ಮನ್ನು ಸೂತರು ಅಂತ ಹೇಳಿದರು. ನನ್ನ ಪೂರ್ವಿಕರು ಹುಟ್ಟಿದ್ದು ಹಡೆದದ್ದು ಒಂದು ಲೆಕ್ಕದಲ್ಲಿ ಯಾರು? ದಶರಥನ ಪೂರ್ವಿಕರು. ಆದರೆ ನನ್ನನ್ನು, ನಮ್ಮ ಜನಾಂಗವನ್ನು ಸೂತ ಎಂಬ ಪದವನ್ನು ತೆಗೆದು ಒಳಗೆ ಕರೆದುಕೊಂಡವರು ಯಾರು? ದಶರಥ ಮಹಾರಾಜ. ದಶರಥ ಮಹಾರಾಜ ನನ್ನನ್ನು ಹೊರಗೆ ಸೇರಿಸಿ ಆತನು ನನ್ನನ್ನು ಆತ್ಮೀಯ ಸ್ನೇಹಿತನನ್ನಾಗಿಸಿದ. ನಾನು ಆತನ ಸ್ನೇಹಿತ ಅಂದರೆ ಅದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ದಶರಥ ಮಹಾರಾಜ ಅಂದರೆ ಏನು? ಸೂರ್ಯ ವಂಶದವ. ಅವನನ್ನು ಸ್ನೇಹಿತನನ್ನಾಗಿಸಿದ ಮೇಲೆ ನಾವು ಬಹಳ ಅನ್ಯೋನ್ಯತೆ. ಒಂದು ದಿನದಲ್ಲಿ ನನ್ನನ್ನು ನಿವೃತ್ತಿಗೊಳಿಸಿದ ಆತನಲ್ಲಿ ನಾನು ಕೆಲಸಕ್ಕಿದ್ದಂತಹ ಸಂದರ್ಭದಲ್ಲಿ ಕೆಲಸದಿಂದ ನಿವೃತ್ತಿಗೊಳಿಸಿ ನಮಗೆ ಕೊಟ್ಟಂತಹ ಸ್ಥಳ ಶೃಂಗಬೇರಪುರ. ಆದರೂ ನನಗೆ ಚಿಂತೆ, ದಶರಥನಿಗೆ ಮಕ್ಕಳಾಗಲಿಲ್ಲ ಅಂತ. ಸುದೀರ್ಘ ಕಾಲ ಆಡಳಿತ ಮಾಡಿದ 60,000 ವರ್ಷಗಳ ಕಾಲ ಮಕ್ಕಳಿಲ್ಲ. ಆದರೆ ಅವನಿಗೆ ಮಕ್ಕಳಾಗಲು ಪ್ರಯತ್ನ ಪಟ್ಟವರು ಈ ಶೃಂಗಬೇರಪುರಸದ ಜನತೆಗಳು. ಹೇಗೆ? ಮೊದಲು ನಾನು ಯಜ್ಞ ಯಾಗ ತಪಗಳನ್ನು ಮಾಡಿ ನಮ್ಮ ಅರಸನಾದಂತಹ ದಶರಥನಿಗೆ ಪುತ್ರರಾಗಬೇಕು, ಮಕ್ಕಳಾಗಬೇಕು, ಸಂತಾನ ಆಗಬೇಕು ಎಂಬಂತೆ ನಾವು ಕೈಗೊಂಡಂತಹ ಯಜ್ಞ ಯಾಗಗಳು ಆಗಲಿಲ್ಲ. ಹಾಗಾದರೆ ಮಾಂಸಾಹಾರವನ್ನು ತ್ಯಜಿಸಿದೆ, ದಶರಥನಿಗೆ ಮಕ್ಕಳಾಗಬೇಕು ಎಂಬಂತೆ. ನಾನು ಮಾತ್ರ ತ್ಯಜಿಸಿದ್ದ? ನನ್ನ ಜನರು ತ್ಯಜಿಸಿದರು. ಊಟ ದಿನಕ್ಕೆ 2 ಇತ್ತು, ರಾತ್ರಿಯ ಊಟವನ್ನು ತ್ಯಜಿಸಿದೆ. ಯಾಕೆ? ದಶರಥಿಗೆ ಪುತ್ರ ಸಂತಾನ ಆಗಬೇಕು ಅಂತ. ಆಯ್ತಾ? ಆಗಲಿಲ್ಲ. ಸುದ್ದಿ ಬಂತು, ಪುತ್ರಕಾಮೇಷ್ಟಿ ಯಾಗವಂತೆ ಅಯೋಧ್ಯೆಯಲ್ಲಿ. ಅಗ್ನಿಪುರುಷ ಬಂದ, ಪಾಯಸ ಕೊಟ್ಟ, 4 ಮಕ್ಕಳು ಜನನವಾಯ್ತಂತೆ. ಓಹಾ ಆಹಾ, ಏನು ಸಂಭ್ರಮ, ಏನು ಸಂಭ್ರಮ! ನೋಡಲಿಕ್ಕೆ ಹೋಗಬೇಕಂತ ಹೇಳಬೇಕಾದ್ರೆ ನನಗೆ ನನ್ನ ಊರವರೇ ಹೇಳ್ತಿದ್ರು, ಇವ ಆಚೆ ಈಚೆ ಮಾಡುವವ ಅಂತ. ಏನು ಆಚೆ ಈಚೆ ಮಾಡುವುದು? ಗಂಗಾ ನದಿಯ ತಟದಲ್ಲಿ ಜನರನ್ನು ಆಚೆ ಸಾಗಿಸುವುದು, ಈಚೆ ಸಾಗಿಸುವುದು. ಉತ್ತರದಲ್ಲಿ ಅಯೋಧ್ಯೆ, ಮಧ್ಯ ಶಾಂತವಾದ ಗಂಗಾ ನದಿ. ಈ ನಮ್ಮ ಶೃಂಗಬೇರಪುರದ ಅರಸರು ಅಯೋಧ್ಯೆಗೆ ಹೋಗಲು ಶುರು ಮಾಡಿದರು, ನಾವೇ ಹೋಗಬೇಕು ಅಂತ. ಹಾಗಾದ್ರೆ ನೋಡಬೇಕಾದಂತಹ ನಾನು ಅವಕಾಶವೇ ಆಗಲಿಲ್ಲ, ಜನರೇ ಹೋಗ್ತಾ ಇದ್ದಾರೆ. ಇನ್ನೇನು ನೋಡಲಿಕ್ಕೆ ಹೋಗಬೇಕೆಂಬಂತೆ ಶ್ರೀರಾಮಚಂದ್ರನಿಗೆ 8 ವರ್ಷ ಆಗುವಂತಹ ಕಾಲದಲ್ಲಿ ವಿಶ್ವಾಮಿತ್ರರು ಬಂದು ಕರೆದುಕೊಂಡು ಹೋದ್ರಂತೆ ಮಖ ಸಂರಕ್ಷಣೆಗೆ. ಸುದ್ದಿ ನನಗೂ ಬರ್ತಾ ಇತ್ತು. ತಾಟಕಿ ಸಂಹಾರ ಆಯ್ತಂತೆ, ಮಖ ಸಂರಕ್ಷಣೆ ಆಯಿತು, ಹಿಂದೆ ಬರುವಾಗ ಮದುವೆ ಆಯ್ತಂತೆ, ಪರಶುರಾಮ ಗರ್ವಭಂಗವಾಯ್ತಂತೆ, ಬಂದು ಮದುವೆ ಆಯಿತು 4 ಜನರಿಗೂ. ಹಾಗಾದರೆ ನಾನು ಹೋಗಬೇಕಲ್ಲ ನೋಡಲಿಕ್ಕೆ? ಇಲ್ಲ, ಆಗಲಿಲ್ಲ. ನನ್ನ ಜನರೇ
ನನ್ನ ಜನರಿಂದ ಈ ಗಂಗಾ ನದಿಯಲ್ಲಿ ಇರುವಂತಹ ಎಲ್ಲ ನಾವೆಗಳಲ್ಲಿ ದಶರಥನಲ್ಲಿಗೆ ಅವರನ್ನೇ ಕಳಿಸಿಕೊಡುವಂತಾಯಿತು. ಹಾಗಾದರೆ ನಾನು ದಶರಥನು ಎಂದು ಕಾಣುವುದು? ಯಾವಾಗ ಕಾಣುವುದು? ಕಾಣಬೇಕಲ್ಲ. ಆಕಾಶದಲ್ಲಿ ಸೂರ್ಯಕುಲದ ಬಣ್ಣ, ಬೆಳಗ್ಗೆ ಸೂರ್ಯ ಮೂಡುವಾಗ ಯಾವ ಬಣ್ಣ ಇರುತ್ತದೆ? ಕೆಂಪು, ಹದಾ ಕೆಂಪು, ಮಧ್ಯ ಬಿಳಿ ಬಿಸಿಲು ಬಣ್ಣ. ಆದರೆ ಈಗ ಸಂಜೆ ಹೊತ್ತಾಗ್ತಾ ಇದೆಲ್ಲ, ಏನದು ಚಾರ ಬಂದು ಸುದ್ದಿ ಕೊಟ್ಟನಲ್ಲ, ನಾನೇ ಎಲ್ಲ ಬೇಕಾದಂತಹ ವಸ್ತುಗಳನ್ನು ತಯಾರು ಮಾಡಿಕೊಂಡು ಎದುರು ಹೋಗ್ತಾ ಇದ್ದೇನೆ. ಶ್ರೀರಾಮ ಇತ್ತ ಬರುತ್ತಿದ್ದಾನಂತೆ. ಕಾಣ್ತೇನೆ ಶ್ರೀರಾಮನನ್ನು. ಶ್ರೀರಾಮಚಂದ್ರ ಎನ್ನಯ ಕುಲದೇವೇಶ ರಾಮಚಂದ್ರ ರಾಮಚಂದ್ರ ಪ್ರಭುವೇ, ಶರಣು. ನೀನೇ ರಾಮಚಂದ್ರ ತಾನೆ? ಕಲ್ಪನೆಯಲ್ಲಿ ಇರಿಸಿಕೊಂಡಿದೆ ರಾಮಚಂದ್ರ ಹೀಗೆ ಇರ್ತಾನೆ ಅಂತ. ಆದರೆ ಸ್ವಲ್ಪ ಭಿನ್ನ. ಇರಬೇಕಾದಂತಹ ರಾಜಪೋಷಾಕಗಳು ಕಾಣ್ತಾ ಇಲ್ಲ. ಸರಿ. ರಾಮಚಂದ್ರ, ಸಹೋದರ ಲಕ್ಷ್ಮಣ, ಹೌದು, ಜತೆಯಲ್ಲಿ ಸೀತೆ, ಹೌದು, ಮೂವರೂ ಬಂದಿದ್ದೀರಿ. ಇದಕ್ಕಿಂತ ಸುಕೃತದ ಫಲ ಇನ್ನೇನು ಬೇಕು ನನಗೆ? ನಾನೇ ಅಯೋಧ್ಯೆಗೆ ಬಂದು ನಿನ್ನನ್ನು ಕಾಣಬೇಕೆಂದಿದ್ದೆ. ಆದರೆ ದೇವನಾದಂತಹ ಶ್ರೀರಾಮಚಂದ್ರ ಇಲ್ಲಿಗೆ ಶೃಂಗಬೇರಪುರಕ್ಕೆ, ನನ್ನ ಆಸ್ಥಾನಕ್ಕೆ ಬಂದಿದ್ದಿ ರಾಮಚಂದ್ರ. ನಿನಗೆ ನಮಸ್ಕಾರ. ಬಹುದಿನಗಳ ಕನಸು ಈಡೇರಿದೆ. ಇದಕ್ಕಾಗಿ ಹಂಬಲಿಸಿದಂತಹ ನನ್ನ ಮನಕ್ಕೆ ನೀನೇ ಕಾಣಿಸಿಕೊಂಡಿರುವೆ ರಾಮಚಂದ್ರ. ಹೌದು, ನಾನೇ. ಕಂಗದ ನೇತ್ರಿಸೀತೆ ರಾಮಚಂದ್ರ ಕಂಗೆ ರಂಗಿಪ ಲಕ್ಷ್ಮಣ ಸಹ ರಾಮಚಂದ್ರ ಸಂಜಯಾಯಿತು ಈ ಬುಕ್ಕು ರಾಮಚಂದ್ರ ನಾಳೆ ಮುಂಜಾನೆ ಎದ್ದು ಹೋಗಯ್ಯ ರಾಮಚಂದ್ರ ರಾಮಚಂದ್ರ, ನಾನು ಶ್ರೀರಾಮಚಂದ್ರನನ್ನು ಕಾಣಲು ಬರಬೇಕೆಂದಿದ್ದವ ಬರಲಾಗಲಿಲ್ಲ. ಆದರೆ ನೀನೇ ಬಂದಿದ್ದಿ. ನಿಮ್ಮದು ವಂಶ ಸೂರ್ಯವಂಶ. ನೀನು ಅಲ್ಲಿಂದ ಹೊರಟು ಇಲ್ಲಿಗೆ ಗಂಗಾ ನದಿ ತೀರ ಶೃಂಗಬೇರಕ್ಕೆ ಬಂದು ತಲುಪುವಾಗ ಸೂರ್ಯಾಸ್ತಮಾನವಾಗಲಿಕ್ಕೆ ಆಗಿದೆ. ಹೌದು. ಹಾಗಾದರೆ ನೀನು ಅಯೋಧ್ಯೆಯಿಂದ ಹೊರಟಿದ್ದಿ, ಇಲ್ಲಿಗೆ ಬಂದಿದ್ದಿ. ಕತ್ತಲಾಗುವ ಸಮಯ. ಕತ್ತಲಾಗುವುದು ಎಲ್ಲಿ? ಅಯೋಧ್ಯೆಯಲ್ಲಿಯೋ. ಹಾಗಾಗಿ
ಬಂದಂತಹ ಕಾರಣ ಹಾ. ನೀನು ಒತ್ತಿನಲ್ಲಿ ಲಕ್ಷ್ಮಣ. ಹಾ ಈ ರಾಜಕುಮಾರರಾದಂತಹ ನೀವು ಹಾ. ನಿಮ್ಮ ಮುಖಗಳು ಹಾ. ಹೇಗೆ ಇರಬೇಕಿತ್ತೋ ಆ ರೀತಿ ಇಲ್ಲ. ಓ ನೋಡು, ಜತೆಯಲ್ಲಿ ನೋಡು ಸೀತೆ, ಹಾ ಕಂಜದಳ ನೇತ್ರೆ, ಹಾ ಕಣ್ಣುಗಳು ಬಾಡಿದೆ. ಹಾ ಮೂವರು ಹಾ ಬಹಳ ದಣಿದವರಂತೆ ಕಾಣುತ್ತಿದ್ದೀರಿ. ಹಾ ಇಂತಿರ್ಪ ಹಾ ನೀವುಗಳು ರಾಜ ಪೋಷಾಕು ಯಾವ ರೀತಿ ಇರಬೇಕಿತ್ತು, ಕಿರೀಟ, ರಾಜ ಪೋಷಾಕು, ವೇಷಭೂಷಣಗಳು, ಕೈಬಳೆಗಳು, ಕಡಗಗಳು ಯಾವುದೂ ಇಲ್ಲ. ಋಷಿಗಳ ವೇಷ ಅಲ್ಲ, ಋಷಿಗಳ ವಸ್ತ್ರ ಹಾ, ಹಾ. ಧರಿಸಿದ್ದು. ಹಾಗಾದರೆ ಹಾ. ಈ ರೀತಿ ಬರಲು ಕಾರಣ ಏನಪ್ಪ, ಹಾ. ಏನು ಹೇಳಬಹುದೇ ಗುಹಾ ರಾಮಚಂದ್ರ? ನಮ್ಮ ಸ್ವರೂಪ ವೈವಿಧ್ಯಗಳನ್ನು ನೀನೇನು ಯೋಚನೆ ಮಾಡಿದ್ದೀಯೋ ಅದಕ್ಕಿಂತ ವಿಭಿನ್ನವಾಗಿ ಕಂಡು ಅದೆರಡನ್ನು ಕೂಡ ತುಲನೆ ಮಾಡಿ ಆಡುತ್ತಾ ಇದ್ದಿ. ಹೌದು. ಚಕ್ರವರ್ತಿ ದಶರಥ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ ನನಗೊಂದು ಪಟ್ಟಾಭಿಷೇಕವನ್ನು ಮಾಡಿ ಯೌವರಾಜ್ಯದಲ್ಲಿ ನನ್ನನ್ನು ಕುಳ್ಳಿರಿಸಬೇಕು ಎನ್ನುವ ಹಾಗೆ ಸಂಕಲ್ಪ ಮಾಡಿದರು. ಸುದ್ದಿ ಬಂದಿತ್ತು. ಆದರೆ ಅದಕ್ಕಿಂತ ಮಿಗಿಲಾಗಿ ಮಾಡಬೇಕಾದಂತಹ ಕರ್ತವ್ಯ ಬದ್ಧತೆ, ವಚನ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನಂ ಎನ್ನಬಹುದಾದ ನೆಲೆಯಲ್ಲಿ ಸಿದ್ಧವಾದಾಗ ಅದೇ ಪಟ್ಟಾಭಿಷೇಕದಿಂದ ವಿಮುಖನಾಗಿ ವನಾಭಿಮುಖನಾದೆ. ವನಕ್ಕೆ ಬರುವಾಗ ವನಕ್ಕನುಗುಣವಾಗಿಯೇ ಇರಬೇಕಾದಂತಹ ನಾರುವುಡಿಯನ್ನು ಉಟ್ಟು ನಾನು, ಜೊತೆಯಲ್ಲಿರಬಹುದಾದ ಲಕ್ಷ್ಮಣ, ಜೊತೆಯಲ್ಲೇ ಬಂದಂತಹ ಮಡದಿ ಸೀತೆ, ನಾವು ಸಿದ್ಧರಾಗಿ ಬಂದೆವು. ಬಂದಂತಹ ಸನ್ನಿವೇಶದಲ್ಲಿ ಸಮಗ್ರ ಅಯೋಧ್ಯೆಯೇ ನಮ್ಮನ್ನು ಅನುಸರಿಸಿ ಬಂದಿದೆ. ಸಮಗ್ರ ಅಯೋಧ್ಯೆ ಬಂದುದು ಮಾತ್ರವಲ್ಲ, ಧಾರಾಕಾರ ಕಣ್ಣೀರು ಸುರಿಸ್ತಾ ಇದ್ದಾರಲ್ಲ. ಅದೇ ಕಾರಣ, ನಾನು ಹೋಗುವುದು ಅವರಿಗೆ ಇಷ್ಟವಿಲ್ಲ, ಕಷ್ಟ ಆಗಿದೆ. ಹಾಗಾಗಿ ಅದನ್ನು ಸಹಿಸಿಕೊಳ್ಳಲಿಕ್ಕಾಗದೇ ಇದ್ದಂತಹ ಅಯೋಧ್ಯಾಪುರವಾಸಿಗಳು ನೀನಿದ್ದಲ್ಲೇ ನಾವಿರ್ತೇವೆ, ನಮಗೂ ವನವಾಸ ಇರಲಿ ಅಂತ ಬರ್ತಾ ಇದ್ದಾರೆ. ಈಗ ಈ ಸನ್ನಿವೇಶದಲ್ಲಿ ನೀನೊಂದು ಉಪಕಾರ ಮಾಡಬೇಕಯ್ಯ ನಮಗೆ. ಏನು ಉಪಕಾರ? ನೀನು ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ಮಹಾರಾಜರು ಅಂತ ಭಾವಿಸ್ತಾ ಇದ್ದಿ. ಆ ನೆಲೆಯಲ್ಲಿಯೇ ನಿನ್ನನ್ನು ಗ್ರಹಿಸುವುದಿದ್ದರೂ ನೀನು ಶರಣ. ನನ್ನ ತಂದೆಯವರ ನೆಲೆಯಲ್ಲಿ ನೋಡುವುದಿದ್ರೆ ಬಹಳ ಆತ್ಮೀಯನಾದಂತಹ ಸ್ನೇಹ ಉಳ್ಳಂತಹ ಸ್ನೇಹಶೀಲ ಮಿತ್ರ ನೀನು, ಭಾಗ್ಯವಂತರು ನಾವು. ಹೌದು. ಹಾಗಾದ್ರೆ ಆ ಎರಡೂ ದೃಷ್ಟಿಯಲ್ಲಿ ನಿನ್ನ ಮಿತ್ರನ ಮಗನಾದ ರಾಮನಿಗೊಂದು ಸಹಾಯ ಮಾಡುವುದಿಲ್ವೋ? ಒಂದು ಸಹಾಯ ಆಗಬೇಕು. ಶ್ರೀರಾಮಚಂದ್ರನಿಗೆ ಗುಹನಿಂದ ಸಹಾಯವೇ? ಏನು ಅಂದ್ರೆ ಮತ್ತೇನಿಲ್ಲ, ಇಲ್ಲಿಂದ ಮುಂದೆ ಈಗ ಸಾಯಂಕಾಲ ಆಗಿದೆ. ತಮ್ಮನಾದಂತಹ ಲಕ್ಷ್ಮಣ ಜೊತೆಯಲ್ಲಿರುವಂತಹ ಸೀತೆ ಇಬ್ಬರು ಆತಂಕಿತರಾಗಿದ್ದಾರೆ. ಯಾಕೆ? ವಚನ ಪರಿಪಾಲನೆ ಇರುವುದು ರಾಮನಿಗೆ ಮಾತ್ರ. ಈ ನೆಲೆಯಲ್ಲಿ ಅಯೋಧ್ಯಾಪುರವಾಸಿಗಳೆಲ್ಲ ಹೀಗೆ ಹೊರಟು ಬಂದರು ಅಂತ ಆದರೆ ನಾಳೆ ವಚನ ಪರಿಪಾಲನೆಯ ವ್ಯಾಪ್ತಿ ಮೌಲ್ಯ ಬೇರೆಯಾಗಿ ಹೋಗ್ತದೆ. ಹಾಗಾಗಿ ವಚನ ಪರಿಪಾಲನೆಗೆ ಪೂರಕವಾಗುವುದಕ್ಕೆ ಬೇಕಾಗಿ ರಾತ್ರಿಯ ವೇಳೆಯಲ್ಲಿ ಇವರೆಲ್ಲ ಇದ್ದಾರೆ, ಇವರೆಲ್ಲರನ್ನೂ ಕೂಡ ಚೆನ್ನಾಗಿ ಅವರಿಗೆ ನಾನು ಮಾತನಾಡ್ತೇನೆ. ಅವರ ಕಣ್ಣು ತಪ್ಪಿಸಿ ನನ್ನನ್ನು, ನನ್ನ ಜೊತೆಯಲ್ಲಿರುವ ಲಕ್ಷ್ಮಣ ಮತ್ತು ಸೀತೆಯರನ್ನ ಸೇರಿಸಿ, ಆಗ ಏನು ಹೇಳ್ತಾ ಇದ್ದೆ, ಕರ್ಣಾಕರ್ಣಿಕೆಯಾಗಿ ಕೇಳದೆ ಆಚೆ ಈಚೆ ಮಾಡ್ತಿ. ಅದೇ ಕೆಲಸ. ಹಾಗಲ್ಲ, ಸುಮ್ಮನೆ ಆಚೆ ಈಚೆ ಮಾಡುವುದು, ಜನರಾಡುವುದು ಪ್ರೀತಿಯಿಂದ. ಅದೇ ನೀನು ಸುಮ್ಮನೆ ಮಾಡುವುದಿಲ್ಲ. ನೀನು ಆಚೆ ಈಚೆ ಮಾಡಬೇಕು ಅಂದ್ರೆ ಪ್ರಬಲವಾದ ಕಾರಣ ಬೇಕು. ಇಲ್ಲ ಅಂತ ಆದ್ರೆ ನೀನೇ ಆಚೆ ಈಚೆ ಆಗ್ತಿ ಅಲ್ವೋ? ಹಾಗಾಗಿ ನೀನು ಹಾಗಲ್ಲ, ಆಚೆ ಈಚೆ ಮಾಡುವವನಲ್ಲ. ಹಾಗಾಗಿ ರಾತ್ರಿಯ ವೇಳೆಯಲ್ಲಿ ಇವರೆಲ್ಲ ನಿದ್ರಿಸಿದಂತಹ ಸನ್ನಿವೇಶದಲ್ಲಿ ನಮ್ಮ ಮೂವರನ್ನ ಇಲ್ಲಿಂದ ಗಂಗಾ ನದಿಯ ಈ ತೀರದಿಂದ ಮತ್ತೊಂದು ತೀರಕ್ಕೆ ನೀನು ದಾಟಿಸಿದೆ ಅಂತ ಆದ್ರೆ ಮುಂದಿರುವ ಆಶ್ರಮಾಂತರಗಳಲ್ಲಿ ನಾವು ಮುಂದೆ ಸಾಗಿ ಹೋಗುತ್ತೇವೆ. ಹಾಗಾದ್ರೆ ಒಂದು ಉಪಕಾರ ಮಾಡುವೆಯಾ? ಹಾಗಾದ್ರೆ ಈಗ ಈ ಹೊತ್ತು ಕತ್ತಲಾಗಿದೆ. ಹೌದು. ಕತ್ತಲು ಕಳೆಯಲಿ ಮುಂಜಾವದ ಮೊದಲು. ಹೌದು. ಕತ್ತಲಲ್ಲೆಲ್ಲ ಇಲ್ಲೇ ಇರ್ತಾರೆ. ನಿನ್ನಲ್ಲಿ ಗುಟ್ಟಿನಲ್ಲಿ ಆಡಿದ ಮಾತು ರಾತ್ರಿ ನಿದ್ರೆ ಮಾಡ್ಲಿ. ಈಗ ನಮ್ಮ ಮಂತ್ರಿಗಳು ಕೆಲವರು ಬಂದಿದ್ದಾರೆ, ಅವರೂ ಆಡುವುದು ಅದನ್ನೇ ಅಲ್ವಾ? ಹಾಗಾಗಿ ರಾತ್ರಿಯ ವೇಳೆಯನ್ನು ಕಳೆದು ಮುಂಜಾನೆಯ ಸಂದರ್ಭದಲ್ಲಿ ನಮ್ಮನ್ನು ದಾಟಿಸು. ಮುಂಜಾವದವರೆಗೆ ನೀನು ಸೀತೆ ಲಕ್ಷ್ಮಣ ವಿಶ್ರಾಂತಿ ತೆಗೆದುಕೊಳ್ಬೇಕಲ್ವೇ? ಹೌದು, ವಿಶ್ರಾಂತಿ ಬೇಕು. ಹಾಗಾಗಿ ವಿಶ್ರಾಂತಿ ನಮ್ಮ ಅರಮನೆಯಲ್ಲಿ
ಗುಹನ ಆತಿಥ್ಯದೊಂದಿಗೆ ನಮ್ಮ ವನವಾಸ ಆರಂಭ ಆಗಬೇಕು ಅಂತಿದ್ರೆ ನಾನೇನೂ ಇಲ್ಲ ಅಂತ ಹೇಳುವುದಿಲ್ಲ. ಲಕ್ಷ್ಮಣ, ಹೇಗೆ ಆಗಬಹುದು? ಆತಿಥ್ಯವನ್ನು ಪಡೆದ ಹಾಗೂ ಆಯಿತು ಅಲ್ವೋ? ಇನ್ನು ನಾವು ಸೇರಬೇಕಾದ ಗಮ್ಯ ಕಾನನ. ಹೌದೌದು, ಇವರನ್ನು ತಪ್ಪಿಸಿ ನಡೆಯಬೇಕಾದದ್ದು ಅನಿವಾರ್ಯ. ಹೌದು. ಹಾಗಾಗಿ ನಿನ್ನ ಆತಿಥ್ಯವನ್ನು ಸ್ವೀಕರಿಸ್ತೇವೆ. ಆತಿಥ್ಯವನ್ನು ಸ್ವೀಕರಿಸಿದ ನಂತರದಲ್ಲಿ ಅದೊಂದು ಉಪಕಾರ ಮಾಡಬೇಕು. ಮುಂಜಾವವಾಗಿದೆ. ಶ್ರೀ ದೇವರೇ ನನ್ನ ಆಶ್ರಮಕ್ಕೆ ಬಂದಿದ್ದಾರೆ. ಅವರೇ ನನ್ನ ಈ ನಾವೆಗೆ ಇಂದು ಹತ್ತುತ್ತಾರೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಅವರನ್ನು ಎಚ್ಚರಿಸಿಕೊಳ್ಳುತ್ತೇನೆ. ಪ್ರಭು ರಾಮಚಂದ್ರನೇ, ತಯಾರಾಗಿದ್ದೇನೆ. ನಾವೆಯೂ ತಯಾರಾಗಿದೆ. ನೀನು ತಯಾರಾಗಿದ್ದಿ, ನಾವು ತಯಾರಾಗಿ, ನಾವೆಯೂ ತಯಾರಾಗಿದೆ. ಆದರೆ ಪ್ರಪ್ರಥಮವಾಗಿ ನಾವೆಗೆ ತಮ್ಮ ಪಾದಸ್ಪರ್ಶ ಮಾಡಿ ತಾವೇ ಪ್ರಥಮವಾಗಿ ನಾವೆಗೆ ನೋಡು. ಇಲ್ಲಿಗೆ ಬರುವವರೆಗೆ ಇವರೆಲ್ಲ ಹೇಳಿದ್ರು ನಾವೇ ನಿಮ್ಮ ಜೊತೆ ಅಂತ. ಈಗ ನಾವೇ ನಮ್ಮ ಜೊತೆ ಆಯ್ತು ಅಲ್ವಾ? ಹಾಗಾದ್ರೆ ನಾವೆಯಲ್ಲಿಯೇ ನಾವಿರಬೇಕು ಅಂತ ಆದ್ರೆ, ನಾವೆಯ ಒಳಗಿದ್ದು ಮತ್ತೆ ನೀನು ಬರ್ತೆ ಅಂತ ಆದ್ರೆ ನಾವು ಮುಂದೆ ಸಾಗೋಣ. ನಾವೇ ಮುಂದೆ ಸಾಗುತ್ತದೆ. ಸೈನ್ಯವ ಕೂಡಿಕೊಂಡು ಪುರಕಂ ಶತ್ರುಘ್ನಂ ನಿಲ್ಲಿಸಿ ಕಾಣಲೇ ಪುನರೇಂದ್ರ ಪಾದಯುಗಮಿಂದ ನದಿಗಳು ದಾಟುತ್ತವು ತಾನು ತಾಯಿಗಳು ಸಹಿತಲೈದರು ಭರತನು ತನ್ನ ನೆನಹಿನ ಮೋಲ್ ಕಾರ್ಯವದು ಚೆನ್ನಹಡೆ ಅನ್ಯ ದೈವವದೇಕೆ. ನಮ್ಮ ಎಣಿಕೆಯಂತೆ ಲೋಕದಲ್ಲಿ ಒಂದು ವ್ಯವಹಾರ ನಡೆದರೆ ದೇವರಿಗೆ ಬೆಲೆ ಇಲ್ಲ ಅಂತ ಬಲ್ಲವರೊಂದು ಮಾತು ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿ ರೂಪವಾಗಿ ಇಂದು ನಮ್ಮ ಅಯೋಧ್ಯೆ ಕಾಣ್ತಾ ಉಂಟು. ಈ ಅಯೋಧ್ಯೆ ನಾಡಿದಂತಹ ಯಾವ ಧೀಮಂತ ವ್ಯಕ್ತಿಗಳಿದ್ದಾರೋ ಒಬ್ಬೊಬ್ಬರ ಜೀವನ ಪ್ರಪಂಚಕ್ಕೆ ಪಾಠದಾಯಕವಾದಂತಹ ಪುಸ್ತಕ. ಅಂತಹ ವಂಶ, ಆ ವಂಶವಲ್ಲರಿಯಲ್ಲಿ ಬೆಳೆದಂತಹ ಧೀಮಂತ ವ್ಯಕ್ತಿಗಳು ಯಕಶ್ಚಿತ್ ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಶರೀರದ ಭಾಗವನ್ನು ಕೊಚ್ಚಿಕೊಟ್ಟಂತಹ ಶಿಬಿ ಚಕ್ರವರ್ತಿಯ ಪರಂಪರೆ. ಆ ಪರಂಪರೆಯಲ್ಲಿ ಇತ್ತೀಚೆಗೆ ಮುಂದೇನು ಎನ್ನುವಂತಹ ಪ್ರಶ್ನೆ ಉದ್ಭವಿಸಿತಂತೆ. ಮುಂದೇನು? ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರತಿ ಕ್ಷಣಕ್ಕೂ ಬಾಧಿಸುವಂತಹ ಒಂದು ವಿಷಯ ಇದು. ಮುಂದೇನು? ಯಾಕಂದರೆ 60,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದಂತಹ ನಮ್ಮ ಪಿತೃಮಹಾಶಯರು ಒಂದು ಕಾಲದಲ್ಲಿ ಮಕ್ಕಳಿಲ್ಲ ಅಂತ ಚಿಂತೆ ಮಾಡುವ ಹೊತ್ತಿನಲ್ಲಿ ದೇವರ ವರಪ್ರಸಾದದಂತೆ ಈ ಸೂರ್ಯವಂಶವೆಂಬಂಥ ಈ ರನ್ನ ಮಂಚಕ್ಕೆ 4 ಕಂಬಗಳ ರೀತಿಯಲ್ಲಿ ಜನಿಸಿದವರು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈ 4 ಮಂದಿ ಹುಟ್ಟಿದಾಗ ಜಗತ್ತೊಮ್ಮೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿತ್ತು, ತೃಪ್ತಿಯ ನಗೆಯನ್ನು ಸೂಸಿತ್ತು. ಆದರೆ ಆ ನಗು, ಆ ತೃಪ್ತಿ ಈಗ ಮಲಿನವಾಗಿ ಹೋಯ್ತಲ್ಲ. ಅಯ್ಯೋ ದೇವರೇ, ಅದಕ್ಕೆ ವಿಧಿ ಅನ್ನೋದು. ವಿಧಿ ಇಲ್ಲದಿದ್ದರೆ ಹೀಗಾಗಬೇಕು, ಈ ಸೂರ್ಯವಂಶದಲ್ಲಿ ಹೀಗಾಗಬೇಕು. ಯಾವತ್ತು ಆಳ್ವಿಕೆ ಮಾಡುವಂಥ ಒಬ್ಬ ವ್ಯಕ್ತಿ ಸಣ್ಣ ಒಂದು ದೌರ್ಬಲ್ಯಕ್ಕೆ ಬಿದ್ದರೂ ಕೂಡ ಆ ದೌರ್ಬಲ್ಯ ಇಡೀ ಸಮಾಜದ ಮೇಲೆ ಪರಿಣಾಮ ಕೊಡ್ತದೆ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಅಪ್ಪ. ಇಲ್ಲದಿದ್ದರೆ ಧಾರಾಪತ್ನಿ ಬೇರೆ, ನಂತರ ರೂಪಕ್ಕೆ ಮರುಳಾಗಿ ಮದುವೆಯಾದಂತಹ ಹೆಣ್ಣೊಬ್ಬಳು. ಇವರೊಳಗೆ ಏನೇ ಕಲ್ಮಶಗಳಿಲ್ಲದಿದ್ದರೂ ಕೂಡ
ಕೊನೆಗಾಗುವಾಗ ಈ ವ್ಯಾಮೋಹವೆಂಬುದು ಒಬ್ಬಾಕೆಗೆ ಬಾಧಿಸಿದ ಪರಿಣಾಮ ಇದು. ಇಲ್ಲದಿದ್ದರೆ ಹೀಗಾಗ್ತಿತ್ತೆ ಈ ಅಯೋಧ್ಯೆಯ ಪರಿಸ್ಥಿತಿ ಹೀಗಾಗ್ತಿತ್ತೆ. ದೇವತೆಗಳಿಗೆ ಸಹಕಾರ ಮಾಡುವಂತಹ ದಾಢ್ಯತೆ ಉಳ್ಳಂತಹ ವಂಶ ಇಂದಿಗಾಗುವಾಗ ಹೇಗಾಯಿತು, ಏನಾಯಿತು? ನಮ್ಮಪ್ಪ ಸ್ವರ್ಗವನ್ನೈದಿದ್ರು. ರಘುವಂಶದಲ್ಲಿ ಎಷ್ಟೇ ಮಂದಿಗಳು ಹುಟ್ಟಿದ್ರು, ರಾಘವರಾಗಲಿಲ್ಲ. ಅದು ಆದದ್ದಿದ್ದರೆ ನಮ್ಮಣ್ಣ ಶ್ರೀರಾಮಚಂದ್ರಮ ಹಿಂದೊಮ್ಮೆ ಯಜ್ಞ ಸಂರಕ್ಷಣೆಗೆ ಹೋದಾಗ ನೆರೆದಂತಹ ಅದೆಷ್ಟೋ ಅಸುರ ಸಂಕುಲವನ್ನೆಲ್ಲ ತರಿದು ಎತ್ತಿದ ಧನುಸ್ಸನ್ನು ಕೆಳಗೆ ಇಳಿಸಬೇಕಿದ್ರೆ 14,000 ರಕ್ಕಸ ಸೇನೆಯನ್ನು ಸವರಿ ಆ ಮೇಲೆ ಹಣೆಯ ಬೆವರನ್ನು ಒರೆಸಿದವ ನಮ್ಮಣ್ಣ ಶ್ರೀರಾಮ. ಅಂಥವನ ಆಳ್ವಿಕೆಯನ್ನು ಜನತೆ ಬಯಸ್ತಾ ಇತ್ತು. ಆದರೆ ನನ್ನ ಅವ್ವೆಯ ಹೇಸಿ ಆಗ್ತದೆ ಹೇಳಲಿಕ್ಕೆ, ಅಮ್ಮ ಎಲ್ಲಿವರೆಗಿನ ಒಂದು ಕುತ್ಸಿತ ಮನೋಭಾವನೆ, ಎಲ್ಲಿವರೆಗೆ ಬೇಡ. ಸಣ್ಣ ಭಾಷೆಯಲ್ಲಿ ಹೇಳುವುದಿದ್ರೆ ಸಣ್ಣ ಬುದ್ಧಿ. ಈ ಸಣ್ಣ ಬುದ್ಧಿ ಇಲ್ಲಿವರೆಗೆ ತಂದಿತ್ತಲ್ಲ. ನನಗೆ ನಮ್ಮ ಸೋದರ ಮಾವ ಕರ್ಕೊಂಡು ಹೋಗಿ ಅಲ್ಲಿ ಕೂತುಕೊಳಿಸಿದ್ರು. ಕರ್ಮ, ಅದು ವಿಧಿ. ಇಲ್ಲಿ ಇರಬೇಕು ಸ್ವಲ್ಪ ಸಮಯ, ಇರಿ. ನಮ್ಮಿಬ್ಬರನ್ನೂ ಉಳಿಸಿಕೊಂಡ್ರಲ್ಲಿ. ಅಲ್ಲೇ ಇದ್ದಾಗ ಬಂದದ್ದು ಯಾರ? ವಸಿಷ್ಠರ ರಾಯಸ ಬಂದದ್ದು. ಆಗಲೇ ಆಶ್ಚರ್ಯ ಆಯಿತು. ಕಳಿಸಬೇಕಿದ್ರೆ ಅವರು ದಶರಥ ಚಕ್ರವರ್ತಿಗಳು ರಾಯಸ ಕಳಿಸಬೇಕಿತ್ತು, ಸುಮಂತ್ರ ಕಳಿಸಬೇಕಿತ್ತು. ಯಾರೂ ಅಲ್ಲ, ಇದ್ಯಾರು? ಗುರುಗಳು, ವಸಿಷ್ಠರು. ಬೇಗ ಬರತಕ್ಕದ್ದು. ಬಂದು ನೋಡುವಾಗ ಏನನ್ನು ನೋಡಬೇಕು? ಅದೆಲ್ಲ ಗತಿಸಿದ ವಿಚಾರ, ಬೇಡ, ಬಿಡೋಣ. ಅಂತೂ ಅಪ್ಪನನ್ನು ಕಳ್ಕೊಂಡು ಈಗ ಅಣ್ಣನ ಮುಖವನ್ನೂ ನೋಡುವಂಥ ಭಾಗ್ಯವನ್ನು ಕಳ್ಕೊಂಡು ಅನುಭವಿಸುವ ಸ್ಥಿತಿ ಯಾರಿಗೆ ಬೇಕು? ಬೇಡ ಬೇಡ. ಹಿಂದೊಮ್ಮೆ ನಾನು ಎದ್ದದ್ದಿದೆ. ತಾಯಿ ಅನ್ನೋದು ಕೇವಲ ಈ ಹೆರುವುದಕ್ಕೆ ಒಂದು ಮಾಧ್ಯಮವೇ ಹೊರತು ಬೇರೆ ಎಂಥದ್ದಿಲ್ಲ. ಉಭಯರು ಸುಖ ಪಡುವ ಹೊತ್ತಿನಲ್ಲಿ ಮಕ್ಕಳು ಹುಟ್ಟಬೇಕು ಅಂತ ಇರುವುದಿಲ್ಲ, ಕಾಮತೀಟೆ ಇರೋದು. ಅದರಲ್ಲಿ ಏನೋ ಹುಟ್ಟಿ ಹೋಗ್ತಾವೆ ಮಕ್ಕಳು. ಆ ಬಳಿಕ ಅದರಲ್ಲಿರುವಂತಹ ವಾತ್ಸಲ್ಯವೋ ಮಮಕಾರವೋ ಆತ್ಮೋನ್ನತಿ ಕುಲೋನ್ನತಿಗಳ ಬಗ್ಗೆ ಜಾಗೃತವಾದರೆ ಮಾತ್ರ ಆ ಮಾತೃತ್ವಕ್ಕೆ ಮೌಲ್ಯ ಬರುವುದು. ಇದು ಅಂಥದ್ದಿಲ್ಲಲ್ಲ. ಕಡಿತೇನೆ ತಲೆ ಅಂತ ಮುಂದುವರೆದು ಹೋಗುವಾಗ ಗುರುಗಳು ತಡೆದು, ಬೇಡ ಶಾಸ್ತ್ರ. ಕೆಲವು ಸಲ ಈ ಶಾಸ್ತ್ರ ಅನ್ನೋದು ಏನಾಗ್ತದೆ ಅಂತ ಹೇಳಿದರೆ, ಈ ಗೆದ್ದೆತ್ತಿನ ಬಾಲ ಹಿಡಿಯುವ ವರ್ಗಕ್ಕೆ ಅದೊಂದು ಸಲ ಉಪಕಾರ ಆಗುವ ಕ್ರಮ ಉಂಟು. ಅದೇ ರೀತಿಯಲ್ಲಿ ಅವರಿಗೆ ಆದ್ದದೇ, ಅಮ್ಮ ಉಳ್ಕೊಂಡದ್ದು ಹಾಗೆ. ಇಲ್ಲದೆ ಕಡ್ದು ಚೆಲ್ತಿದ್ದೆ, ಹೋಗಲಿ. ಅಂತೂ ಅಪ್ಪನ ಶವ ಇದೆಯಲ್ಲ, ಅದರ ಕೆಲಸವನ್ನು ಮುಂದುವರಿಸುವಂಥ ಆಜ್ಞೆ ಬಂತು ನನಗೆ ಗುರುಗಳದ್ದು. ನಾನು ಶತ್ರುಘ್ನ ಇಬ್ಬರು ತಂದೆಯನ್ನು ಅಗ್ನಿಗರ್ಪಿಸಿ ಆ ಬಳಿಕ ಮಾಡಬೇಕಾದಂತಹ ಕ್ರಿಯೆಗಳನ್ನೆಲ್ಲ ಮಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದವನಿದ್ದೇನೆ. ಯಾಕಂದರೆ ಪರಂಪರೆಗೆ ಧಕ್ಕೆ ಬರಬಾರ್ದು. ಈ ಎಲ್ಲ ಪರಂಪರೆಯು ಸಾರ್ವಕಾಲಿಕ ಸಿದ್ಧಾಂತ ಅಲ್ಲ. ಕೆಲವು ಸಲ ಪರಂಪರೆಯ ಚೌಕಟ್ಟಿನಲ್ಲಿ ಆಧುನಿಕತೆಯ ನವೀಕರಣ ಆಗಬೇಕು. ಹಾಗಾದರೆ ಮಾತ್ರ ಒಂದು ಸಮಾಜ ಉದ್ಧಾರ ಆಗೋದು. ಇಲ್ಲದಿದ್ದರೆ ಖಂಡಿತ ಪರಂಪರೆಯನ್ನೇ ಹಿಡ್ಕೊಂಡ್ರೆ ದೇವರಾಣೆಗೂ ಉದ್ಧಾರ ಆಗೋದು. ನಾನೀಗ ಆಲೋಚನೆ ಮಾಡಿದ್ದು, ಪರಂಪರೆ ಏನು 14 ವರ್ಷ ಕಾಡಿನಲ್ಲಿ ಇರಬೇಕು ಅಂತ ನಮ್ಮ ಅಮ್ಮನ ಒಂದು ಮಾತಲ್ವೇ, ಅದಕ್ಕೆ ಅಪ್ಪನ ಸಮ್ಮತಿ ಅಲ್ವೇ? ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡೋಣ. ಯಾಕಂದರೆ
ಈಗ ಪರೋಕ್ಷವಾಗಿ ಇಲ್ಲಿಯ ಅಧಿಕಾರ ನನಗೆ ನನ್ನ ಅಬ್ಬೆಯ ಮೂಲಕ ಬಂದಾಯಿತು. ಆಯಿತು ಅಂತ ನಾನು ಸರ್ವತಂತ್ರ ಸ್ವತಂತ್ರ ಈಗ. ಆದ್ದರಿಂದ ಇಲ್ಲಿ ಪ್ರಜಾಕೋಟಿಗಳು ಯಾರನ್ನು ಬಯಸ್ತಾರೋ, ಯಾರ ಆಡಳಿತೆಯನ್ನು ನಿರೀಕ್ಷೆ ಮಾಡ್ತಾರೋ ಅಂಥವೊಂದಿದ್ದರೆ ಮಾತ್ರ ಈ ಅಯೋಧ್ಯೆಯಾಗಿ ಉಳಿತದೆ. ಈ ಸಾಕೇತ, ಈ ಅರಮನೆ ಇನ್ನೂ ಅಭಿವೃದ್ಧಿಯಾಗ್ತದೆ. ಅದಕ್ಕೆ ಬೇಕಾಗಿ ನಮ್ಮವರನ್ನೆಲ್ಲ ಒಡಗೂಡಿಕೊಂಡು ಅಣ್ಣ ಎಲ್ಲಿಗೆ ಗಮಿಸಿದ್ದಾನೆ ಎಂಬುದನ್ನು ತಿಳ್ಕೊಂಡು ಅವನನ್ನು ಕರೆತಂದು ಅವನಿಗೆ ರಾಜ್ಯಾಭಿಷೇಕ ಮಾಡಿಸಿ ತನ್ಮೂಲಕವಾಗಿ ನನ್ನ ಋಣವನ್ನು ತೀರಿಸಿಕೊಳ್ಳಬೇಕು ಅಂತ ಆಲೋಚಿಸಿದ್ದೇನೆ. ಅದಕ್ಕಾಗಿ ಎಲ್ಲರನ್ನು ಸೇರಿಸಿ ಅವನಿಗಾಗಿ ತಯಾರಿಸಿದಂಥ ರನ್ನ ಪಾದುಕೆ ಇದೆಯಲ್ಲ, ಪಟ್ಟಾಭಿಷೇಕಕ್ಕೆ ಬೇಕಾಗಿ ತಯಾರಿಸಿದ ರನ್ನ ಪಾದುಕೆ, ಆ ಪಾದುಕೆಗಳನ್ನು ಬರಿಗಾಲಲ್ಲಿ ರಾಮ ನಡ್ಕೊಂಡು ಬರೋದು ಬೇಡ, ಅದನ್ನೂ ಹಿಡ್ಕೊಂಡು ನೇರವಾಗಿ ಜನಸಂದೋಹದೊಂದಿಗೆ ಮುಂದುವರಿಯುತ್ತೇನೆ ನೋಡೋಣ. ಅವಸರವಾಗಿ ಓಡಿ ಬಂದವನು ನಾನು. ಹೀಗೆ ಓಡಿ ಬರುವರೆ ಘನವಾದಂಥ ಉದ್ದೇಶವೇ ಉಂಟಣ್ಣ. ಸುಮ್ಮನೆ ಯಾಕೆ ಓಡಿ ಬರ್ತಿ? ಏನೋ ಇದ್ದೀತು. ಈ ಚಿತ್ರಕೂಟ ಪ್ರದೇಶದಲ್ಲಿ ನಾವಿರುವಂತಹ ಹೊತ್ತಿನಲ್ಲಿ ಯಾವುದೋ ಒಂದು ಗದ್ದಲಕ್ಕೆ ಕಿವಿ ಕೊಟ್ಟವ ನಾನು. ಏನು ಎನ್ನುವುದನ್ನು ಗಮನಿಸುವುದಕ್ಕೆ ಬೇಕಾಗಿ ಎತ್ತರವಾದಂಥ ಮರವನ್ನು ಏರಿ ಕಂಡೆ ಅಂತಾದ್ರೆ ಬರ್ತಾ ಇದ್ದಾರೆ ಅನ್ಯರಲ್ವೇ ಅಲ್ಲ, ಈ ಕಾಲಕ್ಕೆ ನಮ್ಮ ವಿರೋಧಿಗಳನಿಸಿದಂತಹ ಆ ಭರತ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ? ಹೇಗೆ? ಈಗಾಗಲೇ ತಾಯಿಯ ಮೂಲಕವಾಗಿ ನಮ್ಮದಾದಂಥ ರಾಜ್ಯವನ್ನು ವಶಪಡಿಸಿಕೊಂಡ ಹಾಗಾಯಿತು. ಅದರ ವೈಭವವನ್ನು ನಮ್ಮ ಮೂಲೆ ತೋರಿಸುವುದಕ್ಕೋ ಅಥವಾ ಇನ್ಯಾವ ಉದ್ದೇಶವನ್ನು ಇರಿಸಿಕೊಂಡು ಬರುವ ಹಾಗೆ ಕಾಣುತ್ತಾ ಉಂಟು. ಕೇವಲ ಒಬ್ಬನೇ ಅಲ್ಲ, ಅವನನ್ನು ಕೂಡಿಕೊಂಡು ನಾನಾ ಕುದುರೆಗಳು, ಆನೆಗಳು, ಸೇನೆಯೋ ಕೂಡಿಕೊಂಡು ಬಂದಿದ್ದಾವೆ. ಇದರ ವಿಚಿತ್ರವಾದಂತ ಅರ್ಥ ಏನು ಎಂದು ನನಗೆ ಅರ್ಥ ಆಗಿದೆ. ಅದಕ್ಕಾಗಿ ನೀನು ಮಾಡಬೇಕಾದದ್ದೇನು ಬಲ್ಲೆಯೋ? ಏನು ಅಣ್ಣ? ನೀವು ನೆರಳಿ ಹಳ್ಳ ಕೆಳಗಿದಂತೆ ಬಲದು ಬಣ್ಣ ಕೆಡಿಸಿ ಬಿಡುವೆ ಕ್ಷಣದಿ ನಿನ್ನ ಕರುಣದಿ. ಸೋದರನಾಗಿದ್ದವ ಈ ಕಾಲಕ್ಕೆ ಧೂರ್ತನಂತೆ ವರ್ತಿಸ್ತಾನೆ ಅಂತಾದ್ರೆ, ಭ್ರಾತೃತ್ವದ ಪ್ರೇಮವನ್ನೇ ಮರಿತಾನೆ ಅಂತಾದ್ರೆ ಅಂತವನ ಮುಖವನ್ನು ನೀ ಕಾಣಕೂಡದು. ಅದಕ್ಕೆ ಬೇಕಾಗಿ ನಮ್ಮ ಎಲ್ಲವರ ಮನೆಯಲ್ಲಿ ನೀ ಮಿನ್ನಗೆ ಇದ್ದೀಯ ಅಂತಾದರೆ ಬಂದಿರುವಂತ ಭರತನೋ ಶತ್ರುಘ್ನನೋ ಅಥವಾ ಅವನನ್ನು ಕೂಡಿ ಬಂದ ಯಾವ ಸೇನೆ ಉಂಟು ಅದನ್ನು ನೇರಳೆ ಹಣ್ಣು ಉದುರುವ ಹಾಗೆ ಉದುರಿಸಿ ತೋರಿಸಿ ನನ್ನ ಯೋಚನೆ ಮಾಡಬೇಡ. ನೀ ಮಣ್ಣಗಿರು, ಒಂದಾಜ್ಞೆ ನನಗೆ ಕೊಟ್ಟೆ ಅಂತಾದ್ರೆ ಅವರನ್ನು ನಾಶ ಮಾಡಿ ನಾ ಬರ್ತೇನೆ. ಲಕ್ಷ್ಮಣ ಅಣ್ಣ, ಯೋಚನೆ ಮಾಡಬೇಡ ಅಂತ ನೀನು ಹೇಳಿದ್ರೆ ನನಗೆ ಯೋಚನೆಯೇ ಆಗುವುದು. ಯಾಕಣ್ಣ? ಕೇಳ್ತೀಯ ನಾನು ಹೇಳಿದ್ದನ್ನು? ಸುಮ್ಮಗಿರು, ಭರತ ಬರುವ ಧರ್ಮವನ್ನು ಅರಿಯ ನೀನು.
ಸಹಜವನ್ನು ಅರಿಯೇ ನೀನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು. ತಮ್ಮ ಅಣ್ಣ, ಭರತನ ನೇತೃತ್ವದಲ್ಲಿ ಅಯೋಧ್ಯೆಯ ಸೇನೆ, ಪ್ರಜೆಗಳು, ಪರಿವಾರ ಇವೆಲ್ಲವೂ ಒಟ್ಟಾಗಿ ಬರ್ತಾ ಇದ್ದಾವೆ. ಹೌದು. ಆದ್ದರಿಂದ ನೀ ಸುಮ್ಮನಿದ್ದಿ ಅಂತಾದರೆ ನಾನು ಅವರನ್ನೆಲ್ಲ ನಿವಾರಿಸಿಕೊಡ್ತೇನೆ. ಸದ್ಯ ಮರದಿಂದಿಳಿದು ನನ್ನ ಸಮೀಪಕ್ಕೆ ಬಂದಿಯಲ್ಲ, ಸುಮ್ಮನಿರು. ನೀನೇನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಣ್ಣ? ಯಾಕಿಲ್ಲ? ಭರತ ಯಾಕೆ ಬಂದಿದ್ದಾನೆ ಅಂತ ನೀನು ಯೋಚಿಸ್ತೀಯ, ಅದು ಕೇವಲ ನಿನ್ನ ಊಹೆಯೇ ಹೊರತು ಯಥಾರ್ಥ ಅಲ್ವಲ್ಲ. ಭರತ ಈ ಉದ್ದೇಶದಿಂದ ಬಂದಿರಬಹುದು. ಒಂದು ವೇಳೆ ಅಲ್ಲದೆ ಹೋದರೆ ಭರತ ಸದಭಿಪ್ರಾಯವುಳ್ಳವನಾಗಿಯೇ ಬಂದದ್ದು ಹೌದಾದರೆ, ನೀನು ಬಾಣದಿಂದ ಅವನನ್ನು ಘಾತಿಸಿ ಮಲಗಿಸಿದರೆ ಮತ್ತದರ ಪರಿಹಾರಕ್ಕೆ ನಾವು ಎಲ್ಲಿಗೆ ಹೋಗುವ? ಆದ್ದರಿಂದ ಅವಸರ ಮಾಡಬೇಡ. ಭರತ ಬರುವ ಧರ್ಮ ಏನು ಅನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಟ್ಟಾದೀತು. ಆದರೆ ನಾನು ಬಲ್ಲೆ. ಏನಣ್ಣ? ನನ್ನ ತಮ್ಮಂದಿರ ಸ್ವಭಾವವೇನು ಅಂತ ತಿಳಿಯದೇ ಇರುವವನೇನು ನಾನು? ನೀನೇನು ಅಂತ ನಾನು ಬಲ್ಲೆನೋ? ಅಷ್ಟೇ ಗಾಢವಾಗಿ ಭರತನನ್ನು ತಿಳಿದವನಿದ್ದೇನೆ. ಭರತನಾಗಲಿ ಶತ್ರುಘ್ನನಾಗಲಿ ನೀನಾಗಲಿ ನನ್ನ ದೇಹದ ಅಂಗೋಪಾಂಗಗಳಂತೆ ಇರತಕ್ಕವರು. ಅವಸರ ಮಾಡಬೇಡ, ಸುಮ್ಮನಿರು, ಬರಲಿ ಭರತ. ಆದ್ರೆ ಒಂದುಂಟಣ್ಣ, ಏನು? ನಿಮ್ಮ ಮಾತಿಗೆ ಮಾನ್ಯತೆ ಕೊಟ್ಟು ಸುಮ್ಮನುಳಿದೇನು. ನೀವು ಗ್ರಹಿಸಿದಂತೆ ಅವ ನಮ್ಮ ಸಕ್ಕನ ತಮ್ಮನಾಗಿಯೇ ಆ ಪ್ರೇಮದಿಂದಲೇ ಬರ್ತಾನೆ ಅಂತಾದರೆ ಸ್ವೀಕರಿಸ್ತೇನೆ. ಸರಿ, ನಾ ಗ್ರಹಿಸಿದ ಹಾಗೆ ಆಯಿತು ಅಂತಾದರೆ ನನ್ನ ಕತ್ತಿ ಕೆಲಸ ಮಾಡಿತು, ಎಚ್ಚರಿಕೆ. ನಾನು ಹೇಳದೇ ಇದ್ರೆ ನಿನ್ನ ಕತ್ತಿಯು ಕೆಲಸ ಮಾಡ್ಲಿಕ್ಕಿಲ್ಲಲ್ಲ. ಸದ್ಯ ಹೇಳುವಲ್ಲಿ ಮಾಡಬೇಕಾದ್ರೂ ನಿಮ್ಮ ಅಪ್ಪಣೆ ಬೇಕು. ಒಳ್ಳೆಯದು, ನಾ ಹೇಳುವಲ್ಲಿವರೆಗೆ ಸುಮ್ಮನೆ ಆಗಲ್ಲ. ಒಳ್ಳೆ ಎಂದು ತಮ್ಮೊಳಾಡುತ್ತಿರಲು ಬಂದು ಭರತ ರಥವ ಇಳಿದು ನಿಂದು ರಾಮಚಂದ್ರನಡಿಗೆ ವಂದಿಸಿದನು. ಜೊತೆಗೆ ಬಂದವರನ್ನು ದೂರ ನಿಲ್ಲಿಸಿ ಸಮೀಪಕ್ಕೆ ಬಂದಿದ್ದೇನೆ. ಏನನ್ನು ನೋಡ್ತಾ ಇದ್ದೇನೆ? ಇದನ್ನು ನೋಡಲಿಕ್ಕೆ ನನ್ನ ಕಣ್ಣು ಇನ್ನೂ ಉಳಿದಿದೆಯಲ್ಲ. ಈ ಕಣ್ಣುಗಳು ಇಂಗಿ ಹೋಗಬಾರ್ದಿತ್ತೆ. ರಾಮಚಂದ್ರಮ, ಅಯೋಧ್ಯೆಯ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಬೇಕಾದಂಥ ನಮ್ಮ ಪ್ರಭು ರಾಮಚಂದ್ರ, ನನ್ನ ಅಣ್ಣ ರಾಮಚಂದ್ರ ಹೆಬ್ಬಂಡೆಯ ಮೇಲೆ ಕೂತಿದ್ದಾನೆ. ಅವನನ್ನು ಮೆದಿಟ್ಟಿಸಿ ನೋಡಿದರೆ ರತ್ನ ಖಚಿತವಾದಂತಹ ಕಿರೀಟವನ್ನು, ಮಕುಟವನ್ನು ಶಿರದಲ್ಲಿ, ಕುತ್ತಿಗೆಯಲ್ಲಿ ಮಾಲೆಗಳನ್ನು ಧಾರಣ ಮಾಡಿಕೊಂಡಿರಬೇಕಾದ ಈತ ಜಟಾವತ್ಕಲಧಾರಿಯಾಗಿ ಕೂತಿದ್ದಾನೆ ಋಷಿಯ ವೇಷದಲ್ಲಿ. ಆಣತಿ ದೂರದಲ್ಲಿ ಅನುಸರಿಸಿ ಬಂದ ಲಕ್ಷ್ಮಣನೂ ಹಾಗಿದ್ದಾನೆ. ಇನ್ನು ಸೀತಾದೇವಿ ರಾಜಋಷಿ ಜನಕನ ಮಗಳು, ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಬೇಕಾದಂಥ ಕನ್ಯಾಮಣಿ, ನಮ್ಮ ಅಣ್ಣನ ಕೈ ಹಿಡಿದಂಥ ನಮ್ಮ ಮಾತೃ ಸ್ವರೂಪಿ. ಆಕೆ ನೆಲದಲ್ಲಿ ಕೂತ್ಕೊಂಡು ರಾಮನನ್ನೇ ದಿಟ್ಟಿಸ್ತಾ ಇದ್ದಾಳೆ. ಛೇ,
ಇಂಥ ಸ್ಥಿತಿಯನ್ನು ಕಾಣುವ ಯೋಗ ನನಗೆ ದೇವರು ಕೊಟ್ಟರಲ್ಲ. ಬೇಡಾಗಿತ್ತು. ಆದರೂ ನಾನು ಬಂದದ್ದು ಈತನನ್ನು ಮಾತಾಡಿಸುವುದಕ್ಕಲ್ವೇ. ನೋಡಿದ್ದಾನೋ ನೋಡಲಿಲ್ವೋ ಗೊತ್ತಿಲ್ಲ, ಅಂತೂ ಸ್ಥಿತಪ್ರಜ್ಞನಾಗಿ ಕೂತಿದ್ದಾನೆ. ನಾನು ಬಂದದ್ದನ್ನು ಪ್ರಕಟಪಡಿಸಬೇಡವೆ? ಆದ್ದರಿಂದ ಆತನ ಈ ಚರಣ ಬುಡಕ್ಕೆ ಹೋಗಿ ಅಭಿವಾದನವನ್ನು ಮಾಡಿ ಪ್ರಾರ್ಥಿಸಿಕೊಳ್ತೇನೆ. ಅಣ್ಣ ಶ್ರೀರಾಮಚಂದ್ರಮ ಜಯ 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 ಕುಮಾರ ಭರತ, ಎನ್ನಣ್ಣ ರಾಮಚಂದ್ರ, ಪಾದಕ್ಕೆರಗಿದ ನಿನ್ನನ್ನು ಎರಡು ತೋಳುಗಳಿಂದ ಮೇಲೆತ್ತಿ ತೃಪ್ತ ಬಿಗಿಯಾಗಿ ಅಪ್ಪಿಕೊಂಡಿದ್ದೇನಪ್ಪ. ಸಂತೋಷ. ಒಂದು ಕ್ಷಣ ನಾನು ಭಾವಪರವಶನೇ ಆದೆ. ಬಹುಕಾಲದಿಂದ ನಿನ್ನ ಮುಖದರ್ಶನವಿಲ್ಲದೆ ಯಾವಾಗ ಕಂಡೇನೋ ಎಂಬ ಒಂದು ಕಾತರ ನನ್ನ ಅಂತರಂಗದಲ್ಲಿಯೂ ಇತ್ತು. ಅಂತೂ ವನವಾಸವನ್ನು ಅಂಗೀಕರಿಸಿ ಬಂದ ನನ್ನನ್ನು ಕಾಣುವುದಕ್ಕಾಗಿ ಧಾವಿಸಿ ಬಂದೇ ಅಲ್ಲ ತಮ್ಮ. ಹೀಗೆ ಬರುತ್ತಿರುವ ನಿನ್ನನ್ನು ಕಂಡಾಗ ನಮ್ಮ ಪೂರ್ವ ಮಹಾರಾಜರ ಹೆಗ್ಗಳಿಕೆ ಅದು ನನಗೆ ನೆನಪಿಗೆ ಬಂತು. ಧನ್ಯ. ಬಂದೆಯ ಇನವಂಶ ಮಾರಿಧಿ ಚಂದ್ರ. ದೊಡ್ಡ ಮಾತು. ನಮ್ಮ ತಂದೆಯವರನ್ನು ಕುರಿತು ವಂದಿಮಾಗದರು ಸ್ತುತಿಸುವಾಗ ಆಡುವ ಮಾತೇನು?
ವೀರ ದಶರಥನುಪತೀನ ಕುಲಮಾರಿದಿಗೆ ಪ್ರತಿಚಂದ್ರನು. ಸೂರ್ಯ ವಂಶವನ್ನು ಸಮುದ್ರವೆಂದು ಅಂಗೀಕರಿಸಿದರೆ ಅದರಲ್ಲಿ ಭರತವನ್ನುಂಟು ಮಾಡುವ, ಪೂರ್ಣ ಚಂದ್ರ ಕಳೆಯಿಂದ ಮೆರೆಯುತ್ತಿರುವ ಯಾರು ಯಾರು ಭರತನೇ. ಹಾಗಾಗಿಯೇ ಇನವಂಶವೆಂಬ ವಾರಿಧಿಗೆ ಚಂದ್ರನೋಪಾದಿಯಲ್ಲಿ ಕಂಗೊಳಿಸ್ತಾ ಇದ್ದಿ. ಹೀಗೆ ಅಂತ ನಿನ್ನ ಮುಖವನ್ನು ನೋಡಿದಾಗ ನನಗೆ ಅನ್ನಿಸಿತು ತಮ್ಮ, ಏನಣ್ಣ ವಂಶದ ಕೀರ್ತಿ ಅರ್ಧಕನಾಗಿ ನಾಳೆ ಸಮ್ರಾಟನಾಗಿ ಅಯೋಧ್ಯೆಯನ್ನು ಪಾಲಿಸತಕ್ಕವ ನನ್ನ ತಮ್ಮ ಎಂಬ ಹೆಮ್ಮೆ ಆಗಲಿ. ಅಣ್ಣನನ್ನು ಕಾಣಬೇಕು ಎಂಬ ಅಂತರಂಗದ ಬಯಕೆಗೆ ಮೈಗೊಟ್ಟು ಧಾವಿಸಿ ಬಂದಿಯಲ್ಲಪ್ಪ. ಸಂತುಷ್ಟನಾದೆ, ಸಂತೋಷಪಟ್ಟೆ. ನಿನ್ನನ್ನು ನೋಡಿದಾಗ ಪ್ರಯಾಣದ ಆಯಾಸವಿದ್ದರೂ ಇದ್ದೀತು. ಅಲ್ಲ, ಮಾರ್ಗದ ಧೂಳು ಮುಖದ ಮೇಲೆ ಕವಿದದ್ರಿಂದಲೂ ಇದ್ದೀತು. ಎಂದಿನಂತೆ ಕಾಣಿಸ್ತಾ ಇಲ್ಲ. ಕಂಡ ನಿನ್ನಲ್ಲಿ ನಮ್ಮವರ ಕುರಿತಾದ ಕ್ಷೇಮ ಕಾತರತೆಯಿಂದ ನಾ ಕೇಳಲೇಬೇಕಾದ ಪ್ರಶ್ನೆ ಒಂದುಂಟಲ್ಲ ತಮ್ಮ. ಪ್ರಶ್ನೆ? ನಿನ್ನಂಥವನು ಪ್ರಶ್ನೆ ಕೇಳಿದರೆ ಉತ್ತರ ಕೊಡುವಷ್ಟು ಯೋಗ್ಯತೆ ಉಳ್ಳವನೋ ಈ ಭರತ? ಯೋಗ್ಯತೆ ಇಲ್ಲದವರಲ್ಲಿ ನಾ ಪ್ರಶ್ನೆ ಕೇಳ್ತೇನೇನು ತಮ್ಮ? ಕ್ಷೇಮವೇ ಕ್ಷೇಮವೇ ದಶರಥ ಪಿತಗೆ ಕ್ಷೇಮವೇ ದಶರಥ ಪಿತಗೆ ಕ್ಷೇಮವೇ ದಶರಥ ಪಿತಗೆ ಕ್ಷೇಮವೇ ಪರಿಣಾಮವೇ ಶತ್ರುಗೆ ಪರಿಣಾಮವೇ ಶತ್ರುಗೆ ಮೊದಲಾದ ಮಹಾ ಮೊದಲಾದ ಮಹಾಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಪ್ರಜೆಗಳು ಕುಶಲವೇ ಸೀಮೆಯೊಳಗೆ ಭರತ ಅಣ್ಣ, ರಾಮ 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 ಎಂಬ ನನ್ನ ಹೆಸರನ್ನು ಉಚ್ಚರಿಸುತ್ತಾ ಅದರಲ್ಲಿಯೇ ಜೀವನದ ಒಂದು ಸಾರ್ಥಕತೆಯನ್ನು ಪಡೆಯುತ್ತಾ ಸದಾ ಆನಂದ ತುಂದಿಲರಾಗಿ ಇರುವವರು ನಮ್ಮ ಅಪ್ಪ ದಶರಥ ಭೂಪತಿಗಳು. ಹೌದು, ಅಯೋಧ್ಯೆಯಲ್ಲಿ ಅವರನ್ನು ಬಿಟ್ಟು ಕಾನನಾಂತರವನ್ನು ನಾನು ಸೇರಿದೆನಾದರೂ ಅಂತರಂಗದಲ್ಲಿ ತಂದೆಯವರ ಕುರಿತಾಗಿ ಅವರ ಕ್ಷೇಮದ ಕುರಿತಾಗಿ ಸದಾ ಕಾಲ ಭಾವ ಒಂದು ಜಾಗೃತವಾಗಿಯೇ ಇದೆ. ಕುಟುಂಬ ವತ್ಸಲನಲ್ವೇ ನೀನು? ಆದ್ದರಿಂದಲೇ ಅಯೋಧ್ಯೆಯಿಂದ ಬಂದ ನಿನ್ನಲ್ಲಿ ಮೊದಲಾಗಿ ನಾನು ಕೇಳಬೇಕಾದದ್ದು ಕ್ಷೇಮವೇ ದಶರಥ ಪಿತಗೆ. ಅಯೋಧ್ಯೆಯ ಪ್ರಜಾ ಪರಿವಾರವೆಲ್ಲ
ನನ್ನ ಕುರಿತಾಗಿ ವಿಶೇಷವಾದ ಆದರವನ್ನು ಹೊಂದಿ ಹೌದು ರಾಮ 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 ಅನ್ನುತ್ತಾ ನನ್ನನ್ನೇ ವನಪ್ರದೇಶದತ್ತ ಹಿಂಬಾಲಿಸಿ ಬಂತು. ಅಂತಹ ಮಹಾಪ್ರಜೆಗಳಿಗೆ ಕುಶಲವೇ? ನಮ್ಮ ತಮ್ಮ ಶತ್ರುಘ್ನ ನಿನ್ನ ಜತೆಯಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಪುರರಕ್ಷಣೆಗೋ ತಂದೆಯವರ ಪರಿಚರ್ಯೆಗೋ ಅವನನ್ನು ನೀನು ನೇಮಿಸಿ ಬಂದಿರಬೇಕು. ಅಲ್ಲೇ ಇದ್ದಾನಣ್ಣ. ಶತ್ರುಘ್ನ ಕುಶಲವಷ್ಟೇ. ಯಾವಾಗ ನೀನು ಕೇಕಯದಿಂದ ಅಯೋಧ್ಯೆಗೆ ಬಂದೆಯೋ, ಯಾವಾಗ ನಮ್ಮ ಕುರಿತಾದ ವರ್ತಮಾನವನ್ನು ಕೇಳಿದೆಯೋ, ಯಾವಾಗ ತಾಯಂದಿರನ್ನು ಕೂಡಿಕೊಂಡು ಈ ಪರಿವಾರವನ್ನು ಸೇರಿಕೊಂಡು ಕಾನನಾಂತರಕ್ಕೆ ಬಂದೆಯೋ, ಶತ್ರುಹರ, ನಾವು ಯಾರ ಕುರಿತಾಗಿ ಬಹುವಾಗಿ ಅಭಿಮಾನವನ್ನು ಇಟ್ಟಿರ್ತೇವೋ ಅವರನ್ನು ವಿರಳವಾಗಿ ಕಂಡಾಗ ಕಣ್ಣ ಕೊನೆಯಲ್ಲಿ ಕಂಬನಿಯ ಹನಿಯ, ಮೈಯಲ್ಲಿ ಕಂಪನವ ನಸುವಾಗಿ ಉಂಟಾಗ್ತದೆ, ಸಹಜವಾದದ್ದೇ. ಆದರೆ ನಿನ್ನನ್ನು ನೋಡಿದರೆ ಸ್ವಲ್ಪ ವಿಶಿಷ್ಟವಾಗಿ ಕಾಣ್ತದೆ. ನಾನೇನಾದರೂ ಅಯೋಧ್ಯೆಯಿಂದ ಬರುವ ಕಾಲಕ್ಕೆ ನಿನ್ನ ಮುಖವನ್ನು ನೋಡದೆ ನಿನ್ನಲ್ಲಿ ಹೇಳದೆ ಬಂದೆ ಎಂಬ ದುಃಖವೇ, ಅಥವಾ ಅಥವಾ ಏನಪ್ಪ, ಮುಖದ ಕಾಂತಿ ತಗ್ಗಿದೆ, ಮೈ ನಡುಗುತ್ತಾ ಇದೆ, ತಾಯಂದಿರ ಮುಖವನ್ನು ನೋಡಿದರೆ ಎಂದಿನ ಸಲ್ಲಕ್ಷಣ ಕಾಣಿಸ್ತಾ ಇಲ್ಲ, ಏನಪ್ಪ ಭರತ ಇದೆಲ್ಲ ಹೇಳ ಅಣ್ಣ. ಅಣ್ಣ ಭರತ, ಅಣ್ಣ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಸುರಿಮಳೆ. ನಿನ್ನ ಅಮೃತ ಸದೃಶವಾದಂತಹ ಮಾತುಗಳನ್ನು ಕೇಳಿದಾಗ ಎಂಥವನಿಗಾದರೂ ಮೈ ರೋಮಾಂಚನ ಆಗುತ್ತದೆ. ಯಾಕಂದ್ರೆ ನಿನ್ನಲ್ಲಿರುವಂತಹ ಸಂಸ್ಕಾರ, ನಿನ್ನಲ್ಲಿರುವಂತಹ ಸದ್ಗುಣ, ನಿನ್ನಲ್ಲಿರುವಂತಹ ಆ ಒಂದು ವಿಶಿಷ್ಟವಾದಂತಹ ಕೌಟುಂಬಿಕ ಪ್ರೇಮ, ಇನ್ನು ಪ್ರಜೆಗಳಲ್ಲಿ ಇಟ್ಟುಕೊಂಡಿರುವಂತಹ ಅಪಾರವಾದಂತಹ ವಿಶ್ವಾಸ, ಗೌರವ, ಇದರ ದ್ಯೋತಕವೋ ಎಂಬಂತೆ ನಿನ್ನ ಪ್ರಶ್ನೆಗಳು ಕಾಣ್ತಾ ಇವೆ. ಅಣ್ಣ, ಏನು ಮಾಡೋಣ, ಏನು ಮಾಡೋಣ? ನೀನು ಹೊರಡುವ ಹೊತ್ತಿಗೆ ನಾವಲ್ಲಿರಲಿಲ್ಲ. ಹೌದು, ಇರಲಿಲ್ಲ. ಆದರೆ ಬಂದಿದ್ದೇವೆ. ಶತ್ರುಘ್ನ, ನಾನು ವಿಶ್ವಾಮಿತ್ರರ ವಸಿಷ್ಠರ ಆದೇಶದಂತೆ ಬಂದಿದ್ದೇವೆ. ಬಂದು ನೋಡಿದಾಗ ಏನನ್ನು ಹೇಳೋದಣ್ಣ, ನಿನ್ನನ್ನು ಕಳುಹಿದ ಮೇಲೆ ಆತ್ಮಸ್ಥೈರ್ಯವುಳ್ಳಂತಹ ನಮ್ಮಪ್ಪ ದಶರಥ ಚಕ್ರವರ್ತಿ ಅವರಾಗಿ ಇರಲಿಲ್ಲಂತೆ, ತನ್ನತನವನ್ನು ಕಳ್ಕೊಂಡಿದ್ರಂತೆ. ಶರೀರದ ಮೇಲೆ ಯಾವುದೇ ವ್ಯಾಮೋಹವನ್ನೆಲ್ಲ ಬದಿಗಿರಿಸಿದ್ರಂತೆ. ಹೆಚ್ಚು ಹೇಳೋದಿದ್ದರೆ ಅನ್ನ ಉಣ್ಣದೆ ಕೆಲವು ದಿನಗಳು ಕಳೆದರು. ಹೌದೇ? ಹೌದು. ಮುಂದೆ ಜರ್ಜರಿತವಾದಂತಹ ದೇಹ, ನಿನ್ನನ್ನು ಕಾಡಿಗೆ ಕಳುಹಿಸಿದಂತಹ ಅದೊಂದು ಈ
ಪುತ್ರರಾಗಿ ಹೋಗಿದ್ರು. ಓ, ಇದನ್ನು ನಾನು ಕೇಳಿ ತಿಳಿದದ್ದು, ಕಣ್ಣಲ್ಲಿ ನೋಡಲಿಲ್ಲ. ಆ ಬಳಿಕ ಅಲ್ಲಿ ನಡೆದ ವಿಚಾರವನ್ನು ಏನು ಅಂತ ಹೇಳಿ ಅಣ್ಣ. ಅಣ್ಣ, ಈ ಪುತ್ರ ವ್ಯಾಮೋಹ ಅನ್ನೋದು ಯಾರನ್ನೂ ಬಿಟ್ಟು ಹೋದಿಲ್ಲ ನೋಡು. ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ. ಯಾವತ್ತು ತನ್ನ ಜೀವನದ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಲ್ಲಿ ಮನೆತನದ ಹಿರಿಯರ ನಡವಳಿಕೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಲ್ಲಿ ಮಕ್ಕಳು ಮುಂದಾಗ್ತಾರೆ ಅನ್ನುವಂಥ ಆಶಯವನ್ನು ಇಟ್ಟುಕೊಳ್ಳೋದು ಯಾವ ಅಪ್ಪ ಅಮ್ಮಂದಿರದ್ದು ತಪ್ಪಲ್ಲ ತಾನೆ. ಅದರಲ್ಲಿ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡಂಥ ಅವರು ನೀನಿಲ್ಲದ ಬೇಸರದಲ್ಲಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ರಣ್ಣ. ಏನು? ಪರಲೋಕ ಸೇರಿ ವಿಧಿಯೇ ಚಿಂತಾಮಣಿಯ ಬೆಳಕು ತಗಿದೆ. ಇನಕುಲದ ಸೌಭಾಗ್ಯ ಚಿಂತಾಮಣಿಯು ಬೆಳಕು ತಗ್ಗಿದೆ. ಹರ ಹರ ಎಂದಿರ್ದಡೇನು ಇನ್ನೇನಾದಡೇನೆನುತ ಜಾನಕಿ ನುಡಿದಳು. ಇನ್ನಾರನ್ನನು ಗುಣದಲ್ಲಿ ಮನ್ನಿಸಿ ಕರೆಯುವರು. ಇನ್ನಾರೆಲ್ಲನು ಗುಣದಲ್ಲಿ ಮನ್ನಿಸಿ ಕರೆದರು. ಕಣ್ಣಲ್ಲಿ ಕಾಣದೆ ಹೋಯಿತೆ ಪುಣ್ಯವೇ ವಿಧಿಯೇ. ಮಾಲ ಗುಣವರ್ಣಿಸುವನೆ ಸಾವಿರವಾಗಿರಬೇಕು. ಯಾವರಿಗಿಂತ ಮನಸ್ಸಿದೆ ದೇವರಿಗೆ ಸಮಾನ. ಹರ 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 ಇನಕುಲದ ವಾರಿದಿಯ ಚಂದ್ರಮನಂತೆ ಶೋಭಿಸುತ್ತಿರುವ ದಶರಥ ಮಹಾರಾಜರು ಕೆಳಗೆ ಅಸುನಿಗಿರಿದರು ಎಂದು ನನಗೆ ಸರ್ವಾಂಗ ಸುಂದರನಾದಂತಹ ಸರ್ವಗುಣ ಸಂಪನ್ನನಾದಂತಹ ದಶರಥ ಮಹಾರಾಜರು ಇಂದು ಕೆಳಗೆ ಧರೆಗುಳಿದ್ದಾರೆ ಅಂದರೆ ಆಗಲಿಕ್ಕಿಲ್ಲ. ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಹಾ ವಿಧಿಯೇ, ಯಾರನ್ನ ನಾನು ನೋಡಲಿ? ನಾನು ಆ ಜಾನಕಿ ಮಿಥಿಲೆಯಿಂದ ಬಂದಂತಹ ನನಗೆ ಇನ್ನು ಇಲ್ಲಿ ತನ್ನ ಮಗಳ ಸ್ಥಾನವನ್ನು ಆ ಭೂಪತಿಗಳು ಕೊಟ್ಟರು. ಅಂತಹ ದಶರಥ ಸರ್ವಗುಣ ಸಂಪನ್ನ ಅಂತಹ ದಶರಥ ಭೂಪತಿಗಳು ಇನ್ನು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ? ಪತಿದೇವಾ ಏನು ಮಾಡಲಿ? ಒಂದೇ ದಿನವಾದರೂ ಮನನೊಂದೆನ್ನೊಳು ನುಡಿದರಿಯನು. ಒಂದೇ ದಿನವಾದರೂ ಮನನೊಂದೆನ್ನೊಳು ನುಡಿದರಿಯನು.
ಪಟ್ಟೆನೋ ಎಷ್ಟರ ಸಂಕಟ ಪಟ್ಟೆನೋ ಮಕ್ಕಳನ್ನೊಡನೆನ್ನುತ್ತ ಎಷ್ಟೆಮ್ಮನು ಕರೆ ಕರೆಯುತ್ತ ಬಿಟ್ಟನು ಪ್ರಾಣವನು ಒಂದೇ ದಿನವಾದರೂ ಮನನೊಂದೆನ್ನೊಳು ನುಡಿಯಲಿನ್ನು ಮಿಥಿಲೆಯ ರಾಜಕುಮಾರಿಯಾದಂತಹ ನನಗೆ ತಂದೆಯಾಗಿ ಕಂಡವರು ದಶರಥ ಭೂಪತಿಗಳು. ಇನ್ಯಾರನ್ನ ನೋಡಲಿ ಮುಂದೆ ಏನಾಗು, ಮುಂದೆ ಒಂದು ದಿನವಾದರೂ ನನ್ನನ್ನು ಅವಳು ಮಕ್ಕಳಂತೆ ಸಾಕಿ ಸಲುಹಿದಂತಹ ದಶರಥ ಭೂಪತಿಗಳನ್ನು ಎಲ್ಲಿ ನೋಡಲಿ ಪತಿದೇವ, ಏನು ಮಾಡಲಿ? ಭರತ ಅಣ್ಣ ನೋಡಿದೆಯಲ್ಲ, ಕಂಡೆ. ಸೊಸೆಯಾದವಳು ತನ್ನ ಮಾವನ ಕುರಿತಾಗಿ ಈ ಪರಿಯಿಂದ ದುಃಖಿಸ್ತಾಳೆ ಅಂತಂದ್ರೆ ಕುಟುಂಬ ವತ್ಸಲಿಯಾಗಿ ನಮ್ಮ ತಂದೆಯವರು ಬಾಳಿದ್ರು ಎನ್ನುವುದಕ್ಕೆ ದೃಷ್ಟಾಂತ ಅದು. ಪರಂಪರೆ ಅಂತದ್ದಲ್ವೇ? ಲಕ್ಷ್ಮಣನು ಮೂರ್ಛಾಗತನಾದ, ನಾನು ದುಃಖದಿಂದ ವಿಹ್ವಲನೇ ಆಗಿದ್ದೇನೆ. ಆದರೆ ಕರ್ತವ್ಯವೆಂಬುದೊಂದು ವಸಿಷ್ಠರ ಮುಖದಿಂದ ಪ್ರಕಟವಾಗ್ತಾ ಉಂಟಲ್ಲ ಆಜ್ಞಾರೂಪದಲ್ಲಿ. ಹೌದು. ಅದಕ್ಕಾಗಿ ಆದರಿಸುತ್ತವರು ಮೂವರು ಜನನಿಯರು ಸಹಿತ ಬೋದರ ನದಿಯೆಡೆಗೆ ಆದರಿಸುತ್ತವರು ಮೂವರು ಜನನಿಯರು ಸಹಿತ ಪೋದರಾ ನದಿಯೆಡೆಗೆ ಗುರುಮುಖದಿ ಸ್ನಾನ ಕರ್ಮಾದಿಗಳ ರಚಿಸಿದರು ವಿಪ್ರಮುಖದಿಂದ ವಿಧಿ ವಿಹಿತ ದ್ಯೂನಾಯದಿಂದ ವೇದೋಕ್ತ ಮಂತ್ರದಿಂದ ಪರಕರ್ಮಗಳು ಸಾಧಿಸಿಯೇ ದಾನ ದಕ್ಷಿಣೆ ಹೋಮ ನೇಮದಿ ಮೇದಿನೀಶಗೆ ಸ್ವರ್ಗಮಂ ಕೊಳಿಸಿ ಸಕಲ ಪಿತೃಜನವ ಸಂತುಷ್ಟಿ ಪಡಿಸಿ ಮೇದಿನೀಶಗೆ ಸ್ವರ್ಗಮಂ ಕೊಳಿಸಿ ಸಕಲ ಪಿತೃಜನವ ಸಂತುಷ್ಟಿಪಡಿಸಿ ಆ ದಿವಸ ಉಪವಾಸದಿಂದಿರ್ದು ಕುಲಗುರುಗಳಾದ ವಸಿಷ್ಠರು ಸೂಚಿಸ್ತಾ ಇದ್ದಾರೆ, ಮೃತನಾದ ದಶರಥ ಭೂಪತಿಗೆ ಮಾಡಬೇಕಾದ ಅಪರ ಕರ್ಮಗಳನ್ನು, ಸಲ್ಲಿಸಬೇಕಾದ ತರ್ಪಣಾದಿಗಳನ್ನು ಹಿರಿಯ ಮಗನಾಗಿ ನಾನು ಮಾಡಬೇಕಾದವನೇ. ಆ ಹೊಣೆಯನ್ನು ಹೊತ್ತೇ ನಾವು ಮೂವರು ನದಿ ತೀರದತ್ತ ನಡೆದು ಬಂದಿದ್ದೇವೆ. ನನ್ನನ್ನು ನೀನು ಅನುಸರಿಸಿ ಬಂದವನಿದ್ದೀಯೆ. ಹೌದಣ್ಣ. ಅನುಸರಿಸುವವರಿಗೆ ಹೊಣೆ ಕಡಿಮೆ ತಮ್ಮ, ನಡೆಸುವವರಿಗೆ ಹೊಣೆ ಇರುವುದು. ಹೌದೌದು. ಅನುಸರಿಸುವವರಿಗೇನು ಅವ ಹೆಟ್ಟ ಹೆಜ್ಜೆಯಲ್ಲಿ ತಾನು ಹೆಜ್ಜೆ ಊರಿದರಾಯಿತು. ಆದರೆ ನಡೆಸಿಕೊಳ್ಳುವವ ಅಷ್ಟು ಎಚ್ಚರದಿಂದ ನಡೆಸಿಕೊಳ್ಳದೆ ಹೋದರೆ ಪ್ರಪಂಚಕ್ಕೆ ಅದೊಂದು ಅತ್ಯಂತ ಅನಾದರ್ಶವಾಗ್ತದೆ. ಆದ್ದರಿಂದ ಪ್ರಮಾದವೂ ಆಗ್ತದೆ. ನಾ ಮಾಡಬೇಕಾದ ಕರ್ತವ್ಯದಲ್ಲಿ ತಮ್ಮಂದಿರಾಗಿ ನೀನು ಲಕ್ಷ್ಮಣನು ತೊಡಗಿಕೊಳ್ಳಬೇಕಾದದ್ದು. ಅದಕ್ಕಾಗಿ ನದಿಯಲ್ಲಿ ಮುಳುಗಿ ಸಚೇಲ ಸ್ನಾನವನ್ನೂ ಮಾಡಿದೆವು, ತರ್ಪಣಾದಿಗಳನ್ನೂ ಕೊಟ್ಟೆವು.
ಶ್ರಾದ್ದದ ವಿಧಾನದಲ್ಲಿ ಪಿತೃಜನಕ್ಕೆ ಉಣ್ಣುವುದಕ್ಕಾಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದೆವು. ಆ ಪೂರ್ವ ಪಿತೃಗಳ ಸಾಲಿನಲ್ಲಿ ನಮ್ಮ ತಂದೆಯವರಾದ ದಶರಥ ಭೂಪತಿಗಳೂ ಸೇರಿದ್ದಾರೆ. ಈ ಸಮಾಧಾನವನ್ನು ಹೊಂದಿದೆವು. ಮೇದಿನೀಶಗೆ ಸ್ವರ್ಗಮಂ ಕೊಳಿಸಿ ನಾವು ಮಾಡಬೇಕಾದ ಕರ್ತವ್ಯವನ್ನು ವೈದಿಕ ವಿಧಿವಿಧಾನಗಳಿಂದ ಮಾಡಿದಾಗ ಅವರಿಗೆ ಸಲ್ಲತಕ್ಕ ಸ್ಥಾನಾದಿಗಳು ಪಿತೃಲೋಕದಲ್ಲಿ ಸಲ್ಲುತ್ತವೆ. ಈ ಶ್ರದ್ಧೆಯಿಂದ ನಾವಿದನ್ನು ಮಾಡಿದೆವು. ಆದ್ದರಿಂದಲೇ ಇದು ಶ್ರಾದ್ದ ಅಂತ ಅನ್ನಿಸಿಕೊಂಡಿದೆ. ತಮ್ಮ ಅಳಿದು ಹೋದ ನಮ್ಮ ತಂದೆಯವರನ್ನು ನೆನೆಸಿದಾಗ ಹೃದಯ ಭಾರವಾಗುತ್ತದೆ, ಮನಸ್ಸು ವಿಹ್ವಲವಾಗುತ್ತದೆ, ಕಣ್ಣಿನಲ್ಲಿ ನೀರು ಸ್ರಾವಗೊಳ್ಳುತ್ತದೆ. ಆದರೇನು, ಅಳಿದು ಹೋದವರು ಮತ್ತೆ ಜೀವಿಸಿ ಬರಲಾರರು ಎಂಬ ಸತ್ಯವನ್ನು ಗ್ರಹಿಸಿದಾಗ ನಾವು ಮಾಡಬೇಕಾದ ಕರ್ತವ್ಯವೆಂಬುದೊಂದು ಉಂಟು. ಆ ಕರ್ತವ್ಯವನ್ನು ಆಚರಿಸಿದಾಗ ಅವರ ಆತ್ಮವು ತೃಪ್ತವಾಗುತ್ತದೆ ಎಂಬ ಭರವಸೆಯಿಂದ ನಾವು ಮಾಡಬೇಕಾದರತ್ತ ಗಮನವನ್ನು ಕೊಡಬೇಕು. ಅದಕ್ಕಾಗಿ ಈ ರಾತ್ರಿ ವ್ರತನಿಷ್ಠರಾಗಿ ಉಪವಾಸದಿಂದ ಕಳೆದು ಅದೋ ಸೂರ್ಯೋದಯದ ಹೊತ್ತಿಗೆ ದಯಾಂಬುದಿ ರಾಮ ಕೌಸಲ್ಯ ಸುಮಿತ್ರೆಯರ ಪಾದ ಕೆರಗುತ ಸಕಲ ಮುನಿ ಜನರ ಮುಂದೆ ಧೈರ್ಯೋದ್ಧಾಮ ನಿಂತೆಂದನು. ದಿಗಂತದಲ್ಲಿ ಮೇಲೇರಿ ಬರುತ್ತಿರುವ ಸೂರ್ಯದೇವ ನಮಗೆ ಉಪದೇಶಿಸ್ತಾ ಇರುವುದೇನು ಅನ್ನುವುದನ್ನು ನಾವು ಪರೋಕ್ಷದಿಂದ ಗ್ರಹಿಸಬೇಕು. ತನ್ನದೇ ವಂಶದ ಬಹುಕೀರ್ತಿವಂತರಾದ ಮಹಾರಾಜರ ಅನೇಕರು ಅಳಿದು ಹೋದರು. ಈ ಹೊತ್ತಿಗೆ ಇಕ್ಷ್ವಾಕೂ ಇಲ್ಲ, ಸಗರನೂ ಇಲ್ಲ, ದಿಲೀಪನೂ ಇಲ್ಲ, ಅಜನೂ ಇಲ್ಲ, ರಘುವೂ ಇಲ್ಲ. ಅವರ ಸಾಲಿನಲ್ಲಿ ದಶರಥನೂ ಇಲ್ಲವಾಗಿದ್ದಾನೆ. ಹಾಗೆ ಅಂತ ಮೂಡುವ ಮುಳುಗುವ ಪ್ರಪಂಚವನ್ನು ಬೆಳಗುವ ತನ್ನ ಕ್ರಿಯೆಯಲ್ಲಿ ಸೂರ್ಯ ಹಿಂದೆಗೇ ಇಲ್ವಲ್ಲ. ಅದನ್ನು ನೋಡಿದಾಗ ಹೌದೌದು, ಅಳಿವಾಗಲಿ ಉಳಿವಾಗಲಿ ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗುವಲ್ಲಿ ಒಂದು ನಿರ್ಲಿಪ್ತಿಯನ್ನು ಸಾಧಿಸಲೇಬೇಕು. ನಿಜವೇ, ಜೊತೆಯಾಗಿ ಬಾಳಿದವರು ಅಗಲಿ ಹೋದಾಗ ದುಃಖವಾಗುತ್ತದೆ. ಈ ಸಹಬಾಳ್ವೆ ಅವಧಿಯಾದರೂ ಎಷ್ಟು? ಪ್ರವಾಹ ಪತಿತವಾದ ಎರಡು ಮರದ ತುಂಡುಗಳು ಪ್ರವಾಹದ ಒತ್ತಡಕ್ಕೆ ಒಮ್ಮೆ ಸಂಧಿಸ್ತವೆ, ಆಮೇಲೆ ದೂರವಾಗಿ ಹೋಗುತ್ತವೆ, ಬೇರೆ ಬೇರೆ ಮತ್ತೆ ಸಂಧಿಸ್ತವೆ ಎನ್ನುವುದಕ್ಕುಂಟೇನು? ಅಂತೆಯೇ ಇಲ್ಲಿ ಬಾಳಿದ್ದೇವೆ, ಒಟ್ಟಿಗಿದ್ದೇವೆ, ನಾಳೆ ಸಾವು ನಮ್ಮನ್ನು ಬೇರ್ಪಡಿಸ್ತದೆ ಎಂಬಲ್ಲಿ ಇದು ಅನಿವಾರ್ಯ ಅಂತ ನಾವು ಸ್ವೀಕರಿಸಬೇಕಾದವರು. ಹಾಗಾಗಿ ಮರುಗಿ ಮಾಡ್ಬೋದು. ಇನ್ನೇನು ಅಣ್ಣ, ನಮ್ಮ ಪಾಲಿಗುಳದದ್ದೊಂದುಂಟು. ಯಾವುದು? ಯಾವುದನ್ನು ತಂದೆಯವರು ಪುತ್ರನಿಗೆ ಕರ್ತವ್ಯ ಅಂತ ವಿಧಿಸಿದರೋ ಅದನ್ನು ಆಚರಿಸಬೇಕಾದ್ದು. ಆ ನೆಲೆಯಿಂದ ನೋಡಿದರೆ ನೀವು ಬಂದುದು ಲೇಸಾಯಿತು, ನನಗೆ ಈ ವರ್ತಮಾನವೂ ಬಂತು, ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡುವುದಕ್ಕೆ ಅನುಕೂಲವೂ ಆಯಿತು. ಆದರೆ ಇಲ್ಲೇ ಉಳಿಯುವುದಲ್ವಲ್ಲ ಭರತ, ಅಂದ್ರೆ ನೀನು ಮಾಡಬೇಕಾದ್ದುಂಟು. ಏನಣ್ಣ ಅದು? ಅಯೋಧ್ಯಾನಗರಕ್ಕೆ